ವೈದ್ಯಕೀಯ ಶಿಬಿರ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೂ ಸ್ವಾಗತವನ್ನು ಬಯಸ್ತಿದ್ದಾರೆ. ಭಾರತ್ ಮಾತೆಯ ಹಾಗೂ ಧ್ವಜದ ಒಂದು ಇಟ್ಟಿರ್ತೇವೆ. ಅತಿಥಿಗಳು ಭಾರತ್ ಮಾತೆಗೆ ಹೂವನ್ನು ಹಾಕಿ ವೇದಿಕೆಯಲ್ಲಿ ಹೋಗಿ ಉಪಸ್ಥಿತರಾಗಿ ಕೂತ್ಕೊಳ್ಬೇಕು ಅಂತ ಕೇಳ್ಕೊತಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಶ್ರೀರಾಮ್ ಫ್ರೆಂಡ್ಸ್ ಪಟ್ನೂರು ಪುತ್ತೂರು ಕಳೆದ 9 ವರ್ಷಗಳಿಂದ ಗ್ರಾಮದಲ್ಲಿ ನಿರಂತರವಾಗಿ ಧಾರ್ಮಿಕ ಸಾಮಾಜಿಕ ಕೆಲಸವನ್ನು ಮಾಡಿಕೊಂಡು ಇದೀಗ 10ನೇ ವರ್ಷಕ್ಕೆ ದಾಪುಗಾಲಿಟ್ಟಿದೆ. ಈ ವರ್ಷ ನಮ್ಮ ದಶಮಾನೋತ್ಸವದ ವರ್ಷ. ಆ ಪ್ರಯುಕ್ತ ನಮ್ಮೂರ ಹಬ್ಬ ಎಂಬ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಂತ ಯೋಚನೆ ಮಾಡಿ ಇವತ್ತು ಆಯೋಜನೆ ಮಾಡಿ ದಿವಂಗತ ಶ್ರೀ ಕೇಶವಗೌಡ ಬಜತ್ತೂರು ಇವರ ನೆನಪಿಗಾಗಿ ಈ ವೇದಿಕೆಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮಹಾವೀರ ಮೆಡಿಕಲ್ ಸೆಂಟರ್ ಪುತ್ತೂರು ಇವರಿಂದ ನಡೆಯಲಿಕ್ಕಿದೆ. ಇದರ ಉದ್ಘಾಟನಾ ಸಮಾರಂಭಕ್ಕೆ ಈಗಾಗಲೇ ನಮ್ಮ ಸಂಘಟನೆಯ ಮಾರ್ಗದರ್ಶಕರು ಯಾವಾಗಲೂ ಯುವಕರನ್ನು ಪ್ರೋತ್ಸಾಹ ಮಾಡುತ್ತಿರುವಂತಹ
ಹಿರಿಯರು ಡಾಕ್ಟರ್ ಪ್ರಸಾದ್ ಎಂಕೆ ಆಗಮಿಸಿದ್ದಾರೆ. ಇವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಯತೀಶ್ ಪಂಚಗುಡ್ಡೆ ಅಧ್ಯಕ್ಷರು ಶ್ರೀರಾಮ್ ಫ್ರೆಂಡ್ಸ್ ಪಡ್ಡರು ಇವರು ಹೋಗಿ ಶಾಲು ಹೊದಿಸಿ ಗೌರವ ಅರ್ಪಣೆ ಮಾಡಬೇಕಾಗಿ ಕೇಳ್ಕೊತಿದೆ. ಅದೇ ರೀತಿ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಮಹೇಶ್ ಪ್ರಸಾದ್ ಸಿಸಿಬಿ ಇನ್ಸ್ಪೆಕ್ಟರ್ ಮಂಗಳೂರು ಇವರು ಮಾಡಲಿಕ್ಕಿತ್ತು. ಅವರಿಗೆ ಸಿಬಿಐಗೆ ವರ್ಗಾವಣೆ ಆದ ಕಾರಣ ಇಂದು ಬೆಂಗಳೂರಿನಲ್ಲಿರುವ ಕಾರಣ ಅವರ ಅನುಮತಿಯೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮತ್ತೋರ್ವ ಮುಖ್ಯ ಅತಿಥಿ ಶ್ರೀ ಡಾಕ್ಟರ್ ಸಚಿನ್ ಶಂಕರ್ ಹಾರಕರೆ ಇವರು ನಮ್ಮೊಂದಿಗಿದ್ದರೆ ಇವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ಶಿಶಿರ್ ಪೆರ್ವಡಿ ಇವರು ಶಾಲು ಹೊದಿಸಿ ಗೌರವಾರ್ಪಣೆ ಮಾಡಬೇಕಾಗಿ ಕೇಳ್ಕೊತಿದೆ. ಇನ್ನೋರ್ವ ಮುಖ್ಯ ಅತಿಥಿ ನಮಗೆ ಗ್ರಾಮದಲ್ಲಿ ರಕ್ತದ ಕೊರತೆ ಆಗೋ ಸಂದರ್ಭದಲ್ಲಿ ಇಡೀ ಗ್ರಾಮದ ಜನತೆಗೆ ರಕ್ತವನ್ನು ನೀಡುವಂತಹ ಡಾಕ್ಟರ್ ರಾಮಚಂದ್ರ ಭಟ್ ರೋಟರಿ ಬ್ಲಡ್ ಸೆಂಟರ್ ಪುತ್ತೂರು ಇವರು ನಮ್ಮೊಂದಿಗಿದ್ದರೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ಸುಹಾನ್ ಕುಂಜಾರು ಇವರು ಶಾಲು ಹೊದಿಸಿ ಗೌರವಾರ್ಪಣೆ ಮಾಡಬೇಕಾಗಿ ಕೇಳ್ಕೊತಿದೆ. ಇನ್ನೋರ್ವ ಮುಖ್ಯ ಅತಿಥಿ ಶ್ರೀ ಗಣೇಶ್ ಪಡ್ಡಾಯವರು ಅಧ್ಯಕ್ಷರು ಅನ್ನಪೂರ್ಣೇಶ್ವರಿ ಭಜನಾ ಮಂದಿರ ಪಡ್ಡಾಯವರು ಇವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ಪೃಥ್ವಿರಾಜ್ ಮುಂಡಾಜೆ ಇವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳ್ಕೊತಿದೆ. ಇನ್ನೋರ್ವ ಮುಖ್ಯ ಅತಿಥಿ ಶ್ರೀ ರಾಜೇಶ್ ಶಾಟಿಕು ಅಧ್ಯಕ್ಷರು ಜನಾರ್ದನ ಕಮಲ ಪಟ್ನೂರು ಇವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ಸುಹಾನ್ ಪಟ್ನೂರು ಸುಹಾನ್ ಕುಂಜಾರು ಇವರು ಅಶ್ವಿನ್ ಕುಂಜಾರು ಇವರು ಶಾಲು ಹೊದಿಸಿ ಗೌರವ ಸೂಚಿಸಬೇಕಾಗಿ ಕೇಳ್ಕೊತಿದೆ. ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂತಹ ಡಾಕ್ಟರ್ ಸುರೇಶ್ ಪುತ್ತೂರಾಯ ಆಗಮಿಸ್ತಾ ಇದ್ದಾರೆ. ಇವರನ್ನು ನಮ್ಮ ಶ್ರೀರಾಮ್ ಸಂಘಟನೆಯ ಸಂಚಾಲಕ ವಿಶ್ವನಾಥ್ ವೇದಿಕೆ ಕರೆದರಿಗೆ ಕೇಳ್ಕೊಳ್ತಿದ್ದೇವೆ. ಇವರಿಗೆ ತೀರ್ಥ ಪ್ರಸಾದ್ ಇವರು ಶಾಲು ಹೊದಿಸಿ ಗೌರವ ಸೂಚಿಸಬೇಕಾಗಿ ಕೇಳ್ಕೊತಿದೆ. ನಮ್ಮ ಕಾರ್ಯಕ್ರಮದ ಮುಖ್ಯ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ಸುರೇಶ್ ಪುತ್ತೂರಾಯ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ತೀರ್ಥ ಪ್ರಸಾದ್ ಮುಂಡಾಜೆ ಇವರು ಶಾಲು ಹೊದಿಸಿ ಗೌರವ ಸೂಚಿಸಬೇಕಾಗಿ ಕೇಳ್ಕೊತಿದೆ. ಇನ್ನೋರ್ವ ಮುಖ್ಯ ಅತಿಥಿ ನಮ್ಮ ಸನ್ಮಿತ್ರರು ವತಿಯಿಂದ ನಡೆಯುವ ಈ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ನಮ್ಮೊಂದಿಗೆ ಇರುವರು ಶ್ರೀ ಆಕಾಶ್ ಡಾಕ್ಟರ್ ಆಕಾಶ್ ಇವರಿಗೆ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ರಶ್ಮಿತ್ ಶಾಲು ಹೊದಿಸಿ ಗೌರವ ಸೂಚಿಸಬೇಕಾಗಿ ಕೇಳ್ಕೊಳ್ತಿದೆ. ಇನ್ನೋರ್ವ ಮುಖ್ಯ ಅತಿಥಿ ಶ್ರೀ ತಿಮ್ಮಪ್ಪ ಶಾಲಾಬಲಿ
ಅಧ್ಯಕ್ಷರು ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪಟ್ನವರು, ಇವರಿಗೆ ತುಂಬ ಹೃದಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ಮೋನಪ್ಪ ಪಡೇಲ್ ಶಾಲು ಹೊದಿಸಿ ಗೌರವಾರ್ಪಣೆ ಮಾಡಬೇಕಾಗಿ ಕೇಳಿಕೊಳ್ತದೆ. ಮತ್ತೋರ್ವ ಮುಖ್ಯ ಅತಿಥಿ ಶ್ರೀ ರಾಮಣ್ಣಗೌಡ ಪುಲು, ಅಧ್ಯಕ್ಷರು ಹಾಲು ಉತ್ಪಾದಕರ ಸಹಕಾರ ಸಂಘ ಪಟ್ನವರು, ಇವರು ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ಮೋಹನ್ ದಾಸ್ ಮುಂಡಜೆ ಇವರು ಶಾಲು ಹೊದಿಸಿ ಗೌರವ ಸೂಚಿಸಬೇಕಾಗಿ ಕೇಳಿಕೊಳ್ತದೆ. ಮತ್ತೋರ್ವ ಅತಿಥಿ ಶ್ರೀ ಕುಶಲಗೌಡ ಯರ್ಮುಂಜಪಲ್ಲ, ಅಧ್ಯಕ್ಷರು ಗಿಲಾರಬರ್ಗ ಯರ್ಮುಂಜಪಲ್ಲ ಪಟ್ನವರು, ಇವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇವೆ. ಇವರಿಗೆ ವಸಂತ ಮುಂಡಾಜೆ ಶಾಲು ಹೊದಿಸಿ ಗೌರವ ಸೂಚಿಸಬೇಕಾಗಿ ಕೇಳಿಕೊಳ್ತದೆ. ಮತ್ತೋರ್ವ ಮುಖ್ಯ ಅತಿಥಿ ಶ್ರೀ ಕೃಷ್ಣಪ್ಪ ಮೌಲ್ಯ ಬೇರಿಕೆ, ಅಧ್ಯಕ್ಷರು ಆದಿಶಕ್ತಿ ಭಜನಾ ಮಂದಿರ ಬೇರಿಕೆ, ಇವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ಕೀರ್ತಿ ಕುಂಜಾರು ಶಾಲು ಹೊದಿಸಿ ಗೌರವ ಸೂಚಿಸಬೇಕಾಗಿ ಕೇಳಿಕೊಳ್ತದೆ. ಅದೇ ರೀತಿ ಸರಸ್ವತಿ ಯುವತಿ ಮಂಡಲದ ಅಧ್ಯಕ್ಷರಾದ ಶ್ರೀಮತಿ ರೇವತಿ ಅವರು ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿ ನಮ್ಮೊಂದಿಗೆ ಮಹಾವೀರ ಮೆಡಿಕಲ್ ಸೆಂಟರ್ನ MD ಆಗಿರ್ತಕ್ಕಂಥ ಅಶೋಕ್ ಪಡಿವಾಲ್ರವರು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಉದ್ಘಾಟನಾ ಸಮಾರಂಭದ ಅತಿಥಿಯಾಗಿರ್ತಕ್ಕಂಥ ಶ್ರೀ ವೆಂಕಟರಮಣ ಹಾರಕರೆ ನಮ್ಮೊಂದಿಗಿದ್ದಾರೆ. ಇವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇವೆ. APMCನ ನಿರ್ದೇಶಕರಾದಂತಹ ಬಾಲಕೃಷ್ಣ ಜೋಶಿ ಯರ್ಮುಂಜಪಲ್ಲ ಇದ್ದಾರೆ. ಇವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಅಸಂಘಟಿತ ಕಾರ್ಮಿಕ ಸಂಘದ ಕಾರ್ಮಿಕ ಪ್ರಕೋಷ್ಠದ ಪೂವ ಪದ್ಧತಿ ನಮ್ಮೊಂದಿಗಿದ್ದಾರೆ. ಇವರು ಕೂಡ ತುಂಬ ಸ್ವಾಗತವನ್ನು ಬಯಸ್ತೇವೆ. ಸರಸ್ವತಿ ಯುವತಿ ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ರೇವತಿ, ಇವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ಶಿಶಿರ್ ಶಾಲು ನೀಡಿ ಸ್ಮರಣಿಕೆ ನೀಡಿ ಗೌರವಿಸಬೇಕು ಕೇಳ್ತಾ ಇದ್ದೇವೆ. ಅದೇ ರೀತಿ ಬನ್ನೂರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಮತಿ ಗೀತಾ ಕೊಡಂಗೆ ನಮ್ಮೊಂದಿಗೆ ತುಂಬ ಸ್ವಾಗತವನ್ನು ಬಯಸ್ತೇವೆ. ಪಡ್ನೂರು ಶಾಲಾ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶ್ರೀಮತಿ ಸ್ಮಿತಾ, ಅದೇ ರೀತಿ ಎಲ್ಲ ಮುಖ್ಯ ಗುರುಗಳು ಮತ್ತು ಅಧ್ಯಾಪಕ ವೃಂದ ಅಧ್ಯಾಪಕ ವೃಂದವರಿದ್ದರೆ ತುಂಬ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸುದ್ದಿ ಮೀಡಿಯಾದ ಪತ್ರಕರ್ತರು ನಮ್ಮೊಂದಿಗಿದ್ದಾರೆ. ಇವರಿಗೂ ತುಂಬ ಸ್ವಾಗತವನ್ನು ಬಯಸ್ತೇವೆ. ಕ್ಯಾಂಪ್ಕೋಲ್ ಬ್ಲಡ್ ಸೆಂಟರ್ನ ಸಿಬ್ಬಂದಿಗಳು ನಮ್ಮೊಂದಿಗಿದ್ದಾರೆ. ಇವರಿಗೂ ಕೂಡ ತುಂಬ ಸ್ವಾಗತವನ್ನು ಬಯಸ್ತೇವೆ. ಅದೇ ರೀತಿ ಮಹಾವೀರ ಮೆಡಿಕಲ್ ಸೆಂಟರ್ನ ಸಿಬ್ಬಂದಿ ವರ್ಗ ನಮ್ಮೊಂದಿಗಿದ್ದಾರೆ. ಇವರಿಗೂ ತುಂಬ ಸ್ವಾಗತವನ್ನು ಬಯಸ್ತೇವೆ. ಮತ್ತು ಗ್ರಾಮದ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ನಮ್ಮೊಂದಿಗಿದ್ದಾರೆ, ಸದಸ್ಯರು ನಮ್ಮೊಂದಿಗಿದ್ದಾರೆ. ಅವರಿಗೆಲ್ಲ ತುಂಬ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇದೀಗ ದೀಪ ಪ್ರಜ್ವಲನೆಯ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ ಡಾಕ್ಟರ್ MK ಪ್ರಸಾದ್ ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಈ ದೀಪ ಪ್ರಜ್ವಲನೆಯಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು.
ದೀಪ ಪ್ರಜ್ವಲಿಸುವ ಮುಖಾಂತರ ಇವತ್ತಿನ ಕಾರ್ಯಕ್ರಮಕ್ಕೆ ಉದ್ಘಾಟಿಸಿದಂತಹ ಡಾಕ್ಟರ್ MK ಪ್ರಸಾದ್ ಒಂದೆರಡು ಹಿತನುಡಿಗಳನ್ನು ಆಡಬೇಕಾಗಿ ಕೇಳಿಕೊಳ್ತಿದ್ದೇವೆ. ಅದು ತೊಂದರೆ ಎಲ್ಲ ಮಕ್ಕಳೇ ಇರುದು. ಓಂ ಗಣೇಶಾಯ ನಮಃ. ಇವತ್ತಿನ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದಂತ ನಮ್ಮ ಆತ್ಮೀಯರಾದ ಸುರೇಶ್ ಪುತ್ರರೇ, ಈ ಊರಿನಲ್ಲಿ ಬೇಕಾದಾಗ ರಕ್ತವನ್ನು ಕೊಟ್ಟು ಸಹಸ್ರಾರು ಜನರನ್ನು ಬದುಕಿಸಿದಂತಹ ಡಾಕ್ಟರ್ ರಾಮಚಂದ್ರ ಭಟ್ರೆ ಅವರು ಎಲ್ಲರಿಗೂ ರಕ್ತ ಕೊಟ್ಟಂದ್ರೆ ಎಷ್ಟು, ಒಂದ ಎರಡ, ಎಲ್ಲ ಡೆಂಗು ಆದವರೆಲ್ಲ ಸುಮಾರು ಸತ್ತು ಹೋಗ್ತಿದ್ರು ಅವ್ರು ಇಲ್ದಿದ್ರೆ. ಭಾರಿ ಒಂದು ಒಳ್ಳೆ ಇದರಲ್ಲಿ ಎಲ್ಲರಿಗೂ ರಕ್ತ ಕೊಟ್ಟಿದ್ದಾರೆ, ಪ್ಲೇಟ್ಲೆಟ್ ರಕ್ತ ಎಲ್ಲ ಕೊಟ್ಟಿದ್ದಾರೆ. ಹಾಗೆ ಯುವ ಮುಂದಾಳು, ಮುಂದೆ ದೊಡ್ಡ ದೊಡ್ಡ ಹುದ್ದೆಯನ್ನು ಅಲಂಕರಿಸಿರುವಂತಹ ಸಹಜ್ರೇ ಅವರೇ, ಹಾಗೆ ಡಾಕ್ಟರ್ ಆಕಾಶ್ ರವರೇ, ನಿಮ್ಮ ಹೆಸರು ಅಂತ ನೀವು ಆರ್ಥೋಪೆಡಿಕ್, ಎಲುಬುಗಳು ತುಂಡಾದಾಗ ಸರಿ ಮಾಡುವಂತಹ ಸಚಿನ್ ರವರೇ, ಹಾಗೂ ರಾಮಕುಂಜದಲ್ಲಿ ಜನರ ಆರೋಗ್ಯವನ್ನು ಕಾಪಾಡುವಂತಹ ಆಕಾಶ್ ರವರೇ, ಮತ್ತು ನೀವು ಯುವಕ ಮಂಡಲ ಅಧ್ಯಕ್ಷರಾದಂತಹ ರಾಜೇಶ್ ರವರೇ, ಮತ್ತು ಇಲ್ಲಿ ನೆರೆದಂತ ಎಲ್ಲ ನನ್ನ ಮಿತ್ರರೇ, ಎಲ್ಲ ಮಕ್ಕಳೇ ಕಾಣ್ತಾ ಇದ್ದಾರೆ. ಮಕ್ಕಳಿಗೆ ಆರೋಗ್ಯದ ಬಗ್ಗೆ ಗೊತ್ತಿರಬೇಕು. ಒಳ್ಳೆದಾಯ್ತು, ನಿಮ್ಮನ್ನ ಪಡಿವಾಳರಿದ್ದಾರೆ, ಅವರಿಗೂ ಒಂದು ನಮಸ್ಕಾರ. ನಮ್ಮ ಜೋಯಿಸ್ರಿದ್ದಾರೆ, ಸೀನಿಯರ್ ಮೋಸ್ಟ್ ಪರ್ಸನ್ ಜೋಯಿಸ್ರು, ನಮಸ್ಕಾರ. ಮತ್ತು ಇಲ್ಲಿ ನೆರೆದ ಎಲ್ಲ ಮಕ್ಕಳೇ ಮತ್ತು ತಾಯಂದಿರೇ, ಈ ಒಂದು ಪ್ರೋಗ್ರಾಮ್ ಅನ್ನು ಇವತ್ತು ಹಾಕೊಂಡಿದ್ದಾರೆ. ಮೊದಲಾಗಿ ನಮ್ಮ ಮಿತ್ರ ಕೇಶವ ಬಜೆತ್ತೂರನ್ನು ಸ್ಮರಿಸಿಕೊಂಡು, ಬಹುಶಃ ಅವರ ಕೊಡುಗೆ ಈ ಪುತ್ತೂರಿಗೆ ಅಪಾರ. ಆದರೆ ಇವತ್ತು ಅವರು ನಮ್ಮೊಂದಿಗಿಲ್ಲ. ಅವರನ್ನು ಸ್ಮರಿಸಿ ಅವರ ಆತ್ಮಕ್ಕೆ ಶಾಂತಿ ಆಗಲಿ ಎಂದು ಎಣಿಸಿ ನನ್ನ ಮಾತನ್ನು ಮುಂದುವರಿಸ್ತಾರೆ. ಇವತ್ತು ರೋಗ ತಪಾಸಣೆ ಶಿಬಿರವನ್ನು ಇಟ್ಕೊಂಡಿದ್ದಾರೆ ಮತ್ತು ರಕ್ತವನ್ನು ಶೇಖರಿಸುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದಾರೆ. ನಮ್ಮ ಈ ಇಲ್ಲಿನ ಜನರಿಗೆ ರೋಗಗಳ ಬಗ್ಗೆ ಮಾಹಿತಿ ಭಾರಿ ಕಮ್ಮಿ. ಪುತ್ರರಿಗೆ ನನ್ನ ಮಾತನ್ನು ಒಪ್ತಾರೆ ಅವರು. ಯಾಕಂತ ಹೇಳಿದ್ರೆ ಅವರಿಗೊಂದು ರೋಗ ಬಂದಾಗ ಕನ್ಫ್ಯೂಷನ್, ಹಳ್ಳಿ ಮದ್ದು ಮಾಡಬೇಕಾ, ಅಲ್ಲ ಮಂತ್ರ ಮಾಡಬೇಕಾ, ಅಲ್ಲ ಪುತ್ರರ ಹತ್ರ ಹೋಗ್ಬೇಕಾ, ಅಲ್ಲ ಹೋಮಿಯೋಪತಿ ಹೋಗ್ಬೇಕಾ, ಆಯುರ್ವೇದ ಹೋಗ್ಬೇಕಾ, ಹೀಗೆಲ್ಲ ಕನ್ಫ್ಯೂಷನ್. ಈ ಕನ್ಫ್ಯೂಷನ್ ಎಲ್ಲ ಇರಬಾರ್ದು. ಅದಕ್ಕೋಸ್ಕರ ನಾನು ಕೆಲವು ಕಿವಿ ಮಾತುಗಳನ್ನು ಹೇಳ್ತೇನೆ, ಅದನ್ನು ನೀವು ಆಚರಿಸಬೇಕು. ಯಾವುದೇ ರೋಗ ಮಂತ್ರದಿಂದ ವಾಸಿಯಾಗುವುದಿಲ್ಲ, ಅದನ್ನು ಫಸ್ಟ್ ನಾವು ತಿಳ್ಕೊಳ್ಬೇಕು. ದೇವರಿಗೆ ಕೈ ಮುಗಿಯುವುದು ಯಾಕೆ ಅಂತ ಹೇಳಿದ್ರೆ, ಡಾಕ್ಟ್ರಿಗೆ ನನ್ನ ರೋಗದ ಬಗ್ಗೆ ಸರಿಯಾದ ನಾಲೆಜ್ ಬರಲಿ ಅಂತ ಡಾಕ್ಟ್ರ ಐಡಿಯಾ ಬರಬೇಕು. ಇದು ಇಂಥ ಕಾಯಿಲೆ ಅಂತ ಬರಬೇಕಾದ್ರೆ ಅದಕ್ಕೆ ದೇವರ ಅನುಗ್ರಹ ಬೇಕು. ಅದು ಬರಲಿ ಅಂತೇಳಿ ಕೈ ಮುಗಿಲಿಕ್ಕೆ ಆಗಬೇಕು. ಕೈ ಮುಗಿಬೇಕು ದೇವರಿಗೆ.
ಆಸ್ಪತ್ರೆಗೆ ಹೋಗುವಾಗ ದೇವರಿಗೆ ಕೈ ಮುದ್ದು ಹೋಗಬೇಕು. ಯಾಕಂದರೆ ಡಾಕ್ಟ್ರಿಗೆ ಸರಿಯಾದ ಐಡಿಯಾ ಬಂದರೆ ಕರೆಕ್ಟ್ ಟ್ರೀಟ್ಮೆಂಟ್ ಕೊಡ್ತಾರೆ, ಆಗ್ತದೆ. ಇನ್ನು ಈ ನಾಟಿ ಮದ್ದು ಹಳ್ಳಿ ಮದ್ದೆಲ್ಲ ಮಾಡುವಷ್ಟು ದೊಡ್ಡ ಹೆಡ್ಡುತನ ಯಾವುದೂ ಇಲ್ಲ. ಎಲ್ಲ ಹೆಚ್ಚಿನ ರೋಗಗಳು ಅದಕ್ಕೊಂದು ಇದುಂಟು, ಅವಧಿ ಉಂಟು. ಆ ಅವಧಿ ಆದಮೇಲೆ ಅದು ವಾಸಿ ಆಗ್ತದೆ. ಅದನ್ನು ಆ ಒಂದು ಇದನ್ನು ಉಪಯೋಗಿಸ್ಕೊಂಡು ಈ ನಾಟಿ ವೈದ್ಯರುಗಳು ಏನು ಮಾಡ್ತಾರೆ ಅಂತ ಹೇಳಿದರೆ, ಅದು ಎಂಥ ಹಚ್ಚಲಿ ಕೊಡ್ತಾರೆ, ಲೇಪ ಕೊಡ್ತಾರೆ, ಎಲ್ಲ ಕೊಡ್ತಾರೆ, ಅದನ್ನು ಹಚ್ಚಿ ಅಂತ ಹೇಳ್ತಾರೆ. ಇಷ್ಟಿಷ್ಟು ದೊಡ್ಡ ಕಾಲಿನಲ್ಲಿ ಅಥವಾ ಹೊಟ್ಟೆಯಲ್ಲಿ ಅಥವಾ ಕೈಯಲ್ಲಿ ರೇಷಿ ಆಗಿರ್ತದೆ, ರೇಷಿ ಫುಲ್ಲು ರೇಷಿ ಆಗಿರ್ತದೆ. ಅದನ್ನು ಹೋಗಿ ಲೇಪ ಹಾಕಿದರೆ ಅದು ಗುಣ ಆಗ್ತದ? ಎಂಥ ಹೆಡ್ಡುತನ, ಖರ್ಚಾಗ್ತದೆ. ಇದೆಲ್ಲ ಯಾಕೆ ಗೊತ್ತುಂಟಾ? ಯಾಕೆಂತ ಹೇಳಿದರೆ ಡಾಕ್ಟರ್ ಹತ್ರ ಹೋದರೆ ಭಾರಿ ಖರ್ಚಾಗ್ತದೆ, ಲಕ್ಷಗಟ್ಟಲೆ ಆಗ್ತದೆ, ಡಾಕ್ಟ್ರು ಸರಿ ಸೆಳೀತಾರೆ ಎಂಬ ದೃಷ್ಟಿಯಿಂದ ಅವರು ತಪ್ಪಿಸಲಿಕ್ಕೆ ಇದನ್ನೊಂದು ಮಾಡುವುದು. ಇದು ನಿಜವಾಗಿ ಹಾಗೆ ಹೋದರೆ ಡಬ್ಬಲ್ ಖರ್ಚಾಗ್ತದೆ. ಯಾಕಂತ ಹೇಳಿದ್ರೆ ಕಾಲಿನಲ್ಲಿ ರೇಷಿಯಾಗಿ ಅದನ್ನು ಸರಿಯಾಗಿ ಟ್ರೀಟ್ಮೆಂಟ್, ಡಯಾಬಿಟಿಸ್ ಎಲ್ಲ ಇರುವಾಗ ಸರಿಯಾಗಿ ಟ್ರೀಟ್ ಮಾಡಿದ್ರೆ ಕಾಲು ಕೊಳೆತು ಹೋಗ್ತದೆ. ಕೊಳೆತು ಹೋಗೋದು ಮಾತ್ರ ಅಲ್ಲ, ಕಾಲನ್ನು ಕಟ್ ಮಾಡಿ ತೆಗಿಬೇಕು. ಆದರೆ ಮಕ್ಕಳೇ ಯಾವತ್ತೂ ನೆನಪಿಟ್ಕೊಳ್ಳಿ, ಕಾಲಿನಲ್ಲಿ ಏನಾದರೂ ರೇಷಿ ಆದರೆ ಅದನ್ನು ಸಣ್ಣದಾದರೆ ಡಾಕ್ಟರ್ ಹತ್ರ ಹೋಗಬೇಕು. ಅದಕ್ಕೆ ಲೇಪ ಹಚ್ಚಿದರೆ ಹೋಗುವುದಿಲ್ಲ. ಅದು ಲೇಪ ಉಂಟೊಂದು, ಲೇಪ ಹಚ್ಚಿದರೆ ಅದು ಒಡೀತದೆ, ಒಡೆದ್ರೆ ಪ್ರಯೋಜನ ಇಲ್ಲ. ಅದು ಅರ್ಧ ಒಡೆಯುವುದು, ಅದು ನೋವು ಕಡಿಮೆ ಆಗ್ಬೋದು, ಆದರೆ ರೇಷಿ ಹೋಗಿರುವುದಿಲ್ಲ. ತಿಳ್ಕೊಳ್ಬೇಕು ನೀವೆಲ್ಲ. ಕಾಲಲ್ಲಿ ಅಥವಾ ಕೈಯಲ್ಲಿ ಎಲ್ಲಿಯಾದರೂ ದೇಹದ ವಿವಿಧ ಭಾಗಗಳಲ್ಲಿ ರೇಷಿ ಆದರೆ ಅದನ್ನು ಓಪನ್ ಮಾಡಿ ಅದನ್ನು ಬಿಡಬೇಕು. ಇಲ್ಲಿದ್ರೆ ಅದು ಖಂಡಿತ ಗುಣ ಆಗೋದಿಲ್ಲ. ಸಣ್ಣದೇನಾದರೂ ಇದ್ದರೆ ಬಿಡಿ, ಅದು ಬೇರೆ ವಿಷಯ. ದೊಡ್ಡ ವಿಷಯ ಆದರೆ ಖಂಡಿತ ಆಗೋದಿಲ್ಲ. ಹಾಗೂ ಡಯಾಬಿಟಿಸ್ ಉಂಟಾ ನೋಡಬೇಕು. ಡಯಾಬಿಟಿಸ್ ಇರ್ತದೆ, ಆಮೇಲೆ ಅದು ಕಿಡ್ನಿ ಫೈಲೂರ್ ಆಗ್ತದೆ. ಕಿಡ್ನಿ ಫೈಲೂರ್ ಆಗ್ತದೆ. ಕಿಡ್ನಿ ಫೈಲೂರು, ಡಯಾಬಿಟಿಸ್ ಎಲ್ಲ ಆದರೆ ಮತ್ತೆ ಅವು ಬದುಕುವುದು ಕಷ್ಟ. ಎಷ್ಟೋ ಜನರು ಈ ಹೆಡ್ಡುತನದಿಂದ ಕಾಲನ್ನು ಕಳ್ಕೊಂಡಿದ್ದಾರೆ, ಕೈಯನ್ನು ಕಳ್ಕೊಂಡಿದ್ದಾರೆ. ಇನ್ನೊಂದು ಮುಖ್ಯ ವಿಷಯ ಏನಂತ ಹೇಳಿದರೆ, ನಾನು ಹೇಳಬೇಕು ಬಯಸುವುದೇನು ಅಂತ ಹೇಳಿದ್ರೆ, ಇದು ಯಾವುದು ಸರ್ಪಸುತ್ತು. ಈ ಸರ್ಪಸುತ್ತು ಎಂಬುದೊಂದು ವೈರಸ್. ಅದು ನಮ್ಮ ಇವ್ರ ಹತ್ರ ಕೇಳಿದರೆ ಹೇಳ್ತಾರೆ, ಪುತ್ರರ ಹತ್ರ ಕೇಳಿದರೆ ಹೇಳ್ತಾರೆ ಅವರು. ಈ ಸರ್ಪಸುತ್ತು ಅಂದರೆ ವೈರಸ್, ಅದು ಲೈನಲ್ಲಿ ಬೀಳ್ತದೆ. ಅದನ್ನು ಜನರೇ ಏನು ಮಾಡ್ತಾರೆ, ಅದಕ್ಕೆ ಮಂತ್ರ ಮಾಡ್ತಾರೆ. ಅದು ಒಂದು ವೈರಸ್ಸಿಂದ ರೋಗ, ಅದಕ್ಕೆ ಪತ್ತೆಗಿತ್ತೇನಿಲ್ಲ. ಅದು ಅದಕ್ಕೊಂದು ಅವಧಿ ಉಂಟು. ಅವಧಿ ಆಗುವಾಗ ಅದೆಲ್ಲ ಗುಣ ಆಗ್ತದೆ. ಒಂದು 8-10 ದಿವಸ 12 ದಿವಸ ಆಗುವಾಗ ಅದನ್ನು ಗುಣ ಆಗ್ತದೆ ಅಲ್ವಾ ಇವರೇ? ಪುತ್ರ ನೀವೇನು ಮಾತಾಡೋದಿಲ್ಲ, ತಲೆ ಸಾಲು ನಡೆಸಿದ್ರಿ. ಅದು ಗುಣ ಆಗ್ತದೆ. ಗುಣ ಆದಮೇಲೆ ಇರೋದು ಅದರದ್ದು ಕಷ್ಟ. ಅದು ಆ ವೈರಸ್ ಏನು ಮಾಡ್ತದೆ ಅಂತ ಹೇಳಿದ್ರೆ, ಈ ನೋವಿನ ನರ ಉಂಟು ನೋಡಿ, ಅದನ್ನು ಚಿವಿಟಿ ಹೋಗ್ತದೆ, ಚಿವಿಡ್ತದೆ. ಅದನ್ನು ಚಿವಿಟಿದ್ದು ನೋವು 3 ತಿಂಗಳವರೆಗೆ ಇರ್ತದೆ. ನಿಮ್ಮ ಹೊರಗಿನ ಗಾಯ ಗುಣ ಆಗ್ಬೋದು. ಇವರೇನು ಹೇಳ್ತಾರೆ, ಇವರೆಲ್ಲ ಈ ವೈದ್ಯರುಗಳೆಲ್ಲ ಇವರು ಅದಕ್ಕೆ ಹಚ್ಚಿ ಅವು ಗುಣ ಉಂಟು ಅಂತೇಳಿ. ಗುಣ ಅಂದರೆ ಅದು ನೀವು ಬಿಟ್ಟರು ಗುಣ ಆಗ್ತದೆ, ಅದೇನು ಅದಕ್ಕೇನು ವಿಶೇಷ ಬೇಡ. ಆದರೆ ಪೋಸ್ಟ್ ಹರ್ಪೆಟಿಕ್ ನ್ಯೂರಾಲಜಿಯಾ ಅಂದರೆ ಹರ್ಪಿಸ್ ಬಂದ ಮೇಲೆ ಇರುವಂಥ ನೋವು ಎಲ್ಲರಿಗೂ ಅಲ್ಲ, ಕೆಲವರಿಗೆ ವಿಪರೀತ ಇರ್ತದೆ. 3 ತಿಂಗಳು ನೀವು ಒದ್ದಾಡಬೇಕು. 3 ತಿಂಗಳು ಆ ನೋವು ಬರ್ತಾ ಇರ್ತದೆ. ನೀವು ಏನು ಮಾಡಿದರೂ ಹೋಗುದಿಲ್ಲ. ನಾವು ಏನು ಮಾಡ್ತೇವೆ, ನಮಗೂ ಏನು ಮಾಡಲಿಕ್ಕೆ ಆಗೋದಿಲ್ಲ. ಮೊದಲೇ ಬಂದರೆ ವೈರಸ್ಸನ್ನು ಕೊಲ್ಲುವಂಥ ಮಾತ್ರೆಯನ್ನು ನಾವು ಕೊಡ್ತೇವೆ. ಆದರೂ ಕೂಡ ಅದು ಸಂಪೂರ್ಣ ಸರಿ ಆಗ್ತದೆ ಅಂತೇಳಿ ನಾನು ಹೇಳುವುದಿಲ್ಲ. ಯಾಕಂತ ಹೇಳಿದ್ರೆ ನಾನು ಹೇಗಿದ್ದರೂ ಬರುವಾಗ ಒಂದು 4-5 ದಿವಸ ಆಗಿರ್ತದೆ. ವೈರಸ್ಗಳು ನರವನ್ನು ಚಿವಿಟ್ಟಿರ್ತದೆ. ಆದ್ದರಿಂದ ನೋವು ಹೋಗುವುದಿಲ್ಲ. ನೋವು ಇದನ್ನು ಹಚ್ಚಿ ನಮ್ಮ ನಾಟಿ ವೈದ್ಯರು ಏನು ಹೇಳ್ತಾರೆ, ನೋಡಿ ಗುಣ ಆಯಿತು ಹೇಳ್ತಾರೆ. ನಿಮಗೆ ಆಕಾಶಕ್ಕೆ ತುಂಬ ಕೇಸ್ ಬರ್ತಾ ಇರಬೇಕಂಥದ್ದು ಬರ್ತದೆ. ಇದೆಲ್ಲ ಅಜ್ಞಾನದ ಇದು. ಮತ್ತೆ ಇನ್ನು ರಕ್ತಹೀನತೆ. ಹೆಂಗಸುಗಳು ಮೈಯಿಂದ ರಕ್ತ ಹೋಗ್ತಾ ಇರ್ತದೆ. ಮುಟ್ಟಾಗುವಾಗ ತುಂಬ ರಕ್ತ ಹೋಗ್ತದೆ. ತಿಂಗಳು ಮುಟ್ಟಾಗುವಾಗ ತುಂಬ ರಕ್ತ ಹೋಗ್ತದೆ, ಗಟ್ಟಿ ರಕ್ತ ಹೋಗ್ತದೆ.
ರಕ್ತಹೀನತೆ ಬರ್ತದೆ. ಆಗ ಅಥವಾ ಪೈಲ್ಸ್ ಆಗಿ ಅಥವಾ ಬೇರೆ ಏನೋ ಕಾರಣದಿಂದ ರಕ್ತ ಹೋದರೆ ಜನರೇನು ಮಾಡ್ತಾರೆ, ಈಗ ನೋಡಿ ಅವನ ಮುಖ ನೋಡುವಾಗ ಹಳದಿ ಕಾಣ್ತಾನೆ, ಅವನು ಆಗ ಜಾಂಡೀಸ್ ಆತು ಅಂತ ಹೇಳ್ತಾರೆ. ಯಾವ ಜಾಂಡೀಸು ಇಲ್ಲ, ಮಣ್ಣು ಇಲ್ಲ, ಅದು ರಕ್ತಹೀನತೆ. ಅದಕ್ಕೆ ರಾಮಚಂದ್ರ ಭಟ್ಟದ್ರು ಹೋಗಿ ಬ್ಲಡ್ ತಗೊಂಡು ಅವರಿಗೆ ಬ್ಲಡ್ ಕೊಡಬೇಕು, ಬ್ಲಡ್ ಕೊಟ್ಟರೆ ಸರಿ ಆಗ್ತಾರೆ. ಇನ್ನು ಜಾಂಡೀಸ್ ಸೀಕ್ ಜಾಂಡೀಸ್ ಸೀಕ್ ಕೂಡ ಹಾಗೆ ಭಾರಿ ಒಂದು ತಪ್ಪಭಿಪ್ರಾಯದ ಸೀಕ್. ಜಾಂಡೀಸ್ ಅಂದರೆ ಜಾಂಡೀಸ್ ಅಂದರೆ ಕಣ್ಣು ಹಳದಿ ಆಗೋದು. ಅದಕ್ಕೆ 100 ಕಾರಣ ಉಂಟು, ಒಂದಲ್ಲ. ಹೊಟ್ಟೆ ಕ್ಯಾನ್ಸರಲ್ಲಿ ಜಾಂಡೀಸ್ ಆಗ್ತದೆ, ಇನ್ನು ವೈರಸ್ ಇನ್ಫೆಕ್ಷನಲ್ಲಿ ಜಾಂಡೀಸ್ ಆಗ್ತದೆ, ಹೊಟ್ಟೆಯೊಳಗೆ ಇದು ಲಿವರ್ನಲ್ಲಿ ಕಲ್ಲಿದ್ದರೆ ಜಾಂಡೀಸ್ ಆಗ್ತದೆ, ಇನ್ನು ರಕ್ತದ ತೊಂದರೆ ಇದ್ದರೆ ಜಾಂಡೀಸ್ ಆಗ್ತದೆ, ಇನ್ನು ಇದು ಯಾವುದು ಕ್ಯಾನ್ಸರ್ ಏನಾದರೂ ಎಲ್ಲಿಯಾದರೂ ಇದ್ದರೆ ಅದು ಹೋಗಿ ಲಿವರಲ್ಲಿ ಕೂತ್ರೆ ಅಲ್ಲಿಯೂ ಜಾಂಡೀಸ್ ಆಗ್ತದೆ. ಜಾಂಡೀಸ್ ಎಂದಕೊಳ್ಳೆ ಜನರೇನು ಎಂಕ್ಲೆ ಮರ್ತು ಪಡ್ಚಿ ಎಂಕ್ಲ ಹಳ್ಳಿ ಮರ್ದು ಮಲ್ಪ ಅಂತ ಹೇಳ್ತಾರೆ. ಅದರಷ್ಟು ದೊಡ್ಡ ಹೆಡ್ಡು ಯಾವುದೂ ಇಲ್ಲ. ಯಾಕಂತೇಳಿದ್ರೆ ಕಲ್ಲಿದ್ದರೆ ಗಾಲ್ ಬ್ಲಾಡ್ ಇದರಲ್ಲಿ ಲಿವರ್ನ ಅಡಿಯಲ್ಲಿ ಗಾಲ್ ಬ್ಲಾಡ್ ఉంది, ಅದರಲ್ಲಿ ಕಲ್ಲಿದ್ದರೆ ಜಾಂಡೀಸ್ ಆಗ್ತದೆ. ಆ ಜಾಂಡೀಸನ್ನು ಕಲ್ಲು ತೆಗೆಯದೆ ದೇವರಾಣೆಗೂ ಗುಣ ಆಗುವುದಿಲ್ಲ, ಕಲ್ಲು ತೆಗಿಬೇಕು. ಇವರು ಜಾಂಡೀಸಿಗೆ ಔಷಧಿ ಕೊಡ್ತಾರೆ, ಅವನ ಜಾಂಡೀಸ್ ಜಾಸ್ತಿ ಆಗ್ತಾ ಹೋಗ್ತದೆ. ಕೊನೆಗೆ ಲಿವರ್ ಫೇಲ್ಯೂರ್ ಆಗುವಾಗ ಬರ್ತಾರೆ. ಇನ್ನೊಂದು ನಮಗೆ ದೊಡ್ಡ ಒಂದು ಪ್ರಾಬ್ಲಮ್ ಏನು ಅಂತ ಹೇಳಿದರೆ, ಈ ಹಿಂದೂಗಳು ಕುಡಿಯುವುದು. ಎಂಥ ಕುಡಿಯುವುದು ದೇವರೇ! ಕುಡಿಯುವುದು ಅಂತ ಹೇಳಿದರೆ ಬೆಳಿಗ್ಗೆ ಎದ್ದ ಕೂಡಲೇ ಕುಡಿಯುವುದು, ಕಾಪಿ ಗಿಪ್ಪಿ ಕುಡಿಯೋದಿಕ್ಕಿಲ್ಲ. ಮಕ್ಕಳೇ ಸರಿ ಕೇಳಿ, ಕುಡಿಬಾರ್ದು ಯಾರು, ಕುಡಿಯುವಂತ ಅಭ್ಯಾಸವನ್ನು ಯಾರು ಮಾಡಬಾರ್ದು. ಕುಡಿದು ಕೊನೆಗೆ ಏನಾಗ್ತದೆ, ಲಿವರಿಗೆ ತಡ್ಕೊಳ್ಳಿಕ್ಕೆ ಆಗುವುದಿಲ್ಲ, ಲಿವರ್ ಫೇಲ್ಯೂರ್ ಆಗ್ತದೆ. ಅವ ಲಿವರ್ ಫೇಲ್ಯೂರಿಗೆ ಹೋಗ್ತಾನೆ. ಆದ್ದರಿಂದ ಕುಡಿಯುವ ಚಟದಿಂದಲೇ ನಮ್ಮ ಹಿಂದೂಗಳು ಹೆಚ್ಚಿನವರು ಸಾಯುವುದು ಈ ಕುಡಿಯುವುದರಿಂದ. ಕಾಶ್ಮೀರ ಬಾರ್ಡ್ರಲ್ಲಿ ಪಾಕಿಸ್ತಾನದೊಟ್ಟಿಗೆ ಜಗಳ ಮಾಡಿ ಅಲ್ಲ, ಚೈನಾದೊಟ್ಟಿಗೆ ಜಗಳ ಮಾಡಿ ಅಲ್ಲ, ಈ ಕುಡ್ದೇ ಸಾಯುವುದು. ನಾನೇನಾದರೂ ಚೀಫ್ ಮಿನಿಸ್ಟರ್ ಪ್ರಧಾನಿ ಆಗಿದ್ರೆ ಕಂಪ್ಲೀಟ್ ಇಂಡಿಯಾದಲ್ಲಿ ನೋ ಕುಡಿಯುವುದು ಸ್ಟಾಪ್ ಮಾಡಿಬಿಡ್ತಿದೆ. ಸತ್ತೋಗಿ ಅಲ್ಲ, ಯಾರು ಕುಡಿಬಾರ್ದು. ಮಧ್ಯರಾತ್ರಿಗೆ ಬರ್ತಾರೆ, ಕುಡಿದು ರಕ್ತವಾಂತಿ ಆಯ್ತು ಸಾರ್ ಅಂತ ಬರ್ತಾರೆ. ಬಂದಾಗ ಒಂದು ಹೆಂಗಸಿರ್ತದೆ ಒಟ್ಟಿಗೆ, ಅವನ ಧರ್ಮಪತ್ನಿ, ಅವಳು ಧರ್ಮದ ಪತ್ನಿ, ಅವಳ ಅವಸ್ಥೆ ಬಂದು ಕೂಡಲೇ ನಾವೇನು ಹೇಳ್ತೇವೆ, ನೋಡಿ ರಕ್ತವಾಂತಿ ಆಯ್ತಾ, ಕೂಡಲೇ ಬ್ಲಡ್ ಆಗಬೇಕು ಹೇಳ್ತೇವೆ. ಆ ಹೆಂಗಸಿಗೆ ಬ್ಲಡ್ ಬ್ಯಾಂಕ್ ಎಲ್ಲಿ ಉಂಟು ಅಂತ ಗೊತ್ತುಂಟ? ದುಡ್ಡುಂಟ ಕೈಯಲ್ಲಿ. ಧರ್ಮಸ್ಥಳದವರು ಕುಡಿದವರಿಗೆ ಸುರಕ್ಷನೂ ಕೊಡುವುದಿಲ್ಲ, ಒಟ್ಟು ಅವಸ್ಥೆ. ಆ ಹೆಂಗಸು ಕೂಗ್ಲಿಕ್ಕೆ ಶುರು ಮಾಡ್ತದೆ. ಅದು ನೋಡ ಬೇಸರ ಆಗ್ತದೆ. ಈ ಮಂಗ ಮಾಡಿದಂಥ ಒಂದು ತೊಂದರೆಯಿಂದಾಗಿ ಆ ಹೆಂಗಸು ಮಕ್ಕಳು ಎಲ್ಲ ಕಷ್ಟಪಡಬೇಕು. ಆ ಹೆಂಗಸಿನ ಅವಸ್ಥೆ, ಆ ಹೆಂಗಸಿನ ಸೀರೆ ಎಲ್ಲ ಹರಿದಿರ್ತದೆ, ಏನೋ ಬೀಡಿ ಕಟ್ಟಿ ಜೀವನ ಮಾಡ್ತಾ ಇರ್ತಾರೆ. ಮಹಾರಾಯ ಸೆಂಟ್ರಿಂಗ್ ಮಾಡಿ ದಿನ ಸಾಯಂಕಾಲ ಟೈಟ್ ಕುಡಿದು ಬರುವುದು ಮನೆಗೆ. ಸುಮ್ಮನೆ ಆದರೂ ಮಲಗಿರು ಬರೋಲ್ಲ, ಹೆಂಡತಿಗೆ 2 ಕೊಟ್ಟು, ಅದು ಅವನ ಒಂದು ಅವ ಪೌರುಷ. ಈ ನಮ್ಮ ಗಡಿಯಲ್ಲಿ ಈಗ ಕರ್ನಾಟಕ ಮತ್ತು ಇವರು ಯಾರು ಮಹಾರಾಷ್ಟ್ರದವರು ಒಡೆದಾಡಿಕೊಳ್ತಿದ್ದಾರೆ. ಅಲ್ಲಿ ಯಾವ ಕರ್ಮಕ್ಕೆ ಹೇಗೆ ಹಾಗೆ ಹೆಂಡತಿಯನ್ನು ಹೊಡೆಯುವಾಗೆ ಅದು ಕೂಡ ಅಲ್ಲ. ನಮ್ದು ಒಂದೇ ದೇಶ ಮಾರ್ರೆ, ನಾವು ಎಂತ ಜಗಳ ಮಾಡೋದು? ಬೆಳಗಾವಿ ಕರ್ನಾಟಕದಲ್ಲಿ ಇದ್ರೇನು, ಮಹಾರಾಷ್ಟ್ರದಲ್ಲಿ ಇದ್ರೆ ಏನು ದೊಡ್ಡ ವಿಶೇಷ ಅಂತದ್ದು ನಂಗೆ ಅರ್ಥ ಆಗುದಿಲ್ಲ. ಯಾಕೆ ಅವರು ಅಷ್ಟು ನಿಮಗೆ ಕುಸ್ತಿ ಮಾಡಬೇಕು ಅಂತಿದ್ರೆ ನೀವು ಪಾಕಿಸ್ತಾನ ಬಾರ್ಡ್ರಿಗೆ ಹೋಗಿ ಅವರಿಗೆ 4 ಕೊಡಿ, ನೀವು ಪೆಟ್ಟು ತಿನ್ನಿ, ತೊಂದರೆ ಇಲ್ಲ. ಸುಮ್ಮನೆ ಇಲ್ಲದೆ ಈ ಪಾಕಿಸ್ತಾನ ನಮ್ದು ಇದು ನಮ್ದು ತಮಿಳ್ನಾಡು, ಇದು ಕರ್ನಾಟಕ, ನೀರು ಬಿಡುವುದಿಲ್ಲ ಹೇಳುದು, ನೀರು ಬಿಡ್ಬೇಕು ಹೇಳುದು. ಇದು ಯಾವ ಗಲೀಜಿದು?
ಬರೀ ಹೇಸಿಗೆ. ಈ ಒಂದು ಜಗಳವನ್ನು ನೋಡಿದರೆ ನಂಗೆ ಕಾಣ್ತದೆ ನಮ್ಮ ದೇಶ ಯಾವಾಗ ಉದ್ಧಾರ ಆಗೋದು ಗೊತ್ತಿಲ್ಲ. ಅದಕ್ಕೆ ಅರ್ಥವೇ ಇಲ್ಲ. ಮಹಾರಾಷ್ಟ್ರದಲ್ಲಿ ಶಿವಾಜಿ, ಈಗ ಮೊನ್ನೆ ಶಿವಾಜಿಯ ಇದಿಡ್ತಾರಂತೆ, ಎಂಥದ್ದು ಪ್ರತಿಮೆ ಮಂಗಳೂರಲ್ಲಿ ಇಡ್ತಾರಂತೆ. ಅದಕ್ಕೆ ಒಪೋಸಿಷನ್. ಯಾಕೆ? ಶಿವಾಜಿ ನಮ್ಮ ಹಿಂದೂ ವೀರ, ಅವರು ಇಡಬೇಕು. ಯಾರೋ ಬೇಡ ಅಂತ ಹೇಳುವ, ಯಾರು ಅವನಿಗೆ 4 ಕೊಡ್ಬೇಕು, ಅವನಿಗೆ ಫಸ್ಟ್ ಇಡಬೇಕು. ಶಿವಾಜಿ ನಮ್ಮ ಹಿಂದೂ ಧರ್ಮವನ್ನು ಉಳಿಸಿದ ಒಂದು ವ್ಯಕ್ತಿ, ಅವನ ಪ್ರತಿಮೆ ಬೇಕು. ಅವನು ನೋಡಿ ನಮಗೆ ಇದು ಬರಬೇಕಂತ ಇನ್ಸ್ಪಿರೇಷನ್ ಬರಬೇಕು, ಒಂದು ಇದು ಪ್ರಭಾವಕ್ಕೊಳಗಾಗಬೇಕು ನಾವು. ಅದು ಬಿಟ್ಕೊಂಡು ಶಿವಾಜಿ ಮಹಾರಾಷ್ಟ್ರ ಏನು ಭಾರತದಲ್ಲಿಲ್ವಾ? ಮತ್ತೆ ಇದು ಯಾವುದು ಚೋಳರಾಜ ಶಿವಭಕ್ತ, ಹಿಂದೂ ಅಲ್ಲ ಎಂತ ಎಲ್ಲ ಮೀನಿಂಗ್ಲೆಸ್. ಚೋಳರಾಜ ಶಿವಭಕ್ತ ಅಂದರೆ ಹಿಂದುವೇ. ಶಿವ ಮತ್ತು ವಿಷ್ಣುವಲ್ಲಿ ಭೇದ ಇಲ್ಲ, ಎಲ್ಲ ತ್ರಿಮೂರ್ತಿಗಳೇ. ಬ್ರಹ್ಮ, ಶಿವ, ವಿಷ್ಣು ನಮ್ಮ ಹಿಂದೂ ಧರ್ಮದ ಮುಖ್ಯ 3 ದೇವರುಗಳು. ಅದರಲ್ಲಿ ಜಗಳ ಮಾಡಲಿಕ್ಕೆ ಅಂತ ಉಂಟು. ಇದು ಯಾಕೆ ಮಾಡು ಅಂತೇಳಿ, ಹಿಂದೂ ಧರ್ಮವನ್ನು ಒಡಿಲಿಕ್ಕೆ. ಒಡೆದ್ರೆ ಮತ್ತೆ ನಮಗೆ ಒಳಗೆ ನುಗ್ಗಬಹುದು. ಈ ದೊಡ್ಡ ದೊಡ್ಡ ಕೋಟೆಗಳೆಲ್ಲ ಮೊದಲು ಒಡೆದು ಒಳಗೆ ಬರಲಿಕ್ಕೆ ಮಾಡ್ತಿದ್ರಂತೆ. ಹಾಗೆ ಈ ಕೆಲವರಿದ್ದಾರೆ ಹಿಂದೂಗಳು, ಅವರು ಯಾವಾಗಲೂ ಅವರಿಗೇನಂತ ಹೇಳಿದರೆ ಮುಸಲ್ಮಾನರು ಏನಾದರೂ ಮಾಡಿ ಅವರನ್ನು ಸಂತೋಷಪಡಿಸಬೇಕು. ಅದಕ್ಕೋಸ್ಕರ ಏನು ಮಾಡಲಿಕ್ಕೂ ತಯಾರಿದ್ದಾರೆ. ಅಂಥ ಜನ ನಮ್ಮಲ್ಲಿದ್ದಾರೆ ಹಿಂದೂಗಳು. ಮೊದಲು ಫಸ್ಟಿಗೆ ಅವರನ್ನು ಜೈಲಿಗೆ ಹಾಕಬೇಕು. ಯಾಕಂತ ಹೇಳಿದರೆ ಅವರಿಂದಾಗಿ ಇಡೀ ದೇಶ ಹಾಳಾಗುವುದು. ಇದು ನಮ್ಮ ದೇಶದ ಅತ್ಯಂತ ಕಷ್ಟದ ವಿಷಯ. ಇನ್ನು ಅದು ನಾನು ಹೇಳ್ತಾ ಇದ್ದೇನೆ. ಹಾಗೆ ಈ ಕುಡಿದ ಹೆಂಗಸು ರಾತ್ರಿ ಎಲ್ಲಿಂದ ರಕ್ತ ತರ್ತಾರೆ. ಕೊನೆಗೆ ನಾವು ಯಾರಾದರೂ ವಾರ್ಡ್ ಬಾಯನ್ನು ಕಳಿಸಿ ಏನಾದ್ರು ಮಾಡಿ ಇವರು ರಕ್ತ ಇಟ್ಟಿರ್ತಾರೆ ರಾಮಚಂದ್ರ ಭಟ್ರು. ಆ ರಕ್ತವನ್ನು ತಂದು ಏನೋ ಆಸ್ಪತ್ರೆಯಿಂದ ದುಡ್ಡು ಕೊಟ್ಟು ತರಿಸಿ ರಕ್ತ ಹಾಕ್ತೇವೆ. ರಕ್ತ ಹಾಕಿದರೆ ಅವನಿಗೆ ಶುರು ಆಗ್ತದೆ ಡ್ಯಾನ್ಸ್. ಟಕ 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 ಟಕ. ಈ ಕಾಂತಾರ ಸಿನಿಮಾದಲ್ಲಿ ಡ್ಯಾನ್ಸ್ ಇತ್ತಲ್ಲ, ನೋಡಿದಿರ ಕಾಂತಾರ ಸಿನಿಮಾ? ಅದರಲ್ಲಿ ಡ್ಯಾನ್ಸ್ ಮಾಡ್ತಾರಲ್ಲ, ಹಾಗೆ ಡ್ಯಾನ್ಸ್ ಮಾಡ್ತಾರೆ. ಯಾರು? ಈ ಕುಡ್ದವ ನಿಲ್ಲಿಸಿದ ಕೂಡಲೇ ಡ್ಯಾನ್ಸ್ ಮಾಡ್ತಾರೆ. ಈಗ ನಾನು ಮತ್ತು ಪುತ್ರ ಯಾರು ಏನು ಮಾಡ್ತೇವೆ, ಅವನ ಕೈ ಕಾಲೆಲ್ಲ ಕಟ್ಟಾಗ್ತೇವೆ. ಹೀಗೆ ಕೈ ಕಾಲೆಲ್ಲ ಕಟ್ಟಿಯಾಗಿ ಅವ ಈಗ ಮಂಡೆ ಎಲ್ಲ ಅಡಿಸ್ತಾ ಇರ್ತಾನೆ, ಏನೇನೋ ಬೊಗಳ್ತಾನೆ. 3 ದಿವಸ ಬೊಗಳ್ತಾನೆ. 4ನೇ ದಿವಸ ಅವ ಲೋಕಕ್ಕೆ ಬರ್ತಾನೆ. ಆಮೇಲೆ ನಾವು ಅವನಿಗೆ ಮದ್ದೆಲ್ಲ ಕೊಟ್ಟು ಕಳಿಸಿದರೆ ಪುನಃ ಹೋಗಿ ಕುಡಿತಾನೆ. ಏನು ಮಾಡೋದು? ಧರ್ಮಸ್ಥಳದ ಹೆಗ್ಡೆಯವರು ಪಾಪ ಎಷ್ಟೋ ಕ್ಯಾಂಪ್ಗಳನ್ನು ಮಾಡಿ ಪ್ರಯತ್ನ ಮಾಡಿದರು. 20% ಮಾತ್ರ ಕುಡಿಯೋದನ್ನು ಬಿಡ್ತಾರಂತೆ, ಮತ್ತು ಎಲ್ಲರೂ ಪುನಃ ಕುಡಿತಾರಂತೆ. ಎಂಥ ಬೇಜಾರದ ವಿಷಯ. ಅದಕ್ಕೆ ಬೆಸ್ಟ್ ಅಂದರೆ ಕುಡಿಯೋದನ್ನು ನಿಲ್ಲಿಸಬೇಕು. ಕಳ್ಳ ಸರಾಯಿ ಕುಡಿದು, ಅದಕ್ಕೆ ಕೆಲವರು ಹೇಳ್ತಾರೆ ಕಳ್ಳ ಸರಾಯಿ ಕುಡಿತಾರೆ ಅಲ್ಲ, ಕಳ್ಳ ಸರಾಯಿ ಕುಡಿದವರು ಸತ್ತೋಗಲಿ, ಅದಕ್ಕೆ ಜಿಂಕ್ ಹಾಕ್ತಾರೆ, ಇದರದ್ದು ಬ್ಯಾಟ್ರಿ ಇದ್ದು ಇದೆಲ್ಲ ಹಾಕ್ತಾರೆ. ಅದು ಹಾಕಿ ಅವರು ಬೇಗ ಸತ್ತೋಗ್ತಾರೆ. ಸತ್ತೋದ್ರೆ ಹೋಗ್ಲಿ ಅಂಥವ್ರು ಬೇಡ. ಆದರೆ ನಮಗೆ ಒಳ್ಳೆಯ ಹಿಂದೂಗಳು ಬೇಕು. ನಮ್ಮ ದೇಶದ ಪ್ರಜೆಗಳು ಒಳ್ಳೆಯವರು ಇರಬೇಕು. ನಮ್ಮ ದೇಶ ಉದ್ಧಾರ ಆಗಬೇಕು. ಕುಡಿಯುವುದನ್ನು ಬಿಡಬೇಕು, ಅದನ್ನು ಬಿಡಬೇಕು. ಆಮೇಲೆ ಎಲ್ಲ ಮಾಡಬೇಕು. ಮತ್ತು ನಾನು ನಿಮ್ಮಲ್ಲಿ ಒಂದು ವಿನಂತಿ ಏನು ಅಂತ ಹೇಳಿದರೆ, ದಯವಿಟ್ಟು ನೀವೆಲ್ಲ ತಿಳ್ಕೊಳ್ಬೇಕು. ಆರೋಗ್ಯ ಅದೆಲ್ಲ ಎಂತ ಕರ್ಮಕ್ಕ, ಅದೆಲ್ಲ ಬೇಡ. ಅದೆಲ್ಲ ಎಂಥದಕ್ಕೆ? ಅದು ಅವನ ಪೌರುಷ, ನಮಗೆ ಅಂತಕ್ಕೆ. ನಮ್ಮ ಪಠ್ಯಪುಸ್ತಕದಲ್ಲಿ ಸ್ವಲ್ಪ ಇದರ ಬಗ್ಗೆ, ಯಾವುದ್ರ ಬಗ್ಗೆ, ಆರೋಗ್ಯದ ಬಗ್ಗೆ, ಡಿಸೀಸ್ಗಳ ಬಗ್ಗೆ ಒಂದೊಂದು ಕ್ಲಾಸ್ನಲ್ಲಿ 10 ಡಿಸೀಸ್ಗಳ ವಿಷಯ ಇರಬೇಕು. ಆಗ ಸ್ವಲ್ಪ ಆದರೂ ಗೊತ್ತಾಗ್ತದೆ ಜನರಿಗೆ. ಇದು ಏನೂ ಗೊತ್ತಾಗೋದಿಲ್ಲ, ಒಟ್ರಾಸಿ. ಈಗ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಇದು ಮೂಲವ್ಯಾಧಿಯ ಕುಂಡೆಯಲ್ಲಿ ಏನಾದರೂ ಮೂಲವ್ಯಾಧಿ ಅದು, ಮತ್ತು ಬೇರೆ ಏನು ಕಾಯಿಲೆ ಇಲ್ಲ ಅಲ್ವಾ? ಕುಂಡೆಯಲ್ಲಿ ಒಂದು ಸಣ್ಣ ಬೊಕ್ಕೆ ಇದ್ದರೂ ಮೂಲವ್ಯಾಧಿ, ಎಲ್ಲ ಬಂದು ಹೇಳುವುದು ಹಾಗೆ ಮೂಲವ್ಯಾಧಿ. ಹಾಗೆ ಮೂಲವ್ಯಾಧಿಗೆ ಯಾರೋ ಒಬ್ಬರು ಬಂದು ಹೇಳಿದರು, ತುಳಸಿ ರಸ ಕುಡಿದ್ರೆ ಭಾರಿ ಒಳ್ಳೆಯದಾಗ್ತದೆ.
ತುಳಸಿ ರಸ ಕುಡಿದ್ರೆ ವಾಂತಿ ಆಗ್ತದೆ ಅಷ್ಟೇ, ಇನ್ನೇನಾಗುವುದಿಲ್ಲ. ಆದ್ದರಿಂದ ತುಳಸಿ ಇಸ್ ಅನ್ ಆ್ಯಂಟಿಬಯೋಟಿಕ್, ಬಟ್ ಇಟ್ ಕಾಂಟ್ ಸ್ಟಾಪ್ ಆಲ್ ದೀಸ್ ಥಿಂಗ್ಸ್. ಸೊ ಎಲ್ಲ ಆಸ್ಪತ್ರೆಗೆ ಬಂದು ಎಲ್ಲರೂ ಬೋಧನೆ ಮಾಡ್ತಾರೆ, ಏನು ನಿಮಗೆ ಕೆಲಸ ಇಲ್ಲ, ಆಪ್ರೇಷನ್ ಯಾಕೆ, ಅಥವಾ ಅದಕ್ಕೆ ಟ್ರೀಟ್ಮೆಂಟ್ ಯಾಕೆ, ಅದನ್ನು ಕುಡಿ ಇದನ್ನು ಕುಡಿ, ವಾಸಿ ಆಗ್ತದೆ, ರಾಗಿ ಕುಡಿ, ರಾಗಿಯನ್ನು ತಂಪದು ಕುಡಿ, ಈಗೆಲ್ಲ ನಾನ್ಸೆನ್ಸ್ ಹೇಳ್ತಾರೆ. ಅದಕ್ಕೋಸ್ಕರ ಈ ಮಕ್ಕಳಿಗೆ ಇವರಿಗೆಲ್ಲ ಹರಿತಿರು ಮರುಗನೆ ವಿಘ್ನ ವಿನಾಯಕ ವಿಘ್ನಕೇತ ಅರುಳಿಯ ಗಣಪತಿ ಜಯ ಜಯ. ಹರಿತಿರು ಮರುಗನೆ ವಿಘ್ನ ವಿನಾಯಕ ವಿಘ್ನಕೇತ ಅರುಳಿಯ ಗಣಪತಿ ಜಯ ಜಯ. ಕಿಟ ಉತ್ತರ ಕಡಂ ಜಯ ಜಯ, ಕಿಟ ಉತ್ತರ ಕಡಂ ಚಿನ್ನಂ ಕಿಟ ಉದರ ಕಡಂ ಜಯ ಜಯ, ಕಿಟ ಉದರ ಕಡಂ. ಅದಿಕ್ಕ ತುದಿಕ್ಕ ಯಾಣೆ ಮುಗ தனை தொம் கிட்ட கிட்ட தக்க தொம் தொம் தக்க தேவர்கள் கணபதி. ததிக்க துதிக்கை ஆடை முக தொம் கிட்ட கிட்ட தக்க தொங்கு தக்க தேவர்கள் கணபதி. கிட்ட கிட்ட தக்க திக்கி தொங்க கணபதி கௌத்துவம் கட்டவர் வினயர உக்குடுதாம் உக்குடுதை. கேட்ட முதல் கட்டவர் வினயர உக்குடுதாம் உக்குடுதை. தகுதே கூத்த கேட தொங்கிட கிட தகிட தங்கி கிட தகதி கூத்தா தகதா. ಧನ್ಯವಾದಗಳು. ಮುಂದಿನ ನೃತ್ಯ ಪಡ್ಡೂರು ಶಾಲಾ ಅಂಗನವಾಡಿಯಿಂದ. ಪಡ್ಡೂರು ಶಾಲಾ ಅಂಗನವಾಡಿಯಿಂದ ಅಲ್ಲಿ ಶ್ರೀರಾಮಕೃಷ್ಣ ಕಾರ್ಯಕರ್ತರ ಮನವಿ, ಯಾರು ಕೂಡ ವೇದಿಕೆಯ ಮುಂಭಾಗದಲ್ಲಿ ಆ ಕಡೆ ಈ ಕಡೆ ಓಡಾಡಬಾರದು, ದಯವಿಟ್ಟು ಗಮನಿಸಿ. ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ
ಧನ್ಯವಾದಗಳು. ಇನ್ನು ಮುಂದಿನ ನೃತ್ಯ ಪಲ್ಲ ಅಂಗನಡಿ ಮಕ್ಕಳಿಂದ. ಹಲೋ, ಮುಂದಿನ ನೃತ್ಯ ಪಳ್ಳ ಅಂಗನವಾಡಿ ಮಕ್ಕಳಿಂದ. ಹಲೋ, ಮೂರ್ತಿ ಸ್ಟುಡಿಯೋದ ಕೃಷ್ಣಮೂರ್ತಿ ಫೋಟೋ ಕೆಲವರಿಗೆ ಬೇಡಿಕೆ ಇದೆ. ಕರು ಬಗ್ಗೆ ಒಂದು ಹಾಡು ಹೇಳ್ಕೊಡ್ತೀನಿ, ಹೇಳ್ತೀಯಾ?
ಹಲೋ. ಮುಂದಿನ ನೃತ್ಯ ಪಡ್ಡೂರು ಶಾಲಾ ಮಕ್ಕಳಿಂದ ನಿರೂಪಣೆ ತುಷನ್. ಮಾತೆರ್ಗ್ಲ ಬಯ್ಯದ ಎಡ್ಡೆಪ್ಪುಲು ದುಂಬುಗು ನಮ್ಮ ಕಾರ್ಯಕ್ರಮ ಕೃಷ್ಣನ ಪದ್ಯದೊಟ್ಟಿಗೆ ಶುರು ಪೆರುಲ್ಲ. ಪಡ್ಡೂರು ಶಾಲೆದ ಮುಜಿನೇ ಕ್ಲಾಸ್ದ ವಿದ್ಯಾರ್ಥಿನಿ ಶಮಿತಾ ಮುಗ್ಲಿನ ನೇತೃತ್ವ.
ಕೃಷ್ಣನ ಪದ್ಯಗ ನಲಿತನ ಸಮಿತನಗಳಿಗೆ ಸೊಲ್ಮೇಲು ಪನೊಂದು ಬಸ್ಸ ಬೆರ್ಪುನ ಕುಸಿನ ಚಂ ಚಂ ಪದ್ಯದೊಟ್ಟಿಗೆ ನಲಿಪಿರುಲ್ಲೆರು ಪಡ್ನೂರು ಶಾಲೆದ ವಿದ್ಯಾರ್ಥಿನುಲು ಮಾತೆರ್ಲ ತಾಟಿ ಬೊಟ್ಟುಡು ಅಗ್ಲೇನು ಸ್ವಾಗತ ಮನ್ಪಡೊಂದು ಕೇಳೊಂದುಲ್ಲೆ. मर्जी से अपनी उड़ती ही जाऊं, खुद की करूं मैं क्या तारीफ, रात ने चुराया मेरा काजल, मुझसे नैना मिला के मौसम होने लगे पागल, सबसे होके बेफिक्र नाचूं मैं आज छम 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 छम। ಡ್ಯಾನ್ಸ್ ಮಂತನ ಮಾತೆರೆಗ್ಲ ಸೊಲ್ಮೆಲು ನನ್ನ ನಮ್ಮ ಗಡಿ ಕಾಪುನ ವೀರ ಯೋಧೇರೆನ ಮೋಕ್ಯದ ಮಿತ್ತೆ ನಲಿಪೆರೆ ಬರೊಂದುಲ್ಲೇರು ಪಡ್ನೂರು ಶಾಲೆದ ಆನುಲು.
ತಲುವಾರಿನಲೆ ತಲೆ ತಗೆಯುವೆನು ಮಣ್ಣಾಗೋದೆ ಚಲದಿ ಹೋರಾಡೋನು ಭಯ ಯಾಕೆ ಜಯಾನಂ ತಾಯ್ ನೆಲದೆ ಏಕೆ ಸರಿಯಂತೆ ನಡೆಯುವುದೇ ಹೇ ನನ್ನ ಜಲ ನನ್ನಮ್ಮನಿ ಎಂದಿಗೂ ನಗುತ್ತಿರುನಿ ನನ್ನ ಕುರಿತು ನೀ ಕ್ಷಣ ಚಿಂತಿಸಬೇಡ ವಾಪಸ್ ಬಂದೇ ಬರ್ತೀನಿ ಹೇ ನನ್ನ ನೆಲ ಇದು ನನ್ನ ಜಲ ನನ್ನ ಜನಮನ ಎಂದಿಗೂ ನಗುತ್ತಿರಲಿ ಬಾನಂಗಳದಿ ಹಾರಾಡುತ್ತಲಿ ಆ ತಿರಂಗ ಧ್ವಜವೇ ಕಾಣಿಸಲಿ ಈ ಮಣ್ಣಲ್ಲೇ ಮರಳಿದರು ಈ ದೇಹಾದು ಅಳಿಸಿದರು ಈ ನೆಲಕ್ಕೆ ಏನನ್ನೂ ಅನದಿರು ಆ ನದಿಯಲ್ಲಿ ಹರಿಯುವೆನ ನಿನ್ ಎದೆಯಲ್ಲಿ ಬದುಕುವೆನ ನನಗಾಗಿ ಎಂದೆಂದೂ ಅಳದಿರು ಹೇ ಅಂಜದಿರು ನೀ ಅಳುಕದಿರು ಕೈ ತುತ್ತಿನ ಬಲವು ಜೊತೆಯಲಿದೆ ಆ ವೈರಿಗಳ ತಲೆ ಉರುಳಿಸಲು ನನ್ನ ಕತ್ತಿಯು ಕಾದು ಕಾಯುತ್ತಿದೆ ಹೇ ಅಂಜದಿರು ನೀ ಅಳುಕದಿರು ರಣಕಣದಲ್ಲಿ ಎಂದಿಗೂ ಭಾರತವೇ ಜಯವಾಗಿರಲಿ ಹಿಮ ಪರ್ವದಲ್ಲಿ ಜನಗಣಮನ ಹಾಡೇ ಕಂಪಿಸಲಿ ಈ ಮಣ್ಣಲ್ಲ ಮರಳಿದರು ಈ ದೇಹಾದು ಅಳಿಸಿದರು ಈ ನೆಲಕ್ಕೆ ಏನನ್ನೂ ಅನದಿರು ಆ ನದಿಯಲ್ಲಿ ಹರಿಯುವೆನ ನಿನ್ ಎದೆಯಲ್ಲೇ ಬದುಕುವೆನ ನನಗಾಗಿ ಎಂದೆಂದೂ ಅಳದಿರು ನೀ ಕ್ಷಮಿಸಿ ಬಿಡು ನನ್ನ ಕಳಿಸಿಕೊಡು ನಾ ಇದ್ದರೆ ನಿನ್ನ ಕೂಡುವೆನು ಆ ದೇವರಲ್ಲಿ ಮರು ಜನ್ಮವನು ನಿನ್ನ ಮಡಿಲಲ್ಲೇ ವಾಪಸ್ಸು ಬೇಡುವೆನು ನೀ ಕ್ಷಮಿಸಿ ಬಿಡು ನೀ ಕಳಿಸಿಕೊಡು ನಾ ಇದ್ದರೆ ನಿನ್ನ ನೋಡುವೆನು ಆ ದೇವರಲ್ಲಿ ಮರು ಜನ್ಮವನು ಈ ನೆಲದಲ್ಲೇ ವಾಪಸ್ಸು ಬೇಡುವೆನು ಈ ಮಣ್ಣಲ್ಲೇ ಮರಳಿದರು ಈ ದೇಹಾದು ಅಳಿಸಿದರು ಈ ನೆಲಕ್ಕೆ ಏನನ್ನೂ ಅನದಿರು ಆ ನದಿಯಲ್ಲಿ ಹರಿಯುವೆನ ನಿನ್ ಎದೆಯಲ್ಲಿ ಬದುಕುವೆನ ನನಗಾಗಿ ಎಂದೆಂದೂ ಅಳದಿರು ಹಲೋ ಡ್ಯಾನ್ಸ್ ಮಂತನ ಮಾತ ಆನೊಲೆಗ್ಲ ಸುಲ್ಮೆಲು ನನ್ನ ದುಂಬಗ್ 4 ಬುಕ್ಕ 5ನೇ ಕ್ಲಾಸದ ವಿದ್ಯಾರ್ಥಿಲು ಯವ್ವಿ ಯಾರವ್ವಿ ಇವಲಿ ಪ್ರೇರಸಿ ಪದ್ಯಗು ನಲ್ಪೆರೆ ಉಲ್ಲೇರು
ವೇದಿಕೆಯ ಮುಂಭಾಗದಲ್ಲಿ ಕುಳಿತಂತಹ ಎಲ್ಲ ಪುಟಾಣಿಗಳಲ್ಲಿ ಒಂದು ವಿಜ್ಞಾಪನೆ. ಇನ್ನೇನು ಅತಿಥಿ ಅಭ್ಯಾಗತರು ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಸೇರ್ಕೊಳ್ಳಿಕ್ಕಿದ್ದಾರೆ. ದಯಮಾಡಿ ತಾವೆಲ್ಲ ಒಂದು ಸಾಲು ಹಿಂದೆ ಕೂತು ಅತಿಥಿ ಅಭ್ಯಾಗತರಿಗೆ ಆಸೀನದ ವ್ಯವಸ್ಥೆಯನ್ನು ಮಾಡಿಕೊಡಬೇಕು. ಯವ್ವಿ ಯಾರವ್ವೀವಳು ಹೇಳಲೆ, ಸುವಿ ಸುವಾಲೆ ಹಾಡೆ ಕೋಮಲೆ. ಯವ್ವಿ ಯಾರವ್ವೀವಳು ಹೇಳಲೆ, ಸುವಿ ಸುವಾಲೆ ಹಾಡೆ ಕೋಮಲೆ. ತಂದನ ತಂದನ ಬಂದಾಳೋ ಚಂಚಲೆ, ಚಂದನ ಚಂದನ ತಂದಾಳೋ ಶೀತಲೆ. ಯವ್ವಿ ಯಾರವ್ವೀವಳು ಹೇಳಲೆ, ಸುವಿ ಸುವಾಲೆ ಹಾಡೆ ಕೋಮಲೆ. ಯವ್ವಿ ಯಾರವ್ವೀವಳು ಹೇಳಲೆ, ಸುವಿ ಸುವಾಲೆ ಹಾಡೆ ಕೋಮಲೆ. ಹಸಿರಾದ ಹೊಲದಾಗೆ ಅತ್ಲಾಗೆ ಇತ್ಲಾಗೆ ಹುಚ್ಚೆಳ್ಳು ತೂಗಾಡ್ಯವೇ. ಕೆಂಬಾರ ಮುಗಿಲಾಗೆ ಚುಕ್ಕಿಯು ಹೊಳದಂಗೆ ಬೆಳ್ಳಕ್ಕಿ ಹಾರಾಡ್ಯವೇ. ಹಳ್ಳ ಕೊಳ್ಳ ಹರಿದಾಡ್ಯವೇ, ಅಲ್ಲೇ ಕುರಿಮ್ಯಾಕೆ ನಗಿದಾಡ್ಯವೇ. ಚೆಂದುಳ್ಳಿ ಚೆಲ್ವೇರು ಸಾಗ್ಯಾವ್ರೆ ಸಾಲಾಗಿ, ಟಿಂಟಿನಿ ಕಾಲ್ಗೆಜ್ಜೆ ನುಡ್ದಾವೆ ಬೈನಾಗಿ. ಯವ್ವಿ ಯಾರವ್ವಿ ಬಡು ಹೇಳಲೆ, ಸುವಿ ಸುವಾಲೆ ಹಾಡೆ ಕೋಮಲೆ. ಯವ್ವಿ ಯಾರವ್ವಿ ಬಡು ಹೇಳಲೆ, ಸುವಿ ಸುವಾಲೆ ಹಾಡೆ ಕೋಮಲೆ. ಊರ್ದಾಗೆ ಬೆಟ್ಟಗಳು ತೆಕ್ಕೇನೆ, ದೇವ್ರಂಗೆ ಸುಮ್ಕೇನೆ ಕುಂಕಂಡವೇ. ಎಳಬಳ್ಳಿ ಮರದಾಗೆ ಒಂದ್ಕೊಂದು ತಕ್ಕೊಂಡು ಸೊಂಪಾಗಿ ಮೆರೆದಾಡ್ಯವೇ. ಕಾಡು ಮೇಡು ಮಾತಾಡ್ಯವೇ, ಹಾದಿ ಅಂಕು ಡೊಂಕು ಓಲಾಡ್ಯವೇ. ಭೂಲೋಕ ರಂಗಾಗಿ ಸ್ವರ್ಗಾನೇ ಆಗೈತೆ. ಕುರಿಮಂದೆ ಮೇಯ್ಕೊಂಡು
ಯಾರವ್ವಿ ಇವಳು ಹೇಳಲೆ ಸುವಿ ಸುವಾಲೆ ಹಾಡೆ ಕೋಮಲೆ ಯವ್ವಿ ಯಾರವ್ವಿ ಇವಳು ಹೇಳಲೆ ಸುವಿ ಸುವಾಲೆ ಹಾಡೆ ಕೋಮಲೆ ಚಂದನ ತಂದನ ಬಂದಾಳೋ ಚಂಚಲೆ ಚಂದನ ಚಂದನ ತಂದಾಳೋ ಶೀತಲೆ ಯವ್ವಿ ಯಾರವ್ವಿ ಇವಳು ಹೇಳಲೆ ಸುವಿ ಸುವಾಲೆ ಹಾಡೆ ಕೋಮಲೆ ಯವ್ವಿ ಯಾರವ್ವಿ ಇವಳು ಹೇಳಲೆ ಸುವಿ ಸುವಾಲೆ ಹಾಡೆ ಕೋಮಲೆ ಧನ್ಯವಾದಗಳು ಪುಟಾಣಿಗಳಿಗೆ. ಎಲ್ಲ ಪ್ರೇಕ್ಷಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೈ ಚಪ್ಪಾಳೆ ಮುಖಾಂತರ ಇವರ ಪ್ರತಿಭೆಯನ್ನು ಪ್ರೋತ್ಸಾಹಿಸಬೇಕು. ಮುಂದಿನ ನೃತ್ಯ ತತ್ವದೀಪ ಇವರಿಂದ ಮುಂದಿನ ನೃತ್ಯ ಕಾರ್ಯಕ್ರಮ.
నృత్యవంతిన విద్యార్థులకు ధన్యవాదాలు. ఇతే భాగ్యేరు కండుడు ಎಂಬಿನ ಪದ್ಯಗೆ ನೃತ್ಯ ಮನ್ಪೆರುಲ್ಲೆರೆ ಆ ಬಡ್ನೂರು ಶಾಲೆದ ವಿದ್ಯಾರ್ಥಿನಿಗಳು. ಧನ್ಯವಾದಗಳು ಶಾಲಾ ಪುಟಾಣಿಗಳಿಗೆ. ಮುಂದಿನ ನೃತ್ಯ ಕಾರ್ಯಕ್ರಮ ಜನನಿ ಬಂದಾರ್ ಇವರಿಂದ.
Let's go, girl. पल्लू के नीचे छुपा के रखा है, उठा दूं तो हंगामा हो। पल्लू के नीचे छुपा के रखा है, उठा दूं तो हंगामा हो। उड़न छू छू मैं चिड़िया फिरंगी बलम तू 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 देसी मौसम्बी। उड़न छू छू मैं चिड़िया फिरंगी बलम तू 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 देसी मौसम्बी। दिल की आदतें बंदर छाप है, खाली पीली छत पे चढ़े चढ़ के उतर जाए, हरदम मोड़ में लल्लन टाप है। जिंदगी में गिनता है 1 2 3 4 5। चल धतिंग नाच। Oi, hero. So you think you can dance, huh? అమ్మాయి మనసులో అబ్బాయి దూరేసి కితకితలై పెట్టేస్తే ఏమైతాది? మంచి బీట్ వస్తుంది, పిచ్చ పాట వస్తుంది. ఓయ్ ఓయ్ అబ్బాయి మనసునే అమ్మాయి లాగేసి తలగడలా నొక్కేస్తే ఏమైతాది? మస్తు మాస్ వస్తుంది, బెస్ట్ ఊప్ వస్తుంది. ఓయ్ 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 రాయే రాయే నా రాకాసే నువ్వే పైటేసే అట్టగో బెస్ట్. పులేసి పోందే పోందే పాపా పులేసి పోందే పోందే పాపా. రారో రారో నా శివకాశి అగ్గి రాజేసి సిగ్గు పెట్టేస్తే టాబులేసి పోతే పోతే పోపో టాబులేసి పోతే పోతే పోపో. చెట్టు మీద మ్యాంగోలా నువ్వెంత చక్కగా ఉన్నావే, చాకులాంటి పిల్లాడే ఎంత షార్పుకున్నాడే. చాకొచ్చి మ్యాంగో కోస్తే. ಧನ್ಯವಾದಗಳು ತನ್ವಿ. ಮುಂದಿನ ನೃತ್ಯ ಏಕದಂತಯ. ಕೃಪಾ, ಮೇಘಶ್ರೀ, ಸಾನ್ವಿ ಇವರ ವತಿಯಿಂದ. गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि
वक्रतुण्डाय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि। रिद्धि सिद्धि वृद्धि होती हाँ तेरे ही आने से, और सुंदर ये सृष्टि होती हाँ तेरे ही आने से। मोरया मोरया मन के अंधेरे कोने में जो दानव छुपा है मोरया, उसमें ही जय हो तो दिग्विजय हो तेरी तरह मोरया। लाख कोई दे हुंकारे, लाख कोई धमकारे, हम तेरी राहों पे चलते, हम नहीं रुकने वाले। मेरा देवा देवों का देवता, माता देवा देवों का देवता, पैर रुकने ना सके झुकने ना देगा। मोरया रे मोरया, गणपति बाप्पा मोरया, शंभुसुताय शंभुसुताय लंबोदराय मोरया, मोरया रे बाप्पा मोरया, गणपति बाप्पा। ಧನ್ಯವಾದಗಳು. ಮುಂದಿನ ನೃತ್ಯ ಚೋಗಡತರ ಅನ್ನೋ ಪದ್ಯಕ್ಕೆ ಪಡ್ಡೂರು ಶಾಲಾ ಮಕ್ಕಳಿಂದ. મને ભૂલો બધી વાત પ્રેમની આ મૌસમ છે अब आओ मेरे पास रह जाओ मेरे साथ प्रेमनी आ मौसम छे होई गई रात મને ભૂલો બધી વાત પ્રેમની આ मौसम छे अब आओ मेरे पास रह जाओ मेरे साथ प्रेमनी आ मौसम छे मिल जाए मुझको अगर साथ तेरा तो भूलूं मैं सारा चोगाड़ा तारा छबीला तारा रंगीला तारा रंग वेद जुए तारी बात चोगाड़ा तारा ओए छबीला तारा ओए रंगीला तारा रंग वेद जुए तारी बात रे छुप छुप के तुम्हें देखा मैं करूं सारी सारी रात छुप छुप के मुझे देखा तू कर सारी सारी रात मिल जाए मुझको अगर साथ तेरा तो भूलूं मैं सारा जहां चोगाड़ा तारा छबीला तारा रंगीला तारा रंग वेद जुए तारी बात चोगाड़ा तारा ओरे छबीला तारा ओरे रंगीला तारा रंग वेद जुए तारी बात रे
ಒಂದೊಳ್ಳೆ ಹಾಡಿನ ಮುಖಾಂತರ ನಮ್ಮನ್ನೆಲ್ಲ ರಂಜಿಸಿದ ಶಾಲಾ ವಿದ್ಯಾರ್ಥಿಗಳಿಗೆ ಜೋರಾದ ಕೈ ಚಪ್ಪಾಳೆ. ಮುಂದಿನ ನೃತ್ಯ ನವ್ಯಶ್ರೀ ಅವರಿಂದ. గోపికమ్మ చాలునులే మాని నిదరా గోపికమ్మ నిను విడని మా మంచు తెరా విరిసిన పూమాలగా వెన్నుని ఎదవాలగా తలపును లేపాలిగా బాలా పరదాలే తీయక పరుపే దిగనీయక అవలింపాయింతగా మీరా కడవల్లో కవ్వాలు సడి తీస్తున్న వినక గడపల్లో కిరణాలు నీలిమ్మన్న కదలక కలికి ఈ కొనుకేలా తెల్లవార వచ్చినమ్మ గోపికమ్మ చాలునులే మాని నిదరా గోపికమ్మ నిను విడని మా మంచు తెరా నీ కలలన్నీ కళ్ళలై రాత్రిలో కరగవని నువ్వు నమ్మేలా ఎదురుగా నిలిచే నీ కన్యామణి నీ కోసమని గగనమే భువిపైకి దిగి వచ్చినని ఆ రూపాన్ని చూపుతో అల్లుకుపోసౌదామిని జంకేలా జాగేలా సంకోచాల జవ్వని బింకాలు బిరియాలు ఆ నల్లనయ్య చేత చిక్కి పిల్లన గ్రోవై ప్రియమార నవరాగాలే పాడని అంటూ ఈ చిరుగాలి నిన్ను మేలు కొలుపు సంబరాన గోపికమ్మ చాలునులే మాని నిదరా గోపికమ్మ నిను విడని
ಧನ್ಯವಾದಗಳು ನವ್ಯಶ್ರೀ. ಇನ್ನು ಮುಂದೆ ಭವ್ಯಶ್ರೀ ಇವರಿಂದ ಸೊಗಸಾದ ಪದ್ಯಕ್ಕೆ ಡ್ಯಾನ್ಸ್. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ.
ಧನ್ಯವಾದಗಳು ತನ್ವಿತಾ ಹಾಗೂ ವೈನವಿ. ಇನ್ನು ಮುಂದೆ ಆಕಾಶ ಬಾನಿನಲ್ಲಿ ಅನ್ನುವ ಹಾಡಿಗೆ ಸಮಿತಾ ಅವರು ನೃತ್ಯ ಮಾಡಲಿದ್ದಾರೆ. ಆಕಾಶ ಭೂಮಿಯಿಂದ ಒಂದಾದ ಹಾಗಿದೆ, ನನ್ನ ಈ ಚೆಲುವನ್ನು ಹೊಳೆವಂತೆ ಮಾಡಿದೆ. ಆಕಾಶ ಭೂಮಿಯಿಂದ ಒಂದಾದ ಹಾಗಿದೆ, ನನ್ನ ಈ ಚೆಲುವನ್ನು ಹೊಳೆವಂತೆ ಮಾಡಿದೆ. ತಂದಾನು ತಂದಾನು ತನುವೆಲ್ಲ ತಂದಾನು, ಚಂದಾನು ಚಂದಾನು ಜಗವೆಲ್ಲ ಚಂದಾನು, ಮನಸ್ಸೆಲ್ಲ ಸಮಥಿಂಗ್ ಸಮಥಿಂಗ್ ಉಯ್ಯಾಲೆ ತೂಗಿದೆ. ಆಕಾಶ ಭೂಮಿಯಿಂದ ಒಂದಾದ ಹಾಗಿದೆ, ನನ್ನ ಈ ಚೆಲುವನ್ನು ಹೊಳೆವಂತೆ ಮಾಡಿದೆ. ನಾ ಬರುವ ದಾರಿಯಲ್ಲಿ ಹೂ ಬಳುಕುತ್ತಾವ ನೋಡ, ನಾಚಿ ನಿಂತೆ ನಾನು ಅವು ಹಾಡಿತೊಂದು ಹಾಡ, ಹಾಡಲು ನಾನು ಜೊತೆ ಜೊತೆಗೆ ಅರಳಿತು ಮರವು ಒಳಗೊಳಗೆ. ನದಿಯಂತೆ ಹರಿಯುವೆನು, ಮಂಚಂತೆ ಮುಸುಕುವೆನು, ತಿರುಗು ಈ ಭೂಮಿಯ ನೋಡಲು ಚಂದ್ರಮಕ್ಕೆ ಹಾರುವೆನು, ಮನದಲ್ಲೇ ಮುಗಿಲನು ಸೇರಿ ಭೂಮಿಗೆ ಕೈ ಚಾಚುವೆನು. ಆಕಾಶ ಭೂಮಿಯಿಂದ ಒಂದಾದ ಹಾಗಿದೆ, ನನ್ನ ಈ ಚೆಲುವನ್ನು ಹೊಳೆವಂತೆ ಮಾಡಿದೆ. ಧನ್ಯವಾದಗಳು. ಇನ್ನು ಮುಂದೆ ಮಣಿ ಮುಂಡಾಜೆ ಇವರಿಂದ ಬಿನ್ನೇರು ಬೈದರು ಎನ್ನುವ ಹಾಡಿಗೆ ನೃತ್ಯ. ಬೈದಿನ ಗೌಜೀಡ್ ದಿನನೆ ಪೋಪುಜೆ ಕಣ್ಣದರ ಪೆಲ ಮುಚ್ಚಂದನೆ ಅಲ್ಲಿನೆ ತೂಪುಂಡೆ. ಬಿನ್ನಿರ ಬೈದಿನ ಗೌಜೀಡ್ ದಿನನೆ ಪೋಪುಜೆ ಕಣ್ಣದರ ಪೆಲ ಮುಚ್ಚಂದನೆ ಅಲ್ಲಿನೆ ತೂಪುಂಡೆ. ತಾಜೀದ ಕನ್ನೋಟ ಸೋಜಿಗ ರಂಪಾಟ ಎಣ್ಣೆಜಿದ ಕಂಡೋಡು ನವಿಲಂಜಿನ ತಂದು ಬರ್ಪುನ ಪರ್ಲುತ್ತು
ಮುಚ್ಚಿದ ಸಂಚಾರನ ಇನ್ನೆರು ಬೈದಿನ ಗೌಜಿಡು ದಿನನೆ ಪೋಪುಜೆ ಕನ್ನದರ ಬೆಲ ಮುಚ್ಚಂದೆನೆ ಅಲೆನೆ ತೂಪುಂಡೆ ಚಂದ ಮಾಮನ ಬುಲ್ಪು ತುಲೆ ಅಲೆ ಮೆತ ಬಣ್ಣ ತುಲೆ ಐಸಿರೋದ ಮೊನೆ ತುಲೆ ತೆಲಿಕೆದ ಬಾಲೆ ಚಂದ ಮಾಮನ ಬುಲ್ಪು ತುಲೆ ಅಲೆ ಮೆತ ಬಣ್ಣ ತುಲೆ ಐಸಿರೋದ ಮೊನೆ ತುಲೆ ತೆಲಿಕೆದ ಬಾಲೆ ಪಾರುಂದೆ ಜಾರುಂದೆ ಬತ್ತುಂಡೆ ಎತ್ತುಂಡೆ ಆ ಉಡಲ ಜಾಲಗ ಪೊರ್ಲುದ ತೋಟಡು ಅಲ್ಲಿನ ನೈದಿಲೆನೆ ಕಣ್ಣು ಕಟ್ಟಾದೆ ಬಣ್ಣು ಕಣ್ಣು ಹಾಕ್ಯಾಲೆ ಆ ಕಣ್ಣದ ಮಿಂಚಿಗೆ ಬಲ್ಬುದರ ಸೊಗು ಸೋತುದು ಇಂಜಾಯ್ನೆ ಇನ್ನೆರು ಬೈದಿನ ಗೌಜಿಡು ದಿನನೆ ಪೋಪುಜೆ ಕಣ್ಣದರ ಬೆಲ ಮುಚ್ಚಂದೆನೆ ಅಲ್ಲಿನ ತೂಪುಂಡೆ ಹಿಲಾರೆ ಹಿಲಾ ಹಿಲಾರೆ ಹಿಲಾ ಹಿಲಾರೆ ಹಿಲಾ ಹಿಲಾರೆ ಹಿಲಾ ಹಿಲಾರೆ ಹಿಲಾ ಹಿಲಾರೆ ಹಿಲಾ ಹಿಲಾರೆ ಹಿಲಾನ ಅಪ್ಪಲೆ ಹಿಲಾರೆ ಹಿಲಾ ಹಿಲಾರೆ ಹಿಲಾ ಹಿಲಾರೆ ಹಿಲಾ ಹಿಲಾರೆ ಹಿಲಾ ಹಿಲಾರೆ ಹಿಲಾ ಹಿಲಾರೆ ಹಿಲಾ ಹಿಲಾರೆ ಹಿಲಾರೆ ಹಿಲಾ 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 ಎನ್ನ ಮನಸ್ಸು ಮಾಲೊಂದುಂಡು ಆಲೆ ಎನ್ನಾಲು ಪಂದು ಮಾಯೋ ಕೋದ ಊರು ಜಿ ಜತ್ತು ಬತ್ತಿನಾಲು ಎನ್ನ ಮನಸ್ಸು ಮಾಲೊಂದುಂಡು ಆಲೆ ಎನ್ನಾಲು ಪಂದು ಮಾಯೋ ಕೋದ ಊರುಡುಂಜಿ ಜತ್ತು ಬತ್ತಿನಾಲು ದಾನ ದಾನೇನಾ ದಾನೆ ದಾನೆ ಬಿನ್ನಾನ ಆ ಪನ್ನೀರ ದಾರೆಗೆ ಬರ್ಸೋದ ಪನಿಮುತ್ತು ಜಾರಿ ಲಕಾನ ಕಣ್ಣದ ದೃಷ್ಟಿಗೆ ಒಂಜಿ ಬಟ್ಟದಿ ಕಾನ ಆ ನಿನ್ನನೆ ಪ್ರತಿಬಿಂಬ ಗುಂಜದು ಊರೋರ್ ಮೇಯಿಗೆ ತೋಜುವನ ಇನ್ನೆರು ಬೈದಿನ ಗೌಜಿಟ್ಟು ನಿನ್ನನೆ ಪೋಪುಜೆ ಕಣ್ಣದರ ಬೆಲ ಮುಚ್ಚಂದೆನೆ ಅಲೆನೆ ತೂಪುಂಡೆ ಇನ್ನೆರು ಬೈದಿನ ಗೌಜಿಡು ದಿನನೆ ಪೋಪುಜೆ ಕಣ್ಣದರ ಬೆಲ ಮುಚ್ಚಂದೆನೆ ಅಲೆನೆ ತೂಪುಂಡೆ. ಧನ್ಯವಾದಗಳು ಮಣಿ ಮುಂಡಾಜಿ ಅವರಿಗೆ. ಇನ್ನು ಮುಂದೆ ಕಾಂತಾರ ಚಿತ್ರದ ವರಾಹ ರೂಪಂ ಅನ್ನೋ ಹಾಡಿಗೆ ನೃತ್ಯ ಮಾಡಲಿಕ್ಕಿದ್ದಾರೆ ಅನುಶ್ರೀ. ನಮ್ಮೂರಿನ ಪ್ರತಿಭೆಗಳಿಗೆ ಜೋರಾದ ಕೈಚಪಾಳೆ ಮೂಲಕ ಪ್ರೋತ್ಸಾಹಿಸಬೇಕಾಗಿ ಪ್ರತಿಯೊಬ್ಬರ ಹತ್ರ ಕೇಳ್ಕೊಳ್ತಿದ್ದೇನೆ. वराहरूपं देववरीशं वरस्मितवदनम् वज्रदन्तदर रक्षाकवचम्
ಸಂಭೂತ ಭುವಿ ಸಂಜಾತ ನಂಬಿದವಗಿಂಬು ಕೊಡುವವ ನೀತ ಸಾವಿರ ದೈವದ ಮನ ಸಂಪ್ರೀತ ಬೇಡುತ್ತ ನಿಂದೆವು ಆರಾಧಿಸುತ್ತ ಇದೀಗ ಕೊಂಚ ವಿರಾಮದ ಬಳಿಕ ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರಲಿಕ್ಕಿದೆ. ಇದೀಗ ಸಭಾ ಕಾರ್ಯಕ್ರಮ. ವೇದಿಕೆ ಮುಂಭಾಗದಲ್ಲಿ ಕುಳಿತಂತಹ ಎಲ್ಲ ಪ್ರೇಕ್ಷಕರು ಯಾರು ಹೋಗಬೇಡಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಭಾ ಕಾರ್ಯಕ್ರಮ ನಡೆದ ನಂತರ ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ.
ಭಾಗವಹಿಸಿದಂಥ ಶ್ರೀ ನವೀನ್ ಪಂಜಗುಡ್ಡೆ ಮತ್ತು ಶಿಶಿರ್ ತಗೋಡಿ ವೇದಿಕೆ ಬರಬೇಕು. ಶ್ರೀರಾಮ್ ಫ್ರೆಂಡ್ಸ್ನ ಕಥನ ಕಾರ್ಯದರ್ಶಿ ಅಂತ ಶಿಶಿರ್ ತಗೋಡಿ ಮತ್ತು ನವೀನ್. ಇದೀಗ ಸ್ವಾಗತವನ್ನು ಮಾಡಲಿಕ್ಕಿದ್ದಾರೆ ನಮ್ಮ ಸ್ಥಾಪನಾಧ್ಯಕ್ಷರಾದಂತಹ ನವೀನ್ ಪಂಜಗುಡ್ಡೆ ಅವರು. శ్రీరామ్ ఫ్రెండ్స్ పడ్నూరు కరీనా 1 ವರ್ಷದ నుంచి ಗ್ರಾಮಡು ಅನೇಕ ತರತ ಸಾಮಾಜಿಕ ಧಾರ್ಮಿಕ ಕಾರ್ಯಚಟುವಟಿಕೆ ಬಂತೊಂದು ಇತ್ತೆ 10ನೇ ವರ್ಷಕ್ಕೆ ದಾಪು ಕಲ್ದೀತುಂಡು. ನೆನ್ನು ದಶಮೋನೋತ್ಸವದ ಪ್ರಯುಕ್ತ ನಮ್ಮೂರ ಹಬ್ಬ ಪನ್ಪುನ ಒಂಜಿ ಪುದರ್ಡು ಎಂಕ್ಲು ಪೊರ್ಲುದ ಒಂಜಿ ಮುಲ್ಪ ಕಾರ್ಯಕ್ರಮ ತಂದುಲ್ಲ. ಸಂಘಟನೆ ಪ್ರಾರಂಭ ಆನಾಗ ಒಂಜಾತ್ ಹೊಡೆತಲು ಒಂಜಾತ್ ವಿರೋಧಲು ಅವು ಸಾಮಾನ್ಯ ಆದಿತ್ತಂಡು. ಸಂಘಟನೆ ಹಿಂದೂ ಸಂಘಟನೆ ಗ್ರಾಮಡು ಜವನೇರು ಒಗ್ಗಟ್ಟಾಯರ ಬಲ್ಲಿ ಜವನೇರು ಒಗ್ಗಟ್ಟಾಂಡ ಎಂಕ್ಲ ಪಕ್ಷ ಮುಲ್ಪ ಪುಡದ ಹೋವು ಪನ್ಪುನೊಂಜಿ ಕಲ್ಪನೆಡು ಶ್ರೀರಾಮ್ ಫ್ರೆಂಡ್ಸ್ದ ವಿರುದ್ಧವಾದ ಒಂಜಾತ್ ಮುಲ್ಪ ಅನ್ಯಾಯ ನಡೆತಿಂಡು ಅಂಡ ಅವೇನು ಪೂರ ಎದುರಿಸದು ನಮ್ಮ ಹಿಂದೂ ಜವನೇರು ಹಿಂದುತ್ವಗೋಸ್ಕರ ಹೋರಾಟ ಮಾಡ್ತದ್ದು. ಇತ್ತೆ 10ನೇ ವರ್ಷಡು ಎಂಕಲು ಮುಲ್ಪ ಕಾರ್ಯಕ್ರಮ ತಂದುಲ್ಲ. ರಾಜಕಾರಣ ಶಾಶ್ವತತ್ತು, ಹಿಂದುತ್ವ ಹಿಂದೂ ಧರ್ಮ ಏಪಲ್ಲ ಶಾಶ್ವತ ಅಂಡ ರಾಜನ ಕಾರಣಗೋಸ್ಕರ ಹಿಂದುಳಾದ ಪುಟ್ಟುದು ಹಿಂದುಳಿಗೆ ವಿರೋಧ ಅನ್ಪುನಂಚಿನ ಪಕ್ಷಡು ಇತ್ತೊಂದು ಆ ಪಕ್ಷದ ಮುಖಾಂತರ ಹಿಂದೂ ಕಾರ್ಯಕರ್ತನ ದಮನ ಬರ್ಪುನಂಚಿನ ಅವಂಜಿ ಕೆಲವು ಈ ಪಿಲಿ ನೆಲಕೆದಾಗಲು ಪುರವುಳ್ಳೇರು ಎಂಕಲು ಅವೇನು ಪೂರ ಗೆನ್ಪುಜ ಎಂಕಲು ರಂಗದ ಪಿಲಿಕುಲತ್ತು ಎಂಕಲು ಎದೆಗಾರಿಕೆದ ಪಿಲಿಕುಲ್ ಪಂಪುನ ಒಂಜಿ ಎಚ್ಚರಿಕೆಯನ್ನ ಕೊರೊಂದು ಎಂಕಲು ಇನಿ 10ನೇ ವರ್ಷಕ್ಕೆ ಮುಲ್ಪ ಈತ ಸಡಗರದ ಕಾರ್ಯಕ್ರಮ ತಂದುಲ್ಲ. ಈ ಕಾರ್ಯಕ್ರಮ ಇನ್ನು ಬಲ್ಪುಗು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆತೀನಿ. ಸುಮಾರು ಪುತ್ತೂರು ಹಾಸ್ಪಿಟಲ್ದ ಮಹಾವೀರ ಹಾಸ್ಪಿಟಲ್ದ ಪುತ್ತೂರಾಯರ ನೇತೃತ್ವ ಅಂಚನೆ ನಮ್ಮ ನೆರೆಕರೆತ್ತ ಸಚಿನ್ ಶಂಕರ್ ಹಾರಕರೆ ಬೇರೆ ಬಾರಿ ಮಲ್ಲ ಮುತ್ತೂರು ಜಿಡು ಮುಲ್ಪ ಬಲ್ಪುಗು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆತೀನಿ. ಅವಿಟ್ಟು ಸುಮಾರು 85 ಜನ ಇನಿ ಬಲ್ಪುಗು ಉಚಿತ ತಪಾಸಣೆ ಮಾಡ್ತದ್ದು. ಐಕ್ಯ ಬೋಡೈನ ಮರ್ದನ ಪತ್ತೊಂದು ಪೋಯರು ಅಂಚನೆ ಅವನೊಟ್ಟಿಗೂ 35 ಜವನೇರು ರಕ್ತದಾನ ಮಾಡ್ತೇರು. ಅವನೊಟ್ಟಿಗೂ ನಮ್ಮ ಪ್ರಧಾನಮಂತ್ರಿನ ಯೋಜನೆ ಅಬಾ ಕಾರ್ಡ್ ಆಯುಷ್ಮಾನ್ ಕಾರ್ಡ್ ಬೊಕ್ಕ ಬರ್ತನ ಅಬಾ ಕಾರ್ಡ್ ಆ ನೋಂದಾವಣೆ ಎಲ್ಲ ಮಾಡ್ತೀನಿ. ಸುಮಾರು ಅಜ್ಪ ನೋಂದಾವಣೆ ಎಲ್ಲ ಪಾಂಡು ಅವ ಬೊಕ್ಕ ಅನ್ನ ಸಂತರ್ಪಣೆ ಅದು ಇತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ಅವನುಂಡು. ಅವನ ನಡುಟ್ಟು ಒಂಜಿ ನಮ್ಮ ಪುರುಷರನ ವಿಭಾಗದ 55 kg ಮ್ಯಾಟ್ ಕರ್ಣೋದಯ ಮ್ಯಾಟ್ ಅಂಕಂಡು ಕಬಡ್ಡಿ ಪಂದ್ಯಾಟದ ಉದ್ಘಾಟನೆ ಎರಡು. ಆ ವೇದಿಕೆ ದಿವಂಗತ ಶ್ರೀ ಕೇಶವಗೌಡ ಬಜತ್ತೂರು ವೇದಿಕೆ ಒಂಜಿ ಕೇಶವ ಬಜತ್ತೂರುಗಳ ನಿಗಲಿಗಳ ದಾದ ಸಂಬಂಧ ಅಂದಿಪ್ಪು ಅವು ಬಜತ್ತೂರು ಒಂದು ಪಡ್ನೂರು ಕೇಶವ ಬಜತ್ತೂರಿನ ವೇದಿಕೆ ದಯಮಲ್ ತಂದು ಪಂಡ ಕೇಶವ ಬಜತ್ತೂರು ಪಡ್ನೂರು ಗ್ರಾಮಗ ಕೊಡ್ನ ಕೊಡುಗೆ ಅಪಾರ. ಆರು ಜಿಲ್ಲಾ ಪಂಚಾಯತ್ ಉಪ್ಪಿನಂಗಡಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಿತ್ತನ ಪೊರ್ತುಡು ಪಡ್ನೂರು ಗ್ರಾಮಡು ಈ ಸಂಘಟನೆ ಪ್ರಾರಂಭಾಪನ ಪೊರ್ತು ಆರ್ಲ ಜಿಲ್ಲಾ ಪಂಚಾಯತ್ ಸದಸ್ಯರಾದಿತ್ತೇರು. ಆ ಪೊರ್ತು ಅವೈತ ಹೋರಾಟಲು ಆವಂದಿತ್ತಿರು ಸಂಘಟನೆ ತೋಟು ಆ ಪೊರ್ತುಡು ಎಂಗಳೊಟ್ಟಿಗೆ ಬೇರೆ ತಟ್ಟದು ನಿಗಳೊಟ್ಟಿಗೆ ಯಾನೊಳ್ಳೆ ಪನ್ಪುನೊಂಜಿ ಪಾತ್ರ ಕೊರದು ಅವತ್ತಂದೆ ಮುಲ್ಪದ ಕೆಲವೊಂಜಿ ಭಾರಿ ಕಷ್ಟದ ರೋಡುಲೆಗೆ ಪುರ
ದುಡ್ಡು ದೀತು ಅಭಿವೃದ್ಧಿ ಕಾರ್ಯಗಳ ಮುಲ್ಪೊಂಜಿ ಶುರುಕು ಚಾಲನೆ ಕೊರ್ನಾರು ಕೇಶವ ಜತ್ತೂರು ಅಂಚ ಆರೆ ನೆನಪುನ ಅಂಚಿನ ಕಾರ್ಯ ಹಿಂಗೆ ಮಲ್ಪೊಡೆ ಆಪುನು ಅಂಚ ಅದು ಆರನ ವೇದಿಕೆಯಲ್ಲಿ ಮಲ್ತೊಂದಿಲ್ಲ ಅವನೊಟ್ಟಿಗೆ ಕರುಣೋದಯ ಮ್ಯಾಟಂಕನ ದಯಪಂಡ ದಿವಂಗತ ಶ್ರೀ ಕರುಣಾಕರ್ ಪೆರುವಡಿಲ ಉದಯ ಪೆರುವಡಿ ಮುಗಲು ಒಂಜಿ ಜವನೇರಿನ ಕಟ್ಟೊಂದು ಜವನೇರಿಗೆ ಪ್ರೇರಣೆ ಬರುವ ಇಂತಿನಾಗಲು ಬುದ್ಧಿವಾದ ಪಣ್ಣೊಂದು ಎಂಚ ಸಂಘಟನೆ ಮಲ್ಪೊಡು ಎಂಚ ಗ್ರಾಮಡು ಒಗ್ಗಟ್ಟಾದು ಜನಕುಲಿನ ಕೊಂಡು ಜನಕುಲಿಗೆ ವಾರೀತಿದು ಉಪಕಾರ ಮಲ್ಪೊಡು ವಾರೀತಿದ ಜವನೇರ ಕೆಲಸ ಮಲ್ಪೊಡು ಪಂಡದು ಎಂಕ್ಲು ಕಿನ್ನೆ ಪುನಗ ಎಂಕ್ಲೆ ಪೂರ ಪಣ್ಣೊಂದು ಕೊರೋ ಇಂತಿನಾಗಲು ಅಂಡ ಅಗಲು ದೇವೇರು ಬೇಗ ಎಂಕ್ಲೆ ದೂರ ಮಲ್ತೇರು ಅಂಚ ಅಗಲ ನೆನೆಪು ಎಂಗ್ಲ ಪ್ರತಿ ವರ್ಷ ಕಬಡ್ಡಿ ಇಲ್ಲ ಕರ್ಣೋದಯ ಮ್ಯಾಟ್ ಅಂಕಣ ಪಂಡದು ಮಲ್ತೊಂದುಲ್ಲ ಇನಿತ ಈ ಒಂಜಿ ಕಬಡ್ಡಿ ಪಂದ್ಯಾಟದ ಉದ್ಘಾಟನಾ ಸಮಾರಂಭ ತೆರಳೇರು ನಮ್ಮ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ನಮ್ಮ ಹಿರಿಯರು ನಮ್ಮ ಮಾರ್ಗದರ್ಶಕರ ಐನಂಚಿನ ಶ್ರೀ ಹಾರಕಾರ ವೆಂಕಟರಾಮ್ ಭಟ್ ಬೇರೆಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತುಂದಿಲ್ಲ. ತೇಜಪ್ರಕಾಶ್ ಇವರು ಶಾಲು ಹಾಗೂ ಸ್ಮರಣಿಕೆ ನೀಡಿ ಇವರನ್ನು ಗೌರವಿಸಬೇಕು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುಳ್ಳಿರು ನಮ್ಮ ಊರುದಾರೆ ಒಂಜಿ ಪೊರ್ತುಡು ಪಡ್ನೂರುಡೆ ಹಲವಾರು ಹೋರಾಟಲ್ ಮಂತನಾರು ಎಂಕಲ್ಲೆ ಕಣ್ಣಿ ಆರ್ನ ಎಂಕಲ ಪ್ರಾಯಡು ಅಂಚಿನ ಇನಿ ನಗರಸಭೆತ ಒಂಜಿ ಉನ್ನತ ಹುದ್ದೆಗೆ ಹೇರ್ನಾರು ನಗರಸಭಾ ಅಧ್ಯಕ್ಷರಾಯಿನ ಅಂಚಿನ ಶ್ರೀ ಜೀವೇಂದರ್ ಜೈನ್ ಇಂಬರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸೊಂದುಲ್ಲೆ. ಶ್ರೀರಾಮ್ ಫ್ರೆಂಡ್ಸ್ನ ಕಾರ್ಯಕರ್ತರಾದಂಥ ರಂಜನ್ ಪೊಟ್ಟಗೊಳಿ ಇವರು ಸ್ಮರಣಿಕೆ ಹಾಗೂ ಶಾಲನ್ನು ಹೊದಿಸಿ ಇವರಿಗೆ ಗೌರವ ಸಮರ್ಪಣೆ ಮಾಡಬೇಕು. ಈ ಕಾರ್ಯಕ್ರಮಕ್ಕೆ ನಮ್ಮ ಬನ್ನೂರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಯಿನಂಚಿನ ಶ್ರೀಮತಿ ಗೀತಾ ಕೊಡಂಗೆ ಬಲ್ತದೇರು ಬೇರೆಲ್ಲ ಎಂಕಲು ವೇದಿಕೆ ಬರಮಂತೊಂದುಲ್ಲ. ಬೇರೆಗೆ ವಿಶ್ವರಾಜ್ ಕುಂಜಾರು ಬೇರೆ ಶಾಲು ಹೊದಿಸಿ ಬೇರೆಗಳ ತುಂಬ ಹೃದಯದ ಸ್ವಾಗತ ಬಯಸೊಂದಿಲ್ಲ. ಬೇರೆ ವಿಶ್ವರಾಜ್ ಶಾಲು ಸ್ಮರಣಿಕೆ ಕೊರೆದು ಸ್ವಾಗತ ಮಾಡ್ಕೊಡೋದು ಕೇಳೊಂದಿಲ್ಲ. ಶ್ರೀಮತಿ ಗೀತಾ ಕೊಡಂಗೆ ವಿಶ್ವರಾಜ್, ಶ್ರೀಮತಿ ಜಯ ಏಕ ಪಂಚಾಯತ್ ಅಧ್ಯಕ್ಷರು ಅವರಿಗೆ ವಿಶ್ವರಾಜ್ ಬೇರೆ ಸಾಲು ಪಡೆದು ಸ್ವಾಗತ ಮಲ್ತೊಂದಲ್ಲೇರು ಅಂಚನೆ ಗೀತಾ ಕೊಡಂಗೆ ಬೇರೆಗಳ ತುಂಬ ಹೃದಯದ ಸ್ವಾಗತ ಬಯಸೊಂದಿಲ್ಲ. ಬೇರೆಗೆ ವೀಣಾ ಪಂಜೋಡ್ಗಿರೆ ಬೇರೆ ಶಾಲು ಹೊದ್ದು ನಾನೊಂಜಿ ಮುಖ್ಯ ಅತಿಥಿ ನಮ್ಮ ಗ್ರಾಮದ ಮಾಜಿ ಪಂಚಾಯತ್ ಅಧ್ಯಕ್ಷರು ಬನ್ನೂರು ಗ್ರಾಮ ಪಂಚಾಯತ್ ನಮ್ಮ ಗ್ರಾಮದ ಪಂಚಾಯತ್ ಸದಸ್ಯರು ಗ್ರಾಮದ ಹಲವಾರು ಅಭಿವೃದ್ಧಿ ಕೆಲಸದ ಕೈ ಕೂಡಿಸೈನಾರು ಇತ್ತೆ ಮಾಜಿ ಅಧ್ಯಕ್ಷರಾದ ಉಳ್ಳೇರು ಪಂಚಾಯತ್ ಸದಸ್ಯರಾದ ಪಂಚನ ಶ್ರೀ ರಮಣಿ ಡಿ ಗಾನಿಗ ಅಂಬೇರೆಗಳ ತುಂಬ ಹೃದಯದ ಸ್ವಾಗತ ಬಯಸೋದಲ್ಲೇ. ಬೇರೆಗೆ ಪವಿತ್ರ ಯತೀಶ್ ಬೇರೆ ಶಾಲು ಹೊದ್ದು ಗೌರವ ಅರ್ಪಣೆ ಮಾಡಿಕೊಂಡು ನಾನೊಂಜಿ ಮುಖ್ಯ ಅತಿಥಿ ಶ್ರೀ ಶ್ರೀನಿವಾಸ್ ಪೆರುವಾಡಿ ಎಗಳೊಟ್ಟಿಗೂ ಕಾರ್ಯಕ್ರಮದ ಈ ಒಂಜೊತ್ತು ಕೆಲಸ ಮನ್ಪುಡ್ದ ದಿನೋಳ ಬತ್ತದ್ದು ಇನ್ ಚಾವಡು ಪಂಡದು ಬೆನ್ನು ತಟ್ಟೊಂದು ಎಂಕಲೆ ಸಹಕಾರ ಮಾಡ್ತಿದ್ದಾರೆ ಗೌರವ ಸಲಹೆಗಾರರಾಯನಂಚಿನ ಶ್ರೀನಿವಾಸ್ ಪೆರುವಾಡಿ ಬೇರೆಗಳ ತುಂಬ ಹೃದಯದ ಸ್ವಾಗತವನ್ನು ಬಯಸುವುದಿಲ್ಲ. ನವೀನ್ ಪಂಜುಗುಡ್ಡೆ ಬೇರೆ ಸ್ಮರಣಿಕೆ ಬನ್ನೂರು ಗ್ರಾಮ ಪಂಚಾಯತ್ ಸದಸ್ಯರು ಶ್ರೀನಿವಾಸ್ ಪೆರುವಾಡಿ, ರತನ್ ಕುಂಜಾರು ಬೇರೆ ಸ್ಮರಣಿಕೆಲ ಶಾಲ್ ಕೊರದು ಸ್ವಾಗತ ಮಾಡ್ಕೊಡೋದಕ್ಕೆ ಏನೊಂದಿಲ್ಲ. ನನ್ನೊಂಜಿ ಮುಖ್ಯ ಅತಿಥಿ ಶ್ರೀಮತಿ ವಿಮಲಾ ಶಾಲಾ ಬಲಿ ಬನ್ನೂರು ಪಂಚಾಯತ್ ಸದಸ್ಯರು ಬೇರೆಗಳ ತುಂಬ ಹೃದಯದ ಸ್ವಾಗತವನ್ನು ಬಯಸೊಂದಲ್ಲೇ. ಬೇರೆಗೆ ನಂಗಲ್ನ ಸಂಘಟನೆದ ಪ್ರಧಾನ ಕಾರ್ಯದರ್ಶಿ ಏನಂಚಿನ ನವೀನ್ ಪಂಜಿಗುಡ್ಡೆ ಶಾಲು ಪಾರದು ಸ್ವಾಗತ ಮಾಡ್ಕೊಡೋದು ಕೇಳೊಂದಲ್ಲೇ. ನನ್ನೊರಿ ಮುಖ್ಯ ಅತಿಥಿ ಎಂಕಲ್ನ ಹಿರಿಯರು ಪಡ್ನೂರು ಶಾಲೆದ ಮಾಜಿ SDMC ಅಧ್ಯಕ್ಷರು ಆದಿತ್ಯನಾರು ಅವರ ಬುಕ್ಕ ಇತ್ತೆ ಬನ್ನೂರದ ಗ್ರಾಮ ಪಂಚಾಯತ್ ಸದಸ್ಯರು ಭಾರಿ ಮಾರ್ಗದರ್ಶಕರಾಯಿನಾರು ಎಂಕಲ್ನ ಪ್ರೀತಿದ ಗಿರಿಮಾಮ್ ಪನ್ಪ ಗಿರಿಧರ್ ಪಂಜಿಗುಡ್ಡೆ ಬೇರೆಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸೊಂದಿಲ್ಲ. ಬೇರೆಗೆ ದಿನೇಶ್ ಬೇರಿಕೆ ಬೇರೆ ಶಾಲು
ಹಾಗೂ ಸ್ಮರಣಿಕೆ ನೀಡಿ ಗೌರವಿಸಬೇಕು. ನನ್ನೂರಿ ಮುಖ್ಯ ಅತಿಥಿ ತಿಮ್ಮಪ್ಪ ಕುಲಾಲ್ ಬನ್ನೂರು ಗ್ರಾಮ ಪಂಚಾಯತ್ ಸದಸ್ಯರು, ತಿಮ್ಮಪ್ಪ ಪೂಜಾರಿ ಬನ್ನೂರು ಗ್ರಾಮ ಪಂಚಾಯತ್ ಸದಸ್ಯರು, ಬೇರೆಗಳ ಎಂಗಳ ಸಂಘಟನಾ ಪರವಾದ ತುಂಬು ಹೃದಯದ ಸ್ವಾಗತವನ್ನು ಬಯಸುವುದಿಲ್ಲ. ಇವರಿಗೆ ಉದಿತ್ ಇವರು ಸ್ಮರಣಿಕೆ ನೀಡಿ ಗೌರವಿಸಬೇಕು. ನನಂಜಿ ಮುಖ್ಯ ಅತಿಥಿ ತಿಮ್ಮಪ್ಪ ಕುಲಾಲ್ ತಿಮ್ಮಪ್ಪ ಪೂಜಾರಿ ಬೇರೆ ತುಂಬ ಹೃದಯದ ಸ್ವಾಗತ ಬಯಸುವುದಿಲ್ಲ. ಬೇರೆ ಉದಿತ್ ಶಾಲಾ ಸ್ಮರಣಿಕೆ ಕೊರದು ಸ್ವಾಗತ ಮಾಡ್ತಂದಿಲ್ಲ. ನನ್ನೂರಿ ಮುಖ್ಯ ಅತಿಥಿ ಯುವ ಪಂಚಾಯತ್ ಸದಸ್ಯ ಶ್ರೀ ಗಣೇಶ್ ಪಲ್ಲ ಬೇರೆಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸುವುದಿಲ್ಲ. ಇವರಿಗೆ ವಿನೋದ್ ಉದಯ್ ಅಂಚನೆ ವೇದಿಕೆಡು ಈಗಲ ಶ್ರೀರಾಮ್ ಫ್ರೆಂಡ್ಸ್ ಅಧ್ಯಕ್ಷರಾಂಚಿನ ಯತೀಶ್ ಪಂಜಿಗುಡ್ಡೊಳ್ಳೆ ಇಂಬರಿಗಳ ಸ್ವಾಗತವನ್ನು ಬಯಸೊಂದಿಲ್ಲ. ಅಂಚನೆ ಪ್ರಧಾನ ಕಾರ್ಯದರ್ಶಿ ನಂಚಿನ ಶ್ರೀ ನವೀನ್ ಪಂಜಿಗುಡ್ಡೆ, ಅಂಚನೆ ಶಿಶಿರ್ ಪೆರುವಡಿ ಮುಗಳಿಗಳ ತುಂಬ ಹೃದಯದ ಸ್ವಾಗತವನ್ನು ಬಯಸೊಂದಿಲ್ಲ. ಅಂಚನೆ ಕಾರ್ಯಕ್ರಮಕ್ಕೆ ಆಗಮಿಸಿನಂಚಿನ ಎಂಕಲ ಕುಂಜಾರ ದೇವಸ್ಥಾನದ ಪ್ರಧಾನ ಅರ್ಚಕರಾಂಚಿನ ಅರ್ಚಕರ ಮುಟ್ಟಿಗೆಳ್ಳೇರು ಆರೆಗಳ ತುಂಬ ಹೃದಯ ಸ್ವಾಗತವನ್ನು ಬಯಸೊಂದಿಲ್ಲ. ಅದೇ ರೀತಿ ಡಾಕ್ಟರ್ ರವಿನಾರಾಯಣ್ ಬತ್ತಿದ್ದೇರು ಆರೆಗಳ ತುಂಬ ಹೃದಯ ಸ್ವಾಗತವನ್ನು ಬಯಸೊಂದಿಲ್ಲ. ಅಂಚನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರಾಯನಂಚಿನ ಮಾರ್ಗದರ್ಶಕರಾಯನಂಚಿನ ಶ್ರೀ ವಿಜಯನಾರಾಯಣ್ ಎಂಗಳೊಟ್ಟಿಗೆ ಸೇರಿದ್ದೇರು ಅಂಬೇರೆಗಳ ತುಂಬ ಹೃದಯ ಸ್ವಾಗತವನ್ನು ಬಯಸೊಂದಿಲ್ಲ. ಅಂಚನೆ ಶ್ರೀ ಜನಾರ್ದನ ಯುವಕ ಮಂಡಲ, ಶ್ರೀ ಸರಸ್ವತಿ ಯುವತಿ ಮಂಡಲ, ಅಂಚನೆ ಆದಿಶಕ್ತಿ ಭಜನಾ ಮಂದಿರ ಬೇರಿಕೆ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಕ್ಕೂಟ ಪಡ್ಡೂರು, ಸರಸ್ವತಿ ಯುವತಿ ಮಂಡಲ ರಿಜಿಸ್ಟರ್ಡ್ ಪಡ್ನೂರು, ಸ್ತ್ರೀ ಶಕ್ತಿ ಸಂಘ ಪಡ್ನೂರು, ಸಂಜೀವಿನಿ ಒಕ್ಕೂಟ ಪಡ್ನೂರು, ಹಾಲು ಉತ್ಪಾದಕರ ಸಹಕಾರಿ ಸಂಘ ಪಡ್ನೂರು, ಶ್ರೀ ಅನ್ನಪೂರ್ಣೇಶ್ವರಿ ಭಜನಾ ಮಂದಿರ ಪಡ್ಡಾಯೂರು, STMC ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಪಡ್ಡೂರು ನೆನ್ನ ಪೂರ ಅಧ್ಯಕ್ಷರು ಅಂಚನೆ ಪದಾಧಿಕಾರಿಗಳು ಪೂರ ಎಂಗಳೊಟ್ಟಿಗೆ ಒಳ್ಳೆಯರು ಮುಗಲೆ ಪೂರ ತುಂಬ ಹೃದಯದ ಸ್ವಾಗತವನ್ನು ಬಯಸೊಂದಿಲ್ಲ. ಅಂಚನೆ ಹೂರುದ ಎಂಕಲ ಮಾತೆಯರು ಅಂಚನೆ ಹಿರಿಯಗಳು ಜೋಕುಲು ಪೂರ ಈ ಕಾರ್ಯಕ್ರಮದ ಭಾಗಿಯಾಗ್ತೀರಿ ನಿಗಲೆ ಪೂರ ತುಂಬ ಹೃದಯ ಸ್ವಾಗತವನ್ನು ಬಯಸೊಂದಿಲ್ಲ. ಅಂಚನೆ ಈ ಕಾರ್ಯಕ್ರಮನ 2 ದಿನ ನೇರ ಪ್ರಸಾರ ಮಲ್ತೊಂದಿಲ್ಲ. ಸುದ್ದಿವಾಹಿನಿಯ ಸಿಬ್ಬಂದಿ ವರ್ಗಗಳ ತುಂಬ ಹೃದಯದ ಸ್ವಾಗತವನ್ನು ಬಯಸೊಂದಿಲ್ಲ. ಅಂಚನೆ ಪೊಲೀಸ್ ಇಲಾಖೆದಾಗ ಆಗಮಿಸಿದ್ದೀರಿ ಮುಗಲೆಲ್ಲ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಿಲ್ಲ. ಬತ್ತಿನಂಚಿನ ಮಾತೆರೆಗಳ ತುಂಬ ಹೃದಯದ ಸ್ವಾಗತವನ್ನು ಬಯಸೊಂದು ಇತ್ತೀಚೆಗೆ ಎಂಕಲ್ನ ದೇವಸ್ಥಾನದ ಪ್ರಧಾನ ಅರ್ಚಕರು ನಿಧನರಾತೇರು ಆರೆಗೂ 1 ನಿಮಿಷ ಮಾತೆರ್ಲ ಲಕ್ಕದಂಥದ್ದು ಒಂಜಿ ಶ್ರದ್ಧಾಂಜಲಿ ಅರ್ಪಿಸದು ಬಂದು ಏನೊಂದಲ್ಲ. ಓಂ ಶಾಂತಿ ಶಾಂತಿ ಶಾಂತಿ. ಧನ್ಯವಾದಗಳು ನವೀನ್ ಮುಂಡಾಜಿ ಅವರಿಗೆ. ಇದೀಗ ದೀಪ ಪ್ರಜ್ವಲನೆಯ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಶ್ರೀಯುತ ವೆಂಕಟರಮಣ ಭಟ್ ಹಾರಕರೆ ಹಾಗೂ ವೇದಿಕೆಯಲ್ಲಿರುವ ಉಪಸ್ಥಿತಿರುವಂಥ ಎಲ್ಲ ಹಾಗೂ ವಿಶ್ವನಾಥ್ ಪಂಜಿಗುಡ್ಡೆ ಹಾಗೂ ಕಾರ್ತಿಕ್ ಇವರು ಕೂಡ ವೇದಿಕೆಗೆ ಹೋಗಬೇಕು.
ವಿದುಶ್ರೀ ಮಂಜುಳಾ ಸುಬ್ರಹ್ಮಣ್ಯ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಮುಂದಿನ ಕಾರ್ಯಕ್ರಮ ನಿರ್ವಹಿಸಿಕೊಡ್ಲಿಕ್ಕಿದ್ದಾರೆ. ಇವರು ಕೂಡ ಈ ವೇದಿಕೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ಸ್ವಾಗತವನ್ನು ಬಯಸಿದ್ದೇವೆ. ಇದೀಗ ಉದ್ಘಾಟನಾ ಭಾಷಣ ಉದ್ಘಾಟಕರಿಂದ ಶ್ರೀಯುತ ವೆಂಕಟರಮಣ ಭಟ್ ಹಾರೆಕರೆ. ಮೊದಲ ಜನಾರ್ದನ ದೇವರನ್ನು ಮನಸಾರೆ ಸ್ಮರಿಸಿಕೊಂಡು ವೇದಿಕೆಯಲ್ಲಿ ಆಸೀನರಾದಂಥ ಪುತ್ತೂರಿನ ಪ್ರಥಮ ಪ್ರಜೆಯಾದ ಜೀವಂದ್ರ ಜೈನರವರೇ, ಹಾಗೂ ಬನ್ನೂರು ಪಂಚಾಯತಿನ ಪ್ರಥಮ ಪ್ರಜೆಯಾದ ನಮ್ಮ ಜಯ ಏಕ್ ಅವರೇ, ಹಾಗೂ ಎಲ್ಲ ಪಂಚಾಯತ್ ಸದಸ್ಯರೇ, ಹಾಗೂ ಬಂದಂಥ ಎಲ್ಲ ಕ್ರೀಡಾಭಿಮಾನಿಗಳೇ, ಹಾಗೂ ಪಡ್ನೂರು ಗ್ರಾಮಸ್ಥರೇ, ಇದು ನಮ್ಮೂರಿನ ಹಬ್ಬ ಅಂತ ಇಲ್ಲಿಗೆ ಬರುವಾಗಲೇ ಗೊತ್ತಾಗ್ತಾ ಉಂಟು. ಶ್ರೀರಾಮ ಸೇನೆಯು 9 ವರ್ಷದಿಂದ ಆಯೋಜಿಸಿಕೊಂಡು ಬಂದಂಥ ಕಾರ್ಯಕ್ರಮ ಈಗ 10ನೇ ವರ್ಷ ತಲುಪಿದೆ. ಪಡ್ನೂರು ಗ್ರಾಮದಲ್ಲಿರುವಂಥ ಭಜನಾ ಮಂದಿರಗಳಲ್ಲಿ ಆಗಲಿ, ದೇವಸ್ಥಾನಗಳಲ್ಲಿ ಆಗಲಿ ಎಲ್ಲ ರೀತಿಯ ಸೇವೆ ಸಲ್ಲಿಸಿಕೊಂಡು ಒಂದು ಒಗ್ಗಟ್ಟಿನ ವಾತಾವರಣವನ್ನು ನಿರ್ಮಿಸಿಕೊಂಡು ನಾವು ಹಿಂದೂ ಸಂಘಟನೆಯ ಪರವಾಗಿ ಕೆಲಸ ಮಾಡುತ್ತಾ ಈ ನಮ್ಮ ಸಂಘಟನೆಯನ್ನು ಬೆಳೆಸುವ ಒಂದು ದೊಡ್ಡ ಗುರಿಯನ್ನು ಇಟ್ಟುಕೊಂಡು ಇನ್ನು ಮುಂದಿನ ಪೀಳಿಗೆಗೆ ಇದೊಂದು ಮಾದರಿಯಾಗಿ ಬೆಳೆಯುವಂತೆ ಆಗಬೇಕು. ಈ ಶ್ರೀರಾಮ ಸೇನೆ ಅಂತ ಇರುವಂಥ ನಮ್ಮ ಸಂಘಟನೆ ಮತ್ತಷ್ಟು ಬಲ ಹೊಂದಿ ಇಡೀ ನಮ್ಮ ಪುತ್ತೂರು ತಾಲೂಕಿನಲ್ಲಿ ಹಾಗೂ ಇಡೀ ನಮ್ಮ ಕರ್ನಾಟಕದಲ್ಲಿ ಹೆಸರುವಾಸಿಯಾಗುವಂಥ ಒಂದು ಸಂಘಟನೆ ಆಗಬೇಕು ಅಂತ ನಮ್ಮ ಆಶಯ. ಹಾಗೆ ಈ ಸಂಘಟನೆಯ ಉದ್ದೇಶಗಳು ಇನ್ನು ಒಳ್ಳೆಯ ರೀತಿಯಲ್ಲಿ ನಡೆದುಕೊಂಡು ನಮ್ಮ ಗ್ರಾಮದ ಪ್ರತಿಯೊಬ್ಬರ ಮನಸ್ಸಲ್ಲಿ ಚಿರಸ್ಥಾಯಿಯಾಗಿ ನಿಲ್ಲುವಂತೆ ಮಾಡಬೇಕಾದ್ದು ಅವರ ತುಂಬ ಕರ್ತವ್ಯವಾಗಿದೆ. ಒಂದು ಸಂಘಟನೆ ಮಾಡುವುದು ಅಂದರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಅದರ ಮುಂದಾಳತ್ವ ವಹಿಸಿಕೊಂಡಂಥ ನವೀನ್ ಮುಂಡಾಜಿಯವರ ಶ್ರಮ ಅದರಲ್ಲಿ ಅಪಾರ. ಒಂದು ಕಾರ್ಯಕ್ರಮ, ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಬೇಕಾದ್ರೆ ಅದರ ಪೂರ್ವವಾಗಿ ಎಷ್ಟು ತಯಾರಿ ಆಗಬೇಕು, ಈ ಕಾರ್ಯಕ್ರಮದಿಂದ ಎಷ್ಟು ಜನರಿಗೆ ಒಳ್ಳೆಯ ಒಂದು ಮನೋರಂಜನೆ ಸಿಗುವಂತಾಗಬೇಕು, ಒಳ್ಳೆಯ ರೀತಿಯಲ್ಲಿ ಈ ಕಾರ್ಯಕ್ರಮ ನಡೀಬೇಕು ಅಂತ ಆಶೆ ಇಟ್ಟುಕೊಂಡು ಮಾಡಿರ್ತಾರೆ. ಕಬಡ್ಡಿ ಸಂಘಟನೆ ಅಂದರೆ ಅಷ್ಟು ಸುಲಭದ ಮಾತಲ್ಲ. ವಾದ ವಿವಾದಗಳು ಹಾಗಿದ್ದನ್ನೆಲ್ಲ ನಿರ್ವಹಿಸಿಕೊಂಡು ಹೋಗಬೇಕಂತದ್ದ ದೊಡ್ಡ ಜವಾಬ್ದಾರಿ ಈ ಸಂಘಟಕರಲ್ಲಿ ಇದೆ. ಈ ಕ್ರೀಡಾ ಮಹೋತ್ಸವವು ಅತ್ಯಂತ ಯಶಸ್ವಿಯಾಗಿ ಯಾವುದೇ ವಾದ ವಿವಾದ ಇಲ್ಲದೆ ಒಳ್ಳೆಯ ರೀತಿಯಲ್ಲಿ ನಡೆದು ಒಂದು ನಮ್ಮ ಗ್ರಾಮಕ್ಕೆ ಮಾದರಿಯಾದ ಒಂದು ಕ್ರೀಡೋತ್ಸವ ಆಗಲಿ. ಹಾಗೆ ಈ ನಮ್ಮೂರ ಹಬ್ಬವು ಪ್ರತಿ ವರ್ಷವೂ ಒಂದು ಜರುಗಿ ಪಡ್ನೂರು ಗ್ರಾಮದಲ್ಲಿ ಇದೊಂದು ನಿರಂತರ ನಡೆಯುವಂಥ ಕಾರ್ಯಕ್ರಮ ಆಗಲಿ ಅಂತ ನಮ್ಮೆಲ್ಲರ ಶುಭ ಹಾರೈಸಿಕೆಯೊಂದಿಗೆ ನನಗೆ ಈ ಅವಕಾಶ ಕೊಟ್ಟಂಥ ಈ ಸಂಘಟಕರಿಗೆ 2 ಮಾತುಗಳನ್ನು ಅರ್ಪಿಸ್ತೇನೆ. ಧನ್ಯವಾದಗಳು ಶ್ರೀಯುತ ವೆಂಕಟರಮಣ ಭಟ್ ಹಾರೆಕರೆ ಇವರಿಗೆ. ಇನ್ನು ಮುಂದೆ ಶ್ರೀಮತಿ ಜಯ ಏಕ ಅಧ್ಯಕ್ಷರು ಬನ್ನೂರು ಗ್ರಾಮ ಪಂಚಾಯತ್, ಇವರು ಒಂದೆರಡು ಒಳ್ಳೆಯ ಹಿತನುಡಿಗಳಿಂದ ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡಬೇಕಾಗಿ ಕೇಳ್ಕೊಳ್ತಿದೆ. ಮದಗ ಶ್ರೀ ಜನಾರ್ದನ ದೇವರಿಗೆ ವಂದಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂತಹ ನಮ್ಮ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರೇ, ಹಾಗೆ ನಮ್ಮ ಪುತ್ತೂರು ನಗರಸಭೆಯ ಅಧ್ಯಕ್ಷರೇ, ಹಾಗೆ ನಮ್ಮ ಎಲ್ಲ ಪಂಚಾಯತ್ ಸದಸ್ಯರೇ, ಹಾಗೆಯೇ ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳೇ, ಹಾಗೆ ವೇದಿಕೆಯ ಮುಂಭಾಗದಲ್ಲಿರುವ ಈ ಊರಿನ ನಾಗರಿಕ ಬಂಧುಗಳೇ, ಹಾಗೆ ಎಲ್ಲ
ಶ್ರೀರಾಮ್ ಫ್ರೆಂಡ್ಸ್ನ ಸಂಘದ ಸಂಘಟಕರಿ ಹಾಗೆ ನವೀನ್ ಮೊಂಡಾಜೆಯವರೇ, ಈ ಒಂದು ಕಾರ್ಯಕ್ರಮವು ಬಹಳ ಉತ್ತಮವಾಗಿ ಆಯೋಜಿಸಿದ್ದೀರಿ. ತುಂಬ ಖುಷಿಯಾಗ್ತಿದೆ ನೋಡುವಾಗಲೇ. ಇಲ್ಲಿಗೆ ಬರುವಾಗ ಒಂದು ಜಾತ್ರೆಗೆ ಬಂದಂತಹ ಅನುಭವವಾಗಿದೆ. ತುಂಬ ಖುಷಿಯಾಯಿತು. ಈ ಒಂದು ಕಾರ್ಯಕ್ರಮವು ಯಾವುದೇ ಗಲಾಟೆ ಇಲ್ಲದೆ ಉತ್ತಮ ರೀತಿಯಲ್ಲಿ ನೆರವೇರಲಿ, ಈ ಒಂದು ಕ್ರೀಡಾಕೂಟವು ಯಶಸ್ವಿಯಾಗಿ ನೆರವೇರಲಿ ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ದೇನೆ. ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ಸ್ವಲ್ಪನೇ ಮಾತಾಡ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು ಜಯಕ್ ಅವರಿಗೆ. ಇನ್ನು ಮುಂದೆ ಶ್ರೀಮತಿ ರಮಣಿ ಡಿ ಗಾಣಿಗ, ಸದಸ್ಯರು, ಬನ್ನೂರು ಗ್ರಾಮ ಪಂಚಾಯತ್, ಇವರು ಈ ಕಾರ್ಯಕ್ರಮ ಉದ್ದೇಶಿಸಿ ಒಂದೆರಡು ಒಳ್ಳೆ ಮಾತನ್ನು ಮಾತಾಡಬೇಕು. ಇಂದಿನ ಕಬಡ್ಡಿ ಪಂದ್ಯಾಟದ ಉದ್ಘಾಟಕರೇ ಹಾಗೂ ವೇದಿಕೆಯಲ್ಲಿರುವ ಅಧ್ಯಕ್ಷರೇ ಹಾಗೂ ಎಲ್ಲ ಗಣ್ಯರೇ, ಇಲ್ಲಿ ಸೇರಿರುವ ಊರು ಹಾಗೂ ಪರ ಊರಿನ ಕ್ರೀಡಾಭಿಮಾನಿಗಳೇ ಹಾಗೂ ಕ್ರೀಡಾಪಟುಗಳೇ, ಶ್ರೀರಾಮ್ ಫ್ರೆಂಡ್ಸ್ ರಿಜಿಸ್ಟರ್ಡ್ ಪಡ್ನೂರು ಪುತ್ತೂರು ಇದರ ದಶಮಾನೋತ್ಸವದ ಪ್ರಯುಕ್ತ ಇವತ್ತು ನಮ್ಮೂರ ಹಬ್ಬ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬೆಳಿಗ್ಗೆಯಿಂದ ಉಚಿತ ಚಿಕಿತ್ಸಾ ತಪಾಸಣೆ ಶಿಬಿರ, ರಕ್ತದಾನ ಶಿಬಿರ, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು 2 ದಿನದ ನಮ್ಮೂರ ಹಬ್ಬ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಶ್ರೀರಾಮ್ ಫ್ರೆಂಡ್ಸ್ ಸಾಧಾರಣ 9 ವರ್ಷದಿಂದ ಈ ನಮ್ಮ ಗ್ರಾಮದಲ್ಲಿ ಧಾರ್ಮಿಕ ಕ್ಷೇತ್ರಗಳಲ್ಲಿ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ, ಶೈಕ್ಷಣಿಕ ಕ್ಷೇತ್ರಗಳಲ್ಲಿ, ಎಲ್ಲ ಕ್ಷೇತ್ರಗಳಲ್ಲಿಯೂ ಒಂದು ತಮ್ಮನ್ನು ತೊಡಗಿಸಿಕೊಂಡು ಈಗ ತಾನೇ 10ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವ ಸಮಯದಲ್ಲಿ ನಮ್ಮೂರ ಹಬ್ಬವಾಗಿ 2 ದಿನದ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಒಂದು ಊರಿನ ದೇವಸ್ಥಾನದಲ್ಲಿ ಹೇಗೆ ಜಾತ್ರೆ ನಡೀತದೆ ಹಾಗೆ ಒಂದು ಜಾತ್ರೆಯ ರೂಪದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಶ್ರೀರಾಮ್ ಫ್ರೆಂಡ್ಸ್ ಈ ಒಂದು ಫ್ರೆಂಡ್ಸ್ ಬಳಗದಲ್ಲಿ ಎಲ್ಲ ಒಂದು ಯುವಕರು ಅವರವರ ವೃತ್ತಿ ಜೀವನದಲ್ಲಿ ತೊಡಗಿಸಿಕೊಂಡು ಊರಿನ ಪ್ರತಿ ಒಂದು ಜನರ ಸುಖ ಕಷ್ಟಗಳಲ್ಲಿ ಅವರ ಸಹಭಾಗಿತ್ವವನ್ನು ತೊಡಗಿಸಿಕೊಂಡು ಬಹಳ ಯಾವುದೇ ಒಂದು ಇಲ್ಲಿ ಜಿದ್ದಿಯಿಂದ ಒಂದು ಮೇಲೆ ಬಂದಂಥ ಬಳಗ ಶ್ರೀರಾಮ್ ಫ್ರೆಂಡ್ಸ್ ಇವರು ಈ ನಡೆಸಿದ ನಮ್ಮೂರ ಹಬ್ಬ ಈ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಲಿ ಎಂದು ಶ್ರೀ ಜನಾರ್ದನ ದೇವರಲ್ಲಿ ಬೇಡುತ್ತಾ ಶುಭ ಹಾರೈಸುತ್ತಾ ನನ್ನ 2 ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ರಮಣಿ ಡಿ ಗಾಣಿಗಯವರಿಗೆ. ಇನ್ನು ಮುಂದೆ ಶ್ರೀನಿವಾಸ್ ಪೆರುವಡಿ, ಸದಸ್ಯರು, ಗ್ರಾಮ ಪಂಚಾಯತ್ ಪಡ್ನೂರು, ಇವರು ಈ ಕಾರ್ಯಕ್ರಮ ಉದ್ದೇಶಿಸಿ ಒಂದೆರಡು ಮಾತಾಡಬೇಕು. ಮೌನದಿಂದ ಬೇಡ ಅಂತ ಹೇಳ್ತಿದ್ದಾರೆ, ಪರವಾಗಿಲ್ಲ. ಇನ್ನು ಮುಂದೆ ಅಧ್ಯಕ್ಷೀಯ ಭಾಷಣ ಶ್ರೀಯುತ ಜೀವಂದರ್ ಜೈನ್, ಅಧ್ಯಕ್ಷರು, ನಗರಸಭೆ ಪುತ್ತೂರು. ಇವತ್ತಿನ ಶ್ರೀರಾಮ್ ಫ್ರೆಂಡ್ಸ್ ಪಡ್ನೂರು ಪುತ್ತೂರು ಇದರ ದಶಮಾನೋತ್ಸವದ ಪ್ರಯುಕ್ತ ನಮ್ಮೂರ ಹಬ್ಬ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರುವಂಥ ಈಗಾಗಲೇ ದೀಪ ಪ್ರಜ್ವಲನೆಯನ್ನು ಮಾಡಿ ಶುಭವನ್ನು ಹಾರೈಸಿರ್ತಕ್ಕಂಥ ವೆಂಕಟರಮಣ ಭಟ್ ಹಾರೆಕೆರೆ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಿ ಇರುವಂಥ ಪಡ್ನೂರು, ಬನ್ನೂರು, ಚಿಕ್ಕಪಡ್ನೂರಿನ
ಪಂಚಾಯತ್ ಮತ್ತು ಪಂಚಾಯತಿನ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಎಲ್ಲ ಸದಸ್ಯರೇ, ಈ ಸಂಸ್ಥೆಯ ಅಧ್ಯಕ್ಷರು, ಪದಾಧಿಕಾರಿಗಳೇ, ಭಾಳಷ್ಟು ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುವಂಥ ನವೀನ್ ಪಡ್ನೂರ್ ಅವರೇ, ಎಲ್ಲ ಸೇರಿರ್ತಕ್ಕಂಥ ಸಜ್ಜನ ಬಂಧುಗಳೇ, ಕ್ರೀಡಾ ಅಭಿಮಾನಿಗಳೇ, ನಾನು ಪ್ರಥಮವಾಗಿ ಪಡ್ನೂರಿನ ಧೈರ್ಯವಂತ ಯುವಕರಿಗೆ ಕೃತಜ್ಞತೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ವೀರ ಸಾವರ್ಕರ್ನ ಹೆಸರನ್ನಿಟ್ಟುಕೊಂಡು ಒಂದು ಕಬಡ್ಡಿ ಪಂದ್ಯಾಟ ಟ್ರೋಫಿಯನ್ನು ಮಾಡೋದಕ್ಕೆ ನನ್ನ ವೈಯಕ್ತಿಕ ನೆಲೆಯಲ್ಲಿ ಅಭಿನಂದನೆಯನ್ನು ಕೂಡ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಕಬಡ್ಡಿ ಪಂದ್ಯಾಟವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಾನು ಕೂಡ ಪ್ರತಿ ವರ್ಷ ವೇದಿಕೆಯಲ್ಲಿ ಬಂದು ಶುಭ ಹಾರೈಕೆಯನ್ನು ಮಾಡ್ತಾ ಹೋಗ್ತಾ ಇದ್ದೇನೆ. ಆದರೆ ವಿಶೇಷವಾಗಿ ಈ ಬಾರಿ ವೀರ ಸಾವರ್ಕರ್ ಟ್ರೋಫಿಯ ಮುಖಾಂತರ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನ ನೆನಪಿಸುವಂಥ ಕೆಲಸ ಕಾರ್ಯಗಳನ್ನು ಶ್ರೀರಾಮ್ ಫ್ರೆಂಡ್ಸ್ ಸಂಸ್ಥೆ ಮಾಡ್ತಾ ಇದೆ. ಅಷ್ಟು ಮಾತ್ರ ಅಲ್ಲದೆ, ಈಗಾಗಲೇ ನವೀನ್ ಅವರು ಹೇಳಿದರು, ಕೇಶವ್ ಬಜತ್ತೂರು ಭಾರತೀಯ ಜನತಾ ಪಾರ್ಟಿಯ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ, ಯಾವುದೇ ಅಪೇಕ್ಷೆ ಇಲ್ಲದೆ ಜನಸಾಮಾನ್ಯರಿಗೆ ಸಮಸ್ಯೆ ಬಂದಾಗ ನೇರವಾಗಿ ಆ ಸಮಸ್ಯೆಯನ್ನು ಬಗೆಹರಿಸುವಂಥ ಒಬ್ಬ ಕಿಚ್ಚದೆಯ ವ್ಯಕ್ತಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅಂಥ ವೇದಿಕೆಯ ಹೆಸರನ್ನಿಟ್ಟುಕೊಂಡು ಇವತ್ತು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಭಾಳಷ್ಟು ಕಾರ್ಯಕ್ರಮಗಳು ಬೆಳಗಿಂದ ನಿರಂತರವಾಗಿ ನಡೀತಾ ಬಂದಿದೆ. ಉಚಿತ ಆರೋಗ್ಯ ತಪಾಸಣೆ, ರಕ್ತದಾನ ಶಿಬಿರ, ಈಗಾಗಲೇ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇದೆ. ಮಕ್ಕಳಿಗೆ ಒಂದಷ್ಟು ಪ್ರೋತ್ಸಾಹವನ್ನು ಕೊಡುವಂಥ ಕಾರ್ಯಕ್ರಮ. ಅದರ ಜೊತೆಗೆ ಒಂದಷ್ಟು ಸಂಘಟನೆಗೆ ಪೂರಕವಾಗಿರ್ತಕ್ಕಂಥ, ಹಿಂದೆ ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ ಬಾಲಗಂಗಾಧರ್ ತಿಲಕ್ ಅವರು ಗಣೇಶೋತ್ಸವವನ್ನು ಯಾಕೆ ಮಾಡಿದರು ಅಂತ ಹೇಳಿದರೆ, ಸಂಘಟನೆ ಸ್ವಾತಂತ್ರ್ಯಕ್ಕೆ ಹೋರಾಟಕ್ಕೆ ಮುಂಚೂಣಿ ಬರಬೇಕು ಅಂತಾದರೆ ಸಂಘಟನೆ ಮಾಡಬೇಕು. ಆ ಸಂಘಟನೆ ಯಾವ ರೀತಿ ಇರಬೇಕು ಅಂತ ಹೇಳಿದರೆ ಧಾರ್ಮಿಕದ ಮುಖೇನ ಆ ಸಂಘಟನೆ ನಡಿಬೇಕು ಅಂತ ಹೇಳುವಂಥ ಇಟ್ಟುಕೊಂಡು ಬಾಲಗಂಗಾಧರ್ ತಿಲಕ್ ಅವರು ಸ್ವಾತಂತ್ರ್ಯ ಹೋರಾಟ ಪೂರ್ವದಲ್ಲಿ ಗಣೇಶೋತ್ಸವವನ್ನು ಪ್ರಾರಂಭ ಮಾಡಿದರು. ಪಡ್ನೂರಿನಲ್ಲಿ ನಾನು ಭಾಳ ವರ್ಷಗಳಿಂದ ಪಡ್ನೂರಿನ ಬಗ್ಗೆ ಗೊತ್ತಿದ್ದವ. ಚುನಾವಣೆ ಸಂದರ್ಭದಲ್ಲಿ ಭಾಳ ಹಿಂದೆ ಕಬಡ್ಡಿ ಆಟ ಆಡಿ ಕೂಡ ನಾನು ಇಲ್ಲಿ ಬರ್ತಿದ್ದೆ. ಹಿಂದೆ ಇದ್ದರು, ಈಗಾಗಲೇ ಹೇಳಿದರು, ಉದಯ ಪೆರುವಡಿ, ಕರುಣಾಕರ್ ಪೆರುವಡಿ, DK ಪೆರುವಡಿ, ಇವರ ನೇತೃತ್ವದಲ್ಲಿ ಒಂದಷ್ಟು ಸಂಘಟನೆಗಳು ಪ್ರಬಲವಾಗಿ ಬೆಳೆದು ಬಂದಿದೆ. ಅದಕ್ಕೋಸ್ಕರ ಹಿಂದುತ್ವ ಎಲ್ಲಿಂದ ಪ್ರಾರಂಭ ಆಗಿದೆ ಅಂತ ಹೇಳಿದರೆ ಪಡ್ನೂರಿಂದ ಪ್ರಾರಂಭ ಆಗಿದೆ. ಅದಕ್ಕೆ ನಾವು ನೋಡ್ತಾ ಇದ್ದೇವೆ, ಬರುವಾಗಲೇ ಕೇಸರಿ ಅಲಂಕಾರವನ್ನು ನೋಡ್ತಾ ಇದ್ದೇವೆ. ಇದು ಪಡ್ನೂರಿನಲ್ಲಿ ಶಾಶ್ವತವಾಗಿ ನಾನು 18 ವರ್ಷಗಳಿಂದ ನೋಡ್ತಾ ಇರುವಂಥದ್ದು. ನನಗೆ 18 ವರ್ಷಗಳಿರುವಾಗ, ಅಂದರೆ ಈಗ ಕಡಿಮೆ ಪಕ್ಷ 40 ವರ್ಷಗಳಿಂದ ನಿರಂತರವಾಗಿ ನಡೀತಾ ಬರುವಂಥ ಕಾರ್ಯಕ್ರಮಗಳು, ನಿರಂತರವಾಗಿ ಕಬಡ್ಡಿ ಪಂದ್ಯಾಟಗಳು, ಈ ರೀತಿಯ ಸಂಘಟನೆಗೆ ಪೂರಕವಾಗಿ ಕೆಲಸ ಕಾರ್ಯಗಳು ಇಲ್ಲಿ ನಡೀತಾ ಇದೆ. ನಾನು ಶ್ರೀರಾಮ್ ಫ್ರೆಂಡ್ಸಿಗೆ ಇನ್ನೊಂದು ಸತಿ ಅಭಿನಂದನೆ ಹೇಳ್ತಾ, ನವೀನ್ ಇವರ ನೇತೃತ್ವದಲ್ಲಿ ನಡೆಯುವಂಥ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ, ಮುಂದೆ ಕೂಡ ಒಳ್ಳೆಯ ಕಾರ್ಯಕ್ರಮ ನಡೀಲಿ ಅಂತ ಹಾರೈಸ್ತಾ ನನ್ನ 2 ಮಾತುಗಳನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹಲೋ. ಈ ಕಬಡ್ಡಿ ಪಂದ್ಯಾಟವು ಒಂದು ಶಿಸ್ತುಬದ್ಧವಾಗಿ ನಡೀಬೇಕು ಅನ್ನೋ ಉದ್ದೇಶದಿಂದ ಕಬಡ್ಡಿ ಪಂದ್ಯಾಟದ ರೆಫ್ರಿಗಳು ದೂರದ ಕೇರಳದಿಂದ ಬರ್ತಾ ಇದ್ದಾರೆ. ಕೇರಳ ರಾಜ್ಯ ತಂಡದ ಕಪ್ತಾನ ಶ್ರೀ ಗಣೇಶ್ ಇವರ ನೇತೃತ್ವದ
ತಂಡ ಇವತ್ತು ಇಲ್ಲಿ ತೀರ್ಪುಗಾರಿಕೆಯನ್ನು ಕೂಡ ಮಾಡಲಿಕ್ಕಿದೆ. ಒಂದು ಕಾರ್ಯಕ್ರಮ ಮಾಡಬೇಕಿದ್ರೆ ಕೇವಲ ನವೀನ ಮಾತ್ರ ಅಲ್ಲ, ಎಲ್ಲ ಶ್ರೀಮೆನ್ಸ್ನ ಕಾರ್ಯಕರ್ತರ ಸಹಕಾರ, ಅವರ ಎಲ್ಲ ಮೊನ್ನೆಯಿಂದ ನಮ್ಮ ಜೊತೆ ಹಗಲಿರುಳು ಶ್ರಮಿಸಿದ್ದಾರೆ. ಎಲ್ಲ ಕಾರ್ಯಕರ್ತರ ಶ್ರಮದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗ್ತಿದೆ. ಈ ಕಾರ್ಯಕ್ರಮದ ಈಗ ಧನ್ಯವಾದ ಸಮರ್ಪಣೆ ಅಭಿಜಿತ್ ಅವರಿಂದ. ಶ್ರೀರಾಮ್ ಫ್ರೆಂಡ್ಸ್ ರಿಜಿಸ್ಟರ್ಡ್ ಪಡ್ನೂರು ಇದರ ದಶಮಾನೋತ್ಸವದ ಪ್ರಯುಕ್ತ ನಮ್ಮೂರ ಹಬ್ಬ ಈ ಕಾರ್ಯಕ್ರಮದ ಅಂಗವಾಗಿ ಈಗ ಕಬಡ್ಡಿ ಪಂದ್ಯಾಟದ ಉದ್ಘಾಟನಾ ಕಾರ್ಯಕ್ರಮ, ಇದರ ಸಭಾ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ದೀಪ ಪ್ರಜ್ವಲನೆ ಮಾಡಿದಂತಹ ಶ್ರೀಯುತ ವೆಂಕಟರಮಣ ಭಟ್ ಹಾರೆಕಾರೆ ಇವರು ವೇದಿಕೆಯಲ್ಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಸುಂದರವಾಗಿ ನಿರ್ವಹಿಸಿಕೊಟ್ಟದಕ್ಕೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆ ಇನ್ನೋರ್ವ ಅತಿಥಿ ಅಧ್ಯಕ್ಷೀಯ ಭಾಷಣ ಮಾಡಿದಂತಹ ಶ್ರೀಯುತ ಜೀವನ್ದಾಸ್ ಜೈನ್ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಿದೆ. ಹಾಗೆ ಗೀತಾ ಜಯ ಏಕ ಅಧ್ಯಕ್ಷರು ಬನ್ನೂರು ಗ್ರಾಮ ಪಂಚಾಯತ್ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿ ಅಭ್ಯಾಗತರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಹಲೋ. ಇನ್ನು ಮುಂದೆ ಶಾಲಾ ಮಕ್ಕಳಿಂದ ಹಾಗೂ ಊರವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಂದುವರಲಿಕ್ಕಿದೆ. ಶ್ರೀರಾಮ್ ಫ್ರೆಂಡ್ಸ್ನ ಸದಸ್ಯರು ಸ್ಟೇಜನ್ನು ಕ್ಲೀನ್ ಮಾಡಬೇಕು, ಚೇರ್ಗಳನ್ನು ತೆರವುಗೊಳಿಸಿ ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ಬೇಕು. ತುಷಾಂತ್ ಆಟಿಕೋ ಸೌಂಡ್ ಪಾಯಿಂಟ್ ಹತ್ರ ಬರಬೇಕು.
ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಶಾಲಾ ಮಕ್ಕಳಿಂದ ಮೇ ವಚನ್ ದಿಯಾ ಭಾರತ್ ಮಾಕೋ ಅನ್ನುವ ಹಾಡಿಗೆ ನೃತ್ಯ. सौगंध मुझे इस मिट्टी की, मैं देश नहीं मिटने दूंगा। सौगंध मुझे इस मिट्टी की, मैं देश नहीं मिटने दूंगा। मैं देश नहीं मिटने दूंगा। मेरी धरती मुझसे पूछ रही कब मेरा कर्ज चुकाओगे। मेरा अंबर मुझसे पूछ रहा कब अपना धर्म निभाओगे। मैंने वचन दिया भारत माँ को, वचन दिया भारत माँ को, तेरा शीश नहीं झुकने दूंगा। ದೇಶಭಕ್ತಿಯನ್ನು ಮೆರೆದಂತಹ ನಮ್ಮೂರಿನ ಶಾಲಾ ಮಕ್ಕಳಿಗೆ ಜೋರಾದ ಕೈಚಪ್ಪಾಳೆಯಿಂದ ಪ್ರೋತ್ಸಾಹಿಸಬೇಕು. ಇನ್ನು ಮುಂದೆ ಮೋನಿಶಾ, ಗಗನ್ ಹಾಗೂ ತುಷಾಂತ್ ನಮ್ಮೂರಿನ ಪ್ರತಿಭೆಗಳಿಂದ ಒಂದು ಸುಂದರವಾದ ಹಾಡಿಗೆ ನೃತ್ಯ.
ದಾರಿ ಬ್ಯಾಡ, ಸುಂಕವಿಲ್ಲ ದೂರ ಬ್ಯಾಡ, ಅಂಕೆ ಇಲ್ದ ಶಂಕೆ ಬ್ಯಾಡ. ಸಂತೆಯಲ್ಲಿ ಚಿಂತೆ ಬ್ಯಾಡ, ಅಂತೆ ಕಂತೆ ಮಾತೆ ಬ್ಯಾಡ, ಗುಂಪು ಬಿಂಕವೆಲ್ಲ ಬ್ಯಾಡ. ದುಃಖಕ್ಕೆ ಹೇಳುವ ಎವ್ರಿ ಡೇ ಬಿ ಹ್ಯಾಪಿ. ದುಃಖಕ್ಕೆ ಹೇಳು ಎವ್ರಿ ಡೇ ಬಿ ಹ್ಯಾಪಿ. ಅಂಕುಡೊಂಕು ದಾರಿ ಬ್ಯಾಡ, ಸುಖವಿಲ್ಲ ದೂರ ಬ್ಯಾಡ, ಅಂಕೆ ಇಲ್ದ ಶಂಕೆ ಬ್ಯಾಡ. ಸಂತೆಯಲ್ಲಿ ಚಿಂತೆ ಬ್ಯಾಡ, ಅಂತೆ ಕಂತೆ ಮಾತೆ ಬ್ಯಾಡ, ಗುಂಪು ಬಿಂಕವೆಲ್ಲ ಬ್ಯಾಡ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಬಾಳು ಬಾಳೆ ಅಲ್ಲ ನಾಣ್ಣುಡಿ ಚಂದನ. ಬೆಂಕಿಯಲ್ಲಿ ಸರಸ ಬ್ಯಾಡ, ಸ್ನೇಹದಲ್ಲಿ ವಿರಸ ಬ್ಯಾಡ, ಜಾಣ್ಣುಡಿ ಚಂದನ. ഇരുಳು ಕಂಡ ಬಾವಿಗೆ ಹಗಲು ಬೀಳಬಾರದು, ഇരുಳು ಕಂಡ ಬಾವಿಗೆ ಹಗಲು ಬೀಳಬಾರದು, ಗಾದೆ ಮತ್ತೆ ಸೊಗಸು. ಅಂಕುಡೊಂಕು ದಾರಿ ಬ್ಯಾಡ, ಸುಖವಿಲ್ಲ ದೂರ ಬ್ಯಾಡ, ಅಂಕೆ ಇಲ್ದ ಶಂಕೆ ಬ್ಯಾಡ. ಸಂತೆಯಲ್ಲಿ ಚಿಂತೆ ಬ್ಯಾಡ, ಅಂತೆ ಕಂತೆ ಮಾತೆ ಬ್ಯಾಡ, ಕೊಂಕು ಬಿಂಕವೆಲ್ಲ ಬ್ಯಾಡ. ದುಃಖಕ್ಕೆ ಹೇಳುವ ಎವ್ರಿ ಡೇ ಬಿ ಹ್ಯಾಪಿ. ದುಃಖಕ್ಕೆ ಹೇಳು ಎವ್ರಿ ಡೇ ಬಿ ಹ್ಯಾಪಿ. ಜಂಟಿ ದಾರಿ ಬಿದ್ರು ಮೀಸೆ ಮಣ್ಣು ಆಗಲಿಲ್ಲ ಕುಸೆಗಾದೆಯು ಚಂದನ. ಉಂಡು ಹೋದ ಕೊಂಡು ಹೋದ ಮೊಂಡರಲ್ಲಿ ವ್ಯರ್ಥವಾದ ಬೋಧೆಯು ಚಂದನ. ಕಾಗೆಗೇಕೆ ಕಾಡಿಗೆ, ಕೂಡಿಗೇಕೆ ಬಾಡಿಗೆ, ಕಾಗೆಗೇಕೆ ಕಾಡಿಗೆ, ಕೂಡಿಗೇಕೆ ಬಾಡಿಗೆ, ಗಾದೆ ಮಾತೆ ಸೊಗಸು. ಓ ಹಾ ಹಾ ಹಾ. ಅಂಕುಡೊಂಕು ದಾರಿ ಬ್ಯಾಡ, ಸುಂಕವಿಲ್ಲ ದೂರ ಬ್ಯಾಡ, ಅಂಕೆ ಇಲ್ದ ಶಂಕೆ ಬ್ಯಾಡ. ಸಂತೆಯಲ್ಲಿ ಚಿಂತೆ ಬ್ಯಾಡ, ಅಂತೆ ಕಂತೆ ಮಾತೆ ಬ್ಯಾಡ, ಕೊಂಕು ಬಿಂಕವೆಲ್ಲ ಬ್ಯಾಡ. ದುಃಖಕ್ಕೆ ಹೇಳು ಎವ್ರಿ ಡೇ ಬಿ ಹ್ಯಾಪಿ. ದುಃಖಕ್ಕೆ ಹೇಳು ಎವ್ರಿ ಡೇ ಬಿ ಹ್ಯಾಪಿ. ಧನ್ಯವಾದಗಳು ಮೋನಿಶಾ, ಗಗನ್ ಹಾಗೂ ಪ್ರಶಾಂತ್ಗೆ. ಮುಂದಿನ ನೃತ್ಯ ಶಮಿತಾ ಇವರಿಂದ.
ಇನ್ನು ಈ ಡ್ಯಾನ್ಸ್ ಆದ ನಂತರ ಒಂದು ಕೊನೆಯ ಡ್ಯಾನ್ಸ್ ಇದೆ. ತದನಂತರ ನಾಟ್ಯ ಲಹರಿ ಪುತ್ತೂರು ಇವರ ಶ್ರೀ ಮಂಜುಳಾ ಸುಬ್ರಹ್ಮಣ್ಯ ಇವರಿಂದ ಶಾಸ್ತ್ರೀಯ ನೃತ್ಯ ಕಾರ್ಯಕ್ರಮ ನಡೆಯಲಿಕ್ಕಿದೆ. ತದನಂತರ ಅನ್ನ ಸಂತರ್ಪಣೆ ಕೂಡ ನಡೆಯಲಿಕ್ಕಿದೆ. ಎಲ್ಲರೂ ಎಲ್ಲ ನೃತ್ಯ ನೋಡಿ ಅನ್ನ ಸಂತರ್ಪಣೆಗೆ ಊಟ ಮಾಡಿ ನಂತರ ಕಬಡ್ಡಿ ಪಂದ್ಯಾಟ ಪ್ರಾರಂಭ ಆಗ್ತದೆ. ಎಲ್ಲ ಕಬಡ್ಡಿ ಪಂದ್ಯಾಟ ನೋಡಿ ತೆರಳಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. छोटा बच्चा जान के ना कोई आंख दिखाना रे, टुपी टुपी टप टप, टुपी टुपी टप टप, अकल का कच्चा समझ के हमको ना समझाना रे, टुपी टुपी टप टप, टुपी टुपी टप टप, भोली सूरत जान के हमसे नाटक बनाना रे, टुपी टुपी टप टप, टुपी टुपी टप टप, ना दिन दिन ना नाच नचा देंगे, छोटा बच्चा जान के ना कोई आंख दिखाना रे, टुपी टुपी टप टप, टुपी टुपी टप टप, अकल का कच्चा समझ के हमको ना समझाना रे, टुपी टुपी टप टप, टुपी टुपी टप टप। झटका जरा सा महसूस हुआ, एक लाइफ की गाड़ी ने कस के मारा ब्रेक। हो रहा है क्यों कंफ्यूज मेरे दिल, मशवरा मेरा तू आजमा के देख। यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक बेटा। गुनगुनाती है ये हवाएं, गुनगुनाता है गगन, गा रहा है ये सारा आलम। Zubidu param pam, zubidubi zubidubi pampara, zubidubi param pam, zubidubi nache kyun pagal stupid man. Zubidubi zubidubi pampara, zubidubi parampam, zubidubi nache क्यों पागल stupid man. शाखों पे पत्ते गा रहे हैं, फूलों पे भंवरे गा रहे, दीवानी किरणें गा रहे हैं, ये पंछी गा रहे। वो बगिया में दो फूलों की हो रही है गुफ्तगू, जैसा फिल्मों में होता है हो रहा है हूबहू। आई 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 zubidubi pampara, zubidubi parampam, zubidubi nache kyun pagal stupid man. Zubidubi pampara, zubidubi parampam, zubidubi nache kyun pagal stupid man. ಧನ್ಯವಾದಗಳು ಶಮಿತಾ. ಇನ್ನು ಮುಂದೆ ಯೋಗಿತಾ ಹಾಗೂ ತಂಡದಿಂದ ರಿಮಿಕ್ಸ್ ಸಾಂಗ್ಗೆ ಡ್ಯಾನ್ಸ್ ಮಾಡಲಿದ್ದಾರೆ. ಯೋಗಿತಾ ಹಾಗೂ ತಂಡ.
Drunk and tipsy in the shop, cull and curry on the house, vibing with the nut bomb, tripping on a kuttu paatu. In a shop, tripping in Guntup, vibing with the thing, chilling with the jungle. Come on everybody. Drunk, I'm a Nirukali drunk, now a Nalkali drunk, I'm a Nittukali, Adichu Poosu Malayali, Rajini Tola mask, if I'm drunk, baby dance, simple moves தெரியாது, only nod and moonwalk, ആ വാള് കൊണ്ട് ഞാൻ പൂക്കളമിട്ടു, കവലയില്ല ഞാൻ ആള് കളിച്ചു നോക്കി, ചിരിച്ച ചേച്ചിമാരെ തിരിഞ്ഞു നോക്കി, ഞാൻ വിളിച്ചു dance, like it don't catch a fun, and the snow say I feel like the energy, beat so വെടിച്ചു കൊട്ടുപാട്ട് കെട്ടു പെട്ടച്ചു Hennessy. Drunk in a shop, tripping in Guntup, vibing with the thing, chilling with the jungle. In a shop, cull and curry on the house, vibing with the nut bomb, tripping on a kuttu paatu. I said you crazy, we're nothing more than friends. You're not my lover, more like a brother. I know you since we were like 10. Y'all don't mess it up, talking that shit. Only gonna push me away, that's it. When you say you love me, that make me crazy. Here we go again. Don't go look at me with that look in your eye. You really ain't going nowhere without a fight. You can't be reasonable, don't be impolite. I've told you once, 2, 3, 4, 5, 6,000 times. Haven't I made it obvious? Haven't I made it clear? దాదన్న కుల్దా పార్దత నల్పు నల్పు ನಮಗೆ ತುಂಬಾ ಲಕ್ಕಿ. ಏತು ಪೊರ್ಲಿಯಾ ಧನ್ಯವಾದಗಳು ಯೋಗಿಚಾ ಆ್ಯಂಡ್ ಟೀಮ್. ಇನ್ನು ಮುಂದೆ ತನ್ವಿತ್ ಹಾಗೂ ವೈಣವಿ ಮುಂಡಾಜೆ ಇವರ ತಂಡದಿಂದ ಒಂದು ಅದ್ಭುತವಾದ ನೃತ್ಯ. असली खेल अब होगा शुरू.
तो बंदूकबाज है, चल जाए तो धमाल है। बेघर हूँ बेचारा फकीर हूँ, तेरे हाथों का मैं लकीर हूँ। शहरी बाबू कच्चा है, दिल इसका सच्चा है। दूर गया तो अच्छा है, बस अब हाथ न फिरो। ಧನ್ಯವಾದಗಳು ತನ್ವಿತಾ ಹಾಗೂ ವನ್ವಿ ಇವರಿಗೆ. ಇದೀಗ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂತಹ ಮುರಳಿ ಬ್ರದರ್ಸ್ ಇವರು ವೇದಿಕೆಗೆ ಬರಬೇಕು. ಮುರಳಿ ಅವರು ಶ್ರೀರಾಮ್ ಫ್ರೆಂಡ್ಸ್ನ ಅಧ್ಯಕ್ಷರು ಹಾಗೂ ಸಂಚಾಲಕರು ವಿಶ್ವನಾಥ್ ಪಂಜಗುಡ್ಡೆ ಹಾಗೂ ಯತೀಶ್ ಪಂಜಗುಡ್ಡೆ. ತನ್ವಿತ್ ಹಾಗೂ ವೈನವಿ ಇವರ ಈ ತಂಡಕ್ಕೆ ಅಭ್ಯಾಸವನ್ನು ಕೊಟ್ಟು ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂತಹ ಮುರಳಿ ಬ್ರದರ್ಸ್ ಇವರ ತಂಡದ ಮುರಳಿ ಇವರಿಗೆ ನಮ್ಮ ಶ್ರೀರಾಮ್ ಫ್ರೆಂಡ್ಸ್ನ ವತಿಯಿಂದ ಒಂದು ಚಿಕ್ಕದಾದ ಸನ್ಮಾನ. ಇದೀಗ ಗ್ರಾಮಸ್ಥರು ಹಾಗೂ ಶಾಲಾ ವಿದ್ಯಾರ್ಥಿಗಳ ಎಲ್ಲಾ ಕಾರ್ಯಕ್ರಮ ಮುಗಿದಿರುತ್ತದೆ. ಇನ್ನು ಮುಂದೆ ವೇದಿಕೆಯನ್ನು ನಾಟ್ಯ ಲಹರಿ ಶಾಸ್ತ್ರೀಯ ನೃತ್ಯ ಕಾರ್ಯಕ್ರಮಕ್ಕೆ ಒದಗಿಸುತ್ತಿದ್ದೇವೆ. ಪ್ರಸ್ತುತಿ ನಾಟ್ಯರಂಗ ಪುತ್ತೂರು ವಿದುಶ್ರೀ ಮಂಜುಳಾ ಸುಬ್ರಹ್ಮಣ್ಯ ಇವರಿಂದ. ಇದೀಗ ನಿಮ್ಮ ಮುಂದೆ ನಾಟ್ಯ ಲಹರಿ ಸಂಗೀತ ನೃತ್ಯ ಕಾರ್ಯಕ್ರಮ ನಾಟ್ಯರಂಗ ಪುತ್ತೂರು ಪ್ರಸ್ತುತಪಡಿಸುತ್ತಿದ್ದಾರೆ. ನಿರ್ದೇಶನ ವಿದುಷಿ ಮಂಜುಳಾ ಸುಬ್ರಹ್ಮಣ್ಯಂ. ಸಾಂಪ್ರದಾಯಿಕ ನಾಟ್ಯ ಹಾಗೂ ಆಧುನಿಕ ಸಂವೇದನೆ ರಂಗಭೂಮಿ ಈ ಎರಡೂ ಕ್ಷೇತ್ರಗಳಲ್ಲಿ ಅನುಸಂಧಾನ ನಡೆಸಿದ ಕೆಲವೇ ಪ್ರಮುಖರಲ್ಲಿ ಒಬ್ಬರು ಮಂಜುಳಾ ಸುಬ್ರಹ್ಮಣ್ಯಂ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಬ್ರಹ್ಮಣ್ಯ ಪರಿಸರದಾದ ಮಂಜುಳಾ ಅವರು
ಕನ್ನಡ ಸ್ನಾತಕೋತ್ತರ ಪದವೀಧರೆ. ಗುರು ವಿದೂಷಿ ಶ್ರೀಮತಿ ಶಾರದಾಮಣಿ ಶೇಖರ್ ಇವರ ಮಾರ್ಗದರ್ಶನದಲ್ಲಿ ನೃತ್ಯಾಭ್ಯಾಸವನ್ನು ಮುಂದುವರೆಸಿ ವಿದ್ವತ್ ಪರೀಕ್ಷೆಯನ್ನು ಪೂರೈಸಿದ್ದಾರೆ. ಕೇರಳದ ಸಮರಕಲೆ ಕಳರಿಪಯಟ್ಟನ್ನು ಸಹ ಕಲಿತಿದ್ದು ತಿರುವನಂತಪುರದ ಗೋಪಿನಾಥ ಇವರ ಗುರು. ಸಂಶೋಧನೆ ಇವರ ಆಸಕ್ತಿಯ ಕ್ಷೇತ್ರಗಳಲ್ಲಿ ಒಂದು. ಈ ಕಾರಣಕ್ಕಾಗಿಯೇ ಕೇಂದ್ರ ಸರ್ಕಾರದ ಸಂಸ್ಕೃತಿ ಸಚಿವಾಲಯದ ಜೂನಿಯರ್ ಫೆಲೋಶಿಪ್ ಗೌರವಕ್ಕೆ ಪಾತ್ರರಾಗಿದ್ದಾರೆ. ತುಳುನಾಡ ಜನಪದ ಕುಣಿತಗಳು ಹಾಗೂ ಅಭಿಜಾತ ನೃತ್ಯದ ಅನ್ವಯಿಕ ಸಾಧ್ಯತೆಗಳು ಇವರು ಸಾಂಸ್ಕೃತಿಕ ಸಚಿವಾಲಯಕ್ಕೆ ನೀಡಿದ ಸಂಶೋಧನೆ. ಭರತನಾಟ್ಯದಲ್ಲಿ ದೂರದರ್ಶನದ ಬಿ ಗ್ರೇಡ್ ಕಲಾವಿದೆ ಹಾಗೂ ನಾಟಕದಲ್ಲಿ ಆಕಾಶವಾಣಿ ಬಿ ಗ್ರೇಡ್ ಕಲಾವಿದೆಯಾಗಿರುತ್ತಾರೆ. ರಂಗಭೂಮಿ ಹಾಗೂ ನೃತ್ಯ ಕ್ಷೇತ್ರವನ್ನು ಬೆಸುಗೆ ಹಾಕುವ ಅನೇಕ ಪ್ರಯೋಗಗಳನ್ನು ಮಂಜುಳಾ ಸುಬ್ರಹ್ಮಣ್ಯಂ ನಡೆಸಿದ್ದಾರೆ. ರಂಗದ ಬದುಕಿನಲ್ಲಿ ನಾಟ್ಯ ಸೃಷ್ಟಿಯ ಹಂಬಲವನ್ನು ಜೀವನದುದ್ದಕ್ಕೂ ಕಾಪಿಟ್ಟುಕೊಂಡು ಬಂದಿದ್ದಾರೆ. ನಟಿ, ನಿರ್ದೇಶಕಿಯಾಗಿ, ನೃತ್ಯ ಸಂಯೋಜಕಿಯಾಗಿ, ಸಂಗೀತ ನಿರ್ದೇಶಕಿಯಾಗಿ ಸಕ್ರಿಯವಾಗಿ ರಂಗಭೂಮಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ರಂಗಭೂಮಿ ಕಾರ್ಯಾಗಾರಗಳಲ್ಲಿ ಇವರು ಸಂಪನ್ಮೂಲ ವ್ಯಕ್ತಿಯೂ ಹೌದು. ಊರ್ಮಿಳಾ ಹಾಗೂ ರಾಧಾ ಪ್ರಯೋಗದ ಮೂಲಕ ರಂಗಭೂಮಿಯಲ್ಲಿ ಸ್ತ್ರೀ ಅಸ್ಮಿತೆಯ ಹುಡುಕಾಟಕ್ಕೆ ಕಾರಣರಾಗಿದ್ದಾರೆ. ಈ ಟಿವಿ ಚಾನೆಲ್, ಬೆಂಗಳೂರು ದೂರದರ್ಶನದ ಚಂದನಗಳಲ್ಲಿ ನಿರೂಪಕಿಯಾಗಿ ಹೆಸರು ಮಾಡಿದ್ದಾರೆ. ಪ್ರಸ್ತುತ ಮಂಗಳೂರು ಆಕಾಶವಾಣಿಯಲ್ಲಿ ತಾತ್ಕಾಲಿಕ ಕಾರ್ಯಕ್ರಮ ನಿರ್ವಾಹಕಿಯಾಗಿದ್ದಾರೆ. ಹವ್ಯಾಸಿ ಬರಹಗಾರ್ತಿಯಾಗಿಯೂ ಗುರುತಿಸಿಕೊಂಡಿರುವ ಈಕೆಯ ಬರಹಗಳು ಕನ್ನಡದ ಪ್ರತಿಷ್ಠಿತ ಪತ್ರಿಕೆಗಳಲ್ಲಿ, ಪ್ರಖ್ಯಾತ ವೆಬ್ ಮ್ಯಾಗಜಿನ್ಗಳಲ್ಲಿ ಪ್ರಕಟಗೊಂಡಿರುತ್ತದೆ. ಹೆಸರಾಂತ ಸುಧಾ ವಾರಪತ್ರಿಕೆ ಇವರನ್ನು 2009ರ ಹೆಮ್ಮೆಯ ಕನ್ನಡತಿ ಎಂದು ಗುರುತಿಸಿದೆ. ಪ್ರಸ್ತುತ ದಕ್ಷಿಣ ಕನ್ನಡದ ಪುತ್ತೂರಿನ ನಾಟ್ಯರಂಗ ಸಾಂಸ್ಕೃತಿಕ ಸಂಸ್ಥೆಯನ್ನು ಸ್ಥಾಪಿಸಿ ನೃತ್ಯ ಹಾಗೂ ರಂಗಭೂಮಿಯ ಎರಡರಲ್ಲಿಯೂ ತರಬೇತಿಯನ್ನು ನೀಡುತ್ತಾ ಹೊಸ ಸಾಧ್ಯತೆಗಳ ಅನ್ವೇಷಣೆಯನ್ನು ನಡೆಸಿದ್ದಾರೆ ವಿದೂಷಿ ಮಂಜುಳಾ ಸುಬ್ರಹ್ಮಣ್ಯಂ. ಇದೀಗ ಅವರ ಶಿಷ್ಯವೃಂದದಿಂದ ನಾಟ್ಯ ಕಾರ್ಯಕ್ರಮ. ಶ್ರೀ ಗುರುಭ್ಯೋ ನಮಃ. ಶ್ರೀರಾಮ ಫ್ರೆಂಡ್ಸ್ ರಿಜಿಸ್ಟರ್ಡ್ ಪಡ್ನೂರು ನಮ್ಮೂರ ಹಬ್ಬ ದಶಮಾನೋತ್ಸವ ಕಾರ್ಯಕ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಸಹೃದಯ ಕಲಾಭಿಮಾನಿಗಳಿಗೆ ನಾಟ್ಯರಂಗ ಪುತ್ತೂರು ಬಳಗದ ಪರವಾಗಿ ಆತ್ಮೀಯವಾಗಿ ನಮ್ಮ ನಾಟ್ಯಲಹರಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಪ್ರಾರಂಭದಲ್ಲಿ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿಕ್ಕೆ ಅನುವು ಮಾಡಿಕೊಟ್ಟಂತಹ ಶ್ರೀರಾಮ ಫ್ರೆಂಡ್ಸ್ ಬಳಗದ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳಿಗೆ, ಕಾರ್ಯಕ್ರಮದಕ್ಕೆ ಅವಕಾಶವನ್ನು ಕೊಟ್ಟಂತಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನಾಟ್ಯಲಹರಿ ಕಾರ್ಯಕ್ರಮವನ್ನು ಪ್ರಾರಂಭಿಸಲಿಕ್ಕೆ ತಮ್ಮ ಅನುಮತಿಯನ್ನು ಕೇಳ್ತಾ ಇದ್ದೇವೆ. ಇಂದು ನಾವು ಪ್ರಸ್ತುತಪಡಿಸುವಂತಹ ಎಲ್ಲ ಕಾರ್ಯಕ್ರಮವು ಹಲವಾರು ವರ್ಷಗಳಿಂದ ಅಭ್ಯಾಸವನ್ನು ನಿರತರಾಗಿರುವಂತಹ ಶುದ್ಧ ಶಾಸ್ತ್ರೀಯ ಭರತನಾಟ್ಯ ಕಾರ್ಯಕ್ರಮವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಭಾರತದ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂತಹ ನೃತ್ಯ ಭರತನಾಟ್ಯ ಭಾವ, ರಾಗ, ತಾಳಗಳನ್ನು ಒಳಗೊಂಡಿದ್ದು ನಮ್ಮ ಪುರಾಣ, ಸಂಸ್ಕೃತಿ, ಆಚಾರ, ವಿಚಾರಗಳನ್ನು ತಿಳಿಸುವಂತಹ ಕಲೆ ನಮ್ಮದಾಗಿದೆ. ಇದೀಗ ಶಾಸ್ತ್ರೀಯ ಭರತನಾಟ್ಯವನ್ನು ತಮ್ಮ ಮುಂದೆ ನಾಟ್ಯ ರಂಗ ಪುತ್ತೂರು ಬಳಗದ ಕಲಾವಿದರು ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಪ್ರಾರಂಭದಲ್ಲಿ ಸತ್ ಸಂಪ್ರದಾಯದಂತೆಯೇ ಬಂದಿರುವಂತಹ ಎಲ್ಲ ಕಲಾಭಿಮಾನಿಗಳನ್ನು, ಗುರು ಹಿರಿಯರನ್ನ, ದೇವರನ್ನ ವಂದಿಸ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದಾರೆ. ಪುಷ್ಪಾಂಜಲಿ. ದೇಹವನ್ನೇ ಹೂವಿನಂತೆ ಅಲಂಕರಿಸಿಕೊಂಡು ನೃತ್ಯದ ಹೆಜ್ಜೆಗಳ ಮೂಲಕ ವಂದಿಸ್ತಾ ತಮ್ಮ ಮುಂದೆ ಬರಲಿಕ್ಕಿದ್ದಾರೆ ನಾಟ್ಯರಂಗದ ಕಲಾವಿದರಾದಂತಹ ರಚನಾ ನರಿಯೂರು,
ರುದ್ದಿ ಎಂವಿ ಹಾಗೂ ಇಶಾ ಸುಲೋಚನಾ ಮುಳಿಯ ಇವರು. ಇದೀಗ ಪುಷ್ಪಾಂಜಲಿ. झण्णकिट्टतां तद्धितां तद्धितां तज्जणकिटतगतां झणकिट झणकिटतां झणकिट झणकिटतग 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 झण्णकिट्टतां तद्धितां तद्धितां तज्जणकिटतगतां झणकिट झणकिटतां झणकिट झणकिटतगतां तां तां तद्धितां तधीं धीं धीं झण्डतां तदों तों तों झण्डुतां तनं नं नं धीमितां तदां तां तां तद्धितां तधीं धीं धीं झण्डतां तदों तों तों झण्डुतां तनं नं नं धीमितां तदां तां तां तद्धितां तधीं धीं धीं झण्डतां तदों तों तों झण्डुतां तनं नं नं धीमितां तदां तां तां तद्धितां तधीं धीं धीं झण्डतां तदों तों तों झण्डुतां तनं नं नं धीमितां तदधितां तदनुतां तझणुतां तधिमितां तरितत्तनत झणुतद्धिमित तदिङ्गिणतां तदिङ्गिणतां तदिङ्गिणत तदितां तदनुतां तझणुतां तधिमितां तरितत्तनत झणुतद्धिमित तदिङ्गिणतां तदिङ्गिणतां तदिङ्गिणत तझं 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 तनद्धनद्धनद्धनत्त झणु 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 झणुत धिमित् 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 तझं 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 तनद्धनद्धनद्धनत्त झणु 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 झणुत धिमित् 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 झं धरि गिटतग जग धरि गिटतगतां गिटतग जग धरि गिटतगतां जग धरि गिटतगतां गिटतगतां गिट्टलङ्गुतग झं धरि गिटतग जग धरि गिटतगतां गिटतग जग धरि गिटतगतां जग धरि गिटतगतां गिटतगतां गिट्टलङ्गुतग झं धरि गिटतग जग धरि गिटतगतां गिटतग जग धरि गिटतगतां जग धरि गिटतगतां गिटतगतां गिट्टलङ्गुतगतां ಮುಂದಿನ ನೃತ್ಯ ಪ್ರಸ್ತುತಿ ಶಂಭು ನಟನಂ. ನಮ್ಮ ಕ್ಷೇತ್ರ ದೇವರಾದಂತಹ ಶ್ರೀ ಮಹಾಲಿಂಗೇಶ್ವರ ನನ್ನೇ ಇತರ ಹೆಸರುಗಳಲ್ಲಿ ಹೇಳುವುದಾದರೆ ಈಶ್ವರ, ಶಿವ, ನೃತ್ಯದ ಅಧಿದೇವತೆ ನಟರಾಜ ಕೂಡ. ಈ ಶಿವನ ಕುರಿತಾಗಿರುವಂತಹ ಒಂದು ರಸವತ್ತಾದ ಕಥೆಯನ್ನು ತಮ್ಮ ಮುಂದೆ ಇದೀಗ ಹೇಳಲಿಕ್ಕಿದ್ದಾರೆ.
ಶಿವನ ಗಣಗಳು ನಮಗೆಲ್ಲ ಗೊತ್ತಿದೆ, ನಂದಿ, ಭೃಂಗಿ, ಪತಂಜಲಿ ಗಣಗಳು. ಆದರೆ ಇದರಲ್ಲಿ ಒಂದು ವಿಶೇಷ ಅಂದರೆ ಈ ಶಂಭು ನಟನವನ್ನು ರಚನೆ ಮಾಡಿದವರು ಪತಂಜಲಿ ಮುನಿ. ಪತಂಜಲಿ ಶಿವನ ಗಣಗಳಲ್ಲಿ ಒಂದು. ಮಾನವ ದೇಹ ಹಾವಿನ ಬಾಲ. ಈ ಶಿವನ ಇತರ ಗಣಗಳು, ನಂದಿ, ಎಲ್ಲರೂ ಕೂಡ ಆತನಿಗೆ ನಿನಗೆ ಕೈ ಇಲ್ಲ, ಕಾಲಿಲ್ಲ, ಕೋಡಿಲ್ಲ ಅಂತ ತಮಾಷೆ ಮಾಡ್ತಾ ಇರಬೇಕಾದ್ರೆ ಪತಂಜಲಿ ಅವರೆಲ್ಲರ ಮೇಲೆ ಸಿಟ್ಟಾಗಿ ಶಿವನನ್ನ ವಿವರಿಸಿರುವಂತಹ ಒಂದು ಅದ್ಭುತವಾದ ಸಂಸ್ಕೃತದ ರಚನೆ ಇದು. ಅಲ್ಲಿ ಎಲ್ಲೂ ಕೂಡ ಶಿವನ ಗಣಗಳ ಕುರಿತಾದಂತಹ ಉಲ್ಲೇಖ ಇರುವುದಿಲ್ಲ. ಪ್ರತಿಯಾಗಿ ಶಿವನನ್ನ ವಿವರಿಸುವುದು, ಅವನ ನೃತ್ಯದ ಬಗ್ಗೆ, ಅವನ ಅಲಂಕಾರದ ಬಗ್ಗೆ ಯಾವುದೇ ಗಣಗಳು ಇಲ್ಲಿ ಹೇಳದೆ ಇರುವಂತಹ ಒಂದು ಅಪರೂಪವಾದಂತಹ ರಚನೆ ಶಂಭು ನಟನ. ಇದರ ನೃತ್ಯ ಸಂಯೋಜನೆಯನ್ನು ಅಂತಾರಾಷ್ಟ್ರೀಯ ಖ್ಯಾತಿಯ ನೃತ್ಯ ಕಲಾವಿದೆ ರಮಾ ವೈದ್ಯನಾಥನ್ ಅವರ ಬಳಿ ನಾವು ಇದನ್ನು ಕಲ್ತಿದ್ದೇವೆ. ವೇದಿಕೆಯಲ್ಲಿ ರಚನಾ ನರಿಯೂರು, ವೃದ್ಧಿ ಎಮ್ಮೆ ಹಾಗೂ ಈಶಾ ಸುಲೋಚನಾ ಮುಳಿಯ. ಇದೀಗ ಶಂಭು ನಟನ. शिवाय नमः। ॐ महेश्वराय नमः। ॐ शशिशेखराय नमः। ॐ नीलकण्ठाय नमः। शंकराय नमः। ॐ शूलपर्णये नमः। ॐ अंबिकानाथाय नमः। भक्तवत्सलाय नमः। ॐ त्रिलोकेशाय नमः। ॐ उग्राय नमः। नाट्यप्रियाय नमः। नाट्यप्रियाय नमः। ॐ सदञ्चित भुटञ्चित निकुञ्चित पद
चिदम्बरपसं परममम्बुदकदम्बकविडम्बकगलं चिदम्बुदमणिं बुधहृदं भुजरविं परचिदम्बरनटं हृदि भज हरं त्रिपुरभञ्जनमनन्तकृतकङ्कणमखण्डदयमन्तरहितं विरिञ्चि सुरसंहृति पुरन्दर विचिन्तितपदं तरुणचन्द्रबहुलं परं पदविखण्डितयमं भसितमण्डिततनुं मदनवञ्चनपरम् चिरन्तनममुं प्रणवसञ्चितनिधिं परचिदम्बरनटं हृदि भज अवन्तमखिलं जगदभङ्गगुणतुङ्गममृतं हृदभिदुं सुरसरिं तरङ्गनिकुरुम्बधृतिलं पटजटं शमनटं परहरं भवहरं शिवं दशदिगन्तरविजृम्भितकरं करलसन् मृगशिशुं पशुपतिं हरं शशिधनं जयपदङ्गनयनं परचिदम्बरनटं हृदि भज अनंत नवरत्न विलसत्कटक किंकिणी झलं झल झलं झलरवं मुकुंद विधि हस्तगत मद्दळलय ध्वनि धिमि धिमित नर्तन पदं शकुन्तरथ बर्हिरथ नन्दी मुख दन्ति मुख भृङ्गिरटि संगनिकटं सनन्द सदक प्रमुख वन्दित पदं परचिदम्बरनटं हृदि भज अनन्तमहिमं त्रिदशवन्द्यचरणं मुनिहृदं तरवसन्तममलं कबन्धवियदिन्द्ववनिगन्धवहवग्निमखबन्धुरविबन्धुविभूषम् अनन्तविभवं त्रिजगतं तरपणिं त्रिनयनं त्रिपुरखण्डनपरम् सनन्दमुनिवन्दितपदं सकरुणं परचिदम्बरनटं हृदि भज परं सुरवरं पुरहरं पशुपतिं जनितदन्ति मुखषण्मुखममुं मृडं कनकपिङ्गलजटं सनकपङ्कजरविं सुमनसं हिमरुचिम् असङ्गमनसं जलधिजन्मगदलं कवलयं कमतुलं गुणनिधिं सनन्दवरदं शमितमिन्दुवदनं
ಜಂ ಜಂ ತಗ ತಗ ಜಂ ಜಂ ತಗ ತಗ ತ ಜಂ ತಗ ತಗ ತ ಜಂ ತಗ ತಗ ಜಂ ಜಂ ತಗ ತಗ ಜಂ ಜಂ ತಗ ತಗ ಜಂ ತಗ ತಗ ಜಂ ತಗ ತಗ ಜಂ ತ अजं क्षितिरतं भुजगपुङ्गवगुणं कनकशृङ्गिधनुषं करलसन् कुरङ्कपृथुटङ्कपरशुं रुधिरकुङ्कुमरुचिन्दमरुकं च दधतम् मुकुन्दविशिखं नमदवन्द्यफलदं निगमवृन्दतुरगं निरुपमम् सचण्डिकममुं झटिति संहृतपुरं वरदिदं वरनटं अनङ्गपरिपन्थितमजं क्षितिधुरन्धरमलं करुणयन्तमखिलं ज्वलन्तमनलं ददतमन्तकरिपुं सततमिन्द्रसुरवन्दितपदम् उदञ्चतरविन्दकुलबन्धुशतबिम्बरुचिसंहृतिसुगन्धिवपुषम् पतञ्जलिभृतं प्रणवपञ्जरशुकं परतिदं वरनटं हृदि भज पतञ्जलिभृतं प्रणवपञ्जरशुकं परचितं वरनटं हृदि भज परचितं वरनटं हृदि भज परचितं वरनटं हृदि भज परचितं वरनटं हृदि भज ಭರತನಾಟ್ಯದ ನೃತ್ಯ ಪದ್ಧತಿಯಲ್ಲಿ ಪ್ರಾರಂಭದಲ್ಲಿ ಹೆಜ್ಜೆಗಳನ್ನು ಕರೆಯುವುದು ಪರಿಪಾಠ. ಹೆಜ್ಜೆಗಳನ್ನು ಅಭ್ಯಸಿಸಿದ ಮೇಲೆ ಅದಕ್ಕೆ ಒಂದು ಪಠ್ಯಕ್ರಮವನ್ನು ಇಟ್ಟಿದ್ದಾರೆ. ಹೆಜ್ಜೆಗಳನ್ನು ಕಲಿತಾದ ಮೇಲೆ ಹೆಜ್ಜೆಗಳ ಅಭಿನಯಗಳು ಶುರುವಾಗೋದಿಲ್ಲ. ಸಂಗೀತ ಮತ್ತು ನೃತ್ಯ ಒಂದೇ ನಾಣ್ಯದ ಮುಖಗಳಿದ್ದಂತೆ. ಸಂಗೀತ ಇಲ್ಲದೆ ನೃತ್ಯ ಇಲ್ಲ. ಹಾಗಿರುವಾಗ ಸಂಗೀತದ ಸ್ವರಗಳಿಗೆ ಹೆಜ್ಜೆಗಳನ್ನು ಅಳವಡಿಸಿ ಭಾವನೆಗಳ ಮೂಲಕ ನೃತ್ಯವನ್ನು ವ್ಯಕ್ತಪಡಿಸುವುದು ಇದು ಭರತನಾಟ್ಯ ಪದ್ಧತಿಯ ಅಭ್ಯಾಸದಲ್ಲಿ ಬರುವಂತಹ ಎರಡನೆಯ ನೃತ್ಯ ಬಂಧ. ಇಲ್ಲಿ ಯಾವುದೇ ಸಾಹಿತ್ಯ ಇರೋದಿಲ್ಲ, ಸಂಗೀತದ ಸ್ವರಗಳು ಮತ್ತು ನೃತ್ಯದ ಹೆಜ್ಜೆಗಳು ಮಾತ್ರ ಇರ್ತದೆ. ಇದು ಮಕ್ಕಳು ಕರೆಯುವಂತಹ ಎರಡನೆಯ ನೃತ್ಯ ಬಂಧ. ಇದೀಗ ತಮ್ಮ ಮುಂದೆ ನಾಟ್ಯರಂಗದ ಮಕ್ಕಳು ಜತಿಸ್ವರವನ್ನು ಪ್ರದರ್ಶಿಸಲಿಕ್ಕಿದ್ದಾರೆ. ಇದು ಸಾವೇರಿ ರಾಗ ರೂಪಕ ತಾಳದಲ್ಲಿದೆ. ವೇದಿಕೆಯಲ್ಲಿ ಶರ್ವಿನಾ ಶೆಟ್ಟಿ, ಪ್ರಜ್ಞಶ್ರೀ, ಮೇಧಾ ಭಟ್ ಹಾಗೂ ಕೀರ್ತನಾ ವರ್ಮ. ಇದೀಗ ಜತಿಸ್ವರ. सा रे सदा पाम गे सा सरी मा पा रे सा रे सदा पाम गे सा नीर सरी हलम कुतक धिंगिण तुम गदि गदि जमता तद गदि गदि जमते तद गदि जमता
ತದಗದಿ ಜಂ ತೈ ತತ್ ಗದಿ ಜಂ ಕಿಟತಗ ತರಿಕಿಟದುಂ ಕಿಟತಗ ತರಿಕಿಟದುಂ ಕಿಟತಗ ತರಿಕಿಟದುಂ ಸಾ ರಿ ಸದಾ ಪಾ ಮಾ ಗೆ ರಿ ಸಾ ನಿ ದ ಸ ರೆ ಮಾ ಪಾ ದೆ ರಿ ಸಾ ರಿ ಸದಾ ಪಾ ಮಾ ಗೆ ರಿ ಸಾ ನಿ ದ ಸ ರೆ ಮಾ ಪಾ ದ ರಿ ಸಾ ರಿ ಸದಾ ಪಾ ಮಾ ಗೆ ರಿ ಸಾ ನಿ ದ ಸ ರೆ ಮಾ ಪಾ ದ ರಿ ಸಾ ಸ ರಿ ಮಾ ಪಾ ದ ಸಾ ರಿ ಸದಾ ಪಾ ಮಾ ಗೆ ರಿ ಸಾ ನಿ ದ ಸ ರಿ ಮಾ ಪಾ ದ ರಿ ಸಾ ರಿ ಸದಾ ಪಾ ಮಾ ಗೆ ರಿ ಸಾ ನಿ ದ ಸ ರಿ ಮಾ ಪಾ ದ ರಿ ಸಾ ರಿ ಸದಾ ಪಾ ಮಾ ಗೆ ರಿ ಸಾ ನಿ ದ ಸ ರಿ ಮಾ ಪಾ ದ ರಿ ಸಾ ಸ ರಿ ಮಾ ಪಾ ದ ಸಾ ರಿ ಸದಾ ಪಾ ಮಾ ಗೆ ರಿ ಸಾ ನಿ ದ ಮಾ ಗೆ ರಿ ಸಾ ನಿ ದ ಸ ರಿ ಮಾ ಪಾ ದ ರಿ ಸಾ ರಿ ಸದಾ ಪಾ ಮಾ ಗೆ ರಿ ಸಾ ನಿ ದ ಸ ರಿ ಮಾ ಪಾ ದ ರಿ ಸಾ ರಿ ಸದಾ ಪಾ ಮಾ ಗೆ ರಿ ಸಾ ನಿ ದ ಸ ರಿ ಮಾ ಪಾ ದ ರಿ ಸಾ ರಿ ಗ ಸ ಗೆ ರಿ ಸಾ ನಿ ದ ಪಾ ಮಾ ಪಾ ದ ಸಾ ನಿ ದ ಪಾ ಮಾ ಗೆ ರಿ ಸಾ ರಿ ಸಾ ದ ರಿ ಸಾ ಪಾ ಮಾ ದ ಪಾ ನಿ ದ ರಿ ಸಾ ನಿ ದ ಪಾ ಮಾ ಪಾ ದ ಸಾ 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 ರಿ ಸದಾ ಪಾ ಮಾ ಗೆ ರಿ ಸಾ 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 ನಿ ದ ಸ ರಿ ಮಾ ಪಾ ದ ರಿ ಸಾ ರಿ ಸದಾ ಪಾ ಮಾ ಗೆ ರಿ ಸಾ ನಿ ದ ಸ ರಿ ಮಾ ಪಾ ದ ನಿ ದ ನಿ ದ ಪಾ ಮಾ ಗೆ ರಿ ಮಾ ಪಾ ದ ರಿ ಸಾ ಗೆ ರಿ ಸದಾ ರಿ ಸದಾ ಪಾ ಮಾ ಗೆ ರಿ ಸ ರಿ ಮಾ ಪಾ ದ ನಿ ದ ಪಾ ಮಾ ಗೆ ರಿ ಮಾ ಪಾ ದ ನಿ ದ ರಿ ಸ ಗೆ ರಿ ಸ ದ ನಿ ದ ಗೆ ರಿ ಸದಾ ಪಾ ಮಾ ಗೆ ರಿ ಸ ರಿ ಮಾ ಪಾ ದ ನಿ ದ ಗೆ ರಿ ಸ ನಿ ದ ಪಾ ಮಾ ಪಾ ದ ಸಾ ರಿ ಸದಾ ಪಾ ಮಾ ಗೆ ರಿ ಸಾ ನಿ ದ ಸ ರಿ ಮಾ ಪಾ ದ ರಿ ಸಾ ರಿ ರಿ ಸಾ ನಿ ದ ಸಾ ಸಾ ನಿ ದ ಪಾ ದ ದ ನಿ ದ ಮಾ ಗೆ ರಿ ದ ಸ ರಿ ಸಾ ರಿ ಸಾ ಮ ರಿ ಪಾ ಮಾ ದ ಪಾ ನಿ ದ ರಿ ಸಾ ನಿ ದ ಪಾ ಮಾ ಪಾ ದ ಸಾ ರಿ ರಿ ಸಾ ನಿ ದ ಸಾ ಸಾ ನಿ ದ ಪಾ ದ ದ ನಿ ದ ಮಾ ಗೆ ರಿ ದ ಸ ರಿ ಸಾ ರಿ ಸಾ ಮ ರಿ ಪಾ ಮಾ ದ ಪಾ ನಿ ದ ರಿ ಸಾ ನಿ ದ ಪಾ ಮಾ ಪಾ ದ ಸ ರಿ ಗೆ ರಿ ಗ ಸಾ ರಿ ರಿ ಸಾ ನಿ ದ ಪಾ ದ ರಿ ಸಾ ರಿ ದ ಸಾ ನಿ ದ ಪಾ ಮಾ ಗೆ ರಿ ಮಾ ಪಾ ದ ಗೆ ರಿ ಸಾ ನಿ ದ ರಿ ಸಾ ನಿ ದ ಪಾ ಮಾ ಗೆ ರಿ ಮಾ ಪಾ ದ ಸಾ ರಿ ಸದಾ ಪಾ ಮಾ ಗೆ ರಿ ಸಾ ನಿ ದ ಸ ರಿ ಮಾ ಪಾ ದ
ರಿ ಸ ರಿ ಸದಾ ಪ ಗ ರಿ ಸ ರಿ ರ ಸ ರಿ ಮ ಪ ದ ರಿ ಸ ಮ ಪ ದ ಸ ಮ ಪ ದ ರಿ ಸ. ಇದೀಗ ದೇವರ ನಾಮ ಹರಿಸ್ಮರಣೆ ಮಾಡೋ ನಿರಂತರ. ನಮ್ಮೆಲ್ಲ ಕಷ್ಟ ಪರಿಹಾರಕ್ಕಾಗಿ ಹರಿಯನ್ನು ಸ್ಮರಿಸಬೇಕು ಅಂತ ದಾಸರು ಹೇಳಿದ್ದಾರೆ. ಇಲ್ಲಿ ಹರಿಯನ್ನು ಯಾಕೆ ಸ್ಮರಿಸಬೇಕು ಅಂತಂದರೆ ತಮ್ಮ ಕಷ್ಟ ಕಾಲದಲ್ಲಿ ಬಂದು ಕಾಪಾಡ್ತಾನೆ. ಹೇಗೆ ಅಂದರೆ ಗಜೇಂದ್ರ ಮೋಕ್ಷ, ದ್ರೌಪದಿ ವಸ್ತ್ರಾಪಹರಣ, ಹೀಗೆ ಬೇರೆ ಬೇರೆ ಸಂದರ್ಭಗಳನ್ನು ಇಲ್ಲಿ ಉಲ್ಲೇಖಿಸಿದ್ದಾರೆ. ಇದೀಗ ಹರಿಸ್ಮರಣೆ ಮಾಡೋ ನಿರಂತರ. ವೇದಿಕೆಯಲ್ಲಿ ರಚನಾ ನರೆಯೂರು, ರಿದ್ಧಿ ಎಮ್ಮಿ ಹಾಗೂ ಇಶಾ ಸುಲೋಚನ. ಹರಿಸ್ಮರಣೆ ಮಾಡೋ ನಿರಂತರ, ಹರಿಸ್ಮರಣೆ ಮಾಡೋ ನಿರಂತರ, ಹರಿಸ್ಮರಣೆ ಮಾಡೋ ನಿರಂತರ, ಪರಗತಿಗೆ ಇದು ನಿರ್ಧಾರ. ಹರಿಸ್ಮರಣೆ ಮಾಡೋ ನಿರಂತರ, ಪರಗತಿಗೆ ಇದು ನಿರ್ಧಾರ. ಹರಿಸ್ಮರಣೆ ಮಾಡೋ ನಿರಂತರ, ಪರಗತಿಗೆ ಇದು ನಿರ್ಧಾರ. ಹರಿಸ್ಮರಣೆ ಮಾಡೋ ನಿರಂತರ. ದುರಿತ ಗಜಕ್ಕೆ ಕಾಠೀರವನೆನಿಸಿದ, ದುರಿತ ಗಜಕ್ಕೆ ಕಾಠೀರವನೆನಿಸಿದ, ದುರಿತ ಗಜಕ್ಕೆ ಕಾಠೀರವನೆನಿಸಿದ, ಶರಣಾಗತ ರಕ್ಷಕ ಪಾವನನಿ, ಶರಣಾಗತ ರಕ್ಷಕ ಪಾವನನಿ, ದುರಿತ ಗಜಕ್ಕೆ ಕಾಠೀರವನೆನಿಸಿದ, ಶರಣಾಗತ ರಕ್ಷಕ ಪಾವನನಿ. ಹರಿಸ್ಮರಣೆ ಮಾಡೋ ನಿರಂತರ, ಪರಗತಿಗೆ ಇದು
ಮುಂದಿನ ನೃತ್ಯ ಪ್ರಸ್ತುತಿ ರಾಜರಾಜೇಶ್ವರಿ ಅಷ್ಟಕಂ. ಯತಿವರೇಣ್ಯರಾದಂತಹ ಆದಿಶಂಕರಾಚಾರ್ಯರ ಕೃತಿ ಇದು. ದೇವಿ, ಪಾರ್ವತಿ, ಲಕ್ಷ್ಮಿ, ದುರ್ಗೆ ಹೀಗೆ ಎಲ್ಲರೂ ಕೂಡ ಮಹಾತಾಯಿ, ಅಂತಹ ತಾಯಿಯ ಗುಣಗಳನ್ನು, ಅಲಂಕಾರಗಳನ್ನು ವರ್ಣಿಸುವಂತಹ ಒಂದು ಅಷ್ಟಕಂ. ಇದೀಗ ಅಂಬಾ ಶಾಂಭವಿ ವೇದಿಕೆಯಲ್ಲಿ ಶರ್ವಿನಾ ಶೆಟ್ಟಿ, ಕೀರ್ತನಾ ವರ್ಮ, ಪ್ರಜ್ಞಶ್ರೀ ಹಾಗೂ ಮೇಧಾ ಭಟ್. ಅಂಬಾ ಶಾಂಭವಿ ಚಂದ್ರಮೌಳಿ ಅಂಬಾ ಶಾಂಭವಿ ಚಂದ್ರಮೌಳಿ ಅಮಲಾಪರ್ಣ ಉಮಾ ಪಾರ್ವತಿ. ಅಂಬಾ ಶಾಂಭವಿ ಚಂದ್ರಮೌಳಿ ಅಮಲಾ ಅಪರ್ಣ ಉಮಾ ಪಾರ್ವತಿ. ಕಾಳಿ ಹೈಮವತಿ ಶಿವಾತ್ರಿ ನಯನಿ ಕಾರ್ತ್ಯಾಯನಿ ಭೈರವಿ. ಕಾಳಿ ಹೈಮವತಿ ಶಿವಾತ್ರಿ ನಯನಿ ಕಾರ್ತ್ಯಾಯನಿ ಭೈರವಿ. ಅಂಬಾ ಶಾಂಭವಿ ಚಂದ್ರಮೌಳಿ ಅಮಲಾಪರ್ಣ ಉಮಾ ಪಾರ್ವತಿ. ಕಾಳಿ ಐಮವತಿ ಶಿವಾತ್ರಿ ನಯನಿ ಕಾರ್ತ್ಯಾಯನಿ ಭೈರವಿ. ಕಾರ್ತ್ಯಾಯನಿ ಭೈರವಿ. ದನಿದ ಸಾನಿದ ಸಗ ನಿ ಸ ನಿದ ನಿ ಸಗ ಸ. ಸಗ ಸ ನಿದ ಬನಿ ಸ ನಿದ ಬಗ ಗ ಪದ ನಿ ಸ ನಿ ಪದ ನಿ ಸಗ. ಪದ ಸ ಗ ಸ ನಿ ಸ ನಿದ ಪಗ ಸ ನಿ ಪಗ ಸ ನಿದ ನಿ ಗ ಸ ನಿದ ಗಚ್ಚ ನಿದ ಪದ ಸಗ ಪದ ಸಗ ಪದ ನಿ ಸಾ. ಅಂಬಾ ಮೋಹಿನಿ ದೇವತಾ ತ್ರಿಭುವನಿ ಆನಂದ ಸದಾಯಿನಿ. ಅಂಬಾ ಮೋಹಿನಿ ದೇವತಾ ತ್ರಿಭುವನಿ ಆನಂದ ಸದಾಯಿನಿ. ವಾಣಿ ಪಲ್ಲವ ವಾಣಿ ವೇಣು ಮುರಳಿ ಗಾನ ಪ್ರಿಯ ಲೋಲಿನಿ. ವಾಣಿ ಪಲ್ಲವ ವಾಣಿ ವೇಣು ಮುರಳಿ
ತದ್ದಿತ್ ತಕಿಟ ಝಂ ತಧಿ ಗಿಣ್ಣತಂ ತಕಿಟ ಝಂ ತತ್ ತಕಿಟ ಝಂ ತದ್ದಿತ್ ತಕಿಟ ಝಂ ತಧಿ ಗಿಣ್ಣತಂ ತಕ ತಧಿ ಗಿಣ್ಣತಂ ತಕಿಟ ಝಂ ತತ್ ತಕಿಟ ಝಂ ತದ್ದಿತ್ ತಕಿಟ ಝಂ ತಧಿ ಗಿಣ್ಣತಂ ತಕ ತಧಿ ಗಿಣ್ಣತಂ ತಕ ದಿಕ್ಕು ತಧಿ ಗಿಣ್ಣತಂ ಅಂಬಾನೂಪುರ ರತ್ನ ಕಂಗಣಧರಿ ಅಂಬಾನೂಪುರ ರತ್ನ ಕಂಗಣಧರಿ ಕೇಯೂರ ಹಾರಾವಲಿ ಅಂಬಾನೂಪುರ ರತ್ನ ಕಂಗಣಧರಿ ಕೇಯೂರ ಹಾರಾವಲಿ ಜಾತಿ ಚಂಬಕ ವೈ ಜಯಂತಿ ಲಹರಿ ಗ್ರೈವೇಯ ಕೈರಾಜಿತ ಜಾತಿ ಚಂಬಕ ವೈ ಜಯಂತಿ ಲಹರಿ ಗ್ರೈವೇಯ ಕೈರಾಜಿತ ಅಂಬಾನೂಪುರ ರತ್ನ ಕಂಗಣಧರಿ ಕೇಯೂರ ಹಾರಾವಲಿ ಜಾತಿ ಚಂಬಕ ವೈ ಜಯಂತಿ ಲಹರಿ ಗ್ರೈವೇಯ ಕೈರಾಜಿತ ಸನಿ ಪ ಮ ಪನಿ ಪ ಮ ಗ ಗ ಮ ರಿ ಸ ಸ ನಿ ರಿ ಸ ದ ನಿ ಸ ರಿ ಧನಿ ಪ ಧನಿ ಪ ಗ ಮ ದ ನಿ ರಿ ಸ ರಿ ಸ ನಿ ಪ ಮ ಗ ಮ ದ ನಿ ಸರಿ ಪ ಗ ಗ ಮ ರಿ ಸ ನಿ ರಿ ಸ ದ ದ ನಿ ಪ ಮ ಮ ರಿ ಪ ಗ ಗ ಮ ರಿ ಸ ಮ ರಿ ಸ ನಿ ಪ ರಿ ಸ ನಿ ಪ ಮ ಗ ಮ ದ ನಿ ರಿ ಸ ವೇಣು ವಿನೋದ ಮಂಡಿತಕರ ಧಳಗ್ಗು ತಕ ಧಿಕ್ಕು ತಕ ತಧಿಂಗಿಣ್ಣ ತುಂ ತರಿ ತ ಜಂ ತ ಜಂ ತಕಿಟ್ಟ ತಕ ತ ದಿ ಗಿ ನ ತುಂ ತ ಧಣ್ಣ ತ ಜಂ ತ ಜಂ ತಕಿಟ್ಟ ತಕ ತ ದಿ ಗಿ ನ ತುಂ ತ ತರಿ ತ ಜಂ ತ ಜಂ ತಕಿಟ್ಟ ತಕ ಧಣ್ಣ ತ ಜಂ ತ ಜಂ ತಕಿಟ್ಟ ತಕ ತಧಿಂಗಿಣ್ಣ ತುಂ ತಕ ತಧಿಂಗಿಣ್ಣ ತುಂ ತಕ ದಿಕ್ಕು ತಧಿಂಗಿಣ್ಣ ತುಂ ವೀಣಾ ವೇಣು ವಿನೋದ ಮಂಡಿತಕರ ವೀರಾಸನ ಸಂಸ್ಥಿತ ವೀಣಾ ವೇಣು ವಿನೋದ ಮಂಡಿತಕರ ವೀರಾಸನ ಸಂಸ್ಥಿತ ಚಿತ್ರೂಪಿ ಪರದೇವತಾ ಭಗವತಿ ಶ್ರೀರಾಜರಾಜೇಶ್ವರಿ ಚಿತ್ರೂಪಿ ಪರದೇವತಾ ಭಗವತಿ ಶ್ರೀರಾಜರಾಜೇಶ್ವರಿ ವೀಣಾ ವೇಣು ವಿನೋದ ಮಂಡಿತಕರ ವೀರಾಸನ ಸಂಸ್ಥಿತ ಚಿತ್ರೂಪಿ ಪರದೇವತಾ ಭಗವತಿ ಶ್ರೀರಾಜರಾಜೇಶ್ವರಿ ಶ್ರೀರಾಜರಾಜೇಶ್ವರಿ ಶ್ರೀರಾಜರಾಜೇಶ್ವರಿ
ಮುಂದೆ ಒಂದು ನಾರಾಯಣ ಕವಿಗಳ ರಚನೆ ರಾಧಾ ಸಮೇತ ಕೃಷ್ಣ. ಕೃಷ್ಣ ಎಲ್ಲ ಕಲಾವಿದರಿಗೂ ಅತ್ಯಂತ ಅಚ್ಚುಮೆಚ್ಚಿನ ದೇವರು. ಅದರಲ್ಲೂ ನೃತ್ಯ ಕಲಾವಿದರಿಗೆ ಬಹಳಷ್ಟು ಪ್ರೀತಿ ಕೃಷ್ಣನ ಮೇಲೆ. ಕೃಷ್ಣನ ತುಂಟಾಟಗಳು, ಆತನ ಬಾಲಲೀಲೆಗಳು, ಆತನ ಲೀಲಾ ವಿನೋದಗಳನ್ನು ಬೇರೆ ಬೇರೆ ರಚನಾಕಾರರ ರಚನೆಯನ್ನು ನರ್ತಿಸಿದ್ದಾರೆ. ಇದೀಗ ರಾಧಾ ಸಮೇತ ಕೃಷ್ಣ. ಕೃಷ್ಣ ರಾಧೆಯರ ಜೊತೆಗೆ ಇರುವಂಥದ್ದು. ರಾಧೆಯರು ಬೃಂದಾವನದಲ್ಲಿ ಇದ್ದಾಗ ಆತನ ತುಂಟಾಟ. ಆದರೂ ಎಷ್ಟೇ ತೊಂದರೆಗಳನ್ನು ಮಾಡ್ತಾ ಇದ್ರು ಕೃಷ್ಣ ಇಲ್ಲದೆ ರಾಧೆಯರು ಇರುವುದಿಲ್ಲ ಅಂತ ಹೇಳುವಂಥದ್ದು ಪ್ರತೀತಿ. ಇದೀಗ ರಾಧಾ ಸಮೇತ ಕೃಷ್ಣ ಬೇಹಾಗ್ ರಾಗದಲ್ಲಿದೆ. ವೇದಿಕೆಯಲ್ಲಿ ಇಶಾ ಸುಲೋಚನಾ ಮುಳಿಯ, ರುದ್ದಿ ಎಮ್ಮಿ ಹಾಗೂ ರಚನಾ ನರಿಯೂರು. राधा समेत कृष्ण, 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 समेत कृष्ण, नंद कुमार नवनीत चोर, नंद कुमार नवनीत चोर, नंद कुमार नवनीत चोर, नंद कुमार नवनीत चोर, नवनीत चोर,
ದಯವಿಟ್ಟು 55 kg ವಿಭಾಗಕ್ಕೆ ಬಂದಂಥ ತಂಡಗಳು ಆದಷ್ಟು ಬೇಗ ತಮ್ಮ ಪ್ರವೇಶ ಶುಲ್ಕವನ್ನು ನೀಡಿ ನಮ್ಮೊಂದಿಗೆ ಸಹಕರಿಸಬೇಕು. ಕೊನೆಯ 5 ನಿಮಿಷದ ಅವಕಾಶವನ್ನು ನೀಡುತ್ತಿದ್ದೇವೆ ಎಲ್ಲ ತಂಡಕ್ಕೂ. ಹೆಸರು ಕೊಟ್ಟಂತ ತಂಡಗಳು ಆದಷ್ಟು ಬೇಗ ತಮ್ಮ ಪ್ರವೇಶ ಶುಲ್ಕವನ್ನು ನೀಡಿ ನಮ್ಮೊಂದಿಗೆ ಸಹಕರಿಸಿ. ಕೊನೆಯ 2 ನೃತ್ಯ ಪ್ರಸ್ತುತಿಯೊಂದಿಗೆ ನಮ್ಮ ನಾಟ್ಯ ಲಹರಿ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸಲಿಕ್ಕಿದ್ದೇವೆ. ಇದೀಗ ನಾಟ್ಯರಂಗದ ಪುಟಾಣಿಗಳಿಂದ ಇನ್ನೊಂದು ದೇವರ ನಾಮ, ಕುಣಿದಾಡೋ ರಂಗ ಕುಣಿದಾಡೋ. ಇದು ಕೂಡ ಕೃಷ್ಣನ ಬಾಲಲೀಲೆಗಳನ್ನು ಹೇಳುವಂತಹ, ಆತನ ಕಾಳಿಂಗ ಮರ್ದನ ಮಾಡಿದಂತಹ ಸನ್ನಿವೇಶವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದ್ದಾರೆ ನಾಟ್ಯರಂಗದ ವಿದ್ಯಾರ್ಥಿನಿಯರು ಕೀರ್ತನಾ ವರ್ಮ, ಶರ್ವಿನಾ ಶೆಟ್ಟಿ, ಮೇಧಾ ಭಟ್ ಹಾಗೂ ಪ್ರಜ್ಞಶ್ರೀ. ಕುಣಿದಾಡೋ ರಂಗ ಕುಣಿದಾಡೋ. ನಲಿದಾಡೋ ಕುಣಿದಾಡೋ ರಾಗ ನಲಿದಾಡೋ ಕುಣಿದಾಡೋ ರಾಗ ನಲಿದಾಡೋ ಕುಣಿದಾಡೋ ರಾಗ ನಲಿದಾಡೋ ಕುಣಿದಾಡೋ ಕುಂದಣದ ಸರಣಿ ನಲಿದಾಡೋ ಮಾಣಿಕದ ಹರಳೆ ಕುಣಿದಾಡೋ ರಾಗ ನಲಿದಾಡೋ ಕುಣಿದಾಡೋ ಕುಂದಣದ ಸರಣಿ ನಲಿದಾಡೋ ಮಾಣಿಕದ ಹರಳೆ ಕುಣಿದಾಡೋ ರಾಗ ನಲಿದಾಡೋ ಕುಣಿದಾಡೋ ಕುಂದಣದ ಸರಣಿ ನಲಿದಾಡೋ ಮಾಣಿಕದ ಹರಳೆ ಕುಣಿದಾಡೋ ರಾಗ ನಲಿದಾಡೋ ಅತಿ ದಿವ್ಯ ಶ್ರೀ ಚರಣರ ಬಿಲ್ದ ಗತಿಗಿಲ್ದಲಿ ಕಡು ದಿಮಿಕೆ ನೂತ ಅತಿ ದಿವ್ಯ ಶ್ರೀ ಚರಣರ ಬಿಲ್ದ ಗತಿಗಿಲ್ದಲಿ ಕಡು ದಿಮಿಕೆ ನೂತ ಅತಿ ದಿವ್ಯ ಶ್ರೀ ಚರಣರ ಬಿಲ್ದ ಗತಿಗಿಲ್ದಲಿ ಕಡು ದಿಮಿಕೆ ನೂತ ಕುಣಿದಾಡೋ ರಾಗ ನಲಿದಾಡೋ ರಕ್ಕಸನಾದ ಶಕಟಾಸುರನ ಸೊಕ್ಕ ಮುರಿದು ಬಂಡಿಯ ನೋರೆದು ರಕ್ಕಸನಾದ ಶಕಟಾಸುರ ರಕ್ಕಸನಾದ ಶಕಟಾಸುರನ ಸೊಕ್ಕ ಮುರಿದು ಬಂಡಿಯ ನೋರೆದು ಚೊಕ್ಕ ಶ್ರೀ ಚರಣರ ಬಿಲ್ದ ದಿಕ್ಕಿಟ ಧಿಮಿಕಿಟರೆ ನೂತ ರಕ್ಕಸನಾದ ಶಕಟಾಸುರನ ಸೊಕ್ಕ ಮುರಿದು ಬಂಡಿಯ ನೋರೆದು ಚೊಕ್ಕ ಶ್ರೀ ಚರಣರ
ಹಲೋ, ಇನ್ನು ಕೊನೆಯ ಒಂದು ನೃತ್ಯ ಬಾಕಿ ಇದೆ. ದಯವಿಟ್ಟು ಬಂದಂಥ ತಂಡಗಳು ತಕ್ಷಣ ತಾವು ರಿಸೀಟ್ ಮಾಡಬೇಕು. ಡ್ಯಾನ್ಸ್ ಮುಗಿದ ಕೂಡಲೇ ನಾವು ಪಂದ್ಯಾಟ ಪ್ರಾರಂಭ ಮಾಡ್ತೇವೆ. ನಿಮಗೆ ಸ್ಕೇಲ್ಗೆ ಒಂದೇ ಅವಕಾಶ ನೀಡ್ತೇವೆ. ದಯವಿಟ್ಟು ಗಮನಿಸಿ, ಯಾವುದೇ ಚರ್ಚೆಗೆ ಆಸ್ಪದವಿಲ್ಲ. ಇದು ಸಂಘಟಕರ ತೀರ್ಮಾನ. ಥ್ಯಾಂಕ್ ಯು. ನಾಟ್ಯರಂಗ ಪುತ್ತೂರು ಬಳಗದ ಕೊನೆಯ ನೃತ್ಯ ಪ್ರಸ್ತುತಿ ಭರತನಾಟ್ಯದ ಶಾಸ್ತ್ರೀಯ ನೃತ್ಯ ಕಾರ್ಯಕ್ರಮದಲ್ಲಿ ಮಾಡುವಂತಹ ನೃತ್ಯ ಬಂದ ತಿಲ್ಲಾನ. ಇದು ಸುಂದರವಾದ ಹೆಜ್ಜೆಗಳ ಜೋಡಣೆಯೊಂದಿಗೆ ಪುಟ್ಟದಾದಂತಹ ಒಂದು ಸಾಹಿತ್ಯ ಇದೆ. ಇಲ್ಲಿ ಕೂಡ ಇವತ್ತು ಕೃಷ್ಣನ ಕುರಿತಾಗಿರುವಂತಹ ಸಣ್ಣ ಸಾಹಿತ್ಯ ಹಾಗೂ ಸುಂದರ ಅಡವುಗಳ ವಿನ್ಯಾಸವನ್ನು ಹೊಂದಿರುವಂತಹ ತಿಲ್ಲಾನ ಬೃಂದಾವನಿ ರಾಗ ಆದಿತಾಳದಲ್ಲಿದೆ. ಕಲಾವಿದೆಯರು ರಿದ್ದಿ MV, ಇಶಾ ಸುಲೋಚನ ಮುಳಿಯ ಹಾಗೂ ರಚನಾ ನರಿಯೂರು. ಇದೀಗ ತಿಲ್ಲಾನ. ಶ್ರೀರಾಮ ಫ್ರೆಂಡ್ಸ್ ಪಡ್ನೂರು ಇವರ ದಶಮಾನೋತ್ಸವದ ನಮ್ಮೂರ ಹಬ್ಬ ಕಾರ್ಯಕ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಾಟ್ಯರಂಗ ಪುತ್ತೂರು ಬಳಗದ ಕಲಾವಿದರಾದಂತಹ ನಮಗೆ ಶಾಸ್ತ್ರೀಯ ನೃತ್ಯ ಕಾರ್ಯಕ್ರಮವನ್ನು ನೀಡಲಿಕ್ಕೆ ಅವಕಾಶವನ್ನು ನೀಡಿರುವುದಕ್ಕಾಗಿ ಶ್ರೀರಾಮ ಫ್ರೆಂಡ್ಸ್ನ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರಿಗೂ ನಮ್ಮ ತಂಡದ ಪರವಾಗಿ ಆಭಾರಿಯಾಗಿದ್ದೇವೆ. ಜೊತೆಗೆ ಕಾರ್ಯಕ್ರಮವನ್ನು ವೀಕ್ಷಿಸಿ ಕಲಾವಿದರನ್ನ ಪ್ರೋತ್ಸಾಹಿಸಿದಂತಹ ಎಲ್ಲ ಸಹೃದಯ ಪ್ರೇಕ್ಷಕರಿಗೂ ಕೂಡ ನಮ್ಮ ತಂಡದ ಪರವಾಗಿ ಕೃತಜ್ಞತೆಗಳು. ಉತ್ತಮ ಧ್ವನಿ ಬೆಳಕು ಅನ್ನು ನೀಡಿ ಸಹಕರಿಸಿದಂತಹ ಅದರ ವ್ಯವಸ್ಥಾಪಕರಿಗೂ ಕೂಡ ತಂಡದ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದೀಗ ಕೊನೆಯ ನೃತ್ಯ ಪ್ರಸ್ತುತಿ ತಿಲ್ಲಾನೆ. ತದರನ್ನ ಧೀಂ ತನನ ದಿತ್ತಿಲ್ಲಾನ ತಿಲ್ಲಾನ ನಾದ್ರಧೀಂ 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 ತನನ ದಿತ್ತಿಲ್ಲಾನ ತಿಲ್ಲಾನ ನಾದ್ರಧೀಂ ಧೀಂ ತನನ ದಿತ್ತಿಲ್ಲಾನ ತಿಲ್ಲಾನ ನಾದ್ರಧೀಂ 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 ತನನ ದಿತ್ತಿಲ್ಲಾನ ತಿಲ್ಲಾನ ನಾದ್ರಧೀಂ 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 ತನನದಿ ತಿಲ್ಲಾನ ತಿಲ್ಲಾನ 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 ನಾದ್ರಧೀಂ
നാദ്രധീം നാദ്രധീം തനനദിത്തില്ലാന തില്ലാന നാദ്രധീം 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 തനനദില്ലാന തില്ലാന നാദ്രധീം 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 തനനദിത്തില്ലാന 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 തില്ലാന നാദ്രധീം 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 തനനദിത്തില്ലാന തില്ലാന നാദ്രധീം 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 തനനദിത്തില്ലാന തില്ലാന നാദ്രധീം ധീം തന തദികിടദം തകിടജം ധനം തദോം തദ്ദീം തകിടധീം തകിടധീം തകിടനാദ്രധീം തന ധീം തന തദികിടദം തകിടജം ധനം തദോം തദ്ദീം തകിടധീം ധീം തകിടധീം ധീം തകിടനാദ്രധീം തനനദിത്തില്ലാന തില്ലാന നാദ്രധീം 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 തനനദിത്തില്ലാന തില്ലാന നാദ്രധീം 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 ಸೊಗಸಲೂರ ಹೊಯಲು ಕೋರಿನಿ ಧರಿಜೀರಿದಿನಿ ಸೊಗಸಲೂರ ಹೊಯಲು ಕೋರಿನಿ ಧರಿಜೀರಿದಿನಿ ನೀರ ಕ್ಷೀರ ನ್ಯಾಯಮೈ ಮೈ ಮರಜಿ ಸಕಲ ಚರಾಚರ ಮೆಲ್ಲ ಪುಲಗಿಂಜಿ తీయని హాయని పింజి చిరురవళిని మురళీ మాధురి నీ మురళీ మాధురి ಸೊಗಸಲೂರ ಹೊಯಲು ಕೋರಿನಿ ಧರಿಚೀರಿದಿನಿ ನೀರ ಕ್ಷೀರ ನ್ಯಾಯಮೈ ಮೈ ಮರಜಿ ಸಕಲ ಚರಾಚರ ಮೆಲ್ಲ ಪುಲಗಿಂಜಿ తీయని హాయని ಮಾಧುರಿ ಮುರಳಿ ಮಾಧುರಿ ಧೀಂತನ ಧೀಂತನ ತದಿಗಿಡದಂ ತಕಿಟ ಜಂತನಂ ತತೋಂ ತದ್ಧೀಂ ತಕಿಟ ಧೀಂ ತಕಿಟ ಧೀಂ ತಗಿಡನಾದ್ರ ಧೀಂತನ ಧೀಂತನ ತದಿಗಿಡದಂ ತಕಿಟ ಜಂತನಂ ತತೋಂ ತದ್ಧೀಂ ತಕಿಟ ಧೀಂ ಧೀಂ ತಕಿಟ ಧೀಂ ಧೀಂ ತಗಿಡನಾದ್ರ ಧೀಂ ತನನದಿತ್ತಿಲ್ಲನ
ಧಿಲ್ಲಾನ ನಾದ್ರಿದೀಂ 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 ತನನದಿ ತಿಲ್ಲಾನ ಧಿಲ್ಲಾನ ನಾದ್ರಿದೀಂ 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 ಮತ್ತೊಮ್ಮೆ ಕಾರ್ಯಕ್ರಮವನ್ನು ನೀಡಲಿಕ್ಕೆ ಅವಕಾಶವನ್ನು ನೀಡಿದಂತಹ ಶ್ರೀರಾಮ ಫ್ರೆಂಡ್ಸ್ನ ಸರ್ವರಿಗೂ ಕೂಡ ನಾಟ್ಯರಂಗದ ಕಲಾವಿದರು ಆಭಾರಿಯಾಗಿದ್ದೇವೆ. ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಮುಂದಿನ ಕಾರ್ಯಕ್ರಮಕ್ಕಾಗಿ ತೆರಳುವವರಿದ್ದಾರೆ. ಎಲ್ರಿಗೂ ನಮಸ್ಕಾರ, ಶುಭರಾತ್ರಿ. ಹಲೋ, ನಮಗೆ ಇಷ್ಟು ಹೊತ್ತು ನಾಟ್ಯ ಲಹರಿ ಶಾಸ್ತ್ರೀಯ ನೃತ್ಯ ಕಾರ್ಯಕ್ರಮದ ಮೂಲಕ ಮನರಂಜನೆ ನೀಡಿದಂತಹ ಪ್ರಸ್ತುತಿ ನಾಟ್ಯರಂಗ ಪುತ್ತೂರು ವಿದುಷಿ ಮಂಜುಳಾ ಸುಬ್ರಹ್ಮಣ್ಯ ಇವರು ದಯವಿಟ್ಟು ವೇದಿಕೆ ಬರಬೇಕು. ಇವರನ್ನು ಶ್ರೀರಾಮ್ ಫ್ರೆಂಡ್ಸ್ನ ಪ್ರಧಾನ ಕಾರ್ಯದರ್ಶಿ ಅಂತ ಶಿಶಿರ್ ಪಿರ್ವಡಿ ಕಾರ್ಯದರ್ಶಿ ಅಂತ ಕಾರ್ತಿಕ್, ಅದೇ ರೀತಿ ಸವಿನ್ ಹಾಗೂ ರಂಜನ್ ಇವರು ಒಂದು ಅಭಿನಂದಿಸಬೇಕಾಗಿ ಕೇಳುತ್ತಿದ್ದೇವೆ. ನಮ್ಮ ಸಣ್ಣ ನೆನಪಿನ ಕಾಣಿಕೆ ದಯವಿಟ್ಟು ವಿದುಷಿ ಮಂಜುಳಾ ಸುಬ್ರಹ್ಮಣ್ಯ ಉತ್ತಮವಾದ ಒಂದು ಶಾಸ್ತ್ರೀಯ ನೃತ್ಯ ಕಾರ್ಯಕ್ರಮ ನೀಡಿ ಎಲ್ಲ ಗ್ರಾಮಸ್ಥರಿಗೂ ಮನರಂಜನೆ ನೀಡಿದ್ದಾರೆ. ನಿಮಗೆ ಸಂಘಟನೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ದಯವಿಟ್ಟು ಮೇಡಮ್ ಆಸೀನರಾಗಬೇಕು. ಎಲ್ಲ ಕಲಾವಿದರು ಕೂಡ ಆಗಮಿಸ್ತಾರೆ. ಎಲ್ಲ ಕಲಾವಿದರ ಜೊತೆ ದಯವಿಟ್ಟು ಧನ್ಯವಾದಗಳು ಮೇಡಮ್. ಅಲ್ಲಿ ಕಾರ್ಯಕರ್ತರು ಅಲ್ಲಿ ಅವರಿಗೆ ಊಟದ ವ್ಯವಸ್ಥೆಯನ್ನು ಮಾಡಬೇಕು. ದಯವಿಟ್ಟು ಈ ಶಾಲೆಯ ಕೊನೆಯ ಕೊಠಡಿ ಅಲ್ಲಿ ಊಟದ ವ್ಯವಸ್ಥೆ. ಸವಿನ್ ಇಲ್ಲಿ ಈ ಬದಿಯಲ್ಲಿ ಊಟದ ವ್ಯವಸ್ಥೆ ಅವರಿಗೆ ತಿಳಿಸಿ. ಯಾರೆಲ್ಲ ಊಟ ಮಾಡಿಲ್ಲ ದಯವಿಟ್ಟು ಊಟ ಮಾಡಿ. ಇನ್ನು ಕೆಲವು ನಿಮಿಷಗಳಲ್ಲಿ ಊಟದ ಕೌಂಟರ್ ಕ್ಲೋಸ್ ಆಗ್ತದೆ. ಮತ್ತೆ ಕಬಡ್ಡಿ ಪಂದ್ಯಾಟ ಪ್ರಾರಂಭವಾಗ್ತದೆ. ಇದೀಗ ಕಬಡ್ಡಿ ಪಂದ್ಯಾಟದ ಅಂಕಣವನ್ನು ಕರುಣೋದಯ ಮ್ಯಾಟ್ ಅಂಕಣವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಶ್ರೀ ಹರಕ್ಕರ ವೆಂಕಟರಮಣ ಭಟ್. ಅದೇ ರೀತಿ ಅವರ ಜೊತೆ ನಮ್ಮ ಬನ್ನೂರು ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಶ್ರೀನಿವಾಸ್ ಪಿರ್ವೋಡಿ, ರಮಣಿ ಡಿ ಗಾಣಿಗ ಹಾಗೂ ನಮ್ಮ ದೇವತಡ್ಕ ವನಶಾಸ್ತ್ರ ದೇವಸ್ಥಾನದ ಅಧ್ಯಕ್ಷರಾಗಿದ್ದ ಶಿವರಾಮ್ ನಾಯಕರು, ಅದೇ ರೀತಿ ಕೇರಳ ರಾಜ್ಯ ತಂಡದ ನಾಯಕ ಮಾಜಿ ನಾಯಕ ನಮ್ಮ ಇಂದಿನ ಈ ಇಡೀ ಕಬಡ್ಡಿ ಪಂದ್ಯಾಟದ ಉಸ್ತುವಾರಿಯಾಗಿರ್ತಕ್ಕಂತಹ ಶ್ರೀ ಗಣೇಶ್ ಸರ್, ಇವರೆಲ್ಲ ಈ ಮ್ಯಾಟ್ ಅಂಕಣದ ಅನ್ನು ಕರುಣೋದಯ ಮ್ಯಾಟ್ ಅಂಕಣವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಇವ್ರ ಜೊತೆ ಎಲ್ಲ ಕಾರ್ಯಕರ್ತರು ಕೂಡ ಬರಬೇಕು. ವಿಶ್ವನಾಥ್, ಲೋಕೇಶ್ ಎಲ್ಲರೂ ದಯವಿಟ್ಟು ಅಲ್ಲಿ ಒಂದು ನಿಮಿಷ ಎಲ್ಲ ಕಾರ್ಯಕರ್ತರು ಅಂಕಣದ ಹತ್ರ ಬರಬೇಕು. ಶ್ರೀರಾಮ್ ಫ್ರೆಂಡ್ಸ್ನ ಎಲ್ಲ ಕಾರ್ಯಕರ್ತರು ಅಂಕಣದ ಹತ್ರ ಬರಬೇಕು. ದಯವಿಟ್ಟು ಗಮನಿಸಿ. ಅಲ್ಲಿ ಊಟದ ವ್ಯವಸ್ಥೆ ಆಗ್ತಾ ಉಂಟು, ಅದು ಸ್ವಲ್ಪ ಅಲ್ಲಿ ಗಮನಿಸಿ.
ಶ್ರೀರಾಮ್ ಫ್ರೆಂಡ್ಸ್ನ ಎಲ್ಲ ಕಾರ್ಯಕರ್ತರಿಗೆ ಅಲ್ಲಿ ಸತೀಶನ್ನ ಸ್ವಲ್ಪ ಊಟದ ವ್ಯವಸ್ಥೆ ಸ್ವಲ್ಪ ನೋಡಿಕೊಳ್ಳಿ. ಎಲ್ಲ ಕಾರ್ಯಕರ್ತರೊಮ್ಮೆ ಅಂಕಣದ ಹತ್ರ ಬನ್ನಿ. ಒಂದು ನಿಮಿಷ ದಯವಿಟ್ಟು ಶ್ರೀನಿವಾಸ್ ಪಿರೋಡಿ, ಪನ್ನು ಗ್ರಾಮ ಸದಸ್ಯರಾದ ಶ್ರೀನಿವಾಸ್ ಪಿರೋಡಿ, ರಮಣ್ ಡಿ ಗಣಿಗ, ಗಿರಿಧರ ಪಂಜಿಗುಡ್ಡೆ, ಗಣೇಶ್ ಪಲ್ಲ ಇವರೆಲ್ಲ ನಮ್ಮ ಜೊತೆ ಸೇರ್ಕೊಳ್ಬೇಕು. ಜನಾರ್ದನ ಯುವಕ ಮಂಡಲದ ಅಧ್ಯಕ್ಷರ ರಾಜೇಶ್ ಶೆಟ್ಟಿಕು, ಶ್ರೀಮತಿ ಗೀತಾ ಕೊಡಂಗೆ ಉಪಾಧ್ಯಕ್ಷರು ಬನ್ನು ಗ್ರಾಮ ಪಂಚಾಯತ್, ಇವರು ಕೂಡ ನಮ್ಮ ಜೊತೆ ಸೇರ್ಕೊಳ್ಬೇಕು. ಆದಿಶಕ್ತಿ ಭಜನಾ ಮಂದಿರದ ಕೃಷ್ಣಪ್ಪ ಒಳ್ಳೆ ಬೇರಿಕೆ ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ನಮ್ಮ ಜೊತೆ ಸೇರಿಕೊಳ್ಬೇಕು. ಅದೇ ರೀತಿ ಇಂದಿನ ಕಬಡ್ಡಿ ಪಂದ್ಯಾಟಕ್ಕೆ ನಮಗೆ ಶ್ರೀರಾಮ್ ಫ್ರೆಂಡ್ಸ್ನ ಎಲ್ಲ ಕಾರ್ಯಕರ್ತರು, ಪ್ರದೀಪ್ ಶಂಕರ್ ಹಾರಕರೆ ದಯವಿಟ್ಟು ಕೂಡ ನಾವು ಕೂಡ ಸೇರಿಕೊಳ್ಬೇಕು ನಮ್ಮ ಜೊತೆ. ಯಾದವ ಬೇರಿಕೆ ಎಲ್ಲ ಹಿರಿಯರು ಕೂಡ ಬರ್ಬೋದು. ಶ್ರೀರಾಮ್ ಫ್ರೆಂಡ್ಸ್ನ ಸದಸ್ಯರು ದಯವಿಟ್ಟು, ಶ್ರೀರಾಮ್ ಫ್ರೆಂಡ್ಸ್ ಸದಸ್ಯರು ದಯವಿಟ್ಟು ಎಲ್ಲ ಕಾರ್ಯಕರ್ತರಲ್ಲಿ ಅಲ್ಲಿ ಊಟದ ವ್ಯವಸ್ಥೆಯಲ್ಲಿ ಕಾರ್ಯಕರ್ತರೊಬ್ಬರು ಇದ್ದಾರೆ. ಎಲ್ಲ ಜಯರಾಜ್ ಎಲ್ಲ ಬನ್ನಿ ದಯವಿಟ್ಟು, ಎಲ್ಲರೂ ಬನ್ನಿ. ಊಟದ ವ್ಯವಸ್ಥೆ ಒಮ್ಮೆ ಸ್ಥಗಿತ ಮಾಡಿ ಈ ಕಡೆ ಬನ್ನಿ ದಯವಿಟ್ಟು. ಕಾರ್ತಿಕ್ ತುರುಡಿ, ಮುಖೇಶ್, ಅಲ್ಲಿ ಹರೀಶ್, ಎಲ್ಲ ಶ್ರೀರಾಮ್ ಕಾರ್ಯಕರ್ತರು ದಯವಿಟ್ಟು ರಾಜೇಶ್ ಶೆಟ್ಟಿಗೂ ಆಗಮಿಸಿದರು. ತೆಂಗಿನಕಾಯಿ ಹೊಡೆಯುವುದರ ಮೂಲಕ ಈ ಕಬಡ್ಡಿ ಪಂದ್ಯಾಟದ ಉದ್ಘಾಟನಾ ಸಮಾರಂಭ ನಡೀತಾ ಇದೆ. ವಿಶ್ವನಾಥ್, ಅಲ್ಲಿ ಯಾರು ಕಾರ್ಯಕರ್ತರು ಶ್ರೀರಾಮ್ ಫ್ರೆಂಡ್ಸ್ನ ಸದಸ್ಯರು ದಯವಿಟ್ಟು ಬನ್ನಿ, ಒಮ್ಮೆ ಫೋಟೋಗ್ರಾಫ್ ಅಲ್ಲಿ ಬೇಕಾ ರಂಜನ್ ಬನ್ನಿ. ಅಲ್ಲಿ ಕಾರ್ಯಕರ್ತರು ದಯವಿಟ್ಟು. ಅಭಿಜಿತ್ ಇದ್ದಾನ? ಗಣೇಶ್ ಸರ್ ದಯವಿಟ್ಟು ನೀವು ನಮ್ಮ ಕಬಡ್ಡಿ ಪಂದ್ಯದ ಉಸ್ತುವಾರಿ. ಎಲ್ಲ ಕೇರಳದ 4 ನಮ್ಮ ಇಡೀ ಕಬಡ್ಡಿ ಪಂದ್ಯಾಟದ ತೀರ್ಪುಗಾರಿಕೆ ಕೇರಳ ರಾಜ್ಯ ತಂಡದ ಮಾಜಿ ಕಪ್ತಾನ ಶ್ರೀ ಗಣೇಶ್ ಸರ್ ಅವರ ನೇತೃತ್ವದಲ್ಲಿ 4 ಕೇರಳದ ತೀರ್ಪುಗಾರರು ಇಡೀ ಕಬಡ್ಡಿ ಪಂದ್ಯದ ತೀರ್ಪುಗಾರಿಕೆ ಮಾಡಲಿಕ್ಕಿದ್ದಾರೆ. ಇಡೀ ಕಬಡ್ಡಿ ಪಂದ್ಯಾಟ ಇನ್ನು ಕೆಲವೇ ನಿಮಿಷಗಳಲ್ಲಿ ಶಿಸ್ತುಬದ್ಧವಾಗಿ ನಿರಂತರವಾಗಿ ನಡೆಯಲಿದೆ. ಈಗ ಕೆಜಿ ಪಂದ್ಯಾಟ ನಡೆದು ನಾಳೆ ಮುಕ್ತ ವಿಭಾಗದ ಕಬಡ್ಡಿ ಪಂದ್ಯ ನಡೆಯಲಿಕ್ಕಿದೆ. ಎಲ್ಲ ಪಂದ್ಯಾಟವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವವರು ನಮ್ಮ ಸಂಘಟನೆ ಸಂಪೂರ್ಣವಾಗಿ ಅವರಿಗೆ ಜವಾಬ್ದಾರಿ ನೀಡಿದೆ. ಅವರ ಅಫಿಷಿಯಲ್ ಅದೇ ಫೈನಲ್ ಅಫಿಷಿಯಲ್ ಆಗಿರುತ್ತದೆ. ಶ್ರೀ ಗಣೇಶ್ ಸರ್ ಕೇರಳ ತಂಡದ
ಮಾಜಿ ಕಪ್ತಾನ ಹಾಗೂ ಬ್ಯಾಂಕ್ ನೌಕರರು ಕೂಡ ನಮ್ಮ ಪ್ರೀತಿಗೆ ಹೋಗೊಟ್ಟು ಕೇರಳದಿಂದ 4 ತೀರ್ಪುಗಾರರನ್ನು ತಂದು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅದೇ ರೀತಿ ನಮ್ಮ ಜೊತೆ ನಮ್ಮ ಊರಿನವರಾದ ಲಕ್ಷ್ಮಣ ದೇತರು ಕೂಡ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈಗ ನಮ್ಮ ವ್ಯವಸ್ಥಾಪಕ ಸಂಘದ ಅಧ್ಯಕ್ಷರು ನಮ್ಮ ಕರ್ಣೋದಯ ಮ್ಯಾಟಂಗನ ನಮ್ಮ ಊರಿನ 2 ಕಣ್ಣುಗಳಾದಂತಹ ಕರುಣಾಕರ ಪಿರೋಡಿ, ಉದಯ ಪಿರೋಡಿ ಇವರ ಹೆಸರಿನಲ್ಲಿ ನಡೆಯುವಂತಹ ಈ ಮ್ಯಾಟ್ ಅಂಕಣದಲ್ಲಿ ತೆಂಗಿನಕಾಯಿ ಹೊಡೆಯುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. 4 ಮೂಲೆಗೆ ಟಚ್ ಮಾಡಿಕೊಂಡು ಎಲ್ಲ ನಮ್ಮ ಕಾರ್ಯಕ್ರಮದ ಭಾಗವಹಿಸುವವರಿಗೆ ಧನ್ಯವಾದಗಳು. ಒಂದು ಫೋಟೋ ಇದೆ, ದಯವಿಟ್ಟು ಒಮ್ಮೆ ಎಲ್ಲರೂ ಸರಿಯಾಗಿ ನಿಲ್ಲಿ. ಒಂದು ಫೋಟೋ ದಯವಿಟ್ಟು ಎದುರು ಕೂಡಲೇ ಬೇಗ. ಹಿಡಿತ ಕಾರ್ಯಕ್ರಮ, ಎಲ್ಲಿದ ಕಾರ್ಯಕ್ರಮ, 2 ಕಾರ್ಯಕ್ರಮల ಸುದ್ದಿ ಮೀಡಿಯಾ ಲೈವ್ ಆವೊಂದುಂಡು, 2 ಗುರ್ತುಲ ನೇರ ಪ್ರಸಾರ ಆವೊಂದುಂಡು. ಇಲ್ಲು ಮುನ್ಪರ್ದು ಇಲ್ಲದ ಹೋಗ್ಬೇಕು ಅಂಡ ಸುದ್ದಿದ ಒಂಜಿ ಲಿಂಕ್ ನಿಮಗೆ ಶೇರ್ ಮಾಡ್ಕೋ, ಕೆಲವು ಜನಗಳಿಗೆ ಶೇರ್ ಮಾಡ್ತಾ ಹೋಗುದು ನೈಟ್ ನಿಮಗೆ ಇಲ್ಲದ ಕೊಳ್ಳೋದು ಈಗ ರಾತ್ರಿ ತಗೋರಿ ಅಂಡ ಎಲ್ಲ ಬಗೆಯಲ್ಲಿ ಮಾತೆಲ್ಲ ಇಡಬಾರದು. ಥ್ಯಾಂಕ್ ಯು. ಅಲ್ಪ ನಾಟ್ಯರಂಗ உங்களுக்கு ಹೊಸ ವ್ಯವಸ್ಥೆ ಮಾಡ್ಕೊಳ್ಳಿ ದಯವಿಟ್ಟು ಕಾರ್ಯಕರ್ತರು ಫಸ್ಟ್ ಅಡೆಕೊಳ್ಳೆ ಕಪ್ಪಡಿದ ಜವಾಬ್ದಾರಿ ಅಲ್ಪ ಲೋಕೇಶ್ ನಿಗಳಲ್ಪ ಸ್ಕೇಲ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಸ್ಕೇಲ್ ದ ನಿಯಮ ಅಲ್ಪ ಲೋಕೇಶ್ ಸ್ಕೇಲ್ ದ ನಿಯಮ ಪಾಲನೆ. ಲೋಕೇಶ್ ಮತ್ತು ವಿಶ್ವನಾಥ ಮತ್ತು ಲೋಕೇಶ್ ದಯವಿಟ್ಟು ಸ್ಕೇಲ್ ಬಗ್ಗೆ ವಿಸ್ತಾರವಾಗಿ ಹೇಳ್ಬೇಕು. ಓಪನ್ ಸ್ಕೇಲ್, ಯಾವುದೇ ಚರ್ಚೆಗೆ ಆಸ್ಪದವಿಲ್ಲ. ನಿರ್ಣಯ ಏನು? ಕ್ರೀಡಾಪಟುಗಳೇ ಒಂದು ಗಮನಿಸಿ, 55 kg ವಿಭಾಗದ ಈ ಕಬಡ್ಡಿ ಪಂದ್ಯಾಟದಲ್ಲಿ ಒಂದು ವೇಳೆ ನೀವು ಊಟ ಮಾಡಿ ಸ್ವಲ್ಪ ಜಾಸ್ತಿ ಆಗಿದ್ರೆ ಅರ್ಧ kg ನಿಮಗೆ ಜಾಸ್ತಿ ಕೊಡ್ತೇವೆ. 55 kg ವಿಭಾಗದ ಕಬಡ್ಡಿ ಪಂದ್ಯಾಟದಲ್ಲಿ 55.5 kg ಇದ್ರೆ ಆಡ್ಲಿಕ್ಕೆ ಅವಕಾಶ ಕೊಡ್ತೇವೆ. ಅದರಿಂದ 10 ಗ್ರಾಮ್ ಜಾಸ್ತಿ ಇದ್ರೂ ಕೂಡ ಅದರಲ್ಲಿ ಅವಕಾಶವಿಲ್ಲ. ಮತ್ತೆ ನಿಮಗೆ ಸ್ಕೇಲ್ ನಾವು ಅಫಿಷಿಯಲ್ ಸ್ಕೇಲ್ ಮಾಡ್ತೇವೆ, ಅಲ್ಲಿ ಒಂದೇ ಚಾನ್ಸ್. ಮತ್ತೊಂದು ಸ್ಕೇಲ್ ಹೊರಗಡೆ ಇಡ್ತೇವೆ, ಅಲ್ಲಿ ನೀವು ಸ್ಕೇಲ್ ಮಾಡಿ ಏನ್ ಬೇಕಾದ್ರೂ ಮಾಡಬಹುದು. ನಮ್ಮ ಅಫಿಷಿಯಲ್ ಸ್ಕೇಲ್ ಇಲ್ಲಿ ನಡೀತದೆ, ಅಲ್ಲಿ ಒಂದೇ ಚಾನ್ಸ್. ಮತ್ತೆ ಚರ್ಚೆಗೆ ಬಂದ್ರೆ ಆ ಟೀಮ್ ಅನ್ನೇ ನಾವು ಬಿಡ್ತೇವೆ. ಇದು ನಮ್ಮ ಸಂಘಟನೆ ತೀರ್ಮಾನ. ಮತ್ತೆ ಎಲ್ಲಾ ತೀರ್ಪುಗಾರರಿಗೆ ಜವಾಬ್ದಾರಿ ನಮ್ಮ ಒಂದು ವೇಳೆ ನಾವು ನೀಡಿದಂತ ಜವಾಬ್ದಾರಿಯ ತೀರ್ಪುಗಾರರಿಗೆ ಯಾವುದೇ ಒಬ್ಬ ಪ್ಲೇಯರ್ ಏನಾದರೂ ಒಂದು ಕೆಟ್ಟ ಶಬ್ದ ಮಾತಾಡಿದರೆ ಆ ತಂಡವನ್ನು ನಿರ್ದಾಕ್ಷಿಣ್ಯವಾಗಿ ನಾವು ಹೊರಗಿಡ್ತೇವೆ. ಅದು ಕಪ್ತಾನನ ಗಮನಕ್ಕೆ.
ಅಲ್ಲಿ ಸ್ಕೇಲ್ ಓಪನ್ ಸ್ಕೇಲ್ ಆಗ್ತದೆ, ಎಲ್ರಿಗೂ ನೋಡ್ಬೋದು, ಎಲ್ರಿಗೂ ಹೊರಗಡೆ ನೋಡ್ಲಿಕ್ಕೆ ಅವಕಾಶ ಇದೆ. ಓಪನ್ ಸ್ಕೇಲ್ ಮತ್ತೆ ಅಬ್ಜೆಕ್ಷನ್ ಆಗುವಾಗ ಇಲ್ಲ. ಯಾವ ರೀತಿ ಅಬ್ಜೆಕ್ಷನ್ ಆಗಿದ್ರೆ ಓಪನ್ ಸ್ಕೇಲ್ ಅಲ್ಲೇ ಹೇಳ್ಬೇಕು. 55 ಅದರಿಂದ ಜಾಸ್ತಿ ಇದ್ರೆ ಅವನಿಗೆ ಅವಕಾಶವಿಲ್ಲ. ನಮನ ಈ ಕಬಡ್ಡಿ ಪಂದ್ಯಕ್ಕೆ ತುಂಬಾ ಜನ ಸಹಕಾರ ನೀಡಿದ್ದಾರೆ. ಶ್ರೀ ಯಾದವ ವೇದಿಕೆ ತಂಡವಿದೆ, ಇವರು ಸ್ವಾಗತ ಅರ್ಪಿಸ್ತೇವೆ. ಅದೇ ರೀತಿ ನಮಗೆ ಪ್ರಶಸ್ತಿಯನ್ನು ಚತುರ್ಥ ಪ್ರಶಸ್ತಿ ನೀಡಿದಂತ ವಸಂತ ಮುಂಡಾಜೆ ಅವರು ಕೂಡ ನಮ್ಮೊಂದಿಗೆ, ಇವರು ಸ್ವಾಗತ ಅರ್ಪಿಸುತ್ತಿದ್ದೇವೆ. ಅದೇ ರೀತಿ ಸಚಿನ್ ಶಂಕರ್ ಕೂಡ, ಪ್ರದೀಪ್ ಶಂಕರ್ ಹರಕರೆ ನಮ್ಮೊಂದಿಗಿದ್ದಾರೆ, ಇವರು ಕೂಡ ಸ್ವಾಗತ ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ವೀರಪ್ಪಗೌಡರು ಕೂಡ ನಮ್ಮೊಂದಿಗೆ ಸ್ವಾಗತ ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಕೇಶವ ಕುಂಜಾರು, ವಿನೋದ್ ಕುಂಜಾರು, ರಾಮಣ್ಣ, ಅಶೋಕ್, ಮೋಹನ್ ಇವರೆಲ್ಲರಿಗೂ ನಮ್ಮೊಂದಿಗೆ ಕೂಡ ಸ್ವಾಗತವನ್ನು ಬಯಸ್ತಿದ್ದೇವೆ. ನಮ್ಮ ಅರ್ಚಕರಾದ ವಿಘ್ನೇಶ್ವರ ಭಟ್ ನಮ್ಮೊಂದಿಗೆ ಕೂಡ ಸ್ವಾಗತವನ್ನು ಬಯಸ್ತಿದ್ದೇವೆ. ಶಿವರಮಣ ಕೂಡ ನಮ್ಮೊಂದಿದ್ದಾರೆ, ಅವರು ಕೂಡ ಸ್ವಾಗತವನ್ನು ಬಯಸ್ತಿದ್ದೇವೆ. ಧರ್ಮಪ್ಪ ಅವರು ನಮ್ಮೊಂದಿಗೆ ಕೂಡ ಸ್ವಾಗತವನ್ನು ಬಯಸ್ತಿದ್ದೇವೆ. ಇಡೀ ನಮ್ಮ ಜೊತೆ ಪುತ್ತೂರು ನಗರ ಠಾಣೆಯ ಸ್ಕರಿಯ ಸರ್ ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ಪುತ್ತೂರು ನಗರ ಠಾಣೆಯ ವಿವಿಧ ಅಧಿಕಾರಿಗಳು ನಮ್ಮೊಂದಿಗೆ ಇದ್ದಾರೆ, ಇವರು ಕೂಡ ತುಂಬ ಸ್ವಾಗತವನ್ನು ಬಯಸ್ತಿದ್ದೇವೆ. ಇವತ್ತಿನ ಅನ್ನದಾನಕ್ಕೆ ಸಹಕಾರ ನೀಡಿದವರು ಶ್ರೀ ರಮೇಶ್ ಚಂದ್ರ, ಅಸಿಸ್ಟೆಂಟ್ ಕಮಿಷನರ್ ಕಸ್ಟಮ್ಸ್ ಮಂಗಳೂರು, ಇವರು ಕೂಡ ನಮ್ಮ ಸಂಘಟನೆ ಪರವಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ನಮಗೆ ಕೊಂಬು ವರ್ಷ ಪ್ರತಿ ಒಂದು ಕೊಂಬಿನ ಪ್ರಾಯೋಜಕತ್ವ ರವಿರಾಜ್ ಕುಂಜಾರ್ ಮತ್ತು ಪ್ರವೀಣ್ ಕುಂಜಾರ್, ಇವರಿಗೆ ಕೂಡ ಸಂಘಟನೆ ಪರವಾಗಿ ತುಂಬ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ. ಅಚ್ಚುಕಟ್ಟಾದ ಊಟದ ವ್ಯವಸ್ಥೆ, ಬಹಳ ಸುಂದರವಾದ ಊಟ, ಅಚ್ಚುಕಟ್ಟಾಗಿ ಬಹಳ ರುಚಿಕರವಾಗಿ ಡಾಕ್ಟರ್ ಪುತ್ತೂರಾಯ ಸರ್ ಇವರಿಂದ ಕೂಡ ಅಭಿನಂದನೆ ಬಂದಂತಹ ಶ್ರೀ ಸತೀಶ್ ಅಡುಗೆ ಅವರು ನಮ್ಮೊಂದಿಗೆ ಇವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇಂದಿನ ಕಬಡ್ಡಿ ಪಂದ್ಯಾಟದ ಬಹುಮಾನಗಳು: ಕೆಜಿ ಕಬಡ್ಡಿ ಪಂದ್ಯಾಟದ ಬಹುಮಾನ ಪ್ರಥಮ 6022 ಮತ್ತು ವೀರ ಸಾವರ್ಕರ್, ನಗದು ಕೊಡುಗೆ ಶಿವಂ ಫ್ರೆಂಡ್ಸ್ ಕಳಿಸುವಲ್ಯ. ಇದರ ಎಲ್ಲ ಪದಾಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ, ಅವರಿಗೂ ಕೂಡ ತುಂಬ ಸ್ವಾಗತವನ್ನು ಬಯಸ್ತೇವೆ. ಟ್ರೋಫಿ ಕೊಡುಗೆ ಶ್ರೀ ವಿಷ್ಣುಮೂರ್ತಿ ಫ್ರೆಂಡ್ಸ್ ಪೆರ್ನೆ ಕಲೇಜ, ಇದರ ಪದಾಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ, ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತಿದ್ದೇವೆ. ದ್ವಿತೀಯ ಬಹುಮಾನ 4022 ಮತ್ತು ವೀರ ಸಾವರ್ಕರ್ ಟ್ರೋಫಿ, ನಗದು ಕೊಡುಗೆ ಗಣೇಶ ವಾಲ್ತಾಜೆ, ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ, ಅವರಿಗೂ ಸ್ವಾಗತವನ್ನು ಬಯಸ್ತೇನೆ. ಟ್ರೋಫಿ ಕೊಡುಗೆ ರಾಧಾಕೃಷ್ಣ ಕಡಂಬು ಲೆಕ್ಕರೆ, ಅವರು ಕೂಡ ನಮ್ಮ ಜೊತೆ ಇದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇವೆ. ತೃತೀಯ ಬಹುಮಾನ 2022 ಮತ್ತು ವೀರ ಸಾವರ್ಕರ್ ಟ್ರೋಫಿ, ನಗದು ಕೊಡುಗೆ ಲತೇಶ್ ಪೆರಮೊಗೇರು, ಅವರು ಕೂಡ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ, ಸ್ವಾಗತವನ್ನು ಬಯಸ್ತೇವೆ. ಟ್ರೋಫಿ ಕೊಡುಗೆ ರೋಹಿತ್ ಸ್ಟೇಡಿಯಂ, ಅವರು ಕೂಡ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇವೆ. ಚತುರ್ಥ ಬಹುಮಾನ 2022 ಮತ್ತು ವೀರ ಸಾವರ್ಕರ್ ಟ್ರೋಫಿ, ನಗದು ಕೊಡುಗೆ ವಸಂತಗೌಡ ಮುಂಡಾಜೆ, ಇವರು ಕೂಡ ಸ್ವಾಗತವನ್ನು ಬಯಸ್ತಿದ್ದೇವೆ. ಟ್ರೋಫಿ ಕೊಡುಗೆ ಬಾಲಸುಬ್ರಹ್ಮಣ್ಯ ಪಟೇಲು, ಇವರಿಗೂ ಕೂಡ ನಾವು ಸ್ವಾಗತವನ್ನು ಬಯಸ್ತಿದ್ದೇವೆ. ಉತ್ತಮ ದಾಳಿಗಾರ, ಹಿಡಿತಗಾರ, ಸರ್ವಾಂಗೀಣ ಆಟಗಾರ ಟ್ರೋಫಿ ಕೊಡುಗೆ ಸಂತೋಷ್ ಕಿರಿಲ. ನಾಳೆ ನಡೆಯುವ ಕಬಡ್ಡಿ ಪಂದ್ಯಾಟದ ಬಹುಮಾನಗಳು: ಪುರುಷರ ಮುಕ್ತ ವಿಭಾಗದ ಪ್ರಥಮ ಬಹುಮಾನ 10,022 ಮತ್ತು ವೀರ ಸಾವರ್ಕರ್ ಟ್ರೋಫಿ, ನಗದು ಕೊಡುಗೆ ಶರತ್ ರೈ ಹನುಮಾನ್ ಕನ್ಸ್ಟ್ರಕ್ಷನ್ ಪುತ್ತೂರು, ಟ್ರೋಫಿ ಕೊಡುಗೆ ಪ್ರಜನ್ ಶೆಟ್ಟಿ ಮಂಗಲದೇವಿ ರೋಡ್ ಪುತ್ತೂರು. ದ್ವಿತೀಯ ಬಹುಮಾನ 7,022 ಮತ್ತು ವೀರ ಸಾವರ್ಕರ್ ಟ್ರೋಫಿ, ನಗದು ಕೊಡುಗೆ ರಾಧಾಕೃಷ್ಣ ಗೌಡ ಮಠವು, ಇವರು ಕೂಡ ನಮ್ಮ ತೃತೀಯ ಬಹುಮಾನ 5,022 ಮತ್ತು ವೀರ ಸಾವರ್ಕರ್ ಟ್ರೋಫಿ, ನಗದು ಕೊಡುಗೆ ರಾಧಾಕೃಷ್ಣ ಪೆರ್ನೆ, ಹಿರಿಯ ಕೂಡ ಸ್ವಾಗತವನ್ನು ಬಯಸ್ತೇವೆ. ಟ್ರೋಫಿ ಕೊಡುಗೆ ರಮೇಶ್, ಶ್ರೀ ವಿಷ್ಣು ರೋಡ್ ಲೈನ್ಸ್ ಕುರ್ತಮಗಿರು ವಿಟ್ಲ, ಇವರು ಕೂಡ ಸಂಘಟನೆ ಪರವಾಗಿ ಅಭಿನಂದನೆಗಳು. ಚತುರ್ಥ ಬಹುಮಾನ 3,022 ಮತ್ತು ವೀರ ಸಾವರ್ಕರ್ ಟ್ರೋಫಿ, ನಗದು ಕೊಡುಗೆ ಜಯಂತ ಪಟೇಲ್ ಹೀರಾ ಭಂಡಾರಿ, ಇವರು ನಮ್ಮೊಂದಿಗೆ ಇದ್ದಾರೆ, ಇವರಿಗೆ ಸ್ವಾಗತ ಅನುಭವಿಸ್ತೇವೆ. ಟ್ರೋಫಿ ಕೊಡುಗೆ ವಸಂತಗೌಡ ನೆಕ್ಕರಾಜೆ ಕಬಕ, ಉತ್ತಮ ದಾಳಿಗಾರ, ಉತ್ತಮ ಹಿಡಿತಗಾರ, ಉತ್ತಮ ಸರ್ವಾಂಗೀಣ ಆಟಗಾರ. ಟ್ರೋಫಿ ಕೊಡುಗೆ ಲಿಂಗಪ್ಪ ಆಲದಗುಂಡಿ, ಕ್ಲಾಸ್ 1 ವಿದ್ಯುತ್ ಗುತ್ತಿಗೆದಾರರು, ಅಶ್ವಿನಿ ಎಲೆಕ್ಟ್ರಿಕಲ್ ಕಬಕ, ಇವರಿಗೆ ಕೂಡ ನಮ್ಮ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಒಟ್ಟು ನಾಳೆ ಸಂಜೆ 6:30ಕ್ಕೆ
ಮಾತೆಯರನ್ನು ಹೂ ಗಾಜಿನ ಬಲೆ ಅರಶಿನ ಕುಂಕುಮ ನೀಡಿ ಸ್ವಾಗತಿಸುವ ಕಾರ್ಯಕ್ರಮವಿದೆ. ತದನಂತರ ಮಾತೆಯರಿಗಾಗಿ ಕಬಡ್ಡಿ ಪಂದ್ಯಾಟದ ಫೈನಲ್ ಪಂದ್ಯಾಟ ಹೊನಲು ಬೆಳಕಿನಲ್ಲಿ ನಡೀಲಿಕ್ಕಿದೆ. ತದನಂತರ ಸಮಾರೋಪ ನಡೆದು ಅನ್ನದಾನ ನಡೀಲಿಕ್ಕಿದೆ. ತದನಂತರ 9 ಗಂಟೆಗೆ ಸರಿಯಾಗಿ ದೇವದಾಸ್ ಕಾಪಿಕಾಡ್ ಅಭಿನಯದ ಚಾಪರ್ಕ ಕಲಾವಿದರಿಂದ ನಾಯ್ದ ಬೀಲ ಎಂಬ ತುಳು ಹಾಸ್ಯಮಯ ನಾಟಕ ಕೂಡ ನಡೀಲಿಕ್ಕಿದೆ. ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಹಿಂದೂ ಬಾಂಧವರು ಭಾಗವಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಹಿಂದೂ ಬಾಂಧವರನ್ನು ಸ್ವಾಗತಿಸುತ್ತಿದ್ದೇವೆ. ಪ್ರತ್ಯೇಕವಾಗಿ ಹೆಸರು ಹೇಳುವುದಿಲ್ಲ. ದಯವಿಟ್ಟು ಎಲ್ಲರೂ ಕೂಡ ನಮ್ಮ ಜೊತೆ ನೀವು ಸಹಕಾರ ನೀಡಿದ್ದೀರಿ. ನಿಮಗೆ ನಾವೆಲ್ಲರೂ ಆಭಾರಿಯಾಗಿದ್ದೇವೆ. ನಮ್ಮ ಕಾರ್ಯಕ್ರಮದಲ್ಲಿ ಬಂಟ್ವಾಳ ASI ಆದಂಥ ವಿಜಯ್ ಅವರಿದ್ದಾರೆ. ಅವರಿಗೆ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇದೀಗ ಪಂದ್ಯಾಟದ ನಡೆಯುತ್ತಿರುವ ಸಂದರ್ಭದಲ್ಲಿ ಉತ್ತಮವಾಗಿ ನಿರೂಪಣೆ ಬಂದರೆ ಮಾತ್ರ ಪಂದ್ಯಾಟ ನೋಡಲು ಕೂಡ ಒಂದು ನಮಗೆ ಖುಷಿಯಾಗಿರುತ್ತದೆ. ಅದಕ್ಕಾಗಿ ಉತ್ತಮ ನಿರೂಪಕ ಸಂದೇಶ್ ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇನ್ನು ಮೈಕ್ ಸಂದೇಶ್ಗೆ ನೋಡ್ಯಾ ಶ್ರೀರಾಮ್ ಫ್ರೆಂಡ್ಸ್ ರಿಜಿಸ್ಟರ್ಡ್ ಪಟ್ನೂರು ಪುತ್ತೂರು ದಶಮಾನೋತ್ಸವದ ಪ್ರಯುಕ್ತ ನಮ್ಮೂರ ಹಬ್ಬದ ಮ್ಯಾಟ್ ಅಂಕಣದ 55 kg ವಿಭಾಗದ ಕಬಡ್ಡಿ ಪಂದ್ಯಾಟ ಹಾಗೂ ನಾಳೆ ನಡೆಯುವ ಮುಕ್ತ ವಿಭಾಗದ ಕಬಡ್ಡಿ ಪಂದ್ಯಾಟ ಸಾಗಿ ಬೆಳಕಿದೆ. ನೋಡಿ, ಆದಷ್ಟು ಬೇಗ ತಮ್ಮ ದೇಹ ತೂಕವನ್ನು ಮುಗಿಸಿಕೊಡ್ಬೇಕು. 55 kg 500 ಗ್ರಾಮ್ಸ್ ತನಕ ಬಿಡ್ತವೆ. ತದನಂತರ ಯಾವುದೇ ಒಂದು ಹೆಚ್ಚುವರಿ ಇದ್ದರೂ ಕೂಡ ತಮ್ಮ ತಂಡದ ನೋಡಿ ಒಟ್ಟು 57 ತಂಡಗಳು ಭಾಗವಹಿಸಿವೆ. 51. ತದನಂತರ ಯಾವುದೇ ತಂಡಗಳು ಕೂಡ ಭಾಗವಹಿಸುವ ಅವಕಾಶಗಳು ಇರುವುದಿಲ್ಲ. ನೋಡ್ಯಾ, ಇದು ಪುತ್ತೂರು ಪಡ್ನೂರಿನಲ್ಲಿ 55 kg ವಿಭಾಗದ ಕಬಡ್ಡಿ ಪಂದ್ಯಾಟ ಸಾಗಿ ಬಂದರೆ ಉಪ್ಪಿನಂಗಡಿಯ ಸಮೀಪವಾದ ನೇಜಿಕಾರಿನಲ್ಲಿ ಮುಕ್ತ ವಿಭಾಗದ ಕಬಡ್ಡಿ ಪಂದ್ಯಾಟ ಸಾಗಿ ಬರ್ತಾ ಇವೆ. ಬೆಳ್ತಂಗಡಿ ತಾಲೂಕಿನ ವೇಣೂರಿನಲ್ಲಿ ಸೂರ್ಯಚಂದ್ರ ಜೋಡುಕರ ಬಯಲು ಕಂಬಳಗೂಟ ಕೂಡ ಇಂದು ನಡೆಯುತ್ತಾ ಇವೆ. ಎಸ್ ನೋಡಿ, ಕಿರಣ್ ಪಂಜಗುಡ್ಡ ಸರ್ ತಾವು ಹೇಳಿದ್ರು ಕೂಡ ಒಮ್ಮೆ ವೇದಿಕೆಯ ಮುಂಭಾಗಕ್ಕೆ ಬರ್ಬೇಕು ಕೇಳ್ಕೊಳ್ತಿದ್ವಾ. ನೋಡಿ, ಜೈ ಶ್ರೀರಾಮ್ ಫ್ರೆಂಡ್ಸ್ ರಿಜಿಸ್ಟರ್ಡ್ ಪಟ್ನೂರು ಪುತ್ತೂರು ತಾಲೂಕು ಇದು ರಾಷ್ಟ್ರೀಯದಲ್ಲೇ ದಶಮಾನೋತ್ಸವದ ಪ್ರಯುಕ್ತ ನಮ್ಮೂರ ಹಬ್ಬ ಇವರ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ವೀರ ಸಾವರ್ಕರ್ ಟ್ರೋಫಿ 2022 ಇದರ ಕಬಡ್ಡಿ ಪಂದ್ಯಾಟಗಳು ಸಾಗಿ ಬರ್ತಾ ಇವೆ. ನಮ್ಮ ಕಬಡ್ಡಿ ಪಂದ್ಯಾಟಕ್ಕೆ ಸಹಕಾರ ನೀಡಿದಂತ ಮೋಹನ್ ಅಂಡೆಪುಣಿ ನಮ್ಮೊಂದಿಗೆ ಇವರು ಕೂಡ ತುಂಬ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಎಲ್ಲೇ ಫೈನಲ್ ಪಂದ್ಯಾಟ, ಮುಕ್ತ ವಿಭಾಗದ ಫೈನಲ್ ಪಂದ್ಯಾಟ ಸಾಧಾರಣ 7:30 ಗಂಟೆಗೆ ಸರಿಯಾದ ನಡಪುಂಡು ಪೂರ ಊರದ ಮಾತೆಯರು
ಪಂಡ ಎಂಕಲ್ ಅಪ್ಪೆಳ್ಳು ಬರಡು ಅಗಲಿಗೋಸ್ಕರ ಆ ಫೈನಲ್ ಪಂದ್ಯಾಟನ ಎಂಕಲು ಒಂಜಿ ದಿದಿಪ್ಪುವ ಅಕ್ಕು ಬೇತೇನೆ ಅಗ್ಲಿಗೆ ಆಸನದ ವ್ಯವಸ್ಥೆ ಮಂತಿಪ್ಪುವ ಎಂಕಲು ಪೂರ ಆಜಾರ ಗಂಟೆಗೆ ಅರಶಿನ ಕುಂಕುಮ ಅಂಚನೆ ಪೂ ಕಾಜಿ ಕೊರ್ಪ ఆయన ಗೆತ್ತಂದು ಫೈನಲ್ ಪಂದ್ಯಾಟ ತೋದು ಮುಲ್ಪ ಮನಸ್ಸು ಮಲ್ತದು ಕಾಪಿ ಕಾಡ್ನ ನಾಯ್ದ ಬೀಲ ಪಂಪಿನ ತುಳು ಹಾಸ್ಯಮಯ ನಾಟಕ ತೋದು ತೇಲ್ತದು ಇಲ್ಲಡೆ ಪೋಡು ಅದಕ್ಕೋಸ್ಕರ ನಿಗಳ ಮನವಿಲ್ಲ ಮಂತೊಂದುಲ್ಲ ಸಂದೇಶ್ ಸ್ಕೇಲ್ ಮಾಡುವವರು ಸ್ಕೇಲಿಗೆ ಒಂದೇ ಸ್ಯಾನ್ಸ್ ಇರ್ತದೆ, 2 ಸ್ಯಾನ್ಸ್ ಇರುವುದಿಲ್ಲ. ಡಮ್ಮಿ ಸ್ಕೇಲ್ ಅಲ್ಲಿ ನಿಮ್ಮ ಸ್ಕೇಲ್ ನೋಡ್ಕೊಳ್ಬಹುದು. ಮತ್ತೆ ಮೇಲೆ ಬಂದ ಮೇಲೆ ಒಂದೇ ಸ್ಯಾನ್ಸ್, ಮತ್ತೆ ಓಡ್ಲಿಕ್ಕೆ ಯಾವುದೇ ಸ್ಯಾನ್ಸ್ ಇರುವುದಿಲ್ಲ. ಫಟ ತೆಗೆದ ಆಟಗಾರರು ಮಾತ್ರ ಆಟ ಆಡ್ಲಿಕ್ಕೆ ಅವಶ್ಯಕ. ನಾವು ಫಟ ತೆಗ್ತೇವೆ ಸ್ಕೇಲ್ ಆದವರನ್ನು 9 ಜನರದ್ದು, ಅವರು ಮಾತ್ರ. ಹಲೋ ಹೆಸರು ನೋಡಿ, ಹೆಸರು ನೋಂದಾಯಿಸಿದಂತಹ ಎಲ್ಲ ತಂಡಗಳು ಕೂಡ ತಮ್ಮ ದೇಹ ತೂಕವನ್ನು ಮುಗಿಸಿಕೊಳ್ಳೆ. ಕಬಡ್ಡಿ ಪ್ರೇಮಿಗಳಿಗೆ ಬಂದ ಸಂತಸ ಸುದ್ದಿನ ನೀಡ್ತಾ ಇದ್ದೇವೆ. ಅನ್ನಪೂರ್ಣೇಶ್ವರಿ ದೇವಿಯ ಆಶೀರ್ವಾದದೊಂದಿಗೆ ರುದ್ರನೇತ್ರ ಮಿತ್ರವೃಂದ ರಿಜಿಸ್ಟರ್ಡ್ ವಡ್ಡಾಯೂರು 58 kg ವಿಭಾಗದ ಪುರುಷರ 40 ತಂಡಗಳ ಪ್ರೋ ಮಾದರಿಯ ಮ್ಯಾಟ್ ಕಬಡ್ಡಿ ಪಂದ್ಯಾಟ ರುದ್ರನೇತ್ರ ಮಿತ್ರವೃಂದ ಟ್ರೋಫಿ 2023 ಇದೇ ಬರುವ ತಿಂಗಳು ದಿನಾಂಕ 15/1/2023 ಆದಿತ್ಯವಾರ, ಸ್ಥಳ ಅನ್ನಪೂರ್ಣೇಶ್ವರಿ ಭಜನಾ ಮಂದಿರ, ಸಮಯ ಬೆಳಿಗ್ಗೆ 9:00. ಇದು ಪ್ರವೇಶ ಶುಲ್ಕ 799. ಇದು ಪ್ರಥಮ ಬಹುಮಾನ 7,777 ಹಾಗೂ ಶಾಶ್ವತ ಫಲಕ. ದ್ವಿತೀಯ 5,555, ತೃತೀಯ 2,222 ಹಾಗೂ ಚತುರ್ಥ 2,222 ಹಾಗೂ ವೈಯಕ್ತಿಕ ಪ್ರಸಿದ್ಧಿಗಳನ್ನು ಕೂಡ ನೀಡಿ ಗೌರವಿಸಲಾಗುತ್ತದೆ. ನೋಡಿ, ಗಮನದಲ್ಲಿ ಇಟ್ಕೊಳ್ಳಿ. ಹಾಗೆಯೇ ಇದೇ ಬರುವ ಡಿಸೆಂಬರ್ 31 ತಾರೀಕಿಗೆ ಉಪ್ಪಿನಂಗಡಿಯ ಸಮೀಪದ ದುರ್ಗಾಗಿರಿಯಲ್ಲಿ ಪ್ರೋ ಮಾದರಿಯ ಮ್ಯಾಟ್ ಕಬಡ್ಡಿ ಪಂದ್ಯಾಟ ಮುಕ್ತ ವಿಭಾಗದ ಹಿಂದೂ ಬಾಂಧವರ ಕಬಡ್ಡಿ ಪಂದ್ಯಾಟ ಸಾಗಿಬರಲಿದೆ. ಹಲೋ ನಡೆ, ನಮ್ಮ ಜೊತೆ 55 kg ವಿಭಾಗದ ತೀರ್ಪುಗಾರಿಕೆ ಗಣೇಶ್ ಕೊಂಬ್ಳೆ, ಶಶಿಧರನ್ ಕಾಸರಗೋಡ್ ಸರ, ಹಾಗೆ ಶ್ಯಾಮಲ್ ಭಾಸ್ಕರ ಕಣ್ಣೂರು, ಸುರೇಶ್ ನಿಲಂಗರ ಕಾಸರಗೋಡು, ಲಕ್ಷ್ಮಣ್ ಪಡ್ನೂರು
ಒಟ್ಟು 5 ಜನ ತೀರ್ಪುಗಾರರ ನಮ್ಮ ಜೊತೆ ಸಹಕರಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಒಮ್ಮೆ ಜೋರಾದ ಕೈ ಚಪ್ಪಾಳೆ ನೋಡಿ. ಇದು ಕಾಸರಗೋಡು ಕೇರಳದ ತೀರ್ಪುಗಾರಿಕೆ ಇಂದು ಬಡ್ನೂರಿನ 55 kg ವಿಭಾಗದ ಕಬಡ್ಡಿ ಪಂದ್ಯಾಟದಲ್ಲಿ ಈ ತೀರ್ಪುಗಾರಿಕೆಯನ್ನು ನಡೆಸಲಿದ್ದಾರೆ. ನೋಡಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಕಬಡ್ಡಿ ಪಂದ್ಯಾಟಗಳು ಸಾಗಿ ಬರ್ಲಿಕ್ಕಿದೆ. ದೂರದಿಂದ ಕಬಡ್ಡಿಯನ್ನ ವೀಕ್ಷಣೆ ಮಾಡುತ್ತಿರುವವರ ನೇರ ಪ್ರಸಾರ ಸುದ್ದಿ ಚಾನೆಲ್ನಲ್ಲಿ ನೇರ ಪ್ರಸಾರ ಬಿಡುಗಡೆಯಾಗಿದೆ. ಎಲ್ಲರೂ ಕೂಡ ದೂರದಿಂದ ವೀಕ್ಷಣೆ ಮಾಡುವವರ ಸುದ್ದಿ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ತಾ ಇದ್ದೇವೆ. ಯೂಟ್ಯೂಬ್ ಚಾನೆಲ್ ನಲ್ಲಿ ಸುದ್ದಿ ಚಾನೆಲ್ ಅಂತ ಟೈಪ್ ಮಾಡಿದಾರ. ಅಲ್ಲಿ ಶ್ರೀರಾಮ್ ಸರ್ ಮಾತಾಡಿ. 11 ಗಂಟೆಗೆ ಸರಿಯಾಗಿ ಊಟದ ಕೌಂಟರ್ ಕ್ಲೋಸ್ ಆಗ್ತದೆ. ದಯವಿಟ್ಟು ಕಾರ್ಯಕರ್ತರು ಯಾರಿಗಿಲ್ಲ ಊಟ ಆಗಿಲ್ಲ ದಯವಿಟ್ಟು ಊಟ ಮಾಡಿ. 11 ಗಂಟೆಗೆ ಊಟದ ಕೌಂಟರ್ ಕ್ಲೋಸ್ ಆಗ್ತದೆ. ಯಾಕಂದ್ರೆ ಇಲ್ಲಿ ಕಬಡ್ಡಿಯ ಮ್ಯಾನೇಜ್ಮೆಂಟ್ ಇರೋ ಕಾರಣ 11 ಗಂಟೆಗೆ ಸರಿಯಾಗಿ ಊಟದ ಕೌಂಟರ್ ಕ್ಲೋಸ್ ಆಗ್ತದೆ. ಯಾರಿಗೆಲ್ಲ ಕಾರ್ಯಕರ್ತ ಊಟ ಆಗಿಲ್ಲ ತಕ್ಷಣ ಹೋಗಿ ಊಟ ಮಾಡಿ. ನೋಡಿ ಈಗಾಗಲೇ ಒಂದು ಸಂಘಟಕರಿಂದ ಸೂಚನೆ ಬಂದಿದೆ. ಊಟ ಮಾಡಲು ಬಾಕಿ ಇರುವವರು ಆದಷ್ಟು ಬೇಗ ಊಟವನ್ನು ಮಾಡಿಕೊಳ್ಳಿ. ತದನಂತರ 11 ಗಂಟೆಯ ವೇಳೆಗೆ ಊಟದ ಕೌಂಟರ್ ಅನ್ನ ಕ್ಲೋಸ್ ಮಾಡ್ತವೆ. ತದನಂತರ ಕಬಡ್ಡಿ ಪಂದ್ಯಾಟ ಪ್ರಾರಂಭವಾಗಲಿದೆ. ಗಮನದಲ್ಲಿಟ್ಟುಕೊಳ್ಳಿ ಎಲ್ಲರೂ ಕೂಡ.
ಹಲೋ ನೋಡಿ, ಮ್ಯಾಟ್ ಹೆಂಗ್ ಕಾಣ್ತಾವ, ಒಮ್ಮೆ ಲೈಟ್ ಆಫ್ ಮಾಡಿ. ಮ್ಯಾಟ್ ಹೆಂಗ್ ಕಾಣ್ತಾ ಲೈಟ್ ಆಫ್ ಮಾಡಿ. ನೋಡಿ, ನಮ್ಮ ದೇಶಕ್ಕಾಗಿ ಮಾಡಿದಂತಹ ವೀರ ಯೋಧರಿಗೆ ಒಮ್ಮೆ ನಮನವನ್ನ ಸಲ್ಲಿಸೋಣ. ಎಲ್ಲರ ಮೊಬೈಲ್ ಒಮ್ಮೆ ಫ್ಲಾಶ್ ಲೈಟ್ ಆನ್ ಮಾಡಿ ಅಣ್ಣ. ಮಾತೇನಲ್ಲ ಮೊಬೈಲ್ ಫ್ಲಾಶ್ ಲೈಟ್ ಆನ್ ಅಲ್ಪ್ಲೆ, ಫ್ಲಾಶ್ ಲೈಟ್ ಆನ್ ಮಾಡಿ. ನೋಡಿ ಅಣ್ಣ, ಐತೇನಾ ಮೊಬೈಲ್? ನೋಡಿ, ಸಮಯ 11 ಗಂಟೆ ದಾಟಿದ. ನೋಡಿ, ನಮ್ಮ ದೇಶಕ್ಕಾಗಿ ಮಾಡಿದಂತಹ ವೀರ ಯೋಧರಿಗೆ ಒಮ್ಮೆ ನಮನವನ್ನ ಸಲ್ಲಿಸ್ತೇನೆ. ಎಲ್ಲರೂ ಕೂಡ ಒಮ್ಮೆ ತಮ್ಮ ಮೊಬೈಲ್ ನ ಫ್ಲಾಶ್ ಲೈಟ್ ಆನ್ ಮಾಡಿ. ಮಾಡಿದ್ರಾ? ನೋಡಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಎಸ್, ಥ್ಯಾಂಕ್ ಯು. ಲೈಟ್ ಆನ್ ಮಾಡೆ. ನನ್ನ ಮಲ್ಫ್ಲೆ ಆಫ್ ಮಲ್ಫುಲೆ. ಹೆಸರು ನೋಡಿ, ಶಾಲಾ ಮಕ್ಕಳಿಗೆ ಒಂದು ಸಿಹಿ ಸುದ್ದಿ. ನಾಳೆ ಶಾಲಾ ಕಾಲೇಜುಗಳಿಗೆ ರಜೆ. ಯಾಕೆಂದರೆ ನಾಳೆ ಆದಿತ್ಯವಾರದ ಸಮಯ. ನೋಡಿ, ಶ್ರೀರಾಮ್ ಫ್ರೆಂಡ್ಸ್ ರಿಜಿಸ್ಟರ್ಡ್ ಪಟ್ನವರಾಗುತ್ತವರು ಇದರ ದಶಮಾನೋತ್ಸವದ ಪ್ರಯುಕ್ತ ನಮ್ಮೂರ ಹಬ್ಬದ ಶ್ರೇಯದಲ್ಲ ವೀರ ಸೌವರ್ ಟ್ರೋಫಿ 2022 ಹಿಂದೂ ಬಾಂಧವರಿಗೆ ಪುರುಷರ ಹೊನಲು ಬೆಳಕಿನ ಬ್ರಹ್ಮದರಿಯ 55 kg ವಿಭಾಗದ ಕಬಡ್ಡಿ ಪಂದ್ಯಾಟ ಇನ್ನು ಕೆಲವೇ ನಿಮಿಷಗಳಲ್ಲೇ ಸಾಗಿ ಬರಲಿದೆ. ಅಂದರೆ ಸೂಪರ್ ಮಿನಿಟ್ ಇನ್ನು ಪ್ರಾರಂಭವಾಗಲಿದೆ. ಇದಿಷ್ಟು ಬೇಗ ತಮ್ಮ ಪೂರ್ಣ ಸಿದ್ಧತೆಯನ್ನು ಮುಗಿಸಿಕೊಳ್ಬೇಕು ಕ್ರೀಡಾಪಟುಗಳ. 55 kg ವಿಭಾಗದ ಕಬಡ್ಡಿ ಆಟಗಾರರ ಎಲ್ಲರೂ ಕೂಡ ತಮ್ಮ ದೇಹ ತೂಕವನ್ನು ಪೂರ್ಣಗೊಳಿಸಿ ಆದಷ್ಟು ಬೇಗ ನಾವು ಪಂದ್ಯಾಟವನ್ನು ಪ್ರಾರಂಭಿಸ್ತೇವೆ. ನಿದ್ದೆ ಕಣ್ಣಿನಲ್ಲಿ ಕೂಡ ಮಹಿಳೆಯರು ಕೂಡ ಕಬಡ್ಡಿಯ ವೀಕ್ಷಣೆಯಲ್ಲಿದ್ದಾರೆ, ಮಕ್ಕಳು ಕೂಡ ನಮ್ಮ ಜೊತೆ ವೀಕ್ಷಣೆಯಲ್ಲಿದ್ದಾರೆ. ಆ ಕಾರಣದಿಂದಾಗಿ ಆದಷ್ಟು ಬೇಗ ನಾವು ಕಬಡ್ಡಿ ಪಂದ್ಯಾಟವನ್ನು ಪ್ರಾರಂಭಿಸ್ತೇವೆ. ನೋಡಿ, ನಾವು ಕರೆಯನ್ನ ಕೊಟ್ಟ ತಕ್ಷಣ ಎಲ್ಲ ತಂಡದವರು ಕೂಡ ತಮ್ಮ ಪೂರ್ವ ಸಿದ್ಧತೆಯನ್ನು ಮುಗಿಸಿಕೊಂಡು ಅಂಕಣದ ಬಳಿ ಸಿದ್ಧರಾಗಬೇಕು. ಯಾವುದೇ ಕಾರಣ ಕೂಡ ಕಾಯುವಂತಹ ಪರಿಸ್ಥಿತಿ ನಮಗಿರುವುದಿಲ್ಲ. ಕಾಯಿಸುವಂತಹ ಯಥಸ್ಥಿತಿಗಳನ್ನು ಕೂಡ ತಾವುಗಳ ಮಾಡಬೇಡಿ. ನನ್ನ ವೀಕ್ಷಕ ವಿವರಣೆಯ ಗುರುಗಳಾದಂತಹ ವಿಜಯ ಗೌಡ ಅತ್ತಾಜಿಯವರ ಶಿಷ್ಯನಾಗಿ ಹೇಳ್ತಾ ಇದ್ದಾನೆ. ನಾನು ನಿಮ್ಮವ್ವ ಮಾತಿನ ಮಾಂತ್ರಿಕ ಸಂದೇಶ್ ದ್ರಾವಿಡ್ ಉಪ್ಪಿನಂಗಡಿ ವೀಕ್ಷಕ ವಿವರಣೆಯಲ್ಲಿದ್ದಾವೆ. ಎಸ್,
ಹಲೋ 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 ಸ್ವಾಮಿ ಕೊರಗಜ್ಜ ವರ್ಸಸ್ ಹಲೋ ಫ್ರೆಂಡ್ಸ್ ರಾಮನಗರ ತಕ್ಷಣ ಸ್ಕೇಲ್ಗೆ ಬರಬೇಕು. ಪ್ರಥಮ ಕರೆ ಸ್ವಾಮಿ ಕೊರಗಜ್ಜ ವರ್ಸಸ್ ಹಲೋ ಫ್ರೆಂಡ್ಸ್ ರಾಮನಗರ 2 ನಿಮಿಷದಲ್ಲಿ ಬರಬೇಕು. 1 ನಿಮಿಷ ಸಂಗಡ ತಿಳಿಸಿ 1 ನಿಮಿಷ. ಸ್ವಾಮಿ ಕೊರಗಜ್ಜ ವರ್ಸಸ್ ಹಲೋ ಫ್ರೆಂಡ್ಸ್ ರಾಮನಗರ. ಎಲ್ಲಾ ತಂಡಗಳ ಗಮನಕ್ಕೆ, ತಾವು ಜರ್ಸಿಯಲ್ಲಿ ರೆಡಿ ಇರಬೇಕು. ನಾವು ಕರ್ದಕ್ಕೆ ಬಂದೇ ಇರಬೇಕು, ಇಲ್ಲ ತಮ್ಮ ತಂಡವನ್ನು ನಾವು ಕೈ ಬಿಡ್ತೇವೆ. ಸ್ವಾಮಿ ಕೊರಗಜ್ಜ ವರ್ಸಸ್ ಹಲೋ ಫ್ರೆಂಡ್ಸ್ ರಾಮನಗರ. ತಕ್ಷಣ ಸ್ಕೇಲ್ ಆಗಿ 2 ನಿಮಿಷದಲ್ಲಿ ಕೋರ್ಟ್ ಗೆಲ್ಲಬೇಕು. ಯಾವುದು ನೋಡಿ, ಸ್ವಾಮಿ ಕೊರಗಜ್ಜ ವಿರುದ್ಧವಾಗಿ ಹಲೋ ಫ್ರೆಂಡ್ಸ್ ರಾಮನಗರ. ಆದಷ್ಟು ಬೇಗ ತಮ್ಮ ದೇಹದಕೊಂಡು ಮುಗಿಸಿಕೊಳ್ಳೋಣ. 1 ನಿಮಿಷಗಳು ಮಾತ್ರ ಅವಕಾಶ ಬಿಡ್ತವೆ. ಹಲೋ ಫ್ರೆಂಡ್ಸ್ ಓರ್ಮ ಜನ ಬಲಿ 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 ಬರ್ತಡು ಬೇಗ ಸ್ಟೇಜ್ ಬರ್ತೀರಿ ಬೇಗ ಸರ್. ಇನ್ನೊಂದು ತಂಡ ಕೂಡ ಕರೆನ ರವಾನೆ ಮಾಡಿ. ಒಂದೇ ಚಾನ್ಸ್. ಕಡ್ಡೆಜ್ಜಿ ಓಪನ್ ಸ್ಕೇಲ್ ಏರೆ ಬಂಡ ಸ್ಕೇಲ್ ತೂವಲ್ಲಿ ಕೋರ್ಟ್ ಒಬ್ಜೆಕ್ಷನ್ ಮಾಡಿಸಿ ಬೊಕ್ಕ ಎಂಕಲ್ ಅಲ್ಪ ಫೋಟೋ ದೆಪ್ಪ ಪೂರ ತುಲಿ ಮುಲ್ಪ ಕಾರ್ಯಕರ್ತರು ಜವಾಬ್ದಾರಿ ಕೊರ್ನಗೊಳ್ಳಿರು. ಬಾಲಕೃಷ್ಣಗೆ ಸ್ಕೇಲ್ ದ ಜವಾಬ್ದಾರಿ ಕೊರ್ತುಂಡು. ಸ್ಕೇಲ್ ದ ಬಗ್ಗೆ ಒವೇ ಒಂದು ಚರ್ಚಾ ಒಂದ್ ಲೆಕ್ಕ ಬಾಲಕೃಷ್ಣ ತಗೋಡು. ಬಾಲಕೃಷ್ಣನೇ ಸ್ಕೇಲ್ ದ ಜವಾಬ್ದಾರಿ. ಶೇಖರ್ ಬಾಲಕೃಷ್ಣ ಸ್ಟೇಜ್ ಜನ ಸ್ಕೇಲ್ ಸ್ಕೇಲ್ ಮುಲ್ಪ ಚೂರು ವೈಬ್ರೇಟ್ ಹಾಕೊಂಡು ಒಂಜ ತಿರ್ತದಿಲ್ಲ ತಿರ್ತಬಾರ್ದು ಫೋಟೋ ಬಿತ್ತದೆ ಪುಲೆ ಓಪನ್ ಸ್ಕೇಲ್. ಅಡ್ಡ ಉಂಟು ಅಲ್ಪ ನಮ್ಮ ಅಡ್ಡ ಉಂಟು ಆಗ್ಲಿ ತೋಚ್ ಸ್ವಲ್ಪ. ಕಾರ್ಯಕರ್ತರು ಪೂರ ತಿರ್ತು ಬೋಲೇನ ದಾಯನಿಗಳು ಮಾತಾಡದ ಸ್ಕೇಲ್ ಮುಲ್ಪ ಬಾಲಕೃಷ್ಣ ఆయన ಒಟ್ಟಿಗೆ 2 ಜನ ಬೋಡು ಬಾಲಕೃಷ್ಣ ತೆತ್ತೋನು ಎಂಕ್ಲಿ ಸ್ವಲ್ಪ. ಹಲೋ ಫ್ರೆಂಡ್ಸ್ ಬೊಕ್ಕ ಸ್ವಾಮಿ ಕೊರಗಜ್ಜ ಸ್ಕೇಲ್ ಬರಡು ತಕ್ಷಣ ಕೋಟ ಬೋಡು. ನಮ್ಮೊಟ್ಟಿಗೆ ಫಾರೆಸ್ಟ್ ಆಫೀಸರ್ ಅಂಜನ ಚಿದಾನಂದ್ ಬನ್ನಾರಿ ನಮ್ಮೊಟ್ಟಿಗೆ ಸೇರೊಂದಿಲ್ಲ ಮೇರೆಗೆ ತುಂಬ ಸ್ವಾಗತ ನಿರ್ವಹಿಸುವೆ. ಅಂಚನೆ ರಾಜೇಶ್ ಬೇರಿಕೆ ನಮ್ಮೊಟ್ಟಿಗೆ ಯಾರನ್ನ ಸ್ವಾಗತ ಬಯಸುವುದಿಲ್ಲ. ಸತೀಶ್ ಶಾಟಿಕು ಅಂಚನೆ ಫಸ್ಟ್ ಹಲೋ ಫ್ರೆಂಡ್ಸ್ ಸ್ಕೇಲ್ ಬರ್ತೇನೆ. ಕೊರಗಜ್ಜ ಸ್ವಾಮಿ ಕೊರಗಜ್ಜ ನಿಗ್ಲಿಕ್ಕೆ 30 ಸೆಕೆಂಡ್ ಉಂಡು. 30 ಸೆಕೆಂಡ್ ಕೊರ್ಪ ರೆಡಿ ಆದಿತ್ತನ ಬಲ್ಲಿ. ಇದು ನೆಕ್ಸ್ಟ್ ಟೈಮ್ ಮುಪ್ಪ ಸ್ವಾಮಿ ಕೊರಗಜ್ಜಕ್ಕೆ 30 ಸೆಕೆಂಡ್ ಅವಕಾಶ. ಹೊರಂಬ ಮಾತ್ರ ಸ್ವಾಮಿ ಕೊರಗಜ್ಜ ಹಲೋ ಸ್ವಾಮಿ ಕೊರಗಜ್ಜ ವಿಶ್ವನಾಥ್ ಸ್ವಾಮಿ ಕೊರಗಜ್ಜ ಸುಳ್ಳಿ ಆಗ್ತದೆ. ಸ್ವಾಮಿ ಕೊರಗಜ್ಜ ಸುಳ್ಯ 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 ಸ್ವಾಮಿ ಕೊರಗಜ್ಜ ಸುಳ್ಯ 1 ನಿಮಿಷದ ಅವಕಾಶ ಕೊರ್ಪ ಬೇಗ ಬಲ್ಲಿ ಅನ್ನ ವರ್ಮ ಮಾತ್ರ ನಿಗ್ಲು ಮಾತಾಡಲ್ಲ ಬೋರ್ ಚೊಂಡೆ ಈ ಕಡೆಗೆ. ಒಂಜಿ ತಂಡಡು 9 ಜನಕ್ಕೆ ಮಾತ್ರ ಸೀಲ್ ಮಾಡ್ರೆ ಅವಕಾಶ. ವರ್ಮ ಸೀಲ್ ಅಂಡ್ ಸೀಲ್ ತುಲ್ಲೆ ಅಲ್ಪ. ನಮ್ಮದು 9 ಜನಕ್ಕೆ ಮಾತ್ರ ಸೀಲ್ ಇಲ್ಲಿ. ಸ್ವಾಮಿ ಕೊರೆ ಸುಲ್ಯ ಬಲೆ ಬಲೆ ಅನ್ನ ನಿಗಲ್ ನನ್ನ ಕೋಟು ಚಪ್ಪಲೆ ಸೀದಾವ ಬಾಲಕೃಷ್ಣ ಈರೆಗೆ ಮುಲ್ಪ ಏರು ಪುರ ಬೋರ್ಡು ಆಗ್ಲೇ ಉಂತ ಪೂರ ತೀರ್ಥ ಕಟ್ಬಿಡ್ಲಿ. ಈರೆ ಬೋರ್ಡ್ ಮಾತ್ರ ಏರೆ ಬೋರ್ಡು ಅನ್ನ ಅಶ್ವಿನ್
ಅದನ್ನ ನಮ್ಮ ತಿರ್ತು ಉಂಟು ಬೇಜಾರಂಪಚ್ಚಿ ಲೈಟ್ ಬುರ್ಚಿ ಬಲೆ ಅಡ್ಡಲ್ಲಕ್ಕಲೆ ಸೀದಾ ಕೋಟು ಬೋಲೆ ಸೀದಾ ಕೋಟು ಡ್ರೆಸ್ ಜರ್ಸಿ ಕೋಟು ಬೋಲೆ ಸ್ವಾಮಿ ಕೊರಗಜ ಸ್ವಾಮಿ ಕೊರಚ ಸುಲ್ಯ നിങ്ങൾ ഇരുക്കുണ്ട സുല്യ ಸ್ಕೇಲ್ ಪಲ್ ಶೂ ತೆಪ್ಪಲೇನ ಇರ ಶೂ ಸ್ಕೇಲ್ ಆಪುಂಡ ಶೂ ಪಾರ್ದು ಸ್ಕೇಲ್ ಬಂತ ಬುಕ್ಕ ಒಂದೇ ಚಾನ್ಸ್ ಇಪ್ಪುನಿ ಶೂ ಪಾರ್ದು ಇತ್ತೇನಂದ್ರೆ ಜೂಕ ಹಾ ಸೆಕೆಂಡ್ ಮ್ಯಾಚ್ ಶ್ರೀ ಕ್ಷೇತ್ರ ಮಾಡತ್ತಾರು ಕೊರತೆಗಟ್ಟೆ ವಿಷ್ಣುಮೂರ್ತಿ ಫ್ರೆಂಡ್ಸ್ ಕಲಿಂಜ ಅಲ್ಪ ರಂಜನ್ ಬುಡ್ಪ ಸ್ಕೇಲ್ ಬುಡ್ನ ಒರಿಯರೇನು ಬುಡ್ಲಿ ನೀವು ಮಾತಾಡದೆ ಒಟ್ಟಿಗೆ ಬಿಡ್ಪಾರ ಒರ್ಮ ಜನ ಒಟ್ಟಿಗೆ ಮಿತ್ತು ಬಿಡ್ಪುಣ್ಣ ಅನ್ನ ಉದಯರೆ ಒರಿ ಇಪ್ಪಡು ಒರಿಯನ್ ಮಿತ್ತು ಬಿಡ್ಲಿ ಅಲ್ಪ ಸ್ಕೇಲ್ ಜಪ್ನ ಬುಡ್ ನಾನು ಅಲ್ಲ ವಿಶ್ವನಾಥ್ ಸ್ಕೇಲ್ ಅಲ್ಪ ನಮ್ಮ ಏತ್ ಲಿಮಿಟೆಡ್ ಕಾರ್ಯಕರ್ತರು ಬಿಡ ಅದು ಮಾತ್ರ ಇಪ್ಪಡು ಪಂಡ ಗೊಂದಲ ಸೃಷ್ಟಿ ಅಪ್ಪ ಸೆಕೆಂಡ್ ಮ್ಯಾಚ್ ಶ್ರೀ ಕ್ಷೇತ್ರ ಮಾಡತ್ತಾರು ಕೊರತೆಗಟ್ಟೆ ಮತ್ಕ ವಿಷ್ಣುಮೂರ್ತಿ ಫ್ರೆಂಡ್ಸ್ ಕಲಿಂಜ ದದೀತ್ ಬಲಿ ಕಲಿಂಜ ಎ ವಿಷ್ಣುಮೂರ್ತಿ ಫ್ರೆಂಡ್ಸ್ ಕಲಿಂಜ ಫೆರ್ನೆ ಎ ರಡ್ಡದ ಮುಗ್ಲ ಸ್ಕೇಲ್ ಅಂಡ್ ಅಣ್ಣ ಸ್ವಾಮಿ ಕೊರಗಜ್ಜ ಬೊಕ ಹಲೋ ಫ್ರೆಂಡ್ಸ್ ನೀವು ತಕ್ಷಣ ಕೋಟು ಜಪ್ಪಡು ರಡ್ಡು ಟೀಮ್ ದಲ್ಲ ಸ್ಕೇಲ್ ಅಂಡ್ ಫಸ್ಟ್ ಮ್ಯಾಚ್ ಗೆ ರಡ್ಡು ತಂಡಲ ತಯಾರಿ ಅಂಡ್ ರಡ್ಡ ಮ್ಯಾಚ್ ಗೆ ಶ್ರೀ ಕ್ಷೇತ್ರ ಮಾಡತ್ತಾರು ಕೊರತೆಗಟ್ಟೆ ಬೊಕ ವಿಷ್ಣುಮೂರ್ತಿ ಫ್ರೆಂಡ್ಸ್ ಕಲಿಂಜ ಫೆರ್ನೆ ರಡ್ಡು ಜನಕಲ 1 ನಿಮಿಷದ ಅವಕಾಶ ಇಪ್ಪುನಿ ಬಲೆ ಸ್ವಲ್ಪ ಕೇನೋಲ್ಲೆನ ಸೆಕೆಂಡ್ ಮ್ಯಾಚ್ ಬಲೆ ಸ್ಕೇಲ್ ಬಲೆ ದದೀತ್ ಸ್ಕೇಲ್ ಬಲೆ ಫಸ್ಟ್ ಮ್ಯಾಚ್ ಮುಗಿನಾಗ ನಿಗಳು ಸ್ಕೇಲ್ ಮಲ್ತದ ಕೋಟ ತಲ್ಪ ಇಜ್ಜಿಂದ ನಿಗಳು ರೆಡ್ ಟೀಮ್ ಅಲ್ಲ ಬಿದೆ ಮಾಡುವ ಸರ್ ಒಂದು ನಿಮಿಷ ನೋಡಿ ಶ್ರೀರಾಮ್ ಫ್ರೆಂಡ್ಸ್ ರಿಜಿಸ್ಟರ್ಡ್ ಪಟ್ನವರು ರಾಷ್ಟ್ರದಲ್ಲಿ 55 kg ವಿಭಾಗದ ಕಬಡ್ಡಿ ಪಂದ್ಯದ ಪ್ರಥಮ ತಂಡವನ್ನು ಸ್ವಾಗತಿಸಿಕೊಳ್ತಾ ಇದ್ದೇವೆ. ಸ್ವಾಮಿ ಕೊರಗಜ್ಜ ಸುಳ್ಯ ವಿರುದ್ಧವಾಗಿ ಹಲೋ ಫ್ರೆಂಡ್ಸ್ ರಾಮನಗರ ಎರಡೂ ತಂಡದವರು ಕೂಡ ಪ್ರವೇಶೋದ್ವಾರದ ಬಳಿ ಸಿದ್ಧರಾಗಬೇಕು. ಸ್ವಾಮಿ ಕೊರಗಜ್ಜ ಸುಳ್ಯ ವಿರುದ್ಧವಾಗಿ ಹಲೋ ಫ್ರೆಂಡ್ಸ್ ರಾಮನಗರ ನೋಡಿ ಹಲೋ ಫ್ರೆಂಡ್ಸ್ ರಾಮನಗರ ವಿರುದ್ಧವಾಗಿ ಸ್ವಾಮಿ ಕೊರಗಜ್ಜ ಸುಳ್ಯ ಎರಡೂ ತಂಡದವರು ಕೂಡ ಪ್ರವೇಶೋದ್ವಾರದ ಬಳಿ ಬನ್ನಿ. ಎಲ್ಲಿದ್ದೀರಾ? ಹಲೋ ಫ್ರೆಂಡ್ಸ್ ರಾಮನಗರ ಎಲ್ಲಿದ್ದೀರಾ? ತಮ್ಮ ಇರುವಿಕೆ ನಮಗೆ ಗೊತ್ತಿಪಡಿಸಿ. ಹಲೋ ಫ್ರೆಂಡ್ಸ್ ರಾಮನಗರ ಯಾರಣ್ಣ? ಶ್ರೀ ಕ್ಷೇತ್ರ ಮಾಡತ್ತಾರ ಕೊರತಿಗಟ್ಟೆ ಇಜ್ಜ ಟೀಮ್ ಇಜ್ಜ ಇತ್ತು ನನ್ನ ಬಲಿ ಶ್ರೀ ವಿಷ್ಣುಮೂರ್ತಿ ಫ್ರೆಂಡ್ಸ್ ಕಲೆಂಜ ಪೆರ್ನೆ ಟೀಮ್ ಇಜ್ಜಿನ ಬಲ್ಲೆನ್ನ ಉಂಡತ ಬಲೆ ಅಂಜನ ಸ್ಕೇಲ್ ಬಲೆ ನಿಗಲು ಇರು ಊರ್ದಾರ ದಿನ ಜಮಲ್ಪುರ ತಪ್ಪು ಬಲೆ ಸುಬಣ್ಣೆ ಸ್ವಾಮಿ ಕೊರಗಜ್ಜ ಸುಳ್ಯ ವಿರುದ್ಧ ಬಗ್ಗೆ ಹಲೋ ಫ್ರೆಂಡ್ಸ್ ರಾಮನಗರ ಹೇಳಿದ್ದೀರಾ? ನಾ ಸ್ವಾಮಿ ಕೊರಗಜ್ಜ ಸುಳ್ಯ ಹೇಳಿದ್ದೀರಾ? ಸುಳ್ಯ ರಾಮನಗರ ಹೇಳಿದ್ದೀರಾ? ರಾಮನಗರ ಸುಬಣ್ಣೆ ಸ್ವಾಮಿ ಕೊರಗಜ್ಜ ಸುಳ್ಯ ವಿರುದ್ಧ ಬಗ್ಗೆ ಹಲೋ ಫ್ರೆಂಡ್ಸ್ ರಾಮನಗರ ಹೇಳಿದ್ದೀರಾ? ರಾಮನಗರ ಹೇಳಿದ್ದೀರಾ? ರಾಮನಗರ ಹಲೋ ಫ್ರೆಂಡ್ಸ್ ರಾಮನಗರ ಹೇಳಿದ್ದೀರಾ? ಹಾಗೆ ಸ್ವಾಮಿ ಕೊರಗಜ್ಜ ಸುಳ್ಯ ಬನ್ನಿ, ನಮಗೆ 1 ನಿಮಿಷದೊಳಗಡೆ ಪ್ರವೇಶದೊಳಗಡೆ ಬರಬೇಕು. ದಯವಿಟ್ಟು ಸ್ಕೇಲ್ ಮಾಡಿ ತಂಡಕ್ಕೆ ಜರ್ಸಿ ಹಾಕಿ 1 ನಿಮಿಷ ಅವಕಾಶ ಹಿಡಿದು ಈಗಾಗಲೇ 3 ನಿಮಿಷ ಆಯ್ತು. ದಯವಿಟ್ಟು ಅನ್ನ ಶ್ರೀ ಕ್ಷೇತ್ರ ಮಾಡತ್ತಾರ ಕೊರತೆಗಟ್ಟೆ ಇಜ್ಜಾರ 1 ನಿಮಿಷ ಅದು 10 ಜನ ಬಿಡ್ಪನಿಲ್ಲ ಟೀಮನು ಸುಬನೆ ಸ್ವಾಮಿ ಕೊರಗಜ್ಜ ಸುಳ್ಯ ವಿರುದ್ಧವಾಗಿ ಹಲೋ ಫ್ರೆಂಡ್ಸ್ ರಾಮನಗರ ಇವನೇ ಇಲ್ಲದಿದ್ದರೆ ತಮ್ಮ ಎರಡೂ ತಂಡಗಳಿಗೆ ಕೂಡ ಕೌಂಟ್ ಅನ್ನು ಸ್ಟಾರ್ಟ್ ಮಾಡ್ತೇವೆ. ಗಮನದಲ್ಲಿ ಇಟ್ಕೊಳ್ಳಿ.
30 ಸೆಕೆಂಡಿನ ಕಾಲಾವಕಾಶವನ್ನ ಕೊಡ್ತಾ ಇದ್ದಾವೆ. 30 ಸೆಕೆಂಡಿನೊಳಗಡೆ ಬರದಿದ್ದರ ಎರಡೂ ತಂಡ ಕೂಡ ಕೌಂಟ್ ಅನ್ನ ಸ್ಟಾರ್ಟ್ ಮಾಡ್ತವೆ. ಮತ್ತೆ ಎರಡೂ ತಂಡವನ್ನು ಕೂಡ ಈ ಪಂದ್ಯಾಟದಿಂದ ಕೈ ಬಿಡಲಾಗುತ್ತವೆ, ಗಮನದಲ್ಲಿ ಇಟ್ಕೊಳ್ಳಿ. ಹಾಗೆ ಮುಂದಿನ ಪಂದ್ಯಕೂಟ ಶ್ರೀ ಕ್ಷೇತ್ರ ಮಾಡುತ್ತಾರೋ ಕೊರತಿಕಟ್ಟೆ ವಿರುದ್ಧವಾಗಿ ವಿಷ್ಣು ಮೂರ್ತಿ ಫ್ರೆಂಡ್ಸ್ ಕಳಿಂಜ ಈ ಎರಡು ತಂಡಗಳು ಕೂಡ ತಮ್ಮ ಅಪೂರ್ಣ ಸಿದ್ಧತೆಯನ್ನ ಮುಗಿಸಿಕೊಂಡು ಪ್ರವೇಶ ದ್ವಾರದ ಬಳಿ ಬರಬೇಕು. ಬನ್ನಿ. ಹಲೋ ಫ್ರೆಂಡ್ಸ್, ರಾಮನಗರ ವಿರುದ್ಧವಾಗಿ ಸ್ವಾಮಿ ಕೊರಗಜ್ಜ ಸುಳ್ಯ. ನಾರಾಯಣ್ ಬಾಂಬ್ ಪಟಾಕಿ. ನಾರಾಯಣ ಒಂದು ಪಟಾಕಿ ಹೋಗ್ಬೇಕಲ್ಲಿ ಪ್ರಾರಂಭದ ನೋಡಿ. ಪ್ರಕಾಶ್ ಮುಂಡಾಜಿ ಅವರೆಲ್ಲಿದ್ದೀರಾ? ದಯವಿಟ್ಟು ತಾವೊಮ್ಮೆ ಅಂಕಣದ ಒಳಭಾಗಕ್ಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಪ್ರಕಾಶ್ ಮುಂಡಾಜ, ನಾರಾಯಣ ಮುಂಡಾಜೆ ದಯವಿಟ್ಟು ಒಮ್ಮೆ ಸುಡುಮದ್ದಿನ ಹತ್ರ ಹೋಗ್ಬೇಕು. ನಾರಾಯಣ ಮುಂಡಾಜೆ ಪ್ರಥಮ ಪಂದ್ಯಾಟ ಪ್ರಾರಂಭ ಆಗ್ತಿದೆ. ನೋಡಿ. ಹಲೋ ಫ್ರೆಂಡ್ಸ್, ರಾಮನಗರ ಎಲ್ಲಿದ್ದೀರಾ? ರಾಮನಗರ ಸುಳ್ಯ, ರಾಮನಗರ ವಿರುದ್ಧವಾಗಿ ಸುಳ್ಯ ರಾಮನಗರ ಸ್ವಾಮಿ ಕೊರಗಜ್ಜ ಸುಳ್ಯ ವಿರುದ್ಧವಾಗಿ ಹಲೋ ಫ್ರೆಂಡ್ಸ್ ರಾಮನಗರ. ನಾವು ಬೋಲರ ಶ್ರೀ ಕ್ಷೇತ್ರ ಮಾಡುತ್ತವರು ಕೊರತಕಟ್ಟೆ ವಿಷ್ಣುಮೂರ್ತಿ ಫ್ರೆಂಡ್ಸ್ ಕಳೆಂಜ ಪೆರ್ನೆ. ಎರಡು ತಂಡಗಳು ಈ ಕೂಡಲೇ ದೇಹ ತೂಕಕ್ಕೆ ಬರ್ಬೇಕಿಲ್ಲಿ. ನೋಡಿ. ಸುಳ್ಯ ಶ್ರೀರಾಮ್ ಫ್ರೆಂಡ್ಸ್ ರಿಜಿಸ್ಟರ್ಡ್ ಪಟ್ನೂರು ಇದರ ಆಶ್ರಯದಲ್ಲಿ 55 ಕೆಜಿ ವಿಭಾಗದ ಈ ಕಬಡ್ಡಿ ಪಂದ್ಯಾಟಕ್ಕೆ ತಂಡವನ್ನು ಸ್ವಾಗತಿಸಿಕೊಳ್ತಾ ಇದ್ದಾನೆ. ವೀಕ್ಷಕರ ಜೋರಾದ ಕೈ ಚಪ್ಪಾಳೆಯ ಮೂಲಕ ತಂಡವನ್ನು ಸ್ವಾಗತಿಸಿಕೊಳ್ತಾ ಇದ್ದಾನೆ ಈ ಟೀಮ್ ಸ್ವಾಮಿ ಕೊರಗಜ್ಜ ಸುಳ್ಯ. ಹಲೋ ಫ್ರೆಂಡ್ಸ್, ರಾಮನಗರ ಎದುರಾಳಿ ತಂಡ ಸ್ವಾಮಿ ಕೊರಗಜ್ಜ ಸುಳ್ಯ ತಂಡಕ್ಕೆ ಟಕ್ಕರ್ ನೀಡುವಂತಹ ಎದುರಾಳಿ ತಂಡ ಬರ್ತಾ ಇದೆ. ವೀಕ್ಷಕರ ಜೋರಾದ ಕೈ ಚಪ್ಪಾಳೆಯ ಮೂಲಕ ತಂಡವನ್ನು ಸ್ವಾಗತಿಸಿಕೊಳ್ತಾ ಇದ್ದಾವೆ. ಟೀಮ್ ಹಲೋ ಫ್ರೆಂಡ್ಸ್ ರಾಮನಗರ. ನೋಡಿ, ಮುಂದಿನ ಪಂದ್ಯ ಕೂಡ ತಾವುಗಳು ಕೂಡ ಪೂರ್ಣ ಸಿದ್ಧತೆಯನ್ನು ಮುಗಿಸಿಕೊಂಡು ಪ್ರವೇಶ ದ್ವಾರದ ಬಳಿ ಬರಬೇಕು. ತೀರ್ಥ ಪ್ರಸಾದ್ ಮುಂಡಾಜೆ ದೇಹ ತೂಕದ ಹತ್ರ ಬರಬೇಕು. ವೇದಿಕೆ ಹತ್ರ ತೀರ್ಥ ಪ್ರಸಾದ್. ದೇಹ ತೂಕಕ್ಕಾಗಿ ಎರಡನೇ ತಂಡವಾಗಿ ಶ್ರೀ ಕ್ಷೇತ್ರ ಮಾಡುತ್ತಾರೋ ಕೊರತೆಕಟ್ಟೆ ಬನ್ನಿ. ವಿಷ್ಣುಮೂರ್ತಿ ಫ್ರೆಂಡ್ಸ್ ಕಳಂಜ ಪೆರ್ನೆ, ತಮಗಿದು ಕೊನೆಯ 1 ನಿಮಿಷ ಕಾಲಾವಕಾಶ. ಹಲೋ ಲೋಕೇಶ್ ಭಟ್ನವರು ಒಮ್ಮೆಲಿ ಬರ್ರಿ. ತೀರ್ಥ ಪ್ರಸಾದ್ ಮುಂಡಾಜೆ, ತೀರ್ಥ ಪ್ರಸಾದ್ ಕೊರತೆಕಟ್ಟೆ ತಂಡ ಇಲ್ಲಿ ರಿಸಿಪ್ಟ್ಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ತೀರ್ಥ ಪ್ರಸಾದ್ ನೋಡಿ. ಮುಂದಿನ ಪಂದ್ಯಕ್ಕೆ ಕರೆನರ್ಪಣೆ ಮಾಡಿದ ಶ್ರೀ ಕ್ಷೇತ್ರ ಮಾಡುತ್ತಾರು ಕೊರತೆಕಟ್ಟೆ ವಿರುದ್ಧವಾಗಿ ವಿಷ್ಣುಮೂರ್ತಿ ಫ್ರೆಂಡ್ಸ್ ಕಳಿಂಜ. ತಾವುಗಳು ಕೂಡ ತಮ್ಮ ಪೂರ್ಣ ಸಿದ್ಧತೆಯನ್ನು ಮುಗಿಸಿಕೊಂಡು ಪ್ರವೇಶ ದ್ವಾರದ ಬಳಿ ಸಿದ್ಧರಾಗಬೇಕು. ಗಮನದಲ್ಲಿಟ್ಟುಕೊಳ್ಳಿ. ತಮಗೆ ಅಂತಿಮ ಕರೆನರ್ಪಣೆ ಮಾಡ್ತಾ ಇದ್ದ ಶ್ರೀ ಕ್ಷೇತ್ರ ಮಾಡುತ್ತಾರು ಕೊರತೆಕಟ್ಟೆ ವಿರುದ್ಧವಾಗಿ ವಿಷ್ಣು ಮೂರ್ತಿ ಫ್ರೆಂಡ್ಸ್ ಕಳಿಂಜ. ವಿಷ್ಣುಮೂರ್ತಿ ಫ್ರೆಂಡ್ಸ್ ಕಳಂಜ ಪೆರ್ನೆ. ಎ ಬಿ ಇದ್ದಲ್ಲಿ ಇಲ್ಲಿ ಎ
ಎಲ್ಲ ಕ್ರೀಡಾಭಿಮಾನಿಗಳ ಕ್ರೀಡಾ ರಸಿಕರ ಕ್ರೀಡಾ ಪೋಷಕರ ತಮ್ಮನ್ನೆಲ್ಲರನ್ನ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಪ್ರಾರಂಭದ ಹಂತ ಇನ್ನು 1 ನಿಮಿಷ, ಇದುವೇ ಸೂಪರ್ ಮಿನಿಟ್. ಕ್ರೀಡಾಪಟುಗಳ ಎಲ್ಲ ಕಬಡ್ಡಿ ಕ್ರೀಡಾಭಿಮಾನಿಗಳ ಒಂದು ಸೂಚನೆ ಬಂದಿದೆ ಸಂಘಟಕರಿಂದ. 5 to 5 5+5 ನಿಮಿಷಗಳ ಪಂದ್ಯಾಟಗಳು ಮಾತ್ರ. ತದನಂತರ ಸೂಪರ್ ಟ್ಯಾಕಲ್ ಮಾತ್ರ ಇರುತ್ತವೆ. ಯಾವುದೇ ಥರ್ಡ್ ರೈಡ್ ಇರುವುದಿಲ್ಲ, ಗಮನದಲ್ಲಿಟ್ಟುಕೊಳ್ಳಿ. ಮತ್ತೆ ತಂಡದ ಓರ್ವ ಕೋಚ್ಗೆ ಮಾತ್ರ ಒಳಭಾಗಕ್ಕೆ ಬರಲು ಅವಕಾಶ ಬಿಡ್ತವೆ. ಸಂಘಟಕರಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕು. ಟೀಮ್ ಕೋಚ್ ಓರಿಯಾಗ ಮಾತ್ರ ಉಲಾಯ್ ಬಿಡ್ಲ, ಬೇರೆಲ್ಲ ಬಿಡೋರ್ಚೆ ಬೊಕ್ಕ ಚರ್ಚೆ ಬತ್ತಂಡ ನಿಕ್ಲ ಮಿತ್ ಜವಾಬ್ದಾರಿ ಬೂರುಂಡು. ಎಸ್ ಅಣ್ಣ ತಂಬಿ ಅರ್ಥ ಆಯ್ ಎಸ್ ಶ್ರೀರಾಮ ಫ್ರೆಂಡ್ಸ್ ರಿಜಿಸ್ಟರ್ಡ್ ಪಟ್ನೂರು ಪುತ್ತೂರು ತಾಲೂಕಿನ 55 kg ವಿಭಾಗದ ಕಬಡ್ಡಿ ಪಂದ್ಯಾಟ ಇಂದು ಸಾಗಿ ಬಂದರೆ ನಾಳೆಯ ದಿವಸ ಮುಕ್ತ ವಿಭಾಗದ ಪುರುಷರ ಕಬಡ್ಡಿ ಪಂದ್ಯಾಟಗಳು ಸಾಗಿ ಬೆಳಕಿದೆ. ಉಪ್ಪಿನಂಗಡಿಯ ಸಮೀಪದ ನೇಜಿಕೌರಿನಲ್ಲಿ ಮುಕ್ತ ವಿಭಾಗದ ಕಬಡ್ಡಿ ಪಂದ್ಯಾಟ ಇಂದು ನಡೆಯುತ್ತಾ ಇವೆ. ನೋಡಿ ಸಂಘಟಕರ ಲೈನ್ ಅಂಪೇರ್ ಇಲ್ಲರತ್ತಲ್ಲ, ಲೈನ್ ಅಂಪೇರ್ ಸಂಘಟಕರ ಯಾರು? ಎಸ್ ಈ ಕಡೆ. ಓಕೆ 55 kg. ಎಸ್ ನೋಡಿ ಸೂಪರ್ ಟ್ಯಾಕಲ್ ಇದೆ. ಥರ್ಡ್ ರೈಡ್ ಯಾವುದೇ ಕಾರಣಕ್ಕೂ ಇರುವುದಿಲ್ಲ, ಗಮನದಲ್ಲಿಟ್ಟುಕೊಳ್ಳಿ. ಪ್ರೊ ಕಬಡ್ಡಿಯ ನಿಯಮಾವಳಿಗಳು ಕೆಲವು ಮಾತ್ರ ಅನ್ವಯ ಆಗಿರ್ತವೆ, ಎಲ್ಲ ನಿಯಮಗಳು ಕೂಡ ಇರುವುದಿಲ್ಲ, ಗಮನದಲ್ಲಿ ಇಟ್ಟುಕೊಳ್ಬೇಕು ಕ್ರೀಡಾಪಟುಗಳ. ಲೋಕೇಶ್ ಮುಂಡಾಜೆ ವೇದಿಕೆ ಹತ್ರ ಬರಬೇಕು. ಲೋಕೇಶ್ ಮುಂಡಾಜೆ ನೋಡಿ ಎಲ್ಲ ಆಟಗಾರರು ಕೂಡ ಇನ್ಶರ್ಟ್ ಮಾಡಿ, ಕ್ರೀಡಾಪಟುಗಳು ಇನ್ಶರ್ಟ್ ಮಾಡ್ಬೇಕು. ಜರ್ಸಿ ಇನ್ಶರ್ಟ್ ಮಾಡಿ, ತೀರ್ಪುಗಾರಿಗೆ ಸುಲಭವಾಗಲು ಇನ್ಶರ್ಟ್ ಮಾಡ್ಬೇಕು ಕ್ರೀಡಾಪಟುಗಳು. ಲೋಕೇಶ್ ಮುಂಡಾಜೆ ಇನ್ಶರ್ಟ್ ಮಾಡಿ. ಎಸ್ ಇನ್ಶರ್ಟ್ ಮಾಡಬೇಕು. ಹದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರರು ಕೇರಳದ ಅಮೆಚೂರಿನ ಕಬಡ್ಡಿಯ ತೀರ್ಪುಗಾರರ 4 ಮಂದಿ ಕಬಡ್ಡಿಯ ತೀರ್ಪುಗಾರರೊಟ್ಟಿಗೆ ನಮ್ಮ ಊರಿನ ತೀರ್ಪುಗಾರರು ಕೂಡ ಇದ್ದಾರೆ. ಲಕ್ಷ್ಮಣ ಪಟ್ನೂರ್. ಎಸ್ 3, 2, 1 ಗೋಲ್! ಕಬಡ್ಡಿ ಪ್ರಾರಂಭವಾಗಿದೆ. ಪ್ರಸ್ತುತ ಹಿದಳಿಯಲ್ಲ ಜೆರ್ಸಿ ನಂಬರ್ 18 ಪ್ರಸ್ತುತದಲ್ಲಿ ಕಂಡು ಬರ್ತಾ ಇದ್ದಾರೆ. ಒಂದು ಕಡೆ ಸ್ವಾಮಿ ಕುರುಗುಜ್ಜ ಸುಳ್ಯ ವಿರುದ್ಧವಾಗಿ ಹಲೋ ಫ್ರೆಂಡ್ಸ್ ರಾಮನಗರ ಪಂದ್ಯಾಟಗಳು ಸಾಗಿ ಬರ್ತಾ ಇವೆ. ನೋಡಿ ಮುಂದಿನ ಪಂದ್ಯಾಟ ಕಾರ್ಯಾರಂಭ ಮಾಡಿದ್ವಿ. ಶ್ರೀ ಕ್ಷೇತ್ರ ಮಡತಾರು ಕೊರತಿಕಟ್ಟ ವಿರುದ್ಧವಾಗಿ ವಿಷ್ಣುಮೂರ್ತಿ ಫ್ರೆಂಡ್ಸ್ ಕಳೆಂಜ ಎ. ಈ ಎರಡೂ ತಂಡದವರು ಕೂಡ ತಮ್ಮ ಪೂರ್ಣ ಸಿದ್ಧತೆಯನ್ನು ಮುಗಿಸಿಕೊಂಡು ಪ್ರವೇಶ ದ್ವಾರದ ಬಳಿ ಬನ್ನಿ. ರೆಫ್ರಿ ಗಣೇಶ್ ಸರ್, ನಿಮ್ಮನ್ನ ನಾವಿಲ್ಲಿ ವೇದಿಕೆ ಹತ್ರ ಕಾಯ್ತಾ ಇದ್ದೇವೆ. ನೋಡಿ ಮುಂದಿನ ಪಂದ್ಯಾಟ ಕಾರ್ಯಾರಂಭ ಮಾಡಿದ್ದೇವೆ. ಅಂತಿಮ ಕಾರ್ಯಾರಂಭ ಮಾಡ್ತಾ ಇದ್ದೇವೆ. ಶ್ರೀ ಕ್ಷೇತ್ರ ಮಾಡತಾರು ಕೊರತಿಕಟ್ಟ ವಿರುದ್ಧವಾಗಿ ವಿಷ್ಣುಮೂರ್ತಿ ಫ್ರೆಂಡ್ಸ್ ಕಳಿಂಜ ಎ. ದಿನೇಶ್ ಪ್ರಸ್ತುತ ದಾಳಿಯಲ್ಲಿ ದಿನೋ
ನೇರ ಪ್ರಸಾರ ಸುದ್ದಿ ಚಾನೆಲ್ನಲ್ಲಿ ಬಿಡುಗಡೆಯಾಗಿದೆ. ದೂರದಿಂದ ವೀಕ್ಷಣೆ ಮಾಡುವವರ ಸುದ್ದಿ ಚಾನೆಲ್ನಲ್ಲೇ ವೀಕ್ಷಣೆಯನ್ನು ಮಾಡಬಹುದು. ಒಂದು ಕಡೆ ಸುಳ್ಯ, ಇನ್ನೊಂದು ಕಡೆ ರಾಮನಗರ. ರೆಡಿ ಇದ್ದಂತ ಎಲ್ಲ ತಂಡಗಳು ದೇಹ ತೂಕಕ್ಕೆ ಇಲ್ಲಿ ಬರಬೇಕು. ತಂಡದ 9 ಮಂದಿಗೆ ಮಾತ್ರ ದೇಹ ತೂಕಕ್ಕೆ ಅವಕಾಶ. ತಂಡಗಳು ರೆಡಿ ಇದ್ದಲ್ಲಿ ಇಲ್ಲಿ ವೇದಿಕೆ ಹತ್ರ ದೇಹ ತೂಕಕ್ಕೆ ಬರಬೇಕು. 55.5 kg 1 ಗ್ರಾಮ್ ಜಾಸ್ತಿ ಇದ್ರೂ ನಾವಿಲ್ಲಿ ಸೀಲ್ ಹಾಕೋದಿಲ್ಲ. ಸ್ಕೇಲ್ ಮಾಡ್ಲಿಕ್ಕೆ ಇರುವವರೆಲ್ಲ ವೇದಿಕೆ ಹತ್ರ ಬರಬೇಕು ತಮ್ಮ ತಮ್ಮ ತಂಡದೊಂದಿಗೆ. 9 ಮಂದಿಗೆ ಮಾತ್ರ ದೇಹ ತೂಕ ಮಾಡಿಸ್ಕೊಳ್ಳಿಕ್ಕೆ ಇಲ್ಲಿಗೆ ಅವಕಾಶ. ಸೂಚನೆ ಬಂದಾಗಿದೆ. ತಮ್ಮ ತಂಡದ 9 ಆಟಗಾರರಿಗೆ ಮಾತ್ರ ದೇಹ ತೂಕವನ್ನು ಮಾಡಲು ಅವಕಾಶ ಇರುತ್ತವೆ. ಪಂದ್ಯಾಟದಲ್ಲಿ ಧೋಳಿಯಲ್ಲಿ ಕಂಡು ಬರ್ತಾ ಇವ ಸುಬನೂರು ಆಟಗಾರನ ಇದ್ದಾಳೆ. ಒಂದು ಕಡೆ ರಾಮನಗರ, ಇನ್ನೊಂದು ಕಡೆ ಸುಳ್ಯ. ಗೆದ್ದರ ಮುಂದಿನ ಹಂತಕ್ಕೆ ತೇರ್ಗಡೆ, ಸೋತರ ಈ ಮ್ಯಾಟ್ ಅಂಕಣದಲ್ಲಿ ಆಡಿದ ಅನುಭವ ಹೊಂದುತ್ತೀರಾ? ನೋಡಿ, ಕಬಡ್ಡಿಯ ಆಟಗಾರರ ಇಲ್ಲದ ಆ ತಂಡದ ಪ್ರಾಯೋಜಕರೇ ಒಂದು ಸೂಚನೆ. ತಮ್ಮ ತಂಡದ ಪ್ರವೇಶ ಶುಲ್ಕವನ್ನ ಫೋನ್ ಪೇ ಅಥವಾ ಗೂಗಲ್ ಪೇ ಮಾಡಿದವರು ರಶೀದಿಯನ್ನ ಪಡೆದುಕೊಳ್ಳಬೇಕಾಗಿ ಸಂಘಟಕರು ಕೇಳಿಕೊಳ್ತಾ ಇದ್ದಾರೆ. ತಮ್ಮ ರಶೀದಿಗಳು ಇಲ್ಲದಿದ್ದರೆ ತಮ್ಮ ತಂಡವನ್ನ ತಾವುಗಳು ಇಲ್ಲಿ ಒಳಭಾಗಕ್ಕೆ, ಅಂಕಣದ ಒಳಭಾಗಕ್ಕೆ ಆಟವಾಡಲು ಬಿಡುವುದಿಲ್ಲ. ಗಮನದಲ್ಲಿಟ್ಟುಕೊಳ್ಳಿ. ಪ್ರವೇಶ ದ್ವಾರದ ಬಳಿ ಬರುವಾಗ ತಮ್ಮ ಪ್ರವೇಶ ಶುಲ್ಕ ನೀಡಿದಂತಹ ರಶೀದಿಯನ್ನ ತೋರಿಸಿರ್ಬೇಕು. ಗಮನದಲ್ಲಿಟ್ಟುಕೊಳ್ಳಿ. ಎಲ್ಲ ಕಬಡ್ಡಿಯ ಆಟಗಾರರ 55 kg ಕಬಡ್ಡಿ ಪಂದ್ಯಾಟದ ಆಟಗಾರರಿಗೆ ಒಂದು ಸೂಚನೆ. 55 kg 500 ಗ್ರಾಮ್ಸ್ ತನಕ ಕೆಜಿಯಲ್ಲಿ ಬಿಡ್ತಾರೆ. ಮತ್ತೆ ಯಾವುದೇ ಹೆಚ್ಚುವರಿ ಇದ್ದರೆ ಕೂಡ ಕೆಜಿಗೆ ಅನ್ವಯಿಸುವುದಿಲ್ಲ. ಗಮನದಲ್ಲಿಟ್ಟುಕೊಳ್ಳೆ. ಓಹೋ, ಇಲ್ಲಿ 2 ಅಂಕದ ಸೇರ್ಪಡೆ, ಮಧ್ಯಂತರದ ವಿರಾಮದ ಸೂಚನೆ ಬಂದಾಗಿದೆ. ಅಂಕ ಬಟ್ಟೆ ಸುಳ್ಯ 2-0 ಪಂದ್ಯಾಟ ಸಾಗಿ ಬರ್ತಾ ಇವೆ. 2-0. ಹಲೋ, ಅಲ್ಲಿ ಲೈಟಿಂಗ್ಸ್ ನವರು ಅಡುಗೆ ಕೋಣೆ ಮತ್ತು ಸುದ್ದಿ ಲೈವ್ ಹತ್ರ ಕರೆಂಟ್ ಇಲ್ಲ. ಲೈಟಿಂಗ್ಸ್ ನವರಿಗೆ ಅಡುಗೆ ಹತ್ರ ಮತ್ತು ಸುದ್ದಿ ಮೀಡಿಯಾ ಲೈವ್ ಕೊಡ್ತಾ ಇದ್ದಾರೆ. ಅವರಿಗೆ ಅಲ್ಲಿ ಪವರ್ ಬರ್ತಾ ಇಲ್ಲ. ದಯವಿಟ್ಟು ತಕ್ಷಣ ಸರಿ ಮಾಡಬೇಕು. ನೋಡಿ, ಮಧ್ಯಂತರದ ವಿರಾಮದ ವೇಳೆ ಪ್ರಸ್ತುತ ದಾಳಿ ಕಂಡು ಬರ್ತಾ ಇವ ರಾಮನಗರದ ಆಟಗಾರ. ಅಂಕಗಳ ಒತ್ತಡಗಳ ಅರುವಾಗ 1 ಅಂಕದ ಸೇರ್ಪಡೆ ರಾಮನಗರಕ್ಕೆ. 1 ಪಾಯಿಂಟ್ ಲೀಡುವ ಸುಳ್ಯ. ದೇಹ ತೂಕಕ್ಕೆ ತಯಾರಿರುವಂತ ತಂಡಗಳು ಇಲ್ಲಿ ವೇದಿಕೆ ಹತ್ರ ಬಂತ ದೇಹ ತೂಕ ಮಾಡಿಸ್ಕೊಳ್ಬೇಕು. ಓಹೋ, ಇಲ್ಲಿ ಟ್ಯಾಕಲ್ ಆಗಿದೆ. ಪಂದ್ಯಾಟ 2-2ರಲ್ಲಿ ಸಮ ಬೆಳೆದ ಹೋರಾಟದಲ್ಲಿ 2-2ರಲ್ಲಿ ಪಂದ್ಯಾಟಗಳು ಸಾಗಿ ಬರ್ತಾ ಇವೆ. ಒಂದು ಕಡೆ ಸುಳ್ಯ ಇದ್ದಾರೆ, ಇನ್ನೊಂದು ಕಡೆ ರಾಮನಗರ. ನೋಡಿ, ಶ್ರೀ ಕ್ಷೇತ್ರ ಮಾಡುತ್ತಾರು ಕೊರತಿಕಟ್ಟೆಯಲ್ಲಿದ್ದೀರಾ? ಕೊರತಿಕಟ್ಟೆ ಶ್ರೀ ಕ್ಷೇತ್ರ ಮಾಡುತ್ತಾರು ಕೊರತಿಕಟ್ಟೆದ ಕ್ಲೋಲರನ ಕೊರತಿಕಟ್ಟೆ. ಇದರ ವಿರುದ್ಧವಾದ ತಂಡ ವಿಷ್ಣುಮೂರ್ತಿ ಫ್ರೆಂಡ್ಸ್ ಕಳೆಂಜ. ಎಲ್ಲಿದ್ದೀರಾ? ಪ್ರವೇಶ ದೊಡ್ಡ ಬನ್ನಿ. ಶ್ರೀ ಕ್ಷೇತ್ರ ಮಾಡುತ್ತಾರೆ ಕೊರತಿಕಟ್ಟೆ ವಿರುದ್ಧವಾಗಿ ವಿಷ್ಣುಮೂರ್ತಿ ಫ್ರೆಂಡ್ಸ್ ಕಳೆಂಜ. 2 ತಂಡದವರು ಕೂಡ ಪ್ರವೇಶ ದ್ವಾರದ ಬಳಿ ಬನ್ನಿ.
ಪಂದ್ಯಾಟ 2-2ರಲ್ಲಿ ಸೆಗೆ ಬರ್ತಾ ಇವೆ. ವಿಶ್ರಾಂತಿಯ ಕೋರಿಕೆ ಸುಳ್ಯ. ಒಂದು ಕಡೆ ತುರ್ತು ಸಭೆ, ಇನ್ನೊಂದು ಕಡೆ ಸಮಾಲೋಚನಾ ಸಭೆಗಳು ಇವೆ. ಅಂಕಪಟ್ಟಿ 2-2ರಲ್ಲಿ ಸೆಗೆ ಬರ್ತಾ ಇವೆ. 2 each point. ಸುಮಿತಾ ರಾಮನಗರದ ಪರದಾಳಿಯನ್ನು ಕಂಡು ಬರ್ತಾ ಇವೆ. ಜರ್ಸಿ ನಂಬರ್ 17 ಗೌತಮ್. ಇವರ ಡಿಫೆನ್ಸ್ ನಲ್ಲಿ ಓರ್ವನ ಪ್ರತಿರೋಧಕ ದಾಳಿ ಕಂಡು ಬರ್ತಾ ಇವೆ. ತೀರ್ಪುಗಾರರ ಬೆರಳಚ್ಚ. ಕೊನೆಯ 3 ನಿಮಿಷಗಳ ಪಂದ್ಯಾಟ ಮಾತ್ರ ಬಾಕಿ. ತಮ್ಮಿ ಲಾಸ್ಟ್ 3 ಮಿನಿಟ್. ನೋಡಿ ಮುಂದಿನ ಪಂದ್ಯ ಕೂಡ ಶ್ರೀ ಕ್ಷೇತ್ರ ಮಾಡುತ್ತಾರೆ ಕೊರತಿಕಟ್ಟ ವಿರುದ್ಧವಾಗಿ ವಿಷ್ಣುಮೂರ್ತಿ ಫ್ರೆಂಡ್ಸ್ ಕಳಿಂಜ. ಎಲ್ಲಿದ್ದೀರಾ ಪ್ರವೇಶ ತೋಟದೊಳಗಡೆ ತಮ್ಮ 2 ತಂಡದವರು ಕೂಡ ಇಲ್ಲದಿದ್ದರೆ ನಾವು ಕೌಂಟ್ ಡೌನ್ ಅನ್ನ ಸ್ಟಾರ್ಟ್ ಮಾಡ್ತೇವೆ. ತದನಂತರ ಕೌಂಟ್ ಡೌನ್ ಮುಗಿದ ಮೇಲೆ ಈ 2 ತಂಡವನ್ನು ಕೂಡ ಪಂದ್ಯಾಟದಿಂದ ಕೈ ಬಿಡ್ತೇವೆ, ಗಮನದಲ್ಲಿಟ್ಟುಕೊಳ್ಳಿ. ಸೊ ಪಂದ್ಯಾಟ 2-2ರಲ್ಲಿ ಸಾಗಿ ಬರ್ತಾ ಇವೆ. 2 each point. ನೋಡಿ ಲೈಟ್ಸ್ ಅಂಡ್ ಸೌಂಡ್ಸ್ ನವರ ಇಲ್ಲಿ ಸುದ್ದಿ ಚಾನೆಲ್ ಲೈವ್ ಹತ್ರ ಕರೆಂಟ್ ಇಲ್ಲ ಅಂತ ಒಮ್ಮೆ ಗಮನ ಹರಿಸಿ. ಎಸ್, ಅಂತಿಮ 2 ನಿಮಿಷಗಳ ಚಾಲ್ತಿ. ಲಾಸ್ಟ್ 2 ಮಿನಿಟ್ ಫುಲ್ ಫಾರ್ ಟೈಮ್ ಕಡೆ 2 ನಿಮಿಷಗಳು ಮಾತ್ರ ಬಾಕಿ. ಪ್ರಸ್ತುತ ದಾಳಿಯಲ್ಲೇ ಜೆರ್ಸಿ ನಂಬರ್ 19 ದಾಳಿ ಕಂಡು ಬರ್ತಾ ಇವ. ನಡೆ ಅಂಕಗಳ ಒತ್ತಡಗಳ 2 ತಂಡಗಳಿಗೆ ಬಿದ್ದರೆ ಇಲ್ಲಿ ಅಂಕಗಳು ಪಡೆಯಬೇಕೆನ್ನುವ ತವಕಗಳು. ವಿಷ್ಣುಮೂರ್ತಿ ಫ್ರೆಂಡ್ಸ್ ಕಳಂಜ ಪೇರ್ನೆ ಎ ತಂಡ ತಮ್ಮ ದೇಹ ತೂಕಕ್ಕಾಗಿ ಇಲ್ಲಿ ವೇದಿಕೆ ಹತ್ರ ಬರಬೇಕು. ನೋಡಿ ಪಂದ್ಯಾಟ ಸಮಬಲಗೊಂಡರೆ ಗೋಲ್ಡನ್ ರೈಡ್ ಮುಖೇನ ವಿಜಯಶಾಲಿಯಾಗಿ ಯಾರೆಂದು ಗುರುತಿಸ್ತೇವೆ. ಪಂದ್ಯಾಟ ಸಮಬಲಗೊಂಡರೆ ಬಂಗಾರದ ನಾಣ್ಯವನ್ನು ಹಾರಿಸಿ ಯಾರು ವಿಜಯಶಾಲಿ ಎಂದು ಗುರುತಿಸಲಾಗುತ್ತವೆ. ಆಹಾ, ಇಲ್ಲಿ ಓಹೋ ಇಲ್ಲಿ ಇದೇ ಆಗಿದೆ. ಎಸ್, ಅಂತಿಮ ನಿಮಿಷ ಸೂಪರ್ ಮಿನಿಟ್ ಪ್ರಾರಂಭವಾಗಿದೆ. ಗಣಿಯ ಸೆಕೆಂಡ್ಗಳ ಬಾಕಿ ಇರುವ ಸಂದರ್ಭಗಳ ಬಂದಿದೆ. 3-2 ಇನ್ ಫೇವರ್ ಆಫ್ ರಾಮನಗರ. 3-2 ನಡೆಯಲಿ ರಾಮನಗರ. ವಿಷ್ಣುಮೂರ್ತಿ ಫ್ರೆಂಡ್ಸ್ ಕಳಂಜ ಎ ಹಾಗೂ ಬಿ 2 ತಂಡಗಳು ದೇಹ ತೂಕಕ್ಕೆ ಬರಬೇಕು. 2ನೇ ಪಂದ್ಯಾಟಕ್ಕಾಗಿ ಶ್ರೀ ಕ್ಷೇತ್ರ ಮಾಡತ್ತವರು ಕೊರತೆಕಟ್ಟೆ ಹಾಗೂ ವಿಷ್ಣುಮೂರ್ತಿ ಫ್ರೆಂಡ್ಸ್ ಕಳಂಜ ಪೆರ್ನೆ ಬಿ. ಬೋನಸ್ ಪಾಯಿಂಟ್ ಸುಳ್ಯ, 1 ಪಾಯಿಂಟ್ ಇಸ್ ರಾಮನಗರ. ಅಂಕಪಟ್ಟಿ ಎಸ್ ಸೂಪರ್ ಟೆಕಲ್ ಆನ್ ಆಗಿದೆ. 5-3. ಆಹಾ, ಇಲ್ಲಿ ಹಾರುವ ಜಿಂಕೆ 1 ಅಂಕದ ಸೇರ್ಪಡೆಗೊಳ್ತಾ ಇದ್ದಂತೆ 6-3ರಲ್ಲಿ ಪಂದ್ಯಾಟ. 6-3 3 ಪಾಯಿಂಟ್ ಲೀಡ್ ಬೈ. ಓಹೋ, ಇಲ್ಲಿ ಒಂಟಿ ಸಲಗದ ತಡಗೋಡೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಬಹುಮಾನ ಪಂದ್ಯಾಟ ಸಂಪನ್ನಗೊಂಡಿದೆ. ವಿಜಯಶಾಲಿಯಾಗಿ ಮುಂದಿನ ಹಂತಕ್ಕೆ ತೆರಗಡೆಗೊಳ್ತಾ ಇದ್ದಾರಾ. ಹಲೋ ಫ್ರೆಂಡ್ಸ್ ರಾಮನಗರ. ಧನ್ಯವಾದಗಳ ಸ್ವಾಮಿ ಕುರುಗಜ್ಜ ಸುಳ್ಯ. ನಮ್ಮ ಈ ಕಾರ್ಯಕ್ರಮಕ್ಕೆ ನಮಗೆ ಉತ್ತಮ ದಾಳಿಗಾರ ಹಿಡಿದಗಾರ ಸೌಜಿ ಪ್ರಶಸ್ತಿಯನ್ನು ನೀಡಿದಂತ ಶ್ರೀ ಲಿಂಗಪ್ಪ ಆಳದಗುಂಡಿ, ಅಶ್ವಿನಿ ಎಲೆಕ್ಟ್ರಿಕಲ್ಸ್ ಕಬಕ, ಕ್ಲಾಸ್ 1 ಗುತ್ತಿಗೆದಾರರು ಎಲೆಕ್ಟ್ರಿಕಲ್ ಇವರು ಆಗಮಿಸಿದರು. ತುಬ್ರದ ಸ್ವಾಗತ ಬಯಸ್ತೇವೆ. ಅದೇ ರೀತಿ ನಮಗೆ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂಥ ಸುಧಾಕರ್ ಸಾಲಬಳಿ ಪಡ್ನೂರು ನಮ್ಮೊಂದಿಗೆ ಇವರು ಕೂಡ ಸ್ವಾಗತ ಬಯಸಿದ್ದೇವೆ. ನೋಡಿ, ಅಲ್ಲಿ ಆದಷ್ಟು ಬೇಗ ದೇಹ ತೂಕವನ್ನು ಮುಗಿಸಿಕೊಳ್ಬೇಕು. ನೋಡಿ ಸಂಘಟಕರ ಐನತ್ತು ಬೇಗ ಅಲ್ಪ ಸ್ಕೇಲ್ ಮಲ್ ತಿಂಚು ಕಟ್ಬಿಡೋಡು. ಶ್ರೀ ಕ್ಷೇತ್ರ ಮಾಡುತ್ತಾರೆ ಕೊರತೆ ಕಟ್ಟ ವಿರುದ್ಧ ಬಗ್ಗೆ ವಿಷ್ಣುಮೂರ್ತಿ ಫ್ರೆಂಡ್ಸ್ ಕಳಿಂಜ ಎಲ್ಲಿದ್ದೀರಾ ನೋಡಿ. ಆಗಾಗಲೇ ಕರೆನ ರವಾನೆ ಮಾಡಿ ವಿಷ್ಣುಮೂರ್ತಿ ಫ್ರೆಂಡ್ಸ್ ಕಳಂಜ ಎ ತಂಡ
ಸ್ಕೇಲ್ ಎರಡನೇ ಪಂದ್ಯಟಕ್ಕಾಗಿ ಸ್ಕೇಲ್ಗೆ ಬರಬೇಕು. ತಮಗಿದು ಕೊನೆಯ 1 ನಿಮಿಷದ ಅವಕಾಶ. ಒಂಜಿ ನಿಮಿಷ ಇಲ್ಲಾಂದ್ರೆ ಹೋಕರ್ ಎಂದು ನಾವು ಘೋಷಣೆ ಮಾಡ್ತೇವೆ. ಹಲೋ 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 ಒಂಜಿ ನಿಮಿಷ ಬರ್ಚಿ 30 ಸೆಕೆಂಡ್ ಕೊರ್ಲೆ 30 ಜನ ಮಲ್ಲೆ ಇಜ್ಜಿ ಶ್ರೀ ಕ್ಷೇತ್ರ ಮಾಡುತ್ತಾರೆ ಕೊರತೆ ಕಟ್ಟಿದಾಗ ಆತನ ಸ್ಕೇಲ್ ಆತನ. ಹಲೋ ಅಣ್ಣ ಸ್ಕೇಲ್ ದಲ್ಲಿ ಬದರ್ ಮೈಕ್ ಮೈಕ್ ಶ್ರೀ ಕ್ಷೇತ್ರ ಮಾಡುತ್ತಾರೆ ಕೊರತೆ ಕಟ್ಟಿದಾಗ ಸ್ಕೇಲ್ ಆತನ ಬರಡ ಬನ್ನಿ. ಶ್ರೀ ಕ್ಷೇತ್ರ ಮಾಡುತ್ತವರು ಕೊರತೆ ಕಟ್ಟೆ ಎರಡನೇ ಪಂದ್ಯಟಕ್ಕಾಗಿ ಈ ಕೂಡ್ಲೆ ಕ್ರೀಡಾಂಗಣದ ಒಳಗೆ ಪ್ರವೇಶಿಸಬೇಕು. ಬನ್ನಿ. ಶ್ರೀ ಕ್ಷೇತ್ರ ಮಾಡುತ್ತಾರೆ ಕೊರತೆಕಟ್ಟ ಕೊರತೆಕಟ್ಟ ಸ್ಥಳೀಯ ತಂಡ ಕೊರತೆಕಟ್ಟ ಅಲ್ವಾ? ಎಸ ಸ್ಥಳೀಯ ತಂಡ ಬನ್ನಿ. ಶ್ರೀ ಕ್ಷೇತ್ರ ಮಾಡುತ್ತಾರು ಕೊರತೆಕಟ್ಟೆ ಆದಷ್ಟು ಬೇಗ ಬನ್ನಿ. ಇದ್ರೆ ತಮಗೂ ಕೂಡ ಕೌಂಟರ್ ಅನ್ನ ಸ್ಟಾರ್ಟ್ ಮಾಡ್ತೇವೆ, ಗಮನದಲ್ಲಿಟ್ಟುಕೊಳ್ಳಿ. ವಿಷ್ಣುಮೂರ್ತಿ ಫ್ರೆಂಡ್ಸ್ ಕಳಿಂಜ ಎಸ್ ನೋಡಿ. ಶ್ರೀ ಕ್ಷೇತ್ರ ಮಾಡುತ್ತಾರೆ ಕೊರತೆಕಟ್ಟ ತಮ್ಮ ದೇಹ ತೂಕವಾಗಿದೆ. ಎಸ್ ನೋಡಿ. ಶ್ರೀ ಕ್ಷೇತ್ರ ಮಾಡುತ್ತಾರೆ ಕೊರತೆಕಟ್ಟ ತಮ್ಮ ದೇಹ ತೂಕ ಮುಕ್ತಾಯಗೊಂಡಿದೆ. ತಮ್ಮ ತಂಡಕ್ಕೆ ಕೌಂಟರ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ವೀಕ್ಷಕರ. 10 9 8 7 ಕೊರತೆಕಟ್ಟೆ 6 ಕೊರತೆಕಟ್ಟೆ ಇದ್ದೀರಾ ಸಂಘಟಕರ ಮೇಲೆ ನೋಡಿ. 4 ಶ್ರೀ ಕ್ಷೇತ್ರ ಮಾಡುತ್ತಾರೋ ಮಾಡುತ್ತಾರ ಅಣ್ಣ ಅಲ್ಪ ಕೈದೆ ಇರ್ತಾನ ಒಂದು ಬಲೆ ಇಡೇ ಬಲೆ ಬೇಗ ಬಲೆ. 4 ಕೌಂಟರ್ ಸ್ಟಾರ್ಟ್ ಆಗಿದೆ. ಆಹಾ ಎಸ ದ್ವಿತೀಯ ಪಂದ್ಯಕೂಟಕ್ಕೆ ತಂಡವನ್ನು ಸ್ವಾಗತಿಸಿಕೊಳ್ತಾ ಇದ್ದೇವೆ. ಶ್ರೀ ಕ್ಷೇತ್ರ ಮಾಡುತ್ತಾರೋ ಕೊರತಿ ಕಟ್ಟ. ಅಣ್ಣ ಲೈಟಿಂಗ್ಸ್ ದಾಗ್ಲು ಅಲ್ಪ ಅಡಿಗೆ ಕೊಂಡೆ ಅಲ್ಪ ಕರೆಂಟ್ ಬರೋದಿದೆ, ದಯವಿಟ್ಟು ದಯವಂತದ ಅಲ್ಪ ಹೋದು ಆ ಕನೆಕ್ಷನ್ ಮಾಡ್ಕೊಡು. ಸೌಂಡ್ಸ್ ನೋಡಿ. ವಿಷ್ಣುಮೂರ್ತಿ ಫ್ರೆಂಡ್ಸ್ ಕಳಿಂಜ ವಿಷ್ಣುಮೂರ್ತಿ ಫ್ರೆಂಡ್ಸ್ ಕಳಿಂಜ ಎಲ್ಲಿದ್ದೀರಾ? ವಿಷ್ಣುಮೂರ್ತಿ ಕಳಿಂಜ ವಿಷ್ಣುಮೂರ್ತಿ ಕಳಿಂಜ ವಿಷ್ಣುಮೂರ್ತಿ ಕಳಿಂಜ ಅಣ್ಣ ಸ್ಕೇಲ್ ಆಂಡ ವಿಷ್ಣುಮೂರ್ತಿ ಕಳಿಂಜ ಸ್ಕೇಲ್ ಆಂಡ ಅವನಿ ಬಲೆ ಅಲ್ಪ ಆಂಡ ಬೊಬ್ಬೆ ಬಾಂಡ ಅವಂತ ಇಡೇ ಬಲೆ ಅಲ್ಲಿ ನಿಂತುಕೊಂಡು ಬೊಬ್ಬೆಗಳ ಹಾಕಿದರೆ ಏನು ಲಾಭವಿಲ್ಲ. ಹೆಂಕಣದ ಪ್ರವೇಶ ದ್ವಾರದ ಬಳಿ ಬರಬೇಕು. ವಿಷ್ಣುಮೂರ್ತಿ ಫ್ರೆಂಡ್ಸ್ ಕಳಿಂಜ ಕಳಿಂಜ ಎಸ್ ವಿಷ್ಣುಮೂರ್ತಿ ಫ್ರೆಂಡ್ಸ್ ಕಳಿಂಜ ಪೆರ್ನಯೇ ತಂಡದ ಕಪ್ತಾನ ಅಥವಾ ಆಟಗಾರರು ಯಾರಾದ್ರೂ ಒಬ್ಬಾದ್ರೂ ವೇದಿಕೆ ಹತ್ರ ಹೋಗಿ, ಕ್ರೀಡಾಂಗಣದ ಹತ್ರ ಯಾರಾದ್ರೂ ಒಬ್ಬಾದ್ರೂ ಹೋಗಿ. ನೋಡಿ ಬರೆದಿದ್ದಾರೆ. ಕೌಂಟರ್ ಅನ್ನ ಸ್ಟಾರ್ಟ್ ಮಾಡ್ತಿದ್ವಿ. ತಮಗೆ ಕರೆಯನ್ನ ರವಾನೆ ಮಾಡಿ ಆಗಿದೆ. ನೋಡಿ 30 ಸೆಕೆಂಡಿನ ಅವಕಾಶ ಮಾತ್ರ. ವಿಷ್ಣುಮೂರ್ತಿ ಫ್ರೆಂಡ್ಸ್ ಕಳಿಂಜ 30 ಸೆಕೆಂಡ್ಸ್. ತದನಂತರ ತಮಗೂ ಕೂಡ ಕೌಂಟರ್ ಅನ್ನ ಸ್ಟಾರ್ಟ್ ಮಾಡ್ತೇವೆ. ಎಸ್ ವಿಷ್ಣುಮೂರ್ತಿ ಫ್ರೆಂಡ್ಸ್ ಕಳಿಂಜ ಪೆರ್ನಯೇ ತಂಡದ ಕಪ್ತಾನ ಅಥವಾ ಆಟಗಾರರು ಯಾರಾದ್ರೂ ಕ್ರೀಡಾಂಗಣದ ಹತ್ರ ಹೋಗ್ಬೇಕು. ನೀವು ಆಟ ಆಡ್ತೀರಾ ಅಥವಾ ವಾಕ್ ಓವರ್ ಮಾಡ್ತೀರಾ ಏನು ಅಂತ ನಮಗೆ ತಿಳಿಸ್ಬೇಕು.
ವಿಷ್ಣುಮೂರ್ತಿ ಫ್ರೆಂಡ್ಸ್ ಕಳೆಂಜ ಕೌಂಟರ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ವಿಷ್ಣುಮೂರ್ತಿ ಫ್ರೆಂಡ್ಸ್ ಕಳೆಂಜ. ಧನುಷ್ ಆದಷ್ಟು ಬೇಗ ತಮ್ಮ ತಂಡವನ್ನ ಕರೆತನ್ನಿ. ಧನುಷ್ 10 9 8 ಧನುಷ್ ಕ್ಯಾಪ್ಟನ್ ಬನ್ನಿ. ವಿಷ್ಣುಮೂರ್ತಿ ಫ್ರೆಂಡ್ಸ್ ಕಳೆಂಜ ಕಪ್ತಾನ್ ನಾಯಕ ಬನ್ನಿ ಅಣ್ಣ. 8 7 is not a Vishnumurthy friends ಕಳೆಂಜ 6 5 ವಿಷ್ಣುಮೂರ್ತಿ ಫ್ರೆಂಡ್ಸ್ ಕಳೆಂಜ ಬೇಗ ಬನ್ನಿಪ್ಪ. ನೋಡಿ ಮುಂದಿನ ಪಂದ್ಯಕ್ಕೆ ರವಾನೆ ಮಾಡಿ ಅಣ್ಣ. ಇದು ನೆಕ್ಸ್ಟ್ ಮ್ಯಾಚ್ ಕಾಲ್ ಕೊಡಿ. ವಿಷ್ಣುಮೂರ್ತಿ ಫ್ರೆಂಡ್ಸ್ ಕಳೆಂಜ ಸುಬನ್ನಿ. ಸುಬನ್ನಿ ವಿಷ್ಣುಮೂರ್ತಿ ಫ್ರೆಂಡ್ಸ್ ಕಳೆಂಜ ಕ್ಯಾಪ್ಟನ್ ಅವ್ರು ಬನ್ನಿ ಅಣ್ಣ. ಕ್ಯಾಪ್ಟನ್ ಬನ್ನಿ. ಕ್ಯಾಪ್ಟನ್ ಬನ್ನಿ. ಧನುಷ್ ಕ್ಯಾಪ್ಟನ್ ಬನ್ನಿ. 3 ನೋಡಿ 3 ಕ್ಯಾಪ್ಟನ್ ಅದ್ರ ಬನ್ನಿ ಅಣ್ಣ. ಕ್ಯಾಪ್ಟನ್ ಬಲೆ ವಿಷ್ಣುಮೂರ್ತಿ ಫ್ರೆಂಡ್ಸ್ ಕಳೆಂಜ ಕ್ಯಾಪ್ಟನ್ ಅದ್ರ ಬರಬೇಕು. ವಿಷ್ಣುಮೂರ್ತಿ ಫ್ರೆಂಡ್ಸ್ ಕಳೆಂಜ ಅಣ್ಣ ದುಲೆ ಸೌಂಡ್ಸ್ ಅಂಡ್ ಲೈಟ್ಸ್ ಸರ್ ಓಲರ್ ಅಣ್ಣ ಹೊರ ಅಡುಗೆ ಕೋಣೆಯ ಬಳಿ ತೆರಳಬೇಕು. ಸೌಂಡ್ಸ್ ಅಂಡ್ ಲೈಟ್ಸ್ ಓಲರ್. ಎಸ್ ಕ್ಯಾಪ್ಟನ್ ಬನ್ನಿ ಬೇಗ ಬನ್ನಿ. ಅಣ್ಣ ಅಲ್ಲ ನೆಕ್ಸ್ಟ್ ಮ್ಯಾಚ್ ಸ್ಕೇಲ್ ಮಲ್ ಆಯ್ನತ್ತು ಬೇಕಲ್ಲ ಸ್ಕೇಲ್ ಮಲ್ ಕಟ್ಬಿಡೋದು ಸಂಘಟಕರ. ಸರ ಗಣೇಶ್ ಕುಂಬ್ಳೆ ಸರ್ ಅಲ್ಲಿ 3rd ಮ್ಯಾಚ್ ಮತ್ತು 4th ಮ್ಯಾಚ್ ಕಾಲ್ ಕೊಡ್ಲಿಕ್ಕೆ ಹೇಳಿ. 4ನೇ ಪಂದ್ಯಕೂಟ ಅಂದ್ರೆ 3ನೇ ಪಂದ್ಯಕೂಟ ಮತ್ತು 4ನೇ ಪಂದ್ಯಕೂಟಕ್ಕೆ ಕರೆಯನ್ನ ರವಾನೆ ಮಾಡಿ. ಸಂಘಟಕರ ಅಣ್ಣ ಮೈಕ್ ಪಾಯಿಂಟ್ ಸೌಂಡ್ಸ್ ಅಂಡ್ ಲೈಟಿಂಗ್ಸ್ ಅವರು ಅಲ್ಲಿ ಅಡಿಕೆ ಕೋಣೆಯಲ್ಲಿ ಹಾಗೂ ಇಲ್ಲಿ ಸ್ಟೇಜ್ ನ ಹಿಂದ್ಗಡೆ ಲೈಟ್ ಉರಿತಾ ಇಲ್ಲ. ಈ ಕೂಡಲೇ ಬಂದು ಕರೆಕ್ಟ್ ಮಾಡಿ ಕೊಡ್ಬೇಕಣ್ಣ. ವಿಷ್ಣುಮೂರ್ತಿ ಫ್ರೆಂಡ್ಸ್ ಕಳೆಂಜ ಇದು ಫಸ್ಟ್ ಅಂಡ್ ಲಾಸ್ಟ್ ಬಾರ್ ನೀವು ಬನ್ನಿ. ಕಳೆಂಜ ವಿಷ್ಣುಮೂರ್ತಿ ಫ್ರೆಂಡ್ಸ್ ಕಳೆಂಜ ನೋಡಿ ಕ್ಯಾಪ್ಟನ್ ಓರಿ ಬತ್ತಾನೆ ಕ್ಯಾಪ್ಟನ್ ಓರಿಯನ್ ಗೋಬೋಡ. ಎಸ್ 3ನೇ ಪಂದ್ಯಾಟಕ್ಕಾಗಿ ಶ್ರೀರಾಮ್ ಫ್ರೆಂಡ್ಸ್ ಪಡ್ನೂರು ಎ ಹಾಗೂ ಶ್ರೀ ವಿನಾಯಕ ಕೆದಿಲ ಈ 2 ತಂಡಗಳು ಈ ಕೂಡಲೇ ದೇಹ ತೂಕಕ್ಕೆ ಸ್ಟೇಜ್ ಹತ್ರ ಬರಬೇಕು. ಶ್ರೀರಾಮ್ ಫ್ರೆಂಡ್ಸ್ ಪಡ್ನೂರು ಎ ಹಾಗೂ ಶ್ರೀ ವಿನಾಯಕ ಕೆದಿಲ.
ಶ್ರೀರಾಮ್ ಫ್ರೆಂಡ್ಸ್ ಪಡ್ನೂರು ಎ, ಶ್ರೀ ವಿನಾಯಕ ಕೆದಿಲ. ಎರಡೂ ತಂಡದ ಕಪ್ತಾನರು ದೇವತುಕದ ಹತ್ರ ಬರಬೇಕು ಮೂರನೇ ಪಂದ್ಯಾಟಕ್ಕಾಗಿ. ಕೊನೆಯ 1 ನಿಮಿಷ ಅವಕಾಶ ನಿಮಗೆ. ಶ್ರೀರಾಮ್ ಫ್ರೆಂಡ್ಸ್ ಪಡ್ನೂರು ಎ ಹಾಗೂ ನೋಡಿ ಅಲ್ಲಿ ಆದಷ್ಟು ಬೇಗ ಸ್ಕೇಲ್ ಮಾಡಿ ಕಳಿಸ್ಬೇಕಿಲ್ಲಿ. ಶ್ರೀ ವಿನಾಯಕ ಕೆದಿಲ ನೋಡಿ ತಮ್ಮ ಪೂರ್ಣ ಸಿದ್ಧತೆಯನ್ನು ಮುಗಿಸಿಕೊಂಡೆ ದೇಹ ತೂಕದ ಬಳಿ ತೆರಳಿ. ನೀವು ಫಸ್ಟ್ ಸ್ಕೇಲ್ ಮಾಡ್ತೋಣ 5 ಬುಕ್ ಡ್ರೆಸ್ ಚೇಂಜ್ ಆಲ್ ಪರಬೂಪನ. ಶ್ರೀರಾಮ್ ಫ್ರೆಂಡ್ಸ್ ಪಡ್ನೂರು ಇದರ ಕಪ್ತಾನ. ಶ್ರೀರಾಮ್ ಫ್ರೆಂಡ್ಸ್ ಪಡ್ನೂರು ಎ ಇದರ ಕಪ್ತಾನ. ನಿಚ್ಚು ಬಜರೆ ನಿಚ್ಚು ಬಜರೆ ಬಲೆ ಮಾರೆ ಆಯ್ನತ್ತು. ನೋಡಿ ವಿಷ್ಣುಮೂರ್ತಿ ಫ್ರೆಂಡ್ಸ್ ಗಳಿಂದ ನೋಡಿ ಮುಂದಿನ ಪಂದ್ಯಕೂಟಕ್ಕೆ ಕರೆನಾರೋಪಣೆ ಮಾಡಿದ್ದೇವೆ. ಶ್ರೀರಾಮ್ ಫ್ರೆಂಡ್ಸ್ ಪಡ್ನೂರು ಈ ವಿಡಿದ ಬಗ್ಗೆ ಶ್ರೀ ವಿನಾಯಕ ಕೆದಿಲ ಅಣ್ಣ ಚೂರು ಬಲ್ತೊಂದು ಬಲೆ ಮಾರೆ ಅಲ್ಲ ವೇಣುರ್ದ ಕಾಂಬ್ಲ ದೇರು ಸಮೇತ ಬಲ್ತೊಂದು ಬಲೆ. ಈಸು ಬರ್ತಾ ಇದ್ದ ವಿಷ್ಣುಮೂರ್ತಿ ಫ್ರೆಂಡ್ಸ್ ಗಳಿಂಜ ಬೆಳ್ಳಿತಂಗಡಿಯ ಆಟಗಾರರನ್ನ ಅವಲಂಬಿಸಿ ತಂಡ ಬರ್ತಾ ಇವೆ. ನೋಡಿ ಇನ್ಶರ್ಟ್ ಮಾಡ್ಬೇಕಾ ಎಲ್ಲ ಆಟಗಾರ ಅಲ್ಪ ಸ್ಕೇಲ್ ಮಲ್ಪನಾಗ್ಲ. ಎಸ್ ವಿನಾಯಕ ಕೆದಿಲ ತಂಡದ ಕಪ್ತಾನರು ಹಾಗೂ ಆಟಗಾರರು ಈ ಕೂಡಲೇ ದೇವತುಕಕ್ಕೆ ರೆಡಿ ಆಗಿರ್ಬೇಕು. ರೆಡಿ ಆಗಿರುವುದು ಬೇಡ, ರೆಡಿಯಾಗಿ ಅಲ್ಲಿ ಬರಲೇಬೇಕು. ಎಸ್ ಕೊನೆಯ 1 ನಿಮಿಷ ಅವಕಾಶ. ವಿನಾಯಕ ಕೆದಿಲ ಶ್ರೀ ವಿನಾಯಕ ಕೆದಿಲ ಮೂರನೇ ಪಂದ್ಯಾಟಕ್ಕೆ. ಎಸ್ ನೋಡಿ ಎಡಾಸ್ ಎನ್ ಬಾಯ್ ಶ್ರೀ ಕ್ಷೇತ್ರ ಮಾಡತಾರು ಕೊರತಿಕಟ್ಟ. ವಿಷ್ಣುಮೂರ್ತಿ ಫ್ರೆಂಡ್ಸ್ ಗಳಿಂಜ ವಿರುದ್ಧವಾಗಿ ಶ್ರೀ ಕ್ಷೇತ್ರ ಮಾಡ್ತಾರೆ ಕೊರತಿಕಟ್ಟ. ನೋಡಿ ತಮ್ಮ ಪೂರ್ಣ ಸಿದ್ಧತೆಯನ್ನು ಮುಗಿಸಿಕೊಂಡೆ ಅಲ್ಲಿ ದೇಹ ತೂಕವನ್ನು ಮುಗಿಸಿಕೊಳ್ಬೇಕು. ಗಮನದಲ್ಲಿ ಇಟ್ಕೊಳ್ಳಿ. ಈಗ ಫಸ್ಟ್ ಸ್ಕೇಲ್ ಮಾಡ್ತಾರೆ 2 ಡ್ರೆಸ್ ಚೇಂಜ್ ಅಲ್ಲ ಫಾರ್ ಎಜ್ ಕ್ರೀಡಾಪಟುಗಳ ನೋಡಿ 5 to 5 ಸೂಪರ್ ಟ್ಯಾಕಲ್ ಮಾತ್ರ ಆನ್ ಆಗಿರ್ತವೆ. ಗಮನದಲ್ಲಿ ಇಟ್ಕೊಳ್ಳಿ. ಎಸ್ ದ್ವಿತೀಯ ಪಂದ್ಯಾಕೂಟ ಪ್ರಾರಂಭ. ಬೆರ್ನ ವಿಷ್ಣುಮೂರ್ತಿ ಫ್ರೆಂಡ್ಸ್ ಕಳೆಂಜ ಧನುಷ್ ಕಳೆಂಜ. ಎಸ್ ಪ್ರಾರಂಭ ಪಂದ್ಯಾಟ ಪ್ರಾರಂಭ. ಪ್ರಸ್ತುತ ದಾಳಿಯಲ್ಲಿ ಧನುಷ್ ಪ್ರತಿಮಾನ್ವಿತ ಬೆಳ್ಳಿತಂಗಡಿಯ ತಾರ ಧನುಷ್ಯನ ದಾಳಿ. ಒಂದು ಕಡೆ ಕೊರತಿಕಟ್ಟೆ, ಇನ್ನೊಂದು ಕಡೆ ವಿಷ್ಣು. ಶ್ರೀರಾಮ್ ಫ್ರೆಂಡ್ಸ್ ಪಡ್ನೂರು ಎ ತಂಡ ದೇಹ ತೂಕಕ್ಕೆ ಬರ್ಬೇಕಿಲ್ಲಿ. ಸ್ಥಳೀಯ ತಂಡ ಹೋಮ್ ಟೀಮ್ ಅಣ್ಣ ಆಯ್ನತ್ತು ಬೇಗ ಹೊರಡಿಲ್ಲ. ಒಂದು ಅಂಕದ ಸೇರ್ಪಡೆ ಪ್ರಥಮ ದಾಳಿಯಲ್ಲಿ. ಓಹೋ ಇಲ್ಲಿ ಟ್ಯಾಕಲ್ ನಿಜ. निश्चित झाल्या दुपारचा आई वराडे. ಶ್ರೀರಾಮ್ ಫ್ರೆಂಡ್ಸ್ ಪಡ್ನೂರು ಎ ತಂಡ. ಓಹೋ ಎಲ್ಲಿ ಟ್ಯಾಕಲ್. ಆಹಾ ಮಾತಾಡ್ಲಿತ್ತೆ ನಿದ್ರೆ ಉಡ್ನ. ಕಬಡ್ಡಿಯಲ್ಲೇ ಒಂದರಲ್ಲಿ ಒಂದೇ ಕೂಟ. ಆಹಾ ಇಲ್ಲಿ ಸಂದೀಪ ಈತ ಚಿಕ್ಕಮಗಳೂರಿನ ಪ್ರತಿಭೆ. ಇದು ಚಿಕ್ಕಮಗಳೂರಿನ ಚಿನ್ನ ವಾಲಿಬಾಲಿನ ಚಿಕ್ಕಮಗಳೂರಿನ ಚಿನ್ನ ರಾಕೇಶ್. ಆದರೆ ಕಬಡ್ಡಿಯಲ್ಲಿ ಚಿಕ್ಕಮಗಳೂರಿನ ಚಿನ್ನ ಮಿಸ್ಟರ್ ಸಂದೀಪ, ಮಿಸ್ಟರ್ ಸ್ಯಾಂಡಿ. ಶ್ರೀರಾಮ್ ಫ್ರೆಂಡ್ಸ್ ಪಡ್ನೂರು ಎ ತಂಡವನ್ನು ನಾವು ಪಂದ್ಯಾಟದಿಂದ ಕೈ ಬಿಡಬೇಕಾಗ್ತದೆ. ತಂಡದ ಕಪ್ತಾನ ಅಥವಾ ಆಟಗಾರರು ಯಾರಾದ್ರೂ ಬಂದಲ್ಲ ಬರಲೇಬೇಕು.
ಹಾಗೂ ವಿನಾಯಕ ಕೆದಿಲ. ಶ್ರೀ ವಿನಾಯಕ ಕೆದಿಲ ಈ ತಂಡದ ಆಟಗಾರರು. ನೋಡಿ, ಶ್ರೀರಾಮ್ ಫ್ರೆಂಡ್ಸ್ ವಡ್ನೂರು ಎ ವಿರುದ್ಧವಾಗಿ ಶ್ರೀ ವಿನಾಯಕ ಕೆದಿಲ. ಎರಡೂ ತಂಡದ ಕಪ್ತಾನ ನಾಯಕ ಅಂಕಣದ ಒಳಭಾಗಕ್ಕೆ ಬರಬೇಕು. ಓಹೋ, ಎಲ್ಲಿ ಮತ್ತೆ ಟ್ಯಾಕಲ್ ಏನ ಅವು ಬಿಡ್ಲೆ ಅಂಕ ಬಿಟ್ಟು ತೋರಿಸ ಇವ್ ನೋಡಿ 4-2 ಪಂದ್ಯಾಕೂಟ. ನಾಲ್ಕು 1 ಪಂದ್ಯಾಟ ಮುನ್ನಡೆಯಲ್ಲೇ ಕಳಿಂಜ ಮತ್ತೆ ಪ್ರದೀಪನ ಎದಾಳಿ. ಧನುಷ್ ಕೆದಿಲ ಶಿವಾಜಿ ವೇಣೂರಿನ ಆಟಗಾರ ಪ್ರದೀಪ. ಈತನ ಅನ್ನ 60 kg ವಿಭಾಗದ ದಾಳಿಗಾರ ಪ್ರಣಾಥ್. ಅದರ 55 kg ವಿಭಾಗದ ಆಟಗಾರ ಪ್ರದೀಪ. ಧನುಷ್ ಕೆದಿಲ ವೇದಿಕೆ ಹತ್ರ ಬರಬೇಕು. ಒಂದು ಕಡೆ ಗೊರತಿ ಕಟ್ಟೆ. ಆಹಾ, ಒಂದು ಅಂಕದ ಸೇರ್ಪಡೆಗೊಳ್ತಾ ಇದೆ. ಮತ್ತೆ ಪ್ರದೀಪನ ದಾಳಿ ಕಂಡು ಬರ್ತಾ ಇವೆ ನೋಡಿ. ಒಂದು ಕಡೆ ಕೊರತೆ ಕಟ್ಟೆ, ಇನ್ನೊಂದು ಕಡೆ ಕಳಿಂಜ. ಇದು ನೆಕ್ಸ್ಟ್ ಮ್ಯಾಚ್ ಕಾಲ್ ಫಾರ್ ಶ್ರೀರಾಮ್ ಫ್ರೆಂಡ್ಸ್ ಬೆಡ್ನೂರು ಎ ವರ್ಸಸ್ ಶ್ರೀ ವಿನಾಯಕ ಕೆದಿಲ. ಪ್ಲೀಸ್ ಗೆಟ್ ರೆಡಿ, ಸಿದ್ಧರಾಗಬೇಕು ನೋಡಿ, ಗಮನದಲ್ಲಿಟ್ಟುಕೊಳ್ಳಿ. ನೋಡಿ, ಶ್ರೀರಾಮ್ ಫ್ರೆಂಡ್ಸ್ ಬೆಡ್ನೂರು ಎ ಶ್ರೀ ವಿನಾಯಕ ಕೆದಿಲ. ಎರಡು ತಂಡದ ಕಪ್ತಾನ ನಾಯಕರು ಅಂಕಣದ ಒಳಭಾಗಕ್ಕೆ ಬನ್ನಿ. ಆಹ್ವಾನಿಸು ವಜ್ರಿಯ ಪ್ರತಿಭೆ. ಧನುಷ್ ಕೆದಿಲ ಎಲ್ಲಿದ್ರು ವೇದಿಕೆ ಹತ್ರ ಬರಬೇಕು. ಓಹೋ, ಅಂಕಪಟ್ಟೆ ತೋರಿಸ್ತಾ ಇವ 6-7 ಪಂದ್ಯಾಟ 7-3. ಸೂಪರ್ ಟೆಕಲ್ ಆನ್. ಇದು ಪ್ರಸ್ತುತಳಿ ಸಂದೀಪ. ಸಂದೀಪನ ದಾಳಿ ಸೂಪರ್ ಟೆಕಲ್ ಆನ್ ಆಗಿದೆ. ಓಹೋ, ಅಯ್ಯೋ ದೇವರೇ, ನೋಡಿ ಪ್ರಸ್ತುತಳಿಯಲ್ಲಿ ಜೆರ್ಸಿ ನಂಬರ್ 9 ಅಂಕಗಳ ಒತ್ತಡಗಳು ಇವೆ. ಗುರುತಿ ಕಟ್ಟಗ ಎಸ್ ಶ್ರೀರಾಮ್ ಫ್ರೆಂಡ್ಸ್ ಪಡ್ನೂರು ಎ ತಂಡ 1+2 3 ಪಾಯಿಂಟ್ ಮಧ್ಯಂತರದ ವಿರಾಮದ ವೇಳೆ ಅಂಕ ಪಟ್ಟಿ ತೋರಿಸ್ತಾ ಇವರಾಡಿ 12-3 12-3 ಪಂದ್ಯಾಕೂಟ ಸಗಿ ಬಿಡ್ತಾ ಇವೆ. ನೋಡಿ, ಶ್ರೀರಾಮ್ ಫ್ರೆಂಡ್ಸ್ ಬಡ್ನೂರಿಗೆ ಮಧ್ಯಂತರ ಆಗಿದೆ, ಇಲ್ಲಿ ಆಫ್ ಟೈಮ್ ಆಗಿದೆ ನೋಡಿ. ಶ್ರೀರಾಮ್ ಫ್ರೆಂಡ್ಸ್ ಬಡ್ನೂರಿಗೆ ಶ್ರೀ ವಿನಾಯಕ ಕೆದಿಲ ಸಿದ್ಧರಾಗಬೇಕಿಲ್ಲ. ಹಾಗೆ 4ನೇ ಪಂದ್ಯಾಕೂಟ 4ನೇ ಪಂದ್ಯಾಕೂಟ ನೋಡಿ. 4ನೇ ಪಂದ್ಯಾಕೂಟ ವಿಕೆ ಫ್ರೆಂಡ್ಸ್ ಅಲಂಕಾರ ವಿರುದ್ಧವಾಗಿ ಶ್ರೀ ಶಾರದಾ ಅಳಕೆ ಮಜಾ ಸಿದ್ಧರಾಗಬೇಕು. ವಿಕೆ ಫ್ರೆಂಡ್ಸ್ ಅಲಂಕಾರ ವಿರುದ್ಧವಾಗಿ ಅಳಕೆ ಮಜಾ. ಪಡ್ನೂರು ಎ ವಿರುದ್ಧವಾಗಿ ವಿಷ್ಣುಮೂರ್ತಿ ಕಳಿಂಜ. ಪಡ್ನೂರು ಎ ವಿರುದ್ಧವಾಗಿ ಕೆದಿಲ. ಎರಡು ತಂಡದ ಕಪ್ತಾನ ನಾಯಕ ಅಂಕಣದ ಒಳಭಾಗಕ್ಕೆ ನಾಣ್ಯ ಚಿಮ್ಮುಕೆಗೆ ಬರಬೇಕು. 1 ನಿಮಿಷದಲ್ಲೇ ಬರೋಣ ನನಗೆ. ನೋಡಿ, ಅಂಕಪಟ್ಟೆ ಏರಿಕೆಗೊಳ್ಳುತ್ತಾ ಇದೆ. ಅಂಕಪಟ್ಟೆ ತೋರಿಸ್ತಾ ಇವ ನೋಡಿ. 13-10 ಅಂಕದ ಮುನ್ನಡೆಯಲ್ಲೇ ಈ ಕಳಿಂಜ.
ವಿಶ್ವರಾಜ್ ಕುಂಜಾರು ವೇದಿಕೆ ಹತ್ರ ಬರಬೇಕು. ವಿಶ್ವರಾಜ್ ಕುಂಜಾರು 2 ಅಂಕದ ಸೇರ್ಪಡೆಗೊಳ್ತಾ ಇದ್ದಂತೆ 15-3 ಪಂದ್ಯ ಕೂಡ ಸಾಗಿ ಬರ್ತಾ ಇವೆ. 15-3 ಇನ್ ಫೇವರ್ ಆಫ್ ಕಳಿಂಜ. ಓಹೋ, ಇಲ್ಲಿ ಟ್ಯಾಕಲ್ ಆಗಿದೆ. 16-3 ಸಮತ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಲಾಸ್ಟ್ 3 ಮಿನಿಟ್, ಕೊನೆಯ 3 ನಿಮಿಷಗಳ ಪಂದ್ಯಗಳು. ಓಹ್, ಇಲ್ಲಿ ಪ್ರದೀಪ 1 ಅಂಕದ ಸೇರ್ಪಡೆ. ನೋಡಿ, ಶ್ರೀರಾಮ್ ಫ್ರೆಂಡ್ಸ್ ಬಟ್ನವರು ಶ್ರೀ ವಿನಾಯಕ ಗೆದ್ದಿಲ್ಲ. ಕ್ಯಾಪ್ಟನ್ ಬಲೆನ ಕ್ಯಾಪ್ಟನ್ ಬಲೆ. ಇಲ್ಲದಿರ 2 ತಂಡಗಳು ವಾಕ್ ಓವರ್ ನೀಡಿ ಪಂದ್ಯಾಟದಿಂದ ತಂಡವನ್ನ ಕೈ ಬಿಡುತ್ತವೆ. ಗಮನದಲ್ಲಿ ಇಟ್ಕೊಳ್ಳಿ. ಈ ಸಮತೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಸಂದೀಪ್ ದಾಳಿ, ಇಲ್ಲಿ ಟ್ಯಾಕಲ್ ಮಾಡಿದರೆ 2. ಓಹೋ, ಇಲ್ಲಿ ಸಂದೀಪನನ್ನ ಬಲಿ ಪಡೆದುಕೊಂಡಿದ್ದಾರೆ. ಸೂಪರ್ ಟ್ಯಾಕಲ್, 2 ಪಾಯಿಂಟ್ ಇಕೂರತಿ ಕಟ್ಟ. ಆಹಾ, ಇಲ್ಲಿ ಇವತ್ತ ಕೋರತಿ. ಎಸ್ ತಮ್ಮಿ ಲಾಸ್ಟ್ 2 ಮಿನಿಟ್, ಕೊನೆಯ 2 ನಿಮಿಷಗಳ ಪಂದ್ಯಾಟ ಬಗ್ಗೆ ಇದೆ. ಪಂದ್ಯಾಟದಲ್ಲೇ ಅಂಕ ಪಡೆದವರು ಸಾಯುವ. 17-6 ಪಂದ್ಯಾಟ. ಮತ್ತೆ ಪ್ರದೀಪನ ದಾಳಿ. ಸುನಾಮಿಗೆ ತಡೆಗೋಡೆ ಕಟ್ಟುವ ಪ್ರಯತ್ನ, ಇದರಲ್ಲಿ ವಿಫಲ. ವಿಶ್ರಾಂತಿಯ ಕೋರಿಕೆ. ಪಡ್ನೂರ್ ಕ್ಯಾಪ್ಟನ್ ಇರೋಣ ಬಲೆ ಅಲ್ಲ, ಯಾರೇನಾರು ಉಳ್ಳಾಯ್ ಬಿಡ್ಲೆ. ಪಡ್ನೂರ ಬನ್ನಿ. ಕೆದಿಲ ಕ್ಯಾಪ್ಟನ್, ಕ್ಯಾಪ್ಟನ್ ಬಲೆ. ಕ್ಯಾಪ್ಟನ್ ಬೇಗ ಕೆದಿಲ. ಕೆದಿಲ ಬೇಗ ಬಲೆ. ಓಡಾ ಬಿಡ್ಚಂದ ಮಧ್ಯ ಮಧ್ಯೆ ಬತ್ತಲೆ ಕಾಪುಂಡ. ಓಹೋ, ಇಲ್ಲಿ ಡುಮುಕಿ ಮಾಡುವ ಪ್ರಯತ್ನ, ಅದರಲ್ಲಿ ವಿಫಲ. ಮತ್ತೆ ಸೂಪರ್ ಟ್ಯಾಕಲ್. ವೀಕ್ಷಕರ, ಇಲ್ಲಿ ತಮ್ಮ ಸಪೋರ್ಟ್ ಕೊರತೆ ಕಟ್ಟೆಗೆ ಇದೆ. ಎಸ್ ವಿನಾಯಕ ಫ್ರೆಂಡ್ಸ್ ಗೆದ್ದಿಲ್ಲ. ಈ ತಂಡದ ದೇಹತೂಕ ಆಗಿದ್ಯಾ? ನಮಗೆ ಇಲ್ಲಿ ತಂಡದ ಕಪ್ತಾನ ಅಥವಾ ಆಟಗಾರರು ಯಾರು ಬಂದು ಸೂಚನೆಯನ್ನು ಕೊಟ್ಟಿಲ್ಲ. ಮುಂದಿನ ಪಂದ್ಯಾಟಕ್ಕಾಗಿ ಶ್ರೀರಾಮ್ ಫ್ರೆಂಡ್ಸ್ ತಂಡ ಈಗಾಗಲೇ ತಮ್ಮ ದೇಹ ತೂಕವನ್ನು ಮಾಡಿಕೊಂಡು ಮುಂದಿನ ಪಂದ್ಯಾಟಕ್ಕೆ ತಯಾರಾಗಿದೆ. ಶ್ರೀ ವಿನಾಯಕ ಕೆದಿಲ. ನೋಡಿ, ನೆಕ್ಸ್ಟ್ ಮ್ಯಾಚ್ ಕಾಲ್ ಫಾರ್ ಶ್ರೀರಾಮ್ ಫ್ರೆಂಡ್ಸ್ ಪಟ್ನವರು ವರ್ಸಸ್ ಶ್ರೀ ವಿನಾಯಕ ಕೆದಿಲ. ಪ್ಲೀಸ್ ಗೆಟ್ ರೆಡಿ. ಪಂದ್ಯಾಟ ಸಂಪನ್ನಗೊಂಡಿದೆ. ಮುಂದಿನ ಹಂತಕ್ಕೆ ತೆರಳುಗೊಳ್ತಾ ಇದ್ದಾರೆ ವಿಷ್ಣುಮೂರ್ತಿ ಫ್ರೆಂಡ್ಸ್ ಕಳಿಂಜ. ಸಲಿಯುತ್ತಿಟ ಶ್ರೀರಾಮ್ ಫ್ರೆಂಡ್ಸ್ ಪಡ್ನೂರ್. ಇವನ್ನಿನ ಆಟಗಾರರನ್ನ ಒಳಗೊಂಡಂತಹ ತಂಡ ಬರ್ತಾ ಇದೆ ಶ್ರೀರಾಮ್ ಫ್ರೆಂಡ್ಸ್ ವಡ್ನೂರ್. ದಾಖಲು ಬೆಲೆ. ಶ್ರೀ ವಿನಾಯಕ ಕೆದಿಲ ಬನ್ನಿ. ವಿನಾಯಕ ಇದು ಬರ್ಪುಜಾರ ಕೌಂಡ್ ಕೊರ್ಪ ಬರ ಗೊತ್ತುಂಡು ಮಕ್ಕಳ ಅಲ್ಬರ್ದ ನಾಟಕ. ಎಸ ತಂಡ ಬರ್ತಾ ಇದ್ದ ಶ್ರೀ ವಿನಾಯಕ ಕೆದಿಲ. ಬಡ್ನೂರ್ ಬನ್ನಿ. ಎಸ್ ಬಡ್ನೂರ್ ಬನ್ನಿ ಅಣ್ಣ.
ಜಬಡ್ನೂರ್ ಕೌಂಟನ್ನು ಸ್ಟಾರ್ಟ್ ಮಾಡ್ಬೇಕಾ? ಸ್ಥಳೀಯ ತಂಡ ಈ ಮಣ್ಣಿನ ಆಟಗಾರರನ್ನ ಅವಲಂಬಿಸಿಕೊಂಡಂತಹ ತಂಡಗಳು. ಎಸ್ ವೀಕ್ಷಕರ ಜೋರಾದ ಕೈ ಚಪ್ಪಾಳೆಯನ್ನು ನೀಡಿ ಈ ಸ್ಥಳೀಯ ತಂಡ ಬರ್ತಾ ಇದೆ, ಈ ಮಣ್ಣಿನ ಮಕ್ಕಳ ತಂಡ ಬರ್ತಾ ಇದೆ. ಈ ಟೀಮ್ ಶ್ರೀರಾಮ್ ಫ್ರೆಂಡ್ಸ್ ಪಡ್ನೂರ್. ಅಣ್ಣ ಪಡ್ನೂರ್ದಾಗ ಈತೇನಾ ಸ್ವರ ನಿಜ ನಲ್ಲ ಜತ್ತರ ಸಾಕಾಗಲ್ಲ ಇನ್ನೂ ಸ್ವಲ್ಪ ಜೋರು ಚಪ್ಪಾಳೆ. ಪಡ್ನೂರ್ 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 ಎಸ್ ಎರಡು ತಂಡದವರು ಕೂಡ ಇನ್ಶರ್ಟ್ ಮಾಡಿ ಇನ್ಶರ್ಟ್ ಮಲ್ಬ್ಲಾನ ಇನ್ಶರ್ಟ್ ಜರ್ಸಿ ನಂಬರ್ 5 ಇನ್ಶರ್ಟ್ ಮಾಡಿ. ಇದು ನೋಡಿ ಮುಂದಿನ ಪಂದ್ಯಕೂಟಕ್ಕೆ ಕರೆಯನ್ನು ರವಾನೆ ಮಾಡಿದ್ದೇವೆ. ಎಸ್ ನಾಲ್ಕನೇ ಪಂದ್ಯಾಟಕ್ಕೆ ಬಿಕೆ ಫ್ರೆಂಡ್ಸ್ ಆಲಂಕಾರು ಹಾಗೂ ಶ್ರೀ ಶಾರದಾ ಅಳಕೆ ಮಜಲು ಈ ಎರಡು ತಂಡಗಳು ದೇಹ ತೂಕ ಮಾಡಿಕೊಂಡು ತಯಾರಾಗಿರ್ಬೇಕು. ತಮಗೆ ಕೊನೆಯ 1 ನಿಮಿಷ ಕಾಲಾವಕಾಶ ಇರುತ್ತದೆ. ತಂಡದ ಕಪ್ತಾನ ಅಥವಾ ಆಟಗಾರರು ಯಾರಾದ್ರೂ ದೇಹ ತೂಕದ ಹತ್ರ ಬಂದು ತಮ್ಮ ಉಪಸ್ಥಿತಿಯನ್ನು ವ್ಯಕ್ತಪಡಿಸಬೇಕು. ಬಿಕೆ ಫ್ರೆಂಡ್ಸ್ ಆಲಂಕಾರ್ ಹಾಗೂ ಶ್ರೀ ಶಾರದಾ ಅಳಕೆ ಮಜಲು. ಬಿಕೆ ಫ್ರೆಂಡ್ಸ್ ಆಲಂಕಾರು ಈಗಾಗಲೇ ತಮ್ಮ ದೇಹ ತೂಕವನ್ನು ಮಾಡಿಕೊಂಡಿರ್ತಾರೆ. ಶ್ರೀ ಶಾರದಾ ಅಳಕೆ ಮಜಲು ನೋಡಿ ಈ ನಾಲ್ಕನೇ ಪಂದ್ಯ ಕೂಡ ಡಿಕೆ ಫ್ರೆಂಡ್ಸ್ ಆಲಂಕಾರ ವಿರುದ್ಧವಾಗಿ ಶ್ರೀ ಶಾರದಾ ಅಳಕೆ ಮಜಲ ಸಿದ್ಧರಾಗಿ 1 ಬೋನಸ್ ಪ್ಲಸ್ 1 ಪಾಯಿಂಟ್ ಆಫಿಷಿಯಲ್ ಟೈಮ್ ಔಟ್. ಅಣ್ಣ ನಾವು ಲೈಟ್ ಆಫ್ ಮಲ್ಪ್ಲೆ ಅವು ಕಲರ್ ಲೈಟ್ ಲೈಟ್ ಆಫ್ ಮಲ್ಪ್ಲೆ ಬೇಗ ಅಣ್ಣ ಲೈಟ್ ಸರ್ ಓಲೇರ ಲೈಟ್ ಅವು ಕಲರ್ ಲೈಟ್ ಒಂಜಿ ಆಫ್ ಮಲ್ಪ್ಲೆ ಅಣ್ಣ ಏರ್ಲ ಒಂಜಿ ಸಂಘಟಕರ ಪಂಡದು ಬಿಡ್ಲೆ ನಾರಡ ಮೈ ಕಡೆ ಪಣ್ಣಕ್ಕೇನು ಜನಿಕ್ಲ್ಯಾಂಡ್ ಅಲ್ಲರು ಪೋತ್ ಪನ್ಲೆ ಗೊತ್ತಾವ್. ಒಂದು ಕಡೆ ಎವಡ್ನೂರು ಇನ್ನೊಂದು ಕಡೆ ವಿನಾಯಕ ಕೆದಿಲ. ಸುಪ್ರಸ್ತುತದಲ್ಲಿ ಮಣಿ ಆಹಾ ಓಹೋ ಒಂಟಿ ಅಂಕದ ಸೇರ್ಪಡೆಗಳು ತಾಯಿವ ಇವತ್ತ ಕೆದಿಲ ಕೆದಿಲದ ಆಟಗಾರನ ಇದ್ದಾಳೆ ಜೆರ್ಸಿ ನಂಬರ್ 5. The next match call for DK Friends Alankaru versus Shri Sharada Alake Majal. The fifth match HMC Kalinja versus Mitra Belaga Devaragada. The 4 team, please get ready. Zumata Emani. ಸುಬಂಧಿಯೋಟಗಳ ಸಾಗಿ ಬರ್ತಾ ಇವೆ ಅಂಕಪಟ್ಟಿಯಲ್ಲಿ 1 2 ಮುನ್ನಡೆಯಲ್ಲಿ ಕೆದಿಲ 1 ಲೀಡ್ ಬಾಯ್ ಕೆದಿಲ. ದೇಹ ತೂಕಕ್ಕೆ ಬಾಕಿ ಇರುವಂತ ತಂಡಗಳು ಈ ಕೂಡಲೇ ದೇಹ ತೂಕದ ಕೌಂಟರ್ ಹತ್ರ ಬಂದು ತಮ್ಮ ದೇಹ ತೂಕ ಮಾಡಿಸಿಕೊಳ್ಬೇಕು. ಒಂದು ಕಡೆ ತುರ್ತು ಸಭೆ ಇನ್ನೊಂದು ಕಡೆ ಸಮಾಲೋಚನೆ ಸಭೆಗಳು ತಾಯಿ ನೋಡಿ ಅಣ್ಣ ಯಾವುದೆಲ್ಲ ಅಂದ್ರೆ ಒಟ್ಟು 52 ತಂಡಗಳು ಭಾಗವಹಿಸಿವೆ ಕರೆಕ್ಟಾ? 52 ತಂಡಗಳ 54 ತಂಡಗಳು ಭಾಗವಹಿಸಿವೆ ನೋಡಿ. ಎಲ್ಲ ತಂಡದವರು ಕೂಡ ತಮ್ಮ ದೇಹ ತೂಕವನ್ನ ಮುಗಿಸಿಕೊಂಡು ಪೂರ್ಣ ಸಿದ್ಧತೆಯನ್ನು ಕೂಡ ಮುಗಿಸಿಕೊಂಡು ದೇಹ ತೂಕವನ್ನು ಕೂಡ ಮುಗಿಸಿಕೊಂಡು ಅಂಕಣದ ಬಳಿ ಸಿದ್ಧರಾಗಬೇಕು.
ಆಹಾ ಇಲ್ಲಿ ಮತ್ತೆ ಗೆದಿಲ. ಓಹೋ ಇಲ್ಲಿ ಬಲಿ ಹೊಡೆದುಕೊಂಡಿದ್ದಾರೆ ಗೆದಿಲದ ಅಂಕಣದಲ್ಲಿ. ಮತ್ತೆ ಮಣಿ ನೋಡಿ ಒಂದು ಅಂಕದ ಸೇರ್ಪಡೆಗೊಳ್ತಾ ಇದ್ದ ಅಂಕ ಬಿಡಿ ತೋರಿಸ ನೋಡಿ 3-2 1 ಪಾಯಿಂಟ್ ಲೀಡ್ ಬೈ ಇಸ್ ಶ್ರೀರಾಮ್ ಫ್ರೆಂಡ್ಸ್ ಬಡ್ನೂರ್. ನಡೆಯಲ್ಲೇ ಬಡ್ನೂರು 2-3 ಪಂದ್ಯಾಟಗಳು ಸಾಗಿ ಬರ್ತಾ ಇವೆ. ಪ್ರಸ್ತುತ ಇದರಲ್ಲಿ ಹರೀಶ ಇಲ್ಲಿ ಟ್ಯಾಕಲ್, ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ಸೂಪರ್ ಟಕಲ್ ಆನ್ ಆಗಿದೆ. ಮತ್ತೆ ಮಣಿ ಇದಳಿಯಲ್ಲಿ ಮಣಿ ಸೂಪರ್ ಟಕಲ್ ಆನ್ ಆಗಿದೆ. ಟ್ಯಾಕಲ್ ಆದರೆ 2 ಅಂಕದ ಸೇರ್ಪಡೆಗೊಳ್ಳುತ್ತಬೇಕಿದಿಲ್ಲಕ್ಕೆ. ಶ್ರೀ ಶಾರದಾ ಅಳಕೆ ಮಜಲು ತಂಡ ಈ ಕೂಡಲೇ ದೇವತೋಕಕ್ಕೆ ಬರಬೇಕು. 4ನೇ ಪಂದ್ಯಾಟಕ್ಕಾಗಿ ಶ್ರೀ ಶಾರದಾ ಅಳಕೆ ಮಜಲು. ನೋಡಿ ಎಲ್ಲಾ ಕ್ರೀಡಾಪಟುಗಳಿಗೆ ಒಂದು ಸೂಚನೆ ಕೊಡ್ತಾ ಇದ್ದೇವೆ ನೋಡಿ. ತಾವುಗಳು ಅಂಕಣದ ಒಳಭಾಗಕ್ಕೆ ಬರುವಾಗ ತಮ್ಮ ಕುತ್ತಿಗೆಯಲ್ಲಿದ್ದಂತಹ ಸರ, ತಮ್ಮ ಕೈಯ ಬೆರಳಲ್ಲಿರುವಂತಹ ಉಂಗುರವನ್ನ ತೆರೆದಿಟ್ಟುಕೊಂಡು ಬರಬೇಕು. ಗಮನದಲ್ಲಿಟ್ಟುಕೊಳ್ಳಿ. ಸೂಪರ್ ಟಕಲ್ ಆನ್ ಆಗಿದೆ. ಪ್ರಸ್ತುತ ಇದೊಳ್ಳಿಕೊಂಡು ಬರ್ತಾ ಇವೆ ಬಡ್ನೂರಿನ ಆಟಗಾರ ಜರ್ಸಿ ನಂಬರ್ 03. ಓಹೋ ಇಲ್ಲಿ ಟ್ಯಾಕಲ್ ಮಾಡುವ ಪ್ರಯತ್ನ ಅದರಲ್ಲಿ ವಿಫಲಗೊಳ್ತಾ ಇದೆ. 1 ಅಂಕದ ಸೇರ್ಪಡೆಗೊಳ್ತಾ ಇದ್ದಂತೆ ಅಂಕ ಪಟ್ಟಿ ತೋರಿಸ್ತಾ ಇವೆ ನೋಡಿ. 6-2 ಪಂದ್ಯಾಟ 6-2 ಇನ್ ಫೇವರ್ ಆಫ್ ಬಡ್ನೂರು. ಎರಡು ಅಂಕದ ಸೇರ್ಪಡೆ. ಮಧ್ಯಂತರದ ವಿರಾಮದ ಬೆಲೆ 4-6 ಪಂದ್ಯಾಟ 2 ಅಂಕದ ಮುನ್ನಡೆಯಲ್ಲಿ ಬಡ್ನೂರು. ಡಿಕೆ ಫ್ರೆಂಡ್ಸ್ ಅಲಂಕಾರು ಶ್ರೀ ಶಾರದಾ ಅಲಕೆ ಮಜಾಲ್ 2 ತಂಡದ ಕಪ್ತಾನ ನಾಯಕರು ಅಂಕಣದ ಒಳಭಾಗಕ್ಕೆ ಬನ್ನಿ. ಡಿಕೆ ಫ್ರೆಂಡ್ಸ್ ಅಲಂಕಾರ ಡಿಕೆ ಫ್ರೆಂಡ್ಸ್ ಅಲಂಕಾರ ಕ್ಯಾಪ್ಟನ್ ಓಲರನ್ನ ಕ್ಯಾಪ್ಟನ್ ಬನ್ನಿ ಅಂಕಣದ ಒಳಭಾಗಕ್ಕೆ ಬನ್ನಿ. ಶ್ರೀ ಶಾರದಾ ಅಲಕೆ ಮಜಾಲ್ ಶ್ರೀ ಶಾರದಾ ಅಲಕೆ ಮಜಾಲ್ ತಕ್ಲೋಲರ್ ಕ್ಯಾಪ್ಟನ್ ಬಲೆ. ಮಧ್ಯಂತರದ ವಿರಾಮದ ಬೆಳೆ ಅಂಕ ಬಿಟ್ಟು ತೋರಿಸಬೇಕು. 4-6 ಪಂದ್ಯಾಕೂಟ. 5ನೇ ಪಂದ್ಯಾಟಕ್ಕಾಗಿ HMC ಕಳಂಜ ಹಾಗೂ ಮಿತ್ರ ಬಳಗ ದೇವರಗದ್ದೆ. ಮಧ್ಯಂತರದ ವಿರಾಮದ ಬೆಳೆ ಮತ್ತೆ ಪ್ರಸ್ತುತದಲ್ಲಿ ಮಣಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. HMC ಕಳಂಜ ಹಾಗೂ ಮಿತ್ರ ಬಳಗ ದೇವರಗದ್ದೆ ತಂಡದ ಕಪ್ತಾನ ಅಥವಾ ಸದಸ್ಯರು ದೇಹತೂಕದ ಹತ್ರ ಬಂದು ದೇಹತೂಕ ಆಗಿದ್ಯಾ ಇಲ್ವ ಅಂತ ನಮಗೆ ತಿಳಿಸ್ಬೇಕು. ನೋಡಿ ವಿರಸಿತ ದಾಳಿಕೊಂಡು ಬರ್ತಾ ಇವೆ. ಕೆದಿಲದ ಆಟಗಾರನ ದಾಳಿಕೊಂಡು ಬರ್ತಾ ಇವೆ ನೋಡಿ. ಮೆಚ್ಚ ಅಂಕಗಳ ಒತ್ತಡಗಳಿವೆ ಕೆದಿಲಕ್ಕೆ. 7-4 ಪಂದ್ಯಾಟಗಳು ಸಾಗಿ ಬರ್ತಾ ಇವೆ. 7-4 ಇನ್ ಫೇವರ್ ಆಫ್ ಬಡ್ನೂರು. ಹೆಸರು ನೋಂದಾಯಿಸಿದಂತ 54 ತಂಡಗಳ ಲಿಸ್ಟ್ ನಲ್ಲಿ 28 ತಂಡಗಳು ತಮ್ಮ ದೇಹ ತೂಕವನ್ನು ಮಾಡಿಕೊಂಡಿದ್ದೀರಾ. ಬಾಕಿ ಇರುವಂತ ಎಲ್ಲಾ ತಂಡಗಳು ಈ ಕೂಡಲೇ ದೇಹ ತೂಕ. ಇಲ್ಲಿ ಸೂಪರ್ ಟ್ಯಾಕಲ್ ಆಗಿದೆ. ಅಂಕ ಪಟ್ಟಿ 6-7 1 ಅಂಕದ ಮುನ್ನಡ. 1 ಅಂಕದ ಮುನ್ನಡೆಯಲ್ಲಿ ಬಡ್ನೂರು. ಇಲ್ಲಿ ಪಂದ್ಯಾಟ
ಅರೋಚಕತೆ ಸೃಷ್ಟಿಗೊಳ್ತಾ ಇವೆ. ವಿಶ್ರಾಂತಿಯ ಕೋರಿಕೆ ಅಂಕವಟ್ಟಿ ತೋರಿಸ್ತಾ ಇವೆ. ನಡಿ 6-7ರಲ್ಲಿ ಪಂದ್ಯಾಟ 1 ಅಂಕದ ಮುನ್ನಡೆಯಲ್ಲಿ ಪಡ್ನೂರು. ಪಂದ್ಯಾಟ ಸಮಬಲಗೊಂಡರೆ ಗೋಲ್ಡನ್ ರೈಡ್ ಮುಖೇನ ವಿಜಯಶಾಲಿಯನ್ನು ಗುರುತಿಸಲಾಗುತ್ತದೆ. HMC ಕಳಂಜ ಈ ತಂಡದ ಕಪ್ತಾನ ಅಥವಾ ಆಟಗಾರರು ದೇಹ ತೂಕದ ಹತ್ರ ಬಂದು ತಮ್ಮ ಇರುವಿಕೆಯನ್ನು ವ್ಯಕ್ತಪಡಿಸಬೇಕು. ಹಾಗೂ ಮಿತ್ರ ಬಳಗ ದೇವರಗದ್ದೆ 5ನೇ ಪಂದ್ಯಾಟಕ್ಕಾಗಿ HMC ಕಳಂಜ ತಂಡದ ಕಪ್ತಾನ ಡಿಕೆ ಫ್ರೆಂಡ್ಸ್ ಎಸ್ ಅಲಂಕಾರ. ಶಾರದಾ ಅಲಕ್ಕೆ ಮಜಲ್ ಕ್ಯಾಪ್ಟನ್ ಬನ್ನಿ. ಶಾರದಾ ಅಲಕ್ಕೆ ಮಜಲ್. ಲೋಕೇಶ್ ಮುಂಡಾಜೆ ಒಮ್ಮೆ ದೇಹ ತೂಕದ ಹತ್ರ ಬರಬೇಕು. ಲೋಕೇಶ್ ಮುಂಡಾಜೆ ಅಲಕ್ಕೆ ಮಜಲ್. ಶ್ರೀ ಶಾರದಾ ಅಲಕ್ಕೆ. ಆಹಾ 2 ಅಂಕದ ಸೇರ್ಪಡೆಗೊಳ್ತಾ ಇವೆ. ಅಂಕ ಬಿಟ್ಟೆ 9-12ರಲ್ಲಿ ಪಂದ್ಯಾಟ. 9-12 ಶಿವಂ ಫ್ರೆಂಡ್ಸ್ ಕೊನೆಯ ವಾಕವರ್ ಅಂತ ಹೇಳಿದಂತ ತಂಡ ವೇದಿಕೆ ದೇಹ ತೂಕದ ಹತ್ರ ಬರಬೇಕೊಮ್ಮೆ. ಶಿವಂ ಫ್ರೆಂಡ್ಸ್ ಶಾರದಾ ಅಲಕ್ಕೆ ಮಜಲ್ ಹೇಳಿದ್ದೀರಾ. ಶಾರದಾ ಅಲಕ್ಕೆ ಮಜಲ್ ಕ್ಯಾಪ್ಟನ್ ಬನ್ನಿ ಅಣ್ಣ. ತಮಗೆ ಅಲಂಕಾರಿನ ಕ್ಯಾಪ್ಟನ್ ಕಾಯ್ತಾ ಇದ್ದಾರೆ. ಶಾರದಾ ಅಲಕ್ಕೆ ಮಜಲ್. ಸೆಕೆಂಡ್ಗಳ ಮಾತ್ರ ಬಾಕಿ. ಅಲಕ್ಕೆ ಮಜಲ್ ಬೇಗ ಬನ್ನಿ. ಶಿವಂ ಫ್ರೆಂಡ್ಸ್ ಎ ತಂಡದವರು ತಮ್ಮ ರಶೀದಿಯನ್ನು ಇಲ್ಲಿ ಕೊಟ್ಟು ಹೋಗಬೇಕು. ವಾಕವರ್ ಅಂತ ಹೇಳಿದಂತ ತಂಡ ಸೆಕೆಂಡುಗಳು ಮಾತ್ರ ಬಾಕಿ ಇವೆ. ಪಂದ್ಯಾಟ ಸಂಪನ್ನಗಳ ಸೆಕೆಂಡುಗಳ ಅಂತರಗಳಿವೆ. ಈ ಪಂದ್ಯಾಟ ಸಂಪನ್ನಗೊಂಡಿದೆ. ಸುಮ್ಮನೆ 4 ಪಂದ್ಯಗೂಟ ಡಿಕೆ ಫ್ರೆಂಡ್ಸ್ ಅಲಂಕಾರ ವಿರುದ್ಧವಾಗಿ ಶ್ರೀ ಶಾರದಾ ಅಲಕ್ಕೆ ಮಜಲ್. ಒಳಭಾಗಕ್ಕೆ ಬನ್ನಿ ಅಣ್ಣ. ಶ್ರೀ ಶಾರದಾ ಅಲಕ್ಕೆ ಮಜಾಲ ವಿರುದ್ಧವಾಗಿ ಡಿಕೆ ಫ್ರೆಂಡ್ಸ್ ಅಲಂಕಾರ. ಈ ಕಡಬದ ಸಮೀಪದ ತಂಡ ಅಲಂಕಾರ. ಜುಬನೆ ಅಲಂಕಾರ ಅಲಕ್ಕೆ ಮಜಾ. ಅಲಂಕಾರ ವಿರುದ್ಧವಾಗಿ ಅಲಕ್ಕೆ ಮಜಾ. ಎಸ್ ತಂಡವನ್ನು ಸ್ವಾಗತಿಸಿಕೊಳ್ತಾ ಇದ್ದಾನೆ. 4ನೇ ಪಂದ್ಯ ಕೂಟಕ್ಕೆ ತಂಡವನ್ನು ಸ್ವಾಗತಿಸಿಕೊಳ್ತಾ ಇದ್ದಾನೆ ಶ್ರೀ ಶಾರದಾ ಅಲಕ್ಕೆ ಮಜಲ ವಿರುದ್ಧವಾಗಿ ಡಿಕೆ ಫ್ರೆಂಡ್ಸ್ ಅಲಂಕಾರ. ದೇಹ ತೂಕಕ್ಕೆ ಬಾಕಿ ಇರುವಂತ ತಂಡಗಳು ದೇಹ ತೂಕ ಹತ್ರ ಬರಬೇಕು. ಆದಷ್ಟು ಬೇಗ ದೇಹ ತೂಕ ಹತ್ರ ಬರಬೇಕು. ದೇಹ ತೂಕಕ್ಕೆ ಬಾಕಿ ಇರುವಂತ ಎಲ್ಲಾ ತಂಡಗಳು. ಎಸ್ ಹಲೋ ಹಲೋ ಎಸ್ ದೇಹ ತೂಕಕ್ಕೆ ಬಾಕಿ ಇರುವಂತ ಎಲ್ಲಾ ತಂಡಗಳು ಈ ಕೂಡಲೇ ದೇಹ ತೂಕಕ್ಕೆ ಬರಬೇಕಣ್ಣ.
ಆಹಾ ವಿಂಧ್ಯಾಟ ಇದು ಪ್ರಾರಂಭದ ಹಂತ. ಒಂದು ಕಡೆ ಅಲಕ್ಕೆ ಮಜಾಲ್, ಇನ್ನೊಂದು ಕಡೆ ಅಲಂಕಾರ. ಪ್ರಸ್ತುತ ವಿಧುಳಿಯ ಗಂಡು ಬರ್ತಾ ಇವೆ. ಅಲಕ್ಕೆ ಮಜ್ಜಲಿನ ಬಿರುದಳೆ ಪ್ರಸ್ತುತ ವಿಳಂಗಡದ ಹಾದಿಯನ್ನ ತೋರ್ತಾ ಇದ್ದಾರೆ. ಪ್ರಸ್ತುತ ವಿಧುಳಿಯಲ್ಲಿ ಜರ್ಸಿ ನಂಬರ್ 14 ಮತ್ತೆ ವಿಂಧ್ಯಾಟ. ನೋಡಿ, ಸೂಪರ್ ಟ್ಯಾಕಲ್ ಆನ್ ಮಾತ್ರ ಇರ್ತವೆ, ಯಾವುದೇ ಥರ್ಡ್ ರೈಡ್ಗಳು ಇರುವುದಿಲ್ಲ. ಗಮನದಲ್ಲಿ ಇಟ್ಟುಕೊಳ್ಬೇಕು ಆಟಗಾರರು. ಈಗಾಗಲೇ ಪಂದ್ಯಾಟ 4ನೇ ಪಂದ್ಯಕೂಟ ನಡೆಯಲಿದೆ. ಡಿಕೆ ಫ್ರೆಂಡ್ಸ್ ಅಲಂಕಾರ ವಿರುದ್ಧವಾಗಿ ಶ್ರೀ ಶಾರದಾ ಅಲಕ್ಕೆ ಮಜಾ. HMC ಕಳಿಂಜ ಮುಂದಿನ ಪಂದ್ಯಕೂಟಕ್ಕೆ HMC ಕಳಿಂಜ ವಿರುದ್ಧವಾಗಿ ಮಿತ್ರ ಬಳಗ ದೇವರಗದ್ದೆ. ಎರಡೂ ತಂಡಗಳು ಕೂಡ ತಮ್ಮ ಪೂರ್ಣ ಸಿದ್ಧತೆ ಮುಗಿಸಿಕೊಂಡು ಪ್ರವೇಶ ದ್ವಾರದ ಬಳಿ ಬನ್ನಿ. ಮತ್ತೆ ಪ್ರಸ್ತುತದಲ್ಲಿ ಮೋಹನ್ ದಾಳಿಯಲ್ಲಿ ಮೋಹನ್ ತೊಳ್ಳಿ ಕಂಡು ಬರ್ತಾ ಇವೆ. ನೋಡಿ 5 to 5 ಈ ಪಂದ್ಯಕೂಟ 5+5 ನಿಮಿಷಗಳ ಪಂದ್ಯಾಟ. ಒಂದು ಕಡೆ ಅಲಂಕಾರು ಇದ್ದಾರೆ, ಇನ್ನೊಂದು ಕಡೆ ಅಲಕ್ಕೆ ಮಜಲ ಪಂದ್ಯಾಟಗಳು ಸಾಗಿ ಬರ್ತಾ ಇವೆ. ಸಮಯ 12:30 ಈಗಾಗಲೇ 4ನೇ ಪಂದ್ಯಕೂಟ ಸಾಗಿ ಬರ್ತಾ ಇವೆ. ಡಿಕೆ ಫ್ರೆಂಡ್ಸ್ ಅಲಂಕಾರ ವಿರುದ್ಧವಾಗಿ ಶ್ರೀ ಡಿಕೆ ಹೆಸರು ನೋಂದಾಯಿಸಿದಂತಹ 54 ತಂಡಗಳ ಲಿಸ್ಟ್ ಅಲ್ಲಿ 34 ತಂಡಗಳು ತಮ್ಮ ದೇಹ ತೂಕವನ್ನು ಮಾಡಿಕೊಂಡಿರ್ತಾರೆ. ಉಳಿದಂತಹ ತಂಡಗಳು ಈ ಕೂಡಲೇ ದೇಹ ತೂಕದ ಹತ್ರ ಬರಬೇಕು. ವಿಶ್ರಾಂತಿಯ ಕೋರಿಕೆ ವೇಳೆ ಅಂಕಪಟ್ಟೆ ನಾರಾಯಣ್ ರವರ ಸ್ಕೋರ್. ಸುರಾಡಿ ಅಲ್ಲಿ ದೇಹ ತೂಕ ನಡೆಸುವರು ಅಣ್ಣ ಸ್ಕೇಲ್ ಮಲ್ಪಣಾಗ್ಲ. ಹಲೋ ಅಲ್ವಾ ಸ್ಕೇಲ್ ಮಲ್ಪಣಾಕ್ಲ. ನನ್ನ 1/4 ಗಂಟೆ ಮಾತ್ರ ಟೈಮ್ ಕೊರ್ಲೆ. 1/4 ಗಂಟೆದಲ್ಲೇ ಮಾತ್ರ ಟೀಮ್ ದಾಕ್ಲ ಬತ್ತು ಸ್ಕೇಲ್ ಮಲ್ತು ಬಿಡೋಡೆ ಎಡ್ದು ಬುಕ್ಕ ಸ್ಕೇಲ್ ಕೌಂಟರ್ ಕ್ಲೋಸ್ ಮಲ್ತು ಬಿಡ್ಲೆ. ನೋಡಿ, ಈ ದೇಹ ತೂಕವನ್ನ ಮಾಡಿಸುವವರು ಇನ್ನು 15 ನಿಮಿಷದೊಳಗಡೆ ತಮ್ಮ ದೇಹ ತೂಕವನ್ನ ಮುಗಿಸಿಕೊಳ್ಳಿ. ತದನಂತರ ದೇಹ ತೂಕದ ಕೌಂಟರ್ ಅನ್ನ ಕ್ಲೋಸ್ ಮಾಡ್ತೇವೆ. ಗಮನದಲ್ಲಿ ಇಟ್ಟುಕೊಳ್ಳಿ, ಇದು ಕಟ್ಟುನಿಟ್ಟಿನ ಕ್ರಮವಾಗಿರ್ತವೆ. ಗಮನದಲ್ಲಿ ಇಟ್ಟುಕೊಳ್ಳಿ. ಮತ್ತೆ ಪ್ರಸ್ತುತ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಪ್ರಸ್ತುತದಲ್ಲಿ ಧೀರಾಜ್ ಅಂಕಪಟ್ಟಿ ತೋರಿಸ್ತಾ ಇವ 4-0 ಪಂದ್ಯಾಟ. ಮತ್ತೆ ಪ್ರಸ್ತುತ ದಾಳಿಗೊಂಡು ಓಡ್ತಾ ಇವೆ. ಅಲಕ್ಕೆ ಮಜ್ಜಲಿನ ಟೆಗರಣ ದಾಳಿ ಅಂಕಗಳ ಒತ್ತಡಗಳಿವೆ. 2 ಅಂಕದ ಸೇರ್ಪಡೆ 2 ಪಾಯಿಂಟ್. ನೋಡಿ, HMC ಕಳಿಂಜ ಮಿತ್ರ ಬೆಳೆಗ ದೇವರಗದ್ದೆ ಎಲ್ಲಿದ್ದೀರಾ? ನೋಡಿ, ದೇವರಗದ್ದೆ ವಿರುದ್ಧವಾಗಿ HMC ಕಳಿಂಜ ತಮ್ಮ ಪೂರ್ಣ ಸಿದ್ಧತೆಯನ್ನು ಮುಗಿಸಿಕೊಂಡು ಪ್ರವೇಶ ದ್ವಾರದ ಬಳಿ ಬನ್ನಿ. ಆದಷ್ಟು ಬೇಗ ಬರಬೇಕು ನೋಡಿ.
ಮಿತ್ತ ನೀಲೆ ಕೈಯಿದ ಆಟಗಾರನ ಇದರಲ್ಲಿ ಕಂಡು ಬರ್ತಾ ಇವ. ಕಬಡ್ಡಿಯ ರಣರೋಚಕತೆಯ ಝೇಂಕಾರ್. 5-2 ಮುನ್ನಡೆಯಲ್ಲಿ ಅಲಂಕಾರು. ತಡೀಕ ಫ್ರೆಂಡ್ಸ್ ಅಲಂಕಾರು. ಡಿಕೆ ಫ್ರೆಂಡ್ಸ್ ಅಲಂಕಾರಿನ ವಿಂಧ್ಯಾಟಗಳು ಸಗಿ ಬರ್ತಾ ಇವೆ. ಮಧ್ಯಂತರದ ವಿರಾಮದ ವೇಳೆ ಅಂಕಪಟ್ಟಿ ತೋರಿಸ್ತಾ ಇವೆ ನೋಡಿ. 5-2 ವಿಂಧ್ಯಾಟ. ಇದು 5-2 ಇನ್ ಫೇವರ್ ಆಫ್ ಶ್ರೀ ಡಿಕೆ ಫ್ರೆಂಡ್ಸ್ ಅಲಂಕಾರ. ಅಣ್ಣ ನೋಡಿ, ಮುಂದಿನ ಪಂದ್ಯಕೂಟ HMC ಕಳಿಂಜ ವಿರುದ್ಧವಾಗಿ ಮಿತ್ರ ಬಳಗ ದೇವರ ಗದ್ಯ. ಎರಡೂ ತಂಡದವರು ಕೂಡ ತಮ್ಮ ಪೂರ್ಣ ಸಿದ್ಧತೆ ಮುಗಿಸಿಕೊಂಡು ಪ್ರವೇಶೋತ್ಸವದ ಬೆಳಿಬೇಕು. ಝೈನ್ ಶರ್ಟ್ ಮಾಡ್ಬೇಕು ಎಲ್ಲರೂ ಕೂಡ ನೋಡಿ, ಗಮನದಲ್ಲಿ ಇಡಬೇಕು. ಸಮತ ಧೀರಾಜ್ ಪ್ರಸ್ತುತ ದೌರಿಯಲೆ ಧೀರಾಜಿನ ದಾಳಿ ಕಂಡು ಬರ್ತಾ ಇವೆ. ದ ಕಾರ್ನರ್ ವಿಭಾಗದಲ್ಲೇ ಸಂದೇಶ. ತೇಜಸ್ ಕೆದಿಲ ಶ್ರೀರಾಮ್ ಫ್ರೆಂಡ್ಸ್ ಬಿ ತಂಡದ ಕಪ್ತಾನ. ಎಲ್ಲಿದ್ರು ಕೌಂಟರ್ ಹತ್ರ ಬರಬೇಕು. ತೇಜಸ್ ಕೆದಿಲ ಅಲ್ವಾ ಸ್ಕೇಲ್ ಮಾಡ್ಬಿಡಂಗ್ಲ. ಹಲೋ ಅಣ್ಣ, ಸ್ಕೇಲ್ ಮಾಡ್ಬಿಡಾರ. ಹಲೋ, ಎಸ್, ನಾನು 10 ನಿಮಿಷ ಮಾತ್ರ ಟೈಮ್ ಕೊರ್ಲೆ. ಸ್ಕೇಲ್ ಮಾಡ್ಬಾರ ಬುಕ್ಕ ಕೌಂಟರ್ ಕ್ಲೋಸ್ ಮಾಡ್ಲೆ. ಕೊನೆಯ 10 ನಿಮಿಷ ಕಾಲಾವಕಾಶವನ್ನು ನೀಡ್ತಿದ್ದೇವೆ ಎಲ್ಲಾ ತಂಡಗಳಿಗೆ. ಯಾವುದೇ ತಂಡ ದೇಹ ತೂಕಕ್ಕೆ ಬಾಕಿ ಇದ್ದಲ್ಲಿ ಈ ಕೂಡಲೇ ದೇಹ ತೂಕದ ಕೌಂಟರ್ ಹತ್ರ ಬಂದು ತಮ್ಮ ದೇಹ ತೂಕವನ್ನು ಮುಗಿಸ್ಕೊಳ್ಬೇಕು. ನೋಡಿ, ಅಂಕಪಟ್ಟಿ ತೋರಿಸ್ತಾ ಇವ. 3-5 ಪಂದ್ಯಾಟಗಳು ಸಾಗಿ ಬರ್ತಾ ಇವೆ. 3-5 3-5 ಪಂದ್ಯಾಟಗಳು ಸಾಗಿ ಬರ್ತಾ ಇವೆ ನೋಡಿ. ವಿಶ್ರಾಂತಿಯ ಕೋರಿಕೆ. ಒಂದು ಕಡೆ ತುರ್ತು ಸಭಾ, ಇನ್ನೊಂದು ಕಡೆ ಸಮಾಲೋಚನಾ ಸಭೆಗೊಳ್ತಾ ಇದ್ದಿದೆ. ಅಂಕಪಟ್ಟಿ ತೋರಿಸ್ತಾ ಇವೆ ನೋಡಿ. 3-5 ಅಂಕದ ಮುನ್ನಡೆಯಲ್ಲಿ ಅಲಂಕಾರ ನಡೆ. 3-5 ನಾನೂರ ತುಳುಟು ಪಂಪ ಮೂಜಿ ಐನ್. 3-5 ಇನ್ ಫೇವರ್ ಆಫ್ ಅಲಂಕಾರ. ನೋಡಿ, HMC ಕಳಿಂಜ ಮಿತ್ರ ಬಳಗ ದೇವರ ಗದ್ಯ ಎರಡೂ ತಂಡದ ಕಪ್ತಾನ ನಾಯಕರು ಅಂಕಣದ ಒಳಭಾಗಕ್ಕೆ ನಾಣ್ಯ ಚಿಮ್ಮುಕೆಗಾಗಿ ಬರಬೇಕು. ಕಳಿಂಜ ವಿರುದ್ಧವಾಗಿ ದೇವರ ಗದ್ಯ. ನನ್ನ ಕ್ಯಾಪ್ಟನ್ಸ್ ಬನ್ನಿ. ಕ್ಯಾಪ್ಟನ್ ಆಹಾ, ಓಹೋ, ತೇಜಸ್ ಕೆದಿಲ ಅಂಕದ ಸೇರ್ಪಡೆಗೊಳ್ತಾ ಇದೆ. ಅಂಕಪಟ್ಟಿ ತೋರಿಸ್ತಾ ಇವ. ವಿಶ್ರಾಂತಿಯ ಕೋರಿಕೆ. ಅಂಕಪಟ್ಟಿ 5-5 ಸಮಬಲ. 5 ಪಾಯಿಂಟ್. ಆಹಾ, ಇಲ್ಲಿ ಪಂದ್ಯಾಟ ರೋಚಕತೆ ಸೃಷ್ಟಿಗೊಳ್ತಾ ಇವ. 5-5 ಪಂದ್ಯಾಟಗಳ ಸಗಿ ಬರ್ತಾ ಇವ. ಕೊನೆಯ 8 ನಿಮಿಷಗಳ ಅವಕಾಶ. 3 ಮಿನಿಟ್. ಕೊನೆಯ 3 ನಿಮಿಷಗಳ ಪಂದ್ಯಾಟಗಳು ಮಾತ್ರ ಬಾಕಿ. ದೇಹ ತೂಕಕ್ಕೆ ಬಾಕಿ ಇರುವ ತಂಡಗಳು ಕೊನೆಯ 8 ನಿಮಿಷದ ಅವಕಾಶವನ್ನು ನೀಡ್ತಿದ್ದೇವೆ. ಈ ಕೂಡಲೇ ಬಂದು ತಮ್ಮ ದೇಹ ತೂಕವನ್ನು ಮಾಡಿ ರಶೀದಿಯನ್ನು ನಮಗೆ ಇಲ್ಲಿ ಒಪ್ಪಿಸಬೇಕು. ಆಹಾ, ಇಲ್ಲಿ ಧೀರೋಜಿನ ದಾಳಿ ಕಂಡು ಬರ್ತಾ ಇವ. ಆಹಾ, ಇಲ್ಲಿ 5-5 ಓಹೋ, ಎಸ್, ಇಲ್ಲಿ ಸೂಪರ್ 3 ಅಂಕದ ಸೇರ್ಪಡೆಗೊಳ್ತಾ ಇದೆ. ಅಂಕಪಟ್ಟಿ ತೋರಿಸ್ತಾ ಇವೆ. 8-5 ಪಂದ್ಯಾಟ ಸಾಗಿ ಬರ್ತಾ ಇವೆ ಮುನ್ನಡೆಯಲ್ಲಿ. ಡಿಕೆ ಅಲಂಕಾರನ HMC ಕಳಿಂಜ ವಿರುದ್ಧವಾಗಿ ಮಿತ್ರ ಬಳಗ ದೇವರ ಗದ್ದೆ. ಕ್ಯಾಪ್ಟನ್ ಮಾಡ್ಯಾನ ಕಳಿಂಜ ದೇವರ ಗದ್ದೆ. ಕ್ಯಾಪ್ಟನ್ ಒಳಭಾಗಕ್ಕೆ ಬನ್ನಿ.
ನೋಡಿ ತಾವುಗಳು ಬರೆದಿದ್ದರೆ ತಮ್ಮ ತಂಡ ಇಲ್ಲವೆಂದು ಗುರುತಿಸ್ತೇವೆ. ನೋಡಿ ಕೊನೆಯ 2 ನಿಮಿಷಗಳ ಮಾತ್ರ ಪಂದ್ಯಕೂಟ. ಲಾಸ್ಟ್ 2 minutes ಫುಲ್ ಫಾರ್ ಟೈಮ್. ಕೊನೆಯ 2 ನಿಮಿಷಗಳ ಪಂದ್ಯಗಳು ಮಾತ್ರ ಬಾಕಿ ಇದೆ. ಹಾಗೆ ಅವರನೇ ಪಂದ್ಯಕೂಟ ವಿವೇಕ್ ಫ್ರೆಂಡ್ಸ್ ಕೋಡಿಪಾಡಿ ವಿರುದ್ಧವಾಗಿ ಅಪ್ಪೆ ಜಕ್ಕೆಲೆ ಕಲ್ಲುಗುಡ್ಡ. ಆಹಾ 2 ಅಂಕದ ಸೇರ್ಪಡೆಗೊಳ್ತಾ ಇವ ಅಂಕ ಪಟ್ಟಿಯಲ್ಲಿ 7. ಗೆದ್ದುಕೊಂಡಿದ್ದ ಇವರಗದ ಜುಬ್ರಾನೊಬ್ಬ ಬಾಕಿದ ಒಂದು ಕಡ ದೇವರಗದ ಇನ್ನೊಂದು ಕಡ ಗಲ್ಲಾಜೆಯ ವಿಸ್ತೃತ ಇದರಲ್ಲಿ ಕಂಡು ಬರ್ತಾ ಇವೆ. ನೋಡಿ ಇದು ಮುಂದಿನ ಪಂದ್ಯಗಳಿಗೆ ಕರೆಯನ್ನು ರವಾನೆ ಮಾಡಿದ್ದೇವೆ. ವಿವೇಕ್ ಫ್ರೆಂಡ್ಸ್ ಕೋಡಿಪಾಡಿ ವಿರುದ್ಧವಾಗಿ ಅಬ್ಬೆ ಜಕ್ಕೆಲೆ ಕಲ್ಲುಗುಡ್ಡ. 2 ತಂಡದ ಕಪ್ತಾನ ನಾಯಕರು ಅಂಕಣದ ಒಳಭಾಗಕ್ಕೆ ಬನ್ನಿ. ಇದು ಕಲ್ಲಾಜ ವಿರುದ್ಧವಾಗಿ ದೇವರ ಗದ್ದೆ ಪಂದ್ಯಕೂಟಗಳು ಸಾಗಿ ಬರ್ತಾ ಇವೆ. ಇದು ಮುಂದಿನ ಪಂದ್ಯಕೂಟ ವಿವೇಕ್ ಫ್ರೆಂಡ್ಸ್ ಕೋಡಿಪಾಡಿ ವಿರುದ್ಧವಾಗಿ ಅಬ್ಬೆ ಜಕ್ಕೆಲೆ ಕಲ್ಲುಗುಡ್ಡ. 2 ತಂಡದ ಕಪ್ತಾನ ನಾಯಕರು ಅಂಕಣದ ಒಳಭಾಗಕ್ಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅಬ್ಬೆ ಜಕ್ಕೆಲೆ ಕಲ್ಲುಗುಡ್ಡ ಎಲ್ಲಿದ್ದೀರಾ ಕ್ಯಾಪ್ಟನ್? ಕ್ಯಾಪ್ಟನ್ ಅಬ್ಬೆ ಜಕ್ಕೆಲೆ ಕಲ್ಲುಗುಡ್ಡ ಹೇಗೆ ವಿವೇಕ್ ಫ್ರೆಂಡ್ಸ್ ಕೋಡಿಪಾಡಿ ನೋಡಿ. ಅದು ಕಲೆಂಜ ಅಲ್ಲ, ಕಲ್ಲಾಜ ನೋಡಿ. ಸಮತ ಅಂಕಗಳ 52 ಇವೆ 2 ತಂಡಗಳಿಗೆ. ಸಮತ ದೇವರ ಗದ್ದೆಯ ವಿರುದ್ಧವಾಗಿ ನೋಡಿ 30 seconds ದಾಟಿದರ ರೈಡರ್ ಔಟ್ ಆಗಿರ್ತವೆ. ಗಮನದಲ್ಲಿಟ್ಟುಕೊಳ್ಳಿ, ಇಲ್ಲಿ ಟೈಮ್ ಓಡ್ತಾ ಇರ್ತವೆ. ಇದು 5 to 5 ಸೂಪರ್ ಟ್ಯಾಕಲ್ ಆನ್ ಮಾತ್ರ ಇರ್ತವೆ. ಯಾವುದೇ ಥರ್ಡ್ ರೈಡ್ಗಳು ಇರುವುದಿಲ್ಲ. ಒಂದು ಕಡೆ ದೇವರ ಕಥೆ, ಇನ್ನೊಂದು ಕಡೆ ಕಲ್ಲಾಜೆಯ ಪ್ರಸ್ತುತ ಆಟಗಳು ಸಾಗಿ ಬರ್ತಾ ಇವೆ. ಅಂಕಪಟ್ಟಿಯಲ್ಲಿ ಯಾವುದೇ ರೋಚಕತೆಗಳು ಸೃಷ್ಟಿಗೊಂಡಿಲ್ಲ. 0-0ದಲ್ಲಿ ಪಂದ್ಯಾಟಗಳು ಸಾಗಿ ಬರ್ತಾ ಇವೆ. ಕಲ್ಲಾಜೆಯ ವಿರುದ್ಧವಾಗಿ ದೇವರ ಕಥೆ ಪ್ರಸ್ತುತ ಕಲ್ಲಾಜೆಯ ಆಟಗಾರನ ದಾಳಿ ಕಂಡು ಬರ್ತಾ ಇವೆ. ಡಿಸೆಂಬರ್ 31, 12, 2022 ಶನಿವಾರದಂದು ಉಪ್ಪಿನಂಗಡಿಯ ಸಮೀಪದ ದುರ್ಗಾಗಿರಿಯಲ್ಲಿ ಇದು ಮುಕ್ತ ವಿಭಾಗದ ಹಿಂದೂ ಬಾಂಧವರ ಕಬಡ್ಡಿ ಪಂದ್ಯಾಟ ಸಾಗಿ ಬರಲಿದೆ. ಹಾಗೆಯೇ ಜನವರಿ 8ರಂದು ಆದಿತ್ಯವಾರ 8/1/2023 ಆದಿತ್ಯವಾರದಂದು 65 kg ವಿಭಾಗದ ಕಬಡ್ಡಿ ಪಂದ್ಯಾಟ ಸಾಗಿ ಬರಲಿದೆ. ಇದು ಪೆರಿಯಡಿಕ ನೆರ್ಚೇಲ್ ಉಪ್ಪಿನಂಗಡಿಯ ಸಮೀಪದ ತಂಡಗಳ ನೋಡಿ. ಮತ್ತೆ ಕಲ್ಲೋಜಿಯ ಆಟಗಾರನ ದಾಳಿ ಕಂಡು ಬರ್ತಾ ಇವೆ. ಅಂಕಗಳ ಒತ್ತಡಗಳು ಸೃಷ್ಟಿಗೊಳ್ತಾ ಇದೆ. ಇಲ್ಲಿ ಟ್ಯಾಕಲ್ ಆಗ್ತಾ ಇದ್ದಾರೆ. ಒಂದು ಅಂಕದ ಸೇರ್ಪಡೆಗೊಳ್ತಾ ಇದ್ದಂತೆ ಅಂಕಪಟ್ಟಿ ತೋರಿಸಿವೆ. 1-0 1-0ದಲ್ಲಿ ಪಂದ್ಯಾಟಗಳು ಸೃಷ್ಟಿಗೊಂಡಿದೆ.
ಈಗಾಗಲೇ ಸಮಯ 12:43 ವಿಶ್ರಾಂತಿಯ ಕೋರಿಕೆಯ ವೇಳೆ ಅಂಕ ಬಿಟ್ಟು ತೋರಿಸ್ತೇವೆ ನೋಡಿ. 1-0 ಪಂದ್ಯಾಟಗಳು ಮುನ್ನಡೆಯಲ್ಲಿ ದೇವರ ಗದ್ದೆ. ಸುಮಿತ್ರ ಪ್ರಸ್ತುತದಲ್ಲಿ ಕಂಡು ಬರ್ತಾ ಇವರಾಡೆ 1-0 ಪಂದ್ಯಾಟಗಳು ಸೃಷ್ಟಿಗೊಂಡಿವೆ. ದೇಹ ತೂಕ ಮಾಡಿಕೊಳ್ಳಿಕ್ಕೆ ಇರುವವರಿಗೆ ಕೊನೆಯ 2 ನಿಮಿಷಗಳ ಅವಕಾಶ. ನಾನು ಫಸ್ಟ್ ಏಡ್ ಬಾಕ್ಸ್ ಕೊಡಿ. ಫಸ್ಟ್ ಏಡ್ ಬಾಕ್ಸ್ ಎಸ್ ನೋಡಿ. ಪೃಥ್ವಿರಾಜ್ ಶ್ರೀರಾಮ್ ಫ್ರೆಂಡ್ಸ್ ಕಾರ್ಯಕರ್ತ ಪೃಥ್ವಿರಾಜ್ ಫಸ್ಟ್ ಏಡ್ ಬಾಕ್ಸ್ ತನೇನಾ ಅಂಕಣದ ಒಳಭಾಗಕ್ಕೆ ಪೃಥ್ವಿರಾಜ್. ಸೊ ಒಂದು ಕಡೆ ದೇವರ ಗದ್ದೆ, ಇನ್ನೊಂದು ಕಡೆ ಕಲ್ಲಾಜಿ. ಆಹಾ ಓಹೋ ಏ ಆಹಾ ಇಲ್ಲಿ ಟ್ಯಾಕಲ್ ಕೊಟ್ಟಿದ್ಯಾ. ಮಧ್ಯಂತರದ ವಿರಾಮದ ವೇಳೆ ಅಂಕಪಟ್ಟಿ 1-1 ಸಮಬಲದ ಹೋರಾಟದಲ್ಲಿ 2 ತಂಡಗಳಿವೆ ನೋಡಿ. ವಿವೇಕ ಫ್ರೆಂಡ್ಸ್ ಕೊಡಿಪಾಡಿ, ಅಪ್ಪೆಜಕ್ಕೆಲ್ಲ ಕಲ್ಲುಗುಡ್ಡ. ನೋಡಿ ವಿವೇಕ್ ಫ್ರೆಂಡ್ಸ್ ಕೊಡಿಪಾಡಿ, ಅಪ್ಪೆಜಕ್ಕೆಲ್ಲ ಕಲ್ಲುಗುಡ್ಡ. 2 ತಂಡದ ಕ್ಯಾಪ್ಟನ್ ಬನ್ನಿ ಒಳಭಾಗಕ್ಕೆ. ಅಬ್ಬೆ ಜಕ್ಕಿಯಲ್ಲಿ ಕಲ್ಲುಗುಡ್ಡ, ವಿವೇಕ್ ಫ್ರೆಂಡ್ಸ್ ಕೊಡಿಪಾಡಿ. ಕ್ಯಾಪ್ಟನ್ಸ್ ಬನ್ನಿ, ಎಲ್ಲಿದ್ದೀರಾ ಕ್ಯಾಪ್ಟನ್? ಅಬ್ಬೆ ಜಕ್ಕಿಯಲ್ಲಿ ಕಲ್ಲುಗುಡ್ಡ ವಿರುದ್ಧವಾಗಿ ವಿವೇಕ್ ಫ್ರೆಂಡ್ಸ್ ಕೊಡಿಪಾಡಿ. ಕೊಡಿಪಾಡಿ ಕಲ್ಲುಗುಡ್ಡ ಕ್ಯಾಪ್ಟನ್ಸ್ ಬನ್ನಿ ಆದಷ್ಟು ಬೇಡ. ಬನ್ನಿ ನೋಡಿ. ಅಬ್ಬೆ ಜಕ್ಕಿಯಲ್ಲಿ ಕಲ್ಲುಗುಡ್ಡ, ಕಲ್ಲುಗುಡ್ಡ, ಕಲ್ಲುಗುಡ್ಡ. ಕ್ಯಾಪ್ಟನ್ ಕೊಡಿಪಾಡಿ, ಕೊಡಿಪಾಡಿ ಕ್ಯಾಪ್ಟನ್ ಕೊಡಿಪಾಡಿ. ಎಸ್ ಬನ್ನಿ. ಟಾಸ್ ಮಾಡಿ, ಟಾಸ್ ಟಾಸ್ ಮಾಡಿ. ನೋಡಿ ಮುಂದಿನ 6ನೇ ಪಂದ್ಯಗೊಂಡ ವಿವೇಕ್ ಫ್ರೆಂಡ್ಸ್ ಕೊಡಿಪಾಡಿ ವಿರುದ್ಧ ಬಗ್ಗೆ ಅಪ್ಪೆ ಜಕ್ಕಿಯಲ್ಲಿ ಕಲ್ಲುಗುಡ್ಡ. ನೋಡಿ ಅಲ್ಲಿ ಸ್ಕೇಲ್ ಮಾಡುವರು. ಹಲೋ ನೋಡಿ ಇಲ್ಲಿ ಎಸ್ ಅಲ್ಲಿ 5 ನಿಮಿಷದ ಅವಕಾಶ ಅವ್ರೆ. ಮತ್ತೆ ಸ್ಕೇಲ್ ಕ್ಲೋಸ್ ಮಾಡಿ. ಕಾಪುನಾಥ್ ಕಾತಂದ್ರೆ ನನ್ನ ಜಾಸ್ತಿ ಕಾ ಬರಗೊತ್ತು ಅಕ್ಲ ಬರ್ತಗೂ ಅಕ್ಲ ಬರ್ಮಾಂಡ ಅಕ್ಲ ಏಪಲ ಸ್ಕೇಲ್ ಮಾಡ್ತಾರೆ. ನಿಕ್ಲೆ ಸ್ಕೇಲ್ ಕೌಂಟರ್ ಕ್ಲೋಸ್ ಮಾಡ್ತಾರೆ. ಎಸ್ 10 ತಂಡಗಳು ದೇಹ ತೂಕ ಮಾಡ್ಲಿಕ್ಕೆ ಬಾಕಿ ಇರ್ತವೆ. ತಂಡಗಳು ಇಲ್ಲಿ ಬರಬೇಕು. 5 ನಿಮಿಷದ ಅವಕಾಶ ಕೊಡಿ ಸಾಕು. ಕೊನೆಯ 5 ನಿಮಿಷದ ಅವಕಾಶ. ಆಮೇಲೆ ಬಂದ ತಂಡಗಳಿಗೆ ನಾವು ದೇಹ ತೂಕ ಮಾಡುತ್ತಾ ಇಲ್ಲಿ ದೇಹ ತೂಕದ ಕೌಂಟರ್ ಕ್ಲೋಸ್ ಮಾಡ್ತಿದ್ದೇವೆ. ಒಂದು ಅಂಕದ ಸೇರ್ಪಡೆ ಬೀಳ್ತಾ ಇದೆ. ಹಕ್ಕು ಗಟ್ಟಿದವರು ಸಾಗಿವೆ ನೋಡಿ. 2-1 ಪಂದ್ಯಾಟಗಳು ಸಾಗಿ ಬಿಡ್ತಾ ಇವೆ ಮುನ್ನಡೆಯಲ್ಲ. ಕಲ್ಲಾಜ 2-1 ಇನ್ ಫೇವರ್ ಆಫ್ ಕಲ್ಲಾಜ. 1 ಅಂಕದ ಮುನ್ನಡೆ ಕಲ್ಲಾಜ. 1 ಅಂಕದ ಆಹಾ ಇಲ್ಲಿ ಟ್ಯಾಕಲ್ ಬೀಳ್ತಾ ಇದೆ. ವಿಶ್ರಾಂತಿಯ ಕೋರಿಕೆ. ಗಂಟೆ 12:47 ನಿಮಿಷಗಳಾಗಿದೆ. 12:52 ನಿಮಿಷದವರೆಗೆ ನಾವು ದೇಹ ತೂಕದ ಕೌಂಟರ್ ಓಪನ್ ಇರ್ತವೆ. ದೇಹ ತೂಕಕ್ಕೆ ಬರ್ತಾ ಇರುವಂತಹ ತಂಡಗಳನ್ನು ನಾವು ಕೈ ಬಿಡ್ತೇವೆ. ಬಿಟ್ಟೆ
ಸುಬ್ರಹ್ಮಣ್ಯವಾಗಿದೆ ನೋಡಿ. ಪಂದ್ಯಾಟಗಳು ಸಾಗಿ ಬರ್ತಾ ಇವೆ. ಒಂದು ಕಡೆ ಕಲ್ಲಾಜೆ ವಿರುದ್ಧವಾಗಿ ಐನೈದು ಕಡೆ ದೇವರಗದೆ ಪಂದ್ಯಾಟಗಳು ಸಾಗಿ ಬರ್ತಾ ಇವೆ ನೋಡಿ. ಮುಂದಿನ ಪಂದ್ಯಕೂಟ ಕರೆಯನ್ನು ರವಾನೆ ಮಾಡಿದ್ದೇವೆ. ಕೊಡಿಪಾಡಿ ವಿರುದ್ಧವಾಗಿ ಕಲ್ಲುಗುಡ್ಡೆ ಪಂದ್ಯಾಟಗಳು ಸಾಗಿ ಬರಲಿಕ್ಕಿದೆ. ಆದಷ್ಟು ಬೇಗ ತಮ್ಮ ಪೂರ್ಣ ಸಿದ್ಧತೆ ಮುಗಿಸಿಕೊಂಡು ಇದು ಪ್ರವೇಶೋತ್ಸವದ ಬಳಿ ಬಂದು ಸಿದ್ಧರಾಗಬೇಕು. ಕಬ್ಬಡದಲ್ಲಿಟ್ಟುಕೊಳ್ಳಿ ಸಂಕುಪಟ್ಟಿ ತೋರಿಸ್ತಾ ಇವೆ ನೋಡಿ. 3-3 ಸಮಬಲ 3 ಈಚ್ ಪಾಯಿಂಟ್. ಇಲ್ಲಿ ಪಂದ್ಯಾಟ ರೋಚಕತೆ ಸೃಷ್ಟಿಗೊಳ್ತಾ ಇವೆ. 3-3 ಸಮಬಲದ ಹೋರಾಟ 3 ಪಾಯಿಂಟ್. ಫ್ರೆಂಡ್ಸ್ ಕ್ಲಬ್ ಸ್ಟೇಡಿಯಂ ಎ ಬಿ ತಂಡಗಳು ದೇಹತೂಕಕ್ಕೆ ಬಾಕಿ ಇರ್ತದೆ. 3 ನಿಮಿಷಗಳು ಮಾತ್ರ ಬಾಕಿ. ರಾಮಾಂಜನೇಯ ಕಾರ್ಲಾ ತಂಡ ದೇಹತೂಕಕ್ಕೆ ಬಾಕಿ ಇರ್ತದೆ. ಟೀಮ್ ಮ್ಯಾಂಗ್ಳೂರು ತಂಡ ದೇಹತೂಕಕ್ಕೆ ಬಾಕಿ ಇರ್ತದೆ. ಶ್ರೀ ವೀರಾಂಜನೇಯ ನೋಡಿ 7ನೇ ಪಂದ್ಯಕೂಟ ಬ್ರದರ್ಸ್ ಫ್ರೆಂಡ್ಸ್ ವಿಟ್ಲ SVD ಓಜಾಲ. ಬ್ರದರ್ಸ್ ಫ್ರೆಂಡ್ಸ್ ವಿಟ್ಲ ವಿರುದ್ಧವಾಗಿ SVD ಓಜಾಲ ತಮ್ಮ ಪ್ರವೇಶದ ಸಿದ್ಧತೆಯನ್ನು ಮುಗಿಸಿಕೊಂಡು ಪ್ರವೇಶೋತ್ಸವದ ಬಳಿ ಬನ್ನಿ. ಶ್ರೀ ವೀರಾಂಜನೇಯ ಗೆಳೆಯರ ಬಳಗ ಗೆದರಗುಡ್ಡೆ ಈಗಲ್ ಅಟ್ಯಾಕರ್ಸ್ ಈಚ್ ಪಾಯಿಂಟ್. 3-3 ಪಂದ್ಯಾಟಗಳು ಸಾಗಿ ಬರ್ತಾ ಇವೆ. ಇಲ್ಲಿ ಪಂದ್ಯಾಟ ರೋಚಕ ರೋಮಾಂಚಕ ಪಂದ್ಯಾಟ ಪಡುಬಿಟ್ಟು ಶ್ರೀ ವಿಷ್ಣು ಉದಯಗಿರಿ ಪಂಜಳ ಬಿ SNT ಫ್ರೆಂಡ್ಸ್ ಎರಂಬೂರು ಶ್ರೀ ಕೊನೆಯ ವಿಷ್ಣು ಪುತ್ತೂರು ಈ ತಂಡಗಳು ದೇಹತೂಕಕ್ಕೆ ಬಾಕಿ ಇರ್ತದೆ. ಲಾಸ್ಟ್ 2 ಮಿನಿಟ್ಸ್ ಫುಲ್ ಫಾರ್ ಟೈಮ್. ಕೊನೆಯ 2 ನಿಮಿಷಗಳು ಪಂದ್ಯಾಟಗಳು ಮಾತ್ರ ಬಾಕಿ. ಫ್ರೆಂಡ್ಸ್ ಕ್ಲಬ್ ಸ್ಟೇಡಿಯಂ ಎ ಹಾಗೂ ಬಿ ತಂಡ ರಾಮಾಂಜನೇಯ ಕಾರ್ಲಾ ಟೀಮ್ ಮಂಗಳೂರು ಶ್ರೀ ವೀರಾಂಜನೇಯ ಗೆಳೆಯರ ಬಳಗ 3-3 ಪಂದ್ಯಾಟಗಳು ಗಿಡಸಗುಡ್ಡೆ ಈಗಲ್ ಅಟ್ಯಾಕರ್ಸ್ ಅಜಿಲಮಗುರು ಕೋಟಿ ಚೆನ್ನಯ್ಯ ಪುದುಬೆಟ್ಟು ಶ್ರೀ ವಿಷ್ಣು ಉದಯಗಿರಿ ಪಂಜಲ ಬಿ SNT ಫ್ರೆಂಡ್ಸ್ ಎರಂಬೂರು ಶ್ರೀ ವಿಷ್ಣು ಪುತ್ತೂರು ಈ ತಂಡಗಳು ದೇಹತೂಕಕ್ಕೆ ಈ ಕೂಡಲೇ ಬರಬೇಕು. ಕೊನೆಯ 2 ನಿಮಿಷಗಳ ಅವಕಾಶ ಇರ್ತದೆ. ಕೊನೆಯ 1 ನಿಮಿಷಗಳ ಅಂದ್ರೆ ಸೂಪರ್ ಮಿನಿಟ್. ಪಂದ್ಯಾಟ ಸಮಬಲಗೊಂಡರೆ ಗೋಲ್ಡನ್ ಟ್ರೈಡ್ ಮುಖೇನ ವಿಜಯ ಶೈಲಿಯನ್ನು ಗುರುತಿಸ್ತೇವೆ. ಹರೀಶ್ ಪಡೀಲು ಪಂದ್ಯಾಟ ಸಾಗಿ ಬರ್ತಾ ಇವೆ ನಡೆ 3 ಪಾಯಿಂಟ್. 3 ಪಂದ್ಯಾಟಗಳು ಸಾಗಿ ಬರ್ತಾ ಇವೆ ನಡೆ. ಹದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರರ ಕೇರಳದ ಅಮೆಚೂರಿನ ಕಬಡ್ಡಿಯ ತೀರ್ಪುಗಾರರ ಇದು ವಿಶ್ರಾಂತಿಯ ಕೋರಿಕೆ. ಒಂದು ಕಡೆ ತುರ್ತು ಸಭೆ, ಇನ್ನೊಂದು ಕಡೆ ಸಮಾಲೋಚನಾ ಸಭೆಗಳು ಇದ್ದಂತೆ ಅಂಕಪಟ್ಟೆ 3-3 ಪಂದ್ಯಾಟಗಳು ಸಾಗಿ ಬರ್ತಾ ಇವೆ. ಮುಂದಿನ ಪಂದ್ಯಗಳಿಗೆ ಕರೆಯನ್ನು ರವಾನೆ ಮಾಡಿದ್ದೇವೆ. SVD ಓಜಾಲ ವಿರುದ್ಧವಾಗಿ ಬ್ರದರ್ಸ್ ಫ್ರೆಂಡ್ಸ್ ವಿಟ್ಲ ಪಂದ್ಯಾಟ 3-3 ಸಮಬಲ. ಅಲ್ಲಿ ಪಂದ್ಯಾಟ ಸಮಬಲಗೊಂಡರೆ ಗೋಲ್ಡನ್ ರೈಡ್ ಮುಖೇನ ವಿಜಯ ಶೈಲಿಯನ್ನು ಗುರುತಿಸ್ತೇವೆ. ಓಹೋ, ಇಲ್ಲಿ ಅಂಕಗಳ ಒತ್ತಡಗಳಿವೆ 2 ತಂಡಗಳಿಗೂ ಕೂಡ. ಸಮಯಗಳ ವ್ಯರ್ಥದ ಸನ್ನಿವೇಶಗಳ ಪದಾರ್ಪಣೆಗಳು ತಾಯಿವೆ. 3-3 ಪಂದ್ಯಾಟಗಳ ಸೆಕೆಂಡ್ಗಳ ಬಾಕಿ ಇರುವ ಸಂದರ್ಭಗಳ ಪದಾರ್ಪಣೆಗೊಂಡಿವೆ. ಪಂದ್ಯಾಟ ಟೈಮ್ ಮ್ಯಾಚ್. ಇವಾಗದ ಪ್ರಥಮ ಸಮಬಲ. ಕ್ಯಾಪ್ಟನ್ ನೋಡಿ, ವಿವೇಕ್ ಫ್ರೆಂಡ್ಸ್ ಕೊಡಿಪಾಡಿ ಅಪ್ಪೆಜಕ್ಕಲ್ ಕಲ್ಲುಗುಡ್ಡೆ ಬನ್ನಿ. ಪ್ರವೇಶ ದ್ವಾರದ ಬಳಿ ಅಪ್ಪೆಜಕ್ಕಲ್ ಕಲ್ಲುಗುಡ್ಡೆ. ಯಾರು ಕಲ್ಲುಗುಡ್ಡೆ? ಎಸ್
ವಿವೇಕ್ ಫ್ರೆಂಡ್ಸ್ ಕೊಡಿಪಾಡಿ ಕೊಡಿಪಾಡಿ ಬನ್ನಿ ಬನ್ನಿ ಪ್ರವೇಶ ದೊಡ್ಡ ಬರ್ಬೇಕು ಕೊಡಿಪಾಡಿ ಬಳಿ ಇಡಿ ಬರಡಿ ಈ ಬಂದಿಯ ಕೂಟದ ಇದು ಗೋಲ್ಡನ್ ರೈಡ್ ಇದು ಬೆಂಗಾರದ ನಾಣ್ಯ Is a touch? A bonus. Yes. Ready. ಇದು ಗೋಲ್ಡನ್ ರೈಡ್. ಇದೋಳಿಯಲ್ಲಿ ಇದೇ ಹೊರಗತ್ತ ಇವಂದ್ಯ ಕೂಟದ ಇದು ಮೊದಲ ಗೋಲ್ಡನ್ ರೈಡ್. ಓಹೋ ಸಂಪನ್ನಗೊಂಡಿದ್ಯಾ ಮುಂದಿನ ಟೀಮ್ ಮಂಗಳೂರು ದೇಹತೂಕಕ್ಕೆ ಬರಬೇಕು. ರಾಮಾಂಜನೇಯ ಕಾರ್ಲಾ ಫ್ರೆಂಡ್ಸ್ ಕ್ಲಬ್ ಸೇಡಿಯಾಪು ಎ ಹಾಗೂ ಬಿ ತಂಡ, ಕೋಟೆ ಚೆನ್ನಯ್ಯ ಪಡುಬೆಟ್ಟು, ಒಳಭಾಗಕ್ಕೆ ಬನ್ನಿನ ಶ್ರೀ ವಿಷ್ಣು ಪುತ್ತೂರು. ಇಷ್ಟು ತಂಡಗಳು ದೇಹತೂಕಕ್ಕೆ ಬಾಕಿ ಇರ್ತವೆ. ಈ ಕೂಡ್ಲೆ ದೇಹತೂಕಕ್ಕೆ ಬರಬೇಕು. ಇಲ್ಲ ಆದಲ್ಲಿ ತಮ್ಮ ತಂಡ ಇಲ್ಲ ಎಂದು ಪರಿಗಣಿಸ್ತೇವೆ. ಈ ತಂಡವನ್ನು ಸ್ವಾಗತಿಸಿಕೊಳ್ತಾ ಇದ್ದೇನೆ ಟೀಮ್ ಅಪ್ಪೆ ಚಕ್ಕೆಲ ಇದು ಕಲ್ಲುಗುಡ್ಡ. ಕೊಡಿಪಾಡಿ ಫ್ರೆಂಡ್ಸ್ ಕ್ಲಬ್ ಸೇಡಿಯಾಪು ಎ ಹಾಗೂ ಬಿ ತಂಡ ದೇಹತೂಕಕ್ಕೆ ನಾವಿಲ್ಲಿ ಕಾಯ್ತಾ ಇದ್ದೇವೆ. ನಾವು ಕೊಟ್ಟಂತ ಸಮಯ ಈಗಾಗಲೇ ಮುಗ್ದೋಗಿರ್ತದೆ. ತಂಡಗಳು ಇಲ್ಲದೆ ಇಲ್ಲಿಗೆ ಬಂದಿಲ್ಲದಲ್ಲಿ ತಂಡ ಇಲ್ಲ ಎಂದು ಪರಿಗಣಿಸ್ತೇವೆ. ಟೀಮ್ ಮಂಗಳೂರು ಈಗಲ್ ಅಟಾಕರ್ಸ್ ಅಜಲಮಗರು, ಕೋಟೆ ಚೆನ್ನಯ್ಯ ಪದುಬಿಟ್ಟು, ಕೊಡಿಪಾಡಿ ಬನ್ನಿ ಕೊಡಿಪಾಡಿ ಬಲೆ ಕೊಡಿಪಾಡಿ ಬನ್ನಿ 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 ಬಲೆ. ಇದು ಕಲ್ಲುಗುಡ್ಡೆಗೆ ಟಕ್ಕರ್ ನೀಡುವಂತಹ ಎದುರಾಳಿ ತಂಡ ಬರ್ತಾ ಇದೆ. ಟೀಮ್ ವಿವೇಕ್ ಫ್ರೆಂಡ್ಸ್ ಇದು ಕೋಡಿಪಾಡಿ. ದೇಹತೂಕಕ್ಕೆ ಬಾಕಿ ಇರುವ ತಂಡಗಳಿಗೆ ಕೊನೆಯ ಒಂದು ನಿಮಿಷ. ಫ್ರೆಂಡ್ಸ್ ಕ್ಲಬ್ ಸೇಡಿಯಾಪು ಎ ಹಾಗೂ ಬಿ, ರಾಮಾಂಜನೇಯ ಕಾರ್ಲಾ, ಟೀಮ್ ಮಂಗಳೂರು ಈಗಲ್ ಅಟ್ಯಾಕರ್ಸ್ ಅಜಲಮಗರು, ಕೋಟೆ ಚೆನ್ನಯ್ಯ ಪಡುಬೆಟ್ಟು, ಶ್ರೀ ವಿಷ್ಣು ಪುತ್ತೂರು. ಅಷ್ಟು ತಂಡಗಳು ಬರ್ಲಿಲ್ಲ. ಹೌದು, ಇಷ್ಟು ತಂಡಗಳು ಬರ್ಲಿಲ್ಲ. ಅಕ್ಲೆ ಬೊರ್ಚಿಗೆ ಬಿಡ್ಲೆ ಬೋಡಿತ್ತ ನಕ್ಲು ಬರ್ಪೇದಿರು ಬೊರ್ಚ ದೀಪೋಡು ಬಿಡ್ಲೆ. ನೋಡಿ ಎರಡು ತಂಡದವರು ಕೂಡ ಇನಿಷಿಯೇಟ್ ಮಾಡಿ. ಇದು 5-5 ಇದು ಸೂಪರ್ ಟ್ಯಾಕಲ್ ಮಾತ್ರ 1 ಆಗಿರ್ತವೆ. ರಾಮಾಂಜನೇಯ ಕಾರ್ಲಾ ಇದು 5-5 ಪಂದ್ಯ. ಕೌಂಟರ್ ಕ್ಲೋಸ್ ಮಾಡಿದ ಮೇಲೆ ನೀವು ನಮ್ಮ ಹತ್ರ ಬಂದು ದೇಹತೂಕ ಮಾಡ್ಲಿಕ್ಕೆ ಹೇಳಿದ್ರು ನಾವು ಮಾಡುದಿಲ್ಲ. ನೋಡಿ ಅಲ್ಲಿ ಹಲೋ ಹೇಳಿ. ಈಗಾಗಲೇ ಸಮಯ 12 ಗಂಟೆ 58 ನಿಮಿಷ 2 ನಿಮಿಷ ಮಾತ್ರ. ಬರ್ಚಿ ಕ್ಲೋಸ್ ಮಾಡ್ತಾ ಬಿಡ್ಲ ನಿಕ್ಲ. ನೋಡಿ ಸಮಯಕ್ಕೆ ಸರಿಯಾಗಿ ಬನ್ನಿ, ಇಲ್ಲದಿದ್ದರೆ ತಮ್ಮ ತಂಡವನ್ನ ಇಲ್ಲಿ ದೇಹ ತೂಕಕ್ಕೆ ಕಳಿಸಿಕೊಡಲಾಗುವುದಿಲ್ಲ. ಗಮನದಲ್ಲಿ ಇಟ್ಕೊಳ್ಳಿ. ಇದು ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್. ನಾನು ಏತ್ ಟೀಮ್ ಉಂಟು ಸ್ಕೇಲ್ ಮಲ್ ಬಂದೆ. ಒಟ್ಟು ಏತ್ ಟೀಮ್ ಉಂಟು ನಾನು 9 ಟೀಮ್. ಎಸ್ 9 ಟೀಮ್ಗೆ 2 ನಿಮಿಷ ಮಾತ್ರ. 2 ನಿಮಿಷದಲ್ಲೇ ಬರಡು ಇದನ್ನ ಬೊಡ್ಚಿ ಬಿಡ್ಲೆ. ಒಟ್ಟು 56 ತಂಡಗಳು ಭಾಗವಹಿಸಿವೆ ನೋಡಿ, ಗಮನದಲ್ಲಿ ಇಟ್ಕೊಳ್ಳಿ.
ಸಮಯಕ್ಕೆ ಸರಿಯಾಗಿ ಪಂದ್ಯಾಟ ಮುಕ್ತಾಯಗೊಳ್ಳಬೇಕು. ತದನಂತರ ಮುಕ್ತ ವಿಭಾಗದ ಕಬಡ್ಡಿ ಪಂದ್ಯಾಟ ಸಾಗಿ ಬೆಳಗಿದೆ. ಸ್ವಲ್ಪ ನಮ್ ಜೊತೆ ಸಹಕರಿಸಿ. ಪ್ರಾರಂಭವಾಗಿದ್ದ ಪಂದ್ಯಾಟಗಳ ಸಾಗಿ ಬರ್ತಾ ಇವೆ ನೋಡಿ. ಒಂದು ಕಡೆ ಈ ಕೊಡಿಪಾಡಿ, ಇನ್ನೊಂದು ಕಡೆ ಕಲ್ಲುಗುಡ್ಡ. ಇಲ್ಲಿವರೆಗೆ ದೇಹ ತೂಕ ಮಾಡಿಕೊಂಡಂತ ಎಲ್ಲಾ ತಂಡಗಳು 55 ಕೆಜಿ 500 ಗ್ರಾಮ್ಸ್ ಇಷ್ಟರ ಒಳಗೆ ದೇಹ ತೂಕ ಮಾಡಿಕೊಂಡು ಹೋಗಿದೆ. ಇನ್ನು ಬರುವಂತ ಯಾವುದೇ ತಂಡಗಳಿಗೂ ಯಾವುದೇ ಎಕ್ಸೆಪ್ಷನ್ ಇರುವುದಿಲ್ಲ. ಈ ಸುಬಂದಿಯೂಟ ಯಾವುದೇ ಚರ್ಚೆಗೆ ಯಾವುದೇ ಅಡ್ಜಸ್ಟ್ಮೆಂಟ್ಗೆ ಇಲ್ಲಿ ನಾವು ಅನುವು ಮಾಡಿಕೊಡುವುದಿಲ್ಲ. ತಂಡದ ಎಲ್ಲಾ ಆಟಗಾರರು ಗಮನದಲ್ಲಿಟ್ಕೊಳ್ಳಿ. ಫ್ರೆಂಡ್ಸ್ ಕ್ಲಬ್ ಸೇಡಿಯಪ್ಪು ಎ ಹಾಗೂ ಬಿ. ಇದು ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ಸ್ಟೇಡಿಯಂ ಎ ಅಂಡ್ ಬಿ. ತಂಡದ ಕಪ್ತಾನ ಅಥವಾ ಆಟಗಾರರು ಯಾರಾದ್ರೂ ದೇಹ ತೂಕದ ಹತ್ರ ಬಂದು ತಮ್ಮ ಇರುವಿಕೆಯನ್ನು ವ್ಯಕ್ತಪಡಿಸಿಕೊಳ್ಬೇಕು. ಬೊರ್ಚಿ ಆಕ್ಲೆ ಬೊರ್ಚಿ ನನ್ನ ಬೊರ್ಚಿಗೆ ಬಿಡ್ಲೆ ನೋಡಿ. ಬರ್ತಾರೆ ಅನ್ನುವ ಸಂದರ್ಭಗಳಿಲ್ಲ. 1 ಗಂಟೆಯ ವೇಳೆಗೆ ನಾವುಗಳು ದೇಹ ತೂಕದ ಕೌಂಟರ್ ಅನ್ನ ಕ್ಲೋಸ್ ಮಾಡ್ತಿದ್ವಿ. ಒಬ್ಬರಿಗೆ ರಿಯಾಯಿತಿ ಕೊಟ್ಟರೆ ಮತ್ತೆಲ್ಲರಿಗೂ ಕೂಡ ರಿಯಾಯಿತಿ ಕೊಡಬೇಕಾಗಿದೆ. ಗಮನದಲ್ಲಿಟ್ಟುಕೊಳ್ಳಿ ಸಂಘಟಕರ. ಈಗಲ್ ಅಟ್ಯಾಕರ್ಸ್ ಅಜ್ಲಮಗರು, ಕೋಟಿ ಚೆನ್ನಯ್ಯ ಪದ್ಬಿಟ್ಟು. ತಂಡದ ಆಟಗಾರರು ಇಲ್ಲ ಕಪ್ತಾನರು. ನೋಡಿ 1-1 ಪಂದ್ಯಾಟಗಳು ಸಾಗಿ ಬರ್ತಾ ಇವೆ. ನೋಡಿ ಕಾರ್ಯಕರ್ತ ನವೀನನ್ನೇ ಓಲರ್ ನವೀನ್ ಇದು ಓಲಿತ್ತಂಡಲ್ಲ ಅವರ ಉಲೈ ಬರೋಡ ನಾವು ಇಡೆ ನವೀನ್ ಮುಂಡಾಜ ಜೆತ್ತಿತ್ತೇನ ಮೆನ್ಪುಲಾವ ವಿಶ್ರಾಂತಿಯ ಕೋರಿಕೆಗಳ್ತಾ ಇವೆ. ಇದು ಬಂದು ಟೀಮ್ ಮಂಗಳೂರು ತಂಡದ ಒಬ್ಬ ಕಪ್ತಾನಿಗೆ ನಾವು ಇಲ್ಲಿ 5 ನಿಮಿಷದಿಂದ ವೇಟ್ ಮಾಡ್ತಿದ್ದೇವೆ. ಶ್ರೀ ವಿಷ್ಣು ಪುತ್ತೂರು ತಂಡ ಇದೆಯಾ ಇಲ್ವಾ? ಕಪ್ತಾನರು ಇದ್ದಾರಾ? ಆಟಗಾರರು ಇದ್ದಾರಾ? ಈಸ್ ನೋಡಿ ಈ ಪಂದ್ಯಾಕೂಟದ 7ನೇ ಪಂದ್ಯಾಕೂಟಕ್ಕೆ 2 ತಂಡದ ಕಪ್ತಾನ ನಾಯಕರು ಒಳಭಾಗಕ್ಕೆ ಬರಬೇಕು ನೋಡಿ. ಇದು ಬ್ರದರ್ಸ್ ಫ್ರೆಂಡ್ಸ್ ವಿಟ್ಲ ವಿರುದ್ಧವಾಗಿ ಇದು SVD ಓಜಾಲ ಹಾಗೂ ವಿಟ್ಲ 2 ತಂಡದ ಕಪ್ತಾನ ನಾಯಕರ ಅಂಕಣದ ಒಳಭಾಗಕ್ಕೆ ಬನ್ನಿ. ಸುಪ್ರೀತ್ ಬಲೆ ಕ್ಯಾಪ್ಟನ್ ಬಲೆ ಕ್ಯಾಪ್ಟನ್. ಒಂದು ಕಡೆ ವಿಟ್ಲ ಇನ್ನೊಂದು ಕಡೆ ಓಜಾಲ 2 ತಂಡದ ಕ್ಯಾಪ್ಟನ್ ಬನ್ನಿ. ಸುಬಂದ್ರ ಬನ್ನಿ ಟಾಸ್ ಟಾಸ್ ಫ್ರೆಂಡ್ಸ್ ಕ್ಲಬ್ ಸೇಡಿಯಾಪು 1-2 ಪಂದ್ಯಾಟಗಳು ಸಾಗಿ ಬರ್ತಾ ಇವೆ. 1 ಅಂಕದ ಮುನ್ನಡೆಯಲ್ಲೇ 2-1 ಮುನ್ನಡೆಯಲ್ಲೇ ಕುಡಿಪಾಡಿ 2-1
ಟಾಸ್ ವಿನ್ ಬಾಯ್ ಎರುಂಬು ಅಣ್ಣ ಲೈಟಿಂಗ್ಸ್ ದಕ್ಲು ಅವರ ವೇದಿಕೆ ದಡೆ ಬರೋಡು ಲೈಟಿಂಗ್ಸ್ ದಕ್ಲು ಈಗಲ್ ಅಟ್ಯಾಕರ್ಸ್ ಅಜಲಮಗರು ತಂಡವನ್ನು ನಾವು ಇಲ್ಲ ಎಂದು ಪರಿಗಣಿಸಿದ್ದೇವೆ. ಕೋಟಿ ಚೆನ್ನಯ್ಯ ಪಡುಬೆಟ್ಟು ತಂಡ ಯಾವುದೇ ಉಪಸ್ಥಿತಿಯನ್ನು ವ್ಯಕ್ತಪಡಿಸಿಲ್ಲ. ಆ ತಂಡವನ್ನು ನಾವು ಮಧ್ಯಂತರದ ವಿರಾಮದ ವೇಳೆ ಪಂದ್ಯಾಟದಿಂದ ಕೈ ಬಿಡ್ತಿದ್ದೇವೆ. ಹಾಗೆ ಶ್ರೀ ವಿಷ್ಣು ಪುತ್ತೂರು ಒಂದರಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇವೆ. ತಂಡದ ಕಪ್ತಾನ ಅಥವಾ ಆಟಗಾರ ಯಾರಾದ್ರೂ ಇದ್ರೆ ತಮ್ಮ ಇರುವಿಕೆಯನ್ನು ವ್ಯಕ್ತಪಡಿಸಿ, ಇಲ್ಲಾಂದ್ರೆ ಶ್ರೀ ವಿಷ್ಣು ಪುತ್ತೂರು ಈ ತಂಡವು ಇಲ್ಲ ಅಂತ ಪರಿಗಣಿಸ್ತೇವೆ. ಈಗಲ್ ಅಟ್ಯಾಕರ್ಸ್ ಅಜಲಮಗರು, ಕೋಟಿ ಚೆನ್ನಯ್ಯ ಪಡುಬೆಟ್ಟು, ಶ್ರೀ ವಿಷ್ಣು ಪುತ್ತೂರು. ಅಣ್ಣ ಅಲ್ಲ ಸ್ಕೇಲ್ ಮಾತಿರಲ್ಲ ಆಂಡ ಲಾಸ್ಟ್ ದ ಮೂಜಿ ಜನ ಉಳ್ಳೇರು ಅಕ್ಲ ದಾಲ ಇರುವಿಕೆಯನ್ನು ತೊಯ್ಪಾದಿಜರು. ಸೊ ಎಂಕ್ಲ ತಂಡ ಇಜ್ಜಿ ಬಂದು ಕೈ ಬಿಡೋದಿಲ್ಲ. ಸುಬಿಡ್ಲೆ ಮಲ್ಲೇಜ್ ಬೋಂಡ ಬರ್ಪೇರ್ ಬೊಡ್ಚಿಗೆ ಮಲ್ಲೇಜ್ ಬಿಡ್ಲೆ. ಹೆಸರು ನೋಡಿ, ಎಲ್ಲಾ ತಂಡದವರು ಕೂಡ ತಮ್ಮ ದೇಹ ತೂಕವನ್ನು ಮುಗಿಸಿಕೊಂಡಿದ್ದೀರಾ ಅನ್ನುವ ಸೂಚನೆ. 3 ತಂಡಗಳನ್ನು ಬಿಟ್ಟು ತದನಂತರ ನೋಡಿ ನಾವು ಕರೆಯನ್ನ ರವಾನೆ ಮಾಡಿದ ತಕ್ಷಣ ಪ್ರವೇಶ ದ್ವಾರದ ಬಳಿ ಒಂದು ಸಿದ್ಧರಾಗಬೇಕು. ಯಾವುದೇ ಕಾರಣಕ್ಕೂ ಕಾಯುವಂತಹ ಪರಿಸ್ಥಿತಿ ಇರುವುದಿಲ್ಲ. ನಾವು ಕೌಂಟರ್ ಅನ್ನು ಕೊಡ್ತೇವೆ. ವಾಕ್ವರ್ ಕೊಟ್ಟು ತಮ್ಮ ತಂಡವನ್ನ ಪಂದ್ಯಾಟದಿಂದ ಕೈ ಬಿಡ್ತೇವೆ. ಇದು ಸಂಘಟಕರ ಕಟ್ಟುನಿಟ್ಟಿನ ಸೂಚನೆ ಬಂದಾಗಿದೆ, ಗಮನದಲ್ಲಿಟ್ಟುಕೊಳ್ಳಿ. ಓಹೋ, ಇಲ್ಲಿ ಅಂಕ ಬಿಟ್ಟು ತೋರಿಸ್ತಾ ಇವೆ ನೋಡಿ. 2-2ರಲ್ಲಿ ಪಂದ್ಯಾಕೂಟ. ಇದು 2-2ರಲ್ಲಿ ಪಂದ್ಯಾಟಗಳು ಸಾಗಿ ಬರ್ತಾ ಇವೆ ನೋಡಿ. ಒಂದು ಕಡೆ ಕಲ್ಲು ಗುಡ್ಡ, ಇನ್ನೊಂದು ಕಡೆ ಕಡಿಪಾಡಿ. ಆಹಾ, ಮೋಹನ್ ದಾಸ್ ಮುಂಡಜೆ, ಮೋಹನ್ ದಾಸ್ ದೇಹ ತೂಕದಲ್ಲಿ ಬರಬೇಕು. ಮೋಹನ್ ದಾಸ್ 3-2ರಲ್ಲಿ ಪಂದ್ಯಾಟಗಳು ಸಾಗಿ ಬರ್ತಾ ಇವೆ ನೋಡಿ. ನೋಡಿ SVD ಓಜಾಲ ವಿರುದ್ಧವಾಗಿ ಎರುಂಬು ವಿಟ್ಲ ಪ್ರವೇಶ ದೊರೆದು ಬನ್ನಿ. ವಿಟ್ಲ ಎರುಂಬು ವಿಟ್ಲ ವಿಶ್ರಾಂತಿಯ ಕೋರಿಕೆ 3-2 ಮುನ್ನಡೆಯಲ್ಲಿ ಕೊಡಿಪಾಡಿ. 3-2ರಲ್ಲಿ ಪಂದ್ಯಾಟಗಳು ಸಾಗಿ ಬರ್ತಾ ಇವೆ ಮುನ್ನಡೆಯಲ್ಲಿ ಕೊಡಿಪಾಡಿ. ವಿಟ್ಲ ಎರುಂಬು ಎಲ್ಲಿದ್ದೀರಾ? ವಿಟ್ಲ ಪ್ರವೇಶ ದೊರೆದು ಬನ್ನಿ. ಓಜಾಲ ಓಲ್ಲ ತೋಜಾರ್ ಇಕ್ವನ್ನ ಓಜಾಲ ಎಲ್ಲಿದ್ದೀರಾ? ಬನ್ನಿ, ಪ್ರವೇಶದಲ್ಲಿ ಬನ್ನಿ, ನಿಂತ್ಕೊಳ್ಬೇಕು. ಎರುಂಬು ವಿಟ್ಲ, ಎರುಂಬು ಫ್ರೆಂಡ್ಸ್, ವಿಟ್ಲ ಬನ್ನಿ. ಪ್ರವೇಶ ಬಿಡ್ಬೇಕು ನೋಡಿ. ತಾವುಗಳು ಸಮಯಕ್ಕೆ ಸರಿಯಾಗಿ ಹಾಜರಿಲ್ಲದಿದ್ದರೆ ತಮ್ಮ ತಂಡವನ್ನ ಪಂದ್ಯಾಟದಿಂದ ಕೈ ಬಿಡ್ತೇವೆ, ಗಮನದಲ್ಲಿಟ್ಟುಕೊಳ್ಳಿ. ಕಟ್ಟುನಿಟ್ಟಿನ ಸಂಘಟಕರಿಂದ ಸೂಚನೆ ಬಂದಾಗಿದೆ. ಪಂದ್ಯಾಟ 3-2ರಲ್ಲಿ ಪಂದ್ಯಾಟ ಇದು ಮುನ್ನಡೆಯಲ್ಲೇ ಇದು ಕೋಡಿಪಾಡಿ. ವಿಶ್ರಾಂತಿಯ ಕೋರಿಕೆಯ ವೇಳೆ ನಿದ್ದೆಯ ಗಣ್ಣಿಗೆ ಜಾರಿದರ ಗಲಿಬಿಲಿಗಳು ಸೃಷ್ಟಿಗೊಳ್ಳುತ್ತವೆ. 3 ಕೊನೆಯ 2 ನಿಮಿಷಗಳ ಪಂದ್ಯಾಟ ಮಾತ್ರ ಬಾಕಿ ಇವೆ ನೋಡಿ. ಇದು 3-2ರಲ್ಲಿ ಪಂದ್ಯಾಟಗಳು ಸಾಗಿ ಬರ್ತಾ ಇವೆ. ಇದು 1 ಅಂಕದ ಮುನ್ನಡೆಯಲ್ಲೇ ಇದು ಕೋಡಿಪಾಡಿ.
ಕೋಟಿ ಚೆನ್ನಯ್ಯ ಪಡುಬೆಟ್ಟು, ಶ್ರೀ ವಿಷ್ಣು ಪುತ್ತೂರು. ಕೋಟಿ ಚೆನ್ನಯ್ಯ ಪಡುಬೆಟ್ಟು, ಶ್ರೀ ವಿಷ್ಣು ಪುತ್ತೂರು. ಮತ್ತೆ 4-2 ಇನ್ ಫೇವರ್ ಆಫ್ ಕೊಡಿಪಾಡಿ. 5-2 ಪಂದ್ಯಾಟಗಳು ಸಾಗಿ ಬರ್ತಾ ಇವೆ. 3 ಅಂಕದ ಮುನ್ನಡೆಯಲ್ಲೇ ಇದು ಕೊಡಿಪಾಡಿ. ಈಗಾಗಲೇ ಸಮಯ ಸರಿಯಾಗಿ 1 ಗಂಟೆ 9 ನಿಮಿಷ. ಎಸ್, ಅಂತಿಮ ನಿಮಿಷ. ಇದು ಸೂಪರ್ ಮಿನಿಟ್. ಇದು 1 ಮಿನಿಟ್ ಬಾಕಿ. ಇದು ಸೂಪರ್ ಟೆಕಲ್ ಆನ್. ಎರಂಬು ವರ್ಸಸ್ ಓಜಾಲ. ಇದು ಎರಂಬು ವಿರುದ್ಧವಾಗಿ ಓಜಾಲ. ಹಾಗೆ 8ನೇ ಪಂದ್ಯಕೂಟಕ್ಕೆ ಕರೆಯನ್ನ ರವಾನೆ ಮಾಡಿದ್ದೇವೆ. 6-2 ನೋಡಿ. ಮುಂದಿನ ಪಂದ್ಯಕೂಟ 8ನೇ ಪಂದ್ಯಕೂಟ ಶ್ರೀ ವಿಷ್ಣು ಉದಯಗಿರಿ ವಿರುದ್ಧವಾಗಿ ಶ್ರೀ ಮಹಾದೇವಿ ಅರ್ಕ. ಉದಯಗಿರಿ ವಿರುದ್ಧವಾಗಿ ಶ್ರೀ ಮಹಾದೇವಿ ಅರ್ಕ. ತಾವುಗಳು ಕೂಡ ತಮ್ಮ ಪೂರ್ಣ ಸಿದ್ಧತೆಯನ್ನು ಮುಗಿಸಿಕೊಂಡು ಪ್ರವೇಶ ದ್ವಾರದ ಬಳಿ ಬಂದು ಸಿದ್ಧರಾಗಬೇಕು. ಈಗಾಗಲೇ ಒಂದು ತಂಡ ಷಣ್ಮುಖ ತಂಡ 2ರಲ್ಲಿ ದೇಹ ತೂಕದ ಹತ್ರ ಬರಬೇಕು. ಷಣ್ಮುಖ ತಂಡ ಸುವರ್ಣೆ ಓಜಾಲ. ಷಣ್ಮುಖ ತಂಡ ತಂಡದ ಕಪ್ತಾನರು ಅಥವಾ ಆಟಗಾರರು ಯಾರಾದ್ರೂ ಪರವಾಗಿಲ್ಲ, ವೇದಿಕೆ ಹತ್ರ ಬರಬೇಕು. ಷಣ್ಮುಖ ಬನ್ನಿ ನೋಡಿ. ಓಜಾಲ SBD ಓಜಾಲ ಬನ್ನಿ. ಓಜಾಲ್ 7ನೇ ಪಂದ್ಯಕೂಟಕ್ಕೆ ತಂಡ ಪುನಃ ಸ್ವಾಗತಿಸಿಕೊಳ್ತಾ ಇದ್ದಾನೆ. ಟೀಮ್ SBD ಓಜಾಲ. ಈ ನೋಡಿ ಎದುರಾಳಿ ತಂಡ ಬರ್ತಾ ಇದೆ. ಎರಂಬು ವಿಟ್ಲ ವಿಟ್ಲ ಬನ್ನಿ ಬನ್ನಿ ಬನ್ನಿ. ಎಸ್, ಓಜಾಳ ತಂಡಕ್ಕೆ ಟಕ್ಕರ್ ನೀಡುವಂತ ಎದುರಾಳಿ ತಂಡ ಬರ್ತಾ ಇದೆ. ಟೀಮ್ ಎರಂಬು ವಿಟ್ಲ. ಷಣ್ಮುಖ ಮಿತ್ರ ಬೃಂದ ತಂಡ ದಯವಿಟ್ಟು ಇಲ್ಲಿ ಬರ್ಬೇಕು. ಷಣ್ಮುಖ ಮಿತ್ರ ಬೃಂದ ಇದ್ದೀರಾ? ಷಣ್ಮುಖ ಮಿತ್ರ ಬೃಂದ ಸ್ಕೋರರ್ 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 ಏನಾ? ಪ್ರಾರಂಭದ ಹಂತ. ನೋಡಿ, ಇದು 5-5 5+5 ನಿಮಿಷಗಳ ಪಂದ್ಯಾಟ. ಸೂಪರ್ ಟೆಕಲ್ ಆನ್ ಮಾತ್ರ ಇರುತ್ತವೆ, ಗಮನದಲ್ಲಿ ಇಟ್ಕೊಳ್ಳಿ. ಯಾವುದೇ ಥರ್ಡ್ ರೈಡ್ಗಳು ಇರುವುದಿಲ್ಲ. ಸಂದೇಶ್ ಅವರೇ, ಈಗಾಗಲೇ ದೇಹ ತೂಕ ಎಲ್ಲಾ ತಂಡಗಳದ್ದು ಆಗಿದೆ. 3 ತಂಡಗಳನ್ನು ನಾವು ದೇಹ ತೂಕ ಮಾಡದೇ ಇರೋ ಕಾರಣ ಕೈ ಬಿಡ್ತಾ ಇದ್ದೇವೆ. ದೇಹ ತೂಕ ಮಾಡಿಕೊಂಡಂತ ಎಲ್ಲಾ ತಂಡದ ಆಟಗಾರರು ತಯಾರಾಗಿರ್ಬೇಕು. ಅಭಿ ಅಭಿ
ಸರ್ ನೋಡಿ ಅಭಿಷೇಕ್. ಎಸ್ ಹೇಳಿ ಸರ್, ನೀವು ಇಲ್ಲಿ ಬರಬೇಕು ಒಳಾಂಗಣಕ್ಕೆ. ಸ್ಕಾಡ್ಲೆಸ್ ಮೈಕ್ ಇಟ್ಕೊಂಡು ಬನ್ನಿ. ಯೇಸು ಕ್ರಿಸ್ತದ ಬುಳ್ಳಂಗಡದಲ್ಲಿ ಕಂಡು ಬರ್ತಾ ಇವೆ ನೋಡಿ. ಅಂಕ ಬಿಟ್ಟೆ ಒಂದು. ಓಹೋ ಇಲ್ಲಿ ಟ್ಯಾಕಲ್ ಆಗಿದೆ. ನೋಡಿ ಪಂದ್ಯಾಟಗಳು ಪ್ರಾರಂಭಿತ ಹಂತದಲ್ಲಿ ಅಂಕ ಬಿಟ್ಟು ತೋರಿಸ್ತಾ ಇವ. ಇದು 1-2 ಮುನ್ನಡೆಯಲ್ಲಿ ಓಜಾಲ. ಇದು ಲೀಡ್ ಬಾಯ್, ಇದು ಓಜಾಲ್. ಇದು 3-1. ಇದು ಲೀಡ್ ಬಾಯ್, ಇದು ಓಜಾಲ್. ಇದು ಒನ್ ಸೈಡ್ ಓಪಿನಂಗಡಿ ಸ್ಟೋನ್ ನೈಸಿಕಾರ್. ಇದು ಓಪನ್ ಟೂರ್ನಮೆಂಟ್ ಕಬಡ್ಡಿ ಮ್ಯಾಚ್. ಶ್ರೀ ವಿಷ್ಣು ಉದಯಗಿರಿ ಎ ತಂಡ ಹಾಗೂ ಶ್ರೀ ಮಹಾದೇವಿ ಆರ್ಕ 8ನೇ ಪಂದ್ಯಾಟಕ್ಕೆ ಶ್ರೀ ವಿಷ್ಣು ಉದಯಗಿರಿ ಎ ತಂಡ ಹಾಗೂ ಶ್ರೀ ಮಹಾದೇವಿ ಆರ್ಕ ತಂಡದ ಕಪ್ತಾನರು ನಾಣ್ಯ ತಿಮ್ಮಿಕಿಗಾಗಿ ವೇದಿಕೆ ಕ್ರೀಡಾಂಗಣದ ಒಳಗಡೆ ಬರಬೇಕು. ಶ್ರೀ ವಿಷ್ಣು ಉದಯಗಿರಿ ಎ ತಂಡ ಹಾಗೂ ಶ್ರೀ ಮಹಾದೇವಿ ಆರ್ಕ ತಂಡದ ಕಪ್ತಾನರು ಈ ಕೂಡ್ಗೆ in favor of ಓಜಾಲ. 4-2 in favor of ಓಜಾಲ. ವ್ಯವಸ್ಥಾಪನಾ ಸಮಿತಿಯ ಮಾಜಿ ಅಧ್ಯಕ್ಷರಾದಂಥ ಸುರೇಂದ್ರ ಆಟ್ಯುಕ್ ಅವರು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಇವರ ಉಪಸ್ಥಿತಿಯನ್ನು ಗೌರವಿಸಿ ಸ್ವಾಗತಿಸುತ್ತಿದ್ದೇವೆ. ಹಲೋ, ಅಲ್ಲಿ ಶ್ರೀರಾಮ ಹೋಟೆಲ್ ಇದೆ, ದಯವಿಟ್ಟು ಉದಯ್ ಕೆದಿಲ ಅಲ್ಲಿ ಹೋಟೆಲ್ನ ವ್ಯವಸ್ಥೆ ಮಾಡಬೇಕು. ಎಲ್ಲ ಆಟಗಾರರಿಗೆ ಅಲ್ಲಿ ತಿಂಡಿ ತಿನಿಸುಗಳ ವ್ಯವಸ್ಥೆ ಮಾಡಬೇಕು. ಉದಯ್ ಕೆದಿಲ ಮತ್ತು ಹರೀಶ್ ಕೆದಿಲ ನಿಮಗೆ ಅಲ್ಲಿ ಹೋಟೆಲ್ನ ವ್ಯವಸ್ಥೆ ಕೊಟ್ಟಿದ್ದೇವೆ, ದಯವಿಟ್ಟು ಅದನ್ನು ಈಗಾಗಲೇ ಮಾಡಬೇಕು ಕೇಳುತ್ತಿದ್ದೇವೆ. ಆರು 2 ಓಜಾಳ 6 ಬ್ರದರ್ಸ್ ಫ್ರೆಂಡ್ಸ್ ವಿಟ್ಲ 2.
ಸೂಪರ್ ರೈಟ್ 3 ಪಾಯಿಂಟ್. ಮಧ್ಯಂತರ ವಿರಾಮದ ಅಂತ್ಯದಲ್ಲಿ 6-5 ಇನ್ ಫೇವರ್ ಆಫ್ ಓಜಾಲ. ಒಂದಂಕ ಮುನ್ನಡೆಯಲ್ಲಿ ಓಜಾಲ ತಂಡ ಆಟ ಆಡ್ತಿದೆ. ನಮ್ಮ ಕಬಡ್ಡಿ ಪಂದ್ಯಾಟಕ್ಕೆ ಹಲವು ವರ್ಷಗಳಿಂದ ಪ್ರಥಮ ಸ್ಥಾನದ ಬಹುಮಾನ ಕೊಡ್ತಿರುವಂತಹ ರಾಜೇಶ್ ಬನಾರಿ ಇವರ ತಮ್ಮ ರಿತೀಶ್ ನಮ್ಮೊಂದಿಗಿದ್ದಾರೆ. ಇವರಿಗೆ ತುಂಬ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಅದೇ ರೀತಿ ಹೊನ್ನಪ್ಪ ಕರ್ತಿಮಾರ್ ನಮ್ಮೊಂದಿಗೆ ತುಂಬ ಸ್ವಾಗತ ಬಯಸುತ್ತಿದ್ದೇವೆ. 8ನೇ ಪಂದ್ಯಾಟಕ್ಕಾಗಿ ಶ್ರೀ ವಿಷ್ಣು ಉದಯಗಿರಿ ಎ ಹಾಗೂ ಶ್ರೀ ಮಹಾದೇವಿ ಅರ್ಕ ತಂಡದ ಕಪ್ತಾನರು ನಾಣ್ಯ ಚಿಮ್ಮಿಕೆಗೆ ಕ್ರೀಡಾಂಗಣದ ಒಳಗೆ ಬರಬೇಕು. ತಮಗಿದು ಕೊನೆಯ 1 ನಿಮಿಷದ ಕರೆ. ಅಲ್ಪ ಹೋಟೆಲ್ದ ವ್ಯವಸ್ಥೆ ಶ್ರೀರಾಮ್ ಫ್ರೆಂಡ್ಸ್ ದ ಉದಯ್ 7-6 ಇನ್ ಫೇವರ್ ಆಫ್ ವಿಟ್ಲಾ. ಉದಯ್ ಬಕ್ಕ 7-6 ಉದಯ್ ಬಕ್ಕ ಹರೀಶ್ ಅಲ್ಪ ಹೋಟೆಲ್ ಅಲ್ಪ ಪರೋಟ ಬಕ್ಕ ಪೋಡಿ ಛಾಯ ಉಂಡು ದದೀತ್ ಏರೆ ಬಡ ಪುಂಡು ಅಲ್ಪ ಹೋಟೆಲ್ ವ್ಯವಸ್ಥೆ ಉಂಟು ಶಾಲೆದ ಪಿರ ಉಂಟು. ಹಲೋ, 1 ನಿಮಿಷ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. 8-7 ಇನ್ ಫೇವರ್ ಆಫ್ ವಿಟ್ಲಾ. ಸೂಪರ್ ಟ್ಯಾಕಲ್ ಓಜಾಲ 2 ಅಂಕ ಸೇರ್ಪಡೆಯೊಂದಿಗೆ 9-8 ಇನ್ ಫೇವರ್ ಆಫ್ ಓಜಾಲ. ಬಹಳ ಜಿದ್ದಿನ ಪಂದ್ಯಾಟ ನಡೀತಿದೆ. ಟೈಮ್ ಔಟ್ ಓಜಾಲ. ಪಡ್ಡೂರಿನ ಮಾಜಿ ಕಬಡ್ಡಿ ಆಟಗಾರ ಗಿರಿಧರ ಕರ್ತಿಮಾರ್ ನಮ್ಮೊಂದಿದ್ದಾರೆ. ಇವರಿಗೆ ತುಂಬ ಸ್ವಾಗತ ಬಯಸುತ್ತಿದ್ದೇವೆ. 9-8 ಇನ್ ಫೇವರ್ ಆಫ್ ಓಜಾಲ. 9-8 ಪಂದ್ಯ ಸಮಬಲದಲ್ಲಿ ಗೋಲ್ಡನ್ ರೈಡ್ ಮುಖಾಂತರ ಗ್ರಾಮ ಪಂಚಾಯತ್ ಪಂದ್ಯದ ತೀರ್ಮಾನ ಮಾಡಲಾಗುವುದು. ಗಿರೀಶ್ ನಮ್ಮೊಂದಿಗಿದ್ದಾರೆ. ಇವರಿಗೂ ಸ್ವಾಗತ ಬಯಸಿದ್ದೇವೆ. 1 ಅಂಕ. 9-9 ಸಮಬಲದಲ್ಲಿ ಪಂದ್ಯಾಟ ನಡೆಯುತ್ತಿದೆ. ಒಂದು ವೇಳೆ ಪಂದ್ಯ ಸಮಬಲಗೊಂಡಲ್ಲಿ ನಾಣ್ಯ ಚಿಮ್ಮಿಕೆ ಮುಖಾಂತರ ಸೂಪರ್ ರೈಡ್ ಮಾಡಿ ಟೈಮ್ ಔಟ್ ವಿಟ್ಲಾ. 13-9 ಇನ್ ಫೇವರ್ ಆಫ್ ವಿಟ್ಲಾ. 13-9. ಎಂಟಕ್ಕೆ ಶ್ರೀ ವಿಷ್ಣು ಉದಯಗಿರಿ ಎ ಹಾಗೂ ಶ್ರೀ ಮಹಾದೇವಿ ಅರ್ಕ ತಮಗೆ 1 ನಿಮಿಷದ ಕಾಲಾವಕಾಶ ನೀಡಿದ್ವಿ. ತಂಡದ ಯಾವುದೇ ಕಪ್ತಾನರು ನಾಣ್ಯ ಚಿಮ್ಮಿಕೆಗೆ ಬರ್ತಾ ಇಲ್ಲ. ಶ್ರೀ ವಿಷ್ಣು ಉದಯಗಿರಿ ಎ ತಂಡದ ಕಪ್ತಾನರು ಶ್ರೀ ವಿಷ್ಣು ಉದಯಗಿರಿ ಎ ಕೊನೆಯ 1 ನಿಮಿಷದ ಅವಕಾಶ. 14-9 ಇನ್ ಫೇವರ್ ಆಫ್ ವಿಟ್ಲಾ. ಶ್ರೀ ವಿಷ್ಣು ಉದಯಗಿರಿ ಎ ತಂಡದ ಕಪ್ತಾನ ಮಹಾದೇವಿ ಅರ್ಕ. ನಮ್ಮ ಇಡೀ ಕಬಡ್ಡಿ ಪಂದ್ಯಾಟ ಸುದ್ದಿ ಮೀಡಿಯಾ ಇದರಲ್ಲಿ ನೇರ ಪ್ರಸಾರ ಆಗ್ತಾ ಇದೆ, ಲೈವ್ ಆಗ್ತಾ ಇದೆ. ಎಲ್ಲ ಸ್ಕೋರ್ಗಳು ಕೂಡ ಅದರಲ್ಲಿ ಬರ್ತಾ ಇದೆ. ಇದರ ನಿರ್ವಹಣೆ ನಮ್ಮ
ಸಂಘಟನೆ ಸದಸ್ಯ ಎಸ್, ಪಂದ್ಯ ಮುಗಿತಾ ಬಂದಿದೆ. ಬ್ರದರ್ಸ್ ಫ್ರೆಂಡ್ ವಿಟ್ಲ ಈ ಪಂದ್ಯವನ್ನು ಗೆದ್ದು ಮುಂದಿನ ಪಂದ್ಯಾಟಕ್ಕೆ ತೇರ್ಗಡೆ ಹೊಂದಿದೆ. 8ನೇ ಪಂದ್ಯಾಟಕ್ಕೆ ಶ್ರೀ ವಿಷ್ಣು ಉದಯಗಿರಿ ಎ ತಂಡ ಹಾಗೂ ಶ್ರೀ ಮಹಾದೇವಿ ಅರ್ಕ ತಂಡದ ಯಾವುದೇ ಕಪ್ತಾನರು ಇನ್ನೂ ನಾಣ್ಯ ಚಿಮ್ಮಿಗೆ ಬಂದಿಲ್ಲ. ಶ್ರೀ ವಿಷ್ಣು ಉದಯಗಿರಿ ಎ ತಂಡದ ಕಪ್ತಾನರು ನಾಣ್ಯ ಚಿಮ್ಮಿಕೆಗೆ ಬರಬೇಕು. ಬ್ಯಾಂಡ್ ಒಂದು ಪೊರ್ಲದ ಪಂದ್ಯ ಮಾಡ್ಲಿ. ಶ್ರೀ ವಿಷ್ಣು ಉದಯಗಿರಿ ತಂಡ ಕ್ರೀಡಾಂಗಣವನ್ನು ಪ್ರವೇಶಿಸಿದೆ. ಮಹಾದೇವಿ ಅರ್ಕ ಈ ತಂಡವು ಕ್ರೀಡಾಂಗಣವನ್ನು ಪ್ರವೇಶಿಸಿದೆ. ತಂಡದ ಕಪ್ತಾನರು ನಾಣ್ಯ ಚಿಮ್ಮಿಕೆಗೆ ಬರಬೇಕು. ಒಂಬತ್ತನೇ ಪಂದ್ಯಾಟಕ್ಕೆ ಟೀಮ್ ಬಜರಂಗಿ ಕಾಟಿಪಳ್ಳ ಕೈಕಂಬ. ಟೀಮ್ ಬಜರಂಗಿ ಕಾಟಿಪಳ್ಳ ಕೈಕಂಬ ಹಾಗೂ ಫ್ರೆಂಡ್ಸ್ ನೇರಳಕಟ್ಟೆ 9ನೇ ಪಂದ್ಯಾಟಕ್ಕೆ ತಂಡದ ಕಪ್ತಾನರು ನಾಣ್ಯ ಚಿಮ್ಮಿಕೆಗೆ ಕ್ರೀಡಾಂಗಣದ ಒಳಗೆ ಬರಬೇಕು. 9ನೇ ಪಂದ್ಯಾಟಕ್ಕೆ ಟೀಮ್ ಬಜರಂಗಿ ಕಾಟಿಪಳ್ಳ ಕೈಕಂಬ ಹಾಗೂ ಫ್ರೆಂಡ್ಸ್ ನೇರಳಕಟ್ಟೆ. ಹಲೋ, ಸ್ಕೋರರ್ ರೆಡಿ. ಹಲೋ, ಆಟಗಾರರಿಗೆ ಸೂಚನೆ. ಟೈಮಿಂಗ್ಸ್ 5 to 5. ಸೂಪರ್ ಟ್ಯಾಕಲ್ ಇದೆ, ಗೋಲ್ಡ್ ಮತ್ತೆ ಗೋಲ್ಡನ್ ಇದೆ. ಆಟಗಾರ ಗಮನಕ್ಕೆ, ಪಂದ್ಯ ಸಮಬಲದಲ್ಲಿ ಗೋಲ್ಡನ್ ರೈಡ್ ಮುಖಾಂತರ ಪಂದ್ಯದ ತೀರ್ಮಾನವನ್ನು ಮಾಡಲಿಕ್ಕಾಗುವುದು. 5 to 5 ಟೈಮಿಂಗ್ಸ್ ಇರ್ತದೆ ಎರಡೂ ತಂಡಗಳಿಗೂ.
ಕ್ರೀಡಾಳುಗಳಿಗೊಂದು ಸುವರ್ಣ ಅವಕಾಶ. ಶ್ರೀ ದುರ್ಗಾ ಯುವಕ ಮಂಡಲ ಯುವಕ ವೃಂದ ರಿಜಿಸ್ಟರ್ಡ್ ಅರ್ಕ ಕೊಡಿಪಾಡಿ ಪುತ್ತೂರು ತಾಲೂಕು ದಕ್ಷಿಣ ಕನ್ನಡ ಇದರ ಆಶ್ರಯದಲ್ಲಿ ದಿವಂಗತ ಕಿಶೋರ್ ಕುಮಾರ್ ಅರ್ಕ ಅವರ ಸ್ಮರಣಾರ್ಥವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಇದರ ಸಹಭಾಗಿತ್ವದಲ್ಲಿ 65 ಕೆಜಿ ವಿಭಾಗದ ಪುರುಷರ 42 ತಂಡಗಳ ಹೊನಲು ಬೆಳಕಿನ ಪ್ರೋ ಮಾದರಿಯ ಮುಕ್ತ ಮ್ಯಾಚ್ ಕಬಡ್ಡಿ ಪಂದ್ಯಾಟ ಕಿಶೋರ್ ಟ್ರೋಫಿ 2023 ದಿನಾಂಕ 4/2/2023 ಶನಿವಾರ, ಸ್ಥಳ ಅರ್ಕ ಶಾಲಾ ಮೈದಾನ ಕುಡಿಪಾಡಿ, ಸಮಯ ಸಂಜೆ 3ರಿಂದ. ಪ್ರವೇಶ ಶುಲ್ಕ ರು 700. ಪ್ರಥಮ ಬಹುಮಾನವಾಗಿ ರು 15,000 ಹಾಗೂ ಟ್ರೋಫಿ. ದ್ವಿತೀಯ ಬಹುಮಾನವಾಗಿ ರು 10,000 ಹಾಗೂ ಟ್ರೋಫಿ. ತೃತೀಯ ಬಹುಮಾನವಾಗಿ ರು 5,000 ಹಾಗೂ ಟ್ರೋಫಿ. ಚತುರ್ಥ ಬಹುಮಾನವಾಗಿ ರು 5,000 ಹಾಗೂ ಟ್ರೋಫಿ ಹಾಗೂ ವೈಯಕ್ತಿಕ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗುವುದು. ಈ ಪಂದ್ಯಾಟಕ್ಕೆ ನಮ್ಮೊಂದಿಗೆ ಲೈನ್ ಅಂಪೈರ್ಗಳಾಗಿ ಗಿರೀಶ್ ಬೇರಿಕೆ ಹಾಗೂ ಉಮೇಶ್ ಕುಂಜಾರು ಇವರು ಸಹಕರಿಸಿದ್ದಾರೆ ಹಾಗೂ ಸ್ಕೋರರ್ ಆಗಿ ಶವಿನ್ ಕುಂಜಾರು ಇವರು ಸಹಕರಿಸಿದ್ದಾರೆ. ರೋಮಾಂಚಕ ಹಣಾಹಣಿ ಶ್ರೀ ವಿಷ್ಣುಮೂರ್ತಿ ಉದಯಗಿರಿ ಎ ಹಾಗೂ ಮಹಾದೇವಿ ಅರ್ಕ ತಂಡಗಳ ನಡುವೆ ನಡೀತಾ ಇದೆ. ನಾಲ್ಕು 1 ಇನ್ ಫೇವರ್ ಆಫ್ ಉದಯಗಿರಿ. ಮಧ್ಯಂತರ ವಿರಾಮದ ವೇಳೆಗೆ 6-1 ಇನ್ ಫೇವರ್ ಆಫ್ ಉದಯಗಿರಿ. ಎಸ್, ಸೂಪರ್ ಟ್ಯಾಕಲ್ ಆನ್ ಆಗಿದೆ. ದಶಮಾನೋತ್ಸವದ ಈ ಸುಸಂದರ್ಭದಲ್ಲಿ ಹಿಂದೂ ಬಾಂಧವರಿಗೋಸ್ಕರ 55 ಕೆಜಿಯ ವಿಭಾಗದ ಕಬಡ್ಡಿ ಪಂದ್ಯಾಟ ಈ ವೇದಿಕೆಯಲ್ಲಿ ನಡೆದಿರ್ತದೆ. ನಮ್ಮೆಲ್ಲ ಹಿಂದೂ ಬಾಂಧವರುಗಳು ಸೇರಿ 55 ತಂಡಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿವೆ. ಹಿಂದೂ ಬಾಂಧವರ ಒಗ್ಗಟ್ಟಿನ ಸಂಕೇತ ಇದೆ ಅಂತ ನಾವು ಸಾರಿ ಹೇಳ್ತಿದ್ದೇವೆ. ಹಿಂದೂ ಬಾಂಧವರು ಇನ್ನೂ ಹೆಚ್ಚು ತಂಡಗಳನ್ನು ಕಟ್ಟಿ ತಮ್ಮ ಒಗ್ಗಟ್ಟನ್ನು ತೋರಿಸಬೇಕು.
ಇಂದು ಸೇರಿದಂತ ಎಲ್ಲ 55 ತಂಡಗಳಿಗೂ ಸೇರಿದಂತ ಹಿಂದೂ ಬಾಂಧವರುಗಳು ಜೋರಾದ ಚಪ್ಪಳೆ ನೀಡಿ ಪ್ರೋತ್ಸಾಹಿಸಬೇಕು. ಅಣ್ಣ ಒರ್ಮನೆ ಮ್ಯಾಚ್ ಟೀಮ್ ಬಜರಂಗಿ ಕಾಟಿಪಳ್ಳ ಕೈಕಾಂಬ ಬುಕ ಫ್ರೆಂಡ್ಸ್ ನೇರಳಕಟ್ಟೆ ಈ ಕೂಡ್ಲೆ ನಾಣೆ ಚಿಮ್ಮಿಕೆಗೆ ಬರೋಡಣ್ಣ. ಟೀಮ್ ಬಜರಂಗಿ ಕಾಟಿಪಳ್ಳದ ಕಪ್ತಾನ ಫ್ರೆಂಡ್ಸ್ ನೇರಳಕಟ್ಟೆ. ಟೀಮ್ ಬಜರಂಗಿ ಕಾಟಿಪಳ್ಳ ಕೈಕಾಂಬ ಕಪ್ತಾನ ಫ್ರೆಂಡ್ಸ್ ನೇರಳಕಟ್ಟೆ ಕಪ್ತಾನ ನಾಣಿ ಚಿಮ್ಮಿಕೆಗೆ ಬರಡು. ಟೀಮ್ ಬಜರಂಗಿ ಕಾಟಿಪಳ್ಳ ಕೈಕಾಂಬ ದ ಕಪ್ತಾನ ಈಗಾಗಲೇ ಕ್ರೀಡಾಂಗಣದ ಒಳಗೆ ಪ್ರವೇಶಿಸಿದ್ದಾರೆ. ಫ್ರೆಂಡ್ಸ್ ನೇರಳಕಟ್ಟೆ ಈ ತಂಡದ ಕಪ್ತಾನರು ಅಥವಾ ಆಟಗಾರರು ನಾಣ್ಯ ಜಮಿಕೆಗೆ ಈ ಕೂಡಲೇ ಕ್ರೀಡಾಂಗಣದ ಒಳಗೆ ಬರಬೇಕು. ನೇರಳಕಟ್ಟೆ ಹಲೋ ನಾರಾಯಣ ಮುಂಡಾಜೆ ನಾರಾಯಣ ಮುಂಡಾಜೆ ಸುಡುಮದ್ದು ನೇರಳಕಟ್ಟೆಯ ತಂಡದ ಕಪ್ತಾನ ಇಲ್ಲಿ ನಿಮಗೋಸ್ಕರ ಕೈಕಂಬ ತಂಡದ ಕಪ್ತಾನರು ಕಾಯ್ತಾ ಇದ್ದಾರೆ. ನೇರಳಕಟ್ಟೆ ಕೊನೆಯ 2 ನಿಮಿಷದ ಆಟ ಬಾಕಿ ಇದೆ. 14-1 ಇನ್ ಫೇವರ್ ಆಫ್ ಉದಯಗಿರಿ. ಫ್ರೆಂಡ್ಸ್ ನೇರಳಕಟ್ಟೆ ತಂಡದ ಕಪ್ತಾನ ಹಾಗೂ ಎಲ್ಲ ಆಟಗಾರರು ಈ ಕೂಡಲೇ ಕ್ರೀಡಾಂಗಣದ ಒಳಗಡೆ ಪ್ರವೇಶಿಸಬೇಕು. ಹಾಗೆ ಟೀಮ್ ಬಜರಂಗಿ ಕಾಟಿಪಳ್ಳ ಈ ತಂಡದ ಎಲ್ಲಾ ಸದಸ್ಯರು ಕ್ರೀಡಾಂಗಣದ ಒಳಗೆ ಬಂದು ಇಲ್ಲಿ ಉಪಸ್ಥಿತರಿರಬೇಕು. ಸಮಯದ ಅಭಾವ ಇರೋ ಕಾರಣ ಯಾವುದೇ ಸಮಯದ ನಮ್ಮ ಇಂದಿನ ವೈದ್ಯಕೀಯ ಶಿಬಿರದಲ್ಲಿ ನಮ್ಮೊಂದಿಗೆ ಸಹಕರಿಸಿದಂತ ಕುಂಜಾರು ಯಶೋಧರ್ ದಯವಿಟ್ಟು ಅಂಕದಲ್ಲಿ ಬರಬೇಕು. ಇಂದಿನ ವೈದ್ಯಕೀಯ ಶಿಬಿರದಲ್ಲಿ ನಮ್ಮೊಂದಿಗೆ ಎಲ್ಲಾ ಮಟ್ಟದಲ್ಲಿ ನಮಗೆ ಸಹಕಾರ ನೀಡಿದವರು ಯಶೋಧರ ಕುಂಜಾರು ದಯವಿಟ್ಟು ತಾವು ಅಂಕದಲ್ಲಿ ಬರಬೇಕು. ಟ್ಯಾಬ್ಲೆಟ್ಸ್ ವ್ಯವಸ್ಥೆ ಉಚಿತವಾಗಿ ಇವತ್ತು ಇಲ್ಲಿ ಟ್ಯಾಬ್ಲೆಟ್ ವ್ಯವಸ್ಥೆ ಮಾಡಿದ್ದೇವೆ. ಇದೆಲ್ಲ ಉಸ್ತುವಾರಿ ಮಾಡಿದಂತ ಯಶೋಧರ ಕುಂಜಾರು ದಯವಿಟ್ಟು ಅಂಕದಲ್ಲಿ ಬರಬೇಕು. ಅದ್ರ ಜೊತೆ ಕಿಶೋರ್ ಕುಂಜಾರು ಕೂಡ ಬರಬೇಕು. ಯಶೋಧರ ಕುಂಜಾರು ದಯವಿಟ್ಟು ತಾವು ಅಂಕದಲ್ಲಿ ಬರಬೇಕು. ನಮ್ಮ ವೈದ್ಯಕೀಯ ಶಿಬಿರದಲ್ಲಿ ನಮಗೆ ಸಹಕರಿಸಿದಂತವರು ಎಸ್ 8ನೇ ಪಂದ್ಯಾಟ ಮುಕ್ತಾಯಗೊಂಡಿದೆ. ಶ್ರೀ ವಿಷ್ಣು ಉದಯಗಿರಿ ಎ ತಂಡ ಜಯಶಾಲಿಯಾಗಿ ಮುಂದಿನ ಪಂದ್ಯಾಟಕ್ಕೆ ತೇರ್ಗಡೆಗೊಂಡಿದೆ. 9ನೇ ಪಂದ್ಯಾಟಕ್ಕೆ ಕ್ರೀಡಾಂಗಣದ ಒಳಗೆ ಪ್ರವೇಶಿಸಿದೆ ಟೀಮ್ ಬಜರಂಗಿ ಕಾಟಿಪಳ್ಳ ಕೈಕಪ್ಪ. ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಸಹಕರಿಸಿದ ಕುಂಜಾರು ಸಹೋದರರು ಶ್ರೀ ಯಶೋಧರ್ ಕುಂಜಾರು, ಕಿಶೋರ್, ರೋಹಿತ್ ತಾವೆಲ್ಲರೂ ದಯವಿಟ್ಟು ಬರಬೇಕು. ದಯವಿಟ್ಟು ಟೀಮ್ ಬಜರಂಗಿ ಕಾಟಿಪಳ್ಳ ಕೈಕಂಬ ಇನ್ನೊಂದು ಬಲಿಷ್ಠ ತಂಡವಾಗಿ ಫ್ರೆಂಡ್ಸ್ ನೇರಳಕಟ್ಟೆ ತಂಡ ಈ ಕೂಡಲೇ ಕ್ರೀಡಾಂಗಣದ ಒಳಗೆ ಪ್ರವೇಶಿಸಬೇಕು.
ಫ್ರೆಂಡ್ಸ್ ನೇರಳೆಕಟ್ಟೆ ಓಳರನ್ನ ಆಟಗಾರರ ಗಮನಕ್ಕೆ ನಾವು ಯಾವುದೇ ಸಮಯದ ಗಡುವನ್ನು ನೀಡುವುದಿಲ್ಲ. ಎಲ್ಲ ಆಟಗಾರರು ಒಂದು ಆಟ ಮುಗಿಯುವ 2 ನಿಮಿಷ ಮುಂಚಿತವಾಗಿ ಕ್ರೀಡಾಂಗಣದ ಒಳಗೆ ಬಂದು ಉಪಸ್ಥಿತರಿರಬೇಕು. ಇದೀಗ 9ನೇ ಪಂದ್ಯ ನಡೀತಾ ಇದೆ. ತದನಂತರ 10ನೇ ಪಂದ್ಯಾಟಕ್ಕೆ ಶ್ರೀ ರಾಮಾಂಜನೇಯ ಕಡಶಿವಾಲ್ಯ ಫ್ರೆಂಡ್ಸ್ ಕ್ಲಬ್ ಸೇಡಿಯಾಪು ಎ ಈ ತಂಡದ ಕಪ್ತಾನರು ಹಾಗೂ ಆಟಗಾರರು. ಕಪ್ತಾನರು ನಾಣ್ಯ ಚಿಮ್ಮಿಕೆಗೆ ಕ್ರೀಡಾಂಗಣದ ಒಳಗೆ ಪ್ರವೇಶಿಸಬೇಕು. ಸ್ಕೋರರ್ ರೆಡಿ. ಫ್ರೆಂಡ್ಸ್ ಕ್ಲಬ್ ಸೇಡಿಯಪ್ಪು ಇದರ ಕಪ್ತಾನ ಬರಬೇಕು. ಶ್ರೀರಾಮಾಂಜನೇಯ ಕಡೇಶ್ವರಿ ಹಾಗೂ ಫ್ರೆಂಡ್ಸ್ ಕ್ಲಬ್ ಸೇಡಿಯಪ್ಪು ದಯವಿಟ್ಟು 2 ತಂಡದ ಕಪ್ತಾನರು ಬರಬೇಕು ನಾಣ್ಯ ಚಿಮ್ಮಿಕೆಗಾಗಿ. ಉತ್ತಮವಾದ ದಾಳಿ. ಫ್ರೆಂಡ್ಸ್ ನೇರಳೆಕಟ್ಟೆ ತಂಡದಿಂದ ಒಂದು 3ರಲ್ಲಿ ಪಂದ್ಯಾಟ. 2 ಅಂಕ ಮುನ್ನಡೆಯಲ್ಲಿ ನೇರಳೆಕಟ್ಟೆ. 1 ಅಂಕ ಸೇರ್ಪಡೆಯೊಂದಿಗೆ 2-3 ಬೋನಸ್ ಪ್ಲಸ್ 1 ಪಾಯಿಂಟ್ 3-3. ಉತ್ತಮವಾದ ಹಿಡಿತ. 1 ಅಂಕ ಸೇರ್ಪಡೆಯೊಂದಿಗೆ 4-3. ಇದೀಗ ಬಜರಂಗಿ ತಂಡದಿಂದ Yes! 2 ಪಾಯಿಂಟ್. ಟೈಮ್ ಔಟ್. 6-3 ಇನ್ ಫೇವರ್ ಆಫ್ ಬಜರಂಗಿ. ಹಲೋ ಲೈಟಿಂಗ್ಸ್ ರಂಜಿತ್ ದಯದಿದ್ದು ಮುಲ್ಪ ಪಂಪ್ ಲೈನ್ ಬರಡು ಅಡಗಿದಾರೆ ಬರಡು ಪಂಪ್ ಲೈನ್ ಸ್ಟಾರ್ಟ್ ಆಪುಚ್ಚಿ ದಯದಿದ್ದು ರಂಜಿತ್ ಲೈಟಿಂಗ್ಸ್ ರಂಜಿತ್ ಅಲ್ಪ ಪಾತ್ರ ದೆಕ್ಕುನ ಜವಾಬ್ದಾರಿ ಕೊರ್ನಂಚಿನ ಸಂತೋಷ್ ಮೊರ್ರಾ ನಿಗಲ ಟೀಮ್ ಇಜ್ಜಿ ಅಲ್ಪ ದಯದಿದ್ದು ಅಲ್ಪ ಪಾತ್ರ ದೆಕ್ಕೆರಂಡು ಬಲ್ಲೆ ಬೇಗ
ಲೈಟಿಂಗ್ಸ್ ರಂಜಿತೇರ್ ದದೀತ್ ಅಡಿಗೆ ಕೋಣೆ ಬೋರ್ಡು ಅಲ್ಪ ಪಂಪ್ದ ಲೈನ್ ಆಫ್ ಆತಂದು ನೀರ್ದ ವ್ಯವಸ್ಥೆ ಬೋರ್ಡು. ಹನ್ನೊಂದು ನಾಲ್ಕರಲ್ಲಿ ಪಂದ್ಯಾಟ. ಎಸ್ ಈಚ್ ಪಾಯಿಂಟ್ 5-12 ಇನ್ ಫೇವರ್ ಆಫ್ ಬಜರಂಗಿ. ಸಂತೋಷ್ ಸಂತು ಅಲ್ಪ ಬೋರ್ಡ್ ಆಡಿ ದೆಕ್ಕೊಂಡು ಬೋರ್ಡ್ ಅನ್ನು ಬಜರಂಗಿ ತಂಡದಿಂದ ಆಟಗಾರನ ದಾಳಿ. ಅಲ್ಪ ರಂಜಿತೆರೆ ದದೀತೋರ ಬಲೆ ಅಲ್ಪ ಪಂಪ್ ಲೈನ್ ದದನ ರೈಡರ್ ಹನು. ಎಸ್ ಹಾಫ್ ಟೈಮ್ ಕೋಚ್ ಮಧ್ಯಂತರದ ವಿರಾಮದ ವೇಳೆಗೆ 13-5 ಇನ್ ಫೇವರ್ ಆಫ್ ಬಜರಂಗಿ. 10ನೇ ಪಂದ್ಯಾಟಕ್ಕೆ ಶ್ರೀರಾಮಾಂಜನೇಯ ಕಡೇಶುವಾಲ್ಯ ಹಾಗೂ ಫ್ರೆಂಡ್ಸ್ ಕ್ಲಬ್ ಸೇಡಿಯಾಪು ಎ ತಂಡದ ಕಪ್ತಾನ್ರು ಹಾಗೂ ತಂಡದ ಎಲ್ಲಾ ಸದಸ್ಯರು ಎಲ್ಲ ಆಟಗಾರರು ಈ ಕೂಡಲೇ ಕೋರ್ಟ್ ಒಳಗೆ ಪ್ರವೇಶಿಸಬೇಕು. ಅಣ್ಣ ಕಡಿಸೋಲ್ದಕ್ಲು ಉಲ್ಲರ ಟಾಸ್ಕ್ ಬರಡು ಫ್ರೆಂಡ್ಸ್ ಕ್ಲಬ್ ಸೇಡಿಯಪ್ಪು ಬುಕ್ಕ ಕಡಿಸೋಲ್ಯ ಟಾಸ್ಕ್ ಬಲೆ ಸೇಡಿಯಪ್ಪು ಬುಕ್ಕ ಕಡಿಸೋಲ್ಯ. ಸೇಡಿಯಪ್ಪು ಫ್ರೆಂಡ್ಸ್ ಕ್ಲಬ್ ಸೇಡಿಯಪ್ಪು ಇಜಾರ ಸ್ಕೋರ್ 13-5 ಇನ್ ಫೇವರ್ ಆಫ್ ಬಜರಂಗಿ. ಸೇಡಿಯಪ್ಪು ಇಜಾರ ಬಲೆ ಕ್ಯಾಪ್ಟನ್ ಬಲೆ ಕ್ಯಾಪ್ಟನ್ ಬಲೆನಾ ಉತ್ತಮವಾದ ಹಿಡಿತ, ಒಂದಂಕ ಸೇರ್ಪಡೆಯೊಂದಿಗೆ 14-5 ಇನ್ ಫೇವರ್ ಆಫ್ ಬಜರಂಗಿ. ಉತ್ತಮವಾದ ದಾಳಿಯನ್ನು ಪ್ರದರ್ಶಿಸುತ್ತಿರುವ ದಾಳಿಗಾರ ರಾಜು, ಬಜರಂಗಿ ತಂಡದಿಂದ ದಾಳಿಗಾರ ರಾಜು. ಕೊನೆಯ 3 ನಿಮಿಷದ ಅವಕಾಶ. 14-7 ಇನ್ ಫೇವರ್ ಆಫ್ ಬಜರಂಗಿ. 7 ಅಂಕ ಮುನ್ನಡೆಯಲ್ಲಿ ಬಜರಂಗಿ ತಂಡ. ಉತ್ತಮವಾದ ಹಿಡಿತದೊಂದಿಗೆ ಒಂದಂಕ ಸೇರ್ಪಡೆ. 15-7
ಹತ್ತನೇ ಪಂದ್ಯಾಟಕ್ಕೆ ಶ್ರೀ ರಾಮಾಂಜನೇಯ ಕಡೇಶ್ವಾಲ್ಯ ಹಾಗೂ ಫ್ರೆಂಡ್ಸ್ ಕ್ಲಬ್ ಸಿಡಿಯಪ್ಪು ಈಗಾಗಲೇ ನಾಣ್ಯ ಚಿರ್ಮಿಕೆ ಹಾಗೆ ಸಿಡಿಯಪ್ಪು ತಂಡವು ಟಾಸ್ ಗೆದ್ದುಕೊಂಡು ಕೋರ್ಟ್ ಅನ್ನು ಆಯ್ಕೆ ಮಾಡಿಕೊಂಡಿರುತ್ತದೆ. 9ನೇ ಪಂದ್ಯ ಮುಗಿಯಲು 2 ನಿಮಿಷ ಇರುವಾಗ ತಂಡದ ಎಲ್ಲಾ ಆಟಗಾರರು ಕ್ರೀಡಾಂಗಣದ ಒಳಗೆ ಬಂದಿಲ್ಲಿ ಸೇರಬೇಕು. ಕೊನೆಯ 2 ನಿಮಿಷ. ಲಾಸ್ಟ್ 2 minutes ಫಾರ್ ಫುಲ್ ಟೈಮ್. ಉತ್ತಮವಾದ ಹಿಡಿತ ನೇರಳೆ ಕಟ್ಟೆ ತಂಡದಿಂದ. ಒಂಬತ್ತು 16. ಲಾಸ್ಟ್ 1 minute ಫಾರ್ ಫುಲ್ ಟೈಮ್. ಕೊನೆಯ 1 ನಿಮಿಷ. 18-10 ಇನ್ ಫೇವರ್ ಆಫ್ ಬಜರಂಗಿ. ಉತ್ತಮವಾದ ಹಿಡಿತದೊಂದಿಗೆ 9ನೇ ಪಂದ್ಯಾಟ ಮುಕ್ತಾಯಗೊಂಡಿದೆ. 20-10 ಅಂಕದ ಅಂತರದಲ್ಲಿ ಬಜರಂಗಿ ತಂಡ ಜಯಶಾಲಿಯಾಗಿ ಮುಂದಿನ ಪಂದ್ಯಾಟಕ್ಕೆ ತೇರ್ಗಡೆಗೊಂಡಿದೆ. 10ನೇ ಪಂದ್ಯಾಟಕ್ಕಾಗಿ ಶ್ರೀ ರಾಮಾಂಜನೇಯ ಕಡೇಶ್ವಾಲ್ಯ ಫ್ರೆಂಡ್ಸ್ ಕ್ಲಬ್ ಸೇಡಿಯಾಪು. ಅಣ್ಣ ಬ್ಯಾಡ್ ನಕ್ಲಿ ರೆಡಿ ಆತ. ಎಸ್, ಅಂಕಣವನ್ನು ಪ್ರವೇಶಿಸುತ್ತಿದೆ ಶ್ರೀ ರಾಮಾಂಜನೇಯ ಕಡೇಶ್ವಾಲ್ಯ. ಎದುರಾಳಿ ತಂಡವಾಗಿ ಫ್ರೆಂಡ್ಸ್ ಕ್ಲಬ್ ಸೇಡಿಯಾಪು. 20 ತಂಡಗಳು ಈಗಾಗಲೇ ಕ್ರೀಡಾಂಗಣ ಪ್ರವೇಶಿಸುತ್ತಿದೆ. ಎರಡು ಬಲಿಷ್ಠ ತಂಡಗಳ ನಡುವೆ ಜಿದ್ದಾಜಿದ್ದಿನ ಪೈಪೋಟಿ ನಡೆಯಲಿಕ್ಕಿದೆ. ಹನ್ನೊಂದನೇ ಪಂದ್ಯಾಟಕ್ಕಾಗಿ ಅಶ್ವ ಫ್ರೆಂಡ್ಸ್ ಆರಿಗ ಹಾಗೂ ಶ್ರೀ ರಾಮಾಂಜನೇಯ ದೇವರಗುಡ್ಡೆ. ಎರಡೂ ತಂಡದ ಕಪ್ತಾನರು ಕ್ರೀಡಾಂಗಣದ ಒಳಗೆ ಪ್ರವೇಶಿಸಿ ನಾಣ್ಯ ಚಿಮ್ಮಿಕೆಯನ್ನು ಅಶ್ವ ಫ್ರೆಂಡ್ಸ್ ಆರಿಗ ಹಾಗೂ ಶ್ರೀ ರಾಮಾಂಜನೇಯ ದೇವರಗುಡ್ಡೆ ಎರಡೂ ತಂಡದ ಕಪ್ತಾನರು ಕ್ರೀಡಾಂಗಣದ ಒಳಗೆ ಪ್ರವೇಶಿಸಬೇಕು.
ಉತ್ತಮವಾದ ದಾಳಿಯ ಮುಖಾಂತರ 4 ಅಂಕವನ್ನು ಕಡೆಶಿವಾಲಿಯ ತಂಡವು ಪಡೆದುಕೊಂಡಿರುತ್ತದೆ. ಅಶ್ವ ಪ್ರಿನ್ಸ್ ಸಾರಿಗ ತಂಡದ ಕಪ್ತಾನ ಬರಬೇಕು. ಅಶ್ವ ಪ್ರಿನ್ಸ್ ಸಾರಿಗ ತಂಡದ ಕಪ್ತಾನ ಬರಬೇಕು. ಅದೇ ರೀತಿ ಶ್ರೀ ರಾಮಾಂಜನೇಯ ದೇವರಗುಡ್ಡೆ, ಅಶ್ವ ಪ್ರಿನ್ಸ್ ಅವರಿದ್ದಾರೆ. ದೇವರಗುಡ್ಡೆ ಕಪ್ತಾನ ಬರಬೇಕು. ದೇವರಗುಡ್ಡೆ ನಾಣ್ಯ ಚಿಮ್ಮಿಗಾಗಿ ಬರಬೇಕು. ದೇವರಗುಡ್ಡೆ ತಂಡದ ಕಪ್ತಾನ. ಉತ್ತಮವಾದ ಹಿಡಿತ. ಕಪ್ತಾನ ಬರಬೇಕು ಇಲ್ಲಿಗೆ. ಧನುಷ್ ಕೆದಿಲ ಇಲ್ಲಿದ್ರು ಮೈಕ್ ಪಾಯಿಂಟ್ ಹತ್ರ ಬರಬೇಕು. ಹನ್ನೊಂದನೇ ಪಂದ್ಯಾಟದಲ್ಲಿ ಅಶೋಕ್ ಫ್ರೆಂಡ್ಸ್ ಆರಿಗ ಹಾಗೂ ಶ್ರೀರಾಮಂಜನೇಯ ದೇವರಗುಡ್ಡೆ ಈ ಎರಡು ತಂಡಗಳ ನಡುವೆ ನಾಣ್ಯ ಚಿಮ್ಮಿಕೆಯಾಗಿ ಅಶೋಕ್ ಫ್ರೆಂಡ್ಸ್ ಆರಿಗ ಟಾಸ್ ಗೆದ್ದಿದೆ. ಟಾಸ್ ಗೆದ್ದು ಕೋಡ್ ಚಾಯ್ಸ್ ಮಾಡಿದೆ. ಹದಿನೆಂಟು 2 ಇನ್ ಫೇವರ್ ಆಫ್ ಕಡೆಶಿವಾಲ್ಯ. ಒನ್ ಪ್ಲಸ್ 2 3 ಪಾಯಿಂಟ್ 21-2 ಇನ್ ಫೇವರ್ ಆಫ್ ಕಡೆಶಿವಾಲ್ಯ.
ವೀಕ್ಷಕ ವಿವರಣೆಯಲ್ಲಿ ಸಣ್ಣ ವ್ಯತ್ಯಾಸ ಆಗಿದೆ. 22 ಅಂಕಗಳೊಂದಿಗೆ ಸೇಡಿಯಾಪು ತಂಡ, 2 ಅಂಕಗಳೊಂದಿಗೆ ಕಡೇಶ್ವಾಲಿಯಾ ತಂಡ. ಹನ್ನೆರಡನೇ ಪಂದ್ಯಾಟಕ್ಕಾಗಿ ಆದಿಶಕ್ತಿ ಮಿತ್ತೂರು ಹಾಗೂ ಈಗಲ್ ಅಟ್ಯಾಕರ್ಸ್ ನೆಲ್ಯಾಡಿ ಎರಡು ತಂಡದ ಕಪ್ತಾನರು ಈ ಕೂಡಲೇ ಕ್ರೀಡಾಂಗಣದ ಒಳಗೆ ಪ್ರವೇಶಿಸಬೇಕು. ನಾಣ್ಯ ಚಿಮ್ಮಿಗೆಗೋಸ್ಕರ ಎರಡೂ ತಂಡದ ಕಪ್ತಾನರು ಆದಿಶಕ್ತಿ ಮಿತ್ತೂರು ಹಾಗೂ ಈಗಲ್ ಅಟ್ಯಾಕರ್ಸ್ ನೆಲ್ಯಾಡಿ. ಇಪ್ಪತ್ತ ಮೂರು ಇನ್ ಫೇವರ್ ಆಫ್ ಸೇಡಿಯಾಪು. ಕೊನೆಯ 3 ನಿಮಿಷಗಳ ಕಾಲಾವಧಿ. ಟೈಮ್ ಔಟ್ ಸೇಡಿಯಾಪು. ಉತ್ತಮವಾದ ಹಿಡಿತದೊಂದಿಗೆ ಒಂದು ಅಟ್ಕೆ ಸೇರ್ಪಡೆ ಸೇಡಿಯಾಪು ತಂಡಕ್ಕೆ. ಹನ್ನೊಂದನೇ ಪಂದ್ಯಾಟಕ್ಕೆ ಅಶ್ವ ಫ್ರೆಂಡ್ಸ್ ಆರಿಗ ಹಾಗೂ ಶ್ರೀರಾಮಾಂಜನೇಯ ದೇವರಗುಡ್ಡೆ ಎರಡು ತಂಡದ ಎಲ್ಲ ಆಟಗಾರರು ಕ್ರೀಡಾಂಗಣದ ಒಳಗೆ ಆಗಮಿಸಬೇಕು. ಟೈಮ್ ಔಟ್ ಕಡೇಶ್ವಾಲಿಯಾ. ಅಶ್ವ ಫ್ರೆಂಡ್ಸ್ ಆರಿಗ ಶ್ರೀರಾಮಾಂಜನೇಯ ದೇವರಗುಡ್ಡೆ ಎರಡೂ ತಂಡದ ಎಲ್ಲಾ ಆಟಗಾರರು ಈ ಕೂಡಲೇ ಕ್ರೀಡಾಂಗಣದ ಒಳಗೆ ಬಂದು ಉಪಸ್ಥಿತರಿರಬೇಕು. ದಾಳಿಯಲ್ಲಿ ಜರ್ಸಿ ನಂಬರ್ 95 ಸೂಪರ್ ಉತ್ತಮವಾದ ಹಿಡಿತದೊಂದಿಗೆ ಒಂದು ಅಂಕ ಸೇರ್ಪಡೆ ಸೇಡಿಯಾಪು ತಂಡಕ್ಕೆ. ಅಶ್ವ ಫ್ರೆಂಡ್ಸ್ ಆರಿಗ ತಂಡದ ಆಟಗಾರರು ರೆಡಿ ಇದ್ದೀರಲ್ಲ? ವೀರಾಂಜನೇಯ ದೇವರಗುಡ್ಡೆ
ಉತ್ತಮವಾದ ದಾಳಿಯೊಂದಿಗೆ 4+2 6 ಅಂಕ ಸೇರ್ಪಡೆ. ಸೂಪರ್ ರೈಡ್. ಶ್ರೀರಾಮಾಂಜನೇಯ ಕಡೇಶ್ವಾಲೆ ಹಾಗೂ ಫ್ರೆಂಡ್ಸ್ ಕ್ಲಬ್ ಸೇಡಿಯಾಪು ಎರಡು ತಂಡಗಳ ಪಂದ್ಯಾಟ ಮುಕ್ತಾಯದೊಂದಿಗೆ ಫ್ರೆಂಡ್ಸ್ ಕ್ಲಬ್ ಸೇಡಿಯಾಪು ವಿಜೇತರಾಗಿ ಮುಂದಿನ ಪಂದ್ಯಾಟಕ್ಕೆ ತೇರ್ಗಡೆಗೊಂಡಿದೆ. ಈಗ 11ನೇ ಪಂದ್ಯಾಟಕ್ಕಾಗಿ ಅಶ್ವಾಫ್ ಫ್ರೆಂಡ್ಸ್ ಆರಿಗ ಅಣ್ಣ, ನಾವು ಆಗ್ಲೇ ಹೇಳಿದ್ದೇವೆ, ಯಾವುದೇ ಸಮಯದ ಗಡುವನ್ನು ನಾವು ನೀಡುವುದಿಲ್ಲ. ನಾವು ಅನೌನ್ಸ್ ಮಾಡಿದ ಕೂಡಲೇ ತಾವೆಲ್ಲರೂ ಕ್ರೀಡಾಂಗಣದೊಳಗೆ ಬಂದು ಸೇರ್ಬೇಕು, ಅಥವಾ 2 ನಿಮಿಷ ಮುಂಚೆ ಬಂದು ಕ್ರೀಡಾಂಗಣದೊಳಗೆ ಇರಬೇಕು ನೀವು. ಅಶ್ವಾಫ್ ಫ್ರೆಂಡ್ಸ್ ಆರಿಗ, ಶ್ರೀ ರಾಮಾಂಜನೇಯ ದೇವರಗುಡ್ಡೆ. ಅಶ್ವಾಫ್ ಫ್ರೆಂಡ್ಸ್ ಆರಿಗ ಅಣ್ಣ, ರೆಡಿ ಉಳ್ಳರಾ? ಎಸ್. ಎಸ್, ಕ್ರೀಡಾಂಗಣದೊಳಗೆ ಪ್ರವೇಶಿಸುತ್ತಿದೆ ಅಶ್ವಾಫ್ ಫ್ರೆಂಡ್ಸ್ ಆರಿಗ. ಎದುರಾಳಿ ತಂಡವಾಗಿ ಶ್ರೀ ರಾಮಾಂಜನೇಯ ದೇವರಗುಡ್ಡೆ. ಎರಡು ಬಲಿಷ್ಠ ತಂಡಗಳ ನಡುವೆ ರೋಮಾಂಚಕ ಪಂದ್ಯಾಟ ನಡೆಯುವ ಎಲ್ಲ ಮುನ್ಸೂಚನೆಗಳು ಕಾಣ್ತಾ ಇದೆ. ಹನ್ನೆರಡನೇ ಪಂದ್ಯಾಟಕ್ಕಾಗಿ ಆದಿಶಕ್ತಿ ಮಿತ್ತೂರು ಹಾಗೂ ಈಗಲ್ ಅಟ್ಯಾಕರ್ಸ್ ನೆಲ್ಯಾಡಿ ಎರಡೂ ತಂಡದ ಕಪ್ತಾನರು ಈ ಕೂಡಲೇ ಕ್ರೀಡಾಂಗಣದ ಒಳಗೆ ಬರಬೇಕು. ಆದಿಶಕ್ತಿ ಮಿತ್ತೂರು ತಂಡದ ಕಪ್ತಾನ ಆದಿಶಕ್ತಿ ಮಿತ್ತೂರು, ಈಗಲ್ ಅಟ್ಯಾಕರ್ಸ್ ನೆಲ್ಯಾಡಿ ತಂಡದ ಕಪ್ತಾನ ಈ ಕೂಡಲೇ ನಾಣ್ಯ ಚಿಮ್ಮಿಕೆಗೆ ಕ್ರೀಡಾಂಗಣದ ಒಳಗೆ ಬರಬೇಕು. ಕ್ರೀಡಾಳುಗಳ ಗಮನಕ್ಕೆ, ಕ್ರೀಡಾಳುಗಳು ಕ್ರೀಡಾಂಗಣದ ಒಳಗೆ ಬಂದ ಮೇಲೆ ಇನ್ಶರ್ಟ್ ಮಾಡಿ ಇರಬೇಕು. ಇನ್ ಕೇಸ್ ಬನ್ಯನ್ ಟಚ್ ಆಯ್ತು ಅಂತ ಹೇಳಿ ಚರ್ಚೆಗೆ ಆಸ್ಪದ ಇರುವುದಿಲ್ಲ. ಹಾಗೆ ತಮ್ಮ ಕುತ್ತಿಗೆಯಲ್ಲಿರುವಂತಹ ಸರಗಳನ್ನು, ಚೈನ್ಗಳನ್ನು ಕಳಚಿಟ್ಟು ಬರಬೇಕು. ಆದಿಶಕ್ತಿ ಮಿತ್ತೂರು ತಂಡದ ಕಪ್ತಾನ ಅಥವಾ ಆಟಗಾರರು ಈಗಲ್ ಅಟ್ಯಾಕರ್ಸ್ ನೆಲ್ಯಾಡಿ. ಆದಿಶಕ್ತಿ ಮಿತ್ತೂರು, ಈಗಲ್ ಅಟ್ಯಾಕರ್ಸ್ ನೆಲ್ಯಾಡಿ. ಎಸ್, 12ನೇ ಪಂದ್ಯಾಟಕ್ಕಾಗಿ ಆದಿಶಕ್ತಿ ಮಿತ್ತೂರು ಹಾಗೂ ಈಗಲ್ ಅಟ್ಯಾಕರ್ಸ್ ನಡುವೆ ನಾಣ್ಯ ಚಿಮ್ಮಿಕೆಯಾಗಿದೆ. ಆದಿಶಕ್ತಿ ಮಿತ್ತೂರು ಟಾಸ್ ವಿನ್ ಆಗಿ ಕೋರ್ಟ್ ಚಾಯ್ಸ್ ಮಾಡಿದೆ.
ತಂಡದ ಆಟಗಾರರ ಗಮನಕ್ಕೆ 5-5 ಸಮಯದ ಪಂದ್ಯಾಟ ನಡೀತದೆ. ಸೂಪರ್ ಟ್ಯಾಕಲ್ ಇರ್ತದೆ. ಹಾಗೆ ಎರಡೂ ಪಂದ್ಯಗಳು ಸಮಬಲ ಆದಲ್ಲಿ ಗೋಲ್ಡನ್ ರೈಡ್ ಮುಖಾಂತರ ವಿಜೇತರನ್ನು ಆರಿಸಲಾಗುವುದು. ಡೂ ಆರ್ ಡೈ ಈ ಪಂದ್ಯಾಟದಲ್ಲಿ ಇರುವುದಿಲ್ಲ. ಸೂಪರ್ ಟ್ಯಾಕಲ್ ಮಾತ್ರ ಎರಡೂ ತಂಡಗಳಿಗೆ ಇರ್ತದೆ. ಉತ್ತಮವಾದ ದಾಳಿಯೊಂದಿಗೆ 2 ಅಂಕ ಸೇರ್ಪಡೆ ಮಾಡಿಕೊಂಡಿದ್ದಾರೆ ದೇವರಗುಡ್ಡೆ ತಂಡ. ತಂಡದ ಆಟಗಾರರು ಶಿಸ್ತಿನ ಆಟವನ್ನು ಪ್ರದರ್ಶಿಸಬೇಕು. ನಮ್ಮೊಂದಿಗೆ ತೀರ್ಪುಗಾರಿಕೆಯಲ್ಲಿ ಇರುವವರು ರಾಜ್ಯ ಮಟ್ಟದಲ್ಲಿ ಆಡಿದಂತಹ ಒಂದು ರಾಜ್ಯವನ್ನೇ ಪ್ರತಿನಿಧಿಸಿದಂತಹ ಕೇರಳ ರಾಜ್ಯ ತಂಡದ ಮಾಜಿ ಕಪ್ತಾನ ಗಣೇಶ್ ಸರ್. ಆದ್ರಿಂದ ತೀರ್ಪುಗಾರಿಕೆ ಬಹಳ ಶಿಸ್ತುಬದ್ಧವಾಗಿರುತ್ತದೆ. ದಯವಿಟ್ಟು ಎಲ್ಲ ಆಟಗಾರರು ಗಮನಿಸಿ. ಟೈಮ್ ಔಟ್ ಅಶ್ವಾ ಫ್ರೆಂಡ್ಸ್. ಫಸ್ಟ್ ಟೈಮ್ ಔಟ್. 2-1 ಇನ್ ಫೇವರ್ ಆಫ್ ದೇವರಗುಡ್ಡೆ. ಹದಿಮೂರನೇ ಪಂದ್ಯಾಟಕ್ಕಾಗಿ ಸಪ್ತಮಿ ಕಡಂಬಾರು ಹಾಗೂ ಶೈನಿಂಗ್ ಐಸ್ ಮಾಲಾಡಿ. ಸಪ್ತಮಿ ಕದಂಬಾರು ಶೈನಿಂಗ್ ಸ್ಟಾರ್ಸ್ ಮಾಲಾಡಿ ಎರಡೂ ತಂಡದ ಕಪ್ತಾನರು ಈ ಕೂಡಲೇ ಕ್ರೀಡಾಂಗಣದ ಒಳಗೆ ಪ್ರವೇಶಿಸಬೇಕು. ನಮ್ಮ ತೀರ್ಪುಗಾರರು ಕೇವಲ ತೀರ್ಪುಗಾರಿಕೆ ಅಲ್ಲ, ಒಂದು ಉತ್ತಮವಾದ ದಾಳಿಯೊಂದಿಗೆ 3 ಅಂಕ ಸೇರ್ಪಡೆಯೊಂದಿಗೆ ಅಶ್ವಾ ಫ್ರೆಂಡ್ಸ್. ಒಂದು ಬ್ಯಾಂಕ್ನ ನೌಕರ ಕೂಡ ಮಧ್ಯಂತರ ವಿರಾಮದ ವೇಳೆಗೆ 4-2 ಪಂದ್ಯಾಟ. ತನ್ನ 4-2 ಇನ್ ಫೇವರ್ ಆಫ್ ಅಶ್ವಾ ಫ್ರೆಂಡ್ಸ್. ತನ್ನ ಎಲ್ಲ ಕೆಲಸವನ್ನು ಬಿಟ್ಟು ಒಬ್ಬ ಬ್ಯಾಂಕ್ನ ನೌಕರರಾಗಿ ನಮ್ಮ ಪ್ರೀತಿಗೆ ಹೋಗೊಟ್ಟು ಇವತ್ತು ತನ್ನ ತೀರ್ಪುಗಾರಿಕೆ ತಂಡವನ್ನು ತಂದು ಇಲ್ಲಿ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ ಗಣೇಶ್ ಸರ್. ಅವರಿಗೆ ಶ್ರೀರಾಮ್ ಫ್ರೆಂಡ್ಸ್ ಯಾವಾಗಲೂ ಆಭಾರಿಯಾಗಿರುತ್ತದೆ. ಅವರ ಈ ಒಂದು ಕೆಲಸಕ್ಕೆ ನಾವು ಎಷ್ಟು ಧನ್ಯವಾದ ಸಲ್ಲಿಸರು ಅವರಿಗೆ ಸಲ್ಲುವುದಲ್ಲ, ನಮ್ಮ ಪ್ರೀತಿಗೆ ಕರೆಗೊಟ್ಟು ಬಂದಿದ್ದಾರೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಸೂಪರ್ ಟ್ಯಾಕಲ್. 4-4 ಪಂದ್ಯಾಟ. 4-4 ಪಂದ್ಯಾಟ. ಎರಡು ತಂಡಗಳ ಮಧ್ಯೆ ಜಿದ್ದಿನ ಹೋರಾಟ. 2 ಅಂಕ ಸೇರ್ಪಡೆಯೊಂದಿಗೆ ದೇವರಗುಡ್ಡೆ. ಟೈಮ್ ಔಟ್ ದೇವರಗುಡ್ಡೆ.
ಸೆಕೆಂಡ್ ಹಾಫ್ ಫಸ್ಟ್ ಟೈಮ್ ಔಟ್ ದೇವರಗುಡ್ಡೆ. ನಮ್ಮ ಕಾರ್ಯಕ್ರಮಕ್ಕೆ ಆಕರ್ಷಕ ವಾದನದೊಂದಿಗೆ ನಮ್ಮೊಂದಿಗೆ ಬ್ಯಾಂಡ್ ವಾದನ ವಾದಿಸುತ್ತಿರುವವರು ಚಿದಾನಂದ್, ನಮ್ಮ ದೇವಸ್ಥಾನ ಮದಗ ಶ್ರೀ ಜಾನ್ ದೇವಸ್ಥಾನ ಕುಂಜಾರಪಟ್ನವರು. ಇಲ್ಲಿ ಕೂಡ ಇವರದೇ ಆಕರ್ಷಕ ವಾದನ. ಇವತ್ತು ಕೂಡ ತುಂಬಾ ಆಕರ್ಷಕವಾದ ವಾದನ ನುಡಿಸುತ್ತಿದ್ದಾರೆ. ಇವರಿಗೆ ನಮ್ಮ ಸಂಘಟನೆ ಪರವಾಗಿ ತುಂಬ ಧನ್ಯವಾದಗಳು. ಅದೇ ರೀತಿ ಕೊಂಬು, ವಿಶೇಷವಾದ ಕೊಂಬು ಪ್ರಾಯೋಜಕರು ರವಿರಾಜ್ ಕುಂಜಾರ್ ಮತ್ತು ಪ್ರವೀಣ್ ಕುಂಜಾರು. ನಮ್ಮ ಕಬಡ್ಡಿ 10 ವರ್ಷ ದಶಮಾನೋತ್ಸವ ಆಗ್ತಾ ಇದೆ. ಪ್ರಾರಂಭದಿಂದಲೂ ಇವತ್ತಿನವರೆಗೂ ಕೊಡುಗೆಯನ್ನು ನೀಡಿದಂತಹ ರವಿರಾಜ್ ಕುಂಜಾರ್ ಮತ್ತು ಪ್ರವೀಣ್ ಕುಂಜಾರು ಇವರು ಕೂಡ ತುಂಬ ಧನ್ಯವಾದವನ್ನು ಸಮರ್ಪಿಸಿದ್ದೇವೆ. ಲಾಸ್ಟ್ 3 minutes ಫಾರ್ ಫುಲ್ ಟೈಮ್. 8-4 ಇನ್ ಫೇವರ್ ಆಫ್ ದೇವರಗುಡ್ಡೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ದೇವರಗುಡ್ಡೆ ಟೈಮ್ ಔಟ್ ಓವರ್. ಎಂಟು 4ರಲ್ಲಿ ಪಂದ್ಯಾಟ. 4 ಅಂತ ಮುನ್ನಡೆಯಲ್ಲಿ ದೇವರಗುಡ್ಡೆ. ಉತ್ತಮವಾದ ಹಿಡಿತದೊಂದಿಗೆ 1 ಅಂಕ ಸೇರ್ಪಡೆ ದೇವರಗುಡ್ಡೆ ತಂಡಕ್ಕೆ. ಯಾವುದೇ ಚರ್ಚೆಗೆ ಆಸ್ಪದವಿಲ್ಲ. ತೀರ್ಪುಗಾರರ ತೀರ್ಮಾನದ ವಿರುದ್ಧವಾಗಿ ಮಾತಾಡಿದ್ರೆ ಆ ತಂಡವನ್ನು ತಕ್ಷಣ ನಾವು ಕೈಬಿಡುತ್ತೇವೆ. ದಯವಿಟ್ಟು ಗಮನಿಸಿ. ಉತ್ತಮವಾದ ಹಿಡಿತ, 1 ಅಂಕ ಸೇರ್ಪಡೆಯೊಂದಿಗೆ 7-12. ಆಟಗಾರರ ಗಮನಕ್ಕೆ, ತೀರ್ಪುಗಾರಕ್ಕೆ ವಿರುದ್ಧವಾಗಿ ಮಾತನಾಡಿದರೆ ಆ ತಂಡವನ್ನು ತಕ್ಷಣ ಕೈಬಿಡುತ್ತೇವೆ. ಸೆಕೆಂಡ್ ಹಾಫ್ ಫಸ್ಟ್ ಟೈಮ್ ಔಟ್ ಅಶ್ವಾ ಫ್ರೆಂಡ್ಸ್. 7-12 ಇನ್ ಫೇವರ್ ಆಫ್ ದೇವರಗುಡ್ಡೆ. ಆದಿಶಕ್ತಿ ಮಿತ್ತೂರು ಹಾಗೂ ಈಗಲ್ ಅಟ್ಯಾಕರ್ಸ್ ನೆಲ್ಯಾಡಿ ಎರಡು ತಂಡಗಳು ಈ ಕೂಡಲೇ ಕ್ರೀಡಾಂಗಣದೊಳಗೆ ಪ್ರವೇಶಿಸಬೇಕು. ನಾರಾಯಣ್ ಮುಂಡಾಜೆ, ಗಂಟೆ ರಡ್ಡರಣ್ಣ ಒಂಜಿ ಎಚ್ಚರಿಕೆ ಅನ್ಪುಡು ಮಾತಿರಲ್ಲ. ಕೊನೆಯ 1 ನಿಮಿಷ. 13-8 ಪಂದ್ಯಾಟ. ಉತ್ತಮವಾದ ಜಿಗಿತದೊಂದಿಗೆ 3 ಅಂಕ ಸೇರ್ಪಡೆ. ದೇವರಗದ್ದೆ ತಂಡಕ್ಕೆ. ಹನ್ನೊಂದನೇ ಪಂದ್ಯಾಟದ ಅಂತ್ಯದಲ್ಲಿ
ಶ್ರೀ ರಾಮಾಂಜನೇಯ ದೇವರಗುಡ್ಡೆ ತಂಡವು ಜಯಶಾಲಿಯಾಗಿ ಮುಂದಿನ ಪಂದ್ಯಾಟಕ್ಕೆ ತೇರ್ಗಡೆಗೊಂಡಿದೆ. 12ನೇ ಪಂದ್ಯಾಟಕ್ಕೆ ಆದಿಶಕ್ತಿ ಮಿತ್ತೂರು ಈಗಲ್ ಅಟ್ಯಾಕರ್ಸ್ ನೆಲ್ಯಾಡಿ. ಆದಿಶಕ್ತಿ ಮಿತ್ತೂರು ತಂಡದ ಆಟಗಾರರು ಈ ಕೂಡಲೇ ಕ್ರೀಡಾಂಗಣ ಪ್ರವೇಶಿಸಬೇಕು. ಸ್ಕೋರರ್ ಆಗಿ ಯಶೋಧರ್ ಕುಂಜಾರು ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಆದಿಶಕ್ತಿ ಮಿತ್ತೂರು ಪ್ರವೇಶಿಸಿ ಅನ್ನ ಕ್ರೀಡಾಂಗಣ ಪ್ರವೇಶಿಸಿ. ಈಗಲ್ ಅಟ್ಯಾಕರ್ಸ್ ನೆಲ್ಯಾಡಿ ಈಗಾಗಲೇ ಕ್ರೀಡಾಂಗಣ ಪ್ರವೇಶಿಸುತ್ತಿದೆ. ಆದಿಶಕ್ತಿ ಮಿತ್ತೂರು ಹಲವಾರು ಬಲಿಷ್ಠ ಪ್ರತಿಭೆಗಳನ್ನು ಒಳಗೊಂಡಂತಹ ಆದಿಶಕ್ತಿ ಮಿತ್ತೂರು ತಂಡಕ್ಕೆ ಎದುರಾಳಿಯಾಗಿ ಈಗಲ್ ಅಟ್ಯಾಕರ್ಸ್ ನೆಲ್ಯಾಡಿ ನೇರವಾದ ಟಕ್ಕರ್ ಅನ್ನು ನೀಡಲಿಕ್ಕಿದೆ. ಎರಡೂ ತಂಡಗಳಿಂದ ಅತ್ಯುತ್ತಮವಾದ ಪಂದ್ಯಾಟವನ್ನು ನಿರೀಕ್ಷಿಸುತ್ತಿದೆ. ಈಗಾಗಲೇ ಟಾಸ್ ವಿನ್ ಆಗಿ ಈಗಲ್ ಅಟ್ಯಾಕರ್ಸ್ ನೆಲ್ಯಾಡಿ ಕೋರ್ಟ್ ಅನ್ನು ಚಾಯ್ಸ್ ಮಾಡಿರುತ್ತದೆ. ಕ್ಷಮಿಸಿ, ಆದಿಶಕ್ತಿ ಮಿತ್ತೂರು ಟಾಸ್ ವಿನ್ ಆಗಿ ಕೋರ್ಟ್ ಅನ್ನು ಚಾಯ್ಸ್ ಮಾಡಿರುತ್ತದೆ. ಸಪ್ತಮಿ ಕದಂಬಾರು ಶೈರಿಂಗ್ ಗಾಯ್ಸ್ ಮಾಲಾಡಿ ಎರಡೂ ತಂಡದ ಕಪ್ತಾನರು ನಾಣ್ಯ ಚಿಮ್ಮಿಕೆಗೆ ಬರಬೇಕು. ಸಪ್ತಮಿ ಕದಂಬಾರು ಶೈರಿಂಗ್ ಗಾಯ್ಸ್ ಮಾಲಾಡಿ ತಂಡದ ಕಪ್ತಾನ ತಮಗೋಸ್ಕರ ಇಲ್ಲಿ ಕಾಯ್ತಾ ಇದ್ದಾರೆ. ಸಪ್ತಮಿ ಕದಂಬಾರು ಎರಡು ಎರಡರ ಸಮಬಲದಲ್ಲಿ ಪಂದ್ಯಾಟ. ಒಂದಂಕ ಸೇರ್ಪಡೆ ನೆಲ್ಯಾಡಿ ತಂಡಕ್ಕೆ.
ಜರ್ಸಿ ನಂಬರ್ 777 ಆಟಗಾರರಿಂದ ನೆಲೆಯಡಿ ತಂಡದ ವಿರುದ್ಧ ದಾಳಿ. ಟೈಮ್ ಔಟ್ ಮಿತ್ತೂರು ತಂಡಕ್ಕೆ. ಫಸ್ಟ್ ಟೈಮ್ ಔಟ್. ಮೂರು 2 ಇನ್ ಫೇವರ್ ಆಫ್ ನೆಲ್ಯಾಡಿ. ಜರ್ಸಿ ನಂಬರ್ 3 ಆಟಗಾರರಿಂದ ಮಿತ್ತೂರು ತಂಡದ ವಿರುದ್ಧ ದಾಳಿ. ಹದಿಮೂರನೇ ಪಂದ್ಯಾಟಕ್ಕಾಗಿ ಸಪ್ತಮಿ ಕದಂಬಾರು ಹಾಗೂ ಶೈನಿಂಗ್ ಗಾಯ್ಸ್ ಮಾಲಾಡಿ ಎರಡೂ ತಂಡದ ಎಲ್ಲ ಆಟಗಾರರು ತಯಾರಿರಬೇಕು. ಯಾವುದೇ ಸಮಯದ ಅಭಾವವನ್ನು ಮಾಡದೆ ನಿಶ್ಚಿತ ಸಮಯಕ್ಕೆ ಕ್ರೀಡಾಂಗಣದ ಒಳಗೆ ಪ್ರವೇಶಿಸಬೇಕು. ಇನ್ನು ಹಲವಾರು ಪಂದ್ಯಾಟಗಳು ಈ ಕ್ರೀಡಾಂಗಣದಲ್ಲಿ ನೆರವೇರಲಿಕ್ಕಿದೆ. ನಾಲ್ಕು 3 ಇನ್ ಫೇವರ್ ಆಫ್ ಮಿತ್ತೂರು. ಎರಡಂಕ ಸೇರ್ಪಡೆಯೊಂದಿಗೆ 6-3 ಮಧ್ಯಂತರ ವಿರಾಮದ ವೇಳೆಗೆ 6-3 ಇನ್ ಫೇವರ್ ಆಫ್ ಆದಿಶಕ್ತಿ ಮಿತ್ತೂರು. ಸಂದೇಶ್ ಉಪ್ಪಿನಂಗಡಿ ದಯವಿಟ್ಟು ಇಲ್ಲಿ ಬರಬೇಕು. ಸಂದೇಶ್ ರವರು ಕಮಿಟ್ರಿ ಸಂದೇಶ್. ಹಲೋ, ಸಂದೇಶ್ ವೀಕ್ಷಕ ವಿವರಣೆಗಳು ದಯವಿಟ್ಟು ಇಲ್ಲಿ ಬರಬೇಕು. ಒಂಬತ್ತು 3ರಲ್ಲಿ ಪಂದ್ಯಾಟ. 9-3 ಇನ್ ಫೇವರ್ ಆಫ್ ಮಿತ್ತೂರು. ನಿರಂತರವಾಗಿ ಹೊನ್ನಲು ಬೆಳಕಿನ ಪುರುಷರ 55 ಕೆಜಿ ವಿಭಾಗದ ಕಬಡ್ಡಿ ಪಂದ್ಯಾಟ. ಈ ಪಂದ್ಯಾಟದ ಲೈನ್ ನಂಬರ್ ಆಗಿ ನಮ್ಮ ಜೊತೆ ಸಹಕರಿಸಿದ್ದಾರೆ ಧನುಷ್ ಕೆದಿಲ ಹಾಗೂ ರಶ್ವಿನ್ ಕುಜಾರು. 9-5 ಇನ್ ಫೇವರ್ ಆಫ್ ಮಿತ್ತೂರು. 9-5 ಟ್ಯಾಕಲ್ ಪಾಯಿಂಟ್ ಮಿತ್ತೂರು ತಂಡಕ್ಕೆ.
ಕೊನೆಯ 3 ನಿಮಿಷ. 10-5 ಇನ್ ಫೇವರ್ ಆಫ್ ಮಿತ್ತೂರು. ಐದಂಕ ಮುನ್ನಡೆಯಲ್ಲಿ ಮಿತ್ತೂರು ತಂಡ. ಟೈಮ್ ಔಟ್ ಮಿತ್ತೂರ್. ಸೆಕೆಂಡ್ ಹಾಫ್ ಫಸ್ಟ್ ಟೈಮ್ ಔಟ್. ಕೊನೆಯ 2 ನಿಮಿಷ. ಲಾಸ್ಟ್ 2 ಮಿನಿಟ್ ಫಾರ್ ಫುಲ್ ಟೈಮ್. 10-6 ಪಂದ್ಯಾಟ. 10-13 ಪಂದ್ಯಾಟ. 13-7 ಪಂದ್ಯಾಟ. 13-7 ಇನ್ ಫೇವರ್ ಆಫ್ ಮಿತ್ತೂರು. 13-7. ಸಪ್ತಮಿ ಕದಂಬಾರು ಹಾಗೂ ಶೈನಿಂಗ್ ಗೈಸ್ ಮಾಲಾಡಿ ಈ ಎರಡೂ ತಂಡದ ಆಟಗಾರರು ಈ ಕೂಡಲೇ ಕ್ರೀಡಾಂಗಣವನ್ನು ಪ್ರವೇಶಿಸಬೇಕು. ಯಾವುದೇ ಸಮಯದ ಅವಕಾಶ ಇರುವುದಿಲ್ಲ. ಕೊನೆಯ 1 ನಿಮಿಷ. ಲಾಸ್ಟ್ ಫುಲ್ ಮಿನಿಟ್ ಫಾರ್ ಫುಲ್ ಟೈಮ್. 13-7. 14-7 ಇನ್ ಫೇವರ್ ಆಫ್ ಮಿತ್ತೂರು. ಸಪ್ತಮಿ ಕದಂಬಾರು ಶೈನಿಂಗ್ ಗೈಸ್ ಮಾಲಾಡಿ. ಹನ್ನೆರಡನೇ ಪಂದ್ಯಾಟದ ಅಂತ್ಯದಲ್ಲಿ ಆದಿಶಕ್ತಿ ಮಿತ್ತೂರು ತಂಡವು ಜಯಶಾಲಿಯಾಗಿ ಮುಂದಿನ ಪಂದ್ಯಾಟಕ್ಕೆ ತೆರೆಗಡೆಗೊಂಡಿದೆ. 13ನೇ ಪಂದ್ಯಾಟಕ್ಕೆ ಸಪ್ತಮಿ ಕದಂಬಾರು ತಂಡದ ಸದಸ್ಯರು ಹಾಗೂ ಕಪ್ತಾನರು, ತಂಡದ ಎಲ್ಲ ಸದಸ್ಯರು ಈ ಕೂಡಲೇ ಕ್ರೀಡಾಂಗಣ ಪ್ರವೇಶಿಸಬೇಕು. ಇದೀಗ ನಮ್ಮೊಂದಿಗೆ ವೀಕ್ಷಕ ವಿವರಕರಾಗಿ ಸಂದೇಶ್ ಉಪ್ಪಿನಂಗಡಿ ಇವರು ಸೇರಿಕೊಂಡಿದ್ದಾರೆ. ನೆರೆದಿರುವಂತಹ ಎಲ್ಲಾ ಪ್ರೇಕ್ಷಕರ ನಿದ್ರೆಯನ್ನು ಬಿಡಿಸುವ ಕೆಲಸವನ್ನು ಸಂದೇಶ್ ಉಪ್ಪಿನಂಗಡಿ ಅವರು ಮಾಡಲಿಕ್ಕಿದ್ದಾರೆ. ಹಲೋ ನೋಡಿ, ಸಪ್ತಮಿ ಕಡಂಬಾರು ವಿರುದ್ಧವಾಗಿ ಸೈನಿಂಗ್ ಗೈಸ್ ಮಾಲಾಡಿ ಎರಡೂ ತಂಡವು ಕಡ ಅಂಕಣವನ್ನ ಪ್ರವೇಶ ಮಾಡಿ ಆಗಿದೆ. ಒಂದು ಕಡೆ ಚರಣ್ ಇರುವಂತಹ ತಂಡ ನೋಡಿ, ಇದು 5-5 ಸೂಪರ್ ಟ್ಯಾಕಲ್ ಮಾತ್ರ ಆನ್ ಆಗಿರ್ತವೆ. ಈ ಗಮನದಲ್ಲಿ ಇಟ್ಟುಕೊಳ್ಳಿ, ಯಾವುದೇ ಥರ್ಡ್ ರೈಟ್ಗೆ ಅವಕಾಶವಿರುವುದಿಲ್ಲ. ಶೈನಿಂಗ್ ಗರ್ಲ್ಸ್ ಮಾಲಾಡಿ
ಟಾಸ್ ವಿನ್ ಆಗಿ ಕೋರ್ಟ್ ಅನ್ನು ಚಾಯ್ಸ್ ಮಾಡಿಕೊಂಡಿರ್ತದೆ. ಪ್ರಾರಂಭವಾಗಿದೆ. ಒಂದು ಕಡೆ ಇದು ಕಡಂಬರು, ಇನ್ನೊಂದು ಕಡೆ ಮಾಲಾಡಿ. ಕಡಂಬರು ವಿರುದ್ಧವಾಗಿ ಮಾಲಾಡಿಯ ಪಂದ್ಯಾಟಗಳು ಸಾಗಿ ಬರ್ತಾ ಇವೆ. ಇದು ಮುಂದಿನ ಪಂದ್ಯಕೂಟಕ್ಕೆ ಕರೆನ ರವಾನೆ ಮಾಡಿದ್ದಾವೆ. ಪ್ರಸ್ತುತ ಪ್ರಥಮ ದಾಳಿಯಲ್ಲೇ ಬೋನಸ್ ಅಂಕದೊಂದಿಗೆ ಮರಳಿ ಅಂಕಣಕ್ಕೆ ತೆರಗಡೆಗೊಳ್ತಾ ಇದ್ದಂತೆ ಅಂಕ ಪಟ್ಟಿ ತೋರಿಸ್ತಾ ಇವೆ. 1-0 ಪಂದ್ಯಾಟಗಳು ಸಾಗಿ ಬರ್ತಾ ಇವೆ. ಸಮಯ 2 ಗಂಟೆ 35 ನಿಮಿಷಗಳಾಗಿವೆ. ಸೆಂಡ್ ಶರ್ಟ್ ಮಾಡಬೇಕು ಆಟಗಾರರ. ಮತ್ತೆ ಪ್ರಸ್ತುತ ಚರಣ್ ಚರಣ್ ದಾಳಿ ಕಂಡು ಬರ್ತಾ ಇವೆ. ವೇಗದಿಂದ ಬೋನಸ್ ಅಂಕದೊಂದಿಗೆ ಅಂಕಣಕ್ಕೆ ತೆರಳಿದಾಗ ಅಂಕ ಬಟ್ಟಿ ತೋರಿಸ್ತಾ ಇವ. ಇದು 2-0 2-0 ಪಂದ್ಯಗಳು ಸಾಗಿ ಬರ್ತಾ ಇವ. ಓಹೋ, ಇಲ್ಲಿ ಟ್ಯಾಕಲ್ ಆಗಿದೆ. ಹದಿನಾಲ್ಕನೇ ಪಂದ್ಯಾಟಕ್ಕಾಗಿ ಶ್ರೀದೇವಿ ಅನಂತಾಡಿ ವಿವೇಕಾನಂದ ಕ್ಲಬ್ ಎರಡು ತಂಡದ ಕಪ್ತಾನರು ಈ ಕೂಡಲೇ ಕ್ರೀಡಾಂಗಣದ ಒಳಗೆ ಬರಬೇಕು. ನಾಣ್ಯ ಚಿಮ್ಮಿಕೆಗೋಸ್ಕರ ಈ ಕೂಡಲೇ ಶ್ರೀದೇವಿ ಅನಂತಾಡಿ ಹಾಗೂ ವಿವೇಕಾನಂದ ಕ್ಲಬ್ ಎರಡು ತಂಡದ ಕಪ್ತಾನರು. ಇದು ಚಿಕ್ಕಮಗಳೂರಿನ ತಾರೆ. ಆಹಾ, 1 ಅಂಕದ ಸೇರ್ಪಡೆಯೊಂದಿಗೆ ಅಂಕವಟ್ಟಿ ತೋರಿಸ್ತಾ ಇವೆ. 4-0 ಪಂದ್ಯಾಟಗಳು ಸಾಗಿ ಬರ್ತಾ ಇವೆ. 4-0 ಇದು ವಿನ್ನಡೆಯಲ್ಲೇ ಇದು ಕಡಂಬಾರು ಮುನ್ನಡೆಯನ್ನ ಸಾಗಿಸ್ತಾ ಇವೆ. ಆಹಾ, ಓ, ಅಲ್ಲಿ 2 ಅಂಕದ ಸೇರ್ಪಡೆಗೊಳ್ತಾ ಇವೆ. 2 ಪಾಯಿಂಟ್. ಇದು 2-4. ಇದು 2 ಪಾಯಿಂಟ್ ಇಸ್ ಲೀಡ್ ಬೈ ದ ಕಡಂಬಾರ್. 2-4 ಪಂದ್ಯಾಟಗಳು ಸಾಗಿ ಬರ್ತಾ ಇವೆ. ಇದು ಮೆತ್ತ, ಇದು ಚಿಕ್ಕಮಗಳೂರಿನ ತಾರ ಜರ್ಸಿ ನಂಬರ್ 0 ಇದ್ದೀವಿ. ಒಂದು ಕಡೆ ಇದು ಕಿಡಂಬಾರು, ಇನ್ನೊಂದು ಕಡೆ ಇದು ಮಾಲಾಡಿ. ಇದು ಮುನ್ನಡೆಯಲ್ಲ ಇದು ಕಡಂಬಾರು ಅಂಕಗಳ ಇದು ಮುನ್ನಡೆಯನ್ನ ಸಾಗಿಸ್ತವೆ. ಮತ್ತೆ ಓಹೋ, ಇಲ್ಲಿ ಟ್ಯಾಕಲ್. ಇದು ಟ್ಯಾಕಲ್ ಯಶಸ್ವಿಗೊಂಡಿದೆ. ಇದು 5-2. ಇದು 5-2. ಎಸ್ 5-2 ಪಂದ್ಯಗಳು ಸಾಗಿ ಬರ್ತಾ ಇವೆ. ಇದು 3 ಅಂಕದ ಇದು ಮುನ್ನಡೆಯಲ್ಲೇ ಇದು ಕಿಡಂಬಾರು. ಇದು ಮಗದೊಂದು ಅಂಕದ ಸೇರ್ಪಡೆಯೊಂದಿಗೆ ಅಂಕ ಪಡೆದ ಮುನ್ನಡೆ 6-2 ಪಂದ್ಯಗಳು ಸಾಗಿ ಬರ್ತಾ ಇವೆ. 6-2 ಇದು 4 ಪಾಯಿಂಟ್ ಲೀಡ್ ಬೈ ಇದು ಮಿಸ್ಟರ್ ಕಡಂಬಾರು. ದ ನೆಕ್ಸ್ಟ್ ಮ್ಯಾಚ್ ಕಾಲ್ ಶ್ರೀದೇವಿ ಅನಂತಾಡಿ ವಿವೇಕಾನಂದ ಕ್ಲಬ್. ಶ್ರೀದೇವಿ ಅನಂತಾಡಿ ತಂಡದ ಕಪ್ತಾನರು ಈ ಕೂಡಲೇ ಕ್ರೀಡಾಂಗಣದ ಒಳಗಡೆ ಪ್ರವೇಶಿಸಬೇಕು. ವಿವೇಕಾನಂದ ಕ್ಲಬ್ ಈ ತಂಡದ ಕಪ್ತಾನರು ಶ್ರೀದೇವಿ ಅನಂತಾಡಿ ವಿವೇಕಾನಂದ ಅಟ್ಲ ರೆಡಿಯಾಗಿ. ಓಹೋ, ಇಲ್ಲೂ ಯಶಸ್ವಿ ಈ ದಾಳಿಯಲ್ಲೇ 2 ಅಂಕದ ಸೇರ್ಪಡೆ. ದಿವೇನ್ ಆಹಾ, ಎಲ್ಲ ತಪ್ಪಿಸಿಕೊಳ್ಳುವ ಇದು ಪ್ರಯತ್ನ ಇದರಲ್ಲಿ ವಿಫಲಗೊಳ್ತಾ ಇವ. ನೀಲಖಯದ ಅಟ್ಟೆಗಾರ ಮಿಸ್ಟರ್ ಚರಣ್ ಇದು ಸೂಪರ್ ಟೆಕಲ್ ಆನ್ ಆಗಿದೆ. ಸೂಪರ್ ಟೆಕಲ್ ಆನ್. ಓಹೋ, ಇಲ್ಲಿ ಟ್ಯಾಕಲ್ ಟ್ಯಾಕಲ್ ಟ್ಯಾಕಲ್
ಟ್ಯಾಕಲ್. ಎಸ್, ಇಲ್ಲಿ ಸೂಪರ್ ಟ್ಯಾಕಲ್ ಆಗಿದೆ. 2 ಅಂಕದ ಸೇರ್ಪಡೆ ಅಂಕ ಬಟ್ಟಿ ತೋರಿಸ್ತಾ ಇವ. 5-9 ಪಂದ್ಯಾಟಗಳು ಬರ್ತಾ ಇವ. ನಡಿ ಮುನ್ನಡೆಯಲ್ಲಿ ಕಡೆ ಬಾರು. ನೆರೆದಿರುವಂತಹ ಎಲ್ಲಾ ಪ್ರೇಕ್ಷಕರ ಹಸಿವನ್ನು ನೀಗಿಸಲು ಶ್ರೀರಾಮ್ ಫ್ರೆಂಡ್ಸ್ ನ ಶ್ರೀರಾಮ್ ಕೆಫೆ ಹೊರಗಡೆ ಇರ್ತದೆ. ಇದರ ಸದುಪಯೋಗವನ್ನು ಎಲ್ಲ ಕ್ರೀಡಾಪಟುಗಳು, ಕ್ರೀಡಾಭಿಮಾನಿಗಳು ಇದರ ಸದುಪಯೋಗವನ್ನು ಪಡ್ಕೋಬೇಕು. ಹೋಟೆಲ್ ಶ್ರೀರಾಮ್ ಕೆಫೆ ಉಂಡು. ಚಾವ್ ಪರ್ಪುನಕ ಚಾವ್ ಪರ್ದು ಬರೋಲಿ ಬಣ್ಣಗ ದುಡ್ಡು ಕೊಡ್ದು ಬಲೆ. ಪರೋಟ, ಬೋಡಿ, ಸೇಮೆ, ಚಾ, ಮುಂಚಿ ಇದಾದ ಉಳ್ಳ ತಿನ್ನೋಲಿ, ದುಡ್ಡು ಕೊಡ್ದು ಮಾತ್ರ ತಿನ್ನಲೆ. ಇದು ಮತ್ತೆ ಒಂದು ಅಂಕದ ಸೇರ್ಪಡೆ, ಒಂದು ಅಂಕು ಬಟ್ಟಿ. ಅವರು 9ರಲ್ಲಿ ಪಂದ್ಯಾಟ ಬರ್ತಾ ಇವ. 6-9 ನೋಡಿ. ಅವರು 9ರಲ್ಲಿ ಪಂದ್ಯಾಟಗಳು 14ನೇ ಪಂದ್ಯಾಟಕ್ಕೆ ಅಣ್ಣ ಶ್ರೀದೇವಿ ಅನಂತಾಡಿ ವಿವೇಕಾನಂದ ಕ್ಲಬ್ ತಂಡದ ಆಟಗಾರರು ಇದೀರಾ ಇಲ್ವಾ? ಇರುವಿಕೆಯನ್ನು ಇಲ್ಲಿ ಸೂಚಿಸಬೇಕು ನೀವು. ಮತ್ತು ಪ್ರಸ್ತುತದಲ್ಲಿ ಇಲ್ಲಿ ಕಂಡು ಬರ್ತಾ ಇವ. ಜೆರ್ಸಿ ನಂಬರ್ 07. ಓಹೋ ಓ ಓ ಓ ಓ ಓ ಇಲ್ಲಿ ಟ್ಯಾಕಲ್. ಇದ ಚಿಕ್ಕಮಗಳೂರಿನ ತಾರೆ. ಈ ವರ್ಷದ ಜೂನಿಯರ್ ಕಾಲೇಜಿನ ಕಬಡ್ಡಿ ಪಂದ್ಯಾಟದಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದಂತ ಏಕೈಕ ಆಟಗಾರ ಅಂದ್ರೆ ಅದು ದಿವೆ. ಇದು ನೇರ ಪ್ರಸಾರವಾಗಿ ಇದು ಸುದ್ದಿ ಚಾನೆಲ್ ನಲ್ಲಿ ನಮ್ಮ ಜೊತೆ ಕೂಡ ಸಹಕರಿಸ್ತಾ ಇದ್ದಾರೆ. ನಿದ್ದೆಗಣ್ಣಿನಲ್ಲಿ ನೋಡಿ ನೇರ ಪ್ರಸಾರದಲ್ಲಿ ವೀಕ್ಷಣೆ ಮಾಡುವವರ ದಯವಿಟ್ಟು ಸುದ್ದಿ ಚಾನೆಲ್ ನಲ್ಲಿ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ತಾ ಇದ್ದೇವೆ. ಇದು ಮತ್ತೆ ಟ್ಯಾಕಲ್ಗೊಳ್ತಾ ಇದ್ದಂತೆ ಅಂಕಬಟ್ಟೆ 13-6ರಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇವೆ. 13-6 in favor of ಕಡಂಬಾರು. 1+2 total 3 point. 16-6ರಲ್ಲಿ ಪಂದ್ಯಾಟಗಳು ಸಾಗಿ ಬರ್ತಾ ಇವೆ. ನೋಡಿ ತೀರ್ಪುಗಾರರ ಬೆರಳಜ್ಜು ತಿಳಿಸ್ತಾ ಇವೆ. ಕೊನೆಯ 3 ನಿಮಿಷಗಳ ಪಂದ್ಯಾಟ ಮಾತ್ರ ಬಾಕಿ. ತಂಬಿ ಲಾಸ್ಟ್ 3 ಮಿನಿಟ್. ಮತ್ತೆ ಇಲ್ಲಿ ಡುಮುಕಿ ಡುಮುಕಿ ಡುಮುಕಿ. Yes, super right. Itiri point. Zumata Divin. ಪ್ರಸ್ತುತ ಬಿಳೆಂಗಿಡದ ಹದಿಯನ್ನು ತೋರಿಸ್ತಾ ಇದ್ದಾರೆ. ದಿವಿನ್ ಹೇಳಿಕೊಂಡು ಬರ್ತಾ ಇವ. ಹದಿನಾಲ್ಕನೇ ಪಂದ್ಯಾಟಕ್ಕೆ ಶ್ರೀದೇವಿ ಅನಂತಾಡಿ ವಿವೇಕಾನಂದ ಬೌಂಡ್ರಿ. ಸೂಪರ್ ಟ್ಯಾಕಲ್ ಆನ್. ಯಸ್, ಲಾಸ್ಟ್ 2 ಮಿನಿಟ್ ಫುಲ್ ಫಾರ್ ಟೈಮ್. ಕೊನೆಯ 2 ನಿಮಿಷಗಳ ಪಂದ್ಯಾಟ ಮಾತ್ರ ಬಾಕಿ. ವಿಶ್ರಾಂತಿಯ ದಗೋರಿಕೆಯ ವೇಳೆ ಅಂಕ ಬಟ್ಟಿ ತೋರ್ತಾ ಇವೆ. ನೋಡಿ 10, 13, 16, 10-16, 10-16ರಲ್ಲಿ ಪಂದ್ಯಾಟಗಳು ಸಾಗಿ ಬರ್ತಾ ಇವ. ನಡೆಯಲ್ಲೇ ಇದು ಕಡಂಬಾರು. 13ನೇ ಪಂದ್ಯಾಟ ಮುಗಿಲಿಕ್ಕೆ ಕೇವಲ 2 ನಿಮಿಷಗಳು ಬಾಕಿ ಇದೆ. ಶ್ರೀದೇವಿ ಅನಂತಾಡಿ ವಿವೇಕಾನಂದ ಕ್ಲಬ್ 2 ತಂಡದ ಕಪ್ತಾನರು ಯಾರು ನಾಣ್ಯ ಚಿಮ್ಮಿಕೆಗೆ ಬಂದಿಲ್ಲ. ಅನಂತಾಡಿ ವಿವೇಕಾನಂದ ಕ್ಲಬ್ ಬಣ್ಣಿಯಣ್ಣ ಇದು ಪ್ರವೇಶ ದ್ವಾರದ ಬಳಿ ಬನ್ನಿ ಬರೆದಿದ್ದಾರೆ. 2 ತಂಡ ಕೂಡ ಕೌಂಟರ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಮತ್ತೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಪ್ರಸ್ತುತದಲ್ಲಿ ಜೆರ್ಸಿ ನಂಬರ್ 06 ಟ್ಯಾಕಲ್ ಆದ್ರೆ 2 ಅಂಕದ ಸೇರ್ಪಡೆಗೊಳ್ಳುತ್ತೇವೆ. ಓ, ಇದು ಚುರುಕಿನ ದಾಳಿ. ಎಸ್, 1 ಅಂಕದ ಸೇರ್ಪಡೆಗೊಳ್ಳುತ್ತಾ ಇದೆ. ಅಂಕ ಬಟ್ಟಿ ತೋರಿಸ್ತಾ ಇವೆ. ನೋಡಿ 11
16ರಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇವೆ. ಇದು 11-16 ಇನ್ ಫೇವರ್ ಆಫ್ ಗರಂಬಾರು. ಅನಂತಾಡಿ ಹಾಗೂ ವಿವೇಕಾನಂದ ಕ್ಲಬ್ ತಂಡದ ಕಪ್ತಾನರು ನಾಣ್ಯ ಚಿಮ್ಮಿಕೆಗೋಸ್ಕರ ಮೈಕ್ ಪಾಯಿಂಟ್ ಬಳಿ ಬರಬೇಕು. 11ರಲ್ಲಿ ಪಂದ್ಯಾಟಗಳು ಸಾಗಿ ಬರ್ತಾ ಇವೆ. ಸೂಪರ್ ಟಕಲ್ ಆನ್ ಆಗಿದೆ. ಒಂದು ಕಡೆ ನಡೆನ ಕೈದಿರಿಸಿಕೊಳ್ತಾ ಇದ್ದಾರೆ ಕದಂಬಾರು. ವಿವೇಕ್ ಕ್ಲಬ್ ಆಹಾ ಇಲ್ಲಿ ಮಗದನ್ನ ಟ್ಯಾಕಲ್ ಯಶಸ್ವಿ. ಇದು ಸೂಪರ್ ಟ್ಯಾಕಲ್. ಇದು 2 ಪಾಯಿಂಟ್ ಲೀಡ್. ಇದಂಗ ಬಟ್ಟಿ ತೋರ್ಸಾ ಇವೆ ನೋಡಿ. ಇದು 19-11 19-11ರಲ್ಲಿ ಪಂದ್ಯಾಟ ಮುನ್ನಡೆಯಲ್ಲೇ ಕದಂಬಾರು. ನೋಡಿ ಮುಂದಿನ ಪಂದ್ಯಕ್ಕೆ ಕರೆ ರವಾನೆ ಮಾಡಿದ್ದೇವೆ. ಶ್ರೀದೇವಿ ಅನಂತಾಡಿ ವಿವೇಕಾನಂದ ಕ್ಲಬ್. ಶ್ರೀದೇವಿ ಅನಂತಾಡಿಯಲ್ಲಿದ್ದೀರಾ? ಅನಂತಾಡಿ ಶ್ರೀದೇವಿ ಅನಂತಾಡಿ ವಿವೇಕಾನಂದ ಕ್ಲಬ್ ಎಸ್ ಬನ್ನಿ, ಒಳಾಂಗಣಕ್ಕೆ ಬನ್ನಿ. ವಿವೇಕಾನಂದ ಕ್ಲಬ್ ಬನ್ನಿ. ವಿವೇಕಾನಂದ ಕ್ಲಬ್ ಅನಂತಾಡಿ ಶ್ರೀದೇವಿ ಅನಂತಾಡಿ ದಂಡವನ್ನು ಸ್ವಾಗತಿಸಿಕೊಳ್ಳುವ ಸಂದರ್ಭಗಳು ಸನ್ನಿವೇಶಗಳು ಪಾದಾರ್ಪಣೆಗೊಳ್ತಾ ಇವೆ. ಇದು ಬರ್ತಾ ಇವೆ ನೋಡಿ. ಶ್ರೀದೇವಿ ಅನಂತಾಡಿ ಶ್ರೀದೇವಿ ಅನಂತಾಡಿ ಹೇಳಿದ್ದೀರಾ? ಬನ್ನಿ, ಒಳಾಂಗಣಕ್ಕೆ ಬನ್ನಿ. ತಂಡ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಶ್ರೀದೇವಿ ಅನಂತಾಡಿ ಶ್ರೀದೇವಿ ಅನಂತಾಡಿ ಅನಂತಾಡಿ ಸೆಟನ್ ಕೌಂಟರ್ ಅನ್ನ ಸ್ಟಾರ್ಟ್ ಮಾಡ್ತೇವೆ. ಸಮಯದ ಅಭಾವ ತುಂಬಾನೇ ಕಡಿಮೆ ಇದೆ, ತಮಗೆ ಕಾಯುವಂತ ಪರಿಸ್ಥಿತಿಗಳಿಲ್ಲ. 10 9 8 ಬಲೆ ಇಲ್ಲ ಕೌಂಟರ್ ಕೊರ್ನಾಗ ಪಕ್ಕ ಬಲ್ತಾರ ಬಲೆ ಬರ್ತಾ ಇದೆ. ಇದು ಟೀಮ್ ಶ್ರೀದೇವಿ ಅನಂತಾಡಿ. ಅನಂತಾಡಿಯ ವಿರುದ್ಧವಾಗಿ ವಿವೇಕಾನಂದ ಕ್ಲಬ್ ಪಂದ್ಯಗಳು ಸಾಗಿ ಬರ್ತವೆ. ಹಾಗೆ ಮುಂದಿನ ಪಂದ್ಯಗಳಿಗೆ ಕರೆನ ರವಾನೆ ಮಾಡ್ತಾ ಇದ್ದೇವೆ. ನೆಕ್ಸ್ಟ್ ಮ್ಯಾಚ್ ಕಾಲ್ ಫಾರ್ ಪಡ್ನೂರು ತಂಡದ ಮಾಜಿ ಆಟಗಾರರಂತಹ ಲಕ್ಷ್ಮಣ ದೇಂತಡ್ಕ ಒಂದು ಉತ್ತಮ ತೀರ್ಪುಗಾರರಾಗಿಯೂ ನಮ್ಮೊಂದಿಗೆ ಪ್ರತಿ ವರ್ಷ ಸಹಕರಿಸುತ್ತಾರೆ. ಇವರನ್ನು ಕ್ರೀಡಾಂಗಣದ ಒಳಗೆ ನಾವು ಆಹ್ವಾನಿಸುತ್ತಿದ್ದೇವೆ. ಲಕ್ಷ್ಮಣ ದೇಂತಡ್ಕ. ಇದು ತೀರ್ಪುಗಾರಿಕೆಯಲ್ಲ, ಇದು ಲಕ್ಷ್ಮಣ ದೇಂತಡ್ಕ ಸರ್. ಎಲ್ಲಿದ್ದರೂ ಕೂಡ ಒಳಾಂಗಣಕ್ಕೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಇನ್ಶರ್ಟ್ ಮಾಡಿ ಎಲ್ಲ ಆಟಗಾರರು ಕೂಡ ಇನ್ಶರ್ಟ್ ಮಾಡಬೇಕು. ಜರ್ಸಿ ನಂಬರ್ 7 15ನೇ ಪಂದ್ಯಾಟಕ್ಕಾಗಿ ಶಿವಂ ಫ್ರೆಂಡ್ಸ್ ಕಡೆಶುವಾಲ್ಯ ವೀರಾಂಜನೇಯ ತಿಂಗಳಾಡಿ ಎರಡೂ ತಂಡದ ಕಪ್ತಾನರು ಈ ಕೂಡಲೇ ನಾಣ್ಯ ಚಿಮ್ಮಿಕೆ ವೇದಿಕೆಗೆ ಬರಬೇಕು. ಕಡೆಶುವಾಲಯ ವಿರುದ್ಧವಾಗಿ ತಿಂಗಳಾಡಿ ಎರಡೂ ತಂಡದ ಕಪ್ತಾನ ನಾಯಕರು ಕೂಡ ನಮ್ಮ ಒಳಾಂಗಣದ ಮೈಕ್ ಪಾಯಿಂಟ್ ಹತ್ರ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಆದಷ್ಟು ಬೇಗ ಬನ್ನಿ. ಇದು ಪ್ರಾರಂಭವಾಗಿದೆ. ಅನಂತಾಡಿ ವಿರುದ್ಧವಾಗಿ ವಿವೇಕಾನಂದ ಕ್ಲಬ್ ಅನಂತಾಡಿಯ ವಿರುದ್ಧವಾಗಿ ವಿವೇಕಾನಂದ ಕ್ಲಬ್ ಪಂದ್ಯಗಳು ಸಾಗಿ ಬರ್ತಾ ಇವೆ. ಇದು ಮುಂದಿನ ಪಂದ್ಯಕ್ಕೆ ಕರೆ ರವಾನೆ ಮಾಡಿದ್ದೇವೆ. ಆದಷ್ಟು ಬೇಗ ಎರಡೂ ತಂಡದ ಕಪ್ತಾನ ನಾಯಕರು ಕೂಡ ಒಳಾಂಗಣದ ಮೈಕ್ ಪಾಯಿಂಟ್ ಹತ್ರ ಬರಬೇಕು. ಪ್ರಸ್ತುತ ಜರ್ಸಿ ನಂಬರ್ 1 ಎಸ್ ಪಡ್ನೂರು ತಂಡದ ಮಾಜಿ ಆಟಗಾರರಾದಂತಹ ಲಕ್ಷ್ಮಣ ದೇಂತಡ್ಕ ಇವರು ನಮ್ಮೊಂದಿಗೆ ಕ್ರೀಡಾಂಗಣದಲ್ಲಿ ಉಪಸ್ಥಿತರಿದ್ದಾರೆ. ಇವರ ಉಪಸ್ಥಿತಿಯನ್ನು ಗೌರವಿಸುತ್ತಿದ್ದೇವೆ. ಈಗಾಗಲೇ ಸಮಯ 2:50 ಆಗಿವೆ. 2 ಗಂಟೆ 50 ನಿಮಿಷ. 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 2
ದೇಹ
2 ಅಂಕದ ಸೇರ್ಪಡೆ. ಇದು ಅಂಕ ಬಟ್ಟಿ ತೋರಿಸ್ತಾ ಇವ. ಇದು 2-1 ಇದು ಇನ್ ಫೇವರ್ ಆಫ್ ವಿವೇಕಾನಂದ ಇದು ಕ್ಲಬ್. ಕಡೆಶುವಾಲಿಯ ತಿಂಗಳಾಡಿ 2 ತಂಡದ ಕಪ್ತಾನರು ಈ ಕೂಡಲೇ ಕ್ರೀಡಾಂಗಣದೊಳಗೆ ಬರ್ಬೇಕಣ್ಣ. ನೋಡಿ ಕಡೆಶುವಾಲಯ ತಿಂಗಳಾಡಿ 2 ತಂಡದ ಕಪ್ತಾನ ನಾಯಕರು ಅಂಕಣದ ಒಳಭಾಗದ ಮೈಕ್ ಪಾಯಿಂಟ್ ಹತ್ರ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ನೋಡಿ ನೋಡಿ ತಿಂಗಳಾಡಿ ಕ್ಯಾಪ್ಟನ್ ಬಲನ, ಇದು ಕಡೆಶುವಾಲಿಯ ಕ್ಯಾಪ್ಟನ್ ಬನ್ನಿ. ಇದು ವಿಶ್ರಾಂತಿಯ ಕೋರಿಕೆ. ಇದು 3 ಅಂಕದ ಸೇರ್ಪಡೆಗೊಳ್ತಾ ಇವ. ಇದು ಅಂಕ ಪಟ್ಟಿ ತೋರಿಸ್ತಾ ಇವ. ನೋಡಿ 4-2 ಇದು ಮುನ್ನಡೆಯಲ್ಲೇ ಶ್ರೀದೇವಿ ಅನಂತಾಡಿ. ಅಣ್ಣ ಕಡೆಶುವಾಲಿಯ ತಂಡದ ಕಪ್ತಾನ ನೋಡಿ ಕಡೆಶುವಾಲಿಯ ಗೋಲರ್ ಅಣ್ಣ ಕ್ಯಾಪ್ಟನ್ ಶಿವಂ ಫ್ರೆಂಡ್ಸ್ ಕಡೆಶುವಾಲಿಯ ಎಂಗ್ಲೇ ಒಂದೇ ಬೇಲೆನಲ್ಲ ತೊಂದೇ ವೀರಾಂಜನೇಯ ತಿಂಗಳಾಡಿ ಕ್ಯಾಪ್ಟನ್ ಬರಾಬ್ ಕ್ಯಾಪ್ಟನ್ ವರಿ ಬಾಲೆ ಬನ್ನಿ ಕ್ಯಾಪ್ಟನ್ ಬನ್ನಿ. ನೋಡಿ ಒಂದು ಕಡೆ ಅನಂತಡಿಯ ವಿನ್ಯಾಟಗಳು, ಇನ್ನೊಂದು ಕಡೆ ವಿವೇಕಾನಂದ ಕ್ಲಬ್ ವಿನ್ಯಾಟಗಳು ಸಿಗಿ ಬರ್ತಾ ಇವ. ಪ್ರಸ್ತುತ ಜರ್ಸಿ ನಂಬರ್ 7 ಇದು 4 ಡಿಫೆನ್ಸ್. ನೋಡಿ ಅಲ್ಲಿ ಕಡೆಶುವಾಲಿ ತಿಂಗಳಾಡಿ ಸಿದ್ಧರಾಗಬೇಕಲ್ಲಿ. ಒಂಟಿ ಅಂಕದ ಇದು ಸೇರ್ಪಡೆಗೊಳ್ತಾ ಇವೆ. ಅಂಕಪಟ್ಟಿ 5-2 ಪಂದ್ಯಾಟಗಳು ಸಾಗಿ ಬರ್ತಾ ಇವೆ. ಇದೊಳ್ಳಿಯಲ್ಲ ಸಫಲಗೊಂಡಿದೆ. 2 ಅಂಕದ ಇದು ಸೇರ್ಪಡೆಗೊಳ್ತಾ ಇದೆ ಅಂತ ಇದು ವಿಶ್ರಾಂತಿಯ ಕೋರಿಕೆಯ ವೇಳೆ ಅಂಕಪಟ್ಟೆ 4-5 ಪಂದ್ಯಾಟ. ಇದು 1 ಅಂಕದ ಮುನ್ನಡೆ ಅನಂತಾಡಿ 4-5 ಇದು 1 ಪಾಯಿಂಟ್ ಲೇಟೆಡ್ ಅನಂತಾಡಿ 4-5 ಪಂದ್ಯಾಟಗಳು ಸಾಗಿ ಬರ್ತಾ ಇವೆ. 1 ಅಂಕದ ಮುನ್ನಡೆಯಲ್ಲಿ ಅನಂತಾಡಿ ಇದು ಮುನ್ನಡೆಯನ್ನು ಸಾಗಿಸುವುದಲ್ಲೇ ಪ್ರಸ್ತುತ ಅನಂತಾಡಿಯ ಇದೊಳಿಗಾರ ಜೆರ್ಸಿ ನಂಬರ್ 1. ಸುಮತ ವಿವೇಕಾನಂದ ಕ್ಲಬ್ನ ಪ್ರಸ್ತುತ ಇದರಲ್ಲಿ ಕಂಡು ಬರ್ತಾ ಇವೆ. ನೋಡಿ ಅಂಕಗಳ ಒತ್ತಡಗಳಿವೆ. ಇದು ಜರ್ಸಿ ನಂಬರ್ 09 ಪ್ರಸ್ತುತ ಅಂಕಗಳ ಬಚ್ಚಿವಿಕೆಯಲ್ಲಿ ಯಶಸ್ವಿ ಈ ದಾಳಿಯನ್ನೇ ಮಾಡ್ತಾ ಇದ್ದಾರೆ. ಮುಂದಿನ ಪಂದ್ಯಟೀಕರಣ ರವಾನೆ ಮಾಡಿದ್ದೇವೆ. ಈ 2 ತಂಡದವರು ಕೂಡ ಪ್ರವೇಶ ದ್ವಾರದ ಬಳಿ ಬನ್ನಿ ಸಿದ್ಧರಾಗಬೇಕು, ಗಮನದಲ್ಲಿಟ್ಟುಕೊಳ್ಳಿ. ಇದು ಪ್ರಸ್ತುತದಲ್ಲಿ ಕಂಡು ಬರ್ತಾ ಇವೆ ಜರ್ಸಿ ನಂಬರ್ 7. 1 ಕಡೆ ಅನಂತಾಡಿ, ಇನ್ನೊಂದು ಕಡೆ ವಿವೇಕಾನಂದ ಕ್ಲಬ್. ಇದು 4 ಡಿಫೆನ್ಸ್. ನೋಡಿಯಾ ಇದು ಶ್ರೀಶ್ರಾಮ್ ಫ್ರೆಂಡ್ಸ್
ಇದು ಬೆಡ್ನೂರಿನ ಇದು ಕಾರ್ಯಕರ್ತರಾದಂತಹ ಜನಗರಾಜ್ಯ ಬೆಡ್ನೂರು ಈ ಮಣ್ಣಿನ ಪ್ರತಿಭಾ ದೂರದ ಕಿನಾಡದಿಂದ ಕಬಡ್ಡಿ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಅವರಿಗೊಮ್ಮೆ ಇದು ಜೋರಾದ ಕೈ ಚಪ್ಪಾಳೆ ಮೂಲಕ ಅವರನ್ನ ಸ್ವಾಗತಿಸಿಕೊಳ್ತಾ ಇದ್ದಾನೆ. ಇದು ನಾಗರಾಜ್ ಕೆನಡಾ ಸುಪ್ಪಟಗಳಾಗಿತ್ತು. 2 ಅಂಕದ ಸೇರ್ಪಡೆಗೊಳ್ತಾ ಇದ್ದಂತೆ ಅಂಕಪಟ್ಟಿ ಏರಿಕೆಗೊಳ್ತಾ ಇವ. ಇದು 8-9-4 ಇದು 9 ಲೆಕ್ಕರಲ್ಲಿ ಪಂದ್ಯಾಟಗಳು ಸಾಗಿ ಬರ್ತಾ ಇವೆ. ಮುನ್ನಡೆಯಲ್ಲಿ ಅನಂತಾಡಿ ಆಹಾ ಇದು 1+2 ಟೋಟಲ್ 3 ಪಾಯಿಂಟ್. ಇದು 12-5 ಪಂದ್ಯಾಟ. 12-5 ಇನ್ ಫೇವರ್ ಆಫ್ ಅನಂತಾಡಿ. ಮುನ್ನಡೆನ ಕೈದಿರಿಸಿಕೊಳ್ತಾ ಇದೆ ಅನಂತಾಡಿ. ಇದು ಪುತ್ತೂರು ತಾಲೂಕಿನ ಇದು ಬೆಡ್ನೂರಿನ ಸುಪ್ರಸಿದ್ಧ ಈ ಮಣ್ಣಿನಲ್ಲಿ ಇದು ಮ್ಯಾಟ್ ಅಂಕಣದ 55 kg ವಿಭಾಗದ ಕಬಡ್ಡಿ ಪಂದ್ಯಾಟ ಸಾಗಿ ಬಂದರ. ಇದು ಬೆಳ್ಳಿತಂಗಡಿ ತಾಲೂಕಿನ ವೇನೂರಿನಲ್ಲಿ ಇದು ಸೂರ್ಯಚಂದ್ರ ಜೋಡುಕರ ಬಯಲು ಕಂಬಳ ಕೂಟ ಕೂಡ ಸಾಗಿ ಬರ್ತಾ ಇವೆ. ಮತ್ತ ಅಡಿಂತಡಿಯ ಇದರಲ್ಲಿ ಕಂಡು ಬರ್ತಾ ಇವೆ. ಪ್ರಸ್ತುತ ಕೊನೆಯ 3 ನಿಮಿಷಗಳ ಮಾತ್ರ ಬಾಕಿ. ಲಾಸ್ಟ್ 3 ಮಿನಿಟ್. ಇದು ಕಬಡ್ಡಿಯ ರೋಚಕತೆ ಸೃಷ್ಟಿಗೊಳ್ತಾ ಇವೆ. 1 ಅಂಕದ ಸೇರ್ಪಡೆಗೊಳ್ತಾ ಇದ್ದ ಅಂಕಪಟ್ಟಿ ತೋರಿಸ್ತಾ ಇವೆ. 13-5 ಪಂದ್ಯಾಟಗಳು ಸಾಗಿ ಬರ್ತಾ ಇವೆ. 13-5 ಇನ್ ಫೇವರ್ ಆಫ್ ಶ್ರೀದೇವಿ ಅನಂತಾಡಿ. ಈ ಸಮತ್ತ ಇಲ್ಲಿ ಟ್ಯಾಕಲ್ ಗೊಂಡಿದೆ. ನೋಡಿ ಇದು ಕಬಡ್ಡಿ ಪ್ರೇಮಿಗಳಿಗೆ ಬಂದ ಸಂತಸ ಸುದ್ದಿನ ನೀಡ್ತಾ ಇದ್ದಾವೆ. ಇದು ಅನ್ನಪೂರ್ಣೇಶ್ವರ ದೇವಿಯ ಆಶೀರ್ವಾದದೊಂದಿಗೆ ರುದ್ರ ನೇತ್ರ ಮಿತ್ರರಿಂದ ರಿಜಿಸ್ಟರ್ಡ್ ಇದು ಬಡ್ಡಾಯೂರು ಇವರಾಶ್ರಯದಲ್ಲಿ 40 ತಂಡಗಳ ಮಾದರಿಯ 58 kg ವಿಭಾಗದ ಪುರುಷರ ಮ್ಯಾಟ್ ಕಬಡ್ಡಿ ಪಂದ್ಯಾಟ ರುದ್ರ ನೇತ್ರ ಮಿತ್ರರುಂದ್ರ ಟ್ರೋಫಿ 2023 ಇದೇ ಬರುವ ತಿಂಗಳ ಅಂದ್ರೆ ಜನವರಿಯಲ್ಲಿ 15/1/2023 ಆದಿತ್ಯವಾರ ಸ್ಥಳ ಅನ್ನಪೂರ್ಣೇಶ್ವರಿ ಭಜನ ಮಂದಿರ. ಸಮಯ ಬೆಳಿಗ್ಗೆ 9 ಲಾಸ್ಟ್ ಮಿನಿಟ್. ಪ್ರವೇಶ ಶುಲ್ಕ 7,999 ರೂಪಾಯಿ. ಇದು ಪ್ರಥಮ ಬಹುಮಾನ 7,777 ಹಾಗೂ ಶಾಶ್ವತ ಫಲಕ. ದ್ವಿತೀಯ 5,555 ಹಾಗೂ ಶಾಶ್ವತ ಫಲಕ. ತೃತೀಯ ಹಾಗೂ ಚತುರ್ಥ 2,222 ಹಾಗೂ ಇದು ಶಾಶ್ವತ ಫಲಕ ಇದೆ. ಹಾಗೆ ವೈಯಕ್ತಿಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ. ಗಮನದಲ್ಲಿಟ್ಟುಕೊಳ್ಳಿ. 40 ತಂಡಗಳ ಮ್ಯಾಟ್ ಕಬಡ್ಡಿ ಪಂದ್ಯಾಟ ಸಾಗಿಬಿಡಲಿದೆ. ಅಂತಿಮ ನಿಮಿಷಗಳ ಪಂದ್ಯ ಕೂಟಗಳು ಸಾಗಿ ಬರಲಿಕ್ಕಿದೆ. ಅಂಕಪಟ್ಟಿಯಲ್ಲೇ 16-6-10 ಅಂಕದ ಮುನ್ನಡೆಯಲ್ಲಿ ಅನಂತಾಡಿ. ಯಾವ ಬಿಡ್ಲೆ ಇದು 17-10 ಪಂದ್ಯಾಟಗಳು ಸಾಗಿ ಬಿಡ್ತಾ ಇವು. ನಡಿ ಇದು 17-6 17-6 ಇಸ್ ದ ಸೂಪರ್ ಟ್ಯಾಕಲ್ ಆನ್ ಆಗಿದೆ.
ಬಂಜೋಟ ಸಂಪನ್ನಾಗೊಂಡಿದೆ. ಇದು ಧನ್ಯವಾದಗಳ ವಿವೇಕಾನಂದ ಕ್ಲಬ್. ಇದು ಬಂದಿರ ಹಂತಕ್ಕೆ ತೆರಗಡೆಗೊಂಡಿದ್ದಾರೆ. ಅನಂತಾಡಿ ಶ್ರೀ ದೇವಿ ಅನ್ನತಾರೆ. ಒಳಾಂಗಣಕ್ಕೆ ಬಣ್ಣ ಅನಂತಾಡಿ ಶಿವಂ ಫ್ರೆಂಡ್ಸ್ ಕಡೆ ಶಿವಾಲಯ ವಿರುದ್ಧವಾಗಿ ವೀರಾಂಜನೇಯ ತಿಂಗಳಾಡಿ. ಶಿವಂ ಫ್ರೆಂಡ್ಸ್ ಕಡೆ ಶಿವಾಲಯ ಬನ್ನಿ. ಕಡೆ ಶಿವಾಲಯ ಬಲೆ ಶ್ರೀ ವಿನಾಯಕ ತಿಂಗಳಾಡಿ. ಗಣೇಶವಾಲಯ ಬನ್ನಿ. ಎಸ ಅಂಕಣವನ್ನ ಪ್ರವೇಶ ಮಾಡ್ತಾ ಇದೆ. ತಂಡವನ್ನ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಇದು ಟೀಮ್ ಶಿವ ಫ್ರೆಂಡ್ಸ್. ಇದು ಕಡೆ ಶಿವಾಲಯ. ಇದು ಕಡೆ ಶಿವಾಲಯ ತಂಡಕ್ಕೆ ಟಕ್ಕರ್ ನೀಡುವಂತ ಎದುರಾಳಿ ತಂಡ ಬರ್ತಾ ಇದೆ. ಇದು ವೀರಾಂಜನೇಯ. ಇದು ತಿಂಗಳಾಡಿ. ಎಸ್ 16ನೇ ಪಂದ್ಯಾಟಕ್ಕಾಗಿ ಶಿವಂ ಫ್ರೆಂಡ್ಸ್ ಕಡೆ ಶಿವಾಲಯ ಬಿ ಹಾಗೂ ಜನಾರ್ದನ ಯುವಕ ಮಂಡಲ ಪಡ್ನೂರು ಈ ಎರಡೂ ತಂಡಗಳ ಕಪ್ತಾನರು ಈ ಕೂಡಲೇ ನಾಣ್ಯ ಚಿಮ್ಮಿಕೆಗೆ ಕ್ರೀಡಾಂಗಣದ ಒಳಗಡೆ ಬರಬೇಕು. ಜೋಡಿ ಒಂದು ಕಡೆ ಶಿವಾಲಯ, ಇನ್ನೊಂದು ಕಡೆ ತಿಂಗಳಾಡಿಯ. ಇದು ವಿಸ್ತೃತ ಆಟಗಳ ಜ್ವಲ್ತಿಗೊಳ್ತಾ ಇವೆ. ಇದು ಮುಂದಿನ ಪಂದ್ಯಕೂಟಕ್ಕೆ ಕರೆಯನ್ನು ರವಾನೆ ಮಾಡ್ತಾ ಇದ್ದೇವೆ. ಆ ಎರಡೂ ತಂಡದ ಕಪ್ತಾನ ನಾಯಕರು ಕೂಡ ಒಳಾಂಗಣಕ್ಕೆ ಬರಬೇಕು. ಪ್ರಾರಂಭವಾಗಿದೆ. ಕಬಡ್ಡಿಯ ಪ್ರೇಮಿಗಳಿಗೆ ಒಂದು ಮಗದೊಂದು ಸಂತಸದ ಸುದ್ದಿಯನ್ನ ತಿಳಿಸ್ತಾ ಇದ್ದೇವೆ. ಶ್ರೀದುರ್ಗ ಫ್ರೆಂಡ್ಸ್ ನೆಡ್ಚಿಲ್ ಮತ್ತು ಪುತ್ತೂರು ತಾಲೂಕು ಅಮಿಚೂರು ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟರ್ಡ್ ಇದರ ಆಶ್ರಯದಲ್ಲಿ ಪುರುಷರ ಮುಕ್ತ 65 kg ವಿಭಾಗದ ಹೊನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾಟ ಸಾಗಿ ಬೆಳಗಿದೆ. ಇದು ಮಗುವಿನ ಚಿಕಿತ್ಸಾ ಸಹಾಯಾರ್ಥವಾಗಿ ಇದು ಮ್ಯಾಟ್ ಕಬಡ್ಡಿ ಪಂದ್ಯಾಟ ದಿನಾಂಕ 8/1/2023 ಆದಿತ್ಯವಾರ. ಸ್ಥಳ ಶ್ರೀದುರ್ಗ ಫ್ರೆಂಡ್ಸ್ ನೆಡ್ಚಿಲ್ ಬೆರಿಯಡ್ಕ ಉಪ್ಪಿನಂಗಡೆ. ಸಮಯ ಸಂಜೆ 7ರಿಂದ ಪಂದ್ಯಾಟ ಸರಿಯಾಗಿ ಪ್ರಾರಂಭವಾಗಲಿದೆ. ಇದು ಪ್ರಥಮ ಬಹುಮಾನವಾಗಿ 10,023 ಹಾಗೂ ಶ್ರೀದುರ್ಗ ಫ್ರೆಂಡ್ಸ್ ಟ್ರೋಫಿ. ಈ ದ್ವಿತೀಯ 7,023 ಶ್ರೀದುರ್ಗ ಫ್ರೆಂಡ್ಸ್ ಟ್ರೋಫಿ. ತೃತೀಯ 5,023 ಶ್ರೀದುರ್ಗ ಟ್ರೋಫಿ. ಚತುರ್ಥ 3,023 ಹಾಗೂ ಇದು ಶ್ರೀದುರ್ಗ ಟ್ರೋಫಿ. ಇದು ಬೆಸ್ಟ್ ರೈಡರ್, ಇದು ಬೆಸ್ಟ್ ಕ್ಯಾಚರ್, ಬೆಸ್ಟ್ ಆಲ್ರೌಂಡರ್ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಲಾಗುತ್ತದೆ. 65 kg ವಿಭಾಗದ ಕಬಡ್ಡಿ ಪಂದ್ಯಾಟ ಬರುವ ಜನವರಿಯ 8ನೇ ತಾರೀಕಿನಂದು ಇದು ಬೆರಿಯಡ್ಕಾದ ನೆಡ್ಚಿಲಿನಲ್ಲಿ ನಡೆಯಲಿದೆ. ತಿಂಗಳಾಡಿ ವಿರುದ್ಧವಾಗಿ ಇದು ಗಡಿ ಶಿವಾಲಯ ಪಂದ್ಯಾಟಗಳು. ಪ್ರಸ್ತುತದಲ್ಲಿ ಬರ್ತಾ ಇವ್ ನೋಡಿ ಜರ್ಸಿ ನಂಬರ್ 0 ಇದು ಅಂಕ ಬಿಟ್ಟೆ ತೋರಿಸ್ತಾ ಇವ. ಇದು 2-0 ಇನ್ ಫೇವರ್ ಆಫ್ ಈ ಕಡೆ ಶಿವಾಲಯ. 2-0 ಪಂದ್ಯಾಟಗಳು ಸಾಗಿ ಬರ್ತಾ ಇವ. ಇದು ಕಡೆ ಶಿವಾಲಯದ ಇದರಲ್ಲಿ ಕಂಡು ಬರ್ತಾ ಇವೆ ಜರ್ಸಿ ನಂಬರ್ 03. ಹಲೋ ಶ್ರೀರಾಮ್ ಫ್ರೆಂಡ್ಸ್ ಮೊಗಲ್ನ ಕ್ಯಾಂಟೀನ್ ಉಂಡು. ಅಲ್ಪ ಎದುರುಡು ಚಾ ತಿಂಡಿ ಅಲ್ಪ ಉಂಡು. ಎರಗಲ್ನ ಜೋರು ಬಡ ಪುಂದಂಡ ಅಲ್ಪ ಚಾ ತಿಂಡಿದ ಕ್ಯಾಂಟೀನ್ ಉಂಡು. ದುಡ್ಡು ಕೊರ್ದು ಅಲ್ಪ ವ್ಯವಸ್ಥೆ ಉಂಡು. ಎಲ್ಲೇ ಮಧ್ಯಾಹ್ನಕ್ಕೆ ಉಚಿತ ಅನ್ನ ಸಂತರ್ಪಣೆ ಉಂಡು. ಬಲ್ಪುಗಳ
ಕಾಫಿ ತಿಂಡು ರಾತ್ರಿಲ ಅನ್ನ ಸಂತರ್ಪಣೆ ಉಂಡು ರಾತ್ರದ ಪೊರ್ತುಡು ಬತ್ತನಗಳಿಗೆ ಬಡವಗೋಸ್ಕರ ನಮ್ಮ ದಾಲ ಕಮ್ಮಿ ಮಲ್ಪಿನ ವಿಷಯ ಬಜ್ಜಿ ಕಮ್ಮಿ ರೇಟ್ ಅಲ್ಪ ಒಂಜಿ ಕ್ಯಾಂಟೀನ್ ವ್ಯವಸ್ಥೆ ಮಲ್ತೊಂದುಲ್ಲೇರು ಇದು ಕಬಡ್ಡಿಯ ರಸದ ಉತ್ತನ್ನವನ್ನ ಸವೆಯುವ ಜಿಂಕರ್ಗಳ ಸೃಷ್ಟಿಗೊಂಡಿದೆ ಅಂತರ ರಿವಡ್ನೋರಿನಲ್ಲಿ ಸಾಕ್ಷಿಗೊಂಡ್ತಾ ಇವ ಇದು ಕಬಡ್ಡಿಯ ಜಿಂಕರ್ಗಳ ಸೃಷ್ಟಿ ದುರಸಿದ ಇದು ಒಳ್ಳೆ ಗಂಟದ ಇದು ಹಳ್ಳಿ ಕಂಡು ಬರ್ತಾ ಇವ 003 ಇದು ಅಂಕ ಬಡ್ಡಿಯಲ್ಲೇ ಇದು ವಿಶ್ರಾಂತಿಯ ಕೋರಿಕೆ ಇದು 1-4 ಇದು ಲೀಡ್ ಬೈ ಇದು ಶಿವ ಕಡೆ ಶಿವಾಲಯ ಇದು ಕಡೆ ಶಿವಾಲಯ ತರ ಇನ್ನೊಂದು ಕಡೆ ತಿಂಗಳ ಪಂದ್ಯಗಳು ಸಾಗಿ ಬರ್ತಾ ಇವೆ ಇದು ಒಂದಿನ ಪಂದ್ಯಕ್ಕೆ ಕರೆಯನ್ನು ರವಾನೆ ಮಾಡಿದ್ದೇವೆ ಎಸ್ ಮಾತಾಡಿ ನಮ್ಮ ಸಹೋದರ ಸಂಸ್ಥೆ ಜನಧನ ಮಂಡಲ ಇವರ ಅಧ್ಯಕ್ಷರಾದಂಥ ರಾಜೇಶ್ ಆಟಿಕ್ಕು ತಾವು ಕೂಡ ಅಂಕದಲ್ಲಿ ಬರಬೇಕು ದಯವಿಟ್ಟು ರಾಜೇಶ್ ಆಟಿಕ್ಕು ಅಂಕದಲ್ಲಿ ಬರಬೇಕು ಎಸ್ 16ನೇ ಪಂದ್ಯಟಕ್ಕಾಗಿ ಶಿವಂ ಫ್ರೆಂಡ್ಸ್ ಕಡೆ ಶಿವಾಲಯ ಹಾಗೂ ಜನಾರ್ದನ ಯುವಕ ಮಂಡಲ ಬಿ ಎರಡು ತಂಡದ ಕಪ್ತಾನರು ಈ ಕೂಡಲೇ ನಾಣ್ಯ ಚಿಮ್ಮಿಕೆಗೋಸ್ಕರ ಕ್ರೀಡಾಂಗಣದ ಒಳಗಡೆ ಬರಬೇಕು ನೋಡಿ ಇದು ಕಡೆ ಶಿವಾಲಯದ ವಿರುದ್ಧವಾಗಿ ಯುವಕ ಮಂಡಲ ಜನಾರ್ದನ ಯುವಕ ಮಂಡಲ ಬೆಡ್ನೂರು ವಿರುದ್ಧವಾಗಿ ಇದು ಶಿವಂ ಫ್ರೆಂಡ್ಸ್ ಕಡೆ ಶಿವಾಲಯ ಎರಡೂ ತಂಡದ ಕಪ್ತಾನ ನಾಯಕರು ಬಣ್ಣಿನ ಒಳಭಾಗಕ್ಕೆ ಇದು ಕಡೆ ಶಿವಾಲಯ ಕ್ಯಾಪ್ಟನ್ ಬಲೆ ಕಡೆ ಶಿವಾಲಯನ ಇದು ಬನ್ನಿ ಕಡೆ ಶಿವಾಲಯ ತಂಡ ಜನಾರ್ದನ ಯುವಕ ಮಂಡಳ ಕ್ಯಾಪ್ಟನ್ಸ್ ಬಲನ ಜನಾರ್ದನ ಯುವಕ ಮಂಡಲ ಇದು ಮಧ್ಯವಂತರದ ವಿರಾಮದ ಅಂಕ ಬಡ್ಡಿ ತೋರಿಸ್ತಾ ಇವೆ ಇದು 5-1 ಲೀಡ್ ಬೈ ಇದು ಶಿವಂ ಫ್ರೆಂಡ್ಸ್ ಇದು ಕಡೆ ಶಿವಾಲಯ ಇದು ಜನಾರ್ದನ ಯುವಕ ಮಂಡಲದ ಕ್ಯಾಪ್ಟನ್ ಓಲರನ್ನ ಪಡ್ನೂರಿನಲ್ಲಿ ಹಲವು ವರ್ಷಗಳಿಂದ ಒಂದು ಉತ್ತಮ ಸಂಘಟನೆಯಾಗಿ ಮೂಡಿಬಂದಂತಹ ಜನಾರ್ದನ ಯುವಕ ಮಂಡಲ ತಂಡ ಮುಂದಿನ ಸ್ಪರ್ಧೆಯಲ್ಲಿ ಇದೆ. ಕರುಣಾಕರ ಪೆರುವಡಿ ಕಟ್ಟಿದಂತಹ ಜನಾರ್ದನ ಯುವಕ ಮಂಡಲ ತದನಂತರ ಯುವಕರ ತಂಡಗಳು ಬೇರೆ ಬೇರೆ ಆಗಿದ್ದರೂ ಕೂಡ ಕರುಣಾ ಪೆರುವಡಿ ಮತ್ತು ಉದಯ ಪೆರುವಡಿ ಇವರ ಹೆಸರಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಾವು ಇದ್ದೇವೆ ಎನ್ನುವಂತ ಉದ್ದೇಶದಿಂದ ಈಗ ಶ್ರೀರಾಮ್ ಮಾಡುವ ಕಾರ್ಯಕ್ರಮದಲ್ಲಿ ಆಗಿರ್ಬೋದು, ಜನರೇ ಕುಟುಂಬ ಮಾಡುವಂತ ಕಾರ್ಯಕ್ರಮ ಆಗಿರ್ಬೋದು, ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತಾ ಇದ್ದೀವಿ. ಮುಂದಿನ ಪಂದ್ಯಾಟಕ್ಕೆ ನಮ್ಮ ಸಹೋದರ ಸಂಸ್ಥೆ ಜನಧನ ಯುವಕ ಮಂಡಲ ತಂಡ ಆಗಮಿಸಿದ್ದೆ. ಇನ್ನೊಂದು ವಿಚಾರ, ಪಡ್ನೂರಿನಲ್ಲಿ ಹಿಂದೂ ಸಮಾಜದ ವ್ಯವಸ್ಥೆಗೋಸ್ಕರ ನಾವೆಲ್ಲರೂ ಒಗ್ಗಟ್ಟು ಇದ್ದೇವೆ ಎನ್ನುವ ವ್ಯವಸ್ಥೆಗೋಸ್ಕರ ಪಡ್ನೂರಿನ ಯಾವುದೇ ತಂಡಗಳಿಗೆ ನಾವು ಅವಕಾಶ ಕೊಟ್ಟಿಲ್ಲ. ನಮ್ಮ ಪಡ್ನೂರಿನಲ್ಲಿ ನಾವು ಹಿಂದೂಗಳು ಒಂದು ಎನ್ನುವ ಒಗ್ಗಟ್ಟಿನಲ್ಲಿರುವಂತಹ ಸಂಸ್ಥೆಗಳು ಎಂದಿದ್ರೆ ಜನಾರ್ದನ ಯುವಕ ಮಂಡಲ, ಗೆಲ್ಲಬೇಕು ಎರಮುಂಜಪ್ಪಲ್ಲ ಮತ್ತು ಶ್ರೀರಾಮ್ ಫ್ರೆಂಡ್ಸ್ ಮಾತ್ರ. ಇಲ್ಲಿ ಕೂಡ ನಾವು ಮೂರೇ ತಂಡಗಳಿಗೆ ಮಾತ್ರ ಪಡ್ನೂರಿನ ಹೆಸರಿನಲ್ಲಿ ಅವಕಾಶ ಕೊಟ್ಟಿದ್ದೇವೆ. ಬೇರೆ ಪಡ್ನೂರಿನ ಹೆಸರಲ್ಲಿ ಯಾರಿಗೂ ಕೂಡ ಅವಕಾಶ ಕೊಡಿಲ್ಲ ಅಂತ ಅವಕಾಶ ಕೊಟ್ಟಿಲ್ಲ. ಇದನ್ನು ನಾವು ಇನ್ನು ಮುಂದೆ ಕೂಡ ಮುಂದುವರಿಸುತ್ತೇವೆ. ಪಡ್ನೂರಿನಲ್ಲಿ ಹಿಂದೂಗಳನ್ನು ಬೇರ್ಪಡಿಸುವಂತ ಯಾವುದೇ ಸಂಘಟನೆ ಬಂದರೂ ಕೂಡ ನಾವು ಒಗ್ಗಟ್ಟಾಗಿ ಅದನ್ನು ಎದುರಿಸುತ್ತೇವೆ. ನಮಗೆ ಕೆಲವು ಹೆಸರು ಬಂದಿದ್ದು, ಆದ್ರೂ ಕೂಡ ಪಡ್ನೂರಿನ 3 ಹೆಸರು ಮಾತ್ರ ಪಡ್ನೂರಿನಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಟೀಮ್ ಕೊಡುವುದು ಎಂಬ ನಿರ್ಧಾರ ಶ್ರೀರಾಮ್ ಫ್ರೆಂಡ್ಸ್ ಸಂಘಟನೆ ಆಗಿದೆ. ಇನ್ನು ಮುಂದೆ ಶ್ರೀರಾಮ್ ಫ್ರೆಂಡ್ಸ್
ಯಾವುದೇ ಸುವರ್ಣ ಮಹೋತ್ಸವ ಆಗಿರ್ಬೋದು, ಶತಮಾನೋತ್ಸವ ಆಗಿರ್ಬೋದು, ಏನು ಮಾಡಿದ್ರು ಕೂಡ ಪಡ್ನೂರಿನ ಹೆಸರಿನಲ್ಲಿ 3 ಸಂಘಟನೆಗೆ ಮಾತ್ರ ಅವಕಾಶ ಇರ್ತದೆ. ಬೇರೆ ಯಾವುದೇ ತಂಡಗಳು ಕೂಡ ಇಲ್ಲಿ ಅವಕಾಶ ಇರುವುದಿಲ್ಲ. ವೆಂಕಟೇ ಎಸ ಖಂಡಿತ ಇದೊಂದು ಒಳ್ಳೆಯ ಸೂಚನೆ ಪಟ್ಟಿದ ಅಣ್ಣ. ಈತೇನ ನಿಖಿಲಿಗೆ ನಾವು ಇಂತೆ ಪುಗಾರ್ದ ನಿಖಿಲ್ ಚಪ್ಪಾಳೆ ಕೊರ ಒಂದಿದ್ದೆ ಬಂಡ. ಒಳ್ಳೆಯ ವಿಷಯ ಇದು. ಹಿಂದೂ ನಾವೆಲ್ಲ ಒಂದುಗಳು ಎನ್ನುವ ವೈವೈಕೆ ಮೂಡಬೇಕು ಎಲ್ಲರಲ್ಲಿ ಕೂಡ. ಮೊದಲಿಗೆ ಒಂದು ಹೆಣ್ಣು ಮಕ್ಕಳಿಗೆ ಒಂದು ಸೂಚನೆ ಕೊಡ್ತೇನೆ. ತಾವುಗಳು ತಮ್ಮ ಕೈಯಲ್ಲಿರುವಂತ ಮೊಬೈಲ್ ನಲ್ಲಿ 2 ಸಾಮಾಜಿಕ ಜಾಲತಾಣ ಅಂದ್ರೆ ಅದು ಇನ್ಸ್ಟಾಗ್ರಾಮ್ ಅಂಡ್ ಫೇಸ್ಬುಕ್. ಅದರಲ್ಲಿ ಕೆಲವು ಫೋಟೋಗಳನ್ನ ಹಾಕಿದರೆ ಅದನ್ನ ಬೇರೆ ಧರ್ಮಿಗಳು ಅದನ್ನ ಕೆಲವು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವು ರೀತಿಯ ಅದು ಫೋಟೋಗಳನ್ನ ಮಾಡ್ತಾರೆ. ನಮ್ಮ ಹಿಂದೂ ಮಕ್ಕಳಿಗೆ ಒಂದು ಎಚ್ಚರಿಕೆಯ ಕರೆಗಂಟೆಯನ್ನ ಕೂಡ ಕೊಡ್ತಾ ಇದ್ದೇವೆ. ಮತ್ತೆ ಒಂದು ಕಡೆ ಇದು ಕಡೆ ಶಿವಾಲಯ, ಇನ್ನೊಂದು ಕಡೆ 5 ಅಂಗಳಡಿಯ ರಸ್ಯದ ಆಟದಲ್ಲಿ ಅಂಕ ಬಿಟ್ಟು ತೋರಿಸ್ತಾ ಇವೆ ನೋಡಿ. 6-5-1 ಅಂಕದ ನಡೆಯಲ್ ಲಾಸ್ಟ್ ಮಿನಿಟ್ ಕೊನೆಯ 2 ನಿಮಿಷಗಳು 6-5-1 ಅಂಕದ ನಡೆಯಲ್ಲಿ ಈ ಕಡೆ ಶಿವಾಲಯ 2 ಅಂಕದ ಸೇರ್ಪಡೆಗೊಳ್ತಾ ಇವೆ. 8-7-5 ಪಂದ್ಯಾಟ. ಸಾರಿ 7-6. ಓಹೋ, ಇಲ್ಲಿ ಟ್ಯಾಕಲ್. 8-6 ಪಂದ್ಯಾಟಗಳು ಸಾಗಿ ಬರ್ತಾ ಇವೆ. ಅಂಕ ಪಟ್ಟಿ ತೋರಿಸ್ತಾ ಇವೆ ನೋಡಿ. 10-7 ಪಂದ್ಯಾಟ. ಇದು 11-7 ಪಂದ್ಯಾಟ ಸಾಗಿಬಿಡ. ಲಾಸ್ಟ್ ಇದು ವಿಶ್ರಾಂತಿಯ ಕೋರಿಕೆಯ ವೇಳೆ. ಇದು 13-7 ಪಂದ್ಯಾಟಗಳು. ಕಬಡ್ಡಿಯಲ್ಲಿ ಯಾವುದೂ ಕೂಡ ಅಸಾಧ್ಯವಲ್ಲ. ಕೊನೆಯ ಸೆಕೆಂಡುಗಳಲ್ಲಿ ಕೂಡ ಪಂದ್ಯಾಟದ ಬದಲಾವಣೆಗಳು. ಲಾಸ್ಟ್ 1 ಮಿನಿಟ್, ಕೊನೆಯ 1 ನಿಮಿಷಗಳ ಮಾತ್ರ ಬಾಕಿ. ಒಂದು ಕಡೆ ತಿಂಗಳಾಡಿ, ಇನ್ನೊಂದು ಕಡೆ ಕಡಿ ಶಿವಾಲಯದ ಪಂದ್ಯಾಟಗಳು ಸಾಗಿ ಬರ್ತಾ ಇವೆ. ಮತ್ತೆ ಅಟ್ಯಾಕ್ ಅಲ್ಕೊಂಡಿದ್ದ. ಇದು 14-7 ಪಂದ್ಯಾಟ. ಇದು ಪ್ರಥಮಾರ್ಧದಲ್ಲಿ ಮುನ್ನಡೆಯಲ್ಲಿ ಇದು ಕಡೆ ಶಿವಾಲಯ ಇದ್ದಾರೆ. ಇದು ಪಂದ್ಯಾಟದ ಇದು ಕೊನೆಯ ಹಂತದಲ್ಲಿ ತಿಂಗಳಾಡಿ ಮುನ್ನಡೆಯನ್ನ ಕಾಯ್ದಿರಿಸಿಕೊಳ್ತಾ ಇದ್ದೇವೆ. ಇದು 10ನೇ ಕಣ್ಣಿನ ಮುಂದಿನ ತೀರ್ಪುಗಾರರು. ಇದು ದಕ್ಷಿಣ ಕನ್ನಡ ಅಲ್ಲನ್ನ, ಇದು ಕೇರಳದ ತೀರ್ಪುಗಾರರು. ಇದು ಕಾಸರಗೋಡು, ಇದು ಕಣ್ಣೂರಿನ ತೀರ್ಪುಗಾರಿಕೆ. ಜನಾರ್ದನ ಯುವಕ ಮಂಡಲ ವಿರುದ್ಧವಾಗಿ ಶಿವಂ ಫ್ರೆಂಡ್ಸ್ ಈ ಕಡೆ ಶಿವಾಲಯ. ತಂಡವನ್ನ ಸ್ವಾಗತಿಸಿಕೊಳ್ತಾ ಇದ್ದಾನೆ. ಇದು ಶಿವ, ಇದು ಫ್ರೆಂಡ್ಸ್, ಇದು ಕಡೆ ಶಿವಾಲಯ. ಜನಾರ್ದನ ಯುವಕ ಮಂಡಲ
ಎಲ್ಲಿದ್ದೀರಾ ಜನಾರ್ದನ ಯುವಕ ಮಂಡಲ? ಎಸ್ ಶ್ರೀರಾಮ್ ಫ್ರೆಂಡ್ಸ್ ಬಟ್ನೂರಿನ ಸಹೋದರ ತಂಡ ಬರ್ತಾ ಇದೆ. ವೀಕ್ಷಕರ ಜೋರಾದ ಕೈ ಚಪ್ಪಾಳೆ ಮೂಲಕ ತಂಡವನ್ನು ಸ್ವಾಗತಿಸಿಕೊಳ್ತಾ ಇದ್ದಾನೆ. ಇದು ಜನಾರ್ದನ, ಇದು ಯುವಕ, ಇದು ಮಂಡಲ, ಇದು ಬಟ್ನೂರ್ ಸ್ಕೂಲ್ ಜೂನಿಯರ್ ವಿಭಾಗದ ತರೆಗಳನ್ನ ಒಳಗೊಂಡ ತಂಡಗಳು ಬರ್ತಾ ಇವೆ. ಇದು ಜನಾರ್ದನ ಯುವಕ ಮಂಡಲ ವಿರುದ್ಧವಾಗಿ ಇದು ಶಿವಂ ಕಡಿ ಶಿವಾಲಯ. ನೋಡಿ ಒಂದು ಕಡೆ ಇದು ಶಿವಂ ಫ್ರೆಂಡ್ಸ್ ಕಡಿ ಶಿವಾಲಯ ಇದರ, ಇನ್ನೊಂದು ಕಡ ಇದು ಶ್ರೀರಾಮ್ ಪಟ್ನೂರಿನ ಸಹೋದರ ಸಂಸ್ಥೆ, ಇದು ಜನಾರ್ದನ ಯುವಕ ಮಂಡಲ ರಿಜಿಸ್ಟರ್ಡ್ ಇದು ಪಟ್ನೂರ್. ಒಂದು ಕೂಡ ಜನಾರ್ದನ ಯುವಕ ಮಂಡಲದ ಇದೊಳೆ ಸಮತ್ತ ಇದೊಲಿಯಲೆ ಇದು ಟೆಕ್ಕಲ್ಗಳು ತಾಯುವ ಇದು ಒಂದು ಶೂನ್ಯ ಇದು ಮತ್ತ ಇದು ಶಿವಂ ಇದು ಭರತನ ಇದೊಳಿ ಕಂಡು ಬರ್ತಾ ಇವ. ಇದು ಕಿಡಿ ಶಿವಳಯದ ಇದು ಹಳ್ಳಿಗರ ಇದು ಭರತ. ಇದು ಒಂದು ಶೂನ್ಯದಲ್ಲಿ ಪಂದ್ಯಾಟಗಳು. ಇದು 1 ಪಾಯಿಂಟ್. ಕಲ್ಗೊಂಡಿದೆ ಸಂತು ಈತ ಇದು ಚಿಕ್ಕಮಗಳೂರಿನ ತೋರ, ಇದು ಕೆಳಗೂರಿನ ಪ್ರತಿಭಾ ಸಂತೋಷ್ ಸಂತು. ಇದು ಅಣ್ಣ ತಮ್ಮಂದಿರು ಕೂಡ ಕಬಡ್ಡಿಯಲ್ಲಿಯ ವಿವರಣ. ಇದು ಒಂದು ಅಂಕದ ಸೇರ್ಪಡೆಗೊಳ್ತಾ ಇವೆ. ಇದು ಮುನ್ನಡೆಯಲ್ಲೇ ಇದು ಕಡಿ ಶಿವಾಲಯ ಜುಮೆತ್ತ ಇಟ ಕಲ್ಲಗೊಂಡಿದೆ. ಇಲ್ಲಿ ಜೂನಿಯರ್ ತಾರ ಇದು ಕಲ್ಕೊಂಡಿದ್ದ 1+2 ಟೋಟಲ್ 3 ಪಾಯಿಂಟ್. ಜುಬಂಬತ್ತು ಒಂದು ಅಂಕದ ಸೇರ್ಪಡೆಗೊಳ್ತಾ ಇದೆ. 1-9 ಇದು ಇನ್ ಫೇವರ್ ಆಫ್ ಇದು ಗಡಿ ಶಿವಾಲಯ. ಒಂದು ಓಹೋ ದಿಮಗದುಮ ಟ್ಯಾಕಲ್ ಆಗಿದೆ. 10-1 ಪಂದ್ಯಾಟಗಳು ಸಾಗಿ ಬರ್ತಾ ಇವೆ. ಇದು ಮತ್ತ ಸಂತುವಿನ ದಾಳಿ, ಅಣ್ಣನ ದಾಳಿಯಲ್ಲಿ ಇದಮ್ಮನ ವೀಕ್ಷಣೆಗೊಳ್ತಾ ಇವೆ. ಕಬಡ್ಡಿಗಾಗಿ ಮೂಡಿಪಾಗಿಟ್ಟಂತಹ ಹೆಣ್ಣ ತಮ್ಮಂದಿರ ನೋಡಿ. ಇದು ಕಾರ್ತಿಕ್ ಪೆರೋಡಿ ಸರ್, ಎಲ್ಲಿದ್ದರೂ ಕೂಡ ಅಂಕಣದ ಒಳಭಾಗಕ್ಕೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಇದು ಕಾರ್ತಿಕ್ ಪೆರೋಡಿ. ನೋಡಿ, ಇದು ಮುಂದಿನ ಪಂದ್ಯಕೂಟಕ್ಕೆ
ನೋಡಿ ಮುಂದಿನ ಪಂದ್ಯಕ್ಕೆ ದ ವಿಷ್ಣುಮೂರ್ತಿ ಫ್ರೆಂಡ್ಸ್ ವೆರ್ನೆ ಕಳಿಂಜ ವಿರುದ್ಧವಾಗಿ ದ ವಿನಾಯಕ ಫ್ರೆಂಡ್ಸ್ ಬೆಳ್ನಾಡು ಈ ಎರಡೂ ತಂಡದ ಕಪ್ತಾನ ನಾಯಕರು ಕೂಡ ಮೈಕ್ ಮಾಡಿದ್ರು ಬನ್ನಿನ ದ ವಿಷ್ಣುಮೂರ್ತಿ ಫ್ರೆಂಡ್ಸ್ ವೆರ್ನೆ ಕಳಿಂಜ ಅದು ವಿರುದ್ಧವಾಗಿ ವಿನಾಯಕ ಫ್ರೆಂಡ್ಸ್ ಬೆಳ್ನಾಡ್. ನೋಡಿ ಅಂಕಪಟ್ಟಿ ತೋರಿಸಿದ ಯುವ ಇದು 10-3 ಓಹೋ ಇಲ್ಲಿ ಟ್ಯಾಕಲ್ ಆಗಿದೆ. 14-10 ವಿಂಧ್ಯಾಟಗಳ ಮುನ್ನಡೆಯಲ್ಲೇ ಇದು ಕಡೆ ಶಿವಾಲಯ. ಇದು 4 ಡಿಫೆನ್ಸ್. ಮಧ್ಯಂತರದ ವಿರಾಮದ ಘೋಷಣೆ ಅಂಕಪಟ್ಟಿ 14-10 ಪಂದ್ಯಾಟಗಳು ಸಾಕ್ಷಿಗಳು ತಾಯುವ. ಮುಂದಿನ ಪಂದ್ಯಾಟಕ್ಕೆ ಕರೆಯನ್ನು ರವಾನೆ ಮಾಡಿದ್ದೇವೆ. ನೋಡಿ ಎರಡೂ ತಂಡದ ಕಪ್ತಾನ ನಾಯಕರು ಮೈಕ್ ಪಾಯಿಂಟ್ ಹತ್ರ ಬರಬೇಕು. ಮಧ್ಯಂತರದ ವಿರಾಮದ ಪ್ರಸ್ತುತದಲ್ಲಿ ಕಂಡು ಬರ್ತಾ ಇವೆ. ಪ್ರಸ್ತುತದಲ್ಲಿ ಇದು ಬೃಹತ್ ಇದು ಅಂಕಪಟ್ಟಿಯಲ್ಲೇ ಇದು 11-14 ಪಂದ್ಯಾಟಗಳು ಸಾಗಿ ಬರ್ತಾ ಇವ. ಮೋಹನ ಮೋನ ಆಹಾ ಏನಾ ಬಿಡು 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 ಬಿಡು. ಎಸ್ 17ನೇ ಪಂದ್ಯಾಟಕ್ಕಾಗಿ ವಿಷ್ಣುಮೂರ್ತಿ ಫ್ರೆಂಡ್ಸ್ ಪೆರ್ನೆ ಕಳೆಂಜ ಹಾಗೂ ವಿನಾಯಕ ಫ್ರೆಂಡ್ಸ್ ಬಲ್ನಾಡು ತಂಡದ ಕಪ್ತಾನರು ಈ ಕೂಡಲೇ ಕ್ರೀಡಾಂಗಣದ ಒಳಗಡೆ ನಾಣ್ಯ ಹಿಮಿಕೆಗಾಗಿ ಬರಬೇಕು. ಬನ್ನಿನ ಇದು ಬೆಳ್ನಾಡು ವಿರುದ್ಧ ಬಗ್ಗೆ ಕಳೆಂಜ ವಿಷ್ಣುಮೂರ್ತಿ ಕಳೆಂಜ ಬನ್ನಿ. ಯೋಗೇಶ್ ಬನ್ನಿ. ಬಲ್ನಾಡು ಹಾಗೂ ಕಳೆಂಜ ತಂಡಕ್ಕೆ ಇದು ವಿಶ್ರಾಂತಿಯ ಇದು ಕೋರಿಕೆ. ವಿಶ್ರಾಂತಿಯ ಕೋರಿಕೆ ವೇಳೆ ಅಂಕಪಟ್ಟಿ ವಿಷ್ಣುಮೂರ್ತಿ ಫ್ರೆಂಡ್ಸ್ ಪೆರ್ನೆ ಕಳೆಂಜ ಬಿ ತಂಡ 14-4 ವಿನಾಯಕ ಫ್ರೆಂಡ್ಸ್ ಬಲ್ನಾಡು. ನೋಡಿ ವಿನಾಯಕ ಫ್ರೆಂಡ್ಸ್ ಬೆಳ್ನಾಡು ವಿರುದ್ಧವಾಗಿ ಶ್ರೀ ವಿಷ್ಣುಮೂರ್ತಿ ಕಳೆಂಜ ಎರಡೂ ತಂಡದ ಕಪ್ತಾನ ನಾಯಕರು ಮೈಕ್ ಪಾಯಿಂಟ್ ಹತ್ರ ಬನ್ನಿ. ಯೋಗೇಶ್ ಬನ್ನಿ. ಯೋಗಿ ಆಹಾ ಇಲ್ಲಿ ಸೂಪರ್ ಟ್ಯಾಕಲ್. 2 ಅಂಕದ ಸೇರ್ಪಡೆಗೊಳ್ತಾ ಇವೆ. 6-14 ಪಂದ್ಯಾಟ. ಕೊನೆಯ 3 ನಿಮಿಷಗಳ ಪಂದ್ಯಾಟಗಳು ಮಾತ್ರ ಬಾಕಿ. ಲಾಸ್ಟ್ 3 minutes ಫಾರ್ ಟೈಮ್. ಅಂತಿಮ 3 ನಿಮಿಷಗಳ ಪಂದ್ಯಾಟಗಳ ಸೃಷ್ಟಿಗೊಳ್ತಾ ಇವೆ. ಮತ್ತೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಸಂತುವಿನ ದಾಳಿ ಕಂಡು ಬರ್ತಾ ಇವೆ. ಸಂತೋಷ್ ಎಸ್ 17ನೇ ಪಂದ್ಯಾಟಕ್ಕೆ ನಾಣ್ಯ ಸಮಿಕೆ ಆಗಿದೆ. ವಿಷ್ಣುಮೂರ್ತಿ ಫ್ರೆಂಡ್ಸ್ ಕಳೆಂಜ ಹಾಗೂ ವಿನಾಯಕ ಫ್ರೆಂಡ್ಸ್ ಬಲ್ನಾಡು 2 ತಂಡಗಳ ಮಧ್ಯೆ ಈಗಾಗಲೇ ವಿನಾಯಕ ಫ್ರೆಂಡ್ಸ್ ಬಲ್ನಾಡು ತಂಡ ನಾಣ್ಯ ಚಿಮ್ಮಿಕೆಯನ್ನು ಲಾಸ್ಟ್ 2 minutes ಫುಲ್ ಫಾರ್ ಟೈಮ್ ಕೊಡಿ. 2 ನಿಮಿಷಗಳು ಮಾತ್ರ ಬಾಕಿ ಇದೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಇದೇ ಬರುವ ದಿನಾಂಕ 11-12-2022 ಆದಿತ್ಯವಾರ ಇದೆ ಕಾರ್ಕಳದ ಸ್ವರಾಜ್ಯ ಮೈದಾನದಲ್ಲಿ ಇದು ವಾಲಿಬಾಲ್ ಪಂದ್ಯಾಟ ಕೂಡ ಸಾಗಿ ಬರಲಿದೆ. ನಮ್ಮ ಇವತ್ತಿನ ಕೆಜಿ ಮಟ್ಟದ ಕಬಡ್ಡಿ ನಡೆದಿದ್ರೆ ಅದರಲ್ಲಿ ಒಂದು ಉಸ್ತುವಾರಿ ಕೊಟ್ಟಿದ್ದೇವೆ. ಕೆಜಿ ಪರ್ಫೆಕ್ಟ್ ಬೇಕು, ಕೆಜಿ ಸರಿಯಾಗಿ ಬೇಕು. ಅದನ್ನು ಉಸ್ತುವಾರಿ ಮಾಡಿದಂತ ಬಾಲಕೃಷ್ಣ, ನಮ್ಮ ಸಂಘದ ಸದಸ್ಯ ಬಾಲಕೃಷ್ಣ ಮುಂಡಾಜೆ, ದಯವಿಟ್ಟು ಅಂಕಣಕ್ಕೆ ಬರಬೇಕು. ದಯವಿಟ್ಟು ಬಾಲಕೃಷ್ಣ ಅಂಕಣಕ್ಕೆ ಬರಬೇಕು.
ನೋಡಿ ಕಬಡ್ಡಿಯಲ್ಲಿ ಇದು 18-7 ಪಂದ್ಯಾಕೂಟ ಸಾಗಿ ಬರ್ತಾ ಇವ 21-7 ಅಂತಿಮ ನಿಮಿಷಗಳು ಮಾತ್ರ, ಲಾಸ್ಟ್ 1 ಮಿನಿಟ್, ಕೊನೆಯ 1 ನಿಮಿಷಗಳು ಮಾತ್ರ ಪಂದ್ಯಾಟಗಳು. 21-7 ಪಂದ್ಯಾಟಗಳು ಸಾಗಿ ಬರ್ತವೆ. ಮತ್ತೆ ಟ್ಯಾಕಲ್ ಆಗಿದೆ. ನಮ್ಮ ಶ್ರೀರಾಮ್ ಫ್ರೆಂಡ್ಸ್ನ ಸದಸ್ಯರಾದ ಬಾಲಕೃಷ್ಣ ಮುಂಡಾಜೆಯವರು 55.5 kg ವಿಭಾಗದ ಮ್ಯಾಚ್ಗೆ ಯಾವುದೇ ತಾರತಮ್ಯ ಮಾಡದೆ, ಯಾವುದೇ ಚರ್ಚೆಗೆ ಆಸ್ಪದ ಕೊಡದೆ ಅತ್ಯುತ್ತಮವಾಗಿ ಅಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಇವರಿಗೆ ಈ ವೇದಿಕೆಯಲ್ಲಿ ತಮ್ಮ ಕೆಲಸಕ್ಕೆ, ತಮ್ಮ ಕಾರ್ಯಗಳಿಗೆ ಅಧ್ಯಕ್ಷರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಪಂದ್ಯೋಟ ಸಂಪನ್ನಗೊಂಡಿದೆ. ಮುಂದಿನ ಪಂದ್ಯಕೂಟ ವಿನಾಯಕ ಫ್ರೆಂಡ್ಸ್ ಬೆಳ್ನಾಡು ವಿರುದ್ಧವಾಗಿ ವಿಷ್ಣುಮೂರ್ತಿ ಫ್ರೆಂಡ್ಸ್ ಬೇರ್ನ ಕಲಿಂಜ. ಮ್ಯಾಚ್ ನಂಬರ್ 17 ಇದು ವೀರಾಂಜನೇಯ ಫ್ರೆಂಡ್ಸ್ ಬೆಳ್ನಾಡು ವಿರುದ್ಧವಾಗಿ ವಿನಾಯಕ ಫ್ರೆಂಡ್ಸ್ ಬೆಳ್ನಾಡು ವಿರುದ್ಧವಾಗಿ ಇದು ವಿಷ್ಣುಮೂರ್ತಿ ಫ್ರೆಂಡ್ಸ್ ವೆರ್ನ ಕಲಿಂಚ. ಇದು ನೇರ ಪ್ರಸಾರ ಸುದ್ದಿ ಚಾನೆಲ್ ನಲ್ಲಿ ನೇರ ಪ್ರಸಾರ ಸಾಗಿ ಬರ್ತಾ ಇವೆ. ಬನ್ನಿ, ವಿನಾಯಕ ಫ್ರೆಂಡ್ಸ್ ಬೆಳ್ನಾಡು, ಇದು ವಿನಾಯಕ ಫ್ರೆಂಡ್ಸ್ ಬೆಳ್ನಾಡು. ಎಸ್, ಹಲೋ. ವಿನಾಯಕ ಫ್ರೆಂಡ್ಸ್ ಬೆಳ್ನಾಡು ತಂಡವನ್ನು ಸ್ವಾಗತಿಸಿಕೊಳ್ತಾ ಇದ್ದಾರೆ ಟೀಮ್ ವಿನಾಯಕ ಫ್ರೆಂಡ್ಸ್. ಇದು ಬೆಳ್ನಾಡು ತಂಡಕ್ಕೆ ಟಕ್ಕರ್ ನೀಡುವಂತಹ ಎದುರಾಳಿ ತಂಡ, ಸ್ಥಳೀಯ ತಂಡಗಳು ಬರ್ತಾ ಇವೆ ನೋಡಿ. ಇದು ಟೀಮ್, ಇದು ವಿಷ್ಣುಮೂರ್ತಿ, ಇದು ಫ್ರೆಂಡ್ಸ್, ಇದು ಬೆರ್ನ ಕಳಿಂಚ. ಇನ್ಶರ್ಟ್ ಮಾಡಿ, ಇನ್ಶರ್ಟ್ ಮಾಡಬೇಕು. ಎರಡು ತಂಡದಲ್ಲಿ ಕೂಡ ಇನ್ಶರ್ಟ್ ಮಾಡಿ. ಇದು ವಿಷ್ಣುಮೂರ್ತಿ ಬೇರೆನೆ ಕಳೆಂಜ ಇನ್ಶರ್ಟ್ ಮಾಡಿ. ಜರ್ಸಿ ಬಿಟ್ಟು ಇನ್ಶರ್ಟ್ ಮಾಡಿ. 18ನೇ ಪಂದ್ಯಾಟಕ್ಕೆ ಕೆಪಿಟಿ ಮಂಗಳೂರು ಹಾಗೂ ಫ್ರೆಂಡ್ಸ್ ಪುತ್ತೂರು ಈ ಎರಡೂ ತಂಡಗಳು ಈ ಕೂಡಲೇ ನಾಣಿಚಿಮ್ಮಿಗೋಸ್ಕರ ವೇದಿಕೆ ಒಳಗಡೆ ಬರಬೇಕು, ಕ್ರೀಡಾಂಗಣದ ಒಳಗಡೆ ಬರಬೇಕು. ಕೆಪಿಟಿ ಮಂಗಳೂರು ಹಾಗೂ ಫ್ರೆಂಡ್ಸ್ ಪುತ್ತೂರು ನೋಡಿ. ಕೆಪಿಟಿ ಮಂಗಳೂರು ವಿರುದ್ಧ ಫ್ರೆಂಡ್ಸ್ ಪುತ್ತೂರು ಈ ಎರಡು ತಂಡದ ಬೇರೆ ಕೂಡ ನಾಣ್ಯಚಿಮಿಕೆಗಾಗಿ ಒಳಗಣಕ್ಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಒಂದು ಕಡೆ ಇದು ಬೇರ್ನ, ಇನ್ನೊಂದು ಕಡೆ ಇದು ಬೆಳ್ನಾಡು. ಪ್ರಸ್ತುತ ದಾಳಿಯಲ್ಲಿ ಯೋಗಿ ಬೋನಸ್ ಅಂಕದೊಂದಿಗೆ ಮರಳಿ ಅಂಕಣಕ್ಕೆ ಹೋದಾಗ ಅಂಕಪಟ್ಟಿಯಲ್ಲಿ ಕಥೆಯನ್ನ ಅವರಾರಂಭಿಸ್ತಾ ಇದ್ದಾರೆ. ಇದು 1-0 ಪಂದ್ಯಾಟಗಳು ಸಾಗಿ ಬರ್ತಾ ಇವೆ. ಇದು ಮುನ್ನಡೆಯಲ್ಲೇ ಇದು ಬೆಳ್ನಾಡು. ಸಮಯ 3:30 3:30. ನಾ ಲೈನ್ ಅಂಪೇರ್ ಹಾಕೋದಂತ ತೋಡು. ಲೈನ್ ಅಂಪೇರ್ ಅರಣಿಚೂರು ಕುಟ್ಲೆ ಮುಲ್ಪ ಲೈನ್ ಅಂಪೇರ್ ಹಾಕೋದಂತ ತೋಡು ಸರ್. ಲೈನ್ ಅಂಪೇರ್ ಹಾಕಲಾಗ್ತದೆ ಒಬ್ಬ ಚರ್ಚ್ ಬತ್ತಂಡ ಸಂಘಟಕರ್ ಮೈನ್ ಹೊಣೆ ಆದಿ ಪುನಃ ಈತು ಫಂಡಲ್ ಹಾಕ ಜನ ಬುಕ್ಕ ನಿಕ್ಲಮ್ ಇತ್ತು ಬಿಡ್ ನಾವು. ಅಣ್ಣ ನಿದ್ರೆ ಬರಬೇಕ ಬೋತೆ ಪೋಲೆ ಅಣ್ಣ ಪಾಪ ಇದು ಮೋಣ ಪೋಲಮ್ಮ
ಇದು ಗಟ್ಟಿಯ ಜೀವ, ನಿದ್ರೆ ಅಷ್ಟು ಸುಲಭವಾಗಿ ಬರಲ್ಲ ಅನಿಸುತ್ತೆ. ಮುಖದಲ್ಲಿ ಮಂದಹಾಸ, ಲಿಖಿತ ಬಲ್ಲಿ ಕಾಪಿ ಗಾರ್ಡ್ ಆದ ನಂತರ ಸಂದೇಶ್ ರವರ. ಇದು ವಡ್ನೂರಿನ ಮುತ್ತು, ಕೆದಿಲದ ಮುತ್ತು. ಆಹಾ, ಹಲೋ. 18ನೇ ಪಂದ್ಯಾಟಕ್ಕಾಗಿ ಕೆಪಿಟಿ ಮಂಗಳೂರು ಹಾಗೂ ಫ್ರೆಂಡ್ಸ್ ಪುತ್ತೂರು ಈ ಎರಡು ತಂಡಗಳ ನಡುವೆ ನಾಣ್ಯ ಚಿಮ್ಮಿಕೆ ನಡೆದಿದೆ. ಕೆಪಿಟಿ ಮಂಗಳೂರು ತಂಡ ನಾಣ್ಯ ಚಿಮ್ಮಿಕೆಯನ್ನು ಗೆದ್ದುಕೊಂಡು ಕೋರ್ಟ್ ಚಾಯ್ಸ್ ಮಾಡಿದೆ. ಈ ಪಂದ್ಯಾಕೂಟದಲ್ಲೇ ಇದು ಕಬಡ್ಡಿ ಆಟಗಾರ, ಕಬಡ್ಡಿ ತೀರ್ಪುಗಾರ ಕೂಡ ಹೌದು. ಇದು ಸೀತಾರಾಮ ಬೆರ್ನೆ ಸರ್, ತಮ್ಮನ್ನ ಕೂಡ ಈ ಪಂದ್ಯಾಟದಲ್ಲೇ ತಮ್ಮ ಇರುವಿಕೆಯನ್ನು ಕೂಡ ಗೊತ್ತುಪಡಿಸ್ತೀರಾ ಸರ್. ತಮ್ಮನ್ನ ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಯೋಗಿ ರೋಚಕತೆಗಳ ಸೃಷ್ಟಿಗೊಳ್ಳುವಿಕೆಯ ಇದು ಬದರ್ಪಣೆಗೊಳ್ಳುತ್ತಾರೆ. ಇದು ಕಬಡ್ಡಿಯ ಝೇಂಕೌರಿಗಳಿಗೆ ಸೃಷ್ಟಿಗೊಳ್ಳುತ್ತವೆ. ಇದು ಕಬಡ್ಡಿಯ ರಸದೌತಣವನ್ನು ಸಭೆಯುವ ಸಂದರ್ಭಗಳ ಸನ್ನಿವೇಶಗಳು ಬದರ್ಪಣೆಗೊಂಡಿದ್ದಾರೆ. ಇದು ಬಡ್ನೂರಿನ ಸುಪ್ರಸಿದ್ಧ ಶಾಲಾ ಓಟಾರದ ಮೈದಾನದಲ್ಲಿ ಸಾಗಿ ಬರ್ತಾ ಇವೆ ನೋಡಿ. ಇಂದು 55 kg ಕಬಡ್ಡಿ ಪಂದ್ಯಾಟ ಮುಕ್ತಾಯಗೊಂಡ ತಕ್ಷಣ ಇದು ಪುರುಷರ ಇದು ಮುಕ್ತ ವಿಭಾಗದ ಕಬಡ್ಡಿ ಪಂದ್ಯಾಟ ಸಾಗಿ ಬರಲಿದೆ. ರಾತ್ರಿಯ ವೇಳೆಯಲ್ಲಿ ತಲಿಖಿತ ಬುಲ್ಲೆ ಇದು ಕಾಪಿಗಾಡ್ ದೇವದಾಸ್ ಕಾಪಿಗಾಡ್ ರವರ ಸಾರಥ್ಯದಲ್ಲೇ ರಚಿಸಿ ನಟಿಸಿರುವಂತಹ ನಾಟಕ, ತುಳು ಹಾಸ್ಯಮಯ ನಾಟಕ ನಾಯಿದ ಬೇಲ ವನ್ಪನಂಜನ ಅವರೆಲ್ಲ ನಾಟಕ ನಡೆದು ಬರರುಂಡು. ಇದು ಮತ್ತೆ ಇದು ಪ್ರಸ್ತುತ ಇದರಲ್ಲಿ ಕಂಡು ಬರ್ತಾ ಇವೆ ಜೆರ್ಸಿ ನಂಬರ್ 17. ಆಹಾ ಸುದ್ದಿ ಅಂಗಪಟ್ಟಿ ತೋರ್ತಾ ಇವೆ ನೋಡಿ. 2-0 ಇನ್ ಫೇವರ್ ಆಫ್ ಇದು ಬೆರ್ನೆ. ಇದು ಮುನ್ನಡೆಯಲ್ಲೇ ಇದು ಬೆರ್ನೆ ಮುನ್ನಡೆನ ಸಾಗಿಸ್ತಾ ಇವೆ. 2-0 ಪಂದ್ಯಾಟಗಳು ಸಾಗಿ ಬರ್ತಾ ಇವೆ. ವಾಹನ ಸವಾರರ ರಾತ್ರಿಯ ವೇಳೆ ತಾವು ಚಲಿಸುವಾಗ ನಿದ್ದೆ ಗಣ್ಣಿನಲ್ಲಿರ್ತೀರಾ. ಯಾವುದೇ ಅತಿ ವೇಗಗಳು ಬೇಡ, ನಿಧಾನವಾಗಿ ಚಲಿಸಿ. ಯಾಕೆಂದರೆ ಕಬಡ್ಡಿಯ ನೋಟದಿಂದ ನಿದ್ದೆ ಗಣ್ಣಿಗೆ ಜಾರಿ ಇರುತ್ತೀರ. ಆ ಕಾರಣದಿಂದಾಗಿ ನಿಧಾನವಾಗಿ ವಾಹನವನ್ನ ಚಲಿಸಿ. ಒಂದು ಕಡೆ ವೆಳ್ನಾಡು ಇದರ, ಇನ್ನೊಂದು ಕಡೆ ವೆರ್ನೆ. ಅಲ್ಲಿ ಶ್ರೀರಾಮಕೃಷ್ಣ ಸಂಘಟನೆ ಕಾರ್ಯಕರ್ತರು ತಮಗೆ ಚಾ ಕಾಫಿ ಅಲ್ಲಿ ಕ್ಯಾಂಟೀನಲ್ಲಿ ಇದೆ, ಉಚಿತವಾಗಿರುತ್ತದೆ. ದಯವಿಟ್ಟು ಎಲ್ಲ ಕಾರ್ಯಕರ್ತರು ಸೇವಿಸಬೇಕು. ಸಂಘಟನೆಯ ಎಲ್ಲ ಸದಸ್ಯರಿಗೆ ಉಚಿತವಾಗಿ ಚಾ ಕಾಫಿ ಇದೆ, ಎಲ್ಲರೂ ಕೂಡ ಅದನ್ನು ಸೇವಿಸಬೇಕು. ಈ ರಾತ್ ಬಂಡರಿತ ಮೋನೆ ಪಕ್ಕ ಬಲಿಪೆ ಫ್ರೀ ಬಂಡಾರತ ಪಕ್ಕ ಮೋನೆ ಬಲಿಪೆ. ಉಪ್ಪಿನಂಗಡಿಯ ವಿದ್ಯಾರ್ಥಿ ಮೋಹನ ಇದು ಕಬಡ್ಡಿ ತಾರೆ ಕೂಡ ಹೌದು. ಪ್ರಸ್ತುತ ಇದು ಮನೆ ಬೇತ ತೇಜು ತಾವು ಒಂದು ಅಂಕಗಳು ತಂದರೂ ಕೂಡ ತಮಗೆ 1 ಅಂಕದ ಜೊತೆ 100 ರೂಪಾಯಿಯ ಘೋಷಣೆಯಾಗಿದೆ.
ತಾವು ಈ ಕಡೆಯಿಂದ ಅಂಕವನ್ನು ತಂದು ಈ ಕಡೆಯಿಂದ ತಾವೇ ಕೊಟ್ಟರೆ ಆ 100 ರೂಪಾಯಿ ಕೂಡ ಮೈನಸ್ ಆಗುತ್ತದೆ. ತೇಜು 100 ರೂಪಾಯಿ ಉಂಡು, ಬೋಂಡ 1.11. ಸುರುಡಿ ಪ್ರಸ್ತುತದಲ್ಲಿ ತೇಜು. ಆಹಾ, ಇದು ಕ್ರಿಕೆಟ್ ಆಟಗಾರರ ವೀಕ್ಷಣೆ ಇವತ್ತು ಕಬಡ್ಡಿಯಲ್ಲಿದೆ. ಫ್ರೆಂಡ್ಸ್ ಕಲ್ಲೆಗದ ಕ್ರಿಕೆಟರ್ಸ್ ಇವತ್ತು ಕಬಡ್ಡಿಯ ವೀಕ್ಷಣೆಯಲ್ಲಿದ್ದಾರೆ. ಸುಮಿತ ಯೋಗಿಯ ಇದೊಳ್ಳೆ ನಮ್ಮ ಜೊತೆ ತೀರ್ಪುಗಾರಿಕೆಯಲ್ಲ. ಇದು ಗಣೇಶ್ ಕಂಬ್ಳೆ ಹಾಗೂ ಇದು ಲಕ್ಷ್ಮೀನ ಹೆಡ್ನವರವರಿದ್ದಾರೆ. ಇದು ಲೈನ್ ಅಂಪೈರ್ ಆಗಿ ಸಂದೇಶ್ ಹಾಗೂ ಸಂದೀಪ್ ರವರು ನಮ್ಮ ಜೊತೆ ಸಹಕರಿಸ್ತಾ ಇದ್ದಾರೆ. ದ ಸ್ಕೋರರ್ ಆಗಿ ಮುಖೇಶ್ ನಿದ್ರೆ ಅರ್ಪಂಡ, ಸವಿನ್ ದ ಲಾಸ್ಟ್ 3 ಮಿನಿಟ್. ಏ ತಂಬಿ ಲಾಸ್ಟ್ 3 ಮಿನಿಟ್. ಇದು ಅಂಕಪಟ್ಟಿಯಲ್ಲ. ಇದು 1, 3, 2 ಅಂಕದ ಅದು ಮುನ್ನಡೆಯಲ್ಲ. ಇದು ಪೆರ್ನ 4-1 ಪಂದ್ಯಾಟಗಳು ಸಾಗಿ ಬರ್ತಾ ಇವೆ. ವಿಶ್ರಾಂತಿಯ ಕೋರಿಕೆ. ಇದು 4-1 3 ಪಾಯಿಂಟ್ ಲೀಡ್ ಬೈ ಪೆರ್ನ. ಇದು ನೆಕ್ಸ್ಟ್ ಮ್ಯಾಚ್ ಕಾಲ್ ಕೆಪಿಟಿ ಮಂಗಳೂರು ಹಾಗೂ ಫ್ರೆಂಡ್ಸ್ ಪುತ್ತೂರು. ಮಂಗಳೂರು ವಿರುದ್ಧವಾಗಿ ಇದು ಫ್ರೆಂಡ್ಸ್ ಪುತ್ತೂರು. ಬನ್ನಿ, ಪ್ರವೇಶ ದ್ವಾರದ ಬಳಿ ಬನ್ನಿ. ಕೆಪಿಟಿ ಮಂಗಳೂರು ವಿರುದ್ಧವಾಗಿ ಇದು ಫ್ರೆಂಡ್ಸ್ ಪುತ್ತೂರು. ಎಸ್, ಕೊನೆಯ 2 ನಿಮಿಷಗಳ ಪಂದ್ಯಾಟ. ಲಾಸ್ಟ್ 2 ಮಿನಿಟ್. ಎಸ್ ನೋಡಿ, ಕೆಪಿಟಿ ಮಂಗಳೂರು ಎಲ್ಲಿದ್ದೀರಾ? ಕೆಪಿಟಿ ಮಂಗಳೂರು. ಎಸ್, ಇದು ಫ್ರೆಂಡ್ಸ್ ಪುತ್ತೂರು. ಸಿದ್ಧರಾಗಿದ್ದೀರಲ್ವಾ? ಓಕೆ. 2 ತಂಡದವರು ಕೂಡ ತಮ್ಮ ಇರುವಿಕೆಯನ್ನು ಗೊತ್ತುಪಡಿಸಿದ್ದಾರೆ. ಇದು ಜೈ ಶ್ರೀರಾಮ್ ಫ್ರೆಂಡ್ಸ್ ರಿಜಿಸ್ಟರ್ಡ್ ವಡ್ನೂರಿನ ಸಂಘಟಕರಿಗೆ ಉಚಿತ ಚಾ ತಿಂಡಿಯ ವ್ಯವಸ್ಥೆ ಇದೆ ಅಂತ. ತಾವುಗಳು ಉಚಿತವಾಗಿ ಚಾ ತಿಂಡಿಯನ್ನ ಅಲ್ಲಿ ಸೇವಿಸಬಹುದು. ಎಸ್, ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಇದು ವಿಸ್ತೃತ ಇತಳಿಯ ಜೆರ್ಸಿನ ಬಟ್ಟು. ಓಹೋ, ಇಲ್ಲಿ ದ ಸೂಪರ್ ಟ್ಯಾಕಲ್. 2 ಅಂಕದ ಸೇರ್ಪಡೆ. ಇದು 3-4 ಪಂದ್ಯಾಟ. 5-3. ಇದು 5-3 2 ಪಾಯಿಂಟ್ ಲೀಡ್ ಬೈ ಫೆರ್ನ. ಇದು ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಇದು ಮತ್ತೆ ಪ್ರಸ್ತುತದಲ್ಲಿ ಕಂಡು ಬರ್ತಾ ಇವ. ಇದು ಮಗದೊಮ್ಮ ಸೂಪರ್ ಟ್ಯಾಕಲ್. 5-5 ಸಮಾಬಲ. ಇದು 5 ಈಚ್ ಪಾಯಿಂಟ್. ಸಾರಿ, 5-6 1 ಅಂಕದ ಒಂದು ಮುನ್ನಡೆ ಫೆರ್ನ. 5-6 ಪೆರ್ನ. 6 ಪೆರ್ನ. 5-6 1 ಅಂಕದ ಮುನ್ನಡೆ. ಎಸ್ ತೇಜು 1,000 1,000 ರೂಪಾಯಿಯ ಘೋಷಣೆ. ಎಲ್ಲಿದ್ದೀರಪ್ಪ? ಅಚ್ಚು ಎಲ್ಲಿದ್ದೀರಪ್ಪ? ಪುಂಡಿಯಾ? ಓಹೋ,
ತೇಜು 1,000 ಫೋನ್ ಪೇ ಗೂಗಲ್ ಪೇ ಮಲ್ಪಿದೆ ಧರ್ಮ ಕಲೆ ಉಂಟಾರೆ ಸಂದೇಶರೇ ಮಲ್ಲೆ ಸರ್ ಯಾನ್ ಪೀರಿಯಡ್ಗಳೊಂದು ಕೆಲವು ನಾತಿಗೆ ಮ್ಯಾಚ್ ಒಂದಲ್ಲೇ ಅವನೊಟ್ಟಿಗೆ ಜವನಿಯರ್ನ ಮೊಬೈಲ್ ಪುರ ವಾಟ್ಸಪ್ ಉಡುಪ ಒಂದುಂಟು ಕೆಲವು ತೂನಗ ಬುಲ್ಪುಗ ಪುಂಡಿಯ ಸೇವಿನ ದಾನ ಗೊತ್ತಾ ಒಂದಿಚ್ ಇದು ಉಂಡಿ ಬೇಕಾದರೆ ವಾಟ್ಸಪ್ಗೆ ಹೋಗಿ ಪೋಡಿ ಬೇಕಾದರೆ ಎದುರು ಬದಿಯಲ್ಲಿ ಅಂಗಡಿ ಹೋಟೆಲ್ ಇದೆ ಅಲ್ಲಿಗೆ ತೆರಳಬಹುದು. ಪುಂಡಿ ಬೇಕಾದರೆ ಅಚ್ಚು ಕುಂಜಾರು. ಆಹಾ ಸುಬಣೆ ಕೆಪಿಟಿ ಮಂಗಳೂರು ಸುಬಣೆ ಕೆಪಿಟಿ ಮಂಗಳೂರು ಒಳಭಾಗಕ್ಕೆ ಬನ್ನಿ. ಇದು ಫ್ರೆಂಡ್ಸ್ ಪುತ್ತೂರು ತಂಡ ಬರ್ತಾ ಇದೆ. ಇದಕ್ಕೆ ಮಂಗಳೂರು ಟಕ್ಕರ್ ನೀಡುವಂತಹ ಎದುರಾಳಿ ತಂಡ ಬರ್ತಾ ಇದೆ. ದ ಫ್ರೆಂಡ್ಸ್ ಪುತ್ತೂರು. ಹತ್ತೊಂಬತ್ತನೇ ಪಂದ್ಯಕ್ಕಾಗಿ ಶ್ರೀ ಕ್ಷೇತ್ರ ಮಾಡತ್ತಾರು ಕೊರತಕಟ್ಟೆ ಹಾಗೂ ಜನಾರ್ದನ ಯುವಕ ಮಂಡಲ ಪಡ್ಡೂರು ಎ ತಂಡ ಎರಡೂ ತಂಡದ ಕಪ್ತಾನರು ಈ ಕೂಡಲೇ ವೇದಿಕೆ ಒಳಗಡೆ ಬಂದು ಕ್ರೀಡಾಂಗಣದ ಒಳಗಡೆ ಬಂದು ನಾಣ್ಯ ಸೀಮಿಕೆಯನ್ನು ಮುಗಿಸಿಕೊಳ್ಬೇಕು. ಶ್ರೀ ಕ್ಷೇತ್ರ ಮಾಡತ್ತಾರು ಕೊರತಕಟ್ಟೆ ಸಿ ಹಾಗೂ ಜನಾರ್ದನ ಯುವಕ ಮಂಡಲ ಪಡ್ಡೂರು ಎ ತಂಡ 19ನೇ ಪಂದ್ಯಕ್ಕಾಗಿ ಇದೀಗ 18ನೇ ಪಂದ್ಯಾಟ ಕೆಪಿಟಿ ಮಂಗಳೂರು ಹಾಗೂ ಫ್ರೆಂಡ್ಸ್ ಪುತ್ತೂರು ಈ ಎರಡು ತಂಡಗಳ ಮಧ್ಯೆ ನಡೀತಾ ಇದೆ. ಒಂದು ಶೂನ್ಯ 2-0 ಅಂತರದಲ್ಲಿ ಕೆಪಿಟಿ ಮಂಗಳೂರು. 19ನೇ ಪಂದ್ಯಾಟಕ್ಕಾಗಿ ಶ್ರೀ ಕ್ಷೇತ್ರ ಮಾಡತ್ತಾರು ಕೊರತಕಟ್ಟೆ ಹಾಗೂ ಜನಾರ್ದನ ಯುವಕ ಮಂಡಲ ಎ ಶ್ರೀ ಕ್ಷೇತ್ರ ಮಾಡತ್ತಾರು ಕೊರತಕಟ್ಟೆ ಸಿ ತಂಡ ಹಾಗೂ ಜನಾರ್ದನ ಯುವಕ ಮಂಡಲ ಪಡ್ಡೂರು ಎ ತಂಡ ಈ ಎರಡೂ ತಂಡದ ಕಪ್ತಾನರುಗಳು ಈ ಕೂಡಲೇ ಕ್ರೀಡಾಂಗಣದ ಒಳಗಡೆ ಬಂದು ನಾಣ್ಯ ಚಿಮ್ಮಿಕೆಯನ್ನು ಮುಗಿಸಿಕೊಳ್ಬೇಕು. ಮೂರು ಎರಡರಲ್ಲಿ ಪಂದ್ಯಾಟ 3-2 ಇನ್ ಫೇವರ್ ಆಫ್ ಕೆಪಿಟಿ ಮಂಗಳೂರು. ಉತ್ತಮವಾದ ಹಿಡಿತದೊಂದಿಗೆ ಒಂದಷ್ಟು ಕಡೆ ಸೇರ್ಪಡೆ ಕೆಪಿಟಿ ಮಂಗಳೂರು ತಂಡಕ್ಕೆ. ಕೆಪಿಟಿ ಮಂಗಳೂರು ತಂಡದಿಂದ ಜೆರ್ಸಿ ನಂಬರ್ 7 ಆಟಗಾರನ ದಾಳಿ. ಉತ್ತಮವಾದ ಹಿಡಿತದೊಂದಿಗೆ ಒಂದಂಟು ಸೇರ್ಪಡೆ ಪುತ್ತೂರು ತಂಡಕ್ಕೆ. ಫಸ್ಟ್ ಟೈಮ್ ಆಫ್ ಪುತ್ತೂರು ತಂಡ. ಹತ್ತೊಂಬತ್ತನೇ ಪಂದ್ಯಾಟಕ್ಕಾಗಿ ಶ್ರೀ ಕ್ಷೇತ್ರ ಮಾಡತ್ತಾರು ಕೊರತಕಟ್ಟೆ ಸಿ ತಂಡ ಜನಾರ್ದನ ಯುವಕ ಮಂಡಳಿ ಪಡ್ಡೂರು ಎ ತಂಡ ಎರಡೂ ತಂಡದ ಕಪ್ತಾನರುಗಳು ಈ ಕೂಡಲೇ ಕ್ರೀಡಾಂಗಣದ ಒಳಗಡೆ ಬರಬೇಕು. ಕೊರತಿಕಟ್ಟೆ ತಂಡದ ಕಪ್ತಾನ
ಶ್ರೀರಾಮ್ ಫ್ರೆಂಡ್ಸ್ ಜನಾರ್ದನ ಯುವಕ ಮಂಡಲ ಪಡ್ಡೂರು ತಂಡಕ್ಕೋಸ್ಕರ ಕ್ರೀಡಾಂಗಣ ಒಳಗಡೆ ಕಾಯ್ತಾ ಇದ್ದಾರೆ. ಜನಾರ್ದನ ಯುವಕ ಮಂಡಲದ ಕಪ್ತಾನ ನಾಣಿಚಿಮ್ಮಿಗೋಸ್ಕರ ಬರಬೇಕು. ಒಂದು ಬೋನಸ್ ಅಂಕ ಸೇರ್ಪಡೆ ಕೆಪಿಟಿ ಮಂಗಳೂರು ತಂಡಕ್ಕೆ. ಹಲೋ 6-3 ಪಂದ್ಯಾಟ. 6-4 ಇನ್ ಫೇವರ್ ಆಫ್ ಕೆಪಿಟಿ ಮಂಗಳೂರು. ಎರಡು ತಂಡದ ಮಧ್ಯೆ ಜಿದ್ದಿನ ಹೋರಾಟ. ಎಸ್ ಒಂದಂಕ ಸೇರ್ಪಡೆ ಪುತ್ತೂರು ತಂಡಕ್ಕೆ. ಪುತ್ತೂರು ತಂಡ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಟೈಮ್ ಔಟ್. ಉತ್ತಮವಾದ ಹಿಡಿತದೊಂದಿಗೆ ಒಂದಂಕ ಸೇರ್ಪಡೆ ಪುತ್ತೂರು ತಂಡಕ್ಕೆ. ಏಳು 6 ಇನ್ ಫೇವರ್ ಆಫ್ ಪುತ್ತೂರು. ಸೂಪರ್ ಟ್ಯಾಕಲ್. 2 ಅಂಕ ಸೇರ್ಪಡೆ ಕೆಪಿಟಿ ಮಂಗಳೂರು ತಂಡಕ್ಕೆ. ಜರ್ಸಿ ನಂಬರ್ 2 ಆಟಗಾರರಿಂದ ದಾಳಿ ಪುತ್ತೂರು ತಂಡದ ವಿರುದ್ಧ. ಮಧ್ಯಂತರ ವಿರಾಮದ ವೇಳೆಗೆ 9-7 ಇನ್ ಫೇವರ್ ಆಫ್ ಕೆಪಿಟಿ ಮಂಗಳೂರು. ಇನ್ನು ಹಲವಾರು ಪಂದ್ಯಾಟಗಳು ಈ ಕ್ರೀಡಾಂಗಣದಲ್ಲಿ ನಡೆಯುತ್ತಿದೆ. ಆಟಗಾರರು ನಾವು ಅನೌನ್ಸ್ ಮಾಡಿದ ಕೂಡಲೇ ನಾಣ್ಯ ಚಿಮ್ಮಿಕೆಗೆ ಬಂದು ಸಹಕರಿಸಬೇಕಾಗಿ ಸಂಘಟಕರಿಂದ ವಿನಂತಿ. ನಾವು 19ನೇ ಪಂದ್ಯಾಟದ ಹೊಸ್ತಿಲಲ್ಲಿದ್ದೇವೆ. ಇನ್ನು 54 ಪಂದ್ಯಾಟಗಳು ನಡೆಯಲಿಕ್ಕಿದೆ. ಒಂದಂಕ ಕೆಪಿಟಿ ತಂಡಕ್ಕೆ. ಒಂದಂಕ ಫ್ರೆಂಡ್ಸ್ ಪುತ್ತೂರು ತಂಡಕ್ಕೆ. 10-8 ಕೆಪಿಟಿ ತಂಡ ಮುನ್ನಡೆ. ಓಹೋ ಹೋ ಹೋ. ಒಂದಂಕ ಸೇರ್ಪಡೆ ಕೆಪಿಟಿ ತಂಡಕ್ಕೆ.
11-8 ಇನ್ ಫೇವರ್ ಆಫ್ KPT ಮಂಗಳೂರು. ಸೆಕೆಂಡ್ ಹಾಫ್ ಫಸ್ಟ್ ಟೈಮ್ ಔಟ್ KPT ತಂಡ. ಶ್ರೀ ಕ್ಷೇತ್ರ ಮಾಡತ್ತಾರು ಕೊರತ್ಕಟ್ಟೆ ಸಿ ಹಾಗೂ ಜನಾರ್ದನ ಯುವಕ ಮಂಡಲ ಪಡ್ನೂರು ಎ ತಂಡ 19ನೇ ಪಂದ್ಯಾಟಕ್ಕೆ ತಯಾರಾಗಿರ್ಬೇಕು. ಕೊನೆಯ 3 ನಿಮಿಷಗಳ ಆಟ ಬಾಕಿ ಇದೆ. 11-8 KPT ಮುನ್ನಡೆ ಸಾಧಿಸಿದೆ. ಉತ್ತಮವಾದ ಹಿಡಿತದೊಂದಿಗೆ KPT ತಂಡಕ್ಕೆ 1 ಅಂಕ. ಕೊನೆಯ 2 ನಿಮಿಷಗಳ ಆಟ ಬಾಕಿ ಇದೆ. ತಂಡದ ಮೊತ್ತ 12-9 ಇನ್ ಫೇವರ್ ಆಫ್ KPT ಮಂಗಳೂರು. 3 ಅಂಕಗಳ ಮುನ್ನಡೆಯಲ್ಲಿ KPT ಮಂಗಳೂರು ತಂಡ. ಸತತವಾಗಿ ಸಾಧಾರಣ 11 ಗಂಟೆಯಿಂದ ಪಂದ್ಯಾಟಗಳು ನಡೆಯುತ್ತಾ ಇದೆ. ಇನ್ನು ಹಲವಾರು ಪಂದ್ಯಾಟಗಳು ಈ ಕ್ರೀಡಾಂಗಣದಲ್ಲಿ ನಡೆಯಲಿಕ್ಕಿದೆ. ಎಲ್ಲಾ ಕ್ರೀಡಾಪಟುಗಳು ಆದಷ್ಟು ಸಮಪ್ರಜ್ಞೆಯನ್ನು ಉಪಯೋಗಿಸಿಕೊಂಡು ಈ ಕಾರ್ಯಕ್ರಮ ಈ ಆಟವನ್ನು ಚೆಂದ ಕಾಣಿಸಿಕೊಡ್ಬೇಕು. 13-9 ಇನ್ ಫೇವರ್ ಆಫ್ KPT ಮಂಗಳೂರು. 4 ಅಂಕ ಮುನ್ನಡೆಯಲ್ಲಿ KPT ಮಂಗಳೂರು ತಂಡ. ಉತ್ತಮವಾದ ದಾಳಿಯೊಂದಿಗೆ 1 ಅಂಕ ಸೇರ್ಪಡೆ KPT ಮಂಗಳೂರು ತಂಡಕ್ಕೆ. ಕೊನೆ 1 ನಿಮಿಷ. ಎಸ್, ಕೊರತಿಕಟ್ಟೆ ಸಿ ತಂಡ ಹಾಗೂ ಪಡ್ನೂರು ಎ ತಂಡ ಈ ಕೂಡಲೇ ಕ್ರೀಡಾಂಗಣದ ಮುಂದೆ ಉಪಸ್ಥಿತರಿರಬೇಕು. 19ನೇ ಪಂದ್ಯಾಟಕ್ಕಾಗಿ ಕೊರತಿಕಟ್ಟೆ ಸಿ ತಂಡ ಇದೀರಾ? ಕೊರತಿಕಟ್ಟೆ ಸಿ ಎಸ್, ಎಂಟ್ರಿ ಪಾಯಿಂಟ್ ಹತ್ರ ಬರಬೇಕು. ಕೊರತಿಕಟ್ಟೆ ಸಿ ತಂಡ ಹಾಗೂ ಪಡ್ನೂರು ಎ ತಂಡ. ಒನ್ ಪ್ಲಸ್ 2 3 ಪಾಯಿಂಟ್ ಈ ಮುಖಾಂತರ 18-9 8 ಅಂಕ ಅಂತರದಲ್ಲಿ KPT ತಂಡ ವಿಜಯಶಾಲಿಯಾಗಿದೆ. ಹತ್ತೊಂಬತ್ತನೇ ಪಂದ್ಯಾಟಕ್ಕಾಗಿ ಶ್ರೀ ಕ್ಷೇತ್ರ ಮಾಡತ್ತಾರು ಕೊರತಿಕಟ್ಟೆ ಸಿ ತಂಡ. ಕೊರತಿಕಟ್ಟೆ ಸಿ ತಂಡ ರೆಡಿ ಇದ್ದೀರಾ? ಎಸ್, ಕೊರತಿಕಟ್ಟೆ ಸಿ ತಂಡ ಕ್ರೀಡಾ ಅಂಕಣವನ್ನು ಪ್ರವೇಶಿಸುತ್ತಿದೆ. ಶ್ರೀ ಕ್ಷೇತ್ರ ಮಾಡತ್ತಾರು ಕೊರತಿಕಟ್ಟೆ, ಶ್ರೀ ಕ್ಷೇತ್ರ ಮಾಡತ್ತಾರು ಕೊರತಿಕಟ್ಟೆ. ಎಸ್, ಇದ್ರು ಜಿದ್ದಾಜಿದ್ದಿನ ಹೋರಾಟ ನೀಡಲು ತಮ್ಮ ಜೊತೆ ಇದ್ದಾರೆ ಜನಾರ್ದನ ಯುವಕ ಮಂಡಲ ಪಡ್ನೂರು ಎ ತಂಡ. ಜನಾರ್ದನ ಯುವಕ ಮಂಡಲ ಎ
ನಮ್ಮ ಸಹೋದರ ಸಂಸ್ಥೆಯಾದಂತಹ ಜನಾರ್ದನ ಯುವಕ ಮಂಡಲ ತಂಡದ ಕೆ ಎದುರಾಳಿಯಾಗಿ ಶ್ರೀ ಕ್ಷೇತ್ರ ಮಾಡತ್ತಾರು ಕೊರತಕಟ್ಟೆ ಸಿ ತಂಡ. ಎರಡು ತಂಡಗಳ ಮಧ್ಯೆ ಜಿದ್ದಿನ ಹಣಾಹಣಿ ನಡೆದಿಕ್ಕಿದೆ. ಮಾಡಂತಾರು ತಂಡ ಟಾಸ್ ವಿನ್ ಆಗಿ ಕೋರ್ಟ್ ಅನ್ನು ಚಾಯ್ಸ್ ಮಾಡಿರುತ್ತದೆ. 20ನೇ ಪಂದ್ಯಾಟಕ್ಕಾಗಿ ಶ್ರೀರಾಮ್ ಫ್ರೆಂಡ್ಸ್ ಪಡ್ನೂರು ಬಿ ತಂಡ ಹಾಗೂ ಸಿದ್ಧಿವಿನಾಯಕ ಕಾರ್ಯತರ್ಕ ಎರಡು ತಂಡದ ಕಪ್ತಾನರು ಈ ಕೂಡಲೇ ಕ್ರೀಡಾಂಗಣದ ಒಳಗಡೆ ಬರಬೇಕು. ಶ್ರೀರಾಮ್ ಫ್ರೆಂಡ್ಸ್ ಪಡ್ನೂರು ಬಿ ತಂಡ ಹಾಗೂ ಸಿದ್ಧಿವಿನಾಯಕ ಕಾರ್ಯತರ್ಕ. ಪಡ್ನೂರು ತಂಡದ ಕಪ್ತಾನ ಈ ಕೂಡಲೇ ಕ್ರೀಡಾಂಗಣದ ಒಳಗಡೆ ಬರಬೇಕು ನಾಣ್ಯ ಚಿಮ್ಮಿಗೋಸ್ಕರ. ಹಾಗೂ ಸಿದ್ಧಿವಿನಾಯಕ ಕಾರ್ಯತರ್ಕ ಈ ತಂಡದ ಕಪ್ತಾನಗಳು. ಈಗಾಗಲೇ ಶ್ರೀರಾಮ್ ಫ್ರೆಂಡ್ಸ್ ಪಡ್ನೂರು ತಂಡದ ಕಪ್ತಾನ ಕ್ರೀಡಾಂಗಣದ ಒಳಗಡೆ ಬಂದಿದ್ದಾರೆ. ಸಿದ್ಧಿವಿನಾಯಕ ಕಾರ್ಯತರ್ಕ ತಂಡದ ಕಪ್ತಾನರಿಗೋಸ್ಕರ ಕಾಯ್ತಾ ಇದ್ದಾರೆ. ಕೊರತಿಕಟ್ಟೆ ಹಾಗೂ ಪಡ್ನೂರು ತಂಡಗಳ ನಡುವೆ ಜಿದ್ದಿನ ಹೋರಾಟ ನಡೀತಾ ಇದೆ. ಯಾವುದೇ ಅಂಕಗಳು ಪ್ರಾಪ್ತಿಯಾಗಿಲ್ಲ ಇನ್ನು. ಎರಡು ಬಲಿಷ್ಠ ತಂಡಗಳ ನಡುವೆ ಜಿದ್ದಿನ ಹೋರಾಟ. ನಮ್ಮದೇ ಸಹೋದರ ಸಂಸ್ಥೆಯಾದಂತಹ ಪಡ್ನೂರು ತಂಡದ ಶ್ರೀರಾಮ್ ಫ್ರೆಂಡ್ಸ್ ಪಡ್ನೂರು ಬಿ ಹಾಗೂ ಸಿದ್ಧಿವಿನಾಯಕ ಕಾರ್ಯತರ್ಕ ಎರಡು ತಂಡಗಳ ನಡುವೆ ತಾಣಚಿಮ್ಮಿಕೆ ಮುಗ್ದಿದೆ. ಶ್ರೀರಾಮ್ ಫ್ರೆಂಡ್ಸ್ ಪಡ್ನೂರು ಬಿ ತಂಡ ಟಾಸ್ ವಿನ್ ಆಗಿ ಕೋರ್ಟ್ ಅನ್ನು ಚಾಯ್ಸ್ ಮಾಡಿದೆ. ಒಂದಂಕ ಸೇರ್ಪಡೆಯೊಂದಿಗೆ ಜನಾರ್ದನ ಯುವಕ ಮಂಡಲ ಪಡ್ನೂರು ತಂಡಕ್ಕೆ ಒಂದಂಕ ಸೇರ್ಪಡೆಯಾಗಿದೆ. ಜರ್ಸಿ ನಂಬರ್ 5 ಕೊರತಿಕಟ್ಟೆ ತಂಡದಿಂದ ಒಂದಂಕ ಪಡೆದುಕೊಂಡು 1-1 ಸಮಬಲದ ಹೋರಾಟ. ಕೊರತಿಕಟ್ಟೆ ತಂಡದಿಂದ ಪಡ್ನೂರು ತಂಡದ ವಿರುದ್ಧ ದಾಳಿ. ಜರ್ಸಿ ನಂಬರ್ 5 ಉತ್ತಮವಾದ ಟ್ಯಾಕಲ್ ಪಾಯಿಂಟ್ ಇಂದ ಒಂದಂಕ ಸೇರ್ಪಡೆ ಕೊರತಿಕಟ್ಟೆ ತಂಡಕ್ಕೆ. ಉತ್ತಮವಾದ ದಾಳಿ ಒಂದಂಕ ಸೇರ್ಪಡೆ ಪಡ್ನೂರು ತಂಡಕ್ಕೆ. 2-2 ಪಂದ್ಯಾಟ. ಬೋನಸ್ ಪಾಯಿಂಟ್ 3-2 ಇನ್ ಫೇವರ್ ಆಫ್ ಕೊರತಿಕಟ್ಟೆ. ಟೈಮ್ ಔಟ್, ಫಸ್ಟ್ ಟೈಮ್ ಔಟ್, ಫಸ್ಟ್ ಟೈಮ್ ಔಟ್.
ಅಫಿಷಿಯಲ್ ಟೈಮ್ ಔಟ್. ಫಸ್ಟ್ ಏಡ್ ಬಾಕ್ಸ್ ತಗೊಂಡು ಹೋಗಿ ದಯವಿಟ್ಟು. ಹಲೋ. 21ನೇ ಪಂದ್ಯಾಟಕ್ಕಾಗಿ ಶ್ರೀ ವಿಷ್ಣು ಉದಯಗಿರಿ ಬಿ ತಂಡ ಹಾಗೂ ಫ್ರೆಂಡ್ಸ್ ಕ್ಲಬ್ ಸಿಡಿಎಫ್ ಬಿ ತಂಡ, ಎರಡು ತಂಡದ ಕಪ್ತಾನರು ವೇದಿಕೆ ಒಳಗೆ ಬರಬೇಕು. ವಿಷ್ಣು ಉದಯಗಿರಿ ಬಿ ತಂಡ ಹಾಗೂ ಫ್ರೆಂಡ್ಸ್ ಕ್ಲಬ್ ಸಿಡಿಎಫ್ ಬಿ ತಂಡ ಇದೀಗ ನಾಣಿ ಚಿಮ್ಮಿಕೆ ನಡಲಿಕ್ಕಿದೆ. ವಿಷ್ಣು ಉದಯಗಿರಿ ಬಿ ತಂಡ ತಂಡದ ಕಪ್ತಾನರು ಇದ್ದೀರಾ? ತಂಡದ ಕಪ್ತಾನರು ಅಥವಾ ಸದಸ್ಯರು ಯಾರಾದ್ರೂ ಪರವಾಗಿಲ್ಲ. ಫ್ರೆಂಡ್ಸ್ ಕ್ಲಬ್ ಸಿಡಿಎಫ್ ಬಿ ತಂಡ, ಎಸ್ ವಿಷ್ಣುಮೂರ್ತಿ ಉದಯಗಿರಿ ಬಿ ತಂಡ. ಮೂರು ಸಮಬಲದ ಹೋರಾಟ ಎರಡು ತಂಡಗಳಿಂದ. ಉತ್ತಮವಾದ ದಾಳಿ, 2 ಅಂಕ ಸೇರ್ಪಡೆ ಕೊರತೆಕಟ್ಟೆ ತಂಡಕ್ಕೆ. ಮಧ್ಯಂತರ ವಿರಾಮದ ವೇಳೆಗೆ 5-4 ಇನ್ ಫೇವರ್ ಆಫ್ ಮಾಡಂತಾರು. ಜೆರ್ಸಿ ನಂಬರ್ 5ರಿಂದ ಪಡ್ನೂರು ತಂಡದ ವಿರುದ್ಧ ದಾಳಿ. ಉತ್ತಮವಾದ ಚಾಕಚಕತೆಯ ಆಟದ ಪ್ರದರ್ಶನ. ಬೋನಸ್ ಇಲ್ಲ, 1 ಅಂಕ ಸೇರ್ಪಡೆ, 1 ಅಂಕ ಸೇರ್ಪಡೆ ಮಾಡಂತಾರು ತಂಡಕ್ಕೆ. ಉತ್ತಮವಾದ ಹಿಡಿತ, ಅಷ್ಟೇ ಉತ್ತಮವಾದ ದಾಳಿಯ ಪ್ರದರ್ಶನ. 1 ಅಂಕ ಸೇರ್ಪಡೆ ಮಾಡಂತಾರ ತಂಡಕ್ಕೆ. ಅಫಿಷಿಯಲ್ ಟೈಮ್ ಸೆಕೆಂಡ್ ಹಾಫ್, ಫಸ್ಟ್ ಟೈಮ್ ಔಟ್. 7-4 ಇನ್ ಫೇವರ್ ಆಫ್ ಮಾಡಂತಾರು.
ಮತ್ತೆ ಜೆರ್ಸಿ ನಂಬರ್ 5 ಇಂದ ಶ್ರೀರಾಮ್ ಫ್ರೆಂಡ್ ಜನಾರ್ದನ ಯುವಕ ಮಂಡಲ ಪಡ್ಡೂರು ತಂಡದ ವಿರುದ್ಧ ದಾಳಿ. ಮುಂದಿನ ಪಂದ್ಯಾಟಕ್ಕೆ ಶ್ರೀರಾಮ್ ಫ್ರೆಂಡ್ಸ್ ಪಡ್ಡೂರು ಬಿ ತಂಡ ಹಾಗೂ ಸಿದ್ಧಿವಿನಾಯಕ ಕಾರ್ಯತರ್ಕ ತಂಡಗಳು ತಯಾರಾಗಿರಬೇಕು. ಉತ್ತಮವಾದ ದಾಳಿ. 2 ಅಂಕ ಸೇರ್ಪಡೆ ಜನಾರ್ದನ ಯುವಕ ಮಂಡಲ ತಂಡಕ್ಕೆ. 6-7 1 ಅಂಕ ಮುನ್ನಡೆಯಲ್ಲಿ ಮಾಡಂತಾರು ತಂಡ. ಕೊನೆಯ 3 ನಿಮಿಷಗಳು ಬಾಕಿ. ಅಂಕಪಟ್ಟಿಯಲ್ಲಿ 1 ಅಂಕದ ಮಧ್ಯೆ ಕುತೂಹಲಕಾರಿ ಪಂದ್ಯಾಟ. 2 ಜಿದ್ದಿನ ತಂಡಗಳೊಟ್ಟಿಗೆ 1 ಅಂಕ ಸೇರ್ಪಡೆ ಮಾಡಂತಾರ ತಂಡಕ್ಕೆ. 8-6. ಒಂಬತ್ತು 6 ಇನ್ ಫೇವರ್ ಆಫ್ ಮಾಡಂತಾರು. ಮಾಡಂತಾರು ತಂಡದಿಂದ ದಾಳಿಗಾರನ ದಾರಿ. ಗೆಲುವಿಗೆ ಪರಿತಪಿಸುತ್ತಿರುವಂತಹ ಜನಾರ್ದನ ಯುವಕ ಮಂಡಲ ಪಡ್ಡೂರು ತಂಡ. ಜೆರ್ಸಿ ನಂಬರ್ 1 ರಿಂದ ಮಾಡಂತಾರು ತಂಡದ ವಿರುದ್ಧ ದಾಳಿ. ಹಲೋ ವಿಶ್ವನಾಥ್, ತೀರ್ಪುಗಾರರಲ್ಲಿ ಸಿಯಾಲ ಬಣ್ಣದ ವ್ಯವಸ್ಥೆ. ಸ್ಟಾಕ್ಟರ್ ಮುಖಿ ಲೋಕೇಶ್ ಡ್ರೈವರ್ ಅಲ್ಲಿ ಇದೆ, ಅಲ್ಲಿ ತೀರ್ಪುಗಾರರಿಗೆ ಸಿಯಾಲದ ವ್ಯವಸ್ಥೆ ಮಾಡಿ. ಬೊಂಡ 10-6 ಇನ್ ಫೇವರ್ ಆಫ್ ಮಾಡಂತಾರು. 3 ಅಂಕ ಮುನ್ನಡೆಯಲ್ಲಿ ಮಾಡಂತಾರು ತಂಡ. ಯಾವುದೇ ಸಮಯದಲ್ಲಿ ಆಟ ತಿರುಗುವಂತಹ ಸಂದರ್ಭಗಳಿರ್ತದೆ. ಸೆಕೆಂಡ್ ಹಾಫ್ ಫಸ್ಟ್ ಟೈಮ್ ಔಟ್ ಶ್ರೀರಾಮ್ ಫ್ರೆಂಡ್ಸ್ ಪಡ್ಡೂರು. ಜನಾರ್ದನ ಯುವಕ ಮಂಡಲ ಪಡ್ಡೂರು. ಎಸ್, ಇದೀಗ ವೀಕ್ಷಕ ವಿವರಣೆಯಲ್ಲಿ ಸೂಪರ್ ಟ್ಯಾಕಲ್. 2 ಅಂಕ ಸೇರ್ಪಡೆ ಪಡ್ಡೂರು ತಂಡಕ್ಕೆ. 10-8 ಇನ್ ಫೇವರ್ ಆಫ್ ಮಾಡಂತಾರು. ಹೆಸರು ಪಂದ್ಯಗಳು ಸಾಗಿ ಬರ್ತಾ ಇವ ಹಿನ್ನಡೆಯಲ್ಲ ಇದು ಮ್ಯಾಟೆಥಾರ್ ಹಿನ್ನಡೆಯನ್ನ ಕೈದಿರಿಸಿಕೊಳ್ತಾ ಇದ್ದಾರೆ. ಇದು ವಿಸ್ತೃತ ಎದುರುಗಳು ಕಂಡು ಬರ್ತಾ ಇವ. ಈ 11-9 ಪಂದ್ಯಾಟಗಳು ಸಾಗಿ ಬರ್ತಾ ಇದ್ದಂತೆ ಪಂದ್ಯಾಟ ಸಂಪನ್ನಗೊಂಡಿದೆ. ನೋಡಿ, ಇದು ಮುಂದಿನ ಪಂದ್ಯಕೂಟ. ಮುಂದಿನ ಪಂದ್ಯಾಟಕ್ಕಾಗಿ ಶ್ರೀರಾಮ್ ಫ್ರೆಂಡ್ಸ್ ಪಡ್ಡೂರು ಬಿ ತಂಡ ಹಾಗೂ ಶ್ರೀ ಸಿದ್ಧಿವಿನಾಯಕ ಕಾರ್ಯತರ್ಕ 2 ತಂಡದ ಸದಸ್ಯರು, 2 ತಂಡದ ಆಟಗಾರರು ಈ ಕೂಡಲೇ ಕ್ರೀಡಾಂಗಣ ಮುಂದ್ಗಡೆ ಉಪಸ್ಥಿತರಿರಬೇಕು. ಶ್ರೀರಾಮ್ ಫ್ರೆಂಡ್ಸ್ ಪಡ್ಡೂರು. ಹಲೋ 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 ಬರ್ತಾ ಇದೆ ನೋಡಿ ಸ್ಥಳೀಯ ತಂಡ.
ದಿ ಶ್ರೀರಾಮ್ ಫ್ರೆಂಡ್ಸ್ ವಿಡ್ನವರು ವಿರುದ್ಧವಾಗಿ ಸಿದ್ಧಿವಿನಾಯಕ ಇದಕ್ಕೋ ಎರ್ತಡಕ ಇದು ಸ್ಥಳೀಯ ತಂಡ ಬರ್ತಾ ಇದೆ. ಟೀಮ್ ಶ್ರೀರಾಮ್ ಫ್ರೆಂಡ್ಸ್ ಇದು ಬೆಡ್ನೂರಗ ಎದುರಾಳಿ ತಂಡ ಬರ್ತಾ ಇದೆ. ಇದು ಸಿದ್ಧಿ ವಿನಾಯಕ ಎರ್ತಡಕ ಶ್ರೀರಾಮ್ ಫ್ರೆಂಡ್ಸ್ ಪಾಟ್ನೂರು ಬಿ ತಂಡ ಟಾಸ್ ವಿನ್ ಆಗಿ ಕೋರ್ಟ್ ಅನ್ನು ಚಾಯ್ಸ್ ಮಾಡಿದೆ. ಸಿದ್ಧಿ ವಿನಾಯಕ ಕಾಯರ್ತಡ್ಕ ಇಲ್ವಾ? ಸಿದ್ಧಿ ವಿನಾಯಕ ಕಾಯರ್ತಡ್ಕ ಎಸ್ ಬೇಗ ಬನ್ನಿ. ನೋಡಿ ಇದು ಬೆಡ್ನವರಿಗೆ ಎದುರಾಳಿ ತಂಡ ಬರ್ತಾ ಇದೆ. ಟೀಮ್ ಸಿದ್ಧಿ ವಿನಾಯಕ ಇದು ಕೈರ್ತಿಡ್ಕ ನೋಡಿ ಸಿದ್ಧಿ ವಿನಾಯಕ ಎರ್ತಡಿಕದ ವಿರುದ್ಧ ತಂಡ ಸ್ಥಳೀಯ ತಂಡ ಸ್ಥಳೀಯ ಅದು ಪ್ರತಿಭೆಗಳ ಮಣ್ಣಿನ ಮಕ್ಕಳ ಆಟಗಾರರ ಇದು ಶ್ರೀರಾಮ್ ಫ್ರೆಂಡ್ಸ್ ಇದು ಬೆಡ್ನೂರು ಇದು ಪ್ರಾರಂಭ. ಸಿದ್ಧಿ ವಿನಾಯಕ ಎಡತಡಕದ ವಿರುದ್ಧವಾಗಿ ಇದು ಶ್ರೀರಾಮ್ ಫ್ರೆಂಡ್ಸ್ ಬೆಡ್ನೂರು. ಬೆಡ್ನೂರು ವಿರುದ್ಧವಾಗಿ ಇದು ಕಡೆ ತಿರ್ಕದ ಪಂದ್ಯಗಳು ಸಹಿ ಬರ್ತಾ ಇವೆ. ಇದು ಮುಂದಿನ ಪಂದ್ಯಕ್ಕೆ ಕರೆನ ರವಾನೆ ಮಾಡಿ. ಆಹೋ ಇಲ್ಲಿ ಮೋನ ಪ್ರಸ್ತುತ ಇವಣ್ಣಿನ ಮಗ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಪ್ಪಿನಂಗಡಿಯ ವಿದ್ಯಾರ್ಥಿ. ಮುಂದಿನ ಪಂದ್ಯಕ್ಕೋಸ್ಕರ ಶ್ರೀ ವಿಷ್ಣು ಉದಯಗಿರಿ ಬಿ ಹಾಗೂ ಫ್ರೆಂಡ್ಸ್ ಕ್ಲಬ್ ಸಿಡಿಎಫ್ ಬಿ ತಂಡ. ಉದಯಗಿರಿ ವಿರುದ್ಧವಾಗಿ ಸಿಡಿಎಫ್ ಈ ಎರಡೂ ತಂಡದ ಕಪ್ತಾನ ನಾಯಕರು ಒಳಾಂಗಣಕ್ಕೆ ನಾಣ್ಯ ಚುಮ್ಮಿಕೆಗಾಗಿ ಬರಬೇಕು. ಇದು ಒಂದು ಅಂಕದ ಸೇರ್ಪಡೆಗೊಳ್ತಾ ಇವೆ. ಇದು 1-0 ಪಂದ್ಯಾಟಗಳು ಸಾಗಿ ಬರ್ತಾ ಇವೆ. 1-0 ಈಗಾಗಲೇ ಸಮಯ 4:13 ಇವೆ. ನೋಡಿ ಸಿದ್ಧಿವಿನಾಯಕ ಹೇಳ್ತಿರ್ಕ ಇನ್ಶರ್ಟ್ ಮಾಡಿ. ಸುಮತ್ತ ಪ್ರಸ್ತುತ ಒಳಂಗಡದ ಥಳಿಯಲ್ಲ. ಇದು ಮೋಹನ್, ಇದು ಮೋನ. ಇವನ್ನಿನ ಮಕ್ಕಳ ಈ ತಂಡಗಳ ಶ್ರೀರಾಮ್ ಬೆಡ್ನೂರು. ಇದು ಬೋನಸ್ ಅಂದರ ತಮ್ಮ ಒಂದು ಕಾಲು ಬೋನಸ್ ಲೈನ್ ದಾಟಿದರ ಇನ್ನೊಂದು ಕಾಲು ಗಾಳಿಯಲ್ಲಿ ತೇಲಾಡಬೇಕು, ಆಗ ಮಾತ್ರ ಬೋನಸ್ ಆಗುತ್ತವೆ. ಓಹೋ ಇಲ್ಲಿ ಗೊಂಡಿದೆ. ಇದು ಒಂದರ ಸಮಬಲದ ಹೋರಾಟದಲ್ಲಿವೆ. ಇದು ಒಂದೇ ಊಟ. ಇದು 1 each point. ಇದು ವಿರಚಿತ ವೇಗದೊಮ್ಮ ವಿರಚಿತದಲ್ಲಿ ಕಂಡು ಬರ್ತಾ ಇದೆ. ಇದು ಮೌನನ ದಾಳಿ. The 1 point lead by is the third note. ಇದು ಮತ್ತೆ ಟ್ಯಾಕಲ್
ಸುಮಿತ ಟ್ಯಾಕಲ್ ಕೊಂಡಿದ್ದ. ಇದು ಪ್ರಸ್ತುತ ವೇಗದೊಮ್ಮ ಒತ್ತಡಗಳ ಎದುಳಿಯಲ್ಲೇ ಇದು ಮೋಹನ. ಇದು ಮೋಹನ, ಇದು ನಲ್ವರ ಡಿಫೆನ್ಸಿನಲ್ಲಿ ಇದು ಮೇಲಿನ ಎದುಳಿ ಕಂಡು ಬರ್ತಾ ಇವೆ. ಜರ್ಸಿ ನಂಬರ್ 01. ಇದು ವಿಶ್ರಾಂತಿಯ ಕೋರಿಕೆಯ ವೇಳೆ ಅಂಕಬಟ್ಟೆ 1-3ರಲ್ಲಿ ಪಂದ್ಯಾಟಗಳು ಸಾಗಿ ಬರ್ತಾ ಇವೆ. 2 ಅಂಕದ ಇದು ಮುನ್ನಡೆಯಲ್ಲೇ ಇದು ಬಡ್ನೂರ್. ಬಡ್ನೂರಿನ ಕಿಡದಲ್ಲಿ ವೃತ್ತದಲ್ಲಿ ಕಂಡು ಬರ್ತಾ ಇವ ಸಿದ್ಧಿ ವಿನಾಯಕ ಕೈಯಲ್ಲಿ ತಡಕದ ಆಟಗಾರ ಜರ್ಸಿ ನಂಬರ್ 09. ಇದು ನೆಲ್ವರ ಡಿಫೆನ್ಸ್ ನಲ್ಲಿ ಮಗದಮ ವೃತ್ತದಲ್ಲಿ ಕಂಡು ಬರ್ತಾ ಇವ ಇದು ಮೋಹನ್. స్కోరర్ గురించి చాద వ్యవస్థ మళ్ళీ పాప ఎక్కడి నుంచి చా ఇచ్చారు స్కోరర్ కొంచెం ఇది తరపుడులే పాప ಜಮತ್ ಪ್ರಸ್ತುತದೊಳಗಿನ ಜರ್ಸಿ ನಂಬರ್ 03. ಇಲ್ಲಿ ಮಗದೊಂದು ಟೇಕಪ್. ಇದು ಯಶಸ್ವಿ ಆಡು ಆಡು ರಡ್ಡು ಬಟ್ಟಿ ಎರುಕೊಂತೆ ಎಂಚಿನ ಪ್ರೋತ್ಸಾಹ ಮಾರ ಲಡ್ಕ ಬಿಡ್ಕ ಮೇಲೆ ತಿರುಬಕ ಬಿಡ್ರಿ ಅಡಿಗೆ. ಸೂಪರ್ ಟೇಕಲ್ ಆನ್ ಆಗಿದೆ. ಇದು ಪ್ರಸ್ತುತದಲ್ಲಿ ಇದು ಮೋಹನ್. ಮಧ್ಯಂತರದ ವಿರಾಮದ ವೇಳೆ 21ನೇ ಪಂದ್ಯಕ್ಕಾಗಿ ಶ್ರೀ ವಿಷ್ಣು ಉದಯಗಿರಿ ಬಿ ಹಾಗೂ ಫ್ರೆಂಡ್ಸ್ ಕ್ಲಬ್ ಸೇಡಿಯಪ್ಪು ಬಿ ತಂಡದ ಕಪ್ತಾನರು ನಾಣ್ಯ ಮಿಕ್ಕಿಗೋಸ್ಕರ ಕ್ರೀಡಾಂಗಣ ಒಳಗಡೆ ಪ್ರವೇಶಿಸಬೇಕು. 4-1 ಇನ್ ಫೇವರ್ ಆಫ್ ಬಡ್ನೂರು. ಉದಯಗಿರಿ ಬಿ ಹಾಗೂ ಸೇಡಿಯಪ್ಪು ಬಿ ತಂಡ ನಾಣ್ಯ ಚಿಮ್ಮಿಕೆಗೋಸ್ಕರ ನೋಡಿ ಕರೆಯನ್ನ ಕೊಟ್ಟ ತಕ್ಷಣ ತಾವು ಕ್ಯಾಪ್ಟನ್ಸ್ ಅನ್ನ ಆದಷ್ಟು ಬೇಗ ಬನ್ನಿ. ತಾವುಗಳು ಸಮಯಕ್ಕೆ ಸರಿಯಾಗಿ ಬರೆದಿದ್ದರೆ ತಮ್ಮ ಪಂದ್ಯಾಟದ ನಿಮಿಷವನ್ನ ಕಡಿತಗೊಳಿಸ್ತೇವೆ. ಯಾಕೆಂದರೆ ಸಮಯದ ಅಭಾವ ತುಂಬಾನೇ ಕಡಿಮೆ ಇದೆ. ಈಗಾಗಲೇ ಸಮಯ 4:18 55 kg ವಿಭಾಗದ ಕಬಡ್ಡಿ ಪಂದ್ಯಾಟ ಮುಕ್ತಾಯಗೊಳಿಸಿ ಮುಕ್ತ ವಿಭಾಗದ ಕಬಡ್ಡಿ ಪಂದ್ಯಾಟ ಸಾಗಿಸಲಿದೆ. ಆ ಕಾರಣದಿಂದಾಗಿ ತಾವುಗಳು ಕರೆಯನ್ನು ಕೊಟ್ಟ ತಕ್ಷಣ ಆದಷ್ಟು ಬೇಗ ಒಳಭಾಗಕ್ಕೆ ಬರಬೇಕು. ಟಾಸ್ ಆಗಿದ್ದರೆ ಅಲ್ಲಿ ಪ್ರವೇಶ ದೊಡ್ಡದೊಳಿ ಬಣ್ಣೆ ನವೀನ್ ಸೂಪರ್ ಟೇಕಲ್ ಆನ್ ಆಗಿದೆ. ಇಪ್ಪತ್ತೆರಡನೇ ಪಂದ್ಯಾಟಕ್ಕೆ ಶ್ರೀ ಕ್ಷೇತ್ರ ಮಾಡತ್ತಾರು ಕೊರತಿಕಟ್ಟೆ ಬಿ ತಂಡ ಹಾಗೂ ಟೀಮ್ ಮಂಗಳೂರು ತಂಡಗಳು 22ನೇ ಪಂದ್ಯಾಟಕ್ಕಾಗಿ ನಾಣ್ಯ ಚಿಮ್ಮಿಕೆಗೋಸ್ಕರ ಬರಬೇಕು. ಶ್ರೀ ಕ್ಷೇತ್ರ ಮಾಡತ್ತಾರು ಕೊರತಿಕಟ್ಟೆ ಬಿ ತಂಡ ಹಾಗೂ ಟೀಮ್ ಮಂಗಳೂರು. ಕ್ಯಾಪ್ಟನ್ ಬನ್ನಿ, ಕ್ಯಾಪ್ಟನ್ ಬೇಗ ಬರೋಡು. 23ನೇ ಪಂದ್ಯಾಟಕ್ಕಾಗಿ ರಾಮಾಂಜನೇಯ ಕಾರ್ಲಾ ಹಾಗೂ ಯಶಸ್ವಿ ಫ್ರೆಂಡ್ಸ್ ನಿನ್ನಿ ಪಟ್ಪು. ಸೀತಾರಾಮ ಕಾರ್ಲಾ ಎರಡೂ ತಂಡದ ಕಪ್ತಾನರುಗಳು ಈ ಕೂಡಲೇ ಕ್ರೀಡಾಂಗಣದ ಒಳಗಡೆ ಬರಬೇಕು ನಾಣ್ಯ ಚಿಮ್ಮಿಕೆಗೋಸ್ಕರ. ಸುಮಿತ 5 ಇದು ಸೂಪರ್ ಟೇಕಲ್ ಆನ್ ಆಗಿದೆ. ಟೇಕಲ್ ಕಂಡರ 2 ಅಂಕದ ಸೇರ್ಪಡೆಗೊಳ್ಳುತ್ತವೆ. ಇದು 3 ಕಂಡು ಬರ್ತಾ ಇವ ನಡಿ. ವಿಶ್ರಾಂತಿಯ ಈ ಕೋರಿಕೆ
ಕೊರತೆಕಟ್ಟೆ ಹಾಗೂ ಮಂಗಳೂರು ತಂಡ 22ನೇ ಪಂದ್ಯಾಟಕ್ಕಾಗಿ ನಾಳೆ ಹಿಮ್ಮೆಗೋಸ್ಕರ ಬರಬೇಕು. ಶ್ರೀ ಕ್ಷೇತ್ರ ಮಾಡತಾರು ಕೊರತೆಕಟ್ಟೆ ಬಿ ತಂಡ ಹಾಗೂ ಟೀಮ್ ಮಂಗಳೂರು. ನೋಡಿ ಅಂಕಪಟ್ಟಿಯಲ್ಲಿ 5-1 ಮುನ್ನಡೆಯಲ್ಲ. ಶ್ರೀರಾಮ್ ಫ್ರೆಂಡ್ಸ್ ಇದು ಬೆಡ್ನೂರು ಕನ್ನಡ ಪಂಡ ತುಳುಟು ಪಣದಲ್ಲ 5-1 ಅರ್ಥಾಂಡ ಪಲ್ಲೆ ಅರ್ಥಾಯ್ಜಿಂದ ಪಲ್ಲೆ ಅರ್ಥಾಯ್ನೈನು ಅರ್ಥಾಯ್ಜಿ ಪಂಡ ಅರ್ಥಾಯ್ನೌಲ ಅರ್ಥಾವಂದು ಅರ್ಥಾಂಡ ಅರ್ಥಾಂಡ ಪಲ್ಲೆ ಅರ್ಥಾಯ್ಜಿಂದ ಅರ್ಥಾಯ್ಜಿ ಪಲ್ಲೆ ಅರ್ಥಾಯ್ನೈನು ಅರ್ಥಾಯ್ಜಿ ಪಂಡ ಅರ್ಥಾಯ್ನೌಲ ಅರ್ಥಾವಂದು ಅರ್ಥಾಂಡ ನನ್ನರ ಪಣ್ಣಲ್ಲಿ ಏರೆಗಲ್ಲ ಇದು ಪಲ್ಲೆ ಇದುಗ ಅಂಕಪಟ್ಟಿ ತೋರಿಸ್ತಾ 5-3 ಇದು ಮುನ್ನಡೆಯಲ್ಲಿ ಪಡ್ನೂರು ಪನ್ನೊಲಿಯಾ ನನ್ನೂರ ಅರ್ಥವಾದರೆ ಅರ್ಥ ಆಯ್ತು ಅಂತ ಹೇಳಿ, ಅರ್ಥವಾಗದಿದ್ದರೆ ಅರ್ಥವಾಗಿಲ್ಲ ಅಂತ ಹೇಳಿ, ಅರ್ಥವಾದದನ್ನ ಅರ್ಥವಾಗಿಲ್ಲ ಅಂತ ಹೇಳಿದರೆ ಅರ್ಥವಾದದ್ದು ಕೂಡ ಅರ್ಥವಾಗದು ಅರ್ಥ ಆಯ್ತಾ, ಅದು ಕೂಡ ಅರ್ಥ ಆಗ್ಲಿಲ್ಲ. ಅದಕ್ಕೆ ಧನಂಜಯ ಅವರೇ ವಾತಾವರಣ ವಿಡಿಯೋದಲ್ಲಿದ್ದಾರೆ ಬೇಡ ವಿವರವಾಗಿಲ್ಲ ಅಣ್ಣ ದಾಯ್ದ ದುಡ್ಡುದ ಬ್ಯಾಗ್ ಬತ್ತಂದಾರ ದುಡ್ಡು ಘೋಷಣೆ ಮಲ್ಬಿರಾನ್ ಇದು ಬೋನಸ್ ಪ್ಲಸ್ 1 ಪಾಯಿಂಟ್ 2 ಅಂಕದ ಸೇರ್ಪಡೆಗೊಳ್ತಾ ಇದ್ದಂತೆ. ಇದು 5-6-1 ಪಾಯಿಂಟ್ ಲೀಡ್ ಬೈ ಪಡ್ನೂರು. 5-6 ಪಂದ್ಯಾಟಗಳು ಸಾಗಿ ಬರ್ತಾವೆ. ಆಹಾ ಇಲ್ಲಿ ಮೋನ ಇದು ಪಂದ್ಯಾಟ, ಇದು ಕಾತರ ರೋಚಕ ರೋಮಾಂಚಕ ಕುತೂಹಲ. ಇದು ವಿಶ್ರಾಂತಿಯ ಇದು ಕೋರಿಕೆಯ ವೇಳೆ ಅಂಕವಟ್ಟೆ ಅವರು 5ರಲ್ಲಿ ಪಂದ್ಯಾಟ 1 ಅಂಕದ ಇದು ಮುನ್ನಡೆಯಲ್ಲ. ಶ್ರೀರಾಮ್ ಫ್ರೆಂಡ್ಸ್ ಇದು ಪಡ್ನೂರು ಇದು 1 ಅಂಕದ ಮುನ್ನಡೆಯಲ್ಲಿದೆ. 5-6 ಪಂದ್ಯಾಟಗಳು ಸಾಗಿ ಬರ್ತಾ ಇವೆ. ನೋಡಿ ಇದು ಮುಂದಿನ ಪಂದ್ಯಗಳು ರವಾನೆ ಮಾಡಿದ್ದೇವೆ. ಕ್ಯಾಪ್ಟನ್ಸ್ ಕೂಡ ನಾಣ್ಯ ಚಿಮ್ಮಿಕೆಯಾಗಿ ಬಂದಿದ್ದಾರೆ. ಉದಯಗಿರಿ ಹಾಗೂ ಸಿಡಿಯಪ್ಪ ತಂಡ 21ನೇ ಪಂದ್ಯಾಟಕ್ಕೆ ಬನ್ನಿ. ಇದು ಪ್ರವೇಶ ದ್ವಾರದ ಬಳಿ ಬನ್ನಿ. ಸಿಡಿಯಪ್ಪ ವಿರುದ್ಧವಾಗಿ ಉದಯಗಿರಿ. 22ನೇ ಪಂದ್ಯಾಟಕ್ಕಾಗಿ ಕೊರತೆಕಟ್ಟೆ ಬಿ ಹಾಗೂ ಮಂಗಳೂರು ತಂಡ ಈ ಕೂಡಲೇ ಕ್ರೀಡಾಂಗಣ ಒಳಗಡೆ ಬರ್ಬೇಕಣ್ಣ. ಪ್ರಸ್ತುತ ದಳಿಯಲ್ಲಿ ಜೆರ್ಸಿ ನಂಬರ್ 12 ಆಹಾ ಇಲ್ಲಿ ಅಂಕಗಳ ಒತ್ತಡಗಳು 1 ಅಂಕದ ಸೇರ್ಪಡೆಗೊಂಡರೆ ಪಂದ್ಯಾಟ ಸಮಬಲಗೊಳ್ಳುವಂತಹ ಕಾಲಕ್ಷಣಿಕಗಳ ಕೊನೆಯ 1 ನಿಮಿಷಗಳ ಮಾತ್ರ. ಇದು ಅಂತಿಮ ನಿಮಿಷಗಳ ಪಂದ್ಯಾಟ. ಇದು ಮತ್ತೆ ಮೋಹನ ಇದು ಉಪ್ಪಿನಂಗಡಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಉಪ್ಪಿನಂಗಡಿಯ ಇದು ಮೈನ್ ಟ್ರೇಡರ್ ಇದು ಮಿಸ್ಟರ್ ಮೋಹನ್. ವಿಶ್ರಾಂತಿಯ ಇದು ಕೋರಿಕೆ. 1 ಕಡೆ ಇದು ತುರ್ತು ಸಭೆ, ಇನ್ನೊಂದು ಕಡೆ ಸಮಾಲೋಚನಾ ಸಭೆಗೊಳ್ತಾ ಇದ್ವಿ. 5 ಕಾರ್ಪಾಡಿ ಇದು ಟೈಮ್ ಔಟ್ ಇಸ್ ಓವರ್. ಇದು 5-6 ಪಂದ್ಯಾಟಗಳು ಸಾಗಿ ಬರ್ತಾ ಇವೆ. ಇದು 5-6-1 ಪಾಯಿಂಟ್ ಲೀಡ್ ಇಸ್ ದ ಫೆಡ್ನೋರ್. ಇದು 5-6 ಪಂದ್ಯಾಟ 1 ಅಂಕದ ಇದು ಮುನ್ನಡೆಯಲ್ಲಿ ಇದು ಫೆಡ್ನೂರು. ಇದು ಇದು ಬಹಳಷ್ಟು ರೋಚಕತೆ ಸೃಷ್ಟಿಗೊಳಿಸುವ ಸಂದರ್ಭಗಳ ಇದು ವೇದರ್ಪಣೆಗೊಳ್ತಾ ಇವೆ. ಇದು 1 ಕಣ ಇದು ಇರ್ತಡ್ಕ ಓಹೋ ಇಲ್ಲಿ ಜಿತೇಶ್ ಬಂದಣವ ಇದು ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಅಂಕಪಟ್ಟೆ ಇದು ಹಾರುವ ಜಿಂಕೆ.
ಇದು ಪಂದ್ಯಾಟ ಸಂಪನ್ನಗೊಂಡಿದೆ, ಮುಂದಿನ ಹಂತಕ್ಕೆ ತೆರೆಗಡೆಗೊಂಡಿದೆ. ಇದು ಶ್ರೀರಾಮ್ ಫ್ರೆಂಡ್ಸ್ ಭಟ್ನವರ ಧನ್ಯವಾದಗಳ ಸಿದ್ಧಿ ವಿನಾಯಕ ಕೈರ್ತಡಿಕ. ಶ್ರೀ ವಿಷ್ಣು ಉದಯಗಿರಿ ಬಿ ತಂಡ ಹಾಗೂ ಫ್ರೆಂಡ್ಸ್ ಕ್ಲಬ್ ಸ್ಟೇಡಿಯಂ ಬಿ ತಂಡಗಳು ಮಾಡಿದೆ. 21ನೇ ಪಂದ್ಯಾಟ ಉದಯಗಿರಿ ಬಿ ತಂಡ ಮುಖ್ಯ ದ್ವಾರದ ಬಳಿ ಹಾಜರಾಗಿರ್ಬೇಕು, ಕ್ರೀಡಾಂಗಣವನ್ನು ಪ್ರವೇಶಿಸಬೇಕು. ಉದಯಗಿರಿ ಬಿ ತಂಡ ಉದಯಗಿರಿ ಬಿ ವಿರುದ್ಧವಾಗಿ ಇದು ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ದ ಸ್ಟೇಡಿಯಂ ಇನ್ಶರ್ಟ್ ಮಾಡಬೇಕು. ಸ್ಕೋರ್ ರೆಡಿ. ನೆರೆದಿರುವಂತ ಪ್ರೇಕ್ಷಕರಿಗೆ ಶ್ರೀರಾಮ್ ಕೆಫೆ ಇಲ್ಲಿ ಚಹಾದ ವ್ಯವಸ್ಥೆ ಇರ್ತದೆ. ದುಡ್ಡು ಕೊಟ್ಟು ಚಹಾ ಕುಡಿದು ನಿದ್ದೆಯನ್ನು ಓಡಿಸ್ಕೊಳ್ಳಿ. ಚಹಾ ತಿಂಡಿ ಎಲ್ಲ ವ್ಯವಸ್ಥೆಗಳು ಇಲ್ಲಿ ಇರ್ತದೆ. ಸುಪ್ರಸ್ತಮ ತೋಳಿಯಲೆ ಇದು ಬೆಂದೆನೆಗೊಳ್ತಾ ಇವ ಇದು ಒಂದು ಕಡ ಇದು ಸಿಟಿ ಆಫ್ ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ಸಿಟಿ ಆಫ್ ಐತರ ಇದು ಇನ್ನೊಂದು ಕಡ ಇದು ಉದಯಗಿರಿ. ಹಾಗೆಯೇ ಇದು ಮುಂದಿನ ಪಂದ್ಯಕೂಟಕ್ಕೆ ದಂಡದ ನಾಯಕರನ್ನ ಕಾಯ್ತಾ ಇದ್ದೇವೆ, ಆದಷ್ಟು ಬೇಗ ಬನ್ನಿ. ಕೊರತಿಕಟ್ಟೆ ಬಿ ಹಾಗೂ ಮಂಗಳೂರು ತಂಡ. ಕೊರತಿಕಟ್ಟೆ ಮಂಗಳೂರು ಇದು ಟೀಮ್ ಮಂಗಳೂರು, ಆದಷ್ಟು ಬೇಗ ಬನ್ನಿ. ಇದು ಕೊರತಿಕಟ್ಟೆ ಇದು ಟೀಮ್ ಮಂಗಳೂರು. ಕ್ಯಾಪ್ಟನ್ ಪ್ಲೀಸ್ ಕಮ್. ಕೊರತಿಕಟ್ಟೆ ಬಿ ತಂಡದ ಕಪ್ತಾನ ಅಥವಾ ಆಟಗಾರರು ಯಾರಾದ್ರೂ ಒಬ್ರು ಕ್ರೀಡಾಂಗಣದ ಒಳಗೆ ಬಂದು ನಾಣೆ ಚಿಮ್ಮಿಕೆ ಮಾಡ್ಕೋಬೇಕು. ಕೊರತಿಕಟ್ಟೆ ಬಿ ತಂಡ ಹಾಗೂ ಮಂಗಳೂರು ತಂಡ. ಕೊರತಿಕಟ್ಟೆ ಬಿ ತಂಡದ ಕಪ್ತಾನ ಆಟಗಾರ ಯಾರಾದ್ರೂ ಇದ್ದೀರಾ? ಕೊರತಿಕಟ್ಟೆ ಬಿ ತಂಡ, ಕೊರತಿಕಟ್ಟೆ ಬಿ ತಂಡ ಇಲ್ಲಿಗ ಉಪಸ್ಥಿತರಿದ್ದಾರೆ. ಮಂಗಳೂರು ತಂಡ ಎಸ್. ಕೊರತಿಕಟ್ಟೆ ತಂಡ ಹಾಗೂ ಮಂಗಳೂರು ತಂಡದ ಮಧ್ಯೆ ನಾಣ್ಯ ಚಿಮ್ಮಿಕೆ ಆಗಿದೆ. ಕೊರತಿಕಟ್ಟೆ ತಂಡ ನಾಣ್ಯ ಚಿಮ್ಮಿಕೆಯನ್ನು ಜಯಿಸಿಕೊಂಡು ಕೋರ್ಟ್ ಚಾಯ್ಸ್ ಮಾಡಿದೆ. ಇಪ್ಪತ್ಮೂರನೇ ಪಂದ್ಯಾಟಕ್ಕಾಗಿ ರಾಮಾಂಜನೇಯ ಕಾರ್ಲ ಹಾಗೂ ಯಶಸ್ವಿ ಫ್ರೆಂಡ್ಸ್ ನೀನಿಪಡ್ಪು ತಂಡದ ಕಪ್ತಾನರು ಅಥವಾ ಆಟಗಾರರು ಈ ಕೂಡಲೇ ಕ್ರೀಡಾಂಗಣದ ಒಳಗಡೆ ಬಂದು ನಾಣ್ಯ ಚಿಮ್ಮಿಕೆಯನ್ನು ಮುಗಿಸಿಕೊಳ್ಬೇಕು. ರಾಮಾಂಜನೇಯ ಕಾರ್ಲ ತಂಡ ಅಥವಾ ಹಾಗೂ ನಿನಿಪಡ್ಪು ತಂಡ, ಕಾರ್ಲ ಹಾಗೂ ನಿನಿಪಡ್ಪು ತಂಡ.
ನಮ್ಮ ಶ್ರೀರಾಮ್ ಫ್ರೆಂಡ್ಸ್ನ ಕಾರ್ಯಕರ್ತರು ಉದ್ಯೋಗದ ನಿಮಿತ್ತ ದೂರದ ದೇಶಗಳಲ್ಲಿ ಕುಳಿತು ಈ ಪಂದ್ಯಾಟವನ್ನು ವೀಕ್ಷಿಸುತ್ತಿದ್ದಾರೆ. ಇವರ ವೀಕ್ಷಣೆಯನ್ನು ನಾವು ಗುರುತಿಸಿದ್ದೇವೆ. ಎಸ್, ರಾಮಾಂಜನೇಯ ಕಾರಣ ತಂಡ ಹಾಗೂ ನಿನ್ನಿ ಪಡ್ಪು ತಂಡ ನಾಣೆ ಚಿಮ್ಮಿಕ್ಕಿಗೆ ಬರಬೇಕು. ಕಾರ್ಲಾ ತಂಡ ಹಾಗೂ ನಿನ್ನಿ ಪಡ್ಪು ತಂಡ. ಎಸ್, ನಮ್ಮದೊಂದಿಗೆ ನಾಗರಾಜ್, ನಮ್ಮ ಶ್ರೀರಾಮ್ ಫ್ರೆಂಡ್ಸ್ ನ ಸದಸ್ಯರಾದಂತಹ ನಾಗರಾಜ್ ಇವರು ದೂರದ ಕೆನಡಾದಿಂದ ಉದ್ಯೋಗ ನಿಮಿತ್ತ ಹೋಗಿದ್ದು ರಾತ್ರಿ ನಿದ್ದೆಯನ್ನು ಬಿಟ್ಟು ಈ ಕಾರ್ಯಕ್ರಮ ವೀಕ್ಷಿಸುತ್ತಿದ್ದಾರೆ. ನಮಗೆ ಹಗಲಿದ್ದ ಕೂಡ ಇವಾಗ ಗಂಟೆ 4:15 ಅಲ್ಲಿ ಸಂಜೆ 5 ಗಂಟೆ ಆಗ್ತಿದೆ. ಸುದ್ದಿ ಮೀಡಿಯಾ ಒಂದು ನಮ್ಮೊಂದಿಗೆ ಸೇರಿಕೊಂಡು ನೇರ ಪ್ರಸಾರ ಮಾಡ್ತಾ ಇದ್ದ ಕಾರಣ ಅವರಿಗೆ ಕೂಡ ಒಂದು ನಮ್ಮ ಕಾರ್ಯಕ್ರಮ ನೋಡುವ ಅವಕಾಶ ಸಿಕ್ಕಿದೆ. ವಿಶೇಷವಾಗಿ ಸುದ್ದಿ ಮೀಡಿಯಾ ಇವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ. ನಿಮ್ಮ ಸಹಕಾರ ನಮ್ಮೊಂದಿಗೆ ಇನ್ನು ಮುಂದೆ ಕೂಡ ಇರಲಿ ಅಂತ ಹೇಳ್ತಾ ಇದ್ದ ನಾಗರಾಜ್ ಕೂಡ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ ಇದ್ದಾರೆ. ಐದು 0 ಇನ್ ಫೇವರ್ ಆಫ್ ಸೇಡಿ ಅಪ್ಪು ತಂಡ. ಐದು 0 ಇನ್ ಫೇವರ್ ಆಫ್ ಸೇಡಿ ಅಪ್ಪು. ಉತ್ತಮವಾದ ಹಿಡಿತದೊಂದಿಗೆ ಒಂದಂಕ ಸೇರ್ಪಡೆ ಸಿಡಿಯಪ್ಪ ತಂಡಕ್ಕೆ. 1+2 3 ಪಾಯಿಂಟ್ ಸಿಡಿಯಪ್ಪ ತಂಡಕ್ಕೆ. 9-0 ಇನ್ ಫೇವರ್ ಆಫ್ ಸಿಡಿಯಪ್ಪ ತಂಡ. ಹತ್ತು 2 ಇನ್ ಫೇವರ್ ಆಫ್ ಸೇಡಿಯಪ್ಪ ತಂಡ.
ಸುಗುಣಿಯ 5 ನಿಮಿಷಗಳ ಪಂದ್ಯಾಟಗಳು ಮಾತ್ರ ಬಾಕಿ. ಇದು ಒಂದು ಕಡೆ ಅರ್ಧ ಸೆಟ್ಗೆ ಫೈನಲ್ ಕಡೆ ಉದಯಗಿರಿಯ ಪಂದ್ಯಾಟಗಳು ಬಾಕಿ ಇದೆ. ಆಹಾ ಇಲ್ಲಿ ಎಸ್ 22ನೇ ಪಂದ್ಯಾಟಕ್ಕಾಗಿ ಶ್ರೀ ಕ್ಷೇತ್ರ ಮಾಡತ್ತರ ಕೊರತಕಟ್ಟೆ ಬಿ ಹಾಗೂ ಟೀಮ್ ಮಂಗಳೂರು ತಂಡ ತಯಾರಾಗಿರ್ಬೇಕು. ನೋಡಿ, ಇದು ಪ್ರಥಮ ಸುತ್ತಿನ ಪಂದ್ಯಾಕೂಟಗಳು ಮುಕ್ತಾಯಗೊಳ್ಳಲು ಇನ್ನು 2 ಪಂದ್ಯಾಟಗಳು ಮಾತ್ರ ಬಾಕಿ. ತದನಂತರ ನಾವುಗಳು 30 ಸೆಕೆಂಡಿನ ಸಮಯ ಮಾತ್ರ ಕೊಡ್ತೇವೆ. ಅಷ್ಟರೊಳಗಡೆ ತಾವುಗಳು ಅಂಕಣದ ಬಳಿ ಬಂದು ಸಿದ್ಧರಾಗಿರ್ಬೇಕು. 13-2 ಪಂದ್ಯಾಟ. 13-2 ಇನ್ ಫೇವರ್ ಆಫ್ ಸೇಡಿಯಪ್ಪ. ಕೊನೆಯ 2 ನಿಮಿಷಗಳು ಪಂದ್ಯಾಟ. 2 ಅಂಕ ಸೇರ್ಪಡೆಯೊಂದಿಗೆ 4-13 9 ಅಂಕ ಮುನ್ನಡೆಯಲ್ಲಿ ಸೇಡಿಯಪ್ಪ ತಂಡ. 22ನೇ ಪಂದ್ಯಾಟಕ್ಕಾಗಿ ಶ್ರೀ ಕ್ಷೇತ್ರ ಮಾಡತ್ತಾರು ಕೊರತಕಟ್ಟೆ ಬಿ ತಂಡ ಹಾಗೂ ಟೀಮ್ ಮಂಗಳೂರು ತಂಡ ಈ ಕೂಡಲೇ ಕ್ರೀಡಾಂಗಣದ ಮುಂದೆ ತಯಾರಾಗಿರ್ಬೇಕು. ನೋಡಿ, ಮಂಗಳೂರು ವಿರುದ್ಧವಾಗಿ ಕೊರತೆಕಟ್ಟೆ ಕೊರತೆಕಟ್ಟೆ ರಘು. ಇದು ಮಂಗಳೂರು ಬನ್ನಿ, ಪ್ರವೇಶ ದೊಡ್ಡ ಬಳಿ ಬನ್ನಿ. ರಘು ಬನ್ನಿ. ಇದು ಮಂಗಳೂರು ವಿರುದ್ಧವಾಗಿ ಕೊರತಿಕಟ್ಟೆ. 14-5 ಪಂದ್ಯಾಟ. 14-5 ಇನ್ ಫೇವರ್ ಆಫ್ ಸೇಡಿಯಾಪು. 14-6 ಇನ್ ಫೇವರ್ ಆಫ್ ಸೇಡಿಯಾಪು. ಎಸ್, ಮುಂದಿನ ತಂಡವಾಗಿ ಕೊರತೆಕಟ್ಟೆ ಬಿ ತಂಡ. ಅಂಕಣವನ್ನು ಪ್ರವೇಶಿಸಬೇಕು. ಕೊರತೆಕಟ್ಟೆ ಬಿ ತಂಡ, ಟೀಮ್ ಮಂಗಳೂರು ತಂಡ ಅಂಕಣವನ್ನು ಪ್ರವೇಶಿಸಬೇಕು. ಶ್ರೀ ಕ್ಷೇತ್ರ ಮಾಡತ್ತಾರು ಕೊರತೆಕಟ್ಟೆ ಬಿ ತಂಡ ರೆಡಿ ಇದ್ದೀರಾ? ಅಂಕಣದ ಪ್ರವೇಶ ದ್ವಾರದ ಬಳಿ ಬಂದು ಸಿದ್ಧರಾಗಿದ್ದಾರೆ. ಇದು ಕೊರತೆಕಟ್ಟೆ ವಿರುದ್ಧವಾಗಿ ಇದು ಟೀಮ್ ಮಂಗಳೂರು ಬರ್ತಾ ಇದೆ. ಇದು ಶ್ರೀ ಕ್ಷೇತ್ರ ಮಾಡುತ್ತಾರೆ ಕೊರತೆಕಟ್ಟೆ. ಇದು ಕಾಸರಗೋಡಿನ ಪ್ರತಿಭೆ ರಘು. ಟೀಮ್ ಮಂಗಳೂರು ತಂಡ ಅಂಕಣವನ್ನು ಪ್ರವೇಶಿಸುತ್ತಿದ್ದಾರೆ. ಇದು ಕೊರತೆಕಟ್ಟೆ ತಂಡದ ವಿರುದ್ಧ ಇದು ಟೀಮ್ ಮಂಗಳೂರು ತಂಡ. ಇಪ್ಪತ್ಮೂರನೇ ಪಂದ್ಯಾಟಕ್ಕಾಗಿ ಶ್ರೀ ರಾಮಾಂಜನೇಯ ಕಾರ್ಲ ತಂಡ ಹಾಗೂ ಯಶಸ್ವಿ ಫ್ರೆಂಡ್ಸ್ ನಿನ್ನೆ ಪಡ್ಪು 2 ತಂಡದ ಕಪ್ತಾನಗಳು ಈ ಕೂಡಲೇ ಕ್ರೀಡಾಂಗಣ ಒಳಗಡೆ ಬರಬೇಕು ನಾಳೆ ಜಿಮ್ಮಿಗೋಸ್ಕರ. ಲೈನ್ ಅಂಪೈರ್ ಇದು ನಿಂತ್ಕೊಳ್ಬೇಕು. ಲೈನ್ ಅಂಪೈರ್ ಲೆಕ್ಕದಂತೋಳು ಇಲ್ಲ ಕೊಲ್ಲಿಯರ್ನ ಅಡಿಗೆ ಕೊರತೆಕಟ್ಟೆ ಬಿ ತಂಡ ನಾಣೆ ಚಿಮ್ಮಿಕೆಯನ್ನು ಜಯಿಸಿಕೊಂಡು ಕೋರ್ಟ್ ಅನ್ನು ಚಾಯ್ಸ್ ಮಾಡಿರ್ತದೆ. ಸ್ಕೋರರ್ ರೆಡಿ? ಎಸ್. ಟೀಮ್ ಮಂಗಳೂರು ತಂಡದಿಂದ ಜರ್ಸಿ ನಂಬರ್ 17
ಎಸ್ ನೋಡ ಇದು ಕುರಿತುಕಟ್ಟೆಯ ವಿರುದ್ಧವಾಗಿ ಟೀಮ್ ಬೆಂಗಳೂರು ಇದು ಒಂದು ಕಡೆ ಇದು ಬೆಂಗಳೂರು ಇನ್ನೊಂದು ಕಡೆ ಕುರಿತುಕಟ್ಟೆಯ ಇದು ಒಂದು ಆಟಗಳು ಸಾಗಿ ಬರ್ತಾ ಇವೆ. ನಿನ್ನೆ ಪಡುಪಿನ ಕಪ್ತಾನಾಯಕರು ಬಂದಿದ್ದಾರೆ. ಎದುರಾಳಿ ತಂಡ ದುಪ್ಪೇರ್ನೆ ಶ್ರೀರಾಮಾಂಜನೇಯ ಕಾರ್ಲ ಹೆಸರು ನೋಡಿ ಸೀತಾರಾಮ್ ಕಾರ್ಲ ಶ್ರೀರಾಮಾಂಜನೇಯ ನಿನ್ನಿ ಪಡ್ಪು ತಮ್ಮ ತಂಡದ ಕಪ್ತಾನಾಯಕರು ಎಸ್ ಬಂದ್ರು. ನಿನ್ನಿ ಪಡ್ಪು ತಂಡ ಈಗಾಗಲೇ ಕ್ರೀಡಾಂಗಣದ ಒಳಗಡೆ ಬಂದು ಕಾರ್ಲ ತಂಡಕ್ಕೋಸ್ಕರ ಕಾಯ್ತಾ ಇದೆ. ನಿನ್ನಿ ಪಡ್ಪು ನೋಡಿ ಮತ್ತೆ ಟೇಕಲ್ಗೊಂಡಿದೆ. ಇದು ವಿವರಿಸಿದಲ್ಲಿ ಕಂಡು ಬರ್ತಾ ಇವೆ. ಇದು ಬೆಂಗಳೂರಿನ ವಿವರಿಸಿದ ಇದರಲ್ಲಿ ಕಂಡು ಬರ್ತಾ ಇವೆ. ಜರ್ಸಿ ನಂಬರ್ 17 ಇದು ನಾಲ್ವರ ಡಿಫೆನ್ಸ್ ಆಯ್ತಾ. ಇದು ಕಾರ್ನರ್ ವಿಭಾಗದಲ್ಲಿ ರಘು. ಇದು ಜರ್ಸಿ ನಂಬರ್ 1 ಇದು ಕಾರ್ನರ್. ಇದು ಕಾಸರಗೋಡಿನ ಇದು ಪ್ರತಿಭಾ. ಇದು ಕಾಸರಗೋಡಿಗಳ ಇದು ಪ್ರತಿಭೆ ಇದರಲ್ಲಿ ರಘು. ಎಸ್ ಫಸ್ಟ್ ಹಾಫ್ ಫಸ್ಟ್ ಟೈಮ್ ಔಟ್ ಟೀಮ್ ಮಂಗಳೂರು. ಸ್ಕೋರ್ 3-0 3-0 ಇದು ಇನ್ ಫೇವರ್ ಆಫ್ ಇದು ಬೆಂಗಳೂರು. ಇದು 3-0 ಪಂದ್ಯಾಟಗಳು ಸಾಗಿ ಬರ್ತಾ ಇವೆ. ಆಹಾ ಇಲ್ಲಿ ರಘು ಇದು ವಿಸ್ತೃತ ಇದರಲ್ಲಿ ರಘು. ಇದು ಕಾಸರಗೋಡಿನ ಪ್ರತಿಭಾ. ಎಸ್ ಇದು ಬೋನಸ್ ಅಂಕದೊಂದಿಗೆ ತಮ್ಮ ಕಥೆಯನ್ನು ಪ್ರಾರಂಭಿಸ್ತಾ ಇದ್ದಾರೆ. ಇದು 1-3 ಇದು ಪಂದ್ಯಾಟ 1-2 ಪಾಯಿಂಟ್ ಲೀಡ್ ಬೆಂಗಳೂರು. ಇದು ಜರ್ಸಿ ನಂಬರ್ 78 ಇದು ಮೆಡ್ ಥೌರಿನ ಇದು ಆಟಗಾರನ ಇದರಲ್ಲಿ ಕಂಡು ಬರ್ತಾ ಇವೆ. ಇದು ಇಂಗ್ಲೆಂಡ್ ಹಾದಿಯನ್ನು ತೋರಿಸ್ತಾ ಇದ್ದಾರೆ. ಇದು ವಿಸ್ತೃತ ದಾಳಿಯಲ್ಲಿ ಜರ್ಸಿ ನಂಬರ್ 17 ಸ್ಕೋರ್ ಪ್ಲೇಸ್ ಅಭಿಷೇಕ್ ಅಭಿ 3-0 ಅಣ್ಣ 1 ಪಾಯಿಂಟ್ ಆದ್ರೆ ಈ ಕಡೆ ಬೋನಸ್ ತೆಗೆದ 3-1 3-1 ಪಂದ್ಯಾಟಗಳು ಸಾಗಿ ಬರ್ತಾ ಇವೆ. 3-1 ಇನ್ ಫೇವರ್ ಆಫ್ ಇದು ಬೆಂಗಳೂರು. 3-1 2 ಅಂಕದ ಇದು ಮುನ್ನಡೆಯಲ್ಲೇ ಇದು ಬೆಂಗಳೂರು ಮುನ್ನಡೆಯನ್ನು ಸಾಧಿಸ್ತಾ ಇವೆ. ಇದು ಮುಂದಿನ ಇದು ಪಂದ್ಯಾಕೂಟಕ್ಕೆ 2 ತಂಡದ ಕೂಡ ಪ್ರವೇಶ ದ್ವಾರದ ಬಳಿ ಬಂದು ಸಿದ್ಧರಾಗಿ ಮತ್ತೆ ರಘು ದಾಳಿಯಲ್ಲೇ ಕಂಡು ಬರ್ತಾ ಇದ್ದಾರೆ. 3-2 ಅಂಕದ ಪಂದ್ಯಾಟ. ರಘುವಿನ ದಾಳಿ ಸ್ವಲ್ಪ ನೋವಿನ ಮೆಟ್ಟದಲ್ಲಿ ರಘು ಇದರ ನಾನು ಆಡ 3-3 ಪಂದ್ಯಾಟ ಸಮಬಲ. ಈಚ್ ಪಾಯಿಂಟ್ ಇದು 3 ಪಂದ್ಯಾಟಗಳು ಸಾಗಿ ಬರ್ತಾ ಇವೆ. ಇದು ಒಂದು ಕಡ ಇದು ಬೆಂಗಳೂರು ಇನ್ನೊಂದು ಕಡೆ ಇದು ಮೇಡುತ್ತಾರು ಕೊರತಿಕಟ್ಟೆ. ಇದು 4-3 1 ಅಂಕದ ಮುನ್ನಡೆಯಲ್ಲೇ ಇದು ಬೆಂಗಳೂರು. ಇದು 4-3 1 ಅಂಕದ ಇದು ಮುನ್ನಡೆಯಲ್ಲೇ ಇದು ಮಂಗಳೂರು. ಇದು ಪ್ರಸ್ತುತ ದಾಳಿಯಲ್ಲೇ ಇದು ರಘು. ಆಹಾ ಇಲ್ಲಿ ರಘು ಟೆಕ್ಕಲ್ನಲ್ಲೇ ಯಶಸ್ವಿಗೊಂಡಿದ್ದಾರೆ.
ಇದು 4-4ರಲ್ಲಿ ಪಂದ್ಯಾಟ. 4-5ರಲ್ಲಿ 5-4ರಲ್ಲಿ ಪಂದ್ಯಾಟ. ಇದು 5-4 ಇನ್ ಫೇವರ್ ಆಫ್ ಕೊರತಿಕಟ್ಟೆ. ಇದು 5-4 ಅದು ಲೀಡ್ ವಯಂಗ. ಇದು ಕೊರತಿಕಟ್ಟೆ, ಇದು ಲೀಡ್. ಇದು ಮಧ್ಯಂತರ ವಿರಾಮದಳ. ಇದು ಮಧ್ಯಂತರದ ವಿರಾಮದಳ. ಇದನ್ನು ನಾಳೆ 5-4 ഒരു അങ്ക ലീഡ്. ಮಧ್ಯಂತರದ ವಿರಾಮದ ವೇಳೆ ಪ್ರಸ್ತುತ ದಾಳಿಯನ್ನು ಕಂಡುಬಿಡಿಸ್ತಾ ಇದ್ದಾರೆ ರಘು. ಇದಕ್ಕೆ ಸುರುಗುಡಿನ ಪ್ರತಿಭಾ. ಇದು ರಘು ಈಗ ಹೆಡ್ನೂರಿನಲ್ಲಿ. ಮೊದಲ ಆವರಣದ ಪಂದ್ಯಾಟಗಳು ಮುಗಿಲಿಕ್ಕೆ ಇನ್ನು ಒಂದು ಪಂದ್ಯಾಟ ಬಾಕಿ ಇದೆ. ನೋಡಿ, ಪ್ರಥಮ ಸುತ್ತಿನ ಪಂದ್ಯಾಟಗಳು ಮುಕ್ತಾಯಗೊಳ್ಳಲು ಒಂದು ಪಂದ್ಯಾಟಗಳು ಮಾತ್ರ ಬಾಕಿ ಇವೆ. ಅದಷ್ಟು ಬೇಗ ಆ ಎರಡು ತಂಡಗಳು ಪ್ರವೇಶ ದ್ವಾರದ ಬಳಿ ಬರಬೇಕು. ಶ್ರೀರಾಮಾಂಜನೇಯ ಕರ್ಲಾ ವಿರುದ್ಧವಾಗಿ 5 ಈಚ್ ಪಾಯಿಂಟ್. 5-5ರಲ್ಲಿ ಪಂದ್ಯಾಟ. ಇದು 5 ಈಚ್ ಪಾಯಿಂಟ್. ಇವರ ಡಿಫೆನ್ಸ್. ಐದು 5ರ ಸಮಬಲದಲ್ಲಿ ಪಂದ್ಯಾಟ. ಇಲ್ಲಿ 5-5ರ ಸಮಬಲದ ಹೋರಾಟದಲ್ಲಿವೆ. ಇದು ಒಂದು ಕಡ, ಇದು ಮಾಡುತ್ತಾರೋ. ಇನ್ನೊಂದು ಕಡ, ಇದು ಬೆಂಗಳೂರು. ಇದು ಮ್ಯಾಂಗ್ಳೂರ್ ವರ್ಸಸ್ ಇದು ಮಾಡುತ್ತಾರ್. ಇದು 5 ಈಚ್ ಪಾಯಿಂಟ್. ಇದು ಮ್ಯಾಚ್ ನಂಬರ್ 22. ವಿಶ್ರಾಂತಿಯ ಕೋರಿಕೆ. 5-5ರಲ್ಲಿ ಪಂದ್ಯಾಟ. ಸಮಯಾಂತರದ ಕೋರಿಕೆ ಟೀಮ್ ಮಂಗಳೂರು. ಇದು ಪಂಚ್ ಪಾಯಿಂಟ್. ಇದು ಸೇಮ್ ಪಂಚ್ ಪಾಯಿಂಟ್. ಇದು ಪಂಚ್ ಪಾಯಿಂಟ್ ಇಸ್ ಮ್ಯಾಂಗ್ಳೂರ್. ಇದು ಪಂಚ್ ಪಾಯಿಂಟ್ ಇಸ್ ಇದು ಮಾಡುತ್ತಾ. ಇದು ರೈಡರ್ ಜರ್ಸಿ ನಂಬರ್ 78. ಇಲ್ಲಿ ಇದು ಜಂಪಿಂಗ್. ಲಾಸ್ಟ್ 3 ಮಿನಿಟ್. ಕೊನೆಯ 3 ನಿಮಿಷಗಳ ಪಂದ್ಯಾಟಗಳು ಮಾತ್ರ ಬಾಕಿ ಇವೆ. ಇದು ಅಂಕಪಟ್ಟಿಯಲ್ಲಿ 6-5 ಅಭಿಷೇಕ್. 6-5ರಲ್ಲಿ ಪಂದ್ಯಾಟ. 6-5 ಇನ್ ಫೇವರ್ ಆಫ್ ಕೊರತಿಕಟ್ಟೆ. 6-5 ನಡೆಯಲ್ಲಿ ಇದು ಕೊರತಿಕಟ್ಟ. ಸಿಂಗಲ್ ಪಾಯಿಂಟ್. 6-6 ಸಮಬಲದ ಹೋರಾಟ ಎರಡು ತಂಡಗಳಿಂದ. ಎರಡಂಕ ಸೇರ್ಪಡೆ ಕೊರತೆಗಟ್ಟೆ ತಂಡಕ್ಕೆ. ಇದು ವಿಶ್ರಾಂತಿಯ ಇದು ಕೋರಿಕೆಯ ವೇಳೆ ಅಂಕಪಟ್ಟಿ 8-6. ಇದು 8-6 ಇನ್ ಫೇವರ್ ಆಫ್ ಇದು ಕೊರತೆಗಟ್ಟೆ. ಇದು ಮಾಡುತ್ತಾರು. ಲಾಸ್ಟ್ 2 ಮಿನಿಟ್ ಫುಲ್ ಫಾರ್ ಟೈಮ್. ಕೊನೆಯ 2 ನಿಮಿಷಗಳ ಮಾತ್ರ ಬಾಕಿ ಇವೆ. ತವೇ ಲಾಸ್ಟ್ 2 ಮಿನಿಟ್. ಇದು ಮ್ಯಾಚ್ ಓವರಿಂಗ್ ಟೈಮ್ ಇಸ್ ಲಾಸ್ಟ್ 2 ಮಿನಿಟ್. ಎಂಟು 6 8-6. ಇದು ಪ್ರಸ್ತುತ ಇದು ಸೂಪರ್ ಟಕಲ್ ಆನ್ ಆಗಿದೆ. ಇದು ಪ್ರಸ್ತುತ ಇದಳಿಯ ರಘುವಿನ ಇದಳಿ ಕಂಡು ಬರ್ತಾ ಇವೆ.
ಸೂಪರ್ ಟ್ಯಾಕಲ್ ಆನ್ ಇದೆ. ವಿಸ್ತೃತ ಎದುರಿಯಲ್ಲಿ ರಘು ಸಮಯಗಳ ವ್ಯರ್ಥ ಮಾಡುವ ಸಂದರ್ಭಗಳಲ್ಲಿ ಇದು ವಿಶ್ರಾಂತಿಯ ಇದು ಕೊರತೆ ಕಟ್ಟೆ. ಟೈಮ್ ಔಟ್ ಇಸ್ ಓವರ್. 8-6 ಇದು ಕೊರತೆ ಕಟ್ಟೆ. ಇದು ಟೈಮ್ ಆಫ್ ಇಸ್ ಓವರ್. 8-6 in favor of ಕೊರತೆ ಕಟ್ಟೆ. 8 ಎಸ್ ಅಂತಿಮ 1 ನಿಮಿಷ ಇದು ಸೂಪರ್ ಮಿನಿಟ್. 6-8ರಲ್ಲಿ ಪಂದ್ಯಾಟಗಳು ಸಾಗಿ ಬರ್ತಾ ಇವೆ. 6-8 ಯಾರಿಗಂಟು ವಿಜಯದ ನಂಟು. ಪಂದ್ಯಾಟ 6-8ರಲ್ಲಿ ಸಾಗಿ ಬರ್ತಾ ಇವೆ. ಯಾರಿಗುಂಟು ವಿಜಯದ ನಂಟು. ಸೂಪರ್ ಟ್ಯಾಕಲ್ ವಾನಾಗಿದೆ. ಸಮಯಗಳನ್ನು ವ್ಯರ್ಥ ಮಾಡುವ ಸಂದರ್ಭ. ಆರು 8ರಲ್ಲಿ ಪಂದ್ಯಾಟಗಳು ಸಾಗಿ ಬರ್ತಾ ಇವೆ. ಇದು 6-8 6-8 2 ಪಾಯಿಂಟ್ ಲೀಡ್ ಬೈ. ಇದು ಮಾಡುತ್ತಾರೆ ಕೊರತೆ ಕಟ್ಟೆ. ಇದು ಬೇರೆ ಶ್ರೀರಾಮಾಂಜನೇಯ ಕಾರ್ಲ. ಇದು ಬೇರೆ ರಾಮಾಂಜನೇಯ ಕಾರ್ಲ. ಶ್ರೀರಾಮಾಂಜನೇಯ ಕಾರ್ಲ ಸುಬಣ್ಣೆ ವೆಂಕಟವನ ಪ್ರವೇಶ. ನಿನ್ನಿ ಪಡ್ಪು ಯಶಸ್ವಿ ಫ್ರೆಂಡ್ಸ್. ನಿನ್ನಿ ಪಡ್ಪು ಯಶಸ್ವಿ ಫ್ರೆಂಡ್ಸ್ ನಿನ್ನಿ ಪಡ್ಪು. ಇಪ್ಪತ್ಮೂರನೇ ಪಂದ್ಯಾಟಕ್ಕಾಗಿ ಶ್ರೀರಾಮಾಂಜನೇಯ ಕಾರ್ಲ ಹಾಗೂ ಯಶಸ್ವಿ ಫ್ರೆಂಡ್ಸ್ ನಿನ್ನಿ ಪಡ್ಪು ಎರಡೂ ತಂಡದ ಕಪ್ತಾನರು ಹಾಗೂ ಎರಡು ತಂಡದ ಆಟಗಾರರು ಈ ಕೂಡಲೇ ಪ್ರವೇಶ ದ್ವಾರದ ಹತ್ರ ಬರಬೇಕು. ರಾಮಾಂಜನೇಯ ಕಾರ್ಲ ಬರ್ತಾ ಇದೆ. ಶ್ರೀರಾಮಾಂಜನೇಯ ಕಾರ್ಲ ಜುವನೆ ಅಂಕಣವನ್ನು ಪ್ರವೇಶ ಮಾಡ. ಎಸ್ ಸೀತಾರಾಮರವರ ಗರಡಿಯಲ್ಲಿ ಬೆಳಗಿದಂತಹ ತಂಡ ಒಂದು ಕಣ. ಯಶಸ್ವಿನಿ ನಿನ್ನೆ ಪಡುವ ಈ ತಂಡವನ್ನು ಸ್ವಾಗತಿಸಿಕೊಳ್ತಾ ಇದ್ದೇವೆ. ಯಶಸ್ವಿನಿ ನಿನ್ನೆ ಪಡುಗೆ ಟಕ್ಕರ್ ನೀಡುವಂತಹ ಎದುರಾಳಿ ತಂಡ ಬರ್ತಾ ಇದೆ. ಇದು ಸೀತಾರಾಮ ಕಾರ್ಲ ಇವರ ಗರಡಿಯಲ್ಲಿ ಬೆಳಗಿದಂತಹ ತಂಡ ಶ್ರೀರಾಮಾಂಜನೇಯ ಕಾರ್ಲ. ಟಾಸ್ ಆಗಿದೆ. ನಿನ್ನೆ ಪಡಪ ತಂಡ ಟಾಸ್ ವಿನ್ ಆಗಿ ಕೋರ್ಟ್ ಅನ್ನು ಚಾಯ್ಸ್ ಮಾಡಿದೆ. ನಿನ್ನೆ ಪಡಪು ಇದು ಪ್ರಾರಂಭದ ಹಂತದಲ್ಲಿ ರೆಡಿ. ಪ್ರಾರಂಭವಾಗಿದೆ ಈ ಸುತ್ತಿನ ಕೊನೆಯ ಪಂದ್ಯಕೂಟ. ಮ್ಯಾಚ್ ನಂಬರ್ 23 ಶ್ರೀರಾಮಾಂಜನೇಯ ಕಾರ್ಲ ವರ್ಸಸ್ ನಿನ್ನಿ ಪಡ್ಪು. ಇದು ಮತ್ತೆ ವಿರಸಿತದಲ್ಲಿ ನೋಡ್ಬಿಡ್ತಾ ಇದ್ವಾ. ನಿನ್ನೆ ಪಡುಪುವಿನ ಇದಳಿಯಲ್ಲಿ ವಿರಸಿತ ಒಳ್ಳೆ ಹಿಂಗಿಡಿದ ಇದಳಿ ಕಂಡು ಬರ್ತಾ ಇವ. ಮತ್ತೆ ವಿರಸಿತದಲ್ಲಿ ಕಂಡು ಬರ್ತಾ ಇವ. ಜೆರ್ಸಿ ನಂಬರ್ 12 ಎಸ್ 24ನೇ ಪಂದ್ಯಾಟಕ್ಕಾಗಿ ಬ್ರದರ್ಸ್. ಇದು ಔಟ್. The radar is out. The one is point.
24ನೇ ಪಂದ್ಯಕ್ಕಾಗಿ ಬ್ರದರ್ಸ್ ಎರಂಬು ವಿಟ್ಲ ಎ ತಂಡ ಹಾಗೂ ವಿಷ್ಣುಮೂರ್ತಿ ಫ್ರೆಂಡ್ಸ್ ಪೆರ್ನೆ ಎ ತಂಡ ತಯಾರಾಗಿರ್ಬೇಕು. ನೋಡಿ ಮುಂದಿನ ಪಂದ್ಯಕ್ಕೆ ಕರೆನ ರವಾನೆ ಮಾಡಿದವ ದ್ವಿತೀಯ ಸುತ್ತಿನ ಪ್ರಥಮ ಪಂದ್ಯಕೂಟ. ನೋಡಿ ವಿಷ್ಣುಮೂರ್ತಿ ಫ್ರೆಂಡ್ಸ್ ಕಳಂಜ ಬ್ರದರ್ಸ್ ಎರಂಬು ವಿಟ್ಲ. ಬ್ರದರ್ಸ್ ಎರಂಬು ವಿಟ್ಲ ಸಿದ್ಧರಾಗಬೇಕು. ಯಾವುದೇ ಸಮದ ಅವಕಾಶ ಇರುವುದಿಲ್ಲ, ಯಾಕಂದ್ರೆ ಎಲ್ಲರೂ ಒಂದು ಸುತ್ತನ್ನು ಆಟ ಆಡಿ ಎರಡನೇ ಸುತ್ತಿಗೆ ತೆರೆಗಡೆಗೊಂಡಂತ ತಂಡಗಳು. ಯಾವುದೇ ಸಮಯದ ಅವಕಾಶ ಇರುವುದಿಲ್ಲ. ಬ್ರದರ್ಸ್ ಎರಂಬು ವಿಟ್ಲ ಎ ತಂಡ ಹಾಗೂ ವಿಷ್ಣುಮೂರ್ತಿ ಫ್ರೆಂಡ್ಸ್ ಕಳಂಜ ಪೇರ್ನ ಎ ತಂಡ 24ನೇ ಪಂದ್ಯಕ್ಕೆ. ಹಾಗೆ ಥರ್ಡ್ ವಿಭಾಗದಲ್ಲಿ ವಿನ್ನಿ 25ನೇ ಪಂದ್ಯಕ್ಕಾಗಿ ಶ್ರೀ ಕ್ಷೇತ್ರ ಮಾಡತ್ತಾರು ಕೊರತೆಗಟ್ಟೆ ಎ ತಂಡ ಹಾಗೂ ಹಲೋ ಫ್ರೆಂಡ್ಸ್ ರಾಮನಗರ. ಹಲೋ ಫ್ರೆಂಡ್ಸ್ ಶ್ರೀರಾಮನಗರ ಹಾಗೂ ಶ್ರೀ ಕ್ಷೇತ್ರ ಮಾಡತ್ತಾರು ಕೊರತೆಗಟ್ಟೆ ಎ ತಂಡ 25ನೇ ಪಂದ್ಯಕ್ಕೆ ತಯಾರಾಗಿರ್ಬೇಕು. ಎರಡನೇ ಆವರಣದ ಎರಡನೇ ಪಂದ್ಯಾಟ. ಇದನ್ನ ಡಿಫೆನ್ಸ್ ಕಂಡು ಬರ್ತಾ ಇವ. ಇದು ದಶಮಾನೋತ್ಸವದ ಕಬಡ್ಡಿ ಪಂದ್ಯಾಟ ಅರುಣೋದಯ ಮ್ಯಾಟ್ ಅಂಕಣದಲ್ಲಿ ಮೊದಲನೇ ಸುತ್ತಿನ 23 ಪಂದ್ಯಾಟಗಳು ಇದೀಗ ಮುಕ್ತಾಯಗೊಳ್ತಾ ಇದೆ. ಎರಡನೇ ಸುತ್ತಿನ ಪ್ರಥಮ ಪಂದ್ಯಾಟವಾಗಿ ಬ್ರದರ್ಸ್ ಎರಂಬು ವಿಟ್ಲ ಎ ತಂಡ ಹಾಗೂ ವಿಷ್ಣುಮೂರ್ತಿ ಫ್ರೆಂಡ್ಸ್ ಕಳಂಜ ಪೆರ್ನೆ ಎ ತಂಡಗಳು. ಬ್ರದರ್ಸ್ ವಿಟ್ಲ ತಂಡ ಎಚ್ಚರ ಇದ್ದೀರಣ್ಣ. ಬ್ರದರ್ಸ್ ವಿಟ್ಲ ಬ್ರದರ್ಸ್ ಎರಂಬು ವಿಟ್ಲ ಎ ತಂಡ ಕಳಂಜ ಪೆರ್ನೆ ಎ ತಂಡ. ನಿದ್ದೆ ಮಾಡಿದ್ದಲ್ಲಿ ಎಬ್ಬಿಸಿ ಬನ್ನಿ, ಎದ್ದಿದ್ರೆ ಎದ್ದು ಓಡೋಡಿ ಬನ್ನಿ. ಯಾವುದೇ ಸಮಯದ ಅವಕಾಶ ಇರುವುದಿಲ್ಲ, ಯಾಕಂದ್ರೆ ಇದು ಎರಡನೇ ಸುತ್ತಿನ ಪ್ರಥಮ ಪಂದ್ಯಾಟವಾಗಿರುತ್ತದೆ. ಬ್ರದರ್ಸ್ ಎರಂಬು ವಿಟ್ಲ ಎ ತಂಡ ಹಾಗೂ ವಿಷ್ಣುಮೂರ್ತಿ ಫ್ರೆಂಡ್ಸ್ ಕಳಂಜ ಪೆರ್ನೆ ಎ ತಂಡ. ಆರು ಒಂದು ಇನ್ ಫೇವರ್ ಆಫ್ ಕಾರ್ಲಾ ತಂಡ. 1+2 3 ಪಾಯಿಂಟ್. 9-1 ಇನ್ ಫೇವರ್ ಆಫ್ ಕಾರ್ಲಾ. ಮೊದಲನೇ ಸುತ್ತಿನ ಕೊನೆಯ ಪಂದ್ಯಾಟವಾಗಿ ಎಸ್ ಬ್ರದರ್ಸ್ ಎರಂಬು ವಿಟ್ಲ ಎ ತಂಡ ಈಗಾಗಲೇ ಕ್ರೀಡಾಂಗಣದೊಳಗೆ ಪ್ರವೇಶಿಸಿದೆ. ವಿಷ್ಣುಮೂರ್ತಿ ಫ್ರೆಂಡ್ಸ್ ಕಳಂಜ ಪೆರ್ನೆ ಎ ತಂಡ. ಅಣ್ಣ ಉಳ್ಳಾರ ವಿಟ್ಲ ಎ ತಂಡ ಪೆರ್ನೆ ತಂಡ ಈಗಾಗಲೇ ಕ್ರೀಡಾಂಗಣದೊಳಗಡೆ ಪ್ರವೇಶಿಸಿದೆ. ಬ್ರದರ್ಸ್ ಎರಂಬು ವಿಟ್ಲ ಎ ತಂಡ. ವಿಟ್ಲ ವಿಟ್ಲ ಎಸ್ ಬನ್ನಿ, ನಾಣೆ ಹಿಮ್ಮಿಕಿಗೋಸ್ಕರ ಕ್ರೀಡಾಂಗಣ ಒಳಗಡೆ ಬರಬೇಕು. ವಿಟ್ಲ ತಂಡದ ಕಪ್ತಾನ ಅಥವಾ ಆಟಗಾರರು. 10-2 ಪಂದ್ಯಾಟ ನಡೆದಿದೆ. 10-2 ಇನ್ ಫೇವರ್ ಆಫ್ ಕಾರ್ಲಾ ತಂಡ. 10-1 ಜರ್ಸಿ ನಂಬರ್ 9ರಿಂದ ಕಾರ್ಲಾ ತಂಡದ ವಿರುದ್ಧ ದಾಳಿ. ಉತ್ತಮವಾದ ಹಿಡಿತದೊಂದಿಗೆ ಒಂದಕ್ಕ ಸೇರ್ಪಡೆ ಕಾರ್ಗಳ ತಂಡ. ನೋಡಿ ಎರಂಬು ಕ್ಯಾಪ್ಟನ್ಸ್ ಬನ್ನಿ, ಎಷ್ಟು ಬೇಗ ಬನ್ನಿ. ಸೆಕೆಂಡ್ ಟೈಮ್ ಔಟ್.
10-1 ಪಂದ್ಯಾಟ. ಕಾರ್ಲಾ ತಂಡ 12-1 ಪಂದ್ಯಾಟ. 12-1 ಇನ್ ಫೇವರ್ ಆಫ್ ಕಾರ್ಲಾ. 11-1. ಓಹೋ, ಸೂಪರ್ ಟೆಕಲ್ ಆನ್ ಆಗಿದೆ. ಇದು ಬೆಳಗಿನ ಜಾವ 5 ಗಂಟೆಯ ಸಮಯ. ಆಹಾ, ಇಲ್ಲಿ ಇದು ಸೂಪರ್ ಡೂಪರ್ ರೆಡ್. ಇದು 5 ಪಾಯಿಂಟ್. ಇದು 5 ಅಂಕದ ಸೇರ್ಪಡೆ. ಇದು ವಿಶ್ರಾಂತಿಯ ಇದು ಕೋರಿಕೆ. ಇದು ಸ್ಕೋರ್ 17-1. 17-1 ಇನ್ ಫೇವರ್ ಆಫ್ ಕಾರ್ಲಾ. ಎಸ್, ಇದು 17-1 ಇನ್ ಫೇವರ್ ಆಫ್ ದ ಕಾರ್ಲಾ. ಇದು ವಿಜಯದ ಹಂತಕ್ಕೆ ಲಾಸ್ಟ್ 3 ಮಿನಿಟ್ ಇದು ಫುಲ್ ಫಾರ್ ಟೈಮ್ ಕಡೆಯ 13 ನಿಮಿಷಗಳು ಮಾತ್ರ ಪಂದ್ಯಾಟಗಳು ಬಾಕಿ ಇವೆ. ಇದು ಬೆಳಗಿನ ಜಾವದ 5 ಗಂಟೆಯ ಸುಮಾರು ಪಂದ್ಯಾಟ. ಪ್ರಥಮ ಸುತ್ತಿನ ಪಂದ್ಯಾಟ ಮುಕ್ತಾಯದ ಕ್ಷಣಗಣನೆ. ಆಹಾ, ಇತ್ತ ಅಂಗಡಿಯ ಬೋಡಿದ ಬೊಬ್ಬೆಗೆ ಉಂಟು. ವಿಟ್ಲ ತಂಡ ಹಾಗೂ ಪೇರಿನ ತಂಡದ ಎಲ್ಲ ಆಟಗಾರರು ಈ ಕೂಡಲೇ ಕ್ರೀಡಾಂಗಣದ ಮುಂದ್ಗಡೆ ಪ್ರವೇಶ ದ್ವಾರದ ಬಳಿ ಹಾಜರಿರಬೇಕು. ನೋಡಿ, ನಾವು ಕರೆಯನ್ನ ಕೊಟ್ಟ ತಕ್ಷಣ ತಾವುಗಳು ಪ್ರವೇಶ ದ್ವಾರದ ಬಳಿ ಸಿದ್ಧರಾಗಬೇಕು. ಈ ಪಂದ್ಯಕೂಟ, ಇದು ಪ್ರಥಮ ಸುತ್ತಿನ ಪಂದ್ಯಕೂಟ ಎಲ್ಲವೂ ಮುಕ್ತಾಯಗೊಳ್ಳುತ್ತವೆ. ಆಹಾ, ಇಲ್ಲಿ ಬ್ಯಾಕ್ ಹೋಲ್ಡ್ ಓಕೆನಾ. ಲಾಸ್ಟ್ 2 ಮಿನಿಟ್ ಫಾರ್ ಫುಲ್ ಟೈಮ್. ಕೊನೆಯ 2 ನಿಮಿಷಗಳ ಆಟ ಬಾಕಿ ಇದೆ. ಈ ಮಧ್ಯದಲ್ಲಿ 18-1 ಪಂದ್ಯಾಟ. 18-1 ಇನ್ ಫೇವರ್ ಆಫ್ ಕಾರ್ಲಾ. 18-1. The 17 point lead by ಇದು ಕಾರ್ಲಾ. ಬನ್ನಿ, ಪ್ರವೇಶ ದ್ವಾರದ ಬಳಿ ಬನ್ನಿ. ಇದು ವಿಷ್ಣುಮೂರ್ತಿ ಈ ಕಳೆಂಚ. ಇದು ವಿರುದ್ಧ ಭಾಗ್ಯ. ಲಾಸ್ಟ್ ಮಿನಿಟ್. ಸೂಪರ್ ಮಿನಿಟ್ ಇಸ್ ದ ಗೇಮ್ ಇಸ್ ಸ್ಟಾರ್ಟೆಡ್. ಎಸ್ ಬ್ರದರ್ಸ್ ಎರಂಬು ವಿಟ್ಲ ಎ ತಂಡ ರೆಡಿ ಉಳ್ಳರತ ವಿಟ್ಲ ಜ್ವಂದ್ಯಟ ಸಂಪನ್ನಗೊಂಡಿದೆ. ಇದು ಧನ್ಯವಾದಗಳ. ಮೊದಲನೇ ಸುತ್ತಿನ ಎಲ್ಲ ಪಂದ್ಯಗಳು ಮುಗಿದಿದ್ದು ಶ್ರೀ ರಾಮಾಂಜನೇಯ ಕಾರ್ಲಾ ತಂಡ. This is the first round. Is the match is full over. The second round is the first match between brothers ಎರಂಬು ವಿಟ್ಲ ಎ ತಂಡ ಹಾಗೂ ವಿಷ್ಣುಮೂರ್ತಿ ಫ್ರೆಂಡ್ಸ್ ಕಳಂಜಾಪುರನ ಎ ತಂಡ. Yes, brothers ಎರಂಬು ವಿಟ್ಲ ವರ್ಸಸ್ ಇದು ಶ್ರೀ ವಿಷ್ಣುಮೂರ್ತಿ. ಇದು ಕಳಂಜ. ಇದು ವೆರ್ನ. Please come. Is it ಧನುಷ್? ಬನ್ನಿ, ಅಂಕಣವನ್ನು ಪ್ರವೇಶ ಮಾಡಿ. ಇದು ವಿಷ್ಣು ಮೂರ್ತಿ. ಇದು ವೆರ್ನ. ಕಳಂಜ ತಂಡವನ್ನ ಸ್ವಾಗತಿಸಿಕೊಳ್ತಾ ಇದ್ದಾನೆ ಈ ಟೀಮ್ ವಿಷ್ಣುಮೂರ್ತಿ. ಇದು ಕಳಂಜ. ಇದು ಎದುರಾಳಿ ತಂಡ ಬರ್ತಾ ಇದೆ. ಇದು ಬ್ರದರ್ಸ್ ಫ್ರೆಂಡ್ಸ್ ಎರಂಬು ವಿಟ್ಲ. ಬ್ರದರ್ಸ್ ಎರಂಬು ವಿಟ್ಲ ಎ ತಂಡ ಹಾಗೂ ವಿಷ್ಣುಮೂರ್ತಿ ಫ್ರೆಂಡ್ಸ್ ಕಳಂಜಾಪುರನ ಎ ತಂಡ. ಎರಡನೇ ಸುತ್ತಿನ ಪ್ರಥಮ ಪಂದ್ಯಾಟ. ಎರಡು ಬಲಿಷ್ಠ ತಂಡಗಳ ಮಧ್ಯೆ ವಿಷ್ಣುಮೂರ್ತಿ ಫ್ರೆಂಡ್ಸ್ ಕಳಂಜಾಪುರನ ತಂಡದಿಂದ ಜರ್ಸಿ ನಂಬರ್ 2 ಆಟಗಾರರಿಂದ ದಾಳಿ. ಪ್ರಸ್ತುತ ವಿಳಂಗಣದ ಹದಿಯ ದಾರಿಯಲ್ಲಿ ಧನುಷಣ ದಾಳಿ ಕಂಡು ಬರ್ತಾ ಇವೆ.
ಇದು ಧನುಷ್. ಇದು ಒಂದು ಕಡೆ ಇದು ಕಳಂಜ ವಿರುದ್ಧವಾಗಿ ಎರುಂಬು. ಎಸ್ 25ನೇ ಪಂದ್ಯಕ್ಕಾಗಿ ಶ್ರೀ ಕ್ಷೇತ್ರ ಮಾಡುತ್ತಾರೆ ಕೊರತಕಟ್ಟೆಗೆ ತಂಡ ಹಾಗೂ ಹಲೋ ಫ್ರೆಂಡ್ಸ್ ಶ್ರೀರಾಮನಗರ ಎರಡು ತಂಡದ ಕಪ್ತಾನರು ನಾಣ್ಯ ಚಿಮ್ಮಿಕೆಗೆ ಬರಬೇಕು. ಕೊರತಿಕಟ್ಟೆ ಎ ಹಾಗೂ ಶ್ರೀರಾಮನಗರ ನಾಣ್ಯ ಚಿಮ್ಮಿಕೆಗೆ 1 ನಿಮಿಷದ ಅವಕಾಶ ಕೊಡಿ. ಎಸ್ ಓಕೆ ನೋಡಿ, ಈಗಾಗಲೇ ಕರೆಯನ್ನು ರವಾನೆ ಮಾಡಿದ್ದೇವೆ. ಹಲೋ ಫ್ರೆಂಡ್ಸ್ ರಾಮನಗರ ವಿರುದ್ಧವಾಗಿ ಕೊರತಿಕಟ್ಟೆ ಎ ತಂಡ ಶ್ರೀ ಕೊರತಿಕಟ್ಟೆ ಬನ್ನಿ. ಇದು ಕೊರತಿಕಟ್ಟೆ, ಇದು ಹಲೋ ಫ್ರೆಂಡ್ಸ್ ರಾಮನಗರ. ಪ್ಲೀಸ್ ಕಮ್ ಕ್ಯಾಪ್ಟನ್ಸ್. ಇದು ನಿಚ್ಚು, ಇದು ವಜ್ರಿಯ ಪ್ರತಿಭಾ, ಇದು ನಿಚ್ಚು, ಇದು ಜರ್ಸಿ ನಂಬರ್ 07, ಇದು ನಿಚ್ಚುವಿನ ಇದರಲ್ಲಿ ಕಂಡು ಬರ್ತಾ ಇವ. ಇದು ಕೊರತಿಕಟ್ಟೆ. ಹಲೋ ಫ್ರೆಂಡ್ಸ್ ರಾಮನಗರ. ಎಸ್ ಕೊರತಿಕಟ್ಟೆ, ಎಸ್ ಕೊರತಿಕಟ್ಟೆ ತಂಡ ಕೊರತಿಕಟ್ಟೆ ನಮಗೋಸ್ಕರ ನಾಣ್ಯ ಚಿಮ್ಮಿಕೆಗಾಗಿ ಕಾಯ್ತಾ ಇದೆ. ಕೊರತಿಕಟ್ಟೆ ಆದಷ್ಟು ಬೇಗ ಬನ್ನಿ ಅಣ್ಣ. ಕೊರತಿಕಟ್ಟೆ, ಕೊರತಿಕಟ್ಟೆ, ಕೊರತಿಕಟ್ಟೆ ತಂಡ ಎಸ್ ಮತ್ತೆ ಪ್ರಸ್ತುತದಲ್ಲಿ ಸಂದೀಪನ ದಾಳಿ ಕಂಡು ಬರ್ತಾ ಇವೆ. ಸ್ಯಾಂಡಿ, ಇದು ಸಂದೀಪನ ದಾಳಿ ಕಂಡು ಬರ್ತಾ ಇವೆ. ನಡಿ, ಇದು ಪ್ರಸ್ತುತ ಬೆಳ್ಳೆಹೆಂಗಡದ ಇದು ಚಿಕ್ಕಮಗಳೂರಿನ ಪ್ರತಿಭೆ. ಸಂದೀಪನ ಒಂದಡವಾಗ್ತಾ ಇವೆ. ಕೊರತಿಕಟ್ಟೆ ತಂಡ ಕೊರತಿಕಟ್ಟೆ ಇದಿರಣ ಕೊರತಿಕಟ್ಟೆ, ಕೊರತಿಕಟ್ಟೆ ತಂಡ ಕ್ಷೇತ್ರ ಮಾಡುತ್ತಾ ಕೊರತಿಕಟ್ಟೆ ಎ ತಂಡ. ಅಣ್ಣ ಇದು 2ನೇ ಸುತ್ತಿನ 2ನೇ ಪಂದ್ಯಾಟ. ಕ್ಷೇತ್ರ ಮಡತ್ತಾರು ಕೊರತಿಕಟ್ಟೆ ಎ ತಂಡ ಹಾಗೂ ರಾಮನಗರ ತಂಡದ ಮಧ್ಯ. ರಾಮನಗರ ತಂಡ ಈಗಾಗಲೇ ಕ್ರೀಡಾಂಗಣ ಒಳಗಡೆ ಪ್ರವೇಶಿಸಿದೆ. ಕೊರತಿಕಟ್ಟೆ ಎ ತಂಡ, ಕೊರತಿಕಟ್ಟೆ, ಕೊರತಿಕಟ್ಟೆ ಇದೀರಾ ಇಲ್ವಾ? ಬೆಳಗಿನ ಜೊಬ್ಬಿದ ದ್ವಿತೀಯ ಸುತ್ತಿನ ಪ್ರಥಮ ಪಂದ್ಯಗಳು ಸಾಗಿ ಬರ್ತಾ ಇವೆ. ಒಂದು ಕಡೆ ಎರುಂಬು, ಇನ್ನೊಂದು ಕಡೆ ಇದು ಕಳಂಚ, ಇದು ವಿಷ್ಣುಮೂರ್ತಿ ಕಳಂಚ, ಇದು ಎರುಂಬುವಿನ ಇದು ಪ್ರಸ್ತುತ ಇದರಲ್ಲಿ ಕಂಡು ಬರ್ತಾ ಇವೆ. ಜೆರ್ಸಿ ಬಟನ್ ಇದು ಬ್ಯಾಕ್ ಹೋಲ್ಡ್ ಮಾಡುವ ಪ್ರಯತ್ನ. ಪ್ರದೀಪ ಇದು ಪ್ರಸ್ತುತ ಶಿವಾಜಿ ವೇಣೂರಿನ ಆಟಗಾರ. ಇದು ಪ್ರದೀಪ ಇದು ಅಂಕಪಟ್ಟಿ ತೋರಿಸ್ತಾ ಇವ. ಇದು 1 3 ಇದು ಮುನ್ನಡೆಯಲ್ಲೇ ಇವೆರ್ನ ಇಗಳಿಂಚ 1 3 1 3 1 4ರಲ್ಲಿ ಪಂದ್ಯಾಟ. Yes, I am calling BK Friends Alankara and Viveka Friends Kodipadi for 26th match. BK Friends Alankara and Viveka Friends Kodipadi. ಇದು ಪ್ರದೀಪದಲ್ಲಿ ಕಂಡು ಬರ್ತಾ ಇವೆ. ಇದು ಪ್ರದೀಪ್ ಜರ್ಸಿ ನಂಬರ್ 7, ಇದು ಪ್ರಸ್ತುತ ಇದು ಶಿವಾಜಿ ವೇಣೂರಿನ ಆಟಗಾರ. ಇದು ಪ್ರತಿಭಾನ್ವಿತ, ಇದು ಖಳಿಂಜ, ಇದು ಲಯ ತಪ್ಪಿದ್ದಾರೆ. 26ನೇ ಪಂದ್ಯಕ್ಕಾಗಿ BK Friends ಅಲಂಕಾರ ಹಾಗೂ ವಿವೇಕ ಫ್ರೆಂಡ್ಸ್ ಕೊಡಿಪಾಡಿ ಎರಡು ತಂಡದ ಕಪ್ತಾನರುಗಳು ಈ ಕೂಡಲೇ ಕ್ರೀಡಾಂಗಣ ಒಳಗಡೆ ಬರಬೇಕು. ಬನ್ನಿ ಕ್ಯಾಪ್ಟನ್ಸ್ ಬೇಗ ಬರಬೇಕು. ನೋಡಿ, ನಿದ್ದೆ ಮಾಡಿದ್ರೆ ಎದ್ದೇಳಿ, ನಿದ್ದೆ ಮಾಡಿದ್ರೆ ಎದ್ದೇಳಿ, ಎದ್ದು ಓಡೋಡಿ ಬನ್ನಿ ಅಲ್ವಾ. 5 1ರಲ್ಲಿ ಪಂದ್ಯಾಟ. ಇದು ಮುನ್ನಡೆಯಲ್ಲೇ, ಇದು 4 ಅಂಕದ ಇದು ಮುನ್ನಡ, ಇದು ಬೆರ್ನ, ಇದು ಕಳಿಂಚ, ಇದು ವಿಶ್ರಾಂತಿಯ ಕೋರಿಕೆ. 5 1 4 ಅಂಕದ ಇದು ಮುನ್ನಡ, ಇದು ಬೆರ್ನ. 5 1 ಇದು 4 ಪಾಯಿಂಟ್ ಲೀಡ್ ಬಾಯ್. ಇದು ವಿಷ್ಣುಮೂರ್ತಿ ಕಳಿಂಚ,
Yes, I'm calling for 26th match. BK friends Alankaru and Viveka friends Kodipadi. Alankaru Kodipadi. Team captains, please be on. Yes, Alankaru Kodipadi. Yes, Alankar is the Kodipadi. The captain, please come. The Alankar is versus the Kodipadi. Please, captain. Please come. ಇದು ಪ್ರಸ್ತುತ ಇದು ದಾಳಿಯಲ್ಲಿ ಇದು ಪ್ರದೀಪ ಇದು ಜರ್ಸಿ ನಂಬರ್ 7 ತಮ್ಮ ಪ್ರದೀಪ 55 ಕೆಜಿಯಲ್ಲಿ ಮಿಂಚಿದರ ಈತನ ಅಣ್ಣ 60 ಕೆಜಿಯಲ್ಲಿ ಮಿಂಚಿದಿರುವಂತಹ ಆಟಗಾರ ಪ್ರಣತ. Ready is out. ಇದು 30 seconds war. ಮಧ್ಯಂತರದ ಇದು ವಿರಾಮ ಅಂಕಪಟ್ಟಿ ಎದುರಿಸ್ತಾ ಇವ 2-5 in favor of ಪೆರ್ನೆ. ಅಲಂಕಾರ ತಂಡ ಹಾಗೂ ಕೊಡಿಪಡಿ ತಂಡ ಎರಡು ತಂಡದ ಕಪ್ತಾನರು. ಅಲಂಕಾರು ಎಸ್ ಬನ್ನಿ. ಕೊಡಿಪಡಿ ತಂಡ ಎಸ್ ಬನ್ನಿ. ಕೊಡಿಪಾಡಿ ಅಲಂಕಾರ ಜರ್ಸಿ ನಂಬರ್ 12 ಇದು ಕೊಡಿಪಾಡಿ ಅಲಂಕಾರು. ಇಸ್ ಅಲಂಕಾರ ಕ್ಯಾಪ್ಟನ್ ಪ್ಲೀಸ್ ಕಮ್. ಕ್ಯಾಪ್ಟನ್ ಬನ್ನಿ ಬೇಗ. ಕ್ಯಾಪ್ಟನ್ ಬಂದ್ರ. Nessu ಇದು ಪ್ರಸ್ತುತ ನೆಚ್ಚುವಿನ ದಾಳಿ ಜರ್ಸಿ ನಂಬರ್ 07 ನೆಸ್ಸು. ಇದು 2-5 ಇದು 3 ಪಾಯಿಂಟ್ ಲೀಡ್ ಬೈ ಇಜಾ ಕಳಿಂಚ 2-5ರಲ್ಲಿ ಪಂದ್ಯಗಳು ಸಾಗಿ ಬರ್ತಾ ಇವೆ. ಪ್ರಸ್ತುತ ಇದರಲ್ಲಿ ಸಾನೋ ಜರ್ಸಿ ನಂಬರ್ 10 ಧರ್ಮಗ ಬಂಜಿ ತಿಕ್ಕಣ ಧನುಷುಗು ಗಾಲಗ ಮೀನು ತಿಕ್ಕಲೆ ಕಾಣ. ಓಹೋ ಇಲ್ಲಿ ಇದು ವಿಶ್ರಾಂತಿಯ ಕೋರಿಕೆಯ ವೇಳೆ ಅಂಕ ಬಿಟ್ಟೆ 4-6 ಅಂಕದ ಇದು ಮುನ್ನಡೆಯಲ್ಲೇ ಕಳಿಂಚ ಪೆರ್ನೆ 4-6ರಲ್ಲಿ ಪಂದ್ಯಾಟ ಸಾಗಿ ಬರ್ತಾರೆ. ಎಸ್ 25ನೇ ಪಂದ್ಯಾಟಕ್ಕಾಗಿ ಶ್ರೀ ಕ್ಷೇತ್ರ ಮಾಡುತ್ತಾರೆ ಕೊರತೆಗಟ್ಟೆ ಎ ಹಾಗೂ ಹಲೋ ಫ್ರೆಂಡ್ಸ್ ರಾಮನಗರ ತಂಡಗಳು ತಯಾರಾಗಿರ್ಬೇಕು. ಕೂಡಲೇ ಪ್ರವೇಶ ದ್ವಾರದ ಹತ್ರ ಬರಬೇಕು. ಹಲೋ ಎ ಹಾಗೂ ರಾಮನಗರ ತಂಡಗಳು. ಪ್ರದೀಪ ಇದು ಕೈಗೆ ಬಂದದ್ದು ಬಾಯಿಗೆ ಬರಲಿಲ್ಲ. ಇದು ಪ್ರದೀಪನಿಗೆ ವಂಚನೆ. ವಿಶ್ರಾಂತಿಯ ಕೋರಿಕೆ. Kalinja time out is the over. Is the score the 6-5. The 5-6 1 point lead by is the Kalinja. 1 minute. Second half do I only charge patate right book only undaki ida moola je red point ಏನು ದಯವಿಟ್ಟು ಕ್ಷಮಿಸಿ, ಸ್ವಲ್ಪ ಅಡೆತಡೆ ಗೊಂದಲಗಳ ಸೃಷ್ಟಿಗೊಂಡಿದೆ. ಇದು 7-5 7-5ರಲ್ಲಿ ಇದು ಪಂದ್ಯಾಟಗಳು 7-5ರಲ್ಲಿ ಪಂದ್ಯಕೂಟ. The 7-5 2 point lead by ಇದು ಕಳಿಂಚ. ಧನುಷಿಗೆ ಒಮ್ಮೆ ವೆಂಡೆ ಬಿಸಿ ಆಗಿದೆ. 5
7 1 the 7 5 ಇದನ್ನೆಲ್ಲ ಡಿಫೆನ್ಸ್ ಇದು 7-5 ಪಂದ್ಯಗಳು ಸಹ ಬರ್ತಾ ಇವೆ. ಇದು ಹಲೋ ಫ್ರೆಂಡ್ಸ್ ರಾಮನಗರ ಎಲ್ಲಿದ್ದೀರಾ? ಇದು ಹಲೋ ಫ್ರೆಂಡ್ಸ್ ರಾಮನಗರ ರಾಮನಗರ್ ಎಸ್ ಬನ್ನಿ ಈ ಕಡೆ ಬನ್ನಿ ಬನ್ನಿ ಬನ್ನಿ. ಕೊರತಕಟ್ಟೆಯೇ ಶ್ರೀ ಕ್ಷೇತ್ರ ಮಾಡುತ್ತಾರೆ. ಕೊರತಕಟ್ಟೆಯೇ ಹೋಗ ಹೋದಿಯಲ್ಲಿದ್ದಾರೆ ಇನ್ನು ಕಂಡುಕೊಂಡು ಬರ್ತಾ ಇದ್ವ ಕಬಡ್ಡಿಯಲ್ಲ. ಇದು 8 5 9 ವಿದನಾಯ್ ಇದು ಲೀಡ್ ಬಾಯ್ ಇದುಗಳೆಂಚ ಅವೆರ್ನ ಇದು ಕೊನೆಯ ಅಂತಿಮ ನಿಮಿಷ. ದ ಸೂಪರ್ಮೆಂಟ್ ಗೇಮ್ ಸ್ಟಾರ್ಟ್. ಇದು 10 5 ಇದು 10-5 ಇದು 5 ಪಾಯಿಂಟ್ ಲೀಡ್ ಬಾಯ್ ಇದು ಬಜ್ರ ಸ್ವರ ಇದು ಕಳೆಂಚ ಇದು ನಿಚ್ಚು ವಜ್ರ ಇದು ಸೂಪರ್ ಟೆಕಲ್ ಆನ್. ಇದು ನೆಕ್ಸ್ಟ್ ಮ್ಯಾಚ್. ಇದು ಪ್ಲೀಸ್ ಗೆಟ್ ರೆಡಿ. ಇದು ಪ್ರಸ್ತುತದಲ್ಲಿ ಆಹಾ ಆಹಾ ಇದು ಕೆಜಿಯಲ್ಲಿ 52 ಕೆಜಿ ಇದು 300 ಗ್ರಾಮ್ಸ್. ಇದು ಸೂಪರ್ ಟೆಕಲ್ ಆನ್. ಇದು ಪ್ಲೀಸ್ ರೈಡರ್ ಇಸ್ ಇದು ಸ್ಯಾಂಡಿ. ಲೋಕೇಶ್ ಪೆಟ್ನವರವರು ಜಾದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದು ಸೂಪರ್ ಟೆಕಲ್ ಆಗಿದೆ. ಇದು ಪಂದ್ಯಾಟ 7-11 ಎಸ್ 25 ಪಂದ್ಯಟಕ್ಕಾಗಿ ಶ್ರೀ ಕ್ಷೇತ್ರ ಮಾಡುತ್ತಾರೆ ಕೊರತಕಟ್ಟೆಯೇ ತಂಡ ಹಾಗೂ ಹಲೋ ಫ್ರೆಂಡ್ಸ್ ಶ್ರೀರಾಮನಗರ ಕೊರತಕಟ್ಟೆಯೇ ತಂಡ ಜುವನೆ ಅಂಕಣವನ್ನು ಪ್ರವೇಶ ಮಾಡಿ ಕೊರತಿಕಟ್ಟೆ ಇದು ಕೊರತಿಕಟ್ಟ ವಿರುದ್ಧವಾಗಿ ಇದು ಹಲೋ ಫ್ರೆಂಡ್ಸ್ ಇದು ರಾಮನಗರ. ಕಟ್ಟಂ ಚಾಯ್ ಹಲೋ ಫ್ರೆಂಡ್ಸ್ ರಾಮನಗರದ ವಿರುದ್ಧವಾಗಿ ಇದು ಕೊರತಿಕಟ್ಟ ಪಂದ್ಯಾಟ ಬೆಳಗಿದ.
2-1 ಪಂದ್ಯಾಟ. 2-1 ಇನ್ ಫೇವರ್ ಆಫ್ ಕೊರತಿಕಟ್ಟೆ. 2-0. 3-0 ಇನ್ ಫೇವರ್ ಆಫ್ ಕೊರತಿಕಟ್ಟೆ. ಐದು 2 ಇನ್ ಫೇವರ್ ಆಫ್ ಕೊರತಿಕಟ್ಟೆ. ಉತ್ತಮವಾದ ಹಿಡಿತದೊಂದಿಗೆ 6-2. 8-0. 8-0 ಇನ್ ಫೇವರ್ ಆಫ್ ಕೊರತಿಕಟ್ಟೆ. ಒಂದು ಅಂಕ ಸೇರ್ಪಡೆಯೊಂದಿಗೆ 1-8 ಇನ್ ಫೇವರ್ ಆಫ್ ಕೊರತಿಕಟ್ಟೆ. ಹೋ 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 ಅಯ್ಯೋ ಅಯ್ಯೋ ಸೂಪರ್ ಟ್ಯಾಕಲ್. 2 ಅಂಕ ಸೇರ್ಪಡೆ. ಬಸವರಾಜ್ನ ಬಂಧನ. 4-8 ಇನ್ ಫೇವರ್ ಆಫ್ ಕೊರತಿಕಟ್ಟೆ. ಎಂಟು ಮೂರು ಇನ್ ಫೇವರ್ ಆಫ್ ಕೊರತಿಕಟ್ಟೆ. ಜರ್ಸಿ ನಂಬರ್ 6 ದಾಳಿ. ಹಲೋ ಫ್ರೆಂಡ್ಸ್, ವಿರುದ್ಧ 1 ಅಂಕ. ಎಸ್, 1 ಅಂಕ ಸೇರ್ಪಡೆ ಕೊರತಿಕಟ್ಟೆ ತಂಡಕ್ಕೆ. 9-3. 26ನೇ ಪಂದ್ಯಕ್ಕೆ ಬಿಕೆ ಫ್ರೆಂಡ್ಸ್ ಅಲಂಕಾರು ಹಾಗೂ ವಿವೇಕ ಫ್ರೆಂಡ್ಸ್ ಕೋಡಿಪಾಡಿ. ಅಲಂಕಾರ ತಂಡ ರೆಡಿ ಇದ್ದೀರಾ? ಎಸ್. ಕೊಡಿಪಾಡಿ ತಂಡ, ಕೊಡಿಪಾಡಿ ಅಣ್ಣ ರೆಡಿ ಉಳ್ಳಾರ? ಕೊಡಿಪಾಡಿ ಕೊಡಿಪಾಡಿ
ಕೊಡಿಪಾಡಿ ತಂಡ ಮುಂದಿನ ಪಂದ್ಯಾಟಕ್ಕಾಗಿ. ಹತ್ತು ಮೂರು ಇನ್ ಫೇವರ್ ಆಫ್ ಕೊರತಕಟ್ಟೆ. ಕೊನೆಯ 3 ನಿಮಿಷಗಳು. 11-4 ಇನ್ ಫೇವರ್ ಆಫ್ ಕೊರತಕಟ್ಟೆ. ಪಂದ್ಯಾಟದ ಸಮಬಲವನ್ನು ಸಾಧಿಸುತ್ತದೆ ಕೊರತಕಟ್ಟೆ ತಂಡ. ಓಹೋ ಉತ್ತಮವಾದ ಹಿಡಿತದೊಂದಿಗೆ 1+2 3 ಪಾಯಿಂಟ್. 14-4 ಇನ್ ಫೇವರ್ ಆಫ್ ಕೊರತಕಟ್ಟೆ. ಐದು 14. ಕೊನೆಯ 2 ನಿಮಿಷ. ನೋಡಿ ಲಾಸ್ಟ್ 2 ಮಿನಿಟ್ಸ್ ಫುಲ್ ಫಾರ್ಮ್ ಕೊನೆಯ 2 ನಿಮಿಷಗಳ ಇದು ಪಂದ್ಯಾಟಗಳ ಬಾಕಿ. ಇದೆಲ್ಲ 2 ಮಿನಿಟ್. ಒಂದು ಅಂಕದ ಸೇರ್ಪಡೆಗೆ ಅಂಕಪಟ್ಟೆ 5-16ರಲ್ಲಿ ಪಂದ್ಯಾಟ. ಇದು ಪಂದ್ಯಕೂಟ. ಎಸ್, ಮುಂದಿನ ಪಂದ್ಯಕ್ಕಾಗಿ ಬಿಕೆ ಫ್ರೆಂಡ್ಸ್ ಅಲಂಕಾರು. ಡಿಕೆ ಅಲಂಕಾರ್ ಇಸ್ ರೆಡಿ. ಎಸ್ ರೆಡಿ. ಇದರ ವಿರುದ್ಧ ತಂಡ ವಿವೇಕ್ ಫ್ರೆಂಡ್ಸ್ ಕೊಡಿಪಾಡಿ. ಎಸ್, ಅದು ಪ್ರಸ್ತುತ ಇದು ಅಲೆಯಲ್ಲಿ ಇದು ಬೆಳಗಾವಿಯ ಆಟಗಾರ ಇದು ಬಸವರಾಜ್. ಬಸವನಿಗೆ ಅಡ್ಡ ಬಂದರ ಗುದ್ದೆ ಬಿಡುವನು. ಕೊನೆಯ 1 ನಿಮಿಷ. ಎಸ್, 26ನೇ ಪಂದ್ಯಕ್ಕಾಗಿ ತಂಡಗಳು ತಯಾರಾಗಿರ್ಬೇಕು. ಅಲಂಕಾರ ತಂಡ ಪ್ರವೇಶ ದ್ವಾರದ ಮುಂದೆ ತಯಾರಾಗಿರಿ. ಕೊಡಿಪಾಡಿ ತಂಡ ರೆಡಿ, ತಯಾರಿದ್ದೀರಲ್ಲ? Zubani the DK brothers Alencar ವಿರುದ್ಧವಾಗಿ the DK brothers Alencar ವಿರುದ್ಧವಾಗಿ the ವಿವೇಕ್ ಫ್ರೆಂಡ್ಸ್ ಕೊಡಿಪಾಡಿ ಬನ್ನಿ. ವಿವೇಕ್ ಫ್ರೆಂಡ್ಸ್ ಕೊಡಿಪಾಡಿ ಬನ್ನಿ. ಇದು DK brothers Alencar. ಇದು ಅಲಂಕಾರಿನ ವಿರುದ್ಧವಾಗಿ ಇದು ಕೊಡಿಪಾಡಿಯ ಪಂದ್ಯಾಟ ತಂಡ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಟೀಮ್ ಕಡಿಪಾಡಿ ವಿರುದ್ಧವಾಗಿ ಇದು ಡಿಕೆ ಅಲಂಕಾರ್. 27ನೇ ಪಂದ್ಯಾಟಕ್ಕಾಗಿ ಶ್ರೀರಾಮ್ ಫ್ರೆಂಡ್ಸ್ ಪಡ್ನೂರು ಎ ಹಾಗೂ ಮಿತ್ರ ಬಳಗ ದೇವರಗದ್ದೆ ಹಾಗೂ ಶ್ರೀರಾಮ್ ಫ್ರೆಂಡ್ಸ್ ಪಡ್ನೂರು ಎ ತಂಡದ ಮಧ್ಯ 27ನೇ ಪಂದ್ಯಾಟ. ಎರಡು ತಂಡದ ಕಪ್ತಾನರು ಈ ಕೂಡಲೇ ನಾಣ್ಯ ಬಿಕ್ಕಿಗೆ Yes.
The 27th match is the call for Dimitri Vilaga, Devragata, versus Sri Ram Friends Bednoru. Please, Captain. Please come. Captain. Please come. The Bednoru versus Devragata. Captain, please come. ಈ ಸುಬ್ಬಂದಿ ಕೂಡ ಇದು ಅಲಂಕಾರಿನ ವಿರುದ್ಧವಾಗಿ ಈ ಕೋಡಿ ಪಾಡಿ ವಿರಸಿತ ಇದಕ್ಕೆ ಅಲಂಕಾರಿನ ವಿರಸಿತ ಎದುರು ಕಂಡು ಬರ್ತಾ ಇವ ಇದು ಗಡಿಪಡಿಯ ಇದಳೆ ಇದು ಜರ್ಸಿ ನಂಬರ್ 07 ಪ್ರಸ್ತುತದಲ್ಲಿ ಮೋಹನನ ದಾಳಿ ದೋಲಂಕಾರೆ ನಾವು ಹೆಂಕಿಣದಳೆ ಕಡಿಪಡಿಯ ಇದಳಿ ಇವನ as well as 1 point total 2 point ಅಂಕಪಟ್ಟೆ ತೋರಿಸ್ತಾ ಇವ 2 1 ಎರಡು ಒಂದರಲ್ಲಿ ಈ ಪಂದ್ಯಾಟ ಇದು 2-1 ಪ್ರಸ್ತುತದಲ್ಲಿ ಕಂಡು ಬರ್ತಾ ಇವ ಜೆರ್ಸಿ ನಂಬರ್ 07 ಇದು ಕಡಿಪಡಿಯ ಇದಳೆ ಇದು ಅಲಂಕಾರಿನ ಅಂಕಣದಲ್ಲಿ ಕಂಡು ಬರ್ತಾ ಇವ ನಡೆ ಇದು ಒಂದಿನ ಪಂದ್ಯ ಕೂಟ ಇದು ಬೆಡ್ನೂರು ವಿರುದ್ಧವಾಗಿ ದೇವರಗದ್ದೆ ಕ್ಯಾಪ್ಟನ್ ಬನ್ನಿ ದೇವರಗದ್ದೆಯಲ್ಲಿದ್ದೀರಾ ದೇವರಗದ್ದೆಯ ಕಪ್ತಾನ ನಾಯಕ ಬನ್ನಿ ದೇವರಗದ್ದೆ ಬೆಡ್ನೂರು ಇದರ ಕಪ್ತಾನ ನಾಯಕ ನಾಣ್ಯ ಚಿಮ್ಮಿಕೆಗೆ ಬನ್ನಿಯಣ್ಣ ದೇವರಗದ್ದೆ ವಿರುದ್ಧವಾಗಿ ಬೆಡ್ನೂರು ಇಲ್ಲಿದ್ದೀರಾ ದೇವರಗದ್ದೆ ಕ್ಯಾಪ್ಟನ್ ಬನ್ನಿ ಕ್ಯಾಪ್ಟನ್ ಬನ್ನಿ ಕ್ಯಾಪ್ಟನ್ ತಮ್ಮ ತಂಡದವರ ಪ್ರವೇಶ ದ್ವಾರದ ಬಳಿರಿ ಕ್ಯಾಪ್ಟನ್ ಮಾತ್ರ ಒಳಾಂಗಣದಲ್ಲಿ ನನ್ನ ಚಿಮಿಕೆಗೆ ಬನ್ನಿ ವಡ್ನೂರು ವಡ್ನೂರು ಎಲ್ಲಿದ್ದೀರಾ ವಡ್ನೂರು ಕ್ಯಾಪ್ಟನ್ ಬೇಗ ಬಲೆ ಬನ್ನಿ ವಿಶ್ರಾಂತಿಯ ಇದು ಕೋರಿಕೆ ಇದಕ್ಕೆ ಬಟ್ಟಿ ತೋರಿಸ್ತಾ ಇವ 2-1 ಇದು ಇನ್ ಫೇವರ್ ಆಫ್ ಕಡಿಪಾಡಿ ಕಬಡ್ಡಿಯ ಪ್ರೇಮಿಗಳಿಗೆ ಒಂದು ಸಂತಸದ ಸುದ್ದಿಯನ್ನು ತಿಳಿಸ್ತಾ ಇದ್ದೇವೆ. ಸಿದ್ಧಿವಿನಾಯಕ ಯುವಕ ಮಂಡಲ ಧರ್ಮನಗರ ಕಂಬಳಬೆಟ್ಟು ಇವರ ಆಶ್ರಯದಲ್ಲಿ
ಹೊನಲು ಬೆಳಕಿನಲ್ಲಿ 62 ಕೆಜಿ ವಿಭಾಗದ ಪುರುಷರ ಮ್ಯಾಟ್ ಕಬಡ್ಡಿ ಪಂದ್ಯಾಟ ಖುಷಿ ವಿಶ್ವಣ್ಣ ಟ್ರೋಫಿ 2022. In Kabaddi, with the first prize 22,000 to 20. The second prize 15,000. Third prize 8,000. The fourth prize 6,000. The fifth prize 5,000. Sixth prize the 4,000. The seventh prize 3,000. Eighth prize 2,000 and ಕೆಶಿ ವಿಶ್ವಣ್ಣ ಟ್ರೋಫಿ. ಹಾಗೆಯೇ ಪುರುಷರ 550 ಕೆಜಿ 8+1 ವಿಭಾಗದ ಪುರುಷರ ಗ್ರಿಪ್ ಮಾದರಿಯ ಹಗ್ಗ ಜಗ್ಗಾಟ ಅಮೈ ಈಶಣ್ಣ ಟ್ರೋಫಿ 2022. ಇದೇ ಬರುವ ದಿನಾಂಕ 24/12/2022 ಮತ್ತೆ 25/12/2022 ಶನಿವಾರ ಮತ್ತು ಆದಿತ್ಯವಾರ. ಸ್ಥಳ ಧರ್ಮನಗರ ಕಂಬಳಬೆಟ್ಟು. Delaware defense ವಿಗಡಿ ವಿಡಿಯ ದುರಸ್ಥಿತ ಇದರಿಲ್ಲ ಇದು ಚರ್ಚ್ ಮಾಡುವ ಪ್ರಯತ್ನ. ಇದು 1 ಅಂಕದ ಸೇರ್ಪಡೆಯೊಂದಿಗೆ ಅಂಕ ಬಿಟ್ಟೆ 5-1 ಇದು ಮುನ್ನಡೆಯಲ್ಲೇ. ಇದು ಕಡಿಪಾಡಿ. ಇದು 5-1 ಇದು 4-1 ಲೆಡ್ ಬೈ ಇದು ಕಡಿಪಾಡಿ. ಆಹಾ, ಇದು 6-1 ಪಂದ್ಯಕೂಟ ಸಾಗಿ ಬರ್ತಾ ಇವ. ಇದು ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಇದು ಪ್ರಸ್ತುತ ಇದರಲ್ಲಿ ಜರ್ಸಿ ನಂಬರ್ 7 ಡಿಕೆ ಬ್ರದರ್ಸ್ ಅಲಂಕಾರ್ ವಿರುದ್ಧವಾಗಿ ಕುಡಿಪಾಡಿ ಈ ಪಂದ್ಯಾಟ ಸಾಗಿ ಬರ್ತಾ ಇವ. ಇದು ಒಂದಿನ ಇದು ಪಂದ್ಯಕೂಟ ದೇವರಗದ್ದೆ ವಿರುದ್ಧವಾಗಿ ಪಡ್ನೂರ್. ಟೋಟಲ್ 3 ಪಾಯಿಂಟ್ ಅಂಕ ಬಿಟ್ಟು ತೋರಿಸ ಇವ. 10-1 ಇದು ಮುನ್ನಡೆಯಲ್ಲಿ ಕಡಿಪಾಡಿ. ಲಾಸ್ಟ್ 3 ಮಿನಿಟ್ಸ್ ಫುಲ್ ಫಾರ್ ಟೈಮ್ ಕೊನೆಯ 3 ನಿಮಿಷಗಳ ಪಂದ್ಯಾಟ ಮಾತ್ರ ಬಾಕಿ ಇವ. ವಿಶ್ರಾಂತಿಯ ಕೋರಿಕ ಒಂದು ಕಡೆ ಇದು ತುರ್ತು ಸಭೆ, ಇನ್ನೊಂದು ಕಡೆ ಇದು ಸಮಾಲೋಚನಾ ಸಭೆಗಳು ತಾಯಿವ. ಅಂಕಬಟ್ಟೆ 10-1 ಪಂದ್ಯಾಟ ಸಾಗಿ ಬರ್ತಾ ಇವ. 10-1 ಲೆಡ್ ಬೈ ಕಡಿಪಾಡಿ. ಸಮಯ 5:41. ದೀರ್ಘಾವಚಿನ ವಂದನವಾಗಿದೆ. 11-1 10 ಪಾಯಿಂಟ್ ಲೀಡ್ ಬೈ ಕೊಡಿಪಾಡಿ. ದೇವರಗದ್ದೆ ಸಿದ್ಧರಾಗಿದ್ದೀರಲ್ಲ? ದೇವರಗದ್ದೆ ಕೊನೆಯ 2 ನಿಮಿಷಗಳು ಮಾತ್ರ ಪಂದ್ಯಾಟ ಬಾಕಿ ಇವೆ. ಲಾಸ್ಟ್ 2 ಮಿನಿಟ್. ದೇವರಗದ್ದೆ ಬಡ್ನೂರ್ ಬಡ್ನೂರ್ ಎಲ್ಲಿದ್ದೀರಾ? ಬಡ್ನೂರ್
ಇದ್ದೀರಾ? ಎರಡು ತಂಡದ ಉಪಸ್ಥಿತಿಯನ್ನು ಗೊತ್ತುಪಡಿಸಿದ ಧನ್ಯವಾದಗಳು. ಅಂತಿಮ ನಿಮಿಷಗಳ ಇದು ಪಂದ್ಯಾಟ. ಇದು ಮಾತ್ರ ಬಾಕಿ ಇವೆ, ಸೆಕೆಂಡುಗಳು ಬಾಕಿ. ಒಬ್ಬಂಟಿ ಟ್ಯಾಕಲ್ ಇದು ಪ್ರಸ್ತುತ ದಾಳಿಯಲ್ಲಿ ಇದು ಬಣ್ಣನ ದಾಳಿ ಕಂಡು ಬರ್ತಾ ಇವ. ಸೆಕೆಂಡ್ಗಳ ಮಾತ್ರ ಪಂದ್ಯಾಟ. ಪಂದ್ಯಾಟ ಸಂಪನ್ನಗೊಂಡಿದೆ. ಫ್ರೆಂಡ್ಸ್, ದೇವರ ಗದ್ದೆ ಅಂಕಣವನ್ನು ಪ್ರವೇಶ ಮಾಡಿ ಮಿತ್ರ ಬೆಳಗ ದೇವರ ಗದ್ದೆ ವಿರುದ್ಧವಾಗಿ ಟಿಕ್ಕರ್ ನೀಡುವಂತಹ ಎದುರಾಳಿ ತಂಡ ಜೈ ಶ್ರೀರಾಮ್ ಫ್ರೆಂಡ್ಸ್ ಬೆಡ್ನೂರು. ಎರಡೂ ತಂಡವು ಕೂಡ ಅಂಕಣವನ್ನು ಪ್ರವೇಶ ಮಾಡಿ ಇದು ಬಡ್ನೂರು ವಿರುದ್ಧವಾಗಿ ದೇವರ ಗದ್ದೆ. ಬಡ್ನೂರು ಹೇಳಿದ್ದೀರಾ? ಬಡ್ನೂರು ಇದು ಕೌಂಟರ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಬಡ್ನೂರಿಗೆ 10 9 ಕೌಂಟರ್ ಪನ್ನಗ ಪಕ್ಕ ಬಲ್ತಾರ ಅಪನದ ಒಲ್ತಲ ಬಲ್ತಾರ ಪೇರು. ಬಂದುಕಡೆ ಇದು ಬಡ್ನೂರು ವಿರುದ್ಧವಾಗಿ ಈ ಕಾರ್ಡ್ ಫಸ್ಟ್ ಮ್ಯಾಚ್ ಮುಗಿತ ಜೆತ್ತಿತ್ತೇರ ಅಂತ ಪೂರ ಕಣ್ಣು ಒರೆಸೊಂದು ಬರ್ಪೇರು. ಇದು ಒಂದು ಕಡೆ ಇದು ಬಡ್ನೂರು ವಿರುದ್ಧವಾಗಿ ಈ ದೇವರ ಗದ್ದೆ. ಇದು ಲೈನ್ ಅಂಪೈರ್ ಆಗಿ ನಮ್ಮ ಜೊತೆ ಇದು ಮೋಹನ್ ಹಾಗೂ ಜಿತೇಶ್ ನಮ್ಮ ಜೊತೆ ಸಹಕರಿಸ್ತಾ ಇದ್ದಾರೆ. The toss win by Vadnಅವರು ವಿರಚಿತ ಹೇಳಿಕೊಂಡು ಬರ್ತಾ ಇವ ಜೆರ್ಸಿ ನಂಬರ್ 03. ಇದು ಒಂದು ಅಂಕದ ಸೇರ್ಪಡೆಗೊಳ್ತಾ ಇವ. ಇದು ದೇವರ ಗದ್ದೆ. ಇದು ಮಣಿ ಮಣಿಯ ಇದು ಹಿಡಿಕೊಂಡು ಬರ್ತಾ ಇವ. ಎರಡು ಅಂಕದ ಸೇರ್ಪಡೆ. ಇದು 2.21. ಇದು ಇನ್ ಫೇವರ್ ಆಫ್ ಇದು ಬಡ್ನೂರು. ಅಭಿಷೇಕ್ ಓಲರ್ ಜೆತ್ತರ
ಒಂದು ಅಂಕದ ಇದು ಸೇರ್ಪಡೆಗೊಳ್ತಾ ಇದ್ದಂತ 2 each point. ಎರಡರ ಪಂದ್ಯಾಟ. Zumani 3-2-1 point lead by Isabadnor. ಇದು ಮುಂದಿನ ಇದು ಪಂದ್ಯಕೂಟ. ಸಿದ್ಧಿವಿನಾಯಕ ಸ್ಪೋರ್ಟ್ಸ್ ಕ್ಲಬ್ ಬೀದಿಗುಡ್ಡೆ ವಿರುದ್ಧವಾಗಿ ಶ್ರೀ ವಿಷ್ಣು ಉದಯಗಿರಿ. ಕ್ಯಾಪ್ಟನ್ಸ್ ಬನ್ನಿಯನ. ಸಿದ್ಧಿವಿನಾಯಕ ಸ್ಪೋರ್ಟ್ಸ್ ಕ್ಲಬ್ ಬೀದಿಗುಡ್ಡೆ ವಿರುದ್ಧವಾಗಿ ಶ್ರೀ ವಿಷ್ಣು ಉದಯಗಿರಿ ಈ ಎರಡೂ ತಂಡದ ಕಪ್ತಾನ ನಾಯಕರು ಬರಬೇಕು. ಆದಷ್ಟು ಬೇಗನ ನನ್ನ ಚಿಮಿಕೆಯಾಗಿ ಬನ್ನಿ. ಸಿದ್ಧಿ ವಿನಾಯಕ ಸ್ಪೋರ್ಟ್ಸ್ ಕ್ಲಬ್ ಬೀದಿಗುಡ್ಡೆ ವಿರುದ್ಧವಾಗಿ ಶ್ರೀ ವಿಷ್ಣು ಉದಯಗಿರಿ. ವಿಶ್ರಾಂತಿಯ ಕೋರಿಕೆಯ ವೇಳೆ ಅಂಕಪಟ್ಟೆ 4-2 ಮುನ್ನಡೆಯಲ್ಲಿ ಪಡ್ನೂರ್. 2 point lead by Isabadnor. ದೇವರಗದ್ದೆಯ ವಿರುದ್ಧವಾಗಿ ಪಂದ್ಯಾಟಗಳು ಸಗಿ ಬರ್ತಾ ಇವೆ. ದೇವರಗದ್ದೆ ವಿರುದ್ಧವಾಗಿ ಇದು ಬಡ್ನೂರಿನ ಪಂದ್ಯಾಟಗಳು ಸಗಿ ಬರ್ತಾ ಇವೆ. ಇದು ಓಪನ್ ಟೂರ್ನಮೆಂಟ್ ಮ್ಯಾಚ್ ಕೂಡ ನಡೆಯಲಿದೆ. ಸುರಕ್ಷಿತಳಿಕೊಂಡು ಬರ್ತಾ ಇವ. ಇದೇವರೆಗದ್ದೆಯ ಇಂಕಬಿಟ್ಟೆ 2 ದಿಬಡ್ನೂರು ಇಂಕಬಿಟ್ಟೆ 4. The 2-4 is a right on is the money. Subraj Yana Money ಆಹಾ ಮಣಿಕಂಠನ ವಂದನವಾಗಿದೆ. ಮಣಿಗ ಸಂಕಟ ಬಂದಾಗ ವೆಂಕಟರಮಣ. ವೃಶ್ಚಿತ ದೇವರಗದ್ದೆಯ ವೃಶ್ಚಿತ ಇದೊಳ್ಳೆ ಜರ್ಸಿ ನಂಬರ್ 8. ಇದು ಬೆಳಗಿನ ಜಾವ 5:50. ಇದು ಚಲಿಯ ವಾತಾವರಣದಲ್ಲಿ 27ನೇ ಪಂದ್ಯಕೂಟಗಳು ಸಗಿ ಬರ್ತಾ ಇವೆ. ವಿಶ್ರಾಂತಿಯ ಕೋರಿಕೆ ಅಂಕಪಟ್ಟಿಯಲ್ಲಿ 3-5-4-3-4 ಇನ್ ಫೋರ್ ಆಫ್ ಬಡ್ನೂರು. 1 ಅಂಕದ ಅದು ಮುನ್ನಡೆಯಲ್ಲಿ ಬಡ್ನೂರು. ಇದು 3-4 ಪಂದ್ಯಾಟಗಳು ಸಗಿ ಬರ್ತಾ ಇವೆ. ಇದು ಕೇರಳದ ರಾಜಧಾನಿ ತಿರುವನಂತಪುರಂದಿಂದ ಇದು ಮುಂಬೈ ತನಕ ಅತಿ ಕಬಡ್ಡಿಯ ವೀಕ್ಷಕ ವಿವರಣೆಯಲ್ಲಿ ಮಿಂಚುತ್ತಿರುವಂತಹ ಕೇರಳದ ಪ್ರತಿಭೆ ವೀಕ್ಷಕ ವಿವರಣೆಗಾರರಾದಂತಹ ದಿವಾಕರ್ ಉಪ್ಪಳ ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ
ಇದನಿವರಿಯದ ಅದು ಮಾತಿನ ಮಾಣಿಕ್ಯ ಇದು ಕುತೂಹಲ ಕಲರವ ವಿಜಯಗೌಡ ಅತ್ತಾಜಿಯವರ ಶಿಷ್ಯ ಇದು ನಾನು ನಿಮ್ಮವ ಇದು ಮಾತಿನ ಮಾಂತ್ರಿಕ ಇದು ಸಂದೇಶ ದ್ರಾವಿಡ ಉಪ್ಪಿನಗಡೆ. ಜುವಣ್ಣಿ ಆಹಾ ಅಜನೆ ಅವನುಂಡು ಬಲ್ಪುಗೆ ಇದು ಒಂದು ಕಡೆ ದೇವರ ಗದ ಇನ್ನೊಂದು ಕಡೆ ಇದು ಬೆಡ್ನೂರು ಬಟ್ಟಿಯಲೆ ಇದು 3-5ರಲ್ಲಿ ಪಂದ್ಯಾಟಗಳು ಸಾಗಿ ಬರ್ತಾ ಇವೆ. 3-5 4-5ರಲ್ಲಿ ಪಂದ್ಯಾಟಗಳು ಸಾಗಿ ಬರ್ತಾ ಇವೆ. ಇದು 4-5 1 ಪಾಯಿಂಟ್ ಲೀಡ್ ಬೈ ಪಡ್ನೂರು. ಆಹಾ ಇದು ಮಣಿಯವೆಂದೆಡವಾಗಿದೆ. ಇದು ಪಂದ್ಯಾಟದ ಅಂಕಬಟ್ಟೆ. ಇದು 5 ಈಚ್ ಪಾಯಿಂಟ್. ವಿಶ್ರಾಂತಿಯ ಕೋರಿಕೆ 5-5 ಸಮಬಲ. ಓಮಬಲ ಇದು ಬೆಳಗಿನ ಜಾವ 6 ಗಂಟೆಯಾಗಿದೆ. ವೃತ್ತದ ಇದರಲ್ಲಿ ಕಂಡು ಬರ್ತಾ ಇವೆ ದೇವರ ಗದ್ದೆಯ ವೃತ್ತದ ಅಟಗಾರ ಜರ್ಸಿ ನಂಬರ್ 10. ಅಂಕಗಳ ಒತ್ತಡಗಳು ಎರಡು ತಂಡಗಳಿಗೂ 5-5ರಲ್ಲಿ ಪಂದ್ಯಾಟಗಳು ಸಾಗಿ ಬರ್ತಾ ಇವೆ. ಇದು ಪ್ರಸ್ತುತ ಪಂದ್ಯಾಟ ರೋಚಕತೆ ಸೃಷ್ಟಿಗೊಳಿಸುವ ಪಂದ್ಯಾಟಗಳ ಒಂದು ಕಡೆ ಇದು ಬಡ್ನೂರು, ಇನ್ನೊಂದು ಕಡೆ ದೇವರ ಗದ್ದೆ. 5-5ರಲ್ಲಿ ಪಂದ್ಯಾಟಗಳು. ಕೊನೆಯ 3 ನಿಮಿಷಗಳ ಪಂದ್ಯಾಟ ಮಾತ್ರ ಬಾಕಿ. ಇದು 7-5ರಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇವೆ. ಇದು 7-5. ಇಲ್ಲಿ ಟ್ಯಾಕಲ್ ಆಗಿದೆ. ಇದು 8-5ರಲ್ಲಿ ಪಂದ್ಯಾಟ. ಇದು 3 ಅಂಕದ ಮುನ್ನಡೆಯಲ್ಲೇ ಬಡ್ನೂರು. ಇದು ಸೂಪರ್ ಟ್ಯಾಕಲ್ ಆನ್ ಆಗಿದೆ. ರೋಲಿಂಗ್ ಸ್ಕಿಲ್ ಮುಖೇನ ಬಚಾವಾಗಿದ್ದಾರೆ ಮಣಿ. ಇದಕ್ಕೆ ಬಿಟ್ಟೆ 9-5ರಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇವೆ. ಓಹೋ ಟ್ಯಾಕಲ್ ಆಗಿದೆ. ಇದು 10-5 10-5. ಇದು 5 ಪಾಯಿಂಟ್ ಲೀಡ್ ಬೈ. ಇದರಲ್ಲಿ ಕೊನೆಯ 2 ನಿಮಿಷಗಳ ಪಂದ್ಯಾಟ ಮಾತ್ರ ಬಾಕಿ. ಅಭಿಷೇಕ್ ತಾವು ಎಲ್ಲಿದ್ದರೂ ಕೂಡ ಅಂಕಣದ ಒಳಭಾಗಕ್ಕೆ ಬರಬೇಕು. ಆ 13-5ರಲ್ಲಿ ಪಂದ್ಯಾಟ. 13-5. ಇಲ್ಲಿ ಟೇಕಲ್ ಖಂಡಿತ. ಅಂತಿಮ ನಿಮಿಷ. ಅದುವೆ ಸೂಪರ್ ಮಿನಿಟ್. ಗೇಮ್ ಸ್ಟಾರ್ಟ್. ಆಹಾ ಓಹೋ
ಇಲ್ಲಿ ಏಕ್ ದೋ ಯಸ್ ಸೂಪರ್ ರೈಟ್. ಇದು ಬೆಳಗಿನ ಜಾವದಲ್ಲಿ ಸೂಪರ್ ರೈಟಿನ ಅಂಕ. ಇಲ್ಲಿ ಅಂಕ ಬಡ್ಡಿ ತೋರಿಸ್ತಾ ಇವ. ಇದು 16 6ರಲ್ಲಿ ಪಂದ್ಯಾಟ. ಇದು 10 ಅಂಕದ ಮುನ್ನಡೆಯಲ್ಲಿ ಬಡ್ನೂರು. ಇದು 16 6ರಲ್ಲಿ ಪಂದ್ಯಾಟಗಳ ಸೃಷ್ಟಿಗೊಂಡಿವ. 7-16 ಪಂದ್ಯಾಟ ಸಂಪನ್ನಗೊಂಡಿದೆ. ಧನ್ಯವಾದಗಳ ದೇವರಗದ್ದ. 28ನೇ ಪಂದ್ಯಕೂಟ. ಸಿದ್ಧಿವಿನಾಯಕ ಸ್ಪೋರ್ಟ್ಸ್ ಕ್ಲಬ್ ಬೀದಿಗುಡ್ಡ ವಿರುದ್ಧವಾಗಿ ಶ್ರೀ ವಿಷ್ಣು ಉದಯಗಿರಿ. ಬೀದಿಗುಡ್ಡ ಬನ್ನಿ, ಅಂಕಣವನ್ನು ಪ್ರವೇಶ ಮಾಡಿ. ಇದರ ವಿರುದ್ಧ ಬೀದಿಗುಡ್ಡೆ ನೋಡಿ, ಬೀದಿಗುಡ್ಡೆ ಅಲ್ವಾ? ಅದು ವಿರುದ್ಧವಾಗಿ ತಂಡ ಬರ್ತಾ ಇದ್ದ. ಸಿದ್ಧಿ ವಿನಾಯಕ ಸ್ಪೋರ್ಟ್ಸ್ ಕ್ಲಬ್ ಬೀದಿಗುಡ್ಡೆ ವಿರುದ್ಧವಾಗಿ ಶ್ರೀ ವಿಷ್ಣು ಉದಯಗಿರಿ. ಕ್ಯಾಪ್ಟನ್ ಮಾಡಿ, ಕ್ಯಾಪ್ಟನ್ ಕ್ಯಾಪ್ಟನ್ ಸಿದ್ಧಿವಿನಾಯಕ ಬೀದಿಗುಡ್ಡೆ ಶ್ರೀ ವಿಷ್ಣು ಉದಯಗಿರಿ. ನೋಡಿ, ಇದು ಮುಂದಿನ ಪಂದ್ಯಕೂಟ 29ನೇ ಪಂದ್ಯಕೂಟ. ಅಭಿಷೇಕ್ ಬೇರಿಕೆ ಮೈಕ್ ಮಾಡಿ ಬರಬೇಕು. ಅಭಿಷೇಕ್ ಬೇರಿಕೆ, ಅಭಿಷೇಕ್ ಮೈಕ್ ಮಾಡಿ ಬರಬೇಕು. ಇದು ಬ್ರದರ್ಸ್ ಫ್ರೆಂಡ್ಸ್ ವಿಟ್ಲ ವಿರುದ್ಧವಾಗಿ ಶಿವಾಜಿ ಫ್ರೆಂಡ್ಸ್ ಸುಳ್ಯ. 2 ತಂಡದ ಅಗಬ್ತಾಣ ನಾಯಕರ ಅಂಕಣದ ಒಳಭಾಗದ ಮೈಕ್ ಪಾಯಿಂಟ್ ಹತ್ರ ಬರಬೇಕು ಕೇಳ್ಕೊಳ್ತಾ ಇದ್ದವ. ಇದು ಶಿವಾಜಿ ಫ್ರೆಂಡ್ಸ್ ಸುಳ್ಯ ವಿರುದ್ಧವಾಗಿ ಇದು ಬ್ರದರ್ಸ್ ವಿಟ್ಲ. ಒಂದು ಕ್ಯಾಪ್ಟನ್ ಮಾಡಿ ವಿಟ್ಲ ಸುಳ್ಯ. ಎಸ್ ರೆಡಿ. ಬೀದಿಗುಡ್ಡ